ಸ್ಪರ್ಧೆಯಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುವರೆ ಸಂಬಂಧಪಟ್ಟ ಅಧ್ಯಾಪಕ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಪ್ರೌಢ ವಿಭಾಗದ ವಿದ್ಯಾರ್ಥಿಗಳು ವೇದಿಕೆಯ ಎಡಭಾಗದಲ್ಲಿ ತಾವೆಲ್ಲರೂ ಕೂಡ ಸಿದ್ಧಗೊಂಡಿದ್ದೀರಿ. ಅದೇ ರೀತಿ ಬಲಭಾಗದಲ್ಲಿ ಕಿರಿಯ ಪ್ರಾಥಮಿಕ, ಮುಂಭಾಗದಲ್ಲಿ ಮತ್ತು ಹಿಂದಿನ ಭಾಗದಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು, ಹಾಗೆಯೇ ವೇದಿಕೆಯ ಬಲಭಾಗದ ಕೊನೆಯಲ್ಲಿ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳು ರಸಪ್ರಶ್ನೆ ಸ್ಪರ್ಧೆಗೆ ಸಿದ್ಧಗೊಳ್ತಾ ಇದ್ದೀರಿ. ಸಂಬಂಧಪಟ್ಟ ಅಧ್ಯಾಪಕರು ನಿಮ್ಮಲ್ಲಿ ಕ್ವಶನ್ ಪೇಪರ್ ಸಮಯವನ್ನು ನಾವು ನೀಡ್ತೇವೆ, ಆ ಸಂದರ್ಭದಲ್ಲಿ ಕೊಡ್ತಾರೆ. ಮೌನವಾಗಿ ಕುಳಿತುಕೊಂಡು ತಮ್ಮೊಳಗೆ ಚರ್ಚಿಸಿಕೊಂಡು ಉತ್ತರವನ್ನು ಬರೆಯಬೇಕಾಗಿ ಎಂಬುದಾಗಿ ಹೇಳ್ಕೊಳ್ತಾ, ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ, ತಮ್ಮನ್ನು ಹುರಿದುಂಬಿಸಿದಂತಹ ಪೋಷಕ ಮಿತ್ರರಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರುಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, STMCಯವರಿಗೆ, ಆಡಳಿತ ಮಂಡಳಿಯವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿಕೊಳ್ಳುತ್ತಾ, ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ತಮಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ.
ಸಂಬಂಧಪಟ್ಟಂತಹ ಎಲ್ಲ ವಿದ್ಯಾರ್ಥಿಗಳ ಮತ್ತು ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಿಕೊಡತಕ್ಕಂತಹ ಅಧ್ಯಾಪಕರ ಗಮನಕ್ಕೆ ಅತಿ ಮುಖ್ಯವಾಗಿ ಈ ಎಲ್ಲ ಸೂಚನೆಗಳನ್ನು ತಾವು ಕೇಳ್ಕೊಳ್ಳಿ. ನಿಮ್ಮ ಕ್ವಶನ್ ಪೇಪರ್ ಕೊಟ್ಟಾದ ನಂತರ ನಿಮ್ಮ 4 ಮಂದಿಯ ಹೆಸರನ್ನು ಮತ್ತು ತಮ್ಮ ಶಾಲೆ ಹೆಸರನ್ನು ಕರೆಕ್ಟಾಗಿ ಬರೆಯಿರಿ, ಸರಿಯಾಗಿ ಬರೆಯಿರಿ. ಈಗ ಕ್ವಶನ್ ಪೇಪರ್ ಕೊಡ್ತಾರೆ, ಕೇವಲ 20 ನಿಮಿಷ ಅವಧಿ ಮಾತ್ರ ತಮಗೆ ಇರುತ್ತದೆ. 9 ಗಂಟೆ 20 ನಿಮಿಷಕ್ಕೆ ನಿಮ್ಮ ಕ್ವಶನ್ ಪೇಪರನ್ನು ವಾಪಸ್ ಕೊಡಬೇಕು. ಪ್ರಶ್ನೆಗಳು ಆ ಕ್ವಶನ್ ಪೇಪರಲ್ಲಿದೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಸಂಬಂಧಪಟ್ಟ ಅಧ್ಯಾಪಕರು ಇದೀಗ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಹಿರಿಯ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ವಿಭಾಗದ ಪ್ರಶ್ನೆ ಪತ್ರಿಕೆಗಳನ್ನು ಇದೀಗ ಕೊಡ್ತಾರೆ. ಸಮಯ ಇದೀಗ ಆರಂಭ ಆಗ್ತದೆ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಸಿದ್ಧಗೊಳ್ಳುವರೆ ಸಂಬಂಧಪಟ್ಟ ಅಧ್ಯಾಪಕರು ತಮ್ಮಲ್ಲಿರತಕ್ಕಂಥ ಕ್ವಶನ್ ಪೇಪರನ್ನು ಮಕ್ಕಳಿಗೆ ನೀಡಬೇಕು. ಯಾರು ಬರಲಿಲ್ವೋ ಅವರು ಮತ್ತೆ ಸೇರಿಕೊಳ್ತಾರೆ ನಿಮ್ಮ ಜೊತೆಗೆ. ಪೋಷಕರ ಗಮನಕ್ಕೆ ತಾವೆಲ್ಲರೂ ಕೂಡ ಹಿಂದೆ ಹೋಗಿ ಕೂತ್ಕೊಳ್ಳಿ. ಪೋಷಕರೆಲ್ಲ ಹಿಂದೆ ಹೋಗಿ ಕೂತ್ಕೊಳ್ಳಿ. ವಿದ್ಯಾರ್ಥಿಗಳು ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಅನುವು ಮಾಡಿಕೊಡಬೇಕೆಂಬುದಾಗಿ ಕೇಳಿಕೊಳ್ಳಿ. ಎಸ್, ಕ್ವಶನ್ ಪೇಪರ್ ಕೊಡಿ. ಅಮೃತ ಮೇಡಮ್, ನಂದಿನಿ ಅವರು, ಶಿವರಾಮ್ ಸರ್, ಶಿವಾನಂದ್ ಸರ್, ವಿನಾಯಕ್ ಸರ್, ಶ್ವೇತಾ ಮೇಡಮ್, ಮಹೇಶ್, ತಾವೆಲ್ಲರೂ ಕೂಡ ತಮ್ಮಲ್ಲಿರತಕ್ಕಂಥ ಕ್ವಶನ್ ಪೇಪರನ್ನು ಕೂಡಲೇ ಕೊಡಿ. ನೀವು 4 ಮಂದಿ ತಂಡದಲ್ಲಿದ್ದರೆ 4 ಮಂದಿ ಹೆಸರನ್ನು ಆ ಕ್ವಶನ್ ಪೇಪರ್ ತಮ್ಮ ಹೆಸರನ್ನು ಬರೆಯಿರಿ. ಅದೇ ರೀತಿ ನಿಮ್ಮ ಶಾಲೆ ಹೆಸರನ್ನು ಬರೆಯಿರಿ. ಇದೀಗ ಸಮಯ ಆರಂಭ. ಪೋಷಕರ ಗಮನಕ್ಕೆ ಆಗಮಿಸಿದಂಥ ಎಲ್ಲ ಸದ್ಭಕ್ತರು ರಸಪ್ರಶ್ನೆ ಸ್ಪರ್ಧೆಯ ಹಿಂದಿನ ಭಾಗದಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಿ ಈ ಲಿಖಿತ ಸುತ್ತಿನ ಸ್ಪರ್ಧೆಗೆ ಸಹಕರಿಸುವರೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಧ್ಯಾಪಕ ಮಿತ್ರರು ಈ ಲಿಖಿತ ರಸಪ್ರಶ್ನೆ ಸ್ಪರ್ಧೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಲಿಖಿತ ಸುತ್ತಿನ ನಂತರ ಪ್ರೌಢ ಮತ್ತು ಕಾಲೇಜು ವಿಭಾಗಕ್ಕೆ ಮೌಖಿಕ ಸುತ್ತು ಸ್ಪರ್ಧೆ. ಲಿಖಿತ ಸ್ಪರ್ಧೆಯಲ್ಲಿ ಆಯ್ಕೆಗೊಂಡಂತಹ ವಿದ್ಯಾರ್ಥಿಗಳಿಗೆ ಮೌಖಿಕ ಸುತ್ತಿನ ಸ್ಪರ್ಧೆ ವೇದಿಕೆಯ ಮೇಲ್ಗಡೆ ರಸಪ್ರಶ್ನೆ ಕಾರ್ಯಕ್ರಮದ ಉದ್ಘಾಟನೆಯ ನಂತರ ನಡೆಯಲಿದೆ. ಅದೇ ರೀತಿ ತಾವು ಯಾರು ಕೂಡ ಮೊಬೈಲನ್ನು ಇದ್ರೂ ಕೂಡ ಸೈಲೆಂಟ್ ಇಟ್ಕೊಳ್ಳಿ. ಮೊಬೈಲ್ ಯೂಸ್ ಮಾಡಲಿಕ್ಕಿಲ್ಲ. ಯಾರು ಕೂಡ ಡಿಜಿಟಲ್ ವಾಚ್ ತಮ್ಮಲ್ಲಿ ಇರಬಹುದು, ಅದನ್ನು ಕೂಡ ಬದಿ ಇಟ್ಕೊಳ್ಳಿ, ಉಪಯೋಗ ಮಾಡಲಿಕ್ಕಿಲ್ಲ. ಯಾವುದೇ ಸಂದರ್ಭದಲ್ಲಿ ಇತರ ಯಾವುದೇ ರೀತಿಯ ವಸ್ತುಗಳನ್ನು ಉಪಯೋಗಿಸಿಕೊಳ್ಳದೆ ಬಹಳ ಗೌಪ್ಯವಾಗಿ ಈ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಿಕೊಡುವಲ್ಲಿ ತಾವು ಸಹಕರಿಸಬೇಕಾಗಿ ಸಮಿತಿಯ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಯಾರು ಕೂಡ ಅಧ್ಯಾಪಕ ಮಿತ್ರರಲ್ಲಿ ತಮ್ಮ ಸಂದೇಹಗಳನ್ನು ಕೇಳಲಿಕ್ಕಿಲ್ಲ. ತಾವೇ ಅದಕ್ಕೆ ಸ್ವತಃ ಉತ್ತರವನ್ನು ಬರೀಬೇಕು. ಈಗಲೇ ಹೇಳಿದ್ದೇನೆ, ಕಾಲೇಜು ವಿಭಾಗ ಮತ್ತು ಪ್ರೌಢ ವಿಭಾಗದವರು ತಮ್ಮ ಕೈಯಲ್ಲಿ ಮೊಬೈಲ್ ಇರಬಹುದು. ಯಾರು ಕೂಡ ಮೊಬೈಲ್ ಉಪಯೋಗ ಮಾಡಬೇಡಿ. ಡಿಜಿಟಲ್ ಸಾಧನಗಳು ಯಾವುದೇ ರೀತಿಯ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳಬೇಡಿ ಎಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತು ಶುಭವನ್ನು ಹಾರೈಸ್ತಾ ಇದ್ದೇನೆ.
ಕ್ವಶನ್ ಪೇಪರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇದ್ದಲ್ಲಿ ಆ ಉತ್ತರಕ್ಕೆ ತಾವು ಟಿಕ್ ಮಾಡಿದರೂ ಸಾಕು, ಅಂಡರ್ಲೈನ್ ಮಾಡಿದರೂ ಸಾಕು, ಬರೀಲೇಬೇಕಾಗಿಲ್ಲ. ಸಮಯ ಮುಂದೆ ಹೋಗ್ತಾ ಇದೆ. ಆದಷ್ಟು ಬೇಗನೆ ತಮ್ಮೊಳಗೆ ಚರ್ಚೆ ಮಾಡಿಕೊಂಡು ಸಂಬಂಧಿಸಿದ ಸೂಕ್ತ ಉತ್ತರವನ್ನು ತಾವು ಬರಿಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಸಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಯಾರೂ ಕೂಡ ಪೋಷಕರು ತಮ್ಮ ಮಕ್ಕಳ ಜೊತೆಗೆ ದಯವಿಟ್ಟು ನಿಲ್ಲಬೇಡಿ. ಈ ರಸಪ್ರಶ್ನೆ ಸ್ಪರ್ಧೆ ಸುಮಾರು ತಂಡಗಳು ಭಾಗವಹಿಸ್ತಾ ಇದೆ. ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು 60ಕ್ಕೂ ಹೆಚ್ಚಿನ ತಂಡಗಳು ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು ನಮಗೆಲ್ಲ ಬಹಳಷ್ಟು ಹೆಮ್ಮೆಯ ವಿಷಯ. ತಮ್ಮೆಲ್ಲರ ಸಹಕಾರದಿಂದ ವಿಶೇಷವಾಗಿ ಎಲ್ಲ ಶಾಲೆಗಳ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗದವರು, SDMCಯವರು, ಆಡಳಿತ ಮಂಡಳಿಯವರು, ಪೋಷಕ ಮಿತ್ರರ ಸಹಕಾರದಿಂದಲೇ ಈ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿದ್ಯಾರ್ಥಿನಿಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಶಾರದಾ ಮಾತೆಯ ಮೂರ್ತಿ ಪ್ರತಿಷ್ಠೆಯ ಧಾರ್ಮಿಕ ವಿಧಿವಿಧಾನಗಳನ್ನು ಮುದ್ರಾಡಿ ನಾರಾಯಣ್ ಭಟ್ ಅವರ ಪೌರೋಹಿತ್ಯದಲ್ಲಿ ನಡೀತಾ ಇದೆ. ತದನಂತರ ಮಕ್ಕಳಿಗೆ ಅಕ್ಷರಾಭ್ಯಾಸ, ಹಾಗೆಯೇ ರಸಪ್ರಶ್ನೆ ಸ್ಪರ್ಧೆಯ ಲಿಖಿತ ಸ್ಪರ್ಧೆಯಲ್ಲಿ ಪ್ರೌಢ ಮತ್ತು ಕಾಲೇಜು ವಿಭಾಗದಲ್ಲಿ ಆಯ್ಕೆಗೊಂಡಂತಹ ತಂಡಗಳಿಗೆ ಮೌಖಿಕ ಸುತ್ತಿನ ಸ್ಪರ್ಧೆ ವೇದಿಕೆಯ ಮೇಲ್ಭಾಗದಲ್ಲಿ ನಡೆಯಲಿದೆ.
शिरो मातृज सप्त स्वरनादाचल दीप वेद शिरो मातृज सप्त स्वरनादाचल दीप वेद शिरो मातृज सप्त स्वरनादाचल दीप स्वीकृत यादव कुल मुरली स्वीकृत यादव कुल मुरली स्वीकृत यादव कुल मुरली वादन यादव कुल मुरली वादन विनोद मोहन कर जवर गमन स्वीकृत यादव कुल मुरली वादन विनोद मोहन कर त्यागर जवरणीय सामजवर गमन साधुरे सारसाब्जपाल कालातीत विख्यात सामजवर गमन धनि धनि नमग सगनि सामजवर गमन निधनि नमग मग मग सगनि सग सामज सा 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 नि धनि सग सग समग सगनि धनि मदनि सामजवर सनि सा దని గని దమరగ మదని సా సమగ సని సా దమగ సగ సా దమగ తని ర తని మద సని సగ సని దని సని దమర మమ దమ తని దమర నిజని దని సగ సగ గ దమ మగ గని ని దర మమ స దని ని దర స మద వర గమన సాధు రే తార సాద పల కలతీత విఖ్యాత సామజవర గమన సామజవర గమన సామజవర గమన మణి గమజ సుధామయ సామణి గమజ సుధామయ సామణి గమజ సుధామయ గాన సామణి గమజ సుధామయ గాన ఎందరో మహానుభావులు హలో టెస్ట్ హలో టెస్ట్ హలో టెస్ట్ హలో టెస్ట్ టెస్ట్ హలో హలో టెస్ట్ హలో హలో టెస్ట్ మహానుభావులు ఎందరో మహానుభావులు అందరికీ వందనములు ఎందరో మహానుభావులు అందరికీ వందనములు ఎందరో మహానుభావులు
ಚಂದುರುವನು 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 ಅಂದ ಚಂದಮೂನ ಹೃದಯಾರವಿಂದಮೂನ ಚೂಚಿ ಬ್ರಹ್ಮಾನಂದಮನುಭವಿಂಚುವರೆಂದರು ಮಹಾನುಭಾವುಲು ಅಂತರಿಕೆ ವಂದನಮೂಲು ಎಂದರು ಮಹಾನುಭಾವುಲು. ಸನಿ 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 ಪಾಪ ಮಪನಿ ಸರಿ ಗರಿರಿ 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 ಸ ಗರಿರಿ ಸನಿ ಎಂದರು ಮಹಾನುಭಾವುಲು. ಸಾಮಗಾನಲೋಲ ಮನಸಿ ಜಲಾವಣ್ಯಧನ್ಯಮೂರ್ಧನ್ಯೂಲೆಂದರು ಮಹಾನುಭಾವುಲು. ರೀ ಗರಿರಿ ಗರಿರಿ ಸನಿ ಸಾ ಸಾರಿ ಸರಿ ಸನಿ ನಿಗ ಗರಿ ಸರಿ ಗರಿರಿ ಸನಿ ಎಂದರು ಮಹಾನುಭಾವುಲು. ಮಾನಸ ವನಚರವರ ಸಂಚಾರ ಮುನಿಲಿಪಿ ಮೂರ್ತಿ ಬಾಗುಗ ಬೊಡಗನೆವರೆಂದರು ಮಹಾನುಭಾವುಲು. ಪಾಪ ಮರಿರಿ ಪಾಪ ಮರಿ ಪಾಪ ಮರಿ ನಿ ಪನಿ ಪಬ ಮಪ ಪಮರಿರಿ ಗರಿರಿ ಸ ಎಂದರು ಮಹಾನುಭಾವುಲು. సరగుణ పాదములకు స్వాంతమను సరోజమును సమర్పణము సేయువారెందరో మహానుభావులు. ససని పరి సని పగరి సని పమ పని సరి గరి సరి మప పని స పప మరి మ పని ప సని పరి సని పగరి సని పమరి గరి సని ఇందరో మహానుభావులు. పతిత పావనుడనే పరాత్పరుని గురించి పరమార్థమగు నిజ మార్గముతోను పాడుచును సల్లాభముతో స్వరలయాదిరాగనుచు తెలియువరెందరు ಹಲೋ పమమ పరిరి గరి ಹಲೋ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಶ್ರೀ ಗುರುರಕ್ಷ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮುದ್ರಾಡಿ 6ನೇ ವರ್ಷದ ಮುದ್ರಾಡಿ ಶಾರದೋತ್ಸವ ಕಾರ್ಯಕ್ರಮದ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಹಾಗೂ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳಿಗೆ ನಡೆದಂತಹ ರಸಪ್ರಶ್ನೆ ಸ್ಪರ್ಧೆಯ ಲಿಖಿತ ಸುತ್ತು ಈಗಾಗಲೇ ಮುಕ್ತಾಯಗೊಂಡಿದ್ದು, ಇದೀಗ ಮೌಖಿಕ ಸುತ್ತು ಸ್ಪರ್ಧೆಯಲ್ಲಿ ಆಯ್ಕೆಗೊಳ್ಳಲಿರತಕ್ಕಂತಹ ಪ್ರೌಢ ವಿಭಾಗ ಮತ್ತು ಕಾಲೇಜು ವಿಭಾಗದ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲು ಇಷ್ಟಪಡ್ತಾ ಇದ್ದೇನೆ. ಮೌಖಿಕ ಸುತ್ತು ಸ್ಪರ್ಧೆಗೆ ಆಯ್ಕೆಯಾಗಿರತಕ್ಕಂತಹ ತಂಡಗಳು ಇಂತಿವೆ: PRN ಅಮೃತ ಭಾರತಿ ಕಾಲೇಜು ಹೆಬ್ರಿಯಿಂದ ಶ್ರಾವ್ಯಶ್ರೀ, ಸಾಕ್ಷಿ ಪೂಜಾರಿ, ತ್ರಿಷಾ ಡಿ ಪೂಜಾರಿ ಆಯ್ಕೆಗೊಂಡಿರುತ್ತಾರೆ. ಅದೇ ರೀತಿ ಅನುಜ್ಞಾ GPUC ಹೆಬ್ರಿ, ಅನುಶ್ರೀ KPS ಮುನಿಯಾಲು, ದೀಕ್ಷಾ GPUC ಹೆಬ್ರಿ, ಮಾನ್ಯ KPS ಮುನಿಯಾಲು ಇವರು ಆಯ್ಕೆಗೊಂಡಿರುತ್ತಾರೆ. ಅದೇ ರೀತಿ ಇನ್ನೊಂದು ತಂಡ
ಅಮೃತ ಭಾರತಿ PU ಕಾಲೇಜಿನಿಂದ ಅಭೀಕ್ಷಾ, ಅಕ್ಷರ, ರಚಿತಾ, ಬೃಂದಶ್ರೀ ಆಯ್ಕೆಗೊಂಡಿರುತ್ತಾರೆ. ಅದೇ ರೀತಿ ನ್ಯೂ ಸಿಟಿ ಕಾಲೇಜು ಉಡುಪಿಯಿಂದ ಪೂಜಾ, ನ್ಯೂ ಸಿಟಿ ಕಾಲೇಜಿನಿಂದ ಅಮೃತ, MGM ಉಡುಪಿಯಿಂದ ರಕ್ಷಾ, SMVITM ಉಡುಪಿಯಿಂದ ಸೌಜನ್ಯ. ಈ 4 ತಂಡಗಳು ಕಾಲೇಜು ವಿಭಾಗದಿಂದ ಮೌಖಿಕ ಸುತ್ತು ಸ್ಪರ್ಧೆಗೆ ಆಯ್ಕೆಗೊಂಡಿರುತ್ತಾರೆ. ಅವರಿಗೆ ಮುಂದಿನ ಸ್ಪರ್ಧೆಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಹೈಸ್ಕೂಲ್ ವಿಭಾಗದಿಂದ ಮೌಖಿಕ ಸುತ್ತು ಸ್ಪರ್ಧೆಗೆ ಆಯ್ಕೆಗೊಂಡಂತಹ 4 ತಂಡಗಳು ಇಂತಿವೆ. ಅಶ್ವಿನಿ, ಭೂಮಿಕಾ KPS ಮುನಿಯಾಲು, ಅನುಷ್ಕಾ ದಿವ್ಯಾ ಶೆಟ್ಟಿ, ಅಮೃತ ಭಾರತಿ ಹೆಬ್ರಿ, ಈ 4 ಮಂದಿಯ ತಂಡ. ಹಾಗೆಯೇ 2ನೇ ತಂಡ ಪ್ರತೀಕ್ಷಾ, ಸಮೀಕ್ಷಾ, ಅಂಜಲಿ, ಸಿಂಚನ MNDS ಅನುದಾನಿತ ಪ್ರೌಢಶಾಲೆ ಮುದ್ರಾಡಿ. 3ನೇ ತಂಡ ರಿತು, KPS ಮುನಿಯಾಲು, ಸಾನ್ವಿ, ವರ್ಷಿಣಿ, GPUC ಹೆಬ್ರಿ ಇವರು ಆಯ್ಕೆಗೊಂಡಿರುತ್ತಾರೆ. ಚಿನ್ಮಯ್, ಸೃಜನ್, ಕೌಶಿಕ್, ಶ್ರವಣ್ KPS ಮುನಿಯಾಲು ಪ್ರೌಢ ವಿಭಾಗದಿಂದ ಆಯ್ಕೆಗೊಂಡಿರುತ್ತಾರೆ. ಈ 4 ತಂಡಗಳು ಪ್ರೌಢ ವಿಭಾಗದಿಂದ ಮೌಖಿಕ ಸುತ್ತು ಸ್ಪರ್ಧೆಗೆ ಆಯ್ಕೆಗೊಂಡಿರುತ್ತಾರೆ. ಈ 4 ತಂಡಗಳಿಗೆ ಶುಭವನ್ನು ಹಾರೈಸುತ್ತಾ ಪ್ರೌಢ ವಿಭಾಗದಲ್ಲಿ ಮತ್ತು ಕಾಲೇಜು ವಿಭಾಗದಲ್ಲಿ ಪಾಲ್ಗೊಂಡಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಇದೀಗ ಮೌಖಿಕ ಸುತ್ತಿನ ರಸಪ್ರಶ್ನೆ ಸ್ಪರ್ಧೆ ವೇದಿಕೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿ ಇಲ್ಲಿನ ಅಧ್ಯಾಪಕರಾಗಿರತಕ್ಕಂಥ ಸತೀಶ್ ಬೇಳೆಂಜಿ ಅವರು ನಿರ್ವಹಿಸಿಕೊಡಬೇಕು ಎಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಓವರ್ ಟು ಸತೀಶ್ ಬೇಳೆಂಜಿ ಸರ್. ಕಾಲೇಜು ವಿಭಾಗದಿಂದ ಆಯ್ಕೆಗೊಂಡಂತಹ 4 ಟೀಮಿನ ತಂಡದ ಒಬ್ಬರು ವೇದಿಕೆ ಮುಂಭಾಗದ ಕೌಂಟರಿಗೆ ಬರಬೇಕು. ತಮ್ಮ ಚೀಟಿಯನ್ನು ಪಡ್ಕೊಳ್ಬೇಕು, ತಮ್ಮ ಹೆಸರನ್ನು ಅಲ್ಲಿ ನೋಂದಾಯಿಸಿಕೊಳ್ಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾಲೇಜು ಸುತ್ತಿನಲ್ಲಿ ಆಯ್ಕೆಗೊಂಡಂತಹ 4 ತಂಡಗಳಲ್ಲಿ ಓರ್ವ ನಾಯಕ ಅಥವಾ ನಾಯಕಿ ಕೌಂಟರ್ ಮುಂದುಗಡೆ ಬಂದು ತಮ್ಮ ಚೀಟಿಯನ್ನು ತೆಗಿಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಬೇಗ ಬನ್ನಿ ಮಕ್ಕಳೇ. ಅಶ್ವಿನಿ, ಸಾರಿ, ತಮ್ಮ ಚೀಟಿಯನ್ನು ಪಡ್ಕೊಂಡು ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಆಸನದಲ್ಲಿ ಕೂತ್ಕೊಳ್ಳಿ. ವೇದಿಕೆಗೆ ಬನ್ನಿ. 4 ತಂಡಗಳ ಎಲ್ಲರೂ ತಂಡದ ಸದಸ್ಯರು ಮುಂದೆ ಬನ್ನಿ. ಕಾಲೇಜು ವಿಭಾಗ ಮತ್ತು ಪ್ರೌಢ ವಿಭಾಗ. ಮೊದಲು ಕಾಲೇಜು ವಿಭಾಗದ ತಂಡಗಳು ಬರಬೇಕು. ನಿಮ್ಮ ಸಂಬಂಧಪಟ್ಟ ಆಸನದಲ್ಲಿ ಆಮೇಲೆ ಕೂತ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ.
ಶಾರದೋತ್ಸವ ಸಮಿತಿ ಮುದ್ರಾಡಿ ಶ್ರೀ ಗುರುರಕ್ಷಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮುದ್ರಾಡಿ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಮುದ್ರಾಡಿ ಶಾರದೋತ್ಸವದ ಚಂದದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಉಪಸ್ಥಿತರಿರುವಂತಹ ಸರ್ವ ಆಢ್ಯ ಬಂಧುಗಳಿಗೆ ನತಮಸ್ತಕನಾಗುತ್ತಾ ರಸಪ್ರಶ್ನೆ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ರಸಪ್ರಶ್ನೆ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಇದೀಗ ನಡೀಲಿಕ್ಕಿದೆ. ಈ ರಸಪ್ರಶ್ನೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಪೂಜಾರಿ ಸರ್ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ ಸರ್. ದಯವಿಟ್ಟು ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ರಸಪ್ರಶ್ನೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಶ್ರೀ ರವೀಂದ್ರ ಹೆಗಡೆ, ಮುಖ್ಯ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ. ಇಂದಿನ ಉದ್ಘಾಟನೆ ರವೀಂದ್ರ ಹೆಗಡೆ ಸರ್ ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ ಸರ್. ಹಾಗೆ ಚಂದ್ರಶೇಖರ್ ಬಾಯರಿ ಸರ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಮುದ್ರಾಡಿ ಗ್ರಾಮದ ಹಿರಿಯರು, ಅನುಭವಿಗಳಾದಂಥ ಗಣಪತಿ ಎಂ ಸರ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಮುದ್ರಾಡಿ ಗ್ರಾಮದ ಸರ್ವ ಶಿಕ್ಷಣ ಸಂಸ್ಥೆಗಳ ಮುಖ್ಯೋಪಾಧ್ಯಾಯರುಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. MNDSMನ ಅನುದಾನಿತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ಚಂದ್ರಶೇಖರ್ ಭಟ್ ಸರ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿಯ ಅಧ್ಯಾಪಕರಾದಂಥ ಪ್ರಭಾರ ಮುಖ್ಯ ಶಿಕ್ಷಕರಾದಂಥ ಶ್ರೀನಿವಾಸ್ ಭಂಡಾರಿ ಸರ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀನಿವಾಸ್ ಭಟ್ ಸರ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಂಡುಗುಡ್ಡೆ ಶಾಲೆಯ ಚಿತ್ರಾ ಮೇಡಮ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಕಣಾರಬೆಟ್ಟು ಶಾಲೆಯ ಮುಖ್ಯ ಶಿಕ್ಷಕಿಯಾದಂಥ ಆಶಾ KS, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಮಟ್ಟ ಕಬ್ಬಿನಾಲೆ, ಈ ಶಾಲೆಯ ಮುಖ್ಯ ಶಿಕ್ಷಕಿಯಾದಂಥ ಮಂಜುಳಾ ಮೇಡಮ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ, ಇಲ್ಲಿನ ಮುಖ್ಯ ಶಿಕ್ಷಕರಾದಂಥ ಶ್ರೀಪತಿ ಬಡ್ಕಿಲಾಯ, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭಾ ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ ಸರ್. ಬಂಧುಗಳೇ, ವೇದಿಕೆಯಲ್ಲಿರುವಂಥ ಸರ್ವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಾಪಕರಾದಂಥ ಶಿವಾನಂದ ಶೆಟ್ಟಿ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಮುದ್ರಾಡಿಯಲ್ಲಿ ಈ ಬಾರಿ 6ನೇ ವರ್ಷದ ಶಾರದೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಮಕ್ಕಳ ಪ್ರತಿಭೆ ಅನಾವರಣಗೊಳಿಸುವಂಥ ಉದ್ದೇಶಕ್ಕಾಗಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ರಸಪ್ರಶ್ನೆ ಕಾರ್ಯಕ್ರಮದ ಮೌಖಿಕ ಸುತ್ತು ಈ ವೇದಿಕೆಯ ಮೇಲೆ ಉದ್ಘಾಟನೆಗೊಂಡು ಅತ್ಯಂತ ವಿಶಿಷ್ಟವಾಗಿ ಮೂಡಿ ಬರಲಿಕ್ಕಿದೆ. ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ನಮ್ಮ ಶಾರದೋತ್ಸವ ಸಮಿತಿ ಅಧ್ಯಕ್ಷರಾದ ಶ್ರೀಯುತ M ಮಂಜುನಾಥ್ ಪೂಜಾರಿ ಅವರು. ಇವರನ್ನು ಅತ್ಯಂತ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಶಾಲು ಹಾಗೂ ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ ನಮ್ಮ ನೆಲ್ಲಿಕಟ್ಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ರವೀಂದ್ರ ಹೆಗಡೆಯವರು. ಇವರನ್ನು ಕೂಡ ಈ ರಸಪ್ರಶ್ನೆ ಕಾರ್ಯಕ್ರಮದ ಸಭಾ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೂ ನಮ್ಮ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ಪೂಜಾರಿ ಅವರು ಶಾಲು ಹಾಗೂ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಗುರುಪ್ರಸಾದ್ ಕೊಳಂಬೆಯವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಹಾಗೆ ನಮ್ಮ ಮುದ್ರಾಡಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಶ್ರೀಯುತ
ಶ್ರೀನಿವಾಸ್ ಭಂಡಾರಿ ಅವರು ಬರ್ತಾ ಇದ್ದಾರೆ, ಅವರಿಗೂ ಕೂಡ ಸ್ವಾಗತ. ಹಾಗೆಯೇ ವೇದಿಕೆಯಲ್ಲಿರುವಂತಹ ನಮ್ಮ ಶಾರದೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಚಂದ್ರಶೇಖರ್ ಬಾಯರಿ ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ಶಾಲು ಮತ್ತು ಹೂವು ಕೊಟ್ಟು ಈ ಮೂಲಕ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಸ್ಥಳೀಯ MNDSM ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಚಂದ್ರಶೇಖರ್ ಭಟ್ ಇವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಗುರುಪ್ರಸಾದ್ ಕೊಳಂಬೆ ಇವರು ವೇದಿಕೆಗೆ ಬರಬೇಕಾಗಿ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಶ್ರೀನಿವಾಸ್ ಭಂಡಾರಿ ಅವರಿಗೂ ಸ್ವಾಗತಿಸಿದ್ದೇನೆ. ವೇದಿಕೆಯಲ್ಲಿ ಆರ್ಥಿಕ ಸಮಿತಿಯ ಸದಸ್ಯರಾದಂಥ ಶ್ರೀಯುತ ಗುರುಪ್ರಸಾದ್ ಕೊಳಂಬೆ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತರಿಗೆ ಹೂ ಶಾಲು ಕೊಟ್ಟು ಸ್ವಾಗತಿಸಬೇಕಾಗಿ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿರುವಂಥ ಎಲ್ಲ ಮೌಖಿಕ ಸುತ್ತಿಗೆ ಆಯ್ಕೆಯಾದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನೆರೆದಿರುವಂಥ ಎಲ್ಲ ಬಂಧು ಭಗಿನಿಯರಿಗೆ, ವಿದ್ಯಾರ್ಥಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಂದನೆಗಳು. ಸ್ವಾಗತವನ್ನು ಕೋರಿದಂತಹ ನಮ್ಮ ಪ್ರೀತಿಯ ಅಧ್ಯಾಪಕರಾದಂಥ ಶಿವಾನಂದ ಶೆಟ್ಟಿ ಸರ್, ತಮಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇದೀಗ ರಸಪ್ರಶ್ನೆ ಕಾರ್ಯಕ್ರಮದ ಉದ್ಘಾಟನೆ. ರಸಪ್ರಶ್ನೆಗೆ ಇನ್ನೊಂದು ಹೆಸರು ಜ್ಞಾನಮತನ ಅಂತ. ಈ ಜ್ಞಾನಮತನದ ಈ ಒಂದು ಚಂದದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಪ್ರೀತಿಯ ಶಿಕ್ಷಕರಾದಂಥ ರವೀಂದ್ರ ಹೆಗಡೆಯವರು ನೆರವೇರಿಸಿಕೊಡ್ಬೇಕಾಗಿ ಅತ್ಯಂತ ಸವಿನಯವಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇದೊಂದು ವಿಶೇಷವಾದಂತಹ ಉದ್ಘಾಟನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಪುಟಾಣಿಗಳು ಕೂಡ ಎದ್ದು ನಿಂತುಕೊಂಡು ಈ ಒಂದು ಉದ್ಘಾಟನೆಗೆ ಸಾಕ್ಷೀಭೂತರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಗ್ಲಿ, ಶುಭಾರಂಭಗೊಂಡಿದೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮವನ್ನ ಉದ್ಘಾಟನೆಗೊಂಡಂತಹ ನಮ್ಮ ರವೀಂದ್ರ ಹೆಗಡೆ ಮುಖ್ಯ ಶಿಕ್ಷಕರು ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದಿಸಿಕೊಳ್ತಾ, ಬಂಧುಗಳೇ, ಈ ಒಂದು ಚಂದದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ಪ್ರೀತಿಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರವೀಂದ್ರ ಹೆಗಡೆ ಸರ್ ಒಂದೆರಡು ಶುಭ ನುಡಿಗಳನ್ನು ಆಡುವರೆ ತಮ್ಮಲ್ಲಿ ಅತ್ಯಂತ ಸವಿನಯವಾಗಿ ಕೇಳಿಕೊಳ್ತಾ ಇದ್ದೇವೆ ಸರ್. ಸರ್, ಇಲ್ಲಿದೆ. ಬಂಧುಗಳೇ, ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಶ್ರೀಯುತ ಮಂಜುನಾಥ್ ಪೂಜಾರಿ ಅವರೇ, ಉಪಾಧ್ಯಕ್ಷರಾದ ಚಂದ್ರಶೇಖರ್ ಬಾಯರಿ ಅವರೇ, ಇಲ್ಲಿಯ ಈ ಸಮಿತಿಯ ಸದಸ್ಯರಾದ ಗುರುಪ್ರಸಾದ್ ಕೊಲಂಬೆಯವರೇ, ಮುದ್ರಾಡಿ MNDS ಶಾಲೆಯ ಮುಖ್ಯ ಶಿಕ್ಷಕರಾದ ಚಂದ್ರಶೇಖರ್ ಸರ್ ಅವರೇ, ಅದೇ ರೀತಿ ಮುದ್ರಾಡಿ ಪ್ರೈಮರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ್ ಭಂಡಾರಿ ಅವರೇ, ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕಾಲೇಜು ವಿಭಾಗದ ಎಲ್ಲ ಸ್ಪರ್ಧಿಗಳೇ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳೇ, ಸದ್ಭಕ್ತರೇ, ಬಹಳ ಖುಷಿ ಆಗ್ತಾ ಉಂಟು. ಮೊದಲಾಗಿ ನಾನು
ಶ್ರೀಯುತ ಮಂಜುನಾಥ್ ಪೂಜಾರಿ ಅವರನ್ನು ಈಗಾಗಲೇ ನಿಮಗೆ ಗೊತ್ತಿದೆ, ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮದ ಪ್ರಥಮ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಇಡೀ ನಮಗೆಲ್ಲ ಮುದ್ರಾಡಿ ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ತರುವಂಥ ವಿಷಯ. ಸರ್, ವಿ ಆರ್ ಪ್ರೌಡ್ ಆಫ್ ಯು ಸರ್. ಇದು ಯಾಕಂದರೆ ಒಂದು ಮುದ್ರಾಡಿಗೆ ಒಂದು ತಂದಂಥ ಗೌರವ ಇದು. ಯಾಕಂದರೆ ಅವರ ಒಂದು ನಿಗಮದ ಅಧ್ಯಕ್ಷರಂದರೆ ಒಂದು ಮಂತ್ರಿಗೆ ಸಮಾನ, ಕರ್ನಾಟಕ ರಾಜ್ಯದ ಒಂದು ಮಂತ್ರಿಗೆ ಸಮಾನ. ನಮಗೆ ಬಹಳ ಖುಷಿ ಆಗ್ತಾ ಉಂಟು. ಸತತವಾಗಿ 6ನೇ ವರ್ಷಕ್ಕೆ ನಾವು ಶಾರದಾ ಮಹೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ತುಂಬ ಯಶಸ್ವಿಯಾಗಿ ಆಚರಣೆ ಮಾಡ್ತಿದ್ದಾರೆ ಶಾರದೋತ್ಸವ ಸಮಿತಿ ಮತ್ತು ಮಂಜುನಾಥ್ ಪೂಜಾರಿ ಅವರ ನೇತೃತ್ವದಲ್ಲಿ. ಅದರೊಟ್ಟಿಗೆ ದೇವಿಯ ಸೇವೆಯನ್ನು ಮಾಡುತ್ತಾ ಅದರೊಟ್ಟಿಗೆ ಶೈಕ್ಷಣಿಕ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಶಾಲೆಯ ಮುದ್ರಾಡಿಯ ಆಸುಪಾಸಿನ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಒಂದು ಶಿಕ್ಷಣಕ್ಕೆ ಒತ್ತು ಕೊಡುವ ಹಾಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಮಕ್ಕಳ ಪ್ರತಿಭೆಯನ್ನು ಹೊರಹೊಮ್ಮುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮಗೆ ಮಕ್ಕಳು ಇಲ್ಲಿ ಗೆಲುವು ಸೋಲು ಮುಖ್ಯವಲ್ಲ ಮಕ್ಕಳೇ, ಗೆದ್ದರೆ ಅದೊಂದು ನಿಮ್ಮ ಅಮೂಲ್ಯ ಅಂತ ಎನಿಸ್ಕೊಳ್ಳಿ. ನೀವು ಸೋತರೆ ನೀವು ವೇದಿಕೆಯಲ್ಲಿ ಇಂಥ ಸುಂದರ ವೇದಿಕೆಯಲ್ಲಿ ಕೂತ್ಕೊಂಡು ಒಂದು ಅನುಭವ ಕೂತ್ಕೊಳ್ಳುವಂಥ ಅನುಭವ ಅಥವಾ ಈ ರಸಪ್ರಶ್ನೆಯನ್ನು ರಸಪ್ರಶ್ನೆಯಲ್ಲಿ ತೆಗೆದುಕೊಳ್ಳುವಂಥ ಒಂದು ಅನುಭವ ಅಂತ ಎನಿಸ್ಕೊಳ್ಳಿ ಮಕ್ಕಳೇ. ಇದರಲ್ಲಿ ಏನು ನಿಮ್ಗೆ ಸೋತರು ಗೆದ್ರು ಒಂದೇ, ಏನು ನಿಮ್ಮ ವ್ಯತ್ಯಾಸ ಇಲ್ಲ ಮಕ್ಕಳೇ. ನಾನು ಈ ಮುದ್ರಾಡಿಯ ಪರಿಸರದ ಬಗ್ಗೆ ನಾನು ಹೇಳುವುದಾದರೆ, ಮುದ್ರಾಡಿಯಲ್ಲಿ ಎಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತು ಸಾಹಿತ್ಯ ಕ್ಷೇತ್ರದಲ್ಲಾಗಲಿ, ರಾಜಕೀಯ ಕ್ಷೇತ್ರದಲ್ಲಾಗಲಿ, ವೈದ್ಯಕೀಯ ಕ್ಷೇತ್ರದಲ್ಲಾಗಲಿ, ತಾಂತ್ರಿಕ ಕ್ಷೇತ್ರದಲ್ಲಾಗಲಿ ಒಳ್ಳೆಯ ಸಾಧನೆ ಮಾಡಿದೆ. ಅಂದರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತು ಮುಂದೆ ಬಂದಂಥ ತುಂಬ ಸಾಧಕರನ್ನು ನಾವು ಕಂಡಿದ್ದೇವೆ. ಅದೇ ರೀತಿ ಈ ಶಾರದಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ್ ಪೂಜಾರಿ ಅವರ ಸಾರಥ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ಸಾಧಕರನ್ನು ಇಲ್ಲಿ ಕರೆಸಿ ಅವರಿಗೆ ಗೌರವಾರ್ಪಣೆ ಮಾಡುತ್ತಾ, ಅದೇ ರೀತಿ ಸಭಾ ಕಾರ್ಯಕ್ರಮದಲ್ಲಿ ಉತ್ತಮ ಸಾಧಕರನ್ನು ಇಲ್ಲಿ ಕರೆಸಿ ಅವರ ಮಾತುಗಳನ್ನು ನಮಗೆ ಅವರ ಪರಿಚಯವನ್ನು ಹೇಳಿ ಅವರ ಮಾತುಗಳನ್ನು ಕೇಳುವಂಥ ಒಂದು ಅನುಭವವನ್ನು ಕೊಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳೋದು ಮಕ್ಕಳೇ, ಯಾವುದು ನಮ್ಮ ವಿದ್ಯೆಗೆ ನಿಮ್ಮ ಹಠಕ್ಕೆ ಯಾವುದು ಅಡ್ಡಿ ಬರುವುದಿಲ್ಲ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಇದೇ ಹಿರೇಡ್ಕದಲ್ಲಿ ನಮ್ಮ ಒಬ್ಬರು ಸೀನಿಯರ್, ಈಗ ಅವರು ಜಮ್ಮು ಕಾಶ್ಮೀರದ ಸ್ಟೇಟ್ ಸೆಕ್ರೆಟರಿ ಆಗಿದ್ದಾರೆ, ರಾಜ್ಯ ಕಾರ್ಯದರ್ಶಿ ಆಗಿದ್ದಾರೆ ಸರ್ಕಾರದ್ದು. ಒಬ್ಬರು ಐತು ನಾಯ್ಕ್ ಅಂತ, ಐತು ನಾಯ್ಕ್ ಅವರು ಅತಿ ಬಡತನ ಅಂದರೆ ಅತಿ ಬಡತನ, 1ರಿಂದ 5ನೇ ಕ್ಲಾಸಿಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿರೇಡ್ಕದಲ್ಲಿ ಕಲಿತು, ಸರ್ಕಾರಿ ಪ್ರೌಢಶಾಲೆ ಆವಾಗ ಪ್ರೌಢಶಾಲೆ ಇತ್ತು ಹಿರೇಡ್ಕ, ಅಲ್ಲಿ ಕಲಿತು ಕಡೆಗೆ ಉಡುಪಿಗೆ ಹೋಗಿ ಉಡುಪಿ ಕಾಲೇಜಲ್ಲಿ ಕಲಿತಿದ್ರು. ಅಂದರೆ ತಿನ್ನುವ ಆಹಾರಕ್ಕೂ ಅಷ್ಟು ಕಷ್ಟ ಇತ್ತು ಆ ಕಾಲದಲ್ಲಿ. ಸರ್ಕಾರಿ ಹಾಸ್ಟೆಲಲ್ಲಿ ಕಲಿತು ಪಾಪ ಶಾಲೆಗೆ ಸ್ವಲ್ಪ ಫೀಸ್ ತಗೊಳ್ಳುವಂಥದ್ದು ಇರ್ತದೆ, ಅದನ್ನು ಕೊಡಲಿಕ್ಕೂ ಅವರ ಹತ್ರ ಹಣ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಅವರೊಟ್ಟಿಗೆ ಇದ್ದರು, ಅವರು ಇದು ಆ ಕಥೆಯನ್ನು ಹೇಳಿದ್ದವರು ಹೇಗೆ ಅವರು ಇದು ಫೇಸ್ ಮಾಡಿದ್ದಾರೆ ಅಂತ. ಅವರು ಅಲ್ಲಿ ಆ ಹಾಸ್ಟೆಲಲ್ಲಿ ಹಿಂದೆ ಎಲ್ಲ ಗ್ಯಾಸ್ ಗೀಸ್ ಎಲ್ಲ ಕಡಿಮೆ ಇತ್ತು, ಕಟ್ಟಿಗೆಯಿಂದ ಊಟ ಗೀಟಗಳು ತಯಾರು ಮಾಡಬೇಕು. ಅವರು ಆ ಊಟ ಆ ಕಟ್ಟಿಗೆಯನ್ನು ಬೇರೆ ಹೊರಗಿನಿಂದ ಬಂದು ಜನವನ್ನು ಅವರಿಗೆ ಸಂಬಳ ಕೊಡಬೇಕಲ್ಲ, ಇವರ ರಜೆಯಲ್ಲಿ ಆ ಐತು ನಾಯಕ್ ಮತ್ತು ನನ್ನ ಒಬ್ಬರು ಫ್ರೆಂಡ್ ಅವ್ರಿಬ್ಬರು ಸೇರಿ ಕಟ್ಟಿಗೆಯನ್ನು ಒಡೆದು ಆ ರಜೆ ದಿವಸ ಬಂದಂಥ ಹಣವನ್ನು ಶಾಲೆಗೆ ಕಳಿಸ್ತಿದ್ರು, ಶಾಲೆಗೆ ಕಟ್ಟುತ್ತಿದ್ರು. ಅದೇ ಐತು ನಾಯಕ್ ಮತ್ತು ಆವಾಗ ರೈಲ್ವೆ ಸೆಕೆಂಡ್ ಇಯರ್ ಇರುವಾಗ ಆವಾಗ ನಮಗೆ ಕೊಂಕಣ್ ರೈಲ್ವೆ ಪ್ರಾರಂಭವಾದ ವರ್ಷ. ಅದೇ ಐತು ನಾಯಕ್ ಕೊಂಕಣ್ ರೈಲ್ವೆಯಲ್ಲಿ ದ್ವಿತೀಯ ವರ್ಷದಲ್ಲೇ ಅವರು ಅಲ್ಲಿ ಅಪ್ಲೈ ಮಾಡಿ ಅಲ್ಲಿ ಒಂದು ಸಣ್ಣ ಕೆಲಸಕ್ಕೆ ಸೇರುತ್ತಾರೆ. ಆ ಕೆಲಸಕ್ಕೆ ಸೇರಿಕೊಂಡು ಮತ್ತೆ ಡಿಗ್ರಿಯನ್ನು ಪಾಸ್ ಮಾಡ್ತಾರೆ. ಪಾಸ್ ಮಾಡಿ ಸೀದಾ ಬಾಂಬೆಗೆ ಹೋಗ್ತಾರೆ. ಬಾಂಬೆಗೆ ಹೋಗಿ ಅಲ್ಲಿ ಅವರದ್ದು ವಿಶೇಷ ಏನಂದರೆ ಅವರಿಗೆ ಏನಾದರೂ ನಾನು ಸಾಧನೆ ಮಾಡಬೇಕಂತ. ಕಡೆಗೆ
ಅವರದ್ದು ಒಂದು ನಾನು ಹೇಳ್ತೇನೆ ಮಕ್ಕಳೇ ಕೇಳಿ ಇಲ್ಲಿ. ಅವರು ಈಗ ಪೇಟೆಯಿಂದ ನಾವು ಏನೋ ಆವಾಗ ಎಲ್ಲ ತೊಟ್ಟೆ ಗಿಟ್ಟೆ ಎಲ್ಲ ಅಂತ ಇರಲಿಲ್ಲ, ಪೇಪರಲ್ಲಿ ಕಟ್ಟಿ ಕೊಡ್ತಿದ್ರು ಎಲ್ಲ ಸಾಮಾನು ಗೀಮಾನು ಎಲ್ಲ, ಸಕ್ಕರೆ ಬೆಲ್ಲ ಅದು ಇದೆಲ್ಲ. ಆ ಪೇಪರ್ ತುಂಡು ಬಂದರೆ ಪೇಪರ್ ತುಂಡನ್ನು ಬಿಸಾಡ್ತಿರ್ಲಿಲ್ಲ ಅವರು. ಪೇಪರ್ ತುಂಡನ್ನು ತೆಗೆದುಕೊಂಡು ಅದರಲ್ಲಿ ಬರುವ ವಿಷಯವನ್ನು ಓದ್ತಾ ಇದ್ರು. ಎಲ್ಲ ಅವ್ರು ಹೇಳು ಯಾವುದನ್ನು ಬಿಸಾಡ್ತಿರ್ಲಿಲ್ಲ, ಎಲ್ಲವನ್ನು ಓದ್ತಾ ಇದ್ರು, ಪೇಪರ್ ಯಾವುದನ್ನು ಬಿಡ್ತಿರ್ಲಿಲ್ಲ. ಅವರು ಕಡೆಗೆ IAS ಕಟ್ಟಿದ್ರು. IAS ಕಟ್ಟಿ 1ನೇ ವರ್ಷ ಆಗಲಿಲ್ಲ, ಹಠ ಬಿಡಲಿಲ್ಲ. 2ನೇ ವರ್ಷ ಆಗಲಿಲ್ಲ, ಹಠ ಬಿಡಲಿಲ್ಲ. 3ನೇ ವರ್ಷ ಕಂಪ್ಲೀಟ್ ಮಾಡಿ ಗೋವಾದಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ DC ಆಗಿ ಅಪಾಯಿಂಟ್ಮೆಂಟ್ ಆದರು. ಅವರು DC ಆದ ಕೂಡಲೇ ಅವರ ಹೆಸರನ್ನು ಬದಲಾವಣೆ ಮಾಡಿಕೊಂಡ್ರು. ಈಗ ರಾಜೇಶ್ ಪ್ರಸಾದ್ ಅಂತ ಆಗಿದ್ದಾರೆ ಅವರ ಹೆಸರು. ರಾಜೇಶ್ ಪ್ರಸಾದ್ ಗೊತ್ತಿರ್ಬೋದು ನಿಮಗೆ, ಹಿರಡ್ಕ ಅಂಜಾರ್ನವರು. ಈಗ ಆಮೇಲೆ ಅವರು ಅಂಡಮಾನ್ ನಿಕೋಬಾರ್ನಲ್ಲಿ ಮೆಜಿಸ್ಟ್ರೇಟ್ ಆಗಿ DC ಆಗಿ 2 ಕೆಲಸವನ್ನು ಮಾಡಿದರು. ಆಮೇಲೆ ಡೆಲ್ಲಿಯಲ್ಲಿ ಹೋಗಿ ಸೆಂಟ್ರಲ್ ಗೌರ್ಮೆಂಟಿನ GST ಆಯುಕ್ತರಾಗಿ ಇಡೀ ರಾಷ್ಟ್ರದ ಆಯುಕ್ತರಾಗಿ ಆಯ್ಕೆಯಾದರು. ಈಗ ಪ್ರಸ್ತುತ ಗೋವಾದಲ್ಲಿ ರಾಜ್ಯ ಸರ್ಕಾರದ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದಾರೆ. ನೋಡಿ ಸಾಧನೆ ಮಾಡಿದ್ರೆ, ಅವರ ಬಡತನ ಅಂತ ಕೇಳಿದ್ರೆ ಅವರಿಗೆ ಊಟಕ್ಕೆ ಇರಲಿಲ್ಲ, ಏನೂ ಇರಲಿಲ್ಲ, ಅಷ್ಟು ಸಾಧನೆ ಮಾಡಿ ಅವರು ಮುಂದೆ ಬಂದಿದ್ದಾರೆ. ಅದಕ್ಕೆ ನಾನು ಹೇಳೋದು, ಇದರಲ್ಲಿ ನಿಮಗೆ ನಾವು ಕಡಿಮೆ, ನಮಗೆ ಆಗುವುದಿಲ್ಲ, ನಮ್ಮ ಬಡತನ, ನಾವು ನೋಡ್ತಾ ಇದ್ದೇವೆ. ಸೆಕೆಂಡ್ PUC ಆದ ಕೂಡಲೇ ಮಕ್ಕಳು ಬೇರೆ ಬೇರೆ ಕೆಲಸಕ್ಕೆ ಹೋಗೋದು. ಯಾಕೆ ನಾನು ಕೆಲಸ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಆದರೆ ಕೆಲಸದೊಟ್ಟಿಗೆ ಇದನ್ನು ಮಾಡಿ ಕಲಿಯಿರಿ. ಈಗ ಬೇಕಾದಷ್ಟು ತರಬೇತಿಗಳು ಹೊರಗಿನಿಂದ, ಏನು ನಾವು ಸಣ್ಣದಿರುವಾಗ ನಮಗೆ ಯಾವಾಗ ಏನು ಇರಲಿಲ್ಲ, ಈಗ ಬೇಕಾದಷ್ಟು ನಿಮಗೆ ಇದರ ಕೆಲಸದೊಟ್ಟಿಗೆ ಮಾಡುವಂಥ ಅವಕಾಶ ಉಂಟು ಕಲೀಲಿಕ್ಕೆ. ಇದನ್ನು ಮಾಡಿ ಅಂತ ಹೇಳುತ್ತಾ, ಅದೇ ರೀತಿ ಮಕ್ಕಳೇ ನನ್ನ ಅದೇ ರೀತಿ ನೀವು ಕಾಲೇಜ್ ಅಥವಾ ಸೆಕೆಂಡ್ PUC ಅಲ್ಲಿ ಅಥವಾ ನೀವು ಮಾರ್ಕ್ ತೆಗೆದುಕೊಂಡು ಎವರೇಜ್ ತೆಗೆದುಕೊಂಡ್ರು ಕೂಡ ನೀವು CET ಅಥವಾ ಈ ಕಾಲೇಜುಗಳಲ್ಲಿರುವಂಥ ಕೆಲವು ಎಂಟ್ರೆನ್ಸ್ ಎಕ್ಸಾಮ್ಗಳು ಇರ್ತದೆ, ಅದರಲ್ಲಿ ಮಾರ್ಕ್ ತೆಗೆದರೆ ಮಾತ್ರ ನಿಮಗೆ ರ್ಯಾಂಕಿಂಗ್ ಬಂದರೆ ಮಾತ್ರ ನಿಮಗೆ ಕಾಲೇಜಲ್ಲಿ ಅವಕಾಶ ಇರ್ತದೆ. ಇದರಲ್ಲಿ ಎವರೇಜ್ ತೆಗೆದರೂ ನೀವು ಟೆನ್ಷನ್ ಮಾಡಿಕೊಳ್ಳೋದು ಬೇಡ. ಏನು ಡಿಗ್ರಿಯಲ್ಲಿ ಅಥವಾ ಸೆಕೆಂಡ್ PUC ಅಲ್ಲಿ ನಮಗೆ ಎವರೇಜ್, ನೀವು CET ಒಂದು ಕ್ಷೇತ್ರ, ನೀವು ತಾಂತ್ರಿಕಕ್ಕೆ ಹೋಗ್ತೀರಾ, ವೈದ್ಯಕೀಯ ಹೋಗ್ತೀರಾ, ಆ ಕ್ಷೇತ್ರದಲ್ಲಿ ಒಳ್ಳೆಯ ಮಾರ್ಕನ್ನು ತೆಗೆದು ಒಳ್ಳೆಯ ರ್ಯಾಂಕನ್ನು ತೆಗೆದರೆ ನಿಮಗೆ ಇಲ್ಲಿ ಎವರೇಜ್ ಮಾರ್ಕ್ಸ್ ಸಿಕ್ಕಿದ್ರು ಏನು ನಿಮಗೆ ತೊಂದರೆ ಆಗೋದಿಲ್ಲ. ಆ ಕ್ಷೇತ್ರದಲ್ಲಿ ನೀವು ಸತತವಾಗಿ ಓದಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅಂತ ಜ್ಞಾನ ಸಂಪಾದನೆ ಮಾಡಬೇಕಂತ ವೇದಿಕೆ ಇದು. ಈ ರಸಪ್ರಶ್ನೆ ಕಾರ್ಯಕ್ರಮಗಳು ಇದೆಲ್ಲ ಅದರಲ್ಲಿ ನಾವು ಭಾಗವಹಿಸಬೇಕು. ಸೋತ್ರು ತೊಂದರೆ ಇಲ್ಲ, ಗೆದ್ರು ತೊಂದರೆ ಇಲ್ಲ, ಭಾಗವಹಿಸಬೇಕು ಅಂತ ಹೇಳ್ತಾ ನಾನು ಕೊನೆಗೆ ಒಂದು ಸಣ್ಣ ಕಥೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಮಕ್ಕಳೇ, ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ರಾಜ ಅವನಿಗೊಬ್ಬ ಕೆಲಸದಾಳು. ಹಿಂದೆ ಅವನಿಗೆ ದಿವಸ 2 ಕೊಡ ನೀರು ತರಬೇಕು. ಅವೇನು ಮಾಡ್ತಾನೆ, ಆ ಸೇವಕ ಒಂದು ದೊಡ್ಡ ಕೋಲನ್ನು ಹಿಡ್ಕೊಂಡು ಎದುರುಗಡೆ ಒಂದು ತಂಬಿಗೆ, ಮತ್ತೊಂದು ಹಿಂದುಗಡೆ ಒಂದು ತಂಬಿಗೆ, 2 ತಂಬಿಗೆಯಲ್ಲಿ ನೀರನ್ನು ತಗೊಂಡು ಬರ್ತಾ ಇರ್ತಾನೆ. ಆ ಹಿಂದಿನ ತಂಬಿಗೆಯಲ್ಲಿ ಸ್ವಲ್ಪ ಕ್ರ್ಯಾಕ್ ಬಂದಿತ್ತು, ಒಂದು ತೂತಾಗಿತ್ತು, ಅದರಲ್ಲಿ ನೀರು ಚೆಲ್ಲುತ್ತಾ ಇತ್ತು. ಅವರು ಆ ದಿವಸ ಹಾಕ್ತಾನೆ, ಅದರಲ್ಲಿ ಅರ್ಧ ಕೊಡವೇ ಬರುವುದು, ಇದರಲ್ಲಿ ಫುಲ್ಲು ಕೊಡ ಬರ್ತಾ ಇತ್ತು. ಹೀಗೆ ಕೆಲವು ಸಮಯ ಹೋದ ಮೇಲೆ ಮೊದಲಿದ್ದ ಕೊಡಕ್ಕೆ ಜಂಬ ಬಂದು ಹಿಂದೆ ಇದ್ದ ಕೊಡಕ್ಕೆ ಹೇಳಿತು, ನೀನು ಅರ್ಧವೇ ಕೊಡ ಹಾಕೋದು, ನಾನು ಫುಲ್ಲು ಕೊಡ ಹಾಕ್ತಾ ಇದ್ದೇನೆ ಅಂತ. ಅದಕ್ಕೆ ಭಾರಿ ಬೇಜಾರಾಯಿತು. ಹೌದಲ್ವಾ, ನಾನು ಇಷ್ಟು ಪಾಪ ಅವ ಸೇವಕ ಇಷ್ಟು ಕಷ್ಟಪಟ್ಟು ತಂದರೂ ಕೂಡ ನನ್ನಿಂದ ಆಗೋದು ಅರ್ಧ ಕೊಡ ನೀರು ಮಾತ್ರ, ಇವ ಫುಲ್ಲು ಕೊಡ ಹಾಕ್ತಾ ಇದ್ದಾನೆ, ನಾನೆಂತ ಮಾಡಲಿ ಅಂತ. ಕಡೆಗೆ ಒಂದ್ಸಲ ಧೈರ್ಯ ಮಾಡಿ ಆ ಸೇವಕನಂತ, ದೊರೆಗಳೇ, ನಾನು ಏನು ಪ್ರಯೋಜನ ಇಲ್ಲ, ಯಾಕಂದರೆ ನನ್ನನ್ನು ಬಿಟ್ಟು ಬಿಡಿ, ನಾನು ಅರ್ಧ ಕೊಡವೇ ನೀರು ಬರುವುದು, ಅವನು ಫುಲ್ಲು ಕೊಡ ಬರ್ತಾ ಇದ್ದಾನೆ, ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿತ್ತು. ಅದಕ್ಕೆ ಆ ಸೇವಕ ಹೇಳ್ತಾನೆ, ನನಗೂ ಗೊತ್ತುಂಟು, 1 ವರ್ಷ ನಾನು ಗಮನಿಸಿದ್ದೇನೆ, ನೀನು ಅರ್ಧ ಕೊಡವೇ ನೀರು ತರೋದನ್ನು ಗೊತ್ತುಂಟು, ಆದರೆ ನೆನಪಿಟ್ಟುಕೋ, ನೀನು ಏನು ತೂತಾಗಿದೆ, ಆ ತೂತಲ್ಲಿ ಬರುವಂಥ ನೀರು ದಾರಿಯಲ್ಲಿ ಬರುವಾಗ ನಾನು ಎಂತ ಮಾಡಿದ್ದೇನೆ, ಹೂವಿನ ಬೀಜವನ್ನು ಹಾಕಿದ್ದೇನೆ. ಆ ದಾರಿಯಲ್ಲಿ ಬರುವಾಗ ಆ ತೂತಿನ ನೀರು ಆ ಬೀಜಕ್ಕೆ ಬಿದ್ದು ದೊಡ್ಡ ಬೃಂದಾವನವೇ, ಹೂವಿನ ತೋಟವೇ ಆಗಿದೆ. ನೋಡಿ, ದೌರ್ಬಲ್ಯ ಅಂತ ನಾವು ಇದು ಮಾಡ್ಕೊಳ್ಬಾರ್ದು. ಆ ತೋಟ, ಸುಂದರವಾದ ತೋಟ, ಆ ಬೃಂದಾವನವನ್ನು ನೋಡು ನೀನು ಅಂತ. ಅವಾಗ ನೋಡ್ತಿದ್ದೆ, ಹೌದು, ಚಂದವಾದ ಹೂವಿನ ತೋಟವೇ ಆಗಿದೆ ದಾರಿ. ಮತ್ತೊಂದು ಬದಿಯಲ್ಲಿ ಆ ಫುಲ್ ಕೂಡ ಬಂದದಲ್ಲ, 2 ಹೀಗೆ ತಗೊಂಡು ಬರುವಾಗ ಆ ಬದಿಯಲ್ಲಿ ಬರಡು ಭೂಮಿ, ಈ ಬದಿಯಲ್ಲಿ ವೃಂದಾವನ. ಅದಕ್ಕೆ ಹೇಳಿತು, ನೋಡಿ, ನಮ್ಮಲ್ಲಿ ಏನೂ ಆಗುವುದಿಲ್ಲ, ನಮ್ಮಲ್ಲಿ ದೌರ್ಬಲ್ಯ, ಆ ದೌರ್ಬಲ್ಯವನ್ನು ನಾವು ಪಾಸಿಟಿವ್ ಆಗಿ ಧನಾತ್ಮಕವಾಗಿ ತೆಗೆದುಕೊಂಡ್ರೆ ಮಾತ್ರ ಮಕ್ಕಳೇ ನಾವು ಜೀವನದಲ್ಲಿ ಮಿಂಚಬಹುದು ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಬಂಧುಗಳೇ, ಪ್ರಾಜ್ಞರೊಂದು ಮಾತನ್ನ ಹೇಳ್ತಾರೆ, ಪ್ರಪಂಚದಲ್ಲಿ ಕದಿಯಲಾಗದಂತ ಸಂಪತ್ತು ಯಾವುದು ಕೇಳಿದ್ರೆ ಅದು ವಿದ್ಯೆ ಮಾತ್ರ ಅಂತ. ಅದನ್ನು ನಾವು ಆರ್ಜಿಸಿಕೊಳ್ಬೇಕು ಅಂತ. ಯಾವಾಗ ನಾವು ವಿದ್ಯೆಯನ್ನು ಆರ್ಜಿಸಿಕೊಳ್ತೇವೆ, ಸಮಾಜದಲ್ಲಿರ್ಬೋದು, ಎಲ್ಲಿಯೇ ಇರಲಿ ನಮಗೆ ಗೌರವ ಸಿಗ್ತದೆ. ಅದಕ್ಕೆ ನಮ್ಮ ರವೀಂದ್ರ ಹೆಗ್ಡೆ ಸರ್ ಹೇಳಿದಂಥ ಮಾತು ಸಂಪೂರ್ಣವಾಗಿ ಸತ್ಯ ಅಂತ ಒಪ್ಪಿಕೊಳ್ಬೇಕು. ಯಾಕೆ ಕೇಳಿದ್ರೆ, ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಪುಸ್ತಕದ ಜ್ಞಾನ ಮಾತ್ರ ನಮ್ಮ ಬದುಕನ್ನು ರೂಪಿಸುವುದಿಲ್ಲ ಅಂತ. ಜೊತೆಗೆ ನಾವು ಕಲಿಯಬೇಕಾದದ್ದು ಯಾವುದು? ಸಾಮಾನ್ಯವಾದಂಥ ಜ್ಞಾನ ಅಂತ. ಈಗ ಅವರು ಹೇಳಿದ್ರು, ಒಬ್ಬ ತಹಶೀಲ್ದಾರ್ ಆಗಿರ್ಬೋದು, ಒಬ್ಬ IAS ಕೇಡರ್ನ ಆಫೀಸರ್ ಆಗಿರ್ಬೋದು, KS ಕೇಡರ್ನ ಆಫೀಸರ್ ಆಗಿರ್ಬೋದು, ಯಾವ ಕೇಡರ್ನೇ ಆಫೀಸ್ಗಳಾಗಿರ್ಲಿ, ಅವರು ಬರುವುದು ಹೇಗೆ ಆ ಉದ್ಯೋಗಕ್ಕೆ? ಕೇವಲ ಪುಸ್ತಕದ ಜ್ಞಾನದಿಂದ ಅಲ್ಲ, ಸಾಮಾನ್ಯ ಜ್ಞಾನ ಮೊದಲು ನಮಗೆ ಬೇಕು ಅಂತ. ವೇದಿಕೆಯಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ನಿಮ್ಗೆಲ್ಲ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಕೇವಲ ಪುಸ್ತಕದ ಜ್ಞಾನ ಸಾಕಾಗುವುದಿಲ್ಲ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ, ಒಂದಷ್ಟು ಸಾಮಾನ್ಯ ಜ್ಞಾನವನ್ನು ತಿಳ್ಕೊಳ್ಳಿ ಎನ್ನುವಂಥ ಒಂದು ಚಂದದ ನುಡಿಯನ್ನು ಆಡಿದ್ದಾರೆ ನಮ್ಮ ರವೀಂದ್ರ ಹೆಗ್ಡೆ ಸರ್. ತಮ್ಮ ಅತ್ಯಂತ ಅದ್ಭುತವಾದಂಥ ಮಾತುಗಳಿಗೆ ಕಿವಿಯಾಗಿದ್ದೇವೆ. ಧನ್ಯವಾದಗಳು ಸರ್. ಬಂಧುಗಳೇ, ಈ ಒಂದು ಚಂದದ ಪುಣ್ಯ ವೇದಿಕೆಯಲ್ಲಿ ನಾವು ಈರುವರನ್ನ ಸನ್ಮಾನ ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ. ಈ ಸನ್ಮಾನಿತರ ವಿಷಯವನ್ನ, ಅವರ ಸಾಧನೆಯನ್ನ ಹಾಗೂ ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಿಕ್ಕಿದ್ದಾರೆ ನಮ್ಮ ಪ್ರೀತಿಯ ಶಿಕ್ಷಕರಾದಂತಹ ಪ್ರಕಾಶ್ ಸರ್ ಅವರು. ಸಭಾಧ್ಯಕ್ಷರೇ, ಗಣ್ಯರೇ, ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ, ವೇದಿಕೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಮುದ್ರಾಡಿಯಲ್ಲಿ ಬುದ್ಧಿವಂತರು ಯಾರು ಕೇಳಿದರೆ ಅದು ಹುಡುಗಿಯರು ಅಂತ. ಹಾಗಾಗಿ ಆ ಬುದ್ಧಿವಂತಿಕೆ ಅದು ಇವತ್ತಿದ್ದಲ್ಲ, ಅದು 25 ವರ್ಷಗಳ ಹಿಂದಿನಿಂದಲೂ ಇದು ನಡ್ಕೊಂಡು ಬಂದದ್ದು. ನಾವಿವತ್ತು ಸನ್ಮಾನಿಸುವುದು ಕೂಡ ಹಿಂದೆ ಈ ಮುದ್ರಾಡಿಯಲ್ಲಿ ಶಾಲಾ ವಿದ್ಯಾರ್ಥಿನಿಯಾಗಿದ್ದು, ಈಗ ಶಿಕ್ಷಕಿಯಾಗಿದ್ದು, ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ 35 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಟಾಪ್ 3ಯಲ್ಲಿ ಒಬ್ಬಳಾಗಿ ಮೂಡಿ ಬಂದಂಥ ಮುದ್ರಾಡಿಯ ಕುವರಿ ಶ್ರೀಮತಿ ಮಾಲಿನಿ ಶಿವಾನಂದ ಶೆಟ್ಟಿ. ದಯಮಾಡಿ ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಮೆಟ್ಕಲ್ ಮನೆ ಜಯಂತ್ ಶೆಟ್ಟಿ ಮತ್ತು ಲಲಿತಾ ದಂಪತಿಗಳ ಪುತ್ರಿ. ಅವರು ಮುನಿಯಾಲ್ನಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮಾಡಿದ್ದು. ಅವರಿಗೆ ದ್ವಿತೀಯ ಅನ್ನೋದೇ ಗೊತ್ತಿಲ್ಲ. ಅವರು ಅಲ್ಲಿ ಕೂಡ ಟಾಪರ್, SSLCಯ ಟಾಪರ್. ಕಾರ್ಕಳ ತಾಲೂಕು, ಅದು ಹೆಬ್ರಿ ತಾಲೂಕನ್ನು ಸೇರಿಕೊಂಡ ಕಾರ್ಕಳ ತಾಲೂಕಿನಲ್ಲಿ 3 ಬಾರಿ ತಾಲೂಕು ಮಟ್ಟದಲ್ಲಿ ಪ್ರಥಮ, 3 ಬಾರಿ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ, ಅದು ಕೂಡ ಶಿಕ್ಷಕರ ಮಧ್ಯೆ ನಡೆದಂತಹ ಸ್ಪರ್ಧೆ. ರಾಜ್ಯ ಮಟ್ಟದ ಸಹಪಾಠ್ಯ ಚಟುವಟಿಕೆ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ವಿಭಾಗದ ವಿಜ್ಞಾನ ರಸಪ್ರಶ್ನೆ ವಿಭಾಗದಲ್ಲಿ 2024-25ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ 35 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಟಾಪ್ 3ಯಲ್ಲಿ ಒಬ್ಬರಾಗಿ ಮೂಡಿ ಬಂದವರು. 2022-23ನೇ ಸಾಲಿನಲ್ಲಿ ಧಾರವಾಡದಲ್ಲಿ ನಡೆದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಕೂಡ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಭಾಗವಹಿಸಿದವರು. 23-24ನೇ ಸಾಲಿನಲ್ಲಿ ತುಮಕೂರಿನಲ್ಲಿ ರಾಜ್ಯ ಮಟ್ಟದ ರಸಪ್ರಶ್ನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು. ಅವರನ್ನು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೆ. ಇವಾಗ ಅವರು ಸರ್ಕಾರಿ ಪ್ರೌಢಶಾಲೆ ಕಾಬೆಟ್ಟಿನಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮುದ್ರಾಡಿಯ ಅತ್ಯಂತ ಪ್ರತಿಭಾನ್ವಿತೆ ಶಿಕ್ಷಕ ಗಣದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಮುದ್ರಾಡಿಯ ಹಿರಿಮೆ ಗರಿಮೆಯನ್ನ ಬಾನೆತ್ತರಕ್ಕೆ ಹಾರಿಸಿದಂತ ಅತ್ಯಂತ ಶಿಕ್ಷಕ ಗಣದಲ್ಲಿ ಅತ್ಯಂತ ಬುದ್ಧಿವಂತ ಶಿಕ್ಷಕಿ ಎಂಬ ನೆಗಳತೆಗೆ ಪಾತ್ರರಾದವರು ಶ್ರೀಮತಿ ಮಾಲಿನಿ ಶೆಟ್ಟಿ. ಈ ದಿನದ ಈ ಸುಂದರ ವೇದಿಕೆಯಲ್ಲಿ ಅವರನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ರಾಜ್ಯ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇದೇ ರೀತಿ ತಮ್ಮ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಭಗವಂತ ತಮಗೆ ಶಕ್ತಿಯನ್ನ ದಯಪಾಲಿಸಲಿ ಎನ್ನುವ ಆಶಯದೊಂದಿಗೆ ಇಂದಿನ ವಿದ್ಯಾರ್ಥಿಗಳಿಗೆ ತಾವು ಪ್ರೇರಣೆ ಆಗಬೇಕು. ಮುಂದಿನ ದಿನಗಳಲ್ಲಿ ಇಲ್ಲಿರುವಂತಹ ವೇದಿಕೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ತಮ್ಮ ಹಾಗೆ ರಸಪ್ರಶ್ನಾ ಸ್ಪರ್ಧೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮಿಂಚುವಂತಾಗಬೇಕೆಂಬ ಹಾರೈಕೆಯೊಂದಿಗೆ ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ನಮ್ಮ ವೇದಿಕೆ ನಿರ್ವಹಣೆ ಸಮಿತಿಯ ಸಂಚಾಲಕರು ಶಿವಾನಂದ ಶೆಟ್ಟಿ ಅವರು, ಅವರ ಯಶಸ್ಸಿನ ಪಯಣದಲ್ಲಿ ಅವರ ಜೊತೆಗಿರುವವರು, ಅವರನ್ನ ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಒಂದು ಸುಂದರ ಭಾವಚಿತ್ರಕ್ಕಾಗಿ ಆಹ್ವಾನಿಸ್ತಾ, ವಂದನೆಗಳು ಮಾಲಿನಿ ಮೇಡಮ್, ತಮಗೆ ಶುಭವಾಗಲಿ. ನಮ್ಮ ಈ ದಿನದ ಕಾರ್ಯಕ್ರಮದ ಉದ್ಘಾಟಕರು, ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ತನ್ನ ಮುಡಿಗೇರಿಸಿಕೊಂಡವರು ಶ್ರೀ ರವೀಂದ್ರ ಹೆಗ್ಡೆ ಅವರು. ದಯಮಾಡಿ ತಾವು ಕೂಡ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಆರಂಭಿಕ ಶಿಕ್ಷಕರಾಗಿ ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತುಂಡುಗುಡ್ಡೆ ಶಾಲೆಗೆ ಆಗಮಿಸಿದವರು. ಒಂದು ಮುಳಿಹುಲ್ಲಿನ ಮಾಡಿನಲ್ಲಿದ್ದಂತಹ ಶಾಲೆಯನ್ನ ಬಹಳ ದೊಡ್ಡ ಮಟ್ಟಕ್ಕೆ ಏರಿಸಿದವರು. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದವರು. ನಾಯರ್ಕೋಡ್ನಲ್ಲಿ ಕೂಡ
ಅತ್ಯದ್ಭುತ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದವರು. ನೆಲ್ಲಿಕಟ್ಟೆ ಶಾಲೆ ಇನ್ನೇನು ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತವಾಗಿ ಮುಚ್ಚುವ ಸ್ಥಿತಿಯಲ್ಲಿದ್ದಂಥ ನೆಲ್ಲಿಕಟ್ಟೆ ಶಾಲೆಯನ್ನ ಅದನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದವರು. ಕೇವಲ ಓರ್ವ ಶಿಕ್ಷಕರಾಗಿ ಮಾತ್ರವಲ್ಲ, ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪುರಸ್ಕಾರವನ್ನು ಪಡೆದುಕೊಂಡವರು. ಅಷ್ಟು ಮಾತ್ರ ಅಲ್ಲ, ಇಡೀ ಶಿಕ್ಷಕ ಗಣನಕ್ಕೆ, ಉಡುಪಿ ಜಿಲ್ಲೆಯ ಶಿಕ್ಷಕ ಗಣನಕ್ಕೆ ನಾಯಕತ್ವವನ್ನು ವಹಿಸಿಕೊಟ್ಟವರು. ಜಿಲ್ಲಾ ಮಟ್ಟದ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದವರು. ಸಹಕಾರಿ ರಂಗದಲ್ಲಿ ಕೂಡ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದವರು. ಈ ಬಾರಿಯ ಅತ್ಯುತ್ತಮ ಜಿಲ್ಲಾ ಮಟ್ಟದ ಚಾಣಕ್ಯ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡೆದವರು. ಅವರನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಧನ್ಯವಾದವನ್ನ ಸ್ವೀಕರಿಸಿದಂತಹ ನಮ್ಮ ನೆಚ್ಚಿನ ಪ್ರೀತಿಯ ಮುಖ್ಯೋಪಾಧ್ಯಾಯರಾದಂತಹ ರವೀಂದ್ರ ಹೆಗಡೆ ಸರ್ ಹಾಗೂ ಮಾಲಿನಿ ಮೇಡಮ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಬಂಧುಗಳೇ, ನಾವು ಚುಟುಕಾದ ಸಭಾ ಕಾರ್ಯಕ್ರಮ ಅಂದುಕೊಂಡದ್ದು. ಆದ್ರಿಂದ ಈ ಸಭಾ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನ ವೇದಿಕೆಯಲ್ಲಿರುವಂಥ ಎಲ್ಲರನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ ವಿನಾಯಕ ಪೂಜಾರಿ, ಉಪನ್ಯಾಸಕರು, SRS ಶಾಲೆ ಹೆಬ್ರಿ. ರಸಪ್ರಶ್ನೆ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾಗಿ ಭಾಗವಹಿಸಿದಂಥ ಶ್ರೀ ಮಂಜುನಾಥ್ ಪೂಜಾರಿ, ಅಧ್ಯಕ್ಷರು, ಮುದ್ರಾಡಿ ಶಾರದೋತ್ಸವ ಸಮಿತಿ, ಇವರಿಗೆ ಶಾರದೋತ್ಸವ ಸಮಿತಿ ಮತ್ತು ಊರವರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಚಂದ್ರಶೇಖರ್ ಬಾಯಾರಿ, ಉಪಾಧ್ಯಕ್ಷರು, ಶಾರದೋತ್ಸವ ಸಮಿತಿ ಮುದ್ರಾಡಿ, ಇವರಿಗೂ ಕೂಡ ಶಾರದೋತ್ಸವ ಸಮಿತಿ ಮತ್ತು ಊರವರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ ಶ್ರೀ ರವೀಂದ್ರ ಹೆಗಡೆ, ಮುಖ್ಯ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ, ಇವರಿಗೂ ಕೂಡ ಶಾರದೋತ್ಸವ ಸಮಿತಿ ಮುದ್ರಾಡಿ ಹಾಗೂ ಊರವರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾರದೋತ್ಸವ ಸಮಿತಿಯ ಆರ್ಥಿಕ ಸಂಚಾಲಕರಾದಂಥ ಶ್ರೀ ಗುರುಪ್ರಸಾದ್ ಹೆಗಡೆ ಕೊಳಂಬೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಚಂದ್ರಶೇಖರ್ ಭಟ್, ಮುಖ್ಯ ಶಿಕ್ಷಕರು, MNDSM ಅನುದಾನಿತ ಪ್ರೌಢಶಾಲೆ ಮುದ್ರಾಡಿ, ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಇನ್ನೊಬ್ಬರು ಮುಖ್ಯ ಶಿಕ್ಷಕರು ಶ್ರೀನಿವಾಸ ಭಂಡಾರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿ, ಇವರಿಗೂ ಕೂಡ ಶಾರದೋತ್ಸವ ಸಮಿತಿ ಮುದ್ರಾಡಿ ಹಾಗೂ ಗ್ರಾಮಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದವನ್ನು ಸಮರ್ಪಿಸಿದಂಥ ವಿನಾಯಕ್ ಪೂಜಾರಿ, ಉಪನ್ಯಾಸಕರು, ತಮಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮಕ್ಕೆ ಇದೀಗ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಮುಂದೆ ಇದೇ ವೇದಿಕೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಧನ್ಯವಾದಗಳು. ಹಲೋ, ರಸಪ್ರಶ್ನೆ ಸ್ಪರ್ಧೆಯ ಮೌಖಿಕ ಸುತ್ತಿನ ಸ್ಪರ್ಧೆಯ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಸತೀಶ್ ಬೆಳಂಜೆ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿ ಸರ್, ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಕಾಲೇಜು ಮತ್ತು ಪ್ರೌಢ ವಿಭಾಗದಿಂದ 4 ತಂಡಗಳು ಮುದ್ರಾಡಿ ಶಾರದೋತ್ಸವ 2025ರಲ್ಲಿ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರತಕ್ಕಂತಹ ತಂಡಗಳು. ಎಲ್ಲ ತಂಡಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅವರಿಗೆ ಶುಭವನ್ನು ಕೋರೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ, ಈ ಸ್ಪರ್ಧೆಯನ್ನು 4 ವರ್ಷಗಳಿಂದ ಬಹಳ ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಟ್ಟಂತಹ ಆತ್ಮೀಯರಾದ ಪ್ರಕಾಶ್ ಪೂಜಾರಿ ಸರ್ ಅವರು ನೆರವೇರಿಸಿಕೊಡ್ತಿದ್ದಾರೆ. ಅವರೊಂದಿಗೆ ಎಲ್ಲ ಅಧ್ಯಾಪಕ ಮಿತ್ರರು ಸಹಕರಿಸ್ತಾ ಇದ್ದಾರೆ. ಇದೀಗ ರಸಪ್ರಶ್ನೆ ಸ್ಪರ್ಧೆಯ ಮೌಖಿಕ ಸುತ್ತು ಮುದ್ರಾಡಿ ಶಾರದೋತ್ಸವ 2025ರಲ್ಲಿ ವೇದಿಕೆ ಸಿದ್ಧಗೊಂಡಿದೆ. ಇದೀಗ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ನೆರೆದಿರುವಂಥ ಸಮಸ್ತರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ರಸಪ್ರಶ್ನಾ ಸ್ಪರ್ಧೆಯನ್ನು ಆರಂಭಿಸ್ತಾ ಇದ್ದೇವೆ. ನೀವು ನಿಮ್ಮ ಸರಿಯಾದ ಜಾಗದಲ್ಲಿ ಕೂತಿದ್ದೀರಾ ಅನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಮೊದಲ ತಂಡ ಶೈಲಪುತ್ರಿ, ಮೊದಲ ತಂಡ ಅಲ್ಲಿ ಕೂತ್ಕೊಳ್ಳಿ. ಎರಡನೆಯ ತಂಡ ಬ್ರಹ್ಮಚಾರಿಣಿ,
ಮೂರನೆಯ ತಂಡ ಮಹಾಗೌರಿ, ನಾಲ್ಕನೆಯ ತಂಡ ಚಂದ್ರಗಂಟ, ಇದು ಪ್ರೌಢಶಾಲಾ ವಿಭಾಗ. ಅದೇ ರೀತಿ ಈ ಭಾಗದಲ್ಲಿ ಅಲ್ಲಿಂದ 1ನೇ ತಂಡ ಸ್ಟಾರ್ಟ್ ಆಗ್ತದೆ. ಮೊದಲ ತಂಡ ಕೂಷ್ಮಾಂಡ ದೇವಿ, ನೀವೇ ಇದ್ದೀರಾ? ಸರಿ. 2ನೇ ತಂಡ ಸ್ಕಂದಮಾತಾ, 3ನೇ ತಂಡ ಕಾತ್ಯಾಯಿನಿ, 4ನೇ ತಂಡ ಕಾಳರಾತ್ರಿ. ಸರಿಯಾದ ಜಾಗದಲ್ಲಿ ಕೂತಿದ್ದೀರಿ. ನಿಮ್ಮನ್ನು ಸಾವಿರಾರು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮುಖದಲ್ಲಿ ಒಳ್ಳೆ ನಗಾಡ್ತಾ ನೀವು ಇರಬೇಕು. ನಿಮ್ಮ ಪರಿಚಯವನ್ನೊಮ್ಮೆ ಹೇಳಬೇಕು. ನೀವು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಿ, ನಿಮ್ಮ ಹೆಸರೇನು, ಜೊತೆಗೆ ನಿಮ್ಮ ತಂದೆ ತಾಯಿಗಳ ಹೆಸರು, ಮನೆ ಹೆಸರು ಕ್ವಿಕ್ಕಾಗಿ, ಆದಷ್ಟು ಕ್ವಿಕ್ಕಾಗಿ ಹೇಳಿ. ನೀವಲ್ಲಿ ಅವರ ಹೆಸರನ್ನು ನೋಟ್ ಮಾಡ್ಕೊಂಡು ಬಿಡಿ. ಯಾರಿಗೆಲ್ಲ ಹೆದರಿಕೆ ಆಗುವುದಿಲ್ಲ, ಇಲ್ಲಿ ಸ್ಟೇಜಲ್ಲಿ ಕೂತ್ಕೊಂಡಾಗ ಹೆದರಿಕೆ ಆಗುವುದಿಲ್ಲ? ಯಾರಿಗೆಲ್ಲ ಹೆದರಿಕೆ ಆಗ್ತದೆ ಕೇಳಿದ್ರು ನೀವು ಕೈ ಎತ್ತುವುದಿಲ್ಲ, ಹೆದರಿಕೆ ಆಗುವುದಿಲ್ಲ ಹೇಳಿದ್ರು ಕೈ ಎತ್ತುವುದಿಲ್ಲ. ಯಾಕಂದರೆ ಕೈ ಎತ್ತಲಿಕ್ಕೆ ಹೆದರಿಕೆ ಆಗ್ತದೆ. ಆ ಹೆದರಿಕೆ ಹೋಗಬೇಕು ಅಂತ ನಿಮ್ಮನ್ನು ವೇದಿಕೆ ಮೇಲೆ ಕೂರಿಸಿದ್ದು. ಎಷ್ಟು ಜನ ಈ ಹಿಂದೆ ಸ್ಪರ್ಧೆಯಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿದ್ದೀರಿ? ವೇದಿಕೆಯಲ್ಲಿ ಓಕೆ, ಒಂದು 3, ಬಹುತೇಕ ಅವರೇ ಇದ್ದಾರೆ. ಅತ್ಯಂತ ಖುಷಿಯ ವಿಷಯ, 45 ತಂಡಗಳು, ಸುಮಾರು 180 ಜನ ವಿದ್ಯಾರ್ಥಿಗಳು, ಮುದ್ರಾಡಿ ಕಬ್ಬಿನಾಲೆ ವ್ಯಾಪ್ತಿಯ ವಿದ್ಯಾರ್ಥಿಗಳು ಈ ರಸಪ್ರಶ್ನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಮುದ್ರಾಡಿಯ ಮಕ್ಕಳು ಎಷ್ಟು ಈ ರಸಪ್ರಶ್ನೆಯನ್ನು ಇಷ್ಟಪಟ್ಟು ಭಾಗವಹಿಸ್ತಾ ಇದ್ದಾರೆ, ಎಷ್ಟು ಬುದ್ಧಿವಂತರು ಅನ್ನೋದನ್ನು ಸಾಬೀತುಪಡಿಸ್ತದೆ. ಮೈಕನ್ನು ಶೈಲಪುತ್ರಿ ತಂಡದವರಿಗೆ ಕೊಡಿ. ನಿಮಗೆ ಕೇವಲ ಒಂದು 5 ನಿಮಿಷದಲ್ಲಿ ನಿಮ್ಮ ಪರಿಚಯ ಮುಗಿಬೇಕು. ಟಕ್ಕ 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 ಮೈಕನ್ನು ಪಾಸ್ ಮಾಡಬೇಕು. ಎಸ್, ಪ್ರೌಢಶಾಲಾ ವಿಭಾಗದ ಮೊದಲ ತಂಡ ಶೈಲಪುತ್ರಿ. ಹೇಳಿ, ಮೈಕ್ ಆನ್ ಆಗುದಿಲ್ಲ. ನನ್ನ ಹೆಸರು ವರ್ಷಿಣಿ. ನಾನು ಸರಕಾರಿ ಪ್ರೌಢಶಾಲೆ ಹೆಬ್ರಿ. ನನ್ನ ತಂದೆಯ ಹೆಸರು ಭೋಜ. ನನ್ನ ತಾಯಿಯ ಹೆಸರು ಸುಂದರಿ. ಉಳಿದವರನ್ನು ಚಪ್ಪಾಳೆ ಹೊಡಿಬಹುದಾಗ ಖುಷಿ ಆಗ್ತದೆ ಅವರಿಗೆ. ನೀವು ಉಳಿದು ಕೂತ್ಕೊಂಡವರು. ನನ್ನ ಹೆಸರು ರೀತು. ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಾಲ್ನಲ್ಲಿ ಓದ್ತಿದ್ದೇನೆ. ನನ್ನ ತಂದೆ ಹೆಸರು ಚಂದ್ರಶೇಖರ್, ತಾಯಿ ಲತಾ. ಪ್ರಿಪೇರ್ ಆಗಿ ಉಳಿದವರು. ನನ್ನ ಹೆಸರು ಸಾನ್ವಿ. ನಾನು ಸರ್ಕಾರಿ ಪ್ರೌಢಶಾಲೆ ಹೆಬ್ರಿ ಇಲ್ಲಿ ಓದ್ತಿದ್ದೇನೆ. ನನ್ನ ತಾಯಿ ಹೆಸರು ಸುಜಾತ. ನನ್ನ ತಂದೆಯ ಹೆಸರು ರಾಜೇಶ್. ನನ್ನ ಹೆಸರು ಸಾನವಿ. ನಾನು KPS ಮುನಿಯಾಲ್ನಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆ ಹೆಸರು ರವೀಂದ್ರ, ತಾಯಿ ಹೆಸರು ನಳಿನಾಕ್ಷಿ. ಶೈಲಪುತ್ರಿ ತಂಡ ಆಯಿತು. ಈಗ ಬ್ರಹ್ಮಚಾರಿಣಿ. ನನ್ನ ಹೆಸರು ದಿಯಾ ಶೆಟ್ಟಿ. ನಾನು ಅಮೃತ ಭಾರತಿ ವಿದ್ಯಾಕೇಂದ್ರ ಹೆಬ್ರಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಗಣೇಶ್ ಶೆಟ್ಟಿ, ತಾಯಿ ಶೋಭಾ ಶೆಟ್ಟಿ. ನನ್ನ ಹೆಸರು ಅಶ್ವಿನಿ. ನಾನು KPS ಮುನಿಯಾಲಲ್ಲಿ ಓದ್ತಿದ್ದೇನೆ. ನನ್ನ ಅಮ್ಮನ ಹೆಸರು ಸುಪ್ರಿಯಾ, ತಂದೆ ಹೆಸರು ವೆಂಕಟೇಶ್. ಗುಡ್. ನನ್ನ ಹೆಸರು ಅನುಷ್ಕಾ, ಅಮೃತ ಭಾರತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆ ಹೆಸರು ಲೋಕೇಶ್, ತಾಯಿ ಹೆಸರು ಸರಿತಾ. ನನ್ನ ಹೆಸರು ಭೂಮಿಕಾ. ನಾನು KPS ಮುನಿಯಾಲಿನಲ್ಲಿ ಓದುತ್ತಿದ್ದೇನೆ. ತಾಯಿ ಹೆಸರು ಜಯಲಕ್ಷ್ಮಿ, ತಂದೆ ಹೆಸರು ಕೃಷ್ಣ. ನನ್ನ ಹೆಸರು ಅಂಜಲಿ. ನಾನು MNDSM ಅನುದಾನಿತ ಪ್ರೌಢಶಾಲೆ ಮುದ್ರಾಡಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆ ಹೆಸರು ಆನಂದ, ತಾಯಿ ಜಯಂತಿ. ನನ್ನ ಹೆಸರು ಪ್ರತೀಕ್ಷಾ. ನಾನು MNDSM ಅನುದಾನಿತ ಪ್ರೌಢಶಾಲೆ ಮುದ್ರಾಡಿ ಇಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಾಯಿಯ ಹೆಸರು ಸುಧಾ, ತಂದೆಯ ಹೆಸರು ಜಯಕೊಲಾಲ್. ನನ್ನ ಹೆಸರು ಸಿಂಚನ. ನಾನು MNDSM ಅನುದಾನಿತ ಪ್ರೌಢಶಾಲೆ ಮುದ್ರಾಡಿಯಲ್ಲಿ ಓದುತ್ತಿದ್ದೇನೆ. ನನ್ನ ಅಮ್ಮನ ಹೆಸರು ಸುಮತಿ, ಅಪ್ಪನ ಹೆಸರು ಸಂಜೀವ. ನನ್ನ ಹೆಸರು ಸಮೀಕ್ಷಾ. ನಾನು MNDSM ಅನುದಾನಿತ ಪ್ರೌಢಶಾಲೆಯಲ್ಲಿ ಓದುತ್ತೇನೆ. ತಂದೆ ರಾಜು, ತಾಯಿ ಲೀಲಾವತಿ. ನನ್ನ ಹೆಸರು ಕೌಶಿಕ್. KPS ಮುನಿಯಾಲಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಗಣೇಶ್, ತಾಯಿ ಹೆಸರು ಆಶಾ. ನನ್ನ ಹೆಸರು ಚಿನ್ಮಯ. ನಾನು KPS ಮುನಿಯಾಲಲ್ಲಿ ಓದ್ತಿದ್ದೇನೆ. ನನ್ನ ತಂದೆ ಹೆಸರು ರಘುಪತಿ, ತಾಯಿ ಹೆಸರು ಶ್ವೇತಾ. ನನ್ನ ಹೆಸರು ಸೃಜನ್. PR ಅಮೃತ ಭಾರತಿ ವಿದ್ಯಾಲಯದಲ್ಲಿ ಓದುತ್ತಿದ್ದೇನೆ. ತಂದೆ ಸತೀಶ್ ಪೂಜಾರಿ, ತಾಯಿ ವಸಂತ್. ನನ್ನ ಹೆಸರು ಶ್ರವಣ್. ನಾನು KPS ಮುನಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಾಯಿ ಹೆಸರು ವಸಂತ್. ನನ್ನ ತಂದೆ ಹೆಸರು ಸತೀಶ್. ಸರ್ ಮೈಕ್. ಕೂಷ್ಮಾಂಡ ದೇವಿ. ನಾನು ರಚಿತಾ ಕುಲಾಲ್, ಅಮೃತ ಭಾರತಿ PU ಕಾಲೇಜಲ್ಲಿ 2nd PU ಸ್ಟೂಡೆಂಟ್, ಡಾಟರ್ ಆಫ್ ಸವಿತಾ ಕುಲಾಲ್ ಆ್ಯಂಡ್ ರಾಘವೇಂದ್ರ ಕುಲಾಲ್. ಚಪ್ಪಾಳೆ ಹೊಡಿಲಿಕ್ಕೆ ಮರ್ತೋಯ್ತೇನ? ಈಗಾದ್ರೆ ಕಷ್ಟ. ನಾನು ಬೃಂದಶ್ರೀ, ಅಮೃತ ಭಾರತಿ PU ಕಾಲೇಜ್ 2nd ಇಯರಲ್ಲಿ ಓದುತ್ತಿದ್ದೇನೆ. ಐ ಆಮ್ ಅ ಡಾಟರ್ ಆಫ್ ಸುಧೀರ್ ಹೆಬ್ಬಾರ್ ಆ್ಯಂಡ್ ಪ್ರಭಾಲಕ್ಷ್ಮಿ. ನಾನು ಅಕ್ಷರ, ಅಮೃತ ಭಾರತಿ PU ಕಾಲೇಜಲ್ಲಿ 1st ಇಯರ್ ಸ್ಟೂಡೆಂಟ್, ಡಾಟರ್ ಆಫ್ ರಾಘವೇಂದ್ರ TN ಭಟ್ ಆ್ಯಂಡ್ ಶಾಲಿನಿ ಆಚಾರ್ಯ.
ನನ್ನ ಹೆಸರು ಅಭಿಕ್ಷಾ. ನಾನು ಅಮೃತ ಭಾರತಿ PU ಕಾಲೇಜ್ನಲ್ಲಿ ಓದ್ತಾ ಇದ್ದೇನೆ. ಡಾಟರ್ ಆಫ್ ಹರೀಶ್ ಶೆಟ್ಟಿಗಾರ್ ಆ್ಯಂಡ್ ಜಯೇಶ್. ನನ್ನ ಹೆಸರು ತ್ರಿಷಾ ಡಿ ಪೂಜಾರಿ. ನಾನು ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ದಿನೇಶ್ ಪೂಜಾರಿ, ತಾಯಿ ಹೆಸರು ಶಶಿಕಲಾ ಡಿ ಪೂಜಾರಿ. ನನ್ನ ಹೆಸರು ಚಿನ್ಮಯಿ. ನಾನು ಅಮೃತ ಭಾರತಿ PU ಕಾಲೇಜಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ರಾಘವೇಂದ್ರಾಚಾರ್ಯ, ತಾಯಿ ಸುವರ್ಣ. ನನ್ನ ಹೆಸರು ಸುಕನ್ಯಶ್ರೀ. ನಾನು ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜ್ ಹೆಬ್ರಿಯಲ್ಲಿ ಓದುತ್ತಿದ್ದೇನೆ. ತಂದೆ ಹೆಸರು ಮಹೇಂದ್ರ ಶೆಟ್ಟಿಗಾರ್, ತಾಯಿ ಹೆಸರು ಶಾರದಾ. ನನ್ನ ಹೆಸರು ಸಾಕ್ಷಿ ಪೂಜಾರಿ. ನಾನು ಅಮೃತ ಭಾರತಿ PU ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಸಂತೋಷ್ ಪೂಜಾರಿ, ತಾಯಿ ಸಪ್ನ. ನನ್ನ ಹೆಸರು ಅನುಜ್ಞಾ. ನಾನು GPUC ಹೆಬ್ರಿಯಲ್ಲಿ ಸೆಕೆಂಡ್ PUC ಕಲಿಯುತ್ತಿದ್ದೇನೆ. ನನ್ನ ತಂದೆ ಹೆಸರು ಕರುಣಾಕರ್ ಪೂಜಾರಿ, ತಾಯಿ ಶ್ಯಾಮ. ನನ್ನ ಹೆಸರು ಮಾನ್ಯ S ಪೂಜಾರಿ. KPS ಮುನಿಯಾಲ್ನಲ್ಲಿ ಓದುತ್ತಿದ್ದೇನೆ. ತಾಯಿ ಜ್ಯೋತಿ, ತಂದೆ ಸದಾಶಿವ ಪೂಜಾರಿ. ನನ್ನ ಹೆಸರು ದೀಕ್ಷಾ. ನಾನು GPUC ಹೆಬ್ರಿಯಲ್ಲಿ ಓದುತ್ತಿದ್ದೇನೆ. ತಂದೆ ಧನಂಜಯ್, ತಾಯಿ ಸುಗಂಧಿ. ನನ್ನ ಹೆಸರು ಅನುಶ್ರೀ. ನಾನು KPS ಮುನಿಯಲ್ಲಿ ಇಲ್ಲಿ ಓದುತ್ತಿದ್ದೇನೆ. ತಾಯಿ ಸುಮಲತಾ, ತಂದೆ ಸತೀಶ್ ಪೂಜಾರಿ. ನನ್ನ ಹೆಸರು ಪೂಜಾ. ನಾನು ನ್ಯೂ ಸಿಟಿ ಕಾಲೇಜ್ ಉಡುಪಿಯಲ್ಲಿ ಓದುತ್ತಿದ್ದೇನೆ. ತಂದೆ ವಿಜಯ ಪೂಜಾರಿ, ತಾಯಿ ಪುಷ್ಪ. ನನ್ನ ಹೆಸರು ರಕ್ಷಾ. ನಾನು MGM ಉಡುಪಿಯಲ್ಲಿ ಓದುತ್ತಿದ್ದೇನೆ. ತಂದೆ ರಘುರಾಮ ಪೂಜಾರಿ, ತಾಯಿ ಶಾಲಿನಿ. ನಾನು ಸೌಜನ್ಯ. ಶ್ರೀ ಮಧ್ವವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೇನೆ. ತಾಯಿ ಜಯಶ್ರೀ, ತಂದೆ ಸಂತೋಷ್ ಪೂಜಾರಿ. ನನ್ನ ಹೆಸರು ಅಮೃತ. ನಾನು ನ್ಯೂ ಸಿಟಿ ಕಾಲೇಜ್ ಉಡುಪಿಯಲ್ಲಿ ಓದುತ್ತಿದ್ದೇನೆ. ತಂದೆ ದಿವಾಕರ್ ಭಂಡಾರಿ, ತಾಯಿ ಅಮಿತಾ. ವಂದನೆಗಳು ವಿದ್ಯಾರ್ಥಿಗಳೇ. ನಿಮ್ಮ ಯೋಗ ನೋಡಿ, ನಿಮ್ಮನ್ನು ನೋಡಲಿಕ್ಕೆ ಕರ್ನಾಟಕ ವಿಧಾನಸಭೆಯ ಧೀಮಂತದನಿ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಆಗಿರುವಂಥ ಶ್ರೀ ವಿ ಸುನೀಲ್ ಕುಮಾರ್ ಶಾಸಕರು ಆಗಮಿಸಿದ್ದಾರೆ. ಅವರು ಕೆಳಕೂತಿದ್ದಾರೆ, ನೀವು ಮೇಲ್ ಕೂತಿದ್ದೀರಿ. ಏನು ಯೋಗ ನೋಡಿ. ಅವರನ್ನು ಬಹಳ ಪ್ರೀತಿಯಿಂದ ಸಾರ್ವಜನಿಕ ಶಾರದೋತ್ಸವ ಸಮಿತಿ ಮುದ್ರಾಡಿಯ ಈಗ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಮುದ್ರಾಡಿಯ ಮಕ್ಕಳು ಅಂದರೆ ಅದು ಯಾವಾಗಲೂ ಬುದ್ಧಿವಂತರು. ಈ ಬಾರಿಯ SSLC ಫಲಿತಾಂಶವನ್ನು ವೀಕ್ಷಣೆ ಮಾಡಿದರೂ ಕೂಡ ಸರ್ಕಾರಿ ಪದವಿ ಪೂರ್ವ KPS ಮುನಿಯಾಲು ಶಾಲೆಯ SSLCಯ ಟಾಪರ್ ಯಾರು ಕೇಳಿದರೆ ಅದು ಮುದ್ರಾಡಿಯ ಹುಡುಗಿ. 618 ಅಂಕಗಳನ್ನು ಪಡೆದಂಥ ಅಭೀಕ್ಷಾ ಹರೀಶ್ ಶೆಟ್ಟಿಗಾರ್ ಮತ್ತು ಜಯಶ್ರೀ ದಂಪತಿಗಳು ಮದಗ, ಇವರ ಸುಪುತ್ರಿ. ಬೇಡ, ಹೆಬ್ರಿಯಲ್ಲಿ ಯಾರು ಟಾಪರ್ ಕೇಳಿದರೆ ಹೆಬ್ರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ SSLCಯ ಟಾಪರ್ ಕೂಡ ಅದೂ ಮುದ್ರಾಡಿಯವರು, ಉಪ್ಪಳದ ಸಮ್ಯಶ್ರೀ ರವಿ ಪೂಜಾರಿ ಮತ್ತು ವಸಂತಿ ದಂಪತಿಗಳ ಸುಪುತ್ರಿ. ಇದು ಏನನ್ನ ಸೂಚಿಸ್ತದೆ ಅಂತ, ಮುದ್ರಾಡಿಯ ಮಕ್ಕಳು ಎಲ್ಲಿಗೇ ಹೋಗಲಿ ಯಾವಾಗಲೂ ಅವರು ಬುದ್ಧಿವಂತರಾಗಿರ್ತಾರೆ. ಪರೀಕ್ಷೆಯಲ್ಲಿ, ರಸಪ್ರಶ್ನೆಯಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಬುದ್ಧಿವಂತರಾಗಿರ್ತಾರೆ ಅಂತ. ಮಕ್ಕಳೇ, ಇದೀಗ ಪ್ರಶ್ನೆಗಳು ಆರಂಭಗೊಳ್ಳುತ್ತವೆ. ನೇರ ಪ್ರಶ್ನೆಗಳಿರುವುದಿಲ್ಲ. ಒಂದಷ್ಟು 30 ಸೆಕೆಂಡ್ ಹೀಗೆ ಅವಧಿಗಳಿರ್ತವೆ. ನಾನು ಮೊನ್ನೆ ಒಂದು ಹೀಗೆ ಪ್ರಶ್ನೆಯನ್ನು ಕೇಳಿದೆ. ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ, ಮಡದಿ ಮಗು ರಾಜ್ಯ ತೊರೆಯಲು ಅವನಾದ ಸಿದ್ಧ, ಜಗಕ್ಕೆ ಶಾಂತಿಯ ಬೋಧಿಸಿದಾತ, ಹೀಗೆಲ್ಲ ಹೇಳಿ ಯಾರು ಅಂತ ಕೇಳಿದ ಕೂಡಲೇ ತಕ್ಷಣ ಅವಳು ಕಕ್ಕಬಿಕ್ಕಿಯಾಗಿ ರಾಹುಲ್ನ ತಂದೆ ಎಂದು. ಅಂದರೆ ಉತ್ತರ ಗೊತ್ತಿತ್ತು ಅವಳಿಗೆ ಬುದ್ಧ ಅಂತ, ಆದರೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ ನೀವು ಆ ತಕ್ಷಣ ಬರೆಯುವುದರಲ್ಲಿ ನೀವು ಎಲ್ಲರೂ ಬ್ರಿಲಿಯಂಟ್ ಇರ್ತೀರಿ. ಆ ತಕ್ಷಣ ಉತ್ತರ ಹೇಳಲಿಕ್ಕೆ ನಿಮ್ಮ ಒಂದು ಆ ಪ್ರತ್ಯುತ್ಪನ್ನ ಮತಿತ್ವ, ಆ ತಕ್ಷಣದಲ್ಲಿ ನೀವು ಉತ್ತರ ಹೇಳುವ ಶಕ್ತಿ ಉತ್ತಮ ಇರಬೇಕು. ಜೊತೆಗೆ ನೀವೆಲ್ಲರೂ ಬುದ್ಧಿವಂತರು. ಕೆಳಗಿನಿಂದ ಮೇಲೆ ಬಂದಿದ್ದೀರಿ ಅಂದರೆ 180 ಮಕ್ಕಳ ನಡುವೆ ನಡೆದಂಥ ಸ್ಪರ್ಧೆಯಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡು ವೇದಿಕೆಗೆ ಬಂದಿದ್ದೀರಿ. ಅದು ಏನನ್ನು ಸೂಚಿಸ್ತದೆ ಅಂದರೆ ನೀವು ಇಲ್ಲಿದ್ದವರಲ್ಲಿ ಅತಿ ಬುದ್ಧಿವಂತರು ಅಂತ. ಆದರೆ ರಸಪ್ರಶ್ನೆಯಲ್ಲಿ ಅದೃಷ್ಟ ಕೂಡ ಸ್ವಲ್ಪ ಪ್ರಭಾವ ಬೀರ್ತದೆ. ನೀವು ಕೂತಂಥ ಜಾಗ, ನಿಮಗೆ ಕೇಳಿದಂಥ ಪ್ರಶ್ನೆ, ಕೇಳಿದ ಪ್ರಶ್ನೆ ನಿಮಗೆ ಕಷ್ಟ ಅನಿಸ್ತದೆ, ಪಕ್ಕದವರಿಗೆ ಕೇಳಿದ ಪ್ರಶ್ನೆ ಸುಲಭ ಅಂತ ಅನಿಸ್ತದೆ, ಹೀಗೆಲ್ಲ ಆಗೋದಿರ್ತದೆ. ನಾವು ನೇರವಾಗಿ ರಸಪ್ರಶ್ನಾ ಸ್ಪರ್ಧೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಪ್ರಥಮ ಸುತ್ತು. ಮೊದಲ ಸುತ್ತು. ಶೈಲಪುತ್ರಿ ತಂಡಕ್ಕೆ ಧರ್ಮಪುರಾಣ ವಿಭಾಗದಿಂದ ನಿಯಮಗಳು ಈ ರೀತಿ ಇದೆ. ನೇರ ಪ್ರಶ್ನೆಗೆ 100 ಅಂಕ, ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಹೇಳಿದರೆ 100 ಅಂಕ. ನಿಮಗೆ 15 ಸೆಕೆಂಡ್ ಕಾಲಾವಕಾಶ. ಪ್ರಶ್ನೆ ಆಗಿ 15 ಸೆಕೆಂಡ್.
ನೀವು ಉತ್ತರ ಹೇಳಲಿಕ್ಕೆ ವಿಫಲರಾದರೆ ಪ್ರಶ್ನೆ ಬ್ರಹ್ಮಚಾರಿಣಿ ತಂಡಕ್ಕೆ ಹೋಗ್ತದೆ, ಅವರಿಗೆ ಯಾವುದೇ ಸಮಯ ಇರುವುದಿಲ್ಲ, ತಕ್ಷಣ ಉತ್ತರ ಹೇಳಬೇಕು. ಆನಂತರ ಪ್ರಶ್ನೆ ಮಹಾಗೌರಿ ತಂಡಕ್ಕೆ ಹೋಗ್ತದೆ. ಪಾಸಾದ ಪ್ರಶ್ನೆಗೆ, ಸರ್ ಮೈಕ್ ಅಲ್ಲಿ ಕೊಡಿ, ಪಾಸಾದ ಪ್ರಶ್ನೆಗೆ 50 ಅಂಕಗಳು. ನಿಮಗೆ ಯಾವುದೇ ಸಮಯಾವಕಾಶ ಇರುವುದಿಲ್ಲ, ನೀವು ಉತ್ತರ ಹೇಳಲಿಕ್ಕೆ ಆಗದೇ ಇದ್ರೆ ತಕ್ಷಣ ಮೈಕನ್ನು ಪಾಸ್ ಮಾಡಬೇಕು. ನಿಮ್ಮ ಪ್ರಶ್ನೆ ಆರಂಭಗೊಳ್ಳುತ್ತದೆ. ಸಿದ್ಧರಿದ್ದೀರಲ್ವಾ? ಪ್ರಶ್ನೆ ಬಂದಿದೆ ನೋಡಿ. ವೀರಾದಿ ವೀರ 16ರ ಪೋರ, ಕೌರವ ಪಡೆಯ ಬೆವರಿಳಿಸಿದ ಶೂರ, ಚಕ್ರಧರನನುಜಯ ಗರ್ಭ ಸಂಜಾತ, ವ್ಯೂಹ ಕುತಂತ್ರದೊಳು ಬಲಿಯಾದ ನೀತ. ನಿಮ್ಮ ಸಮಯ ಆರಂಭಗೊಂಡಿದೆ. ಸಮಯ ಕ್ಷೀಣಿಸುತ್ತಿದೆ. ಆಯ್ತು, ಸಮಯ ಬೇಗ ತಕ್ಷಣ ಹೇಳ್ಬೇಕು. ಅಭಿಮನ್ಯು. ಪಾಸ್ ಮಾಡಿ ಮೈಕ್ ಪಾಸ್ ಮಾಡಿ. ಆದ್ರೆ ಉತ್ತರ ಸರಿ. ನಿಮಗೆ 100 ಅಂಕಗಳು ಲಭಿಸ್ತಾ ಇದೆ. ಬೋಣಿ ಮಾಡಿದ್ದಾರೆ ಶೈಲಪುತ್ರಿ, 100 ಅಂಕಗಳು. ಈಗ ಎರಡನೇ ಪ್ರಶ್ನೆ ಬ್ರಹ್ಮಚಾರಿಣಿ ತಂಡಕ್ಕೆ. ಉತ್ತಮನು ತಾನೆಂದು ಕೊಚ್ಚಿಕೊಂಡು ತತ್ತರಗೊಂಡನು ವೈರಿ ಪಡೆಯನ್ನು ಕಂಡು, ವಿರಾಟ ಪರ್ವದಲ್ಲಿ ಹಾರಾಡಿ ನಗೆಯಾದ ವೀರ ಅರ್ಜುನನ ರಥದ ಸಾರಥಿಯಾದ. ನಿಮ್ಮ ಸಮಯ ಆರಂಭಗೊಂಡಿದೆ. ಕೃಷ್ಣ. ಪಾಸ್ ಮಾಡಿ, ಮೈಕ್ ಪಾಸ್ ಮಾಡಿ. ಗಟ್ಟಿ ಹೇಳಿ, ಮೈಕ್ ಆನ್ ಮಾಡಿ. ಉತ್ತರ ಕುಮಾರ ಸರಿಯಾದ ಉತ್ತರ. ನೀವೊಂಚೂರು ಅರ್ಜೆಂಟ್ ಮಾಡಿದ್ರಿ ಅನಿಸ್ತದೆ. ನಿಮ್ಗೆ ಉತ್ತರ ಖಂಡಿತ ಗೊತ್ತಿತ್ತು, ಗೊತ್ತಿರಲಿಲ್ಲ, ಚೂರು ಅರ್ಜೆಂಟ್ ಮಾಡಿದ್ರಿ. ತತ್ತರಗೊಂಡನು ವೈರಿ ಪಡೆಯನ್ನು ಕಂಡು ವಿರಾಟ ಪರ್ವದಲ್ಲಿ ಅಂತ ಉತ್ತರ ಇತ್ತು. ಮಹಾಗೌರಿ ತಂಡಕ್ಕೆ 50 ಅಂಕಗಳು. ಈಗ ನೇರ ಪ್ರಶ್ನೆ. ಪ್ರಶ್ನೆ 3 ಮಹಾಗೌರಿ ತಂಡಕ್ಕೆ. ಗುರು ಭಕ್ತಿಗಿವನು ಲೋಕದಲ್ಲಿ ಅನ್ವರ್ಥಕ, ಸ್ವಯಂ ಕಲಿಕೆಯಲ್ಲಿ ವಿದ್ಯೆ ಕಲಿತ ಸಾಧಕ, ಬೆರಳನ್ನು ಗುರು ಕಾಣಿಕೆ ಇತ್ತ ಏಕೈಕ ವೀರ, ಕ್ರೀಡೆಯಲ್ಲಿದೆ ಇವನ ಹೆಸರಿನ ಪುರಸ್ಕಾರ. ಏಕಲವ್ಯ. ಸಮಯವನ್ನೇ ತಗೊಳ್ಳಿಲ್ಲ, 100 ಅಂಕಗಳನ್ನು ಗಳಿಸಿದ್ದಾರೆ ಮಹಾಗೌರಿ ತಂಡ. ಮುಂದಿನ ಪ್ರಶ್ನೆ ಚಂದ್ರಘಂಟ ತಂಡಕ್ಕೆ. ಕ್ಷತ್ರಿಯರ ಕುಲವೈರಿ ಜಬದಗ್ನಿ ಸುತ, ರೇಣುಕೆಯ ಶಿರ ಕಡಿದು ವರ ಪಡೆದಾತ, ಶರದಿಯನ್ನು ಸರಿಸಿ ತೋರಿದ ಪರಾಕ್ರಮ, ದಶರಥ ಸುತನಲ್ಲ ಇದೇ ಅವನದೇ ನಾಮ. ನಿಮ್ಮ ಸಮಯ ಆರಂಭಗೊಂಡಿದೆ. ಕಾಟವೀರ್ಯ. ತಪ್ಪು ಉತ್ತರ. ಆಚೆ ಕೊಡಿ, ಪಾಸ್ ಮಾಡಿ. ಶೈಲಪುತ್ರಿ ತಂಡಕ್ಕೆ. ಉತ್ತರ ಗೊತ್ತಿಲ್ಲದಿದ್ರೆ ತಕ್ಷಣ ಮೈಕ್ ಪಾಸ್ ಹೇಳಿ, ಟೈಮ್ ಇಲ್ಲ. ಎಸ್, ಪಾಸ್ ಹೇಳಿ. ತಪ್ಪಾದ್ರೆ ಮೈನಸ್ ಆಗಲ್ಲ ಅಂದ್ರೆ ತಪ್ಪು ಉತ್ತರ. ಶಂಕವರ್ಣ ತಪ್ಪು ಉತ್ತರ. ಪರಶುರಾಮ ಸರಿಯಾದ ಉತ್ತರ. ಮಹಾಗೌರಿ ತಂಡ 50 ಅಂಕಗಳನ್ನು ಗಳಿಸಿಕೊಂಡಿದೆ. ಈಗ ಪ್ರಶ್ನೆ ನಿಮಗೆ. ಯಾರು ತಕ್ಷಣ ಹೇಳ್ತೀರಿ ಅವರಿಗೊಂದು ಪ್ರೈಸ್ ಇದೆ. ಪಟ್ಟ ಓಡಿ ಬರಬೇಕು. ರೆಡಿ ಇರಿ. ಇಲ್ಲಿ ಬಂದು ಓಡಿ ಬಂದು ಹೇಳಬೇಕು. ಪವನ ಪುತ್ರ ನೀತ, ನದಿಯಾಗಿ ಹರಿದಾತ, 100 ಕೌರವರ ಕೊಂದಾತ, ಇವನಿಗಿದೆ ವ್ರಕೋದರನೆಂಬ ನಾಮಾಂಕಿತ, ಜಾಣೆಯರೇ ಹೇಳಿ ಯಾರೀತ. ಬನ್ನಿ, ಓಡಿ ಬನ್ನಿ. ಯಾರು? ಹನುಮಂತ. ತಪ್ಪು ಉತ್ತರ. ಹನುಮಂತ ತಪ್ಪು. ಬಾ, ಓಡಿ ಬಾ. ಭೀಮವ. ನನಗೆ ಫಸ್ಟ್ ಅವ ಹೇಳಿದಾಗ ಆಯ್ತು. ಇಬ್ರು ಬನ್ನಿ. ನಿಮ್ಮ ಹೆಸರೇನು? ಹೆಸರೇನು? ಇಬ್ಬರಿಗೂ ಕೊಡಿ. ಹೆಸರೇನು? ಆದ್ಯಂತ್, ಗಮನ್. ಅಭಿನಂದನೆಗಳು ನಿಮಗೆ. ಖಾಲಿ ಉತ್ತರ ಹೇಳುವುದು ಮಾತ್ರ ಅಲ್ಲ, ಓಡಿ ಬರಲಿಕ್ಕೆ ಸಹ ಗೊತ್ತಿರಬೇಕು. ಉತ್ತರ ಎಲ್ಲರಿಗೂ ಗೊತ್ತಿತ್ತು. ಮುಂದಿನ ಪ್ರಶ್ನೆ ಕಾಲೇಜು ವಿಭಾಗಕ್ಕೆ. ಕಾಲೇಜು ವಿಭಾಗದ ಸುತ್ತು ಇದು ಪ್ರಚಲಿತ ಸುತ್ತು. ಮೊದಲ ಪ್ರಶ್ನೆ ಕೂಷ್ಮಾಂಡ ದೇವಿ ತಂಡಕ್ಕೆ. ಮೈಕನ್ನು ಅವರಿಗೆ ಪಾಸ್ ಮಾಡಿ. ಸೇಮ್ ನಿಯಮ. ನೇರ ಪ್ರಶ್ನೆಗೆ 100 ಅಂಕ, 15 ಸೆಕೆಂಡ್ ಕಾಲಾವಕಾಶ. ಪಾಸ್ ಇದೆ. ಪಾಸ್ ಆದ ಪ್ರಶ್ನೆಗೆ 50 ಅಂಕ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ. ನಿಮ್ಮ ಪ್ರಶ್ನೆ ಈ ರೀತಿ ಇದೆ. ಲೇಖಕಿ ಬಾನು ಮುಷ್ತಾಕ್ ರವರ ಯಾವ ಕೃತಿಗೆ ಈ ಬಾರಿಯ ಬುಕರ್ ಪ್ರಶಸ್ತಿ ಲಭಿಸಿದೆ? ಹಾರ್ಟ್ ಲ್ಯಾಂಪ್. ಕನ್ನಡದಲ್ಲಿ ಹಾರ್ಟ್ ಲ್ಯಾಂಪ್. ಸರಿಯಾದ ಉತ್ತರ. 100 ಅಂಕಗಳು. ತಂಡ 1ಕ್ಕೆ. ಕೂಷ್ಮಾಂಡಿ ದೇವಿ ತನ್ನ ಖಾತೆಯನ್ನು ತೆರೆದುಕೊಂಡಿದೆ. ಎದೆಯ ಹಣತೆ. ಹಾರ್ಟ್ ಲ್ಯಾಂಪ್. 100 ಅಂಕಗಳು.
ಮುಂದಿನ ಪ್ರಶ್ನೆ ಸ್ಕಂದಮಾತಾ ತಂಡಕ್ಕೆ. ನೇಪಾಳದ ಮೊದಲ ಮಹಿಳಾ ಪ್ರಧಾನಿ ಯಾರು? ಸಮಯ ಕ್ಷೀಣಿಸುತ್ತಿದೆ, ಉಳಿದಿರುವುದು 5 ಸೆಕೆಂಡ್ ಮಾತ್ರ. ನಿಮ್ಮ ಸಮಯ ಮುಗಿದಿದೆ. ಪಾಸ್ ಆಗ್ತದೆ ಪ್ರಶ್ನೆ? ಇಲ್ಲ. ನೆಕ್ಸ್ಟ್ ಪಾಸ್? ಇಲ್ಲ. ನೆಕ್ಸ್ಟ್ ಲಾಸ್ಟ್? ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ನಿಮ್ಗೊಂದು ಚಾಕ್ಲೇಟ್ ಸಿಗುತ್ತೆ. ಯಾರು ಹೇಳ್ತೀರಿ? ನೇಪಾಳದ ಮೊದಲ ಮಹಿಳಾ ಪ್ರಧಾನಿ ಹೇಳಿ ಸರ್. ಪ್ರವೀಣ್ ಸರ್ ಹೇಳಿ. ಸುಶೀಲಾ ಕಾರ್ಕಿ ಸರಿಯಾದ ಉತ್ತರ. ನೀವು ಜನರೇಷನ್ ಜಿ ಅಲ್ಲ, ನೀವು ಜನರೇಷನ್ ಆಲ್ಫಾ ಇರಬೇಕು. ಜನರೇಷನ್ ಜಿ ಈಗಿನವರು ಒಂದು ಕ್ರಾಂತಿ ಮಾಡಿ ಹೊಸ ಪ್ರಧಾನಮಂತ್ರಿಯನ್ನ ಕೂರಿಸಿದ್ದಾರೆ. ಅವರೇ ಪ್ರಥಮ ಪ್ರಧಾನಮಂತ್ರಿ ಕೂಡ ಹೌದು. ಈಗ ಪ್ರಶ್ನೆ ತಂಡ 3ಕ್ಕೆ, ಕಾತ್ಯಾಯಿನಿ ತಂಡಕ್ಕೆ. ನಿಮ್ಮ ಪ್ರಶ್ನೆ ಸ್ಕ್ರೀನ್ ನಲ್ಲಿ. ಭಾರತದ ನೂತನ ಉಪರಾಷ್ಟ್ರಪತಿ ಯಾರು? ಪಿ ರಾಧಾಕೃಷ್ಣ. ಪಿ ಸರಿ ಸರಿ ಹೇಳಿ. ರಾಧಾಕೃಷ್ಣನ್ ಸರಿಯಾದ ಉತ್ತರ. ಪಿಯ ಹಿಂದೆ ಇನ್ನೊಂದೇನೋ ಇದೆ ಅಂತ ಅನಿಸುತ್ತೆ. ಇರಲಿ, ನಿಮಗೆ 100 ಅಂಕಗಳನ್ನು ಕೊಡ್ತೇವೆ. ಕಾತ್ಯಾಯಿನಿ ತಂಡ ಸಿಪಿ ರಾಧಾಕೃಷ್ಣನ್. ಈಗ ಈ ಸುತ್ತಿನ ಕೊನೆಯ ಪ್ರಶ್ನೆ ತಂಡ 4ಕ್ಕೆ, ಕಾಳರಾತ್ರಿ ತಂಡಕ್ಕೆ. ಈ ಬಾರಿಯ ಮೈಸೂರು ದಸರಾ ಮಹೋತ್ಸವದ ಚಿನ್ನದ ಅಂಬಾರಿಯನ್ನು ಹೊರಲಿರುವ ಆನೆಯ ಹೆಸರೇನು? ನೀವು ಉತ್ತರ ಹೇಳಲಿಕ್ಕಿಲ್ಲ. ಯಾರು ಉತ್ತರ ಹೇಳಲಿಕ್ಕಿಲ್ಲ? ಅಭಿಮನ್ಯು ಸರಿಯಾದ ಉತ್ತರ. 100 ಅಂಕಗಳನ್ನು ಕಾಳರಾತ್ರಿ ತಂಡದವರು ಪಡೆದುಕೊಂಡಿದ್ದಾರೆ. ಬಂಧುಗಳೇ, ನಮ್ಮ ಸೌಭಾಗ್ಯ ಗೌರವಾನ್ವಿತ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದೇ ವೇದಿಕೆಯಲ್ಲಿ ಅವರನ್ನು ಗೌರವಿಸಬೇಕು ಅನ್ನೋದು ನಮ್ಮೆಲ್ಲರ ಶಾರದೋತ್ಸವ ಸಮಿತಿಯ ಆಶಯ. ಅವರು ಸಪತ್ನಿ ಸಮೇತರಾಗಿ ವೇದಿಕೆಗೆ ಬರಬೇಕು ಅಂತ ಅವರು ವಿನಂತಿಸಿಕೊಳ್ತಾ ಇದ್ದಾರೆ. ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬನ್ನಿ ದಯಮಾಡಿ. ಸಮಿತಿಯ ಪದಾಧಿಕಾರಿಗಳು ಯಾರು ಬಿಡುವಲ್ಲಿದ್ದೀರಿ ದಯಮಾಡಿ ವೇದಿಕೆಗೆ ಬನ್ನಿ. ದಯಮಾಡಿ ಶಾಸಕರ ಯಶಸ್ಸಿನ ಜೊತೆಗಿರುವ ಅವರ ಜೊತೆಯಲ್ಲಿ ಯಾನ ಮಾಡುವಂತಹ ಪ್ರಿಯಾಂಕಾ ಮೇಡಮ್ ರವರು ಕೂಡ ದಯಮಾಡಿ ವೇದಿಕೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶಾರದೋತ್ಸವದ ಈ ಶುಭ ಸಂದರ್ಭದಲ್ಲಿ ಅದು ಕೂಡ ಈ ವಿದ್ಯಾರ್ಥಿಗಳಿರುವಂತಹ ವೇದಿಕೆಗೆ ತಾವು ಆಗಮಿಸಿ ನಮಗೆ ಅತ್ಯಂತ ನಮ್ಮೆಲ್ಲರನ್ನ ಪುಳಕಿತರನ್ನಾಗಿಸಿದ್ದೀರಿ. ತಮಗೆ ಒಂದು ಗೌರವವನ್ನು ಸಲ್ಲಿಸಬೇಕನ್ನೋದು ನಮ್ಮ ಆಶಯ. ವಿಧಾನಸಭೆಯಲ್ಲಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ದನಿ ಎತ್ತಿ ಮಾತನಾಡುವಂತಹ ಧೀಮಂತ ನಾಯಕ. ಅನೇಕ ಶಾಸನಗಳು ರೂಪುಗೊಳ್ಳುವಲ್ಲಿ ಅವರ ಅಭಿನಯದ ಅವರ ಅನುಭವದ ಪಾತ್ರ ಅತ್ಯಂತ ಹಿರಿದಾದುದು. ಅವರನ್ನು ಈ ಸಂದರ್ಭದಲ್ಲಿ ಇನ್ನಷ್ಟು ಶ್ರೇಯಸ್ಸನ್ನು ಅವರಿಗೆ ಆಶಿಸುತ್ತಾ ಗರಿಗರಿಯಾದ ಶಾಲನ್ನು ಅವರಿಗೆ ಹೊದಿಸಿಕೊಂಡು ಯಾವ ದುಷ್ಟಶಕ್ತಿಯ ಬಾಧೆ ಅವರಿಗೆ ಸೋಂಕಬಾರದು. ಅಂದಿನ ದಿನಗಳಲ್ಲಿ ಮೈಸೂರು ಮಹಾರಾಜರು ಪೇಟವನ್ನು ಧರಿಸ್ತಾ ಇದ್ರಂತೆ. ಆ ಪೇಟ ಕಿರೀಟ ಅದು ಜನಾನರಾಗಿ ಕೆಲಸವನ್ನ ಮಾಡುವವರಿಗೆ ಸಲ್ಲಿಸುವಂತಹ ಗೌರವ. ಮಣಿಮಾಲೆಯನ್ನ ಫಲತಾಂಬೂಲ ಸ್ಮರಣಿಕೆಯನ್ನ ನೀಡುವುದರ ಮುಖೇನ ತಮ್ಮನ್ನ ಸಾರ್ವಜನಿಕ ಶಾರದೋತ್ಸವ ಸಮಿತಿ ಗುರುರಾಕ್ಷ ಚಾರಿಟೇಬಲ್ ಟ್ರಸ್ಟ್ ಜಂಟಿಯಾಗಿ ನಡೆಸ್ತಾ ಇರುವಂತಹ ಮುದ್ರಾಡಿ ಶಾರದೋತ್ಸವದ ಈ ಮುಂಜಾನೆಯ ಶುಭ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ತಾಯಿ ಶಾರದೆ ತಮಗೆ ಆಯುಷ್ ಆರೋಗ್ಯ ರಾಜಕೀಯ ರಂಗದಲ್ಲಿ ಯಶಸ್ಸನ್ನ ಕರುಣಿಸಲಿ ಎನ್ನುವ ಆಶಯ ನಮ್ಮದು. ಕರ್ನಾಟಕ ಸರ್ಕಾರದ ಅತ್ಯುಚ್ಚ ಪದವಿಯನ್ನ ಪಡೆಯುವ ಯೋಗವನ್ನ ಭಗವಂತ ತಮಗೆ ಕರುಣಿಸಲಿ ಎನ್ನುವ ಆಶಯದೊಂದಿಗೆ ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ವಂದನೆಗಳು ಸರ್ ತಮಗೆ. ನಿಮ್ಮ ಅಂಕಗಳನ್ನು ನೀವು ನೆನಪಿಟ್ಟುಕೊಂಡಿರಬೇಕು. ಅಲ್ಲಿ ಒಬ್ರು ನನಗೆ ಹೆಲ್ಪರ್ ಬೇಕು, ಒಂದು ಹುಡುಗ, ಯಾರಾದ್ರೂ ಹೆಲ್ಪರ್ ಬರ್ತೀರಿ ಇಲ್ಲಿಗೆ? ಒಬ್ರು ಸಾಕು, ಬನ್ನಿ. ಯಾರು ಫಾಸ್ಟ್ ಬರ್ತೀರಿ? ಓಲಿ ಪೇಪರ್ ಉಂಟು, ಎಲ್ಲರಿಗೂ ಒಂದೊಂದು ಎದುರುಗಡೆ ಪೇಪರ್ ಇಟ್ಟುಬಿಡಿ. ಓಲಿ A4 ಶೀಟ್ ಓಲಿ ಮೆಟ್ಲಿನ ಹತ್ರ ನೋಡಿ ಅಲ್ಲಿ. ಈಗ ಪ್ರಶ್ನೆ ಬ್ರಹ್ಮಚಾರಿಣಿ ತಂಡದಿಂದ ಆರಂಭಗೊಳ್ಳುತ್ತೆ. ಅತ್ಯುತ್ತಮ. ಈಗ ಒಂದು ನಿಮಗೆ ಪ್ರೇಕ್ಷಕರಿಗೆ ಒಂದು ಪ್ರಶ್ನೆ ಇದೆ. ರೆಡಿ ಇರಿ, ಚಾಕ್ಲೇಟ್ ರೆಡಿ ಉಂಟು. ಪ್ರಶ್ನೆ: ಈ ಬಾರಿಯ ಏಷ್ಯಾ ಕಪ್ ಹಾಕಿ ಫೈನಲ್ ಅನ್ನ ಜಯಿಸಿದ ತಂಡ ಯಾವ ದೇಶದ್ದು? ಯಾವ ದೇಶದ ತಂಡ? ಇಲ್ಲಿ ಓಡಿ ಬಂದ್ರೆ ಮಾತ್ರ, ಓಡಿ ಬರಬೇಕು. ಓಡಿ ಬನ್ನಿ, ಫಸ್ಟ್ ಓಡಿ ಬಂದವರು. ಎಸ್, ಅವರು ಆಚೆ ಓಡಿದ್ರು. ಇಲ್ಲಿ 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 ಅಕ್ಕ ಅಡ್ಡಿಲ್ಲ ಅಡ್ಡಿಲ್ಲ. ಓಕೆ ಓಕೆ, ಇವ್ರಿಗೆ ಕೊಡಿ. ಹೆಸರೇನು? ಪ್ರಣೀತ್.
ಪ್ರಣೀತ್ಗೆ ಒಂದು ಜೋರಾದ ಚಪ್ಪಾಳೆಯ ಮುಖೇನ ಅಭಿನಂದನೆಯನ್ನ ಸಲ್ಲಿಸ್ತಾ ವಂದನೆಗಳು. ಈಗ ಸುತ್ತು 2. ಎರಡನೇ ಸುತ್ತು. ನಿಮ್ಮ ಬಲಾಬಲಗಳನ್ನು ಎರಡನೇ ಸುತ್ತಿನ ನಂತರ ಹೇಳ್ತೇವೆ. ಪಿಕ್ ಆ್ಯಂಡ್ ಕಿಕ್ ಸ್ಪರ್ಧೆಯ ನಿಯಮ ಈ ರೀತಿ ಇದೆ. 4 ಉತ್ತರಗಳನ್ನು ಕೊಡಲಾಗ್ತದೆ. ಸರಿ ಉತ್ತರದ ಆಯ್ಕೆಗೆ 100 ಅಂಕ. ಇಲ್ಲಿ ಪಾಸ್ ಇಲ್ಲ, ಪ್ರಶ್ನೆ ಪಾಸ್ ಆಗುದಿಲ್ಲ. ಯಾಕಂದ್ರೆ 4 ಉತ್ತರ ನೀವು ಪಾಸ್ ಕೊಟ್ಟರೆ ಇನ್ನೊಂದು ಹೇಳ್ತೀರಾ. ಇಲ್ಲ, 100 ಅಂಕ ಸಿಗ್ತದೆ. ಬ್ರಹ್ಮಚಾರಿಣಿ ತಂಡದಿಂದ ಪ್ರಶ್ನೆ ಆರಂಭಗೊಳ್ಳುತ್ತೆ. ನಿಮ್ಮ ಪ್ರಶ್ನೆ ಸ್ಕ್ರೀನ್ನಲ್ಲಿದೆ ನೋಡಿ. ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗೆ ಒಂದು ಉದಾಹರಣೆ. ಬೇಕ್ಲೈಟ್, ಪಾಲಿಥಿನ್, PVC, ಟೆರಿಲಿನ್. ಪ್ರಶ್ನೆ ಬ್ರಹ್ಮಚಾರಿಣಿ. ಆಪ್ಷನ್ ಎ ಸರಿನಾ ತಪ್ಪಲ್ವಾ? ಯಾಕಂದ್ರೆ ಅಶ್ವಿನಿಯ ಉತ್ತರ ತಪ್ಪಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು 8ನೇ ತರಗತಿಯ NMMS ನಲ್ಲಿ ಬಂದಂತ ಪ್ರಶ್ನೆ. ಅಶ್ವಿನಿ, ಯಾಕೆ ನಾನು ಅಶ್ವಿನಿ ಹೆಸರನ್ನು ಉಲ್ಲೇಖಿಸ್ತಾ ಇದ್ದೇನೆ ಅಂದ್ರೆ, ಇಡೀ ಉಡುಪಿ ಜಿಲ್ಲೆಗೆ NMMS ನಲ್ಲಿ ಫಸ್ಟ್ ಬಂದಂತ ಹುಡುಗಿ ಅಶ್ವಿನಿ. ಇಡೀ ಉಡುಪಿ ಜಿಲ್ಲೆಗೆ, ಶಾಲೆಗೆಲ್ಲ ಉಡುಪಿ ಎಲ್ಲಿ ಅವಳು ಕೇಳಿದ್ರೆ ಮುದ್ರಾಡಿ ಅವಳು. ಈಗ ವಾಸ್ತವ್ಯ ಮುದ್ರಾಡಿಯಲ್ಲಿರುವವಳು. 100 ಅಂಕ. ಬೇಕ್ಲೈಟ್ ಅದು ಕಾಯಿಸಿದ್ರೆ ಕೂಡ ಮೆದು ಆಗುದಿಲ್ಲ. ಪ್ಲಾಸ್ಟಿಕ್ ಟೆಲಿಫೋನ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಅದನ್ನ. ಮುಂದಿನ ಪ್ರಶ್ನೆ ಮಹಾಗೌರಿ ತಂಡಕ್ಕೆ. ಬ್ರಯೋಫಿಲಂ ಸಸ್ಯದಲ್ಲಿ ಸಂತಾನೋತ್ಪತ್ತಿಯಾಗುವ ಭಾಗ. ಎ ಕಾಂಡ, ಬಿ ಬೇರು, ಸಿ ಹೂವು, ಡಿ ಎಲೆ. ಡಿ ಎಲೆ. ಸಮಯವೇ ಬೇಡ ಮಹಾಗೌರಿ, ಅಷ್ಟು ಕರಾರುವಕ್ಕಾಗಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ಎಲೆ ಸರಿಯಾದ ಉತ್ತರ. 100 ಅಂಕಗಳು ಮಹಾಗೌರಿ ತಂಡಕ್ಕೆ. ಮುಂದಿನ ಪ್ರಶ್ನೆ ಚಂದ್ರಗಂಟಾ ತಂಡಕ್ಕೆ. 3ನೇ ಪ್ರಶ್ನೆ. ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿಯನ್ನು ಬರೆದವರು ಕೌಟಿಲ್ಯ, ಕಲ್ಲಣ, ಕಾಳಿದಾಸ, ಪಂಪ. ಸಮಯ 6 ಸೆಕೆಂಡ್ ಮಾತ್ರ ಉಳಿದಿದೆ. 4ರಲ್ಲಿ 1. ಕೌಟಿಲ್ಯ. ಸರಿಯಾ ತಪ್ಪ? ಸರಿ. 100 ಅಂಕ ಕೊಡುವಲ್ಲ. 100 ಅಂಕಗಳನ್ನ ಕೊಡಲಾಗುವುದಿಲ್ಲ. ನಿಮ್ಮ ಉತ್ತರ ತಪ್ಪು. ಅದು ಸಾಹಿತ್ಯ, ಒಂದು ಹಿಸ್ಟ್ರಿ ಇರುವಂತ ಒಂದು ಓಲ್ಡ್ ಕೃತಿ. ಯಾವುದು ಉತ್ತರ? ಕಲ್ಲಣ. ಕಲ್ಲಣನ ರಾಜತರಂಗಿಣಿ, ಬಿಲ್ಲಣನ ವಿಕ್ರಮಾಂಕ ದೇವಚರಿತ. ಅದು ಬಾಯ್ಪಟಕ್ಕೆ ಸುಲಭ ಇರುವಂಥದ್ದು. ತಪ್ಪು ಉತ್ತರ. ತೊಂದರೆ ಇಲ್ಲ, ಮುಂದಿನ ಸುತ್ತಿನಲ್ಲಿ ನೀವು ಅಂಕಗಳನ್ನು ಗಳಿಸ್ತೀರಿ. ಮೈಕನ್ನ ನೀವು ಮೊದಲ ತಂಡ ಶೈಲಪುತ್ರಿಗೆ ಹಸ್ತಾಂತರ ಮಾಡಿ. ಶೈಲಪುತ್ರಿ. 4ನೇ ಪ್ರಶ್ನೆ ಸ್ಕ್ರೀನ್ನಲ್ಲಿ ಬರ್ತಾ ಇದೆ. ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಟ್ಟವರು ಪೈಥಾಗೋರಸ್, ಥೇಲ್ಸ್, ಅನಾಕ್ಸಿಮಿಂಡರ್, ಹಿಪ್ಪೋಕ್ರಟಿಸ್. 7 ಸೆಕೆಂಡ್. 5 ಸೆಕೆಂಡ್. ಯಾವುದು? ಡಿ. ABCD. ಡಿ ಉತ್ತರ ತಪ್ಪು. ಆದ್ರೂ ನಿಮಗೆ ಒಂದು 100 ಅಂಕ ಕೊಟ್ಟು ಬಿಡ್ತೇನೆ ನಾನು. ಉತ್ತರ ಪ್ಲೀಸ್. ಸರಿಯಾದ ಉತ್ತರ ಹಿಪ್ಪೋಕ್ರಟಿಸ್ ಸರಿಯಾದ ಉತ್ತರ. 100 ಅಂಕಗಳು ತಂಡ 1 ಶೈಲಪುತ್ರಿಗೆ. ಮುಂದೆ ಇದೇ ಸುತ್ತು ಕಾಲೇಜು ವಿಭಾಗಕ್ಕೆ. ಕಾಲೇಜು ವಿಭಾಗದಲ್ಲಿ 2ನೇ ತಂಡಕ್ಕೆ ನೇರ ಪ್ರಶ್ನೆ ಇರ್ತದೆ. ಸೇಮ್ ರೂಲ್ಸ್ ಇನ್ನೊಮ್ಮೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ಕೊಳ್ತೀನಿ. 100 ಅಂಕಗಳು, ಪಾಸ್ ಇಲ್ಲ. ಪ್ರಶ್ನೆ ಸ್ಕಂದಮಾತಾ ತಂಡಕ್ಕೆ. ವಿಶ್ವದಲ್ಲಿ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ ಯಾವುದು? ಅಟ್ಲಾಂಟಿಕ್, ಹಿಂದೂ, ಆರ್ಕ್ಟಿಕ್, ಅಂಟಾರ್ಟಿಕ್ ಸಾಗರ. ಆಪ್ಷನ್ ಸಿ ಆರ್ಕ್ಟಿಕ್ ಸಾಗರ. ನೀವು ಇದು ಜಿಯೋಗ್ರಫಿ, ಇದು ಭೂಗೋಳದಲ್ಲಿ ಸ್ವಲ್ಪ ವೀಕಾ ಸ್ಟ್ರಾಂಗಾ? ವೀಕ್ ಅಲ್ಲ, ನೀವು ಸ್ಟ್ರಾಂಗ್. ನಿಮ್ದು ಸರಿಯಾದ ಉತ್ತರ ಆರ್ಕ್ಟಿಕ್ ಸಾಗರ ಸರಿಯಾದ ಉತ್ತರ. 100 ಅಂಕಗಳು ನಿಮಗೆ ಲಭಿಸ್ತವೆ. ಪ್ರಶ್ನೆ ಕಾತ್ಯಾಯನಿಗೆ. 2ನೇ ಪ್ರಶ್ನೆ ಕಾತ್ಯಾಯನಿ ತಂಡಕ್ಕೆ. ಭಾರತದ ಸಂವಿಧಾನ ದಿನವನ್ನ ಆಚರಿಸಲಾಗುವುದು ಜನವರಿ 26, ಫೆಬ್ರವರಿ 26, ಜುಲೈ 26, ನವೆಂಬರ್ 26. ಉತ್ತರ ಹೇಳಲಿಕ್ಕಿಲ್ಲ ಮಕ್ಕಳೇ. ಗಟ್ಟಿ ಹೇಳಿ. ನವೆಂಬರ್ 20. ಸರಿಯಾದ ಉತ್ತರ ನವೆಂಬರ್ 26. ಯಾಕೆ ಜನವರಿ 26 ಅಲ್ಲ? ಯಾಕೆ ಹೇಳಿಬಿಡಿ ಮಕ್ಕಳೇ. ನಿಮಗೊಂದು ನಾನು
ವಿಷಯವನ್ನು ಹೇಳ್ತೇನೆ, ಉತ್ತರ ಹೇಳಿಬೇಡಿ. ಇದು ಸ್ಪರ್ಧೆ ನಡೀತಾ ಇರುವುದು. ಮತ್ತೆ ಅದೇ ರೀತಿಯ ಪ್ರಶ್ನೆ ಇನ್ನೊಂದು ಹುಡುಕಬೇಕಲ್ಲ, ದಯಮಾಡಿ. ನಿಮಗೆ ಅದು ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಅದು ಗೊತ್ತಾಗ್ತದೆ ನಮಗೆ. ಬಾಯಿಯ ತುದಿಯಲ್ಲಿ ಉತ್ತರ ಬಂದಾಗ್ತದೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಎಸ್, ಯಾಕೆ? ಯಾರಿಗೆ ಗೊತ್ತುಂಟು ಯಾಕೆ? ಯಾಕೆ? ಹೌದು, ನವೆಂಬರ್ 26 ಯಾಕಲ್ಲ ಅಂತ. ಯಾಕಂದ್ರೆ ಅದು ಸಂಸತ್ತಿನಲ್ಲಿ ಸಂವಿಧಾನ ಅನುಮೋದನೆಗೊಂಡಂತ ದಿನ. ಜನವರಿ 26ಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದ್ದದ್ರಿಂದ, ಅದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅದನ್ನ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹಿಂದೆ ಘೋಷಣೆ ಮಾಡಿದ್ದರಿಂದ ಆ ದಿವಸಕ್ಕೆ ಒಂದು ಮಾನ್ಯತೆ ಸಿಗಬೇಕು ಅಂತ ಅದನ್ನು ಜನವರಿ 26 ಘೋಷಣೆ ಮಾಡಲಾಗುತ್ತೆ. ಪ್ರಶ್ನೆ ಕಾಳರಾತ್ರಿಗೆ. 3ನೇ ಪ್ರಶ್ನೆ, ಸೂರ್ಯನ 2ರಷ್ಟು ದ್ರವ್ಯರಾಶಿ ಹೊಂದಿರುವಂತ ನಕ್ಷತ್ರ ಯಾವುದು? ಎ ರೇಗಲ್, ಬಿ ಬಿಟಲ್ಗಿಸ್, ಸಿ ಸೀರಿಯಸ್, ಡಿ ಆರ್ಕಟ್ಯೂರಸ್. ಆಪ್ಷನ್ ಬಿ ಬಿಟಲ್ಗೀಸ್. ಸರಿಯಾದ ಉತ್ತರ ಹೇಳಿ. ಹೌದು ಅಲ್ಲ ಹೇಳಿ, ನೀವು ಹೇಳ್ಬೇಕು. ಅಲ್ಲ ಆದ್ರೆ ಯಾವುದು ಉತ್ತರ? ಯಾವುದು? ಡಿಯಾ? ಸಿ ಸಿರಿಯಸ್. ಸರಿಯಾದ ಉತ್ತರ ಸಿರಿಯಸ್. ನಿಮಗೆ ಅಂಕಗಳಿಲ್ಲ. ಮೈಕನ್ನ ಲಾಸ್ಟ್ಗೆ ಪಾಸ್ ಮಾಡಿ. ಕೂಷ್ಮಾಂಡ ದೇವಿಗೆ ಈ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ ಕೂಷ್ಮಾಂಡ ದೇವಿ ತಂಡಕ್ಕೆ. ಮಕ್ಕಳೇ, ಈ ರಸಪ್ರಶ್ನಾ ಸ್ಪರ್ಧೆಯಲ್ಲಿ ನನ್ನ ಜೊತೆ ಸಹಕರಿಸ್ತಾ ಇರುವವರು ಸ್ಕೋರರ್ ಆಗಿ ಡಾಕ್ಟರ್ ಅಕ್ಷತಾ, ಡಿ ಕ್ಲಿನಿಕ್ ಮುದ್ರಾಡಿ, ಸಂಜನಾ, ಜಿ ಶಂಕರ್ ಮಹಿಳಾ ಪದವಿ ಕಾಲೇಜು ಅಜ್ಜರಕಾಡಿನ ವಿದ್ಯಾರ್ಥಿನಿ, ಜೊತೆಗೆ ನೆಲ್ಲಿಕಟ್ಟೆ ಶಾಲೆಯ ಇರುವರು ಶಿಕ್ಷಕರು ಅಮೃತ ಟೀಚರ್ ಮತ್ತು ನಂದಿನಿ ಟೀಚರ್ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಅಣ್ಣಪ್ಪ ಮಾಸ್ಟರ್ ಕೂಡ ಈ ರಸಪ್ರಶ್ನಾ ಸ್ಪರ್ಧೆಯಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರವನ್ನು ಸ್ಮರಿಸಿಕೊಳ್ತಾ, ಇವಾಗ ಎಷ್ಟೇ ಅಂಕಗಳನ್ನು ಗಳಿಸಿದ್ರೂ ಕೂಡ ಯಾವುದೇ ಒಂದು ಹುದ್ದೆಯನ್ನು ಪಡಿಬೇಕಾದ್ರೆ ಅದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತವೆ. ಆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಈ ರೀತಿ 4 ಉತ್ತರಗಳನ್ನು ಹೊಂದಿರ್ತದೆ. ಅವಾಗ ಏನಾಗ್ತದೆ ಅಂದರೆ ಆ 4 ಉತ್ತರಗಳಲ್ಲಿ ಸರಿ ಯಾವುದು ಎನ್ನುವುದು ತುಂಬ ಕೆಲವೊಮ್ಮೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಬಿಹಾರದಂಥ ರಾಜ್ಯಗಳಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿಯೇ ಇಂತಹ ಅಭ್ಯಾಸವನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ನಾಗರಿಕ ಸೇವೆ IAS IPS ಅಥವಾ ಆ ರಾಜ್ಯದ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ತೇರ್ಗಡೆಯನ್ನು ಹೊಂದಿ ಅತ್ಯುನ್ನತ ಪದವಿಯನ್ನು ಅಲಂಕರಿಸ್ತಾರೆ. ಆದರೆ ನಮ್ಮಲ್ಲಿ ಇಂಜಿನಿಯರ್, ವೈದ್ಯ ಇದಕ್ಕೆ ಮಹತ್ವವನ್ನು ಕೊಡ್ತಾರೆ. ನಾಗರಿಕ ಸೇವಾ ಸ್ಪರ್ಧೆಗಳಿಗೆ ತಾವು ಭಾಗವಹಿಸಬೇಕನ್ನುವುದು ನಮ್ಮ ಆಶಯ. ಈ ಸ್ಪರ್ಧೆಯಲ್ಲಿ ಆರಂಭಿಕ ವರ್ಷಗಳಲ್ಲಿ ನಾವು ಮಕ್ಕಳೇ ಭಾಗವಹಿಸಿ ಇಂಥವರನ್ನು ಪುಸಲಾಯಿಸಬೇಕಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ, ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಆಶಯ ಏನಂದರೆ ಮುಂದಿನ ವರ್ಷಗಳಲ್ಲಿ ಈ ರಸಪ್ರಶ್ನಾ ಸ್ಪರ್ಧೆಯನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು. ನೀವು ಇಲ್ಲಿ ಆ್ಯಂಕರಿಂಗ್ ಮಾಡಬೇಕು. ಈ ಸ್ಪರ್ಧೆಯನ್ನು ನೀವು ಆಯೋಜನೆ ಮಾಡಬೇಕು. ಆ ಆಶಯ ನಮ್ಮದು. ಬರುವ ಸಲದಿಂದಲೇ ಆ ಆಶಯ ಈಡೇರಲಿ ಅನ್ನೋದು ನಮ್ಮದೊಂದು ಆಸೆ. ಈಗ ಮುಂದಿನ ಪ್ರಶ್ನೆ. ಈ ದಿನ ಈ ರಸಪ್ರಶ್ನಾ ಕಾರ್ಯಕ್ರಮ ಮುಗಿದ ಮೇಲೆ ಸಭಾ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಈ ಊರಿನ ಶ್ರೇಷ್ಠ ಸೇವೆಯನ್ನು ಸಲ್ಲಿಸಿದಂಥ ಸಮಾಜ ಸೇವಕರಿಗೆ, ಸಾಧಕರಿಗೆ ಗೌರವವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ. ಜೊತೆಗೆ ಓರ್ವ ಶ್ರೇಷ್ಠ ಅಕ್ಷರ ಸಂತ ಹರೇಕಳ ಹಾಜಬ್ಬರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಈಗ ಪ್ರಶ್ನೆ ಕೂಷ್ಮಾಂಡ ದೇವಿ ತಂಡಕ್ಕೆ. ಪ್ರಶ್ನೆ 4. ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕ್ರಿಶ್ಚಿಯನ್ ಹೈಗೆನ್, ಗೆಲಿಲಿಯೋ, ಕೋಪರ್ನಿಕಸ್, ಎಡ್ರಿನ್ ಹಬಲ್. ಬಿಗ್ ಬ್ಯಾಂಗ್ ಸಿದ್ಧಾಂತ ಇರಲಿ, ಟೈಮು ತೊಂದ್ರಲ್ಲ, ಹೇಳಿ. ಆಪ್ಷನ್ ಎ ಕ್ರಿಶ್ಚಿಯನ್ ಹೈಗನ್. 100 ಅಂಕ ನಿಮಗೆ ಖಚಿತವಾಗಿ ಸಿಗ್ತದೆ, ಸಿಗುವುದಿಲ್ಲ? ಸಿಗ್ತದೆ. ನೀವು ಕೊಡ್ಬೇಕಷ್ಟೇ, ನಾನು ಕೊಡೋದಿಲ್ಲ. ಉತ್ತರ ಯಾವುದು ಹೇಳಿ, ಯಾರಿಗೆ ಗೊತ್ತಿದೆ? ಬಿಗ್ ಬ್ಯಾಂಗ್ ಸಿದ್ಧಾಂತ. ಆಪ್ಷನ್ ಡಿ ಎಡ್ರಿನ್ ಹಬಲ್. ನಿಮ್ಮ ಉತ್ತರ ತಪ್ಪಾಗಿದೆ. ಈಗ ಒಂದು ಪ್ರಶ್ನೆ ನಿಮಗಿದೆ.
ಒಂದು ಪ್ರಶ್ನೆ ತಕ್ಷಣ ಓಡಿ ಬಂದು ಯಾರು ಹೇಳ್ತೀರಿ, ಓಡ್ಲಿಕ್ಕೆ ರೆಡಿ ಇರಬೇಕು, ಉತ್ತರ ಹೇಳುವುದಕ್ಕೆ ಮಾತ್ರ ಅಲ್ಲ, ಓಡಿ ಬರಲಿಕ್ಕೆ ಕುರ್ಚಿ ಎಲ್ಲ ಕರೆಕ್ಟ್ ಮಾಡಿಕೊಂಡು. 4 ಉತ್ತರ ಇರ್ತದೆ. ಬೆಂಕಿಯನ್ನು ಶಮನಗೊಳಿಸಲು ಉಪಯೋಗಿಸುವ ಅನಿಲ ಯಾವುದು? ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್. ಅಲ್ಲಿ ಹೇಳಿ, ಅಲ್ಲಿ ಉತ್ತರ ಹೇಳಿ, ಚಾಕ್ಲೇಟ್ ತಕೊಳ್ಳಿ. ಯಾರು? ನಿಮ್ಮ ಹೆಸರು ಕೂಡ ಹೇಳಿ. ಅಲ್ಲಿ ಏನ್ ಹೆಸರು? ವೇದಾಂತ್. ವೇದಾಂತ್ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ. ಈಗ ಮುಂದಿನ ಸುತ್ತು. ಅದರ ಮೊದಲು ಒಮ್ಮೆ ಬಲಾಬಲಗಳನ್ನು ಗಮನಿಸುವ. ಅಲ್ಲಿ ಮೈಕ್ ಒಂಚೂರು ಮೈಕ್ ಕೊಡಿ, ಮೈಕ್. ಪ್ರೌಢಶಾಲಾ ವಿಭಾಗ ಶೈಲಪುತ್ರಿ 200 ಅಂಕ, ಬ್ರಹ್ಮಚಾರಿಣಿ 100 ಅಂಕ, ಮಹಾಗೌರಿ 300 ಅಂಕ, ಚಂದ್ರಗಂಟ ಇನ್ನು ಖಾತೆ ತೆರೆದಿಲ್ಲ. ಇದು ಹಾವು ಏಣಿ ಆಟ. ಮೇಲಿದ್ದವರು ಕೆಳಗೆ ಬರ್ತಾರೆ, ಕೆಳಗಿದ್ದವರು ಸ್ವಯಂ ಅಂತ ರಾಕೆಟ್ ವೇಗದಲ್ಲಿ ಮೇಲೆ ಹೋಗ್ತಾರೆ. ಇನ್ನೂ ಸುತ್ತುಗಳಿದ್ದಾವೆ, ಇನ್ನು 3 ಸುತ್ತುಗಳಿದ್ದಾವೆ. ಎಲ್ಲಿಯಾದರೂ ಟೈ ಬಂದರೆ ನಿಮ್ಮ ಲಿಖಿತದ ಅಂಕಗಳನ್ನು ಅಥವಾ ನಾವು ಒಂದು ಎಕ್ಸ್ಟ್ರಾ ಪ್ರಶ್ನೆಯನ್ನು ಕೇಳಿಯ ವಿಜಯಿಗಳನ್ನು ನಿರ್ಧಾರ ಮಾಡ್ತೇವೆ. ಕಾಲೇಜು ವಿಭಾಗದ ಫಲಿತಾಂಶ ಪ್ಲೀಸ್. ಕಾಲೇಜು ವಿಭಾಗ ಕುಷ್ಮಾಂಡದೇವಿ 100, ಸ್ಕಂದಮಾತಾ 100 ಅಂಕ, ಕಾತ್ಯಾಯಿನಿ 200 ಅಂಕ, ಕಾಳರಾತ್ರಿ 100 ಅಂಕ. ಶುಭವಾಗಲಿ. ನನಗೆ ಹೆದರಿಕೆ ಏನಂದ್ರೆ ಎಲ್ಲ ಟೈ ಬರ್ತದ, ಎಲ್ಲ ಈಕ್ವಲ್ ಬರ್ತಾರ ಅಂತ ಹೆದರಿಕೆ. ನೋಡೋಣ ಏನಾಗುತ್ತೆ ಅಂತ. ಈಗ ಮುಂದಿನ ಪ್ರಶ್ನೆ ಮಹಾಗೌರಿ ತಂಡಕ್ಕೆ. ಚಿತ್ರ ಜಗತ್ತು. ನೇರ ಪ್ರಶ್ನೆಗೆ 100 ಅಂಕ. ವ್ಯಕ್ತಿಯ ಬಾಲ್ಯದ ಚಿತ್ರ ನೀಡಲಾಗ್ತದೆ. ಆ ವ್ಯಕ್ತಿ ಯಾರೆಂದು ಗುರುತಿಸಬೇಕು. 15 ಸೆಕೆಂಡ್ ಕಾಲಾವಕಾಶ ಉಂಟು. ಉತ್ತರಿಸಲಿಲ್ಲದಿದ್ರೆ ಪ್ರಶ್ನೆ ಪಾಸ್ ಆಗ್ತದೆ. ಚಿತ್ರ ನಿಮ್ಮ ಮುಂದೆ. ಈ ವ್ಯಕ್ತಿ ಯಾರು ಅಂತ ಗುರುತಿಸಬೇಕು. ಯಾರಿವರು? ನಿಮ್ಮ ಸಮಯ ಆರಂಭಗೊಂಡಿದೆ. ಮಕ್ಕಳೇ ಸುಮ್ಮನೆ ಇರಬೇಕು, ಯಾರು ಹೇಳಲಿಕ್ಕಿಲ್ಲ. ಅಲ್ಲಿ ಯಾರು ಹೇಳ್ತಿದ್ದಾರೆ ಸರ್, ಮೈಕ್ ಕೊಂಚು ಇದು ಕ್ಯಾಮರಾ ಫೋಕಸ್ ಮಾಡಿ, ಎಲ್ರಿಗೆ ಕಾಣಲಿ ಯಾರು ಉತ್ತರ ಹೇಳುದು ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರ್. ತಪ್ಪು ಉತ್ತರ. ಪಾಸ್ ಆಗುತ್ತೆ, ಪ್ರಶ್ನೆ ಪಾಸ್. ಗೊತ್ತಿಲ್ಲದಿದ್ರೆ ಈಚೆ ಕೊಟ್ಟು ಬಿಡಿ, ಈಚೆ ಕೊಟ್ಟು ಬಿಡಿ. ಶೈಲಪುತ್ರಿ ಉತ್ತರ ಹೇಳಿ, ಮೈನಸ್ ಆಗೋದಿಲ್ಲ. ಇಲ್ಲ ಅಂದ್ರೆ ಪಾಸ್ ಮಾಡಿ. ಹೇಳಿ. ವಿಶ್ವೇಶ್ವರಯ್ಯ ಅಲ್ಲ, ತಪ್ಪು ಉತ್ತರ. ತಕೊಳ್ಳಿ. ಸುಭಾಷ್ ಚಂದ್ರ ಬೋಸ್ ಅಲ್ಲ. ಯಾರಿಗೆ ಗೊತ್ತುಂಟು? ಹೇಳಿ. ತಪ್ಪು ಉತ್ತರ. ಹೇಳಿ. ಅಲ್ಲ. ಯಾರು ಹೇಳಿದ್? ಬನ್ನಿ, ಓಡಿ ಬನ್ನಿ. ನೋಡಿ, ನಮ್ಮ ಕ್ವಿಜ್ ನಲ್ಲಿ ಪ್ರಶಸ್ತಿ ಪಡೆದ ಮಾಲಿನಿ ಮೇಡಮ್ನ ಮಗಳು ಹೆಸರೇನು? ವಿಸ್ಮಾ. ಓಕೆ, ಫೋಕಸ್ ಮಾಡಿ ಅವಳನ್ನ. ಗಾಂಧೀಜಿ ಸರಿಯಾದ ಉತ್ತರ. ಗಾಂಧೀಜಿ. ಯಾರು ಉತ್ತರ ಹೇಳಲಿಲ್ಲ. ಪ್ರಶ್ನೆ ಯಾರಿಗೆ? ಈಗ ನಿಮಗೆ. ಚಂದ್ರಗಂಟಕ್ಕೆ ಪ್ರಶ್ನೆ. ಪ್ರಶ್ನೆ 2. ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನ ಗುರುತಿಸಿ. ಯಾರು ಹೇಳಲಿಕ್ಕಿಲ್ಲ. ಚಿತ್ರದಲ್ಲಿರುವ ವ್ಯಕ್ತಿಯನ್ನ ಗುರುತಿಸಿ. ನೀವು ಸುಮ್ಮನೆ ಇರಬೇಕು. ಮೋದಿ. ಯಾವ ಮೋದಿ? ನರೇಂದ್ರ ಮೋದಿ ಸರಿಯಾದ ಉತ್ತರ. 100 ಅಂಕಗಳು ಚಂದ್ರಗಂಟಾ ತಂಡಕ್ಕೆ. ಸರಿಯಾದ ಉತ್ತರ. ಈಗ ಪ್ರಶ್ನೆ ಶೈಲಪುತ್ರಿ ತಂಡಕ್ಕೆ. ಪ್ರಶ್ನೆ 3. ಈ ವ್ಯಕ್ತಿಯನ್ನ ಗುರುತಿಸಿ. ಉತ್ತರ ಹೇಳಿ ಮಕ್ಕಳೇ. ಏನ್ ಗೊತ್ತುಂಟು ಅದನ್ನ ಹೇಳಿ. ಸುಭಾಷ್ ಚಂದ್ರ ಬೋಸ್. ತಪ್ಪು ಉತ್ತರ. ಪ್ರಶ್ನೆ ಪಾಸ್ ಆಗುತ್ತೆ. ಇಲ್ಲ. ಮಹಾಗೌರಿ ತಂಡಕ್ಕೆ ತಕ್ಷಣ ಹೇಳ್ಬೇಕು. ಟೈಮ್ ಇಲ್ಲ. ನೆಕ್ಸ್ಟ್. ಪಾಸ್ ಆಗುತ್ತೆ ಪ್ರಶ್ನೆ. ಮೇಲೆ ಧ್ಯಾನ್ ಚಂದ್. ತಪ್ಪು ಉತ್ತರ. ಯಾರಿಗಾದ್ರೂ ಗೊತ್ತುಂಟ ಉತ್ತರ? ಮೇಲೆ ಕೂತವರಿಗೆ, ಇಲ್ಲಿ ಕೂತವರಿಗೆ? ಇಲ್ಲ, ಇಲ್ಲಿ ಕೂತವರಿಗೆ. ಭಗತ್ ಸಿಂಗ್ ಅಲ್ಲ. ಓಕೆ, ನೋಡಿ ಉತ್ತರ ಯಾರಂತ ನೀವೇ ನೋಡಿ. ಚಾಕ್ಲೇಟ್ ಇಲ್ಲ ಯಾರಿಗೂ ಸರ್. ಕಲಾಂ. ಓಕೆ, ಈಗ ಪ್ರಶ್ನೆ ಯಾರಿಗೆ? ಬ್ರಹ್ಮಚಾರಿಣಿ ತಂಡಕ್ಕೆ. 4ನೇ ಪ್ರಶ್ನೆ. ಈ ವ್ಯಕ್ತಿಯನ್ನ ಗುರುತಿಸಿ.
ಮಕ್ಕಳೇ ಸುಮ್ಮನೆ ಇರಬೇಕು. ಹೂವಲ್ಲಿ ಫೋಕಸ್ ಮಾಡಿ ಸರ್ ಕಡೆಗೆ. ಇಂದಿರಾ ಗಾಂಧಿ ಸರಿಯಾದ ಉತ್ತರ. ಬ್ರಹ್ಮಚಾರಿಣಿ ತಂಡಕ್ಕೆ 100 ಅಂಕಗಳು. ಈಗ ಕೊನೆಯ ಒಂದು ಪ್ರಶ್ನೆ ನಿಮಗೆ, ಓಡಿ ಬರ್ಲಿಕ್ಕೆ ರೆಡಿ ಇರಿ. ಕ್ವಶನ್ ಪ್ಲೀಸ್. ಚಾಕ್ಲೇಟ್. ಸರಿ, ಯಾರು ಫಸ್ಟ್ ಬಂದಿದ್ದಾರೆ ಅವರಿಗೆ, ಮತ್ತೆ ಒಮ್ಮೆ ತಕೊಂಡವರಿಗೆ ಒಂದು ಓಕೆ. ವೇದಾಂತ್ ಸರಿಯಾದ ಉತ್ತರವನ್ನು ವೇದಾಂತ್ ಹೇಳಿದೆ, ಅದಕ್ಕೆ ಎದುರು ಕೂತ್ಕೊಳ್ಳಿ, ತಕ್ಷಣ ಓಡಿ ಬರ್ಬೇಕು. ಯಾರಿದು? ಎಸ್, ಓಕೆ. ಮುಂದಿನ ಸುತ್ತು ಈ ತಂಡಕ್ಕೆ. ಭಾಷಾ ಚಮತ್ಕಾರ. ನಿಮಗೆ ಸುತ್ತು ಬೇರೆ ಇದು. ಒಂದು ರೀತಿ ಒಗಟಿನ ರೀತಿ ಪ್ರಶ್ನೆ ಇರ್ತದೆ. ಪ್ರಶ್ನೆ ನಿಮಗೆ ಅಲ್ವಾ ಕಾತ್ಯಾಯಿನಿ? ರೂಲ್ಸ್ ಪ್ಲೀಸ್. ಪಾಸ್ ಆಗ್ತದೆ. ನೇರ ಪ್ರಶ್ನೆಗೆ 100 ಅಂಕ, 15 ಸೆಕೆಂಡ್ ಕಾಲಾವಕಾಶ. ಪಾಸ್ ಆದ ಪ್ರಶ್ನೆಗೆ 50 ಅಂಕ. ನಿಮ್ಮ ಪ್ರಶ್ನೆ ಕಾತ್ಯಾಯಿನಿ ತಂಡ ಸ್ಕ್ರೀನ್ ಮೇಲೆ. ಗಡಿಯ ಮುಟ್ಟಿದರೆ 4, ಗಡಿಯ ಹಾರಿದರೆ 6, ಅಡಿಗಡಿಗೆ ತಾಗಿದರೆ ಗಡಿ ಪಾರು, ಹಾಗಾದರೆ ನಾನ್ಯಾರು? ಯಾರು ಹೇಳಲಿಕ್ಕಿಲ್ಲ ಮಕ್ಕಳೇ? ಸಮಯ. ಗಡಿಯಾರ ಅಲ್ಲ. ಪ್ರಶ್ನೆ ಪಾಸ್ ಆಗ್ತದೆ. ಅಣ್ಣ ಇಲ್ಲ, ಮೈಕ್ ಪಾಸ್ ಮಾಡಿ. ಉತ್ತರ ಗೊತ್ತಿಲ್ಲ ಅಂದ್ರೆ ಮೈಕ್ ಪಾಸ್ ಮಾಡಿ ಲಾಸ್ಟ್ಗೆ. ಇಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ನಿಮಗೆ ಇಷ್ಟವಾದ ವಿಷಯ, ಹೇಳಿ ನೋಡುವ. ಹೇಳಿ. ನಮ್ಮ ಜಯಶ್ರೀ ಲಾಯರ್ ಜಯಶ್ರೀ ಅವರು ನ್ಯಾಯವಾದಿಗಳು ಉತ್ತರವನ್ನು ಹೇಳಿದ್ದಾರೆ. ಪುತ್ತೂರಿನಿಂದ ಬಂದಂತ ಇದು ಉತ್ತರ. ಅವರಿಗೊಂದು ಚಾಕ್ಲೇಟ್ ಕೊಡಿ, ಒಂದು ಚಪ್ಪಾಳೆಯನ್ನು ಹೊಡೀರಿ. ಯಾವುದು ಉತ್ತರ ಹೇಳಿ, ನಿಮ್ಗೆ ಇಷ್ಟವಾದ ವಿಷಯ. ಎಸ್, ಕ್ರಿಕೆಟ್. ಗಡಿಯ ಮುಟ್ಟಿದರೆ 4, ಗಡಿಯ ಹಾರಿದರೆ 6, ಅಡಿಗಡಿಗೆ ತಾಗಿದರೆ ಗಡಿ ಪಾರು, ಹಾಗಾದರೆ ನಾನ್ಯಾರು? ಕ್ರಿಕೆಟ್. ಸುಲಭ ಇತ್ತು. ಓಕೆ, ಮುಂದಿನ ಪ್ರಶ್ನೆ ನಿಮಗೆ. ನೋಡಿದರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು, ಹಾಗಾದರೆ ನಾನ್ಯಾರು? ನಿಮ್ಮ ಸಮಯ ಆರಂಭಗೊಂಡಿದೆ. ಹೇಳಲಿಕ್ಕಿಲ್ಲ. ಮಿರರ್, ಕನ್ನಡಿ. ಸರಿಯಾ? ಸರಿ, ಎಸ್. ನೋಡಿ, ಕನ್ನಡಿಯನ್ನ ಜಾಸ್ತಿ ನೋಡುವ ಹುಡುಗಿ ಸರಿಯಾದ ಉತ್ತರವನ್ನು ಹೇಳಿದ್ದಾಳೆ, ಕನ್ನಡಿ ಅಂತ. 100 ಅಂಕಗಳು. ಮುಂದಿನ ಪ್ರಶ್ನೆ ಕೂಷ್ಮಾಂಡ ದೇವಿ ತಂಡಕ್ಕೆ. 3ನೇ ಪ್ರಶ್ನೆ. 100 ಅಂಕಗಳು. ಕಾಳರಾತ್ರಿಗೆ. ನೀರಿಲ್ಲದ ಸಮುದ್ರ, ಜನರಿಲ್ಲದ ಪಟ್ಟಣ, ಸಂಚಾರವಿಲ್ಲದ ಮಾರ್ಗಗಳು, ಹಾಗಾದರೆ ನಾನ್ಯಾರು? ಸಮಯ ಸ್ವಲ್ಪ ಇದೆ, ಹೇಳಿ. ಟಿವಿ ಅಲ್ಲ. ನೆಕ್ಸ್ಟ್, ಪಾಸ್. ಭೂಪಟ ಸರಿಯಾದ ಉತ್ತರ. ಸ್ಕಂದಮಾತಾ ತಂಡಕ್ಕೆ 50 ಅಂಕ. ಸ್ಕಂದಮಾತಾ ತಂಡಕ್ಕೆ. ಈಗ ಪ್ರಶ್ನೆ, ನೇರ ಪ್ರಶ್ನೆ ಸ್ಕಂದಮಾತಾ ತಂಡಕ್ಕೆ. ಹಿಡಿದರೆ ಹಿಡಿ ತುಂಬಾ, ಬಿಟ್ಟರೆ ಮನೆ ತುಂಬಾ, ನಾನ್ಯಾರು? ಬೆಳಕು. ಬೆಳಕು. ಇನ್ನು ಸ್ವಲ್ಪ ಉತ್ತರ ಪಾಲಿಶ್ ಮಾಡಿ. ದೀಪ. ದೀಪ ಸರಿಯಾದ ಉತ್ತರ. ದೀಪ. 100 ಅಂಕಗಳು ತಂಡ 4ಕ್ಕೆ. 100 ಅಂಕಗಳು ತಂಡ 4ಕ್ಕೆ. ಈಗ ಒಂದು ಪ್ರಶ್ನೆ ನಿಮಗೆ. ರೆಡಿ ಇರಿ, ರೆಡಿ ಇರಿ. ಅಷ್ಟು ನೋಡಿ. ತಪ್ಪು ಉತ್ತರ ಹೇಳಿದ್ರೆ ಅವರ ಹತ್ರ 50 ರೂಪಾಯಿ ತಗೊಳ್ಬೇಕು. ಅಲ್ಲಿ ಓಡಿ ಬಂದವ್ರ ಹತ್ರ 50 ರೂಪಾಯಿ ರೆಡಿ, ನೋಟ್ ಇಟ್ಕೊಂಡು ಬನ್ನಿ. ತಪ್ಪು ಉತ್ತರ ಹೇಳಿದ್ರೆ 50, ಸರಿ ಉತ್ತರ ಹೇಳಿದ್ರೆ ಚಾಕ್ಲೇಟ್. ಎಸ್. ಪ್ರಶ್ನೆ. ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುನಿ, ಹಾಗಾದರೆ ನಾನ್ಯಾರು? ಏನು ಉತ್ತರ? ನೋಡು, ಸೌಂಡ್ ಮಾಡಿ, ಹೇಗೆ ಕಪ್ಪೆ ಸೌಂಡ್ ಮಾಡ್ತದೆ. ಓಕೆ, ವೆರಿ ಗುಡ್, ವೆರಿ ಗುಡ್. ಸರಿಯಾದ ಉತ್ತರ. ಈಗ ಸುತ್ತು. ನೋಡಿ, ಯಕ್ಷ ವೈಭವ. ಇದು ಏನಂದ್ರೆ, ನಾನೊಂದು ಪ್ರಶ್ನೆ ಹೇಳ್ತೇನೆ, ಆ ಪ್ರಶ್ನೆಯಲ್ಲಿ ಏನು ಬರ್ತದೆ ಅದನ್ನು ನೀವು ಆಕ್ಟ್ ಮಾಡಿ ತೋರಿಸ್ಬೇಕು, ಡ್ಯಾನ್ಸ್ ಮಾಡಿ ತೋರಿಸ್ಬೇಕು. ಸರಿನಲ್ಲ? ಆರ್ ಯು ರೆಡಿ? ಈ ಕುಣಿತ ಅಂದ್ರೆ ಈ ಕುಣಿತ ಮಾಡಿ ತೋರಿಸ್ಬೇಕು. ರೆಡಿ ಇದ್ದೀರಾ? ನಿಮಗೂ ಕೂಡ ರೆಡಿ ಇದ್ದೀರಾ? ಈ ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಮಾಡಿ ತೋರಿಸ್ಬೇಕು. ರೆಡಿ ಇದ್ದೀರಾ? ಮಾತಾಡಿ ಮಕ್ಕಳೇ.
ರೆಡಿ, ವೆರಿ ಗುಡ್. ನಮ್ಮ ಮಹಾಗೌರಿ ತಂಡದವರು ರೆಡಿ ಅಂತ ಹೇಳಿದ್ರು, ಆದರೆ ಬೇಡ, ನಿಮ್ಮನ್ನು ನಾನು ಹಾಗೆ ಕುಣಿಸುವುದಿಲ್ಲ ಇಲ್ಲಿ. ಇದು ಯಕ್ಷಗಾನ ಕಲೆಗೆ ಹೆಸರುವಾಸಿಯಾದ ಊರು. ಈಗಿನ ಮಕ್ಕಳಿಗೆ ಅದರ ರುಚಿ ಇರಬೇಕನ್ನೋ ಉದ್ದೇಶದಿಂದ ಈ ಭಾಗದಲ್ಲಿ ಯಾವುದೇ ಊರಲ್ಲಿ ಆಗದಿದ್ರು ಹೆಬ್ರಿಯಲ್ಲಿ ಮುದ್ರಾಡಿಯಲ್ಲಿ ಯಕ್ಷಗಾನ ಮಾಡ್ತಿದ್ರು. ಯಾಕಂದ್ರೆ ಅಷ್ಟು ಯಕ್ಷಗಾನ ಆಸಕ್ತರಿದ್ರು, ಯಕ್ಷಗಾನ ಅರ್ಥಧಾರಿಗಳಿದ್ರು ಮುದ್ರಾಡಿ ಕಬ್ಬಿನಾಲೆಯಲ್ಲಿ. ಹಾಗಾಗಿ ನಿಮಗೋಸ್ಕರ ಈ ಪ್ರಶ್ನೆ. ಈಗ ಪ್ರಶ್ನೆ ಯಾರಿಗೆ? ಚಂದ್ರಘಂಟಾ ತಂಡಕ್ಕೆ. ಓಕೆ, ಯಕ್ಷಗಾನ ಕಲಾವಿದರ ವಿಡಿಯೋ, ಧ್ವನಿ ಮಾತ್ರ ಅಲ್ಲ, ಅವರ ಮುಖ ಕೂಡ ಕಾಣ್ತದೆ. ನೇರ ಪ್ರಶ್ನೆಗೆ ಉತ್ತರಿಸಿದರೆ 100 ಅಂಕ, 10 ಸೆಕೆಂಡ್ ಕಾಲಾವಕಾಶ. ನೋಡಿ ಮಕ್ಕಳೇ, ಇಲ್ಲಿ ನಿಮಗೆ ಟೈಮರ್ ಇಲ್ಲ, ಅಂದರೆ ವಿಡಿಯೋ ಮುಗಿದು ಕೂಡಲೇ ಉತ್ತರ ಹೇಳಬೇಕು, ಇಲ್ಲ ಇದ್ರೆ ಪ್ರಶ್ನೆ ಪಾಸ್ ಆಗ್ತದೆ. ಮೈಕ್ ಇಟ್ಕೊಂಡು ರೆಡಿ ಇರಬೇಕು, ವಿಡಿಯೋ ಮುಗಿದು ಕೂಡಲೇ ಉತ್ತರ ಹೇಳದಿದ್ರೆ ಪಾಸ್ ಆಗ್ತದೆ, ಸರಿನಲ್ಲ? ಓಕೆ, ಈಗ ಮೊದಲ ಪ್ರಶ್ನೆ ಚಂದ್ರಘಂಟಾ ತಂಡಕ್ಕೆ. ಹೌದೌದು, ಈಗ ನೀವು ತಲೆಗೆ ಮುಂಡಾಸು ಕೆಂಪನ್ನೇ ಕಟ್ಟಿದ್ದೀರಿ, ನಾನು ನೆನಪಿಸಲಿಕ್ಕೆ ಕೆಂಪನ್ನೇ ಹಾಕೊಂಡು ಬಂದಿದ್ದೇನೆ. ಹಾಗೆ ಲೋಕದ ರೂಢಿ ಅಲ್ವಾ ಸ್ವಾಮಿ? ಒಂದು ಮಾತು ಗೊತ್ತಿಲ್ಲ, ಅಂಗಂ ಗಲಿತಂ ಫಲಿತಂ ಮುಂಡಂ ಧನವಿಹೀನಂ ಜಾತಂ ತುಂಡಂ ವೃತ್ತೋ ಯಾತಿ ಗ್ರಹಿತ್ವ ದಂಡಂ ತದಪಿನ ಮುಂಚತ್ಯಾಶುಂಡಂ ಅಂತ. ಯಾರು ಈ ಯಕ್ಷಗಾನ ಕಲಾವಿದ? ಟೈಮ್ ಇಲ್ಲ, ತಕ್ಷಣ ಹೇಳಬೇಕು, ಇಲ್ಲ ಅಂದ್ರೆ ಮೈಕ್ ಪಾಸ್ ಮಾಡಿ, ಮೈಕ್ ಪಾಸ್ ಮಾಡಿ. ಶೈಲಪುತ್ರಿಗೆ ಗೊತ್ತಿಲ್ಲ, ಬ್ರಹ್ಮಚಾರಿಣಿಗೆ ಇಲ್ಲ, ಮಹಾಗೌರಿಗೆ. ಹಾ ಸರಿ, ಯಾರು ಹೇಳ್ತೀರಿ? ಸೀತಾರಾಮ್, ನಮ್ಮ ಸುಧಾಕರ್ ಅಣ್ಣ ಹೇಳಿದ್ರು, ನಮ್ಮ ಪೂಜಾ ಮತ್ತು ಅಲಂಕಾರ ಸಮಿತಿಯ ಸಂಚಾಲಕರು, ಅವರಿಗೊಂದು ಚಪ್ಪಾಳೆ ಕೊಡಿ. ಸೀತಾರಾಮ್ ಕುಮಾರ್. ಇದು ನೋಡುವ ಮುಂದಿನ ಪ್ರಶ್ನೆ ಏನಂತ ಹೇಳುವ. ಮುಂದಿನ ಪ್ರಶ್ನೆ ಶೈಲಪುತ್ರಿಗೆ, ಮೈಕ್ ನಿಮ್ಮ ಹತ್ರ ಉಂಟು. ಈ ಭಾಗವತರು ಯಾರು? ನೀವಲ್ವಾ? ಶೈಲಪುತ್ರಿ ಹೇಳಿ. ಗೊತ್ತಿಲ್ಲದ್ರೆ ಪಾಸ್ ತಕ್ಷಣ, ಟೈಮ್ ಇಲ್ಲ, ಟೈಮ್ ಕೊಡಲ್ಲ. ರಾಘವೇಂದ್ರ ಅಲ್ಲ. ನೆಕ್ಸ್ಟ್ ಇಲ್ಲ. ಮುಂದಿನ ಪ್ರಶ್ನೆ 3ನೇ ತಂಡಕ್ಕೆ, ಪ್ರಶ್ನೆ 4ನೇ ತಂಡಕ್ಕೆ. ಸರಿ ಹೇಳಿ, ಈಗ ಎಲ್ಲರಿಗೂ ಗೊತ್ತುಂಟು, ಭಾರಿ ಫೇಮಸ್ ಕಾಳಿಂಗ. ಮುಂದಿದೆ ಹೇಳು, ಇಲ್ಲ ಇದ್ರೆ ನಿನ್ಗೆ ಯಾರು ಹೇಳಿ ಕೊಟ್ಟದ್ದು. ಕಾಳಿಂಗ ಮುಂದೆ. ಕಾಳಿಂಗ ನಾವುಡ ಸರಿಯಾದ ಉತ್ತರ. ಒಂದು ಕಾಲದ ಸ್ಟಾರ್ ಭಾಗವತರು, ನೀವು ಕೇಳಬೇಕು ಅವರ ಭಾಗವತಿಕೆಯನ್ನು, ಇದ್ಲು ಯೂಟ್ಯೂಬಲ್ಲೆಲ್ಲ ಸಿಗ್ತದೆ. ಪ್ರಶ್ನೆ ಈಗ ಬ್ರಹ್ಮಚಾರಿಣಿಗೆ. ಮಾಡು, ಬಲಗಾಲನ್ನು ಮುಂದಕ್ಕೆ ಸೇರಕ್ಕಿರು ತುಳಿದು ನಿನ್ನ ಮನೆ ಪ್ರವೇಶ ಮಾಡಬೇಕಾಗಿತ್ತು. ಆ ಕಾಲನ್ನು ಬೆಂಕಿಯಲ್ಲಿ ಇರಿಸಿದ್ದೇನೆ, ಸುಟ್ಟುರಿದು ಹೋಗುತ್ತಿದೆ, ನನ್ನ ಕಾಲುಗಳು ಸುಟ್ಟುರಿದು ಹೋಗುತ್ತಿದೆ. ಬೆಂಕಿಯಲ್ಲಿ ಹುಟ್ಟಿ ಬಂದವಳು ನಿನ್ನ ಮನೆ ಪ್ರವೇಶ ಮಾಡಲಿ ಭೀಷ್ಮ, ನಿನ್ನ ಮನೆ ಪ್ರವೇಶ ಮಾಡಲಿ. ಅಯ್ಯೋ ಉರಿ ಭೀಷ್ಮ. ಹೇಳಿ ಮಕ್ಕಳೇ, ಪಾಸ್ ಮಾಡಿ, ಪಾಸ್ ಮಾಡಿ, ಪಾಸ್ ಮಾಡಿ. ನೋಡಿ ಮಕ್ಕಳೇ, ನಾನೊಂದು ಹೇಳುವುದು, ಇದನ್ನೆಲ್ಲ ನೋಡದಿದ್ರೆ ನಿಮ್ಮ ಜೀವನವೇ ವೇಸ್ಟ್. ನಿಮಗೆ ಬೇಜಾರಾದರೂ ತೊಂದರೆ ಇಲ್ಲ, ಎಲ್ಲರಿಗೆ ಹೇಳುವುದು. ಯಾಕಂದರೆ ಅಂಥ ಒಂದು ಭಾವನೆ ಆ ವಿಡಿಯೋ ಯೂಟ್ಯೂಬಲ್ಲಿ ನೋಡಿ, ವಿಡಿಯೋ ಯಾರಂತ ಈಗ ಹೇಳ್ತೇನೆ, ಕಣ್ಣಲ್ಲಿ ನೀರು ಬರ್ತದೆ, ಅಂಥ ಅದ್ಭುತ ಅಭಿನಯ. ಉತ್ತರ ಹೇಳಿ. ಶಶಿಕಾಂತ ಶೆಟ್ಟಿ ಕಾರ್ಕಳ, ನಮ್ಮ ಟೀಚರ್ ಹೇಳಿದ್ದಾರೆ, ಶಶಿಕಾಂತ ಶೆಟ್ಟಿ ಕಾರ್ಕಳ. ಅಂಥ ಯೂಟ್ಯೂಬಲ್ಲಿ ಹೋದರೆ ಅಂಬೆ, ಹಿಂದೆ ಕೆರೆಮನೆ ಗಜಾನನ ಹೆಗಡೆ ಅಂತ ಇದ್ರಂತೆ, ಈಗಿನ ಕಾಲದಲ್ಲಿ ಶಶಿಕಾಂತ ಶೆಟ್ಟಿ ಕಾರ್ಕಳ, ಅಂಥ ಅಭಿನಯ. ಓಕೆ, ಕೊನೆಯ ಪ್ರಶ್ನೆ ಮಹಾಗೌರಿ ತಂಡಕ್ಕೆ. ಕೈಗಳು ಹೋಯ್ತೆಂದು ದುಃಖಿಸ್ತಾ ಇಲ್ಲ, ಯುದ್ಧ ಮುಂದುವರಿಸುವ ಬಗೆ ಹೇಗೆ? ಹೇಗೆ ಹೇಗೆ ಯಾರೀ ಕಲಾವಿದ ಹೇಳಿ? ಗೊತ್ತಿಲ್ಲ, ಪಾಸ್ ಮಾಡಿ. ಗೊತ್ತಿಲ್ಲ, ಈಚೆ ಪಾಸ್ ಮಾಡಿ. ಗೊತ್ತಿಲ್ಲ, ಈಚೆ ಪಾಸ್ ಮಾಡಿ. ಓಕೆ ಓಕೆ ಓಕೆ, ಯಾರಿಗೆ ಗೊತ್ತುಂಟು? ತೀರ್ಥಹಳ್ಳಿ ಗೋಪಾಲಾಚಾರ್ಯ. ನಮ್ಮ ಸುರೇಶ್ರಿಗೊಂದು ಚಪ್ಪಾಳೆ ಕೊಡಿ.
ಅದ್ಭುತ. ಇದನ್ನೆಲ್ಲ ನೀವು ನೋಡಬೇಕು ಮಕ್ಕಳೇ. ನನಗೆ ಸಾಧಾರಣ ಒಂದು ಅಂದಾಜಿತ್ತು ಮಕ್ಕಳು ಪ್ರಶ್ನೆಗೆ ಉತ್ತರ ಹೇಳ್ತಾರ ಇಲ್ವೋ, ಆದರೂ ನಿಮಗೊಂದು ಅಭಿರುಚಿ ಬರಬೇಕನ್ನೋ ಉದ್ದೇಶದಿಂದ ಇಟ್ಟದ್ದು. ಎಲ್ಲ ಸಮಾನ ಸುಖಿಗಳು ಸಮಾನ ದುಃಖಿಗಳು, ಯಾರಿಗೂ ಅಂಕಗಳಿಲ್ಲ. ಈ ಕೊನೆಯ ಒಂದು ಪ್ರಶ್ನೆ ನಿಮಗೆ. ಛಲಭರಿತವಾದ, ಉತ್ಸಾಹಭರಿತವಾದ, ಸ್ಫೂರ್ತಿಯುತವಾದ ನನ್ನ ಸುದೀರ್ಘ ಕಾಲದ ಬದುಕಿನಲ್ಲಿ ಯಾವುದನ್ನು ಸಾಧಿಸುವುದಕ್ಕಾಗಿ ಹಗಲಿರುಳು ನಾನು ಹಪಹಪಿಸಿದನು, ಯಾವ ವಿಶಿಷ್ಟವಾದಂಥ ಗಮ್ಯವನ್ನು ಸೇರುವುದಕ್ಕಾಗಿ ಇನ್ನಿಲ್ಲದ. ಯಾರು ಹೇಳಿ? ಮಕ್ಕಳು ಹೇಳಬೇಕು. ಯಾರು ಹೇಳಿ? ಒಬ್ಬರು ಅದ್ಭುತವಾದ ತಾಳಮದ್ದಲೆಯ ಅರ್ಥಧಾರಿ. ಯಾರು ಹೇಳಿದ್ರು? ಸುಧಾಕರ್ ಶೆಟ್ಟಿ ಹೇಳಿದ್ರು. ಓಕೆ, ಅಭಿನಂದನೆಗಳು. ಜಬ್ಬರ್ ಸುಮೋ ಸರಿಯಾದ ಉತ್ತರ. ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದವರು, ಆದರೆ ಭಾರತೀಯ ಶಾಸ್ತ್ರ, ಪುರಾಣಗಳು, ಮಹಾಭಾರತ, ರಾಮಾಯಣ ಇತ್ಯಾದಿ ಕಥೆಗಳ ಬಗ್ಗೆ ಅವರಷ್ಟು ಸ್ಫುಟವಾಗಿ ವಿದ್ವತ್ಪೂರ್ಣವಾಗಿ ಮಾತನಾಡುವವರು ಕೆಲವೇ ಜನ. ಓಕೆ, ಮುಂದಿನ ಸುತ್ತು ಕಾಲೇಜು ವಿಭಾಗಕ್ಕೆ. ಇವರು ಯಾರು ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಅಂದರೆ ನನಗೆ ಅಲ್ಲ, ಸುತ್ತು ಚೇಂಜ್ ಮಾಡಿಬಿಟ್ಟೆ. ನೃತ್ಯ ವೈಭವ ಯಕ್ಷಗಾನದಲ್ಲಿ ಯಾರು ಹೇಳಲಿಲ್ಲಲ್ಲ? ನಿಮ್ಮ ಫೇವರಿಟ್ ಅಲ್ವಾ? ಎಲ್ಲ ಹುಡುಗಿಯರೇ ಇದ್ದೀರಿ. ಈ ನೃತ್ಯ ಯಾವುದು ಅಂತ ಹೇಳಬೇಕು. ಪ್ರಶ್ನೆ ಯಾರಿಗೆ? ಕಾಳ ರಾತ್ರಿಗೆ. ಎಸ್, ಇಲ್ಲ, ಟೈಮ್ ಇಲ್ಲ. 100 ಅಂಕ ಪಾಸ್ ಆದರೆ 50. ವೀರಗಾಸೆ ಸರಿಯಾದ ಉತ್ತರ. 100 ಅಂಕಗಳು ಕಾಳರಾತ್ರಿ ತಂಡಕ್ಕೆ. ಮುಂದಿನ ಪ್ರಶ್ನೆ ಕೂಷ್ಮಾಂಡ ದೇವಿ ತಂಡಕ್ಕೆ. ಸಮಯ ಕೊಡೋದಿಲ್ಲ, ಡ್ಯಾನ್ಸ್ ಮುಗಿದುಕೊಂಡು ಹೇಳಿ. ಬುಡಕಟ್ಟು ಜನಾಂಗದವರದ್ದು ನೃತ್ಯ. ಹೆಸರು ಹೇಳಬೇಕು. ಪಾಸ್. ಬೇಗ, ತಕ್ಷಣ. ತಪ್ಪು. ಪಾಸ್. ಗೊತ್ತಿದೆ ಲಾಸ್ಟ್ ತಂಡ? ಇಲ್ಲ, ಹೇಳಿ. ಕಂಸಾಳೆ ಅಲ್ಲ ಇದು. ವೆರಿ ಗುಡ್. ಮಂಜಾ ಸರ್ ಹೇಳಿದ್ರು ಗೊರವರ ಕುಣಿತ. ಅವರಿಗೊಂದು ಚಪ್ಪಾಳೆ ಕೊಡಿ. ಗೊರವರ ಕುಣಿತ ಸರಿಯಾದ ಉತ್ತರ. ಪ್ರಶ್ನೆ ಯಾರಿಗೆ ಈಗ? ನಿಮಗೆ. ಸ್ಕಂದ ಮಾತಾ ತಂಡಕ್ಕೆ 3ನೇ ಪ್ರಶ್ನೆ. ಕರಗ. ಕರಗ ತಪ್ಪು ಉತ್ತರ. ಪ್ರಶ್ನೆ ಪಾಸ್ ಆಗುತ್ತೆ. ನೆಕ್ಸ್ಟ್. ಪಾಸ್. ಪಾಸ್ ಅಲ್ಲ. ಯಾರು ಹೇಳ್ತೀರಿ? ಅಲ್ಲ. ಪೂಜಾ ಕುಣಿತ ಸರಿಯಾದ ಉತ್ತರ. ಪೂಜಾ ಕುಣಿತ ನಂದಿನಿ ಮೇಡಮ್ ಹೇಳಿದ್ದಾರೆ, ಅವರಿಗೆ ಅಭಿನಂದನೆಗಳು. ಪೂಜಾ ಕುಣಿತ. ಈಗ ಮುಂದಿನ ಪ್ರಶ್ನೆ ಯಾರಿಗೆ? ಕಾತ್ಯಾಯನಿಗೆ. ನಿಮ್ಗಲ್ಲ? ಸರಿ, ಕೊನೆಯ ಪ್ರಶ್ನೆ. ಹೌದಲ್ಲ? ಎಸ್. ಈ ನೃತ್ಯ ಪ್ರಕಾರವನ್ನು ಗುರುತಿಸಿ. ಹೇಳಿ. ಹಾಲಕ್ಕಿ. ತಪ್ಪು. ಪಾಸ್ ಆಗುತ್ತೆ. ಭಾರತದ ಒಂದು ನೃತ್ಯ ಪ್ರಕಾರ. ಪಾಸ್ ಆಗುತ್ತೆ. ಹೇಳಿ ಹೇಳಿ, ಮೈಕ್ ತಕೊಳ್ಳಿ, ಹೇಳಿ. ಬೆಂಗಾಲಿ. ಅಲ್ಲ, ತಪ್ಪು. ನೆಕ್ಸ್ಟ್ ಹೇಳಿ ಉತ್ತರ. ಕೂಚಿಪುಡಿ ಅಲ್ಲ, ಭರತನಾಟ್ಯ ಅಲ್ಲ, ಹುಲಿ ಡ್ಯಾನ್ಸ್ ಅಲ್ಲ, ಮಹಾರಾಷ್ಟ್ರದ ಒಂದು ಪ್ರಖ್ಯಾತ ನೃತ್ಯ. ಸರಿಯಾದ ಉತ್ತರವನ್ನು ಶಿವಾನಂದ ಸರ್ ಹೇಳಿದ್ದಾರೆ. ಲಾವಣಿ. ಲಾವಣಿ ಮಹಾರಾಷ್ಟ್ರದ ಒಂದು ನೃತ್ಯ. ಇನ್ನೊಂದು ನೃತ್ಯ ಪ್ರಕಾರ ಇರಬೇಕು ನಿಮಗೆ, ಹಾಕಿಬಿಡಿ ಸರ್. ಟೋಟಲ್ ಮಾಡಿ.
ಹೇಳಿ ಹೇಳಿ, ಈಗ ಓಡಿ ಬನ್ನಿ. ಹಾ, ಜಗ್ಗಲಿಗೆ ಮೇಳ. ಮಂಜುನಾಥ್ ಸರ್ ಮತ್ತೊಮ್ಮೆ ಉತ್ತರ ಹೇಳಿದ್ದಾರೆ, ಜಗ್ಗಲಿಗೆ ಮೇಳ. ಅಂಕಗಳಿಲ್ಲ. ಸ್ಕೋರ್ ಪ್ಲೀಸ್. ಇನ್ನು ಒಂದೇ ಸುತ್ತು ಉಳಿದಿರುವುದು. ಪ್ರೌಢಶಾಲಾ ವಿಭಾಗ ಶೈಲಪುತ್ರಿ 200 ಅಂಕ, ಬ್ರಹ್ಮಚಾರಿಣಿ 200 ಅಂಕ, ಮಹಾಗೌರಿ 300 ಅಂಕ, ಚಂದ್ರಘಂಟ 100 ಅಂಕ. ಕಾಲೇಜು ವಿಭಾಗ ಕೂಷ್ಮಾಂಡ ದೇವಿ 100 ಅಂಕ, ಸ್ಕಂದಮಾತ 250 ಅಂಕ, ಕಾತ್ಯಾಯಿನಿ 200 ಅಂಕ, ಕಾಳರಾತ್ರಿ 300 ಅಂಕ. ಅಂಕಗಳು ಬೇರೆ ಬೇರೆ ಇದೆ. ಈಗ ನಿಮಗೆ ಜಾಕ್ಪಾಟ್ ಸಿಗುತ್ತೆ, ಫುಲ್ಲು ಅಂಕಗಳನ್ನು ಗಳಿಸುವಂಥ ಅವಕಾಶ. ಸರ್, ಮುಂದಿನ ಸುತ್ತು, ಕೊನೆಯ ಸುತ್ತು ಇದು. ಇಲ್ಲಿ ಸ್ವಲ್ಪ ರೂಲ್ಸ್ ಚೇಂಜ್ ಇರ್ತದೆ. ಷಷ್ಠಿ ಸಂಭ್ರಮ ಅಂದ. ಷಷ್ಠಿ ಅಂದರೆ ಎಷ್ಟು? 6 ಸಂಭ್ರಮ ಅಂತ ನೋಡುವ. ಕೊಟ್ಟಿರುವ ಪ್ರಶ್ನೆಗೆ 9 ಆಯ್ಕೆ, 9 ಉತ್ತರ ಇರ್ತದೆ. ಅದರಲ್ಲಿ 6 ಉತ್ತರ ಸರಿ ಇರ್ತದೆ. ಸರಿ ಉತ್ತರಕ್ಕೆ 20 ಅಂಕ. ಕಾಲಾವಕಾಶ ಇರುವುದು 30 ಸೆಕೆಂಡ್. ಪಾಸ್ ಆಗುವುದಿಲ್ಲ. ತಪ್ಪು ಉತ್ತರ ಹೇಳಿದರೆ 10 ಮೈನಸ್. 6 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದರೆ 30 ಬೋನಸ್. 6ಕ್ಕೆ 20, 20, 120 ಅಂಕ. 6ಕ್ಕೂ ಸರಿ ಉತ್ತರ ಕೊಟ್ಟಿದ್ರೆ ಪ್ಲಸ್ 30, 150 ಅಂಕ. ತಪ್ಪು ಉತ್ತರ ಕೊಟ್ಟರೆ -10. ಯಾರಿಗುಂಟು, ಯಾರಿಗಿಲ್ಲ. ನಿಮಗೆ ಒಳ್ಳೆಯ ಅವಕಾಶ. ಅಂಕಗಳನ್ನು ಬಾಚಿಕೊಳ್ಳಿ. ಈಗ ಪ್ರಶ್ನೆ ಶೈಲಪುತ್ರಿ ತಂಡಕ್ಕೆ. ಎಸ್ ಸರ್. ಈ ಕೆಳಗಿನ ಯಾವ 6 ಮಹಿಳಾ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾಗಿದ್ದರು? ನಜ್ಮಾ ಹೆಪ್ತುಲ್ಲಾ, ಸರೋಜಿನಿ ನಾಯ್ಡು, ಮೆಹಬೂಬಾ ಮುಫ್ತಿ, ಸುಷ್ಮಾ ಸ್ವರಾಜ್, ಉಮಾ ಭಾರತಿ, ಜಯಲಲಿತಾ, ಆನಂದಿಬೆನ್ ಪಟೇಲ್, ಮಾಯಾವತಿ, ರೀಟಾ ಬಹುಗುಣ ಜೋಶಿ. ಹೇಳಿ, ಉತ್ತರ ಹೇಳಿ, ಆಯ್ಕೆ ಮಾಡಿ ಉತ್ತರ. ಮೈಕದಲ್ಲಿ ಹಲೋ. 6 ಜನ ಮುಖ್ಯಮಂತ್ರಿಗಳಾಗಿದ್ದರು, ಯಾರೆಲ್ಲ ಆಯ್ಕೆ ಮಾಡಿ. 9. ಸರೋಜಿನಿ ನಾಯ್ಡು, ಸುಷ್ಮಾ ಸ್ವರಾಜ್, ಉಮಾ ಭಾರತಿ, ಆನಂದಿಬೆನ್ ಪಟೇಲ್, ರೀಟಾ ಬಹುಗುಣ ಜೋಶಿ, ನಾಜ್ಮಾ, ಜಯಲಲಿತಾ. ಕೊಟ್ಟಂತ ಉತ್ತರಗಳು ಸರೋಜಿನಿ ನಾಯ್ಡು, ಸುಷ್ಮಾ ಸ್ವರಾಜ್, ಉಮಾ ಭಾರತಿ, ಜಯಲಲಿತಾ, ಆನಂದಿಬೆನ್ ಪಟೇಲ್. ಸೆಲೆಕ್ಟ್ ಮಾಡಿ ಸರ್. ಸರೋಜಿನಿ ನಾಯ್ಡು, ಸುಷ್ಮಾ ಸ್ವರಾಜ್, ಉಮಾ ಭಾರತಿ, ಜಯಲಲಿತಾ, ಆನಂದಿಬೆನ್ ಪಟೇಲ್, ರೀಟಾ ಬಹುಗುಣ ಜೋಶಿ. ಇದಿಷ್ಟು ನಿಮ್ಮ ಉತ್ತರ. ಇದರಲ್ಲಿ ಎಷ್ಟು ಸರಿ, ಯಾರು ಹೇಳ್ತೀರಿ? ಸರೋಜಿನಿ ನಾಯ್ಡು ಮುಖ್ಯಮಂತ್ರಿ ಆಗಿದ್ರಾ? ಇಲ್ಲ, ತಪ್ಪು ಉತ್ತರ. ಅವರು ಗವರ್ನರ್ ಆಗಿದ್ರು. ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿ ಆಗಿದ್ರಾ? ಹೌದು. ಆನ್ಸರ್ ತೋರಿಸಿ ಸರ್, ಆನ್ಸರ್ ತೋರಿಸಿ, ಆನ್ಸರ್ ತೋರಿಸಿ. ನಜ್ಮಾ ಹೆಪ್ತುಲ್ಲಾ ಮುಖ್ಯಮಂತ್ರಿ ಆಗಿರಲಿಲ್ಲ. ರೀಟಾ ಬಹುಗುಣ ಜೋಶಿ ಉತ್ತರ ಪ್ರದೇಶದವರು, ಮುಖ್ಯಮಂತ್ರಿ ಆಗಿರಲಿಲ್ಲ. ಮೆಹಬೂಬಾ ಮುಫ್ತಿ ಜಮ್ಮು ಕಾಶ್ಮೀರ, ಸುಷ್ಮಾ ಸ್ವರಾಜ್ ಡೆಲ್ಲಿ, ಉಮಾ ಭಾರತಿ ಮಧ್ಯಪ್ರದೇಶ, ಜಯಲಲಿತಾ ತಮಿಳುನಾಡು, ಆನಂದಿಬೆನ್ ಪಟೇಲ್ ಗುಜರಾತ್, ಮಾಯಾವತಿ ಉತ್ತರ ಪ್ರದೇಶ. ಇಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದರು. ನೀವು ಕೊಟ್ಟಂಥ ಸರಿ ಉತ್ತರಗಳು 4 ಉತ್ತರಗಳು ಸರಿ. 4ಕ್ಕೆ 20ರ ಹಾಗೆ 80 ಅಂಕ. 2 ಉತ್ತರ ತಪ್ಪು, 20 ಮೈನಸ್ 60 ಅಂಕಗಳು ಲಭಿಸ್ತವೆ ನಿಮಗೆ. 60 ಅಂಕಗಳು. ಈಗ ಪ್ರಶ್ನೆ ತಂಡ 2ಕ್ಕೆ. ನೀವಲ್ಲಿ ಸ್ಕ್ರೀನಲ್ಲಿ ಬಂದ ಕೂಡಲೇ ಹೇಳಬೇಕು. ಇದರಲ್ಲಿ ಮಹಾಭಾರತ ಯುದ್ಧದ ಸೇನಾಧಿಪತಿಗಳಾಗಿದ್ದವರು ಯಾರು? ಹೇಳಿ. ಅರ್ಜುನ, ಭೀಷ್ಮ, ಅಶ್ವತ್ಥಾಮ, ಕರ್ಣ, ಶಲ್ಯ, ದ್ರೋಣ, ಧೃಷ್ಟದ್ಯುಮ್ನ, ಶಕುನಿ, ದ್ರುಪದ. ಭೀಷ್ಮ, ಅಶ್ವತ್ಥಾಮ, ದ್ರುಪದ, ಕರ್ಣ, ದ್ರೋಣ, ಅರ್ಜುನ. ಚೇಂಜ್ ಮಾಡು. ಆಯ್ತು, ಟೈಮ್ ಹೋಗಿ. ಟೈಮಿನ ಒಳಗೆ ಬೇಕಿದ್ರೆ ಚೇಂಜ್. ಓಕೆ, 6 ಉತ್ತರ. ಎಷ್ಟು ಅಂಕ ಕೊಡುವ ಇದರಲ್ಲಿ? ಅರ್ಜುನ ಸರಿ ಉತ್ತರವ, ತಪ್ಪು ಉತ್ತರವ? ತಪ್ಪು. ಪಾಂಡವರಲ್ಲಿ ಅರ್ಜುನ ಸೇನಾಧಿಪತಿ ಆಗಿರಲಿಲ್ಲ. ಭೀಷ್ಮ ಸರಿಯಾದ ಉತ್ತರ.
ಒಂದು ಉತ್ತರ ಸರಿ. ಅಶ್ವತ್ಥಾಮ ಅದೂ ಸರಿ, ಮಹಾಭಾರತ ಯುದ್ಧದ ಕೊನೆಯ ದಿನ. ಕರ್ಣ ಅದೂ ಸರಿ. ಶಲ್ಯ, ಅಲ್ಲಿ ಹೆಸರುಂಟು, ಚಿತ್ರಂಚೂರು ಚೇಂಜ್ ಆಗಿ. ಶಲ್ಯ ಸೇನಾಧಿಪತಿ ಆಗಿದ್ದ. ದ್ರೋಣ ಸೇನಾಧಿಪತಿ ಆಗಿದ್ದ. ದೃಷ್ಟದ್ಯುಮ್ನ ಪಾಂಡವರ ಕಡೆಯಲ್ಲಿ ಸೇನಾಧಿಪತಿ ಆಗಿದ್ದ. ಶಕುನಿ ಸೇನಾಧಿಪತಿ ಆಗಿರಲಿಲ್ಲ. ದೃಪದ ಸೇನಾಧಿಪತಿ ಆಗಿರಲಿಲ್ಲ. ಒಟ್ಟು ನಿಮ್ಮಲ್ಲಿ 2 ಉತ್ತರ ತಪ್ಪು, 4 ಉತ್ತರ ಸರಿ. 80ರಲ್ಲಿ 20 ಮೈನಸ್ ಮಾಡಿ 60 ಅಂಕ. ಸರಿ ಅಲ್ವಾ? 60 ಅಂಕ. ಈಗ ಪ್ರಶ್ನೆ ಮಹಾಗೌರಿ ತಂಡಕ್ಕೆ, ಬ್ರಹ್ಮಚಾರಿಣಿ ತಂಡಕ್ಕೆ 60. ಪ್ರಶ್ನೆ 3 ಮಹಾಗೌರಿ ತಂಡಕ್ಕೆ. ಕೆಳಗಿನವುಗಳಲ್ಲಿ ಮಂಗಳೂರಿಗಿರುವ ಇತರ ಹೆಸರು. ಮೈಕಲ, ಮಂಜಲೂರು, ಮಂಜೇಶ್ವರ, ಕುಡ್ಲ, ಮಂಗಳಾಪುರ. ಹೇಳಿ. ಕುಡ್ಲ, ಕೊಡಿಯಾಲ, ಮಂಜರಾಬಾದ್, ಮಂಗಳಾಪುರಂ, ಕಡಲೂರು, ಮಂಜಲೂರು. ಚೇಂಜ್ ಮಾಡುದಿದ್ರೆ ಮಾಡಬಹುದು, ಒಂದು 5-6 ಸೆಕೆಂಡ್ ಉಂಟು. ಸರಿಯಲ್ಲ? ಲಾಕ್ ಮಾಡ್ತೇವೆ ಅದನ್ನ. ಮೈಕಲ. ಮೈಕಲ ಯಾವುದನ್ನು ತೆಗಿಬೇಕು? ಮಂಗಳಾಪುರಂ. ಮಂಗಳಾಪುರಂ ತೆಗಿರಿ. ಮೈಕಲ ಲಾಕ್ ಮಾಡಿ. ಮಂಗಳಾಪುರಂ ತೆಗಿರಿ. ಎಸ್, 6 ಉತ್ತರಗಳು. ಮೈಕಲ, ಮಂಜಲೂರು, ಕುಡ್ಲ, ಕಡಲೂರು, ಕೊಡಿಯಾಲ, ಮಂಜರಾಬಾದ್. ನೀವೇ ಹೇಳಿ, ಮೈಕಲ ಯಾವ ಭಾಷೆಯಲ್ಲಿ? ಮೈಕಲ ಯಾವ ಭಾಷೆಯಲ್ಲಿ? ಗೊತ್ತಿದೆ ಗೊತ್ತಿಲ್ಲ? ಗೊತ್ತಿಲ್ಲ. ಮೈಕಲ ಯಾವ ಭಾಷೆಯಲ್ಲಿ? ಬ್ಯಾರಿ ಭಾಷೆಯಲ್ಲಿ ಮಂಗಳೂರನ್ನ ಮೈಕಲ ಹೇಳ್ತಾರೆ. ಕುಡ್ಲ ಯಾವ ಭಾಷೆಯಲ್ಲಿ? ತುಳುವಿನಲ್ಲಿ. ಕೊಡಿಯಾಲ ಯಾವ ಭಾಷೆಯಲ್ಲಿ? ಕೊಂಕಣಿ ಭಾಷೆಯಲ್ಲಿ ಕೊಡಿಯಾಲ ಹೇಳ್ತಾರೆ. ಮಂಜಲೂರು ಫಾರಿನ್ ಅವರು ಇಟ್ಟರಂತ ಹೆಸರು. ಮಂಗಳಾಪುರಂ ಯಾರು ಕರೆಯುವುದು? ಮಲಯಾಳಿಗಳು ಕರೆಯುವುದು. ಅದು ಸರಿಯಾದ ಉತ್ತರ ನೀವು ಹೇಳಲಿಲ್ಲ. ಮಂಜರಾಬಾದ್ ಇಲ್ಲ. ಮಂಜೇಶ್ವರ ಅಲ್ಲ. ಕಡಲೂರು ಅಲ್ಲ. ಕೊಡಾಲ ಹೌದು. ಈಗ ಒಟ್ಟು ನಿಮ್ಮ ಸರಿಯಾದ ಉತ್ತರ 1, 2, 3, 4. 4 ಸರಿ ಉತ್ತರ, 80 ಅಂಕಗಳು. 2 ತಪ್ಪು ಉತ್ತರ, 60 ಅಂಕಗಳು. 60 ಅಂಕಗಳು. ನೋಡಿಕೊಳ್ಳಿ ನಾನು ಹೇಳಿದ ಅಂಕಗಳು ಸರಿ ಇದೆಯಾ ಇಲ್ವಾ ಅಂತ. ಮುಂದಿನ ಪ್ರಶ್ನೆ ತಂಡ 4ಕ್ಕೆ. ಯಾವ 6 ಪುಸ್ತಕಗಳು ಆತ್ಮಚರಿತ್ರೆಗಳಾಗಿವೆ? ವಿಂಗ್ಸ್ ಆಫ್ ಫೈರ್, ಪ್ಲೇಯಿಂಗ್ ಇಟ್ ಮೈ ವೇ. ಹೇಳಿ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್, ಲಾಂಗ್ ವಾಕ್ ಟು ಫ್ರೀಡಮ್, ವಿಂಗ್ಸ್ ಆಫ್ ಫೈರ್, ವಿಂಗ್ಸ್ ಆಫ್ ಫೈರ್, ಸ್ಟ್ರೇಟ್ ಫ್ರಮ್ ದ ಹಾರ್ಟ್, ಮಾಲ್ಗುಡಿ ಡೇಸ್, ಮಾಲ್ಗುಡಿ ಡ್ರೆಸ್, ಡ್ರೀಮ್ಸ್ ಫ್ರಮ್ ಮೈ ಫಾದರ್. ನೀವೇ ಹೇಳಿ. ವಿಂಗ್ಸ್ ಆಫ್ ಫೈರ್ ಯಾರ್ದು? ಅಬ್ದುಲ್ ಕಲಾಂ. ವೆರಿ ಗುಡ್. ಲಾಂಗ್ ವಾಕ್ ಟು ಫ್ರೀಡಮ್ ಯಾರಿಗೆ ಗೊತ್ತಿದೆ? ಸರಿಯಾದ ಉತ್ತರ ನೆಲ್ಸನ್ ಮಂಡೇಲಾ. ಪ್ಲೇಯಿಂಗ್ ಇಟ್ ಮೈ ವೇ ಯಾರ್ದು? ಒಬ್ಬ ಫೇಮಸ್ ಮಾಸ್ಟರ್ ಬ್ಲಾಸ್ಟರ್, ಗಾಡ್ ಆಫ್ ಕ್ರಿಕೆಟ್ ಯಾರು? ಸಚಿನ್ ತೆಂಡೂಲ್ಕರ್ ಇದ್ದ ಆತ್ಮಕಥೆ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಯಾರು? ಗಾಂಧೀಜಿ. ಸ್ಟ್ರೈಟ್ ಫ್ರಮ್ ದ ಹಾರ್ಟ್ ಪಾಠ ಪುಸ್ತಕದಲ್ಲಿ ಉಂಟು ಯಾರು? ಸ್ಟ್ರೈಟ್ ಫ್ರಮ್ ದ ಹಾರ್ಟ್ 9ನೇ ಕ್ಲಾಸಲ್ಲಿ ಪಾಠ ಪುಸ್ತಕದಲ್ಲಿ ಉಂಟು ಯಾರ್ದು? ಕಪಿಲ್ ದೇವ್. ಡ್ರೀಮ್ಸ್ ಫ್ರಮ್ ಮೈ ಫಾದರ್ ಯಾರ್ದು? ಯಾರ್ದು? ಬರಾಕ್ ಒಬಾಮಾ. ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಲ್ಲ, ಅದು ಜವಾಹರ್ಲಾಲ್ ನೆಹರೂದ್ದು ಭಾಷಣ. ಮಾಲ್ಗುಡಿ ಡೇಸ್ ಆರ್ ಕೆ ನಾರಾಯಣ್ ಬರೆದ ಕಾದಂಬರಿ. ಒಲಿವರ್ ಟ್ವಿಸ್ಟ್ ಚಾರ್ಲ್ಸ್ ಡಿಕನ್ಸನ್ ಬರೆದ ಕಾದಂಬರಿ. ತಪ್ಪೆಷ್ಟು ಸರಿಯೆಷ್ಟು? 1, 2, 3, 4, 5 ಸರಿ, 1 ತಪ್ಪು, 100 ಅಂಕ. -10, 90 ಮಾರ್ಕ್ಸ್. 90 ಮಾರ್ಕ್ಸ್ ಚಂದ್ರಘಂಟಾ ತಂಡಕ್ಕೆ. ಎಲ್ಲ ಆಯ್ತಲ್ಲ? ಈ ಟೀಮ್ ಇದೆಲ್ಲ ಮುಗೀತು. ಮುಂದೆ ಕಾಲೇಜು ವಿಭಾಗಕ್ಕೆ ಇದೇ ಸುತ್ತು ಮುಂದುವರಿಯುತ್ತದೆ. ರೂಲ್ಸ್ ಇನ್ನೊಮ್ಮೆ ಹೇಳಬೇಕಾದ ಅವಶ್ಯಕತೆ ಇಲ್ಲಲ್ಲ, ನಿಮ್ಗೆ ಗೊತ್ತಿದೆ. ಸೇಮ್ ರೂಲ್ಸ್. ಪ್ರಶ್ನೆ ಯಾರಿಂದ ಆರಂಭ ಆಗ್ತದೆ? ಕೂಷ್ಮಾಂಡ ದೇವಿಯಿಂದ. ನಮ್ಮ ನಾಡಗೀತೆಯಲ್ಲಿರುವ ಪದಗಳನ್ನು ಆಯ್ಕೆ ಮಾಡಿ. ಪಂಪ, ರನ್ನ, ಜೈನ, ಕರ್ನಾಟಕ, ಬೌದ್ಧ, ಜಕಣ, ತೋಟ, ಪರಮಹಂಸ,
ಬೌದ್ಧ ತೆಗೆದು ಪರಮಹಂಸ. ಬೌದ್ಧ ತೆಗೆದು ಪರಮಹಂಸ ಲಾಕ್ ಮಾಡಿ. ಓಕೆ, ಸರಿನಾ ಇದು? ಕನ್ನಡ ಇಲ್ವಾ? ಕನ್ನಡದಲ್ಲಿ ಕನ್ನಡ ಉಂಟಾ ಇಲ್ವಾ? ಬೌದ್ಧ ತೆಗ್ದಿದ್ದೀರಲ್ಲ, ಪರಮಹಂಸ. ಕರ್ನಾಟಕ ಸರಿಯಾದ ಉತ್ತರ, ಜೈನಕ್ಕೆ ಸರಿಯಾದ ಉತ್ತರ, ಪಂಪ ಸರಿಯಾದ ಉತ್ತರ, ಜಕಣ ಸರಿಯಾದ ಉತ್ತರ. ಉತ್ತರ ಪ್ಲೇ ಮಾಡಿ. ಎಷ್ಟು ಅಂಕಗಳು? ಕರ್ನಾಟಕ ಸರಿ, ಜೈನ ಸರಿ, ಪಂಪ ಸರಿ, ಜಕಣ ಸರಿ, ಪರಮಹಂಸ ಸರಿ, ತೋಟ ಸರಿ, ಎಲ್ಲ ಸರಿ ಅಲ್ವಾ? ವೆರಿ ಗುಡ್, ಸೂಪರ್. ಒಂದು ಚಪ್ಪಾಳೆ ಕೊಡಿ. ಇದು ಕಬಡ್ಡಿಯಲ್ಲಿ ಎಂತ ರೈಡ್ ಉಂಟಲ್ಲ, ಎಂತ ರೈಡ್? ಸೂಪರ್ ರೈಡ್. ಸೂಪರ್ ರೈಡ್. 150 ಅಂಕಗಳು, 120 ಪ್ಲಸ್ 30 ಬೋನಸ್. ಕೂಷ್ಮಾಂಡ ದೇವಿ ತಂಡಕ್ಕೆ 150 ಅಂಕಗಳು. ವೆರಿ ಗುಡ್. ಈಗ ಮುಂದಿನ ಪ್ರಶ್ನೆ ಸ್ಕಂದ ಮಾತಾ ತಂಡಕ್ಕೆ. ಹೊಸ ಕರೆನ್ಸಿ ನೋಟುಗಳಲ್ಲಿರುವ ಸ್ಮಾರಕಗಳನ್ನು ಗುರುತಿಸಿ. ತಕ್ಷಣ ಹೇಳಬೇಕು. ಕೆಂಪುಕೋಟೆ, ರಾಣಿ ಕಿ ವಾವ್, ಕೊನಾರ್ಕದ ಸೂರ್ಯ ದೇವಾಲಯ, ಸಾಂಚಿಯ ಸ್ತೂಪ, ಎಲ್ಲೋರದ ಗುಹೆ, ಹಂಪಿ. ನೀವು ತುಂಬಾ ದುಡ್ಡು ಎಣಿಸ್ತೀರೇನಲ್ವಾ? ಅಮ್ಮ ತುಂಬಾ ದುಡ್ಡು ಕೊಡ್ತಾರಂತ. ಎಲ್ಲ ನೋಟು ನೋಡಿದಿರಿ. ಕೆಂಪುಕೋಟೆ ಯಾವ ನೋಟಲ್ಲಿ? 500. ರಾಣಿ ಕಿ ವಾವ್ ಯಾವ ನೋಟು? 100. ಕೊನಾರ್ಕದ ಸೂರ್ಯ ದೇವಾಲಯ 10. ಹಂಪಿ 50. ಸಾಂಚಿಯ ಸ್ತೂಪ 200. ಎಲ್ಲೋರದ ಗುಹೆ ಸೂಪರ್. ಒಂದು ಕೊಡಿ ಚಪ್ಪಾಳೆ. ಸೂಪರ್ ಆನ್ಸರ್, ಸೂಪರ್. 150, 150, 120 ಪ್ಲಸ್ 30, 150 ಅಂಕಗಳು ಸ್ಕಂದ ಮಾತಾ ತಂಡಕ್ಕೆ. ಈಗ ಪ್ರಶ್ನೆ ಕಾತ್ಯಾಯಿನಿ ತಂಡಕ್ಕೆ. ಕ್ವಿಜ್ ಮಾಸ್ಟರ್ಗಳನ್ನು ಗುರುತಿಸಿ. ತಕ್ಷಣ ಹೇಳಿ. ಪುನೀತ್ ರಾಜ್ಕುಮಾರ್, ಅಮಿತಾಬ್ ಬಚ್ಚನ್, ಸುರೇಶ್ ಗೋಪಿ, ಸಿದ್ಧಾರ್ಥ್ ಬಾಸು, ನಾಗಾರ್ಜುನ, ವಿಜಯ್, ಸೂರಿ. ಹೇಳಿ, ಸರಿಯಾ? ಯಾವ್ದಾದ್ರು ತಪ್ಪಿದ್ಯಾ? ಅಮಿತಾಬ್ ಬಚ್ಚನ್ ಫೇಮಸ್, ನಿಮ್ಗೆ ಗೊತ್ತುಂಟು. ಪುನೀತ್ ರಾಜ್ಕುಮಾರ್ ಫೇಮಸ್, ಗೊತ್ತುಂಟು. ಸಿದ್ಧಾರ್ಥ ಬಸು, ಎಲ್ಲ ಕ್ವಿಜ್ ಮಾಸ್ಟರ್ಗಳಿಗೆ ಪಿತಾಮಹ ಇದ್ರೆ ಸಿದ್ಧಾರ್ಥ ಬಸು. ಅದರ ನಂತರ ಸುರೇಶ್ ಗೋಪಿ, ಇದು ಸರಿ. ನಾಗಾರ್ಜುನ, ಅದೂ ಸರಿ. ಒಂದು ತಪ್ಪಾಗಿದೆ. ವಿಜಯ್ ಅಲ್ಲ, ಸೂರ್ಯ ಆಗಬೇಕು. ತಮಿಳಿನಲ್ಲಿ ಅವರು ಇದನ್ನು ಹೋಸ್ಟ್ ಮಾಡ್ತಾರೆ. 5 ಸರಿ, 100 ಅಂಕಗಳು. ಒಂದು ತಪ್ಪು, 10 ಮೈನಸ್ 90 ಅಂಕಗಳು. 90 ಅಂಕ. ಇವರಲ್ಲಿ 6 ಜನರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಹಳೆಯ ವಿದ್ಯಾರ್ಥಿಗಳು. ಐಐಟಿಯ ಓಲ್ಡ್ ಸ್ಟೂಡೆಂಟ್ಸ್. ಸುಂದರ್ ಪಿಚಾಯ್, ಅರವಿಂದ್ ಕೇಜ್ರಿವಾಲ, ಚೇತನ್ ಭಗತ್, ಹರ್ಷ ಬೋಗ್ಲೆ, ರಘುರಾಮ್ ರಾಜನ್, ಮನೋಹರ್. ಇಷ್ಟು ಉತ್ತರ ಸರಿ. ಇದರಲ್ಲಿ ಆನ್ಸರ್ ಅನ್ನ ಪ್ಲೇ ಮಾಡಿ. ಆನ್ಸರ್ ಅನ್ನು ಪ್ಲೇ ಮಾಡಿ. ಸುಂದರ್ ಪಿಚೈ ಸರಿಯಾದ ಉತ್ತರ. ನಂದನ್ ನೀಲೇಕಣಿ ಹೇಳಿಲ್ಲ ನೀವು. ಸುಂದರ್ ಪಿಚೈ ಖರಗ್ಪುರ IIT. ನಂದನ್ ನೀಲೇಕಣಿ ಅವರು ಕೂಡ IITಯ ಸ್ಟೂಡೆಂಟ್ಸ್. ರಘುರಾಮ್ ರಾಜನ್ ಡೆಲ್ಲಿ IIT. ನಂದನ್ ನೀಲೇಕಣಿ ಬಾಂಬೆ IIT. ಅರವಿಂದ್ ಕೇಜ್ರಿವಾಲ್ ಕೂಡ ಹೌದು. ಚೇತನ್ ಭಗತ್ ಡೆಲ್ಲಿ IIT. ಸತ್ಯಾನಾಥ್ ಎಲ್ಲ ಅದು MIT ಸ್ಟೂಡೆಂಟ್ ಅವರು. ಇಂದ್ರ ನೂಯಿ IIM ಕಲ್ಕತ್ತಾದಲ್ಲಿ. ಹರ್ಷ ಬೋಗ್ಲೆ IIM ಹೈದರಾಬಾದ್. ಮನೋಹರ್ ಪರಿಕ್ಕರ್ ಬಾಂಬೆ IIT. ಎಷ್ಟು ಉತ್ತರ ಸರಿ? 5 ಆನ್ಸರ್ ರೈಟ್, 1 ರಾಂಗ್. 5ಕ್ಕೆ 100 ಅಂಕಗಳು, 1 ಮೈನಸ್ 10, 90 ಅಂಕಗಳು. ಈ ಪ್ರಶ್ನೆಯನ್ನು ನಿಮಗೆ ಕೇಳಿದ್ದು ಯಾಕಂದರೆ ನೀವು ನಾಳೆ ಹೋಗಬೇಕು ಅಂತ IITಗೆ. ಯಾಕಂದರೆ ನೀವೀಗ PUC, ಅದನ್ನು ಹೈಸ್ಕೂಲಿಗೆ ಕೇಳಲಿಲ್ಲ. ನಿಮಗೆ ಕಾಲೇಜಲ್ಲಿದ್ದೀರಿ ಕೆಲವರು, PUC ದಾಟಿ ಮುಂದಿನ ಹಂತದಲ್ಲಿ ಈ ಸಂಸ್ಥೆಗಳಲ್ಲಿ ಕಲಿಯಬೇಕು. ಇದು ಎಲೈಟ್ ಸ್ಕೂಲ್ಸ್. ಓಕೆ, 90 ಮಾರ್ಕ್ಸ್. ಈಗ ಒಮ್ಮೆ
ಅಂಕಗಳನ್ನು ಹೇಳುವ. ಟೈ ಆಗಿದೆಯಾ ಹೇಳಿ. ಪ್ರೌಢಶಾಲಾ ವಿಭಾಗ ಶೈಲಪುತ್ರಿ 260, ಬ್ರಹ್ಮಚಾರಿಣಿ 260, ಮಹಾಗೌರಿ 360, ಚಂದ್ರಘಂಟ 190. ಮಹಾಗೌರಿ ಯಾರು? 360. ಓಕೆ, 2 ಟೈ ಆಗಿದೆ. ಮೊದಲ ಸ್ಥಾನ ಫಿಕ್ಸ್ ಆಯಿತು, 2 ಮತ್ತು 3ನೇ ಸ್ಥಾನ ಕೂಡ ಫಿಕ್ಸ್ ಆಯಿತು. ಅದೇ ಸೆಕೆಂಡ್ ಬಂದ ಇಬ್ಬರಲ್ಲಿ ಒಬ್ರು ಸೆಕೆಂಡ್, ಒಬ್ರು ಥರ್ಡ್. ಓಕೆ, ನಿಮ್ಮಲ್ಲಿ ಕಾಲೇಜು ವಿಭಾಗ ಕೂಷ್ಮಾಂಡ ದೇವಿ 250 ಅಂಕಗಳು, ಸ್ಕಂದಮಾತ 400 ಅಂಕಗಳು, ಕಾತ್ಯಾಯಿನಿ 290 ಅಂಕಗಳು, ಕಾಳರಾತ್ರಿ 390 ಅಂಕಗಳು. ಫಸ್ಟ್ ಸ್ಕಂದಮಾತ. ಪ್ರೌಢಶಾಲಾ ವಿಭಾಗ ಮುನ್ನೂರ ಅಂಕಗಳೊಂದಿಗೆ ಮಹಾಗೌರಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೀವಿ. ಡಿಕ್ಲೇರ್ಡ್ ಮಹಾಗೌರಿ. ಬ್ರಹ್ಮಚಾರಿಣಿ ಮತ್ತೆ ಶೈಲಪುತ್ರಿ 2 ತಂಡಗಳು. ನಿಮಗೆ ಈಗ ಒಂದು ಪ್ರಶ್ನೆ, ಇದೇ ರೀತಿಯ ಪ್ರಶ್ನೆಯನ್ನು ಕೇಳ್ತೇನೆ, ನೀವು ಬರ್ದು ಕೊಡಬೇಕು. ಫಸ್ಟ್ ಮೇಲ್ಗಡೆ ನಿಮ್ಮ ತಂಡದ ಹೆಸರು ಬರ್ಕೊಳ್ಳಿ. ಬ್ರಹ್ಮಚಾರಿಣಿ ಮತ್ತು ಶೈಲಪುತ್ರಿ. ಪೆನ್ ಇಲ್ವಾ? ಒಂದು ಪೆನ್ ಕೊಡಿ ಅವರಿಗೆ, ಹೆಲ್ಪ್ ಮಾಡಿ. ಅಲ್ಲಿ ಒಬ್ರು ಪೆನ್ ಕೊಡಿ. ಒಂದು ಓಕೆ, ನೆಕ್ಸ್ಟ್ ಕ್ವಶನ್. ಇದಲ್ಲ, ಕ್ವಶನ್ ಬರುತ್ತೆ ಈಗ. ರೆಡಿ ಅಲ್ಲ? ಎಸ್. ಬ್ರಹ್ಮಚಾರಿಣಿ ಬರೆದಂತ ಉತ್ತರ ಚಿಕನ್ ಪಾಕ್ಸ್ ತಪ್ಪಾದ ಉತ್ತರ, ಕೊಲೆರಾ ಸರಿಯಾದ ಉತ್ತರ, ಟ್ಯೂಬರ್ಕುಲೋಸಿಸ್ ಸರಿಯಾದ ಉತ್ತರ, ಪ್ಲೇಗ್ ಸರಿಯಾದ ಉತ್ತರ, ಇನ್ಫ್ಲೂಯೆನ್ಸಾ ತಪ್ಪು ಉತ್ತರ, ಲೆಪ್ರಸಿ ಸರಿಯಾದ ಉತ್ತರ. 4 ಸರಿ 2 ತಪ್ಪು. 80 - 20 60. ಶೈಲಪುತ್ರಿ ಚಿಕನ್ ಫಾಕ್ಸ್ ತಪ್ಪು ಉತ್ತರ, ಕೊಲೆರಾ ಸರಿಯಾದ ಉತ್ತರ, ರೇಬಿಸ್ ತಪ್ಪು ಉತ್ತರ, ಟ್ಯೂಬರ್ಕುಲೋಸಿಸ್ ಸರಿಯಾದ ಉತ್ತರ, ಟೆಟಾನಸ್ ಸರಿಯಾದ ಉತ್ತರ, ಪ್ಲೇಗ್ ಸರಿಯಾದ ಉತ್ತರ. ಪುನಃ ಟೈ. ಈಗ ಇನ್ನೊಂದು ಪ್ರಶ್ನೆ ಕೇಳುವ ಸರ್. ರಿಟರ್ನ್ ಇದ್ದು ಉಂಟಾ ಮಾರ್ಕ್? ರಿಟರ್ನ್ ಇದ್ದು 2 ತಂಡದ ರಿಟರ್ನ್ ಇದ್ದು ಮಾರ್ಕ್ ಇದ್ರೆ ಅದನ್ನ ಆ್ಯಡ್ ಮಾಡ್ಬೋದಿತ್ತು. ನಾನು ಹೇಳಿದ್ದೆ ಹಾಗೆ. ಭಾರತದ ನಿಮಗೆ 2 ಪ್ರಶ್ನೆ ಕೇಳ್ತೇವೆ ಈಗ. ಅದರ ಮೊದಲು ನಾವು ಕಾಲೇಜು ವಿಭಾಗದ ರಸಪ್ರಶ್ನಾ ಸ್ಪರ್ಧೆಯಲ್ಲಿ ವಿಜೇತರಾದವರನ್ನ ಘೋಷಣೆ ಮಾಡ್ತಾ ಇದ್ದೇವೆ. ಒಂದು ಚಪ್ಪಾಳೆಯೊಂದಿಗೆ. ಸ್ಕಂದಮಾತ 400 ಅಂಕಗಳು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅಭಿನಂದನೆಗಳೊಂದಿಗೆ ಅವರನ್ನ ಬೀಳ್ಕೊಡ್ತಾ ಇದ್ದೇವೆ. ನಿಂತ್ಕೊಳ್ಳಿ. ಅದರ ಮೊದಲು ನಾವು ಬೀಳ್ಕೊಡ್ಬೇಕಾದವರು ಕೂಷ್ಮಾಂಡಿನಿ ದೇವಿ ತಂಡ. ನೀವು ಕೂತ್ಕೊಳ್ಳಿ. ಕೂಷ್ಮಾಂಡಿನಿ ದೇವಿ, ಅಭಿಕ್ಷಾ, ಅಕ್ಷರ, ರಚಿತಾ, ಬೃಂದಶ್ರೀ 250 ಅಂಕಗಳು. ಸ್ವಲ್ಪ ಕೂದಲೆಳೆಯ ಅಂತರದಲ್ಲಿ ಪ್ರಶಸ್ತಿಯನ್ನ ಪಡೀಲಿಕ್ಕೆ ನಿಮಗೆ ಆಗಲಿಲ್ಲ. ಇವತ್ತಿನ ದಿನ ಚೆನ್ನಾಗಿರಲಿಲ್ಲ. ನೀವು ಬುದ್ಧಿವಂತರಿದ್ದೀರಿ. ಮುಂದಿನ ಸಂದರ್ಭಗಳಲ್ಲಿ ನಿಮಗೆ ಖಂಡಿತವಾಗಿಯೂ ನೀವು ಪ್ರಶಸ್ತಿಯನ್ನು ಪಡಿತೀರಿ. ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ. 250 ಅಂಕಗಳೊಂದಿಗೆ ಕೂಷ್ಮಾಂಡಿನಿ ದೇವಿ.
ತೃತೀಯ ಸ್ಥಾನವನ್ನ ಪಡೆದವರು ಕಾತ್ಯಾಯಿನಿ ತಂಡದ ಅನುಜ್ಞಾ, ಅನುಶ್ರೀ, ದೀಕ್ಷಾ, ಮಾನ್ಯ 290 ಅಂಕಗಳು. ತೃತೀಯ ಸ್ಥಾನ ಕಾತ್ಯಾಯಿನಿ ತಂಡ. ನಿಂತ್ಕೊಳ್ಳಿ. ತಮ್ಮನ್ನು ಕೂಡ ಗೌರವಪೂರ್ವಕವಾಗಿ ಜೋರಾದ ಚಪ್ಪಾಳೆಯೊಂದಿಗೆ 3ನೇ ಸ್ಥಾನ ಅಭಿನಂದಿಸ್ತಾ ಬೀಳ್ಕೊಡ್ತಾ ಇದ್ವಿ. ದ್ವಿತೀಯ ಸ್ಥಾನ ಪೂಜಾ, ಅಮೃತ, ರಕ್ಷಾ, ಸೌಜನ್ಯ, ಕಾಳರಾತ್ರಿ ತಂಡ. ಕಳೆದ ಅನೇಕ ವರ್ಷಗಳಿಂದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರುವಂತ ತಂಡ. 10 ಅಂಕ ಕಡಿಮೆ ಬಂದದ್ದು 10 ಅಂಕ. ನಾವು ಉಸೇನ್ ಬೋಲ್ಟಿಗೂ ಅದರ ಹಿಂದಿದ್ದವ ಸ್ವಲ್ಪ ಅಂತರ, ಆದ್ರೆ ಹೆಸರು ಉಸೇನ್ ಬೋಲ್ಟ್ ಇದ್ದು ಮಾತ್ರ ನಮ್ಗೆ ಗೊತ್ತಿರೋದು. 10 ಅಂಕದಿಂದ ದ್ವಿತೀಯ ಸ್ಥಾನ. ಅಭಿನಂದನೆಗಳು, ಶುಭವಾಗಲಿ ನಿಮಗೆ. ಕಾಲೇಜು ವಿಭಾಗದಲ್ಲಿ ಮುದ್ರಾಡಿ ಕಬ್ಬಿನಾಲಯ ಅತ್ಯಂತ ಜಾಣೆಯರು ಅಂತ ಪಾತ್ರರಾದವರು ಸ್ಕಂದ ಮಾತಾ ತಂಡ. ಶ್ರಾವ್ಯಶ್ರೀ, ಸಾಕ್ಷಿ ಪೂಜಾರಿ, ತ್ರಿಷಾ, ಚಿನ್ಮಯ್. ಜೋರಾದ ಚಪ್ಪಾಳೆಯೊಂದಿಗೆ ತಮ್ಮನ್ನು ಕೂಡ ಬೀಳ್ಕೊಡ್ತಾ ಇದ್ದೇವೆ. ಇದೀಗ ಹೈಸ್ಕೂಲ್ ವಿಭಾಗ 2 ತಂಡ ಇದ್ದೀರಲ್ಲ, ಮೈಕ್ ತಕೊಳ್ಳಿ. ಅಶ್ವಿನಿ ಟೀಮ್ ಮತ್ತೆ ಇನ್ನೊಂದು ಟೀಮ್ ವರ್ಷಿಣಿ ರಿತು. ಓಕೆ, ನಾನು ಮೊದಲೇ ಹೇಳಿದ್ದೆ, ಇಲ್ಲದಿದ್ರೆ ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಿತ್ತು. ಮೊದಲೊಮ್ಮೆ ಹೇಳಿದ್ದು ನೆನ್ಪುಂಟಾ? ಟೈ ಬಂದ್ರೆ ರಿಟರ್ನ್ ಇದ್ದು ಅಂಕವನ್ನ ಸೇರಿಸ್ತೇನೆ ಅಂತ. ಹಾಗಾಗಿ ನಾವು ಪುನೊಮ್ಮೆ ರೂಲ್ಸ್ ಬ್ರೇಕ್ ಮಾಡೋದು ಬೇಡ, ಪ್ರಶ್ನೆ ಹಾಕುವನ ಎಣಿಸಿದೆ. ಈಗ ನಿಮ್ಮ ಎದೆ ಬಡಿತ ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇರಬಹುದು. ಯಾರಿಗೆ ಜಾಸ್ತಿ ಬಂದಿದೆ ನೋಡುವ, ಅದು ಕಡೆಗೆ ಹೇಳುವ. ಈಗ ಪ್ರೌಢಶಾಲಾ ವಿಭಾಗದಲ್ಲಿ ಒಂದೇ ಒಂದು ನಮ್ಮ ಮರ್ಯಾದೆ ಉಳಿಸಿದ್ದು, ಹುಡುಗರದ್ದು ಮರ್ಯಾದೆ ಉಳಿಸಿದಂತ ತಂಡ ಚಿನ್ಮಯ್, ಸುಜನ್, ಕೌಶಿಕ್, ಶ್ರವಣ್. 190 ಅಂಕಗಳು. ಅತ್ಯುತ್ತಮ ರೀತಿಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮನ್ನು ಕೂಡ ಗೌರವಪೂರ್ವಕವಾಗಿ ಬೀಳ್ಕೊಡ್ತಾ ಇದ್ದೇವೆ. ಪ್ರಥಮ ಸ್ಥಾನ 360 ಅಂಕಗಳೊಂದಿಗೆ ಮಹಾಗೌರಿ, ಪ್ರತೀಕ್ಷಾ, ಸಮೀಕ್ಷಾ, ಅಂಜಲಿ, ಸಿಂಚನ. ತಮಗೂ ಜೋರಾದ ಚಪ್ಪಾಳೆಯೊಂದಿಗೆ ಬೀಳ್ಕೊಡ್ತಾ ಇದ್ದೇವೆ. ದ್ವಿತೀಯ ಸ್ಥಾನ ಅಶ್ವಿನಿ, ಭೂಮಿಕಾ, ಅನುಷಾ, ದಿಯಾ ಶೆಟ್ಟಿ. 16 ಅಂಕಗಳನ್ನು ಗಳಿಸಿದ್ದೀರಿ. ಇನ್ನೊಂದು ತಂಡ 12 ಅಂಕಗಳನ್ನು ಗಳಿಸಿದ್ದು. ನಿಮ್ಮನ್ನ ಕೂಡ ಅಭಿನಂದಿಸ್ತಾ ಬೀಳ್ಕೊಡ್ತಾ ಇದ್ದೇವೆ. 3ನೇ ತಂಡ ನೀವೇನು ಟೈ ಆದದ್ದು, ಹಾಗಾಗಿ ನೀವು ಕೂಡ ಇದರಲ್ಲಿ ಸಮಾನ ಜಾಣೆಯರು ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ. ಇಲ್ಲಿ ಇದೀಗ ಸಭಾ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ತಕ್ಷಣ ನಾವೇನು ಸಮಯ ವಿಳಂಬ ಮಾಡುವುದಿಲ್ಲ. ಸ್ವಲ್ಪ ಒಂದು 10 ನಿಮಿಷ 5 ನಿಮಿಷ ನಾವು ಹಿಂದಿದ್ದೀವಿ. ಇವಾಗ ಪ್ರಾಪ್ತಿ ದಾರೆಬೊಟ್ಟು, ನಮ್ಮ ಒಬ್ಬಳು ಅತ್ಯುತ್ತಮ ಗಾಯಕಿ, ಗಾನ ಸುದೆಯಲ್ಲಿ ನಮ್ಮನ್ನು ತೇಲಾಡಿಸ್ಲಿಕ್ಕಿದ್ದಾಳೆ, ಓಲಾಡಿಸ್ಲಿಕ್ಕಿದ್ದಾಳೆ. ಗಾನ ರಥವನ್ನ ಈ ವೇದಿಕೆಯಲ್ಲಿ ಮುಂದುವರಿಸಲಿಕ್ಕಿದ್ದಾಳೆ. ಪ್ರತಿ ವರ್ಷದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಬ್ಬಳು ಸುಮಧುರ ಗಾಯಕಿಯಾಗಿರೋಳು ಪ್ರಾಪ್ತಿ ದಾರೆಬೆಟ್ಟು ತಕ್ಷಣ ವೇದಿಕೆಗೆ ಬರಬೇಕು. ಪ್ರಾಪ್ತಿ ದಾರೆಬೆಟ್ಟು ತಮ್ಮ ನಿರೀಕ್ಷೆಯಲ್ಲಿದ್ದೇವೆ. ಎಸ್, ಇದೀಗ ಪ್ರಾಪ್ತಿ ದಾರೆಬೆಟ್ಟು. ಹಾಲ್ ಟೆಸ್ಟ್ ಹಾಲ್. ಹಲೋ ಹಲೋ
ಯಾ ಕುಂಡೇಂದು ತುಷಾರಹಾರ ಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾವರ ದಂಡ ಮಂಡಿತ ಕರ ಯಾ ಶ್ವೇತ ಪದ್ಮಾಸನ. ಭಾವಪೂರ್ಣ ಹೃದಯಗಳಿಗೆ ನಮಸ್ಕಾರ. ಸರ್ವರಿಗೂ 6ನೇ ವರ್ಷದ ಶಾರದೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದು ನಾವೆಲ್ಲರೂ ಈ ಪುಣ್ಯ ನೆಲದಲ್ಲಿ ಸೇರಿರೋದು ಒಂದು ವಿಶೇಷ ಕಾರಣಕ್ಕಾಗಿ. ಸಾರ್ವಜನಿಕ ಶಾರದೋತ್ಸವ ಸಮಿತಿ ಅರ್ಪಿಸುವಂತಹ 6ನೇ ವರ್ಷದ ಮುದ್ರಾಡಿ ಶಾರದೋತ್ಸವ ಸಂಭ್ರಮಕ್ಕೆ ನಾವೆಲ್ಲರೂ ಇವತ್ತು ಸಾಕ್ಷಿಭೂತರಾಗ್ತಾ ಇದ್ದೇವೆ. ವಿದ್ಯೆಯ ಪ್ರತೀಕ, ಜ್ಞಾನದೆಡೆಗೆ ನಮ್ಮನ್ನ ಕೊಂಡೊಯ್ಯುವಂತಹ ಬೆಳಕು, ಸಂಸ್ಕೃತಿ, ಕಲೆ ಮತ್ತು ಭಕ್ತಿಯ ಶಕ್ತಿ ಇವೆಲ್ಲವೂ ಕಮಲಾಸನೆ ಶಾರದಾ ದೇವಿಯ ರೂಪದಲ್ಲಿ ನಮ್ಮ ಮುಂದೆ ಇವತ್ತು ನೆಲೆಸಿದ್ದಾಳೆ. ಮುದ್ರಾಡಿ ಮಂಜುನಾಥ ಪೂಜಾರಿಯವರ ಪರಿಕಲ್ಪನೆಯಲ್ಲಿ ಆರಂಭಗೊಂಡ ಮುದ್ರಾಡಿ ಶಾರದೋತ್ಸವ ಇವತ್ತು ತನ್ನ ಹೃದಯದ ಬಾಗಿಲು ತೆರೆದು 5 ವರ್ಷಗಳು ತುಂಬಿತು. 6ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಬಹಳ ವಿಶೇಷ. ಸೇವೆ ಮಾಡುವ ನಿಷ್ಕಲ್ಮಶ ಹೃದಯಕ್ಕೆ ಇವತ್ತು ಆ ತಾಯಿ ಶಾರದೆ ಗೆಲುವಿನ ನಗುವಿನ ಕಿರೀಟವನ್ನ ತೊಡಿಸಿ ಅದೇ ಮಗನ ಅಮೃತ ಹಸ್ತದಿಂದ ಶಾರದೆ ಮುಗುಳ್ನಗುತ್ತಾ ಪೂಜೆಯನ್ನ ಸ್ವೀಕರಿಸಿದ್ದಾಳೆ. ಭವಿಷ್ಯದ ಜ್ಯೋತಿಗಳಿಗೆ ಮೊದಲ ಅಕ್ಷರಾಭ್ಯಾಸ ಮಾಡಿಸಿ ಅನುಗ್ರಹಿಸಿದ್ದಾಳೆ. ರಸಪ್ರಶ್ನೆ, ಧಾರ್ಮಿಕ ಪ್ರವಚನ, ಸಭಾ ಕಾರ್ಯಕ್ರಮ, ಅನ್ನ ಸಂತರ್ಪಣೆ, ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಸಂಗೀತದ ಮಧುರ ಸ್ವರಗಳು, ನೃತ್ಯದ ಸೊಬಗಿನ ಹೆಜ್ಜೆ, ಸಾಹಿತ್ಯದ ಸುಗಂಧದಿಂದ ಹೊಸ ಚೈತನ್ಯ ತುಂಬುವಂತಹ ಸಂಭ್ರಮಕ್ಕೆ ನಾವೆಲ್ಲರೂ ಇವತ್ತು ನಾಂದಿಯಾಗ್ತಾ ಇದ್ದೇವೆ. ಈ ಅಮೋಘ ಕ್ಷಣದಲ್ಲಿ ಸೇರಿರುವಂತಹ ಸರ್ವ ಆದರಣೀಯ ಅತಿಥಿ ಅಭ್ಯಾಗತರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇವತ್ತಿನ ಸಭಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. 6ನೇ ವರ್ಷದ ಶಾರದೋತ್ಸವ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಸಾಹಿತ್ಯ ಲೋಕದಲ್ಲಿ ಮೇರು ವ್ಯಕ್ತಿತ್ವವನ್ನಂತ ಪಡೆದವರು, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಬದಲಾವಣೆಯನ್ನ ತಂದು ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವಾದವರು, ಕಾರ್ಕಳ ಕ್ಷೇತ್ರದಲ್ಲಿ 6 ಬಾರಿ ಶಾಸಕರಾಗಿ ಆಯ್ಕೆಗೊಂಡವರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರುವಂತಹ ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿಯವರು ಶುಭ ಹಾರೈಸ್ತಾ ಇದ್ದಾರೆ. ದಿಕ್ಸೂಚಿ ಉಪನ್ಯಾಸವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಅನುಭವವಿರುವಂತಹ, ಗುರು ಹಿರಿಯರ ಬಗ್ಗೆ ಸದಾ ಗೌರವವನ್ನ ಇಟ್ಟುಕೊಳ್ಳುವಂತಹ, ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಆಶಾ ಕಿರಣವಾಗಿ ಜ್ಞಾನ ದೇಗುಲವನ್ನ ತನ್ನ ಮಾತಾಪಿತರ ಹೆಸರಿನೊಂದಿಗೆ ಟ್ರಸ್ಟ್ ಅನ್ನು ಸ್ಥಾಪಿಸಿ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯನ್ನ ಮುನ್ನಡೆಸ್ತಾ ಇರುವಂತಹ, ಸರಳ ಸಜ್ಜನಿಕೆಯ, ಹೃದಯ ಶ್ರೀಮಂತಿಕೆಯ ವ್ಯಕ್ತಿಯಾಗಿರುವಂತಹ, ವಾಗ್ಮಿಗಳು ಆಗಿರುವಂತಹ, ಅಜೇಕಾರು ಪದ್ಮಗೋಪಾಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಧಾಕರ ಶೆಟ್ಟಿಯವರು ನಡೆಸಿಕೊಳ್ಳಲಿದ್ದಾರೆ. ಸಮಾರಂಭದ ಉದ್ಘಾಟನೆಯನ್ನ ಸರಳತೆಯ ಪ್ರತಿರೂಪ, ಹಿತವಾದ ಮಾತು, ಕಾಯಕವೇ ಕೈಲಾಸವಾಗಬೇಕು ಎಂದು ಅರಿತು ತನ್ನ ಜೀವನದ ಬಹುಪಾಲು ಸಮಯವನ್ನ ಶಿಕ್ಷಣದ ಉನ್ನತಿಗಾಗಿಯೇ ಮೀಸಲಿಟ್ಟಂತಹ ಪದ್ಮಶ್ರೀ ಪುರಸ್ಕೃತರು, ಕಿತ್ತಳೆ ಹಣ್ಣನ್ನ ಮಾರಿ ಅಕ್ಷರ ದೇಗುಲಕ್ಕೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ಅಕ್ಷರ ಸಂತ ಮಂಗಳೂರಿನ ಶ್ರೀ ಹರೇಕಳ ಹಾಜಪ್ಪನವರು ನಡೆಸಿಕೊಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಗ್ರಾಮದ ಪ್ರಥಮ ಪ್ರಜೆ, ಕ್ರಿಯಾಶೀಲ ವ್ಯಕ್ತಿತ್ವದ ಮಹಿಳೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವಸಂತಿ ಪೂಜಾರಿ, ದಕ್ಷ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಹೆಬ್ರಿ ತಾಲೂಕು ತಹಶೀಲ್ದಾರ್ ಆಗಿರುವಂತಹ ಶ್ರೀ ಪ್ರಸಾದ್ ಎಸ್ಎ, ಖ್ಯಾತ ನ್ಯಾಯವಾದಿಗಳು ಆಗಿರುವಂತಹ ಶ್ರೀ ಉದ್ಯಮಿಗಳು ಶೇಖರ ಮಡಿವಾಳ, ಕಾರ್ಕಳ ಉಡುಪಿ ದಕ್ಷಿಣ ಜಿಲ್ಲಾ ಜವಳಿ ವರ್ತಕರ ಸಂಘದ ಅಧ್ಯಕ್ಷರು ಉದ್ಯಮಿಗಳು ಆಗಿರುವಂತಹ ಶ್ರೀ ಯೋಗೀಶ್ ಭಟ್ ಪಾಲ್ಗೊಳ್ಳಲಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ಶ್ರೀ ಲಕ್ಷ್ಮಣ ಆಚಾರ್ಯ ಅಧ್ಯಕ್ಷರು, ವರಂಗ ವ್ಯಾವಸಾಯಿಕ ಸಹಕಾರಿ ಸಂಘ, ಶ್ರೀ ಮಂಜುನಾಥ ಹೆಗ್ಡೆ ಅಧ್ಯಕ್ಷರು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮುದ್ರಾಡಿ, ಶ್ರೀ ಗೋಪಿನಾಥ್ ಭಟ್ ಉದ್ಯಮಿಗಳು ಮುನಿಯಾಲು, ಶ್ರೀ ಮಂಜುನಾಥ ಮಾಲಕರು, ಜನಪ್ರಿಯ ರೈಸ್ ಮಿಲ್ ಕಾಡುಹೊಳೆ ಮುನಿಯಾಲು, ಶ್ರೀ ಗಣಪತಿ ಎಂ ಹಿರಿಯರು, ಸಮಾಜ ಸೇವಕರು ಮುದ್ರಾಡಿ, ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಚಂದ್ರಶೇಖರ ಬಾಯರಿಯವರು, ಹಾಗೆಯೇ ಇವತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕಿರುವಂತಹ ಸಮಿತಿಯ ಕೋಶಾಧಿಕಾರಿಗಳು ಆಗಿರುವ ಶ್ರೀ ಚಂದ್ರಶೇಖರ್ ಭಟ್ ಬಲ್ಲಾಡಿಯವರು, ಇವರೆಲ್ಲರೂ ಕೂಡ ಇವತ್ತು ಈ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವರೆಲ್ಲರನ್ನು ವೇದಿಕೆಯ ಮೇಲೆ ಕರೆತರುವಿರೆ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಈ ಮುದ್ರಾಡಿ ಶಾರದೋತ್ಸವ ಕಾರ್ಯಕ್ರಮದ ರೂವಾರಿಗಳಾಗಿರುವ ಮಂಜುನಾಥ ಪೂಜಾರಿ ಮುದ್ರಾಡಿ ಇವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವ ಅತಿಥಿ ಅಭ್ಯಾಗತರು ವೇದಿಕೆಯ ಮೇಲೆ ಬರಮಾಡಿಕೊಳ್ಳುವಿರೆ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ಈ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇವೆ.
ಉಪಹಾರವನ್ನು ಸೇವಿಸದೇ ಇರುವಂಥವರು ದಯಮಾಡಿ ಉಪಹಾರವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾದ ಮನವಿ. ಗೌರವಾನ್ವಿತ ಅತಿಥಿಗಳು ಈ ವೇದಿಕೆಯ ಮೇಲೆ ಆಸೀನರಾಗ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಈ ವೇದಿಕೆಗೆ ಸ್ವಾಗತಿಸಬೇಕಾಗಿ ತಮ್ಮೆಲ್ಲರೆಲ್ಲ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುದ್ರಾಡಿ ಶಾರದೋತ್ಸವ ಇವತ್ತು ಕೇವಲ ಒಂದು ಹಬ್ಬವಲ್ಲ, ಇದು ಪ್ರಕೃತಿ, ಸಂಸ್ಕೃತಿ ಮತ್ತು ಹಳ್ಳಿಯ ಸೊಬಗಿನೊಂದಿಗೆ ಹೃದಯ ಸ್ಪರ್ಶಿ ಸಂಬಂಧವನ್ನ ವ್ಯಕ್ತಪಡಿಸುವಂತಹ ವೇದಿಕೆ. ಇದೀಗ ನಾಡಗೀತೆಯ ಮೂಲಕ ತಾಯ್ನಾಡಿಗೆ, ಪ್ರಕೃತಿಗೆ, ಈ ಮುದ್ರಾಡಿ ಹಳ್ಳಿಗೆ, ಈ ಪುಣ್ಯ ಭೂಮಿಗೆ ಕೃತಜ್ಞತೆ ಸಲ್ಲಿಸುವಂತಹ ವಿಭಾಗಕ್ಕೆ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಮುದ್ರಾಡಿಯ ಗಾನಕೋಗಿಲೆ ಪ್ರಾಪ್ತಿ ಮತ್ತು ಶ್ರೀ ಲವಕುಮಾರ್ ಅಮೃತ ಭಾರತಿ ವಿದ್ಯಾಕೇಂದ್ರದ ಶಿಕ್ಷಕರು. ನಾಡಗೀತೆಗೆ ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮ ಗೌರವ ನಾಡಗೀತೆಗೆ ಇದೀಗ. ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ದೋಷ ಬಹು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ
ಇವತ್ತು ವೇದಿಕೆಯನ್ನು ಅಲಂಕರಿಸಲಿರುವ ವಸಂತಿ ಪೂಜಾರ್ತಿ ಮತ್ತು ಮಂಜುನಾಥ ಹೆಗ್ಡೆ ಅವರು ಆಗಮಿಸಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಆಸನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತಿಥಿ ದೇವೋ ಭವ ಎನ್ನುವ ಮಾತಿನಂತೆ ಜ್ಞಾನ ಸಂಸ್ಕೃತಿಯ ಸಂಭ್ರಮದಲ್ಲಿ ಅರಳಿರುವ ಈ ಶಾರದೋತ್ಸವಕ್ಕೆ ಆಗಮಿಸಿರುವ ಆದರಣೀಯ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ನಮ್ಮ ಸಮಿತಿಯ ಕೋಶಾಧಿಕಾರಿಗಳಾಗಿರುವ ಶ್ರೀ ಚಂದ್ರಶೇಖರ್ ಬಲ್ಲಾಡಿ ಇವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ ಸಡಗರ. 10 ಧಾರ್ಮಿಕ ಆಚರಣೆಗಳ ತವರೂರು ಅದು ನಮ್ಮ ನೆಲ ಭಾರತ. ಧಾರ್ಮಿಕ ಆಚರಣೆಗಳು ನಮ್ಮೆಲ್ಲರ ನಂಬಿಕೆ ಮತ್ತು ಪರಂಪರೆಯನ್ನು ಗಟ್ಟಿಗೊಳಿಸುವ ಮೂಲಕ ಎಲ್ಲರನ್ನು ಐಕ್ಯಗೊಳ್ಳುವಂತೆ ಮಾಡುತ್ತದೆ. ಹಾಗಾಗಿ ಹಬ್ಬಗಳ ಆಚರಣೆಯ ಮೂಲಕ ಸಮಾಜವನ್ನು ಒಂದುಗೂಡಿಸುವ ಪ್ರಯತ್ನವನ್ನು ನಮ್ಮ ಪೂರ್ವಜರು ಮಾಡಿದರು. ಅದನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಧರ್ಮದ ರಕ್ಷಣೆ ಮಾಡಲು ದುರ್ಗಾದೇವಿ ಅಸುರಿ ಶಕ್ತಿಗಳನ್ನು ಧ್ವಂಸ ಮಾಡಲು ಅವತರಿಸಿದ ಈ ಪುಣ್ಯಕಾಲ ಅದು ನವರಾತ್ರಿ. ಹೆಬ್ರಿ ತಾಲೂಕಿನ ಮುದ್ರಾಡಿಯು ಶ್ರದ್ಧಾ ಕೇಂದ್ರಗಳ ನೆಲೆಬೀಡು. ಇಲ್ಲಿರುವ ಅಷ್ಟಮಠಗಳು, ದೇವಸ್ಥಾನಗಳು ನಮ್ಮೆಲ್ಲರ ಆರಾಧನೆಯ ಕೇಂದ್ರಗಳು. ಮುದ್ರಾಡಿ ಕಬ್ಬಿನಾಲಿಯ ವಿವಿಧ ದೇವಾಲಯಗಳಲ್ಲಿ 9 ದಿನಗಳ ಪರ್ಯಂತ ನವರಾತ್ರಿ ಉತ್ಸವವು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನಡೆಯುತ್ತಿದೆ. ಕಲವು ದುರ್ಗೋ ವಿನಾಯಕ ಎನ್ನುವಂತೆ ಕಲಿಯುಗದಲ್ಲಿ ದುರ್ಗೆ ಮತ್ತು ವಿನಾಯಕನ ಪೂಜೆಗೆ ಬಹಳ ಮಹತ್ವವಿದೆ. ಅಂತೆಯೇ ಮುದ್ರಾಡಿಯಲ್ಲಿ ಸದ್ಭಕ್ತರ ನೆರವಿನೊಂದಿಗೆ ಗಣೇಶೋತ್ಸವ ಮತ್ತು ಶಾರದೋತ್ಸವ ಕಾರ್ಯಕ್ರಮಗಳು ಅತ್ಯಂತ ವೈಭವಯುತವಾಗಿ ನಡೆಯಲಿದೆ ಎನ್ನುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಮುದ್ರಾಡಿಯಲ್ಲಿ ಶಾರದೋತ್ಸವವನ್ನು ಸಾರ್ವಜನಿಕ ಹಬ್ಬವಾಗಿ ಆಚರಿಸಬೇಕೆನ್ನುವ ಕನಸನ್ನು ಹೊತ್ತು ಕಳೆದ 5 ವರ್ಷಗಳಿಂದ ಪ್ರಸ್ತುತ 6ನೇ ವರ್ಷದ ಈ ಶಾರದೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇರುವವರು ಶಾರದೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಎಂ ಮಂಜುನಾಥ ಪೂಜಾರಿಯವರು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಈ 3 ಶಕ್ತಿಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ಎಲ್ಲರನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ನಡೆಸಲು ಸಾಧ್ಯ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಬಾಲ್ಯದಿಂದಲೂ ನಾಯಕತ್ವ ಗುಣವನ್ನು ತನ್ನಲ್ಲಿ ಬೆಳೆಸಿಕೊಂಡು ಬಂದ ಮಂಜುನಾಥ ಪೂಜಾರಿಯವರು ಉತ್ತಮ ಸಂಘಟನಾ ಚತುರರು. ಶಾರದೋತ್ಸವ ಕಾರ್ಯಕ್ರಮ ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗದೆ ವಿದ್ಯಾದಿ ದೇವತೆ ಶಾರದಾ ಮಾತೆಯ ಅನುಗ್ರಹ ಕಲಿಯುವ ಮಕ್ಕಳಿಗೆ ಸದಾ ಒದಗಿ ಬರಲೆಂದು ಉದ್ದೇಶದಿಂದ ಮಕ್ಕಳ ಪ್ರತಿಭೆಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರತಕ್ಕಂಥ ಶಾಲಾ ಮಕ್ಕಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಿಕೊಂಡು ಬರ್ತಾ ಇದ್ದಾರೆ. ಅಲ್ಲದೆ ಅಂಗನವಾಡಿ, ಕಿರಿಯ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲು ಅವಕಾಶವನ್ನು ಮಾಡಿಕೊಡುತ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಗೊಂಡಂಥ ಈ ಶಾರದೋತ್ಸವ ಕಾರ್ಯಕ್ರಮ ಇವತ್ತು ಮಾನ್ಯ ಮಂಜುನಾಥ್ ಪೂಜಾರಿ ಅವರ ನೇತೃತ್ವದಲ್ಲಿ ಸಾವಿರಾರು ಮಂದಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟಿದೆ ಎನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಅದರೊಂದಿಗೆ SSLC ಮತ್ತು PUC ವಿದ್ಯಾರ್ಥಿಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ನಡೆಯುತ್ತಿದೆ. ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುದ್ರಾಡಿ ಗ್ರಾಮದ ಸಾಧಕರನ್ನು ಗುರುತಿಸತಕ್ಕಂಥ ಒಂದು ಅಪೂರ್ವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇಟ್ಟುಕೊಳ್ಳುತ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಮುದ್ರಾಡಿಯ ಮುದ್ದು ಶಾರದೆ ಎನ್ನತಕ್ಕಂಥ ಕಲ್ಪನೆಯನ್ನು ಪ್ರಾರಂಭ ಮಾಡಿ ಆ ಸ್ಪರ್ಧೆಯನ್ನು ಏರ್ಪಡಿಸಿ ಬಹುಮಾನವನ್ನು ನೀಡುತ್ತಾ ಇದ್ದಾರೆ. ಕ್ಷೇತ್ರದ ಗಣ್ಯರನ್ನು ಬರಮಾಡಿಕೊಂಡು, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ಗಣ್ಯರನ್ನು ಬರಮಾಡಿಕೊಂಡು ಅವರಿಂದ ದಿಕ್ಸೂಚಿ ಉಪನ್ಯಾಸವನ್ನು ಕೊಡುತ್ತಾ ಬಂದಿದ್ದಾರೆ. ಪ್ರತಿಭಾ ಪುರಸ್ಕಾರ, ಮುದ್ದು ಶಾರದೆ, ರಸಪ್ರಶ್ನೆ ವಿಜೇತರಿಗೆ ನಗದು ಪುರಸ್ಕಾರವನ್ನು ಕೂಡ ನೀಡುತ್ತಾ ಇದ್ದಾರೆ. ವಿವಿಧ ಭಜನಾ ಮಂಡಳಿಗಳ ಸಹಕಾರದಿಂದ ಶಾರದೋತ್ಸವದ ಮೆರವಣಿಗೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ಶಾರದೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಗೌರವ ಸಲಹೆಗಾರರು, ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು, ವಿವಿಧ ಸಮಿತಿಯ ಸಂಚಾಲಕರುಗಳು ಹಾಗೂ ಸರ್ವ ಸದಸ್ಯರು, ವಿಶೇಷವಾಗಿ ಮುದ್ರಾಡಿ ಗ್ರಾಮ ಪಂಚಾಯತ್ ಸಹಿತ ಮುದ್ರಾಡಿ ಮತ್ತು ಕಬ್ಬಿನಾಲಿ ಗ್ರಾಮದ ಎಲ್ಲ ಸಂಘಟನೆಗಳು ಸಹಕಾರವನ್ನು ನೀಡುತ್ತಾ ಇದ್ದಾರೆ.
ಈ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ ಈ 4 ಪ್ರಾಸ್ತಾವಿಕ ಮಾತುಗಳನ್ನು ಆಡುತ್ತಾ ಇದೀಗ ಬಂದಿರತಕ್ಕಂತಹ ಅತಿಥಿ ಗಣ್ಯರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ಉದ್ಘಾಟನೆಯನ್ನು ಮಾಡಲಿರ್ತಕ್ಕಂತಹ ಹರೇಕಳ ಹಾಜಬ್ಬ ಸರ್ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಕ್ಷರ ಸಂತ ಹರೇಕಳ ಹಾಜಬ್ಬ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಇವತ್ತಿನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಶಾರದೋತ್ಸವ ಸಮಿತಿಯ ಈ ಒಂದು ಸಭಾ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡುವರೆ ಮಾನ್ಯ ಮಂಜುನಾಥ ಪೂಜಾರಿಯವರಲ್ಲಿ ಕೇಳಿಕೊಳ್ಳುತ್ತೇನೆ. ಇವರವರು ಜನಸಾಮಾನ್ಯರ ನಾಯಕ, ಗ್ರಾಮದ ಅಭಿವೃದ್ಧಿಯಲ್ಲಿ ಸದಾ ತೊಡಗಿಸಿಕೊಂಡವರು. ರಾಜಕೀಯ ಕ್ಷೇತ್ರ ಮಾತ್ರವಲ್ಲದೆ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ, ಆರೋಗ್ಯ, ಕ್ರೀಡೆ, ಸಂಘಟನೆ, ಸಹಕಾರಿ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ತಳಹಂತದ ನಾಯಕನಾಗಿ ಇದೀಗ ಅತ್ಯಂತ ಉನ್ನತ ಹುದ್ದೆಗಳನ್ನು ಕೂಡ ಅಲಂಕರಿಸಿದವರು. ಕರ್ನಾಟಕ ಘನ ಸರ್ಕಾರ ಅವರ ಬಹುಮುಖ ಸೇವೆಯನ್ನು ಪರಿಗಣಿಸಿ ನಾರಾಯಣಗುರು ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷನಾಗಿ ನೇಮಿಸಿರುವಂಥದ್ದು ಮುದ್ರಾಡಿ ಕಬ್ಬಿನಾಲೆ ಗ್ರಾಮಸ್ಥರಾದ ನಾವೆಲ್ಲರೂ ಹೆಮ್ಮೆ ಪಡತಕ್ಕಂಥ ಸಂಗತಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಮಾನ್ಯ ಮಂಜುನಾಥ ಪೂಜಾರಿಯವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರುವವರು ಹರೇಕಳ ಹಾಜಬ್ಬ. ಅವರ ಹೆಸರನ್ನು ಕೇಳದವರಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟವರು. ಕಡು ಬಡತನದ ಕಾರಣದಿಂದ ತಾನು ಶಿಕ್ಷಣ ವಂಚಿತನಾದರೂ ಕೂಡ ತಮ್ಮೂರ ಜನರಿಗೆ ವಿದ್ಯಾಭ್ಯಾಸವನ್ನು ಒದಗಿಸಿಕೊಡಬೇಕು ಎನ್ನತಕ್ಕಂಥ ಉದ್ದೇಶದಿಂದ ಕಿತ್ತಳೆ ಹಣ್ಣನ್ನು ಮಾರಿ ಅದರಲ್ಲಿ ಬಂದಂತಹ ಅತ್ಯಲ್ಪ ಹಣದಿಂದ ತನ್ನ ಊರಿನಲ್ಲಿ ಮಂಗಳೂರಿನ ಹರೇಕರಳದಲ್ಲಿ ಸ್ವಂತ ಶಾಲೆಯನ್ನು ಪ್ರಾರಂಭ ಮಾಡಿ ಸರಕಾರದ ದಾನಿಗಳ ನೆರವಿನಿಂದ ಮುನ್ನಡೆಸಿಕೊಂಡು ಬರತಕ್ಕಂತಹ ಹರೇಕಳ ಹಾಜಬ್ಬ ನಮ್ಮೊಂದಿಗಿದ್ದಾರೆ. 2021ರಲ್ಲಿ ಅಂದಿನ ರಾಷ್ಟ್ರಪತಿ ರಾಮನಾಥ ಕೋವಿಂದ ಅವರಿಂದ ಪದ್ಮಶ್ರೀ ಪುರಸ್ಕೃತರಾಗಿರತಕ್ಕಂತಹ ಸರಳತೆಯ ಪ್ರತಿರೂಪ ಅಕ್ಷರದ ಸಂತ ಹರೇಕಳ ಹಾಜಬ್ಬ ಅವರು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂಬುದಾಗಿ ಕೇಳಿಕೊಂಡಾಗ ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಸರ್, ತಮಗೆ ಎಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಸಮಾರಂಭದಲ್ಲಿ ದಿಕ್ಸೂಚಿ ಉಪನ್ಯಾಸವನ್ನು ನೀಡಲಿರುವವರು ಅಜೆಕಾರು ಪದ್ಮಗೋಪಾಲ ಟ್ರಸ್ಟ್ ರಿಜಿಸ್ಟರ್ನ ಅಧ್ಯಕ್ಷರು, ಕಾರ್ಕಳ ಗಣಿತ ನಗರ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ರೂವಾರಿ ಡಾಕ್ಟರ್ ಸುಧಾಕರ್ ಶೆಟ್ಟಿ. ಪರಿಪೂರ್ಣ ಸಿದ್ಧತೆ ಬದ್ಧತೆಯೊಂದಿಗೆ ತನ್ನ ಮಾತಾಪಿತರ ನೆನಪಿನೊಂದಿಗೆ ಜ್ಞಾನ ದೇಗುಲವನ್ನು ನಿರ್ಮಿಸಿದ ಶಿಕ್ಷಣ ಪ್ರೇಮಿಗಳು. ಮಕ್ಕಳ ಏಳಿಗೆಯ ಬಗ್ಗೆ ಸದಾ ಒಲವನ್ನು ತೋರುತ್ತಾ ಮಣ್ಣಿನ ಮುದ್ದೆಯಂತಿರುವ ಮಕ್ಕಳನ್ನು ದೇಶದ ಭವಿಷ್ಯವನ್ನು ರೂಪಿಸುವ ಸತ್ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡಬೇಕೆಂಬ ಕನಸನ್ನು ಹೊತ್ತವರು. ಹೃದಯ ಶ್ರೀಮಂತಿಕೆಯುಳ್ಳ ಸರಳ ಸಜ್ಜನ ಬಂಧು ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು ಇವತ್ತಿನ ಸಮಾರಂಭದ ಕೇಂದ್ರ ಬಿಂದು. ಸರ್, ತಮಗಿದು ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂತಹ ಯೋಗೀಶ್ ಭಟ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಸರ್, ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂತಹ ವಸಂತಿ ಪೂಜಾರಿಯವರು ಹಿತಮಿತ ಮಾತು, ಗ್ರಾಮದ ಅಭಿವೃದ್ಧಿಗೆ ಸದಾ ಒತ್ತನ್ನು ನೀಡುತ್ತಿರುವ ಗ್ರಾಮದ ಪ್ರಥಮ ಪ್ರಜೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಮತಿ ವಸಂತಿ ಪೂಜಾರಿಯವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭದಲ್ಲಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆಸೀನರಾಗಲಿದ್ದಾರೆ ಪ್ರಸಾದ್ ಎಸ್.ಎ. ಹೆಬ್ರಿ ತಾಲೂಕಿನ ತಹಶೀಲ್ದಾರ್ ಅವರು. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಗೌರವದ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶೇಖರ ಮಡಿವಾಳರು, ಕಾರ್ಕಳದ ಖ್ಯಾತ ನ್ಯಾಯವಾದಿಗಳು, ಉತ್ತಮ ವಾಗ್ಮಿಗಳು, ಹಿರಿಯರು ಆದಂತಹ ಶ್ರೀ ಶೇಖರ ಮಡಿವಾಳ ಕಾರ್ಕಳ ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಸರ್, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಜವಳಿ ವರ್ತಕರ ಸಂಘದ ಅಧ್ಯಕ್ಷರು, ಹೆಬ್ರಿ ಭಾಗದ ವಿವಿಧ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮೃದು ಭಾಷಿ ಸರಳ ಸಜ್ಜನ ಬಂಧು ಶ್ರೀ ಯೋಗೀಶ್ ಭಟ್, ಉದ್ಯಮಿಗಳು, ಹೆಬ್ರಿ. ಸರ್, ತಮಗಿದು ಗೌರವದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮೊಂದಿಗೆ ಗೌರವ ಉಪಸ್ಥಿತಿಯಲ್ಲಿರುವವರು ಲಕ್ಷ್ಮಣ ಆಚಾರ್ಯರು, ಅಧ್ಯಕ್ಷರು, ವರಂಗ ವ್ಯಾವಸಾಯಿಕ ಸಹಕಾರಿ ಸಂಘ ವರಂಗ,
ಸರ್ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೋರ್ವರು ಮಂಜುನಾಥ ಹೆಗಡೆ, ಗ್ರಾಮ ಪಂಚಾಯತ್ ಮುದ್ರಾಡಿಯ ಮಾಜಿ ಅಧ್ಯಕ್ಷರು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮುದ್ರಾಡಿ ಇದರ ಅಧ್ಯಕ್ಷರಾಗಿರತಕ್ಕಂಥ ಮಂಜುನಾಥ್ ಹೆಗಡೆ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಗೋಪಿನಾಥ್ ಭಟ್ ಸರ್ ಅವರು ಮುನ್ಯಾಲು ಭಾಗದ ಉದ್ಯಮಿಗಳು, ಸಮಾಜ ಸೇವಕರು, ಸರಳತೆಯ ಗುಣವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡವರು, ಕೊಡುಗೈ ದಾನಿಗಳು. ಸರ್ ತಮಗಿದು ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೋರ್ವರು ಮಂಜುನಾಥ, ಮಾಲಕರು, ಜನಪ್ರಿಯ ರೈಸ್ ಮಿಲ್, ಕಾಡುಹೊಳೆ, ಮುನಿಯಾಲು. ಸರ್ ತಮಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಶಾರದೋತ್ಸವ ಸಮಿತಿಯ ಗೌರವ ಸಲಹೆಗಾರರು, ಹಿರಿಯ ಸಮಾಜ ಸೇವಕರು, ಮುದ್ರಾಡಿ ಗ್ರಾಮ ಪಂಚಾಯತ್ನ ಹಿರಿಯ ಸದಸ್ಯರಾಗಿರತಕ್ಕಂತಹ ಗಣಪತಿ ಎಂ ಸರ್ ತಮಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಮುದ್ರಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಶಾರದೋತ್ಸವ ಸಮಿತಿಯ ಉಪಾಧ್ಯಕ್ಷರು ಆಗಿರುವ ಶ್ರೀಯುತ ಚಂದ್ರಶೇಖರ ಬಾಯರಿ ಕಬ್ಬಿನಾಲೆ ಸರ್ ತಮಗಿದು ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಭಾ ಸಮಾರಂಭದಲ್ಲಿ ಇವತ್ತು ಸನ್ಮಾನಗೊಳ್ಳಲಿರುವ ಶ್ರೀಮತಿ ಇಂದಿರಾ ಬಾಯರಿ ಕಬ್ಬಿನಾಲೆ, ನಿವೃತ್ತ ಮುಖ್ಯೋಪಾಧ್ಯಾಯರು, MNDS ಅನುದಾನಿತ ಪ್ರೌಢಶಾಲೆ ಮುದ್ರಾಡಿ, ಶ್ರೀ ನಾಗೇಶ್ ಪೈ ಮುನಿಯಾಲು, ನಿವೃತ್ತ ಪಶುವೈದ್ಯಕೀಯ ಅಧಿಕಾರಿ ಮುದ್ರಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಭೋಜ ಪೂಜಾರಿ ಬಲ್ಲಾಡಿ, ಹರಿಪ್ರಸಾದ್ ಶೆಟ್ಟಿ ಅರ್ಕಾಲ್ಬೆಟ್ಟು, ಶ್ರೀಮತಿ ಸುಗಂಧಿ ಉಮೇಶ್ ಕಲ್ಮಾಡಿ, ಶ್ರೀಮತಿ ಆಶಾಲತಾ ಕುಚ್ಚೂರು, ಶ್ರೀಯುತ ಜಯರಾಮ ಊಜೂರು, ಶ್ರೀ ರಾಘವೇಂದ್ರ ನೆಲ್ಲಿಕಟ್ಟೆ ಮುದ್ರಾಡಿ ತಮಗಿದು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. NMS ಪರೀಕ್ಷೆಯಲ್ಲಿ ವಿಶೇಷ ಸಾಧನೆಗೈದು ಇವತ್ತು ಸನ್ಮಾನಗೊಳ್ಳಲಿರತಕ್ಕಂತಹ ಕುಮಾರಿ ಅಶ್ವಿನಿ ಮತ್ತು ಕುಮಾರ್ ಶೋಭಿತ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಸಮಾರಂಭದಲ್ಲಿ ಸನ್ಮಾನಗೊಳ್ಳಲಿರತಕ್ಕಂತಹ SLC ಮತ್ತು PUCಯ ಎಲ್ಲ ಸಾಧಕ ವಿದ್ಯಾರ್ಥಿನಿಯರು ಕೂಡ ಆದರದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಮುದ್ರಾಡಿ ಶಾರದೋತ್ಸವ 2025 ಪುರಸ್ಕಾರವನ್ನು ಪಡೆಯಲಿರುವ ಈಶ್ವರನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘಟನೆ ಬಲ್ಲಾಡಿ ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮುದ್ದು ಶಾರದೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳು, ಅವರನ್ನು ಹುರಿದುಂಬಿಸಿದಂತಹ ಎಲ್ಲ ಪೋಷಕರಿಗೆ, ಶಾಲೆಯ STMC ಅವರಿಗೆ, ಮುಖ್ಯಸ್ಥರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ಮಂಡಳಿಯವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರ ಮಿತ್ರರಿಗೆ, ನೇರ ಪ್ರಸಾರಕ್ಕೆ ಅನುವು ಮಾಡಿಕೊಟ್ಟಂತಹ ಸಿಬ್ಬಂದಿ ವರ್ಗದವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಮುದ್ರಾಡಿ ಗ್ರಾಮದ ಎಲ್ಲ ಸಂಘಟನೆಗಳಿಗೆ, ಮುದ್ರಾಡಿ ಗ್ರಾಮ ಪಂಚಾಯತ್ ಅವರಿಗೆ, ಅಂಗನವಾಡಿ, ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಕಾರ ನೀಡಿದ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿದಂತಹ 10 ಹಲವು ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸತಕ್ಕಂತಹ ಎಲ್ಲರಿಗೂ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಮಾರಂಭಕ್ಕೆ ಸಹಕಾರ ನೀಡತಕ್ಕಂಥ ಎಲ್ಲರಿಗೂ ಕೂಡ ಗೌರವದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಈ ಸಮಾರಂಭದಲ್ಲಿ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಗಣ್ಯರಿಗೆ, ಆಗಮಿಸಿದ ಮುದ್ರಾಡಿ ಕಬ್ಬಿನಾಲೆಯ ಎಲ್ಲ ಗ್ರಾಮಸ್ಥರಿಗೆ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಸರ್ವರನ್ನು ಸ್ವಾಗತಿಸುವುದರ ಮುಖೇನ ಪ್ರಾಸ್ತಾವಿಕ ನುಡಿಗಳನ್ನಾಡಿರುವಂತಹ ಕ್ರಿಯಾಶೀಲ ವ್ಯಕ್ತಿತ್ವದ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಶೇಕಡ 100ರಷ್ಟು ತನ್ನನ್ನು ತೊಡಗಿಸಿಕೊಂಡಿರುವ ಕೋಶಾಧಿಕಾರಿಗಳಾಗಿರುವ ಶ್ರೀ ಚಂದ್ರಶೇಖರ್ ಭಟ್ ಬಲ್ಲಾಡಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಮಣ್ಣು ಮಡಿಲಿನ ಸುಗಂಧವನ್ನ ಹೃದಯದಲ್ಲಿ ಹೊತ್ತು ಅಜ್ಞಾನವನ್ನ ಅಳಿಸಿ ಜ್ಞಾನದ ಬೆಳಕು ತಂದಂತಹ ಮನುಜ ಹರೇಕಳ ಹಾಜಬ್ಬರು ಶಿಕ್ಷಣದ ಮಹತ್ವವನ್ನ ಅರಿಯದೆ ಬೆಳೆದಿದ್ದರೂ ಕೂಡ ಇತರರ ಬದುಕಿಗೆ ಜ್ಞಾನ ಸೂರ್ಯನನ್ನು ತಂದಂತಹ ಅಕ್ಷರ ಸಂತ. ಸಣ್ಣ ಕಿತ್ತಳೆ ಮಾರಾಟದಿಂದ ಚಿಗುರಿದ ಕನಸು ಇಂದು ಸಾವಿರಾರು ಮಕ್ಕಳ ಭವಿಷ್ಯವನ್ನ ಬೆಳಗ್ತಾ ಇದೆ. ಇಡೀ ರಾಷ್ಟ್ರವೇ ಮೆಚ್ಚಿ ನೀಡಿದಂತಹ ಪದ್ಮಶ್ರೀ ಪುರಸ್ಕಾರದ ಧೀಮಂತನಾದ್ರೂ ಕೂಡ ಅತಿ ಸರಳ ವ್ಯಕ್ತಿ, ಅದೇ ಮುಗ್ಧ ನಗುವಿನ ಒಡವೆ ತೊಟ್ಟಿರುವಂತಹ ಹೃದಯಶೀಲ ವ್ಯಕ್ತಿತ್ವದ ಹೃದಯ ಶ್ರೀಮಂತ ಹರೇಕಳ ಹಾಜಬ್ಬನವರಿಂದ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ದೀಪಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನು ತಮ್ಮ ಪಾವನ ಕೈಗಳಿಂದ ದೀಪ ಹಚ್ಚಿ ಬೆಳಗಿಸಬೇಕಾಗಿ ಈ
ಜ್ಞಾನದ ಬೆಳಕಲ್ಲಿ ಈ ಕಾರ್ಯಕ್ರಮವನ್ನ, ಈ ಮುದ್ರಾಡಿಯನ್ನ ಮಿನುಗುವಂತೆ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರ ಜೊತೆಗೆ ವೇದಿಕೆಯಲ್ಲಿರುವ ಆಧರಣೀಯ ಅತಿಥಿಗಳೆಲ್ಲರೂ ಕೈ ಜೋಡಿಸಿ ಪಂಚ ದೀಪಗಳನ್ನ ಪ್ರಜ್ವಲಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ ಸರಸ್ವತಿ ಮಹಾಭಾಗ್ಯೆ ವಿದ್ಯಾ ಕಮಲಲೋಚನೆ ವಿಶ್ವರೂಪೆ ವಿಶಾಲಾಕ್ಷಿ ವಿದ್ಯಾಂ ದೇಹಿ ನಮೋಸ್ತುತೆ. ಅಜ್ಞಾನವನ್ನು ತೊಲಗಿಸಿ ಸುಜ್ಞಾನವನ್ನ ನೀಡಲಿ ಈ ಬೆಳಕು, ಕತ್ತಲೆಯು ಸರಿದು ಬೆಳಕು ಪ್ರವಹಿಸಲಿ, ಜ್ಞಾನ ಜ್ಯೋತಿಯು ನಿರಂತರವಾಗಿ ಬೆಳಗುತ್ತಿರಲಿ, ನಮ್ಮೆಲ್ಲರ ಜೀವನ ಪಾವನವಾಗಲಿ, ಶಾರದೆಯ ಅನುಗ್ರಹ ನಮಗೆ ಸದಾ ಇರಲಿ ಎನ್ನುವ ಸದಾಶಯದೊಂದಿಗೆ ಪಂಚ ದೀಪಗಳನ್ನ ಬೆಳಗಿಸಿ ಈ ಸಮಾರಂಭಕ್ಕೆ ಮೆರುಗನ್ನ ನೀಡ್ತಾ ಇದ್ದಾರೆ ಅಕ್ಷರ ಸಂತ ಹರೇಕಳ ಹಾಜಬ್ಬರು, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆದರಣೀಯ ಅತಿಥಿಗಳು. ಮುದ್ರಾಡಿ ಶಾರದೋತ್ಸವಕ್ಕೆ ಇನ್ನು 5 ವರ್ಷಗಳು ತುಂಬಿವೆ. ಹಾಗಾಗಿ 5 ದೀಪಗಳು ಬೆಳಗ್ತಾ ಇವೆ, 5 ಹಾದಿಗಳ ಸಂಭ್ರಮ ನಡೀತಾ ಇದೆ. ಅವರ ಪರಿಶ್ರಮ, ತ್ಯಾಗ, ಕನಸು ಈ ಜ್ಯೋತಿಯಲ್ಲಿ ಪ್ರತಿಫಲಿಸ್ತಾ ಇದೆ. ದೀಪವನ್ನ ಪ್ರಜ್ವಲಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಸರ್ವರಿಗೂ ಆಧಾರದ ಧನ್ಯವಾದಗಳು. ಒಂದು ಕಾಲದಲ್ಲಿ ಶಾಲೆಯ ಬಾಗಿಲೇ ಕಾಣದಂಥ ಹಳ್ಳಿ ಇತ್ತು. ಅಲ್ಲಿ ಬಡವನೊಬ್ಬನ ಕನಸು ಮಾತ್ರ ಇತ್ತು. ನಾನು ವಿದ್ಯಾವಂತನಾಗ್ಲಿಲ್ಲ, ಆದ್ರೆ ನನ್ನ ಹಳ್ಳಿ ಮಕ್ಕಳ ಕಣ್ಣುಗಳಲ್ಲಿ ಅಕ್ಷರದ ಬೆಳಕು ಹೊಳೆಯಬೇಕು ಅಂತ. ಅವರ ಕೈಯಲ್ಲಿ ಸಿರಿವಂತಿಕೆ ಇರಲಿಲ್ಲ, ಆದ್ರೆ ಹೃದಯದಲ್ಲಿ ಹೊತ್ತಿಯುರಿಯುವಂತಹ ಕನಸಿನ ಜ್ವಾಲೆ ಇತ್ತು. ದಿನವೂ ಕಿತ್ತಳೆ ಹಣ್ಣುಗಳನ್ನ ಬೆವರು ಸುರಿಸಿ ಮಾರಿ ರಾತ್ರಿಯಲ್ಲಿ ಆ ಬೆವರ ಹನಿಗಳನ್ನ ಅಕ್ಷರದ ದೀಪವಾಗಿಸಿದವರು ನಮ್ಮ ಹರೇಕಳ ಹಾಜಬ್ಬನವರು. ಅವರು ಕಟ್ಟಿದ ಶಾಲೆ ಕೇವಲ ಕಟ್ಟಡ ಅಲ್ಲ, ಅದು ಅವರ ಹೃದಯದ ತ್ಯಾಗದ ಕಾವ್ಯ. ಅವರು ಓದಿರ್ಲಿಲ್ಲ, ಆದ್ರೆ ಮಕ್ಕಳ ಬದುಕಿನಲ್ಲಿ ಶಿಕ್ಷಣದ 1000 ಪುಟಗಳನ್ನ ಬರೆದವರು. ಇದೀಗ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಪದ್ಮಶ್ರೀ ಪುರಸ್ಕೃತರು ಅಕ್ಷರ ಸಂತ ಹರೇಕಳ ಹಾಜಬ್ಬನವರ ಉದ್ಘಾಟನಾ ನುಡಿಗಳಿಗಾಗಿ ಈ ಮಾತಿನ ಕಟ್ಟೆ ಕೂಡ ಕ್ಷಣಗಳನ್ನೇ ಎಣಿಸ್ತಾ ಇದೆ, ಕಾತುರದಿಂದ ಕಾಯ್ತಾ ಇದೆ. ಬನ್ನಿ ಸರ್, ತಮ್ಮ ನುಡಿಮುತ್ತುಗಳಿಗೆ ತಮಗಿದೋ ಈ ವೇದಿಕೆ. ಸಾರಿ, ಮೊದಲಾಗಿ ನಾನೊಂದು ಅರ್ಧ ಗಂಟೆ ಈ ಸಭೆಗೆ ಬರುವಾಗ ಸರ್ ಇದು ಕೊಡಿ ಸರ್. ಅಲ್ಲ ಸರ್, ಇಲ್ಲಿ ಮೊದಲಾಗಿ ನಿಮ್ಮ ಹತ್ರ ನಾನು ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 11 ಗಂಟೆಯಲ್ಲಿ ಮುಟ್ಟಬೇಕಿತ್ತು, ಅದರ ಕಾರಣಾಂತರ ನನ್ನ ದೂರದಿಂದ ಬರುವಾಗ ಮಂಗಳೂರಲ್ಲಿ ಬರುವಾಗ ಸ್ವಲ್ಪ ತಡವಾಯಿತು. ಮಂಗಳೂರಲ್ಲಿ ರೋಡ್ ಇದರಲ್ಲೇ ಆಯಿತು. ಆದ ಕಾರಣ ಈ ವೇದಿಕೆ ಎಲ್ಲ ನನ್ನ ಈ ಸಮಾರಂಭ ಅಧ್ಯಕ್ಷರ ಹತ್ರ ಸರ್ವ ಜನರ ಹತ್ರ ನಾನು ಸಾರಿ ಕೇಳ್ತೇನೆ. 11 ಗಂಟೆ ಮುಟ್ಟಬೇಕು. ಆದರೆ ಇವತ್ತು ಭಾಳ ಒಂದು ಸುಂದರವಾದ ವೇದಿಕೆಯಲ್ಲಿ ನಾನು ಇದ್ದೆ. ಬಡಾಯಿ ಮೇಡಮ್ ಹೇಳಿದರು, ಸೋಗದ ಭಾಷೆಯಲ್ಲಿ ಅರೆಕಾಲದ ಹುಟ್ಟಿ ಬೆಳೆದ ಸಾಮಾನ್ಯ ಮನುಷ್ಯರ ಹುಟ್ಟಿ ನನ್ನ ತಾಯಿ ಭತ್ತ ಹೋಗೋ ಸೆಟ್ನವರ ಭೂಮಿಲಿ ಹುಟ್ಟಿದವನು. ತಾಯಿ ಭತ್ತ ಹೋಗಬೇಕು, ತಂದೆ ದೋಣಿ ಹೋಗೋ. ಆ ಕಾಲದಲ್ಲಿ 75-65ರಲ್ಲಿ ನಾನು ಹುಟ್ಟಿ ಬೆಳೆದವನು. ಆದರೆ ಈಚಿನ ದಿನದಲ್ಲಿ 1974 ನೆರೆ ಬಂತು. ಆ ಸಂದರ್ಭದಲ್ಲಿ ನಮ್ಮ ಮನೆ ಮಟ್ಟ ಎಲ್ಲ ಕೊಚ್ಚಿಕೊಂಡು ಹೋಯಿತು. 1974 ಜುಲೈ 20ಕ್ಕೆ ಒಂದು ನೆರೆ ಬಂತು. ಆ ನೆರೆದಲ್ಲಿ ನನ್ನ ಮನೆ ಮಟ್ಟ ಎಲ್ಲ ಕೊಂಡು ಹೋಯ್ತು. ನಾನು ಒಂದು ಸೆಟ್ನವರಲ್ಲಿ ಭೂಮಿಲಿ ಹುಟ್ಟಿ ಬೆಳೆದ, ನಾನು ವಿದ್ಯಾಭ್ಯಾಸ ಇಲ್ಲ. ಆದರೆ ಇವತ್ತಿನ ದಿನದಲ್ಲಿ ನನ್ನನ್ನು ಒಂದು ಜನರ ಸಂಪದಲ್ಲಿ ಇಂಥ ಒಂದು ಅವಕಾಶದಲ್ಲಿ ನಾನು ಅರೆಕಳೆದು ಬಿಟ್ಟು ಇಂಥ ಒಂದು ವೇದಿಕೆಯಲ್ಲಿ ಈ ಮುದ್ರಾಡಿ ಈ ಭಾಗದ ಇಷ್ಟು ಒಂದು ಮುದ್ದು ಮಕ್ಕಳ ಈ ಸಂದರ್ಭದಲ್ಲಿ ಮುದ್ರಾಡಿ ಜನರಿಂದ ಅಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮುಖಾಂತರ ಸರ್ವ ಜನ ಈ ವೇದಿಕೆಯಲ್ಲಿ ನಾನು ಕೂಡಿಕೊಂಡು ಮಾತಾಡ್ತೇನೆ. ನನ್ನ ಜೀವಮಾನದಲ್ಲಿ ಯಾಕೆ ಅನ್ಸ್ಕೊಂತಲ್ಲ, ನಾನು ಚುಟುಕದಲ್ಲಿ ನಾನು ಹೇಳ್ಕೊಂತೀನಿ. ನಾನು 2 ವರ್ಷ ಮುಂದೆ ನಾನು ಅಲ್ಲಿ ಶಿವಮೊಗ್ಗ ನನ್ನ ಸ್ನೇಹಿತರು ನಾನು ಇಲ್ಲಿ ಇದೇ ಥರ ಲೇಟ್ ಆಯಿತು. 1 ಗಂಟೆ 1.5 ಗಂಟೆ ಆಯಿತು. ಈ ಭಾಗದಲ್ಲಿ 5 ಮಂದಿ ಇದ್ದೆ ನಾನು ಒಂದು ಕಾರಲ್ಲಿ ಹೋಗುವ. ನನ್ನ ಇವತ್ತಿನ ಈ ಮುದ್ರಾಡಿ ಗ್ರಾಮದ ಒಂದು ಮಾಸ್ಟ್ರು ನಾನು 6 ಮಂದಿ ಬರುವಾಗ ಈ ಮನೆ ಪಕ್ಕದಲ್ಲೇ ನಮ್ಮ ಇವತ್ತು ಸಮಾರಂಭದ ಅತಿಥಿಯಾಗಿದ್ದ ನಮ್ಮ
ಮಂಜುನಾಥ ಪೂಜಾರಿ ಅವರು ನನಗೆ 6 ಮಂದಿ ಊಟ ಒಂದು ಬೆಳೆಸಿದ್ದು ಇವತ್ತು ಕೂಡ ನೆನಪಾಗ್ತದೆ. ಆಗ ರಾತ್ರಿ ಆಯಿತು, ನಾನು ನಾನು ಹೋಗುವಾಗ ಇಲ್ಲಿ 6 ಮಂದಿ ಊಟ ಕೊಟ್ಟು ನನಗೆ ಹೊಟ್ಟೆ ತುಂಬಿಸಿಕೊಂಡು ನಾನು ಶಿವಮೊಗ್ಗ ಹೋಗ್ತಾ ಇದ್ದೇನೆ. ಅದರಲ್ಲಿ ಜೊತೆಯಲ್ಲಿ ನಮ್ಮ ಗೌರವಾನ್ವಿತ ಒಂದು ಮಾಸ್ಟರ್ ಕೂಡ ಅವ್ರ ಮುನ್ನೆ ಹೇಳುವಾಗ ನಾವು ಈ ಸಂದರ್ಭದಲ್ಲಿ ಖಂಡಿತ ಬರ್ತೇನೆ. ಆ ಮುದ್ರಾಡಿ ಹೇಳುವಾಗ ಮಂಜುನಾಥಿ ಪೂಜಾರಿ ಅವರ ಊಟದಿಂದೇನೆ ಬರ್ತೇನೆ, ನಾನು ಖಂಡಿತ ಬರ್ತೇನೆ. ಆದರೆ ನನಗೆ ಬರುವಾಗ ಅರ್ಧ ಗಂಟೆ ಲೇಟಾಗಿ ಹೋಯಿತು, ಸಾರಿ ಕೇಳ್ತೇನೆ. ಮತ್ತು ಜೊತೆಯಲ್ಲಿ ಇಂಥ ಒಂದು ವೇದಿಕೆಯಲ್ಲಿ ನನಗೆ ಇಂಥ ಒಂದು ಸುಧ ಸಂಪತ್ತಲ್ಲಿ ಇಂಥ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟ ಈ ಮುದ್ರಾರಿ ಜನಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದು ಸರ್ವ ಸದಸ್ಯರಿಗೆ ನಾನು ಋಣಿಯಾಗಿದ್ದೇನೆ. ದೇವರು ಒಳ್ಳೆಯ ಸುಖ ಸಂಪತ್ತು ಕೊಡಲಿ. ಇವತ್ತು ಒಳ್ಳೆಯಾಗಿ ನಮ್ಮ ಭಾರತದಲ್ಲಿ ಒಂದು ಒಟ್ಟಾಗಿ ಬಾಳೋಣ ಅಂತ ನಾನು ಆದೇಶಿಸಿ ನನಗೆ. ಆದರೆ ಒಂದು ಸಂದರ್ಭದಲ್ಲಿ ಎಷ್ಟು ನನ್ನ ಜೀವಮಾನ 70ರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕಿಟ್ಲೆಯನ್ನು ಸಾಲು ತಗೊಂಡು ಓಡಾಡೋ ಮನುಷ್ಯ. ಆದರೆ 2020 ಜೂನ್ 17 ಒಂದು ಸರ್ಕಾರಿ ಶಾಲೆಯನ್ನು ನಾನು ನಮ್ಮ ಈಗಿನ ಸ್ಪೀಕರ್ ಅವರ ತಂದೆ E.T. ಪರೀದೇವರು 2020 ಸರ್ಕಾರಿ ಶಾಲೆಯನ್ನು ಸ್ಟಾರ್ಟ್ ಮಾಡುವಂಥ ಅದರಲ್ಲಿ ನನ್ನೊಂದು ಶಾಲೆಯ ಒಂದು ಬ್ಯಾಕಿಲ್ ನೋಡಾದ ಮನುಷ್ಯ. ಆದರೆ ಈಚಿನ ದಿನದಲ್ಲಿ ಅದೇ ಶಾಲೆಯಲ್ಲಿ ಮುಂದೆ ಹೋಗಿ 2004 ಸೆಪ್ಟೆಂಬರ್ 16 ಒಂದು ವಸಂತಿಕಾಂತ ಪತ್ರಿಕೆ ನನ್ನಲ್ಲಿ ಗುಡಿಸಿತು. ಶಿವಾನಂದ ಮೂರ್ತಿ ನನ್ನ ಪರಿಚಯ ಮಾಡು IAS ಅಧಿಕಾರಿಗಳು. ವಸಂತಿಕಾಂತ ಪತ್ರಿಕೆ ಬಾಳೆಪುಣ್ಣಿಂದ ಗುರುಪ್ಪ ಬಾಳೆಪುಣ್ಣಿ ಅವರು ಕಳೆದ ವರ್ಷ ಜನವರಿ 26 ತೀರು ಹೋದರು. 2004 ಸೆಪ್ಟೆಂಬರ್ 16 ಆ ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಅಂತ ಕನಸು ಮಾಡ್ತದೆ. ಅದೇ ವರ್ಷ ನನ್ನನ್ನು ಜಿಲ್ಲಾ ರಾಜ್ಯೋತ್ಸವ ಕೊಟ್ಟು ಕನ್ನಡ ಹಬ್ಬದ ವರ್ಷದ ವ್ಯಕ್ತಿ ಮಾಡಿಬಿಟ್ಟಿತು. ಆ ನಂತರ 2013 ಕರ್ನಾಟಕ ಈಗಿನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2013 ಒಬ್ಬ ಬಡಗಿಗೆ ರಾಜ್ಯೋತ್ಸವ ಕೊಟ್ಟರು. ಯಾವಾಗ 2013 ಕೊನೆ ಪಕ್ಷಕ್ಕೆ 2020-21 ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಈಗಿನ ಮೇಡಮ್ ಆಗಿನ ರಾಷ್ಟ್ರಪತಿ ನಮಗೊಂಡವರು. ಆದರೆ ನನಗೆ ಪದ್ಮಶ್ರೀ ಕೊಟ್ಟು ನನಗೆ ಈ ಬಡತನ ಇದ್ದವರು ಕೊಟ್ಟಿದ್ರು. ಆದರೆ ನಾನು ಹೇಳಿ ಕೊಡಲಿಲ್ಲ. ನಾನು ಭಾರತ ಸರ್ಕಾರ ಇರುವ ಜಿಲ್ಲೆಯಿಂದ ನಿಂತ್ಕೊಂಡು ಪ್ರಧಾನಮಂತ್ರಿ ರಾಷ್ಟ್ರಪತಿ ನನ್ನ ಜಿಲ್ಲೆಯಿಂದ ಕಳಿಸಿ MP ಇರ್ಬೋದು, ಮಾಜಿ MP ನಳಿನ್ ಕುಂಭಘಟ್ಟ ಇರುವ ಬೇರೆ ನನ್ನನ್ನು ಸಹಾಯ ಮಾಡಿದರು. ಇವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಈ ಒಳ್ಳೆಯ ಭಾಗದಲ್ಲಿ ನಾನು ಈ ಭಾಗದಲ್ಲಿ ನಿಲ್ಲಲಿಕ್ಕೆ ಇವತ್ತಿನ ದಿನದಲ್ಲಿ ಭಾರಿ ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ನನ್ನನ್ನು ಈ ಭಾಗದಲ್ಲಿ ತಂದು ಇಂಥ ವೇದಿಕೆಯಲ್ಲಿ ನಮ್ಮ ಈ ದೀಪ ಮೂಲಕ ನನಗೆ ಇಂಥ ಕೈಯಲ್ಲಿ ಅವಕಾಶ ಕೊಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಸರ್ವ ಸದಸ್ಯರಿದ್ದು ನನ್ನ ಈ ಭಾಗದ ಜನರಿಗೆ ನಾನು ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಒಂದಾಗಿ ನಾ ಬಾಲನ ಆಸರೆ. ಆದರೆ ಇವತ್ತು ದಿನ ಮಾಡುವಾಗ ನನಗೆ ಭಾಳ ಸಂತೋಷ ಆಗ್ತದೆ. ಬಡತನಲ್ಲಿದ್ದು ನನ್ನ ಇಂಥದ್ದಲ್ಲಿ ಕೊಟ್ಟಿದ್ದಾರೆ. ದೇವರು ಒಳ್ಳೆಯ ಸುಖ ಸಂಪತ್ತು ಕೊಡಲಿ. ನಿಮ್ಮ ಸೇವೆಗೆ ಇನ್ನೂ ಕೂಡ ದೇವರ ಅನುಗ್ರಹ ಮಾಡಲಿ ಕೊಡಲಿ ಅಂತ ಹಾರೈಸಿ ನನಗೆ ಇಂಥ ಅವಕಾಶ ಕೊಟ್ಟದಿಗೆ ಧನ್ಯವಾದ. ದೇವರು ಸುಖ ಸಂಪತ್ತು ಆಗಲಿ ಹಾರೈಸಿದೆ. ನಮಸ್ಕಾರ, ಧನ್ಯವಾದ. ಪದ್ಮಶ್ರೀ ಪುರಸ್ಕೃತರಾದರೂ ಅಕ್ಷರ ಸಂತರಾದರೂ ಕೂಡ ಅದೆಂಥ ಸರಳ ವ್ಯಕ್ತಿತ್ವ ಸರ್ ನಿಮ್ಮದು. ನಿಮ್ಮ ಮಾತುಗಳನ್ನು ಆಲಿಸ್ತಾ ಇರುವಾಗ ನನಗೆ ಅನಿಸ್ತು ಈ ಮುದ್ರಾಡಿಯ ಮಣ್ಣು ತಮ್ಮ ಪಾದ ಸ್ಪರ್ಶದಿಂದ ತಮ್ಮ ಮಾತುಗಳಿಂದ ಪಾವನವಾಯಿತು ಅಂತ. ತಾಯಿ ಶಾರದೆ ತನ್ನ ಮಗನನ್ನ ಇವತ್ತು ಕೈಬೀಸಿ ಮುದ್ರಾಡಿಗೆ ಬರಮಾಡಿಕೊಂಡಿದ್ದಾಳೆ. ತಮ್ಮ ಪಾದ ಸ್ಪರ್ಶದಿಂದ ಈ ಮುದ್ರಾಡಿ ಬೆಳಗಲಿ ಅನ್ನುವ ಆಶೀರ್ವಾದದೊಂದಿಗೆ ತಮಗಿದೋ ಧನ್ಯವಾದಗಳು ಸರ್. ಇದೀಗ ಸಮಾರಂಭದ ಕೇಂದ್ರ ಬಿಂದು ಪರಿಪೂರ್ಣ ಸಿದ್ಧತೆ ಬದ್ಧತೆಯೊಂದಿಗೆ ಮಕ್ಕಳ ಏಳಿಗೆಯ ಬಗ್ಗೆ ಸದಾ ಒಲವನ್ನು ತೋರಿಸುತ್ತಾ ಮಣ್ಣಿನ ಮುದ್ದೆಯಂತಿರುವ ವಿದ್ಯಾರ್ಥಿಗಳನ್ನ ದೇಶದ ಭವಿಷ್ಯವನ್ನ ರೂಪಿಸುವಂತಹ ಸತ್ಪ್ರಜೆಗಳಾಗಿ ನಿರ್ಮಾಣ ಮಾಡಬೇಕೆಂಬ ಕನಸನ್ನ ಹೊತ್ತು ತನ್ನ ಮಾತಾಪಿತರ ನೆನಪಿನೊಂದಿಗೆ ಜ್ಞಾನ ದೇಗುಲವನ್ನ ನಿರ್ಮಿಸಿ ಎಲ್ಲರ ಮನದೊಳಗೆ ಕಾರ್ಕಳ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ರೂವಾರಿ ಪದ್ಮಗೋಪಾಲ ಟ್ರಸ್ಟ್ನ ಎಜುಕೇಷನ್ ಅಧ್ಯಕ್ಷರಾಗಿರುವ ಗೌರವಾನ್ವಿತ ಶ್ರೀ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ದಿಕ್ಸೂಚಿ ಭಾಷಣವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುದ್ರಾಡಿ ಶಾರದೋತ್ಸವ ಸಮಾರಂಭದ ಮುಖ್ಯ ರೂವಾರಿ ನನ್ನ ಆತ್ಮೀಯರಾಗಿರುವಂಥ ಮಂಜುನಾಥ್ ಪೂಜಾರಿ ಅವರೇ, ಅಕ್ಷರ ಸಂತ ಪದ್ಮಶ್ರೀ ಶ್ರೀ ಹರೇಕಳ ಹಾಜಬ್ಬರವರೇ, ವಸಂತಿ ಪೂಜಾರವರೇ, ಪ್ರಸಾದ್ ಎಸ್ ರವರೇ, ನನ್ನ ಆತ್ಮೀಯರಾಗಿರುವಂಥ ಶೇಖರ್ ಮಡಿವಾಳ್ರವರೇ, ಯೋಗೀಶ್ ಭಟ್ರವರೇ, ಲಕ್ಷ್ಮಣ ಆಚಾರ್ಯರವರೇ, ಮಂಜುನಾಥ್ ಹೆಗ್ಡೆ ಅವರೇ,
ಗೋಪಿನಾಥ್ ಭಟ್ರವರೇ, ಮಂಜುನಾಥ್ರವರೇ, ಗಣಪತಿ ಎಂರವರೇ ಮತ್ತು ಈ ಕಾರ್ಯಕ್ರಮದ ನಿರ್ವಹಣೆಯ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಆತ್ಮೀಯರಾದಂಥ SR ಕಾಲೇಜಿನ ಚೇರ್ಮನ್ ನಾಗರಾಜ್ರವರೇ, ಎಲ್ಲ ಗಣ್ಯರೇ ಮತ್ತು ಈ ಸಮಾರಂಭದ ಭಾಗಿಗಳಾಗಿರುವಂಥ ಎಲ್ಲ ಸದ್ಭಕ್ತರೇ ಮತ್ತು ಪತ್ರಕರ್ತ ಮಿತ್ರರೇ, ಮೊಟ್ಟ ಮೊದಲಿಗೆ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರ ಸ್ಥಾನ ಮುದ್ರಾಡಿಗೆ ಬಂದಿದೆ. ಅದಕ್ಕೆ ನಾನು ಮಂಜುನಾಥ್ ಪೂಜೆ ಅವರನ್ನು ಬಹಳ ಪ್ರೀತಿಯಿಂದ ಅಭಿನಂದಿಸ್ತೇನೆ. ನಮ್ಮ ನಿಷ್ಠಾವಂತ ಕಾರ್ಯಕರ್ತನಿಗೆ ಸಿಕ್ಕಿದಂಥ ಉಡುಗೊರೆ ಅಂತ ಈ ಸಂದರ್ಭದಲ್ಲಿ ಭಾಳ ಎತ್ತರದಲ್ಲಿ ಹೇಳಲಿಕ್ಕೆ ಇಷ್ಟ ಆಗ್ತದೆ ನನಗೆ. ದಿಕ್ಸೂಚಿ ಭಾಷಣಕ್ಕೆ ಅಂತ ನನ್ನನ್ನು ಅವರು ಕರೀಲಿಲ್ಲ, ನನ್ನನ್ನು ಇಲ್ಲಿ ಶಾರದೋತ್ಸವ ಇದೆ ಬನ್ನಿ ಅಂತ ಕರೆದಿದ್ರು. ಇನ್ವಿಟೇಷನಲ್ಲಿ ದಿಕ್ಸೂಚಿ ಅಂತ ಇದೆ, ಯಾವ ದಿಕ್ಕಿಗೆ ಸೂಚನೆ ಕೊಟ್ಟು ನನ್ನ ಮಾತುಗಳಿರಬೇಕು ಅನ್ನೋದು ನನಗೆ ಬಹಳ ಕಷ್ಟವಾದಂಥ ಒಂದು ಮಾತುಗಳು. ನಾನೊಬ್ಬ ಗಣಿತಶಾಸ್ತ್ರ ಉಪನ್ಯಾಸಕ. ಇಲ್ಲಿರುವಂಥ ಎಲ್ಲ ಜನರಲ್ಲಿ ನಾನು ಕೇಳೋದಿಷ್ಟೇ, 6ನೇ ತರಗತಿ 8ನೇ ತರಗತಿಗಿಂತ ಕೆಳಗಿರುವವರಿಗೆ ಈ ಭಾಷಣ ಬೇಕಾಗಿಲ್ಲ. ಈ ಭಾಷಣದ ಒಂದು ಶಬ್ದವನ್ನು ಅವರು ತಗೊಳ್ಳೋದಿಲ್ಲ. ಆದರೆ 8ನೇ ತರಗತಿಯ ಕೆಳಗಿರುವ ಮಕ್ಕಳ ತಂದೆ ತಾಯಿ ಇಲ್ಲಿದ್ದೀರಿ, ಬಹುಶಃ ನಿಮಗೆ ನನ್ನ ಮಾತುಗಳು ಎಲ್ಲಿಯಾದರೂ ಹೆಕ್ಕಿಕೊಳ್ಬೋದು ಅಂತ ಅನ್ನಿಸಿದರೆ ನನಗೆ ಕೊಟ್ಟಂಥ ಸಮಯದ ಮಿತಿ 20 ನಿಮಿಷ ಇದೆ. ಅದರ ಒಟ್ಟಿಗೆ ನಾನೇನು ಹೇಳ್ತೇನೆ ಅದರಲ್ಲಿ ನಿಮಗೆ ತೆಕ್ಕೊಳ್ಬೇಕು ಅನ್ನೋದು ಇದ್ದರೆ ತೆಕ್ಕೊಳ್ಬೋದು. ಉಳಿದಂತೆ ಮಂಜುನಾಥ್ ಪೂಜಾರರು ಬಹುಶಃ ಭಾಳ ನಿರೀಕ್ಷೆ ಇಟ್ಟುಕೊಂಡು, ನಾವೆಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದಲ್ಲಿ 36 ವರ್ಷ ಈ ಕ್ಷೇತ್ರದಲ್ಲಿ ಇದ್ದದ್ರಿಂದ ಏನಾದರೂ ಈ ಮುದ್ರಾಡಿ ಭಾಗದ ಮಕ್ಕಳಿಗೆ ಶಿಕ್ಷಣಕ್ಕೆ ಸಿಗ್ಬೋದು ಅನ್ನೋಂಥ ದೃಷ್ಟಿಯಿಂದ ನನ್ನನ್ನು ಕರೆದಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಶಾರದಾ ಪೂಜೆ ಮತ್ತು ಶಿಕ್ಷಣ ಇದರ ಒಟ್ಟಿಗೆ ನಾವು ಮಾತಾಡುವುದಿದ್ರೆ ಬಹುಶಃ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಶಾರದೆ ಮನೆಯಿಂದಲೇ ಸ್ಟಾರ್ಟ್ ಆಗ್ತಾಳೆ, ಅದು ತಾಯಿಯ ರೂಪದಲ್ಲಿರ್ತಾಳೆ ಅಂತ ಅನ್ನಿಸ್ತದೆ ನಮಗೆ. ಒಂದು ತಾಯಿಯನ್ನು ತೆಕ್ಕೊಂಡ್ರೆ ಶಾರದೆ ಬೇರೆ ಅಲ್ಲ ಅಂತ ನಾವು ಆಲೋಚನೆ ಮಾಡ್ಬೋದು. ಇವತ್ತೆಲ್ಲ ನಾವೆಲ್ಲ ಈ ರೀತಿ ಬೆಳೆದಿದ್ದೇವೆ, ಅಥವಾ ನಮ್ಮ ಅಕ್ಷರ ಸಂತ ಹಾಜಬ್ಬರು ಕೂಡ ಹೇಳಿದರು, ತಾಯಿಯನ್ನು ನೆನಪು ಮಾಡಿಕೊಂಡ್ರು ಅವರು, ನನ್ನ ತಾಯಿ ಹಾಗಿದ್ರು ಅಂತ. ನಾವು ಕೂಡ ಹಾಗೆ ಒಂದು ಕಣ್ಣು ಹಿಡ್ಕೊಂಡು ಸಾಗುವಳಿ ಕೆಲಸ ಮಾಡಿಕೊಂಡಂಥ ತಾಯಿ, ತಂದೆ ನೇಗಿಲ ಯೋಗಿ, ಬಹುಶಃ ಶಾರದೆ ಅನ್ನೋದು ನಮ್ಮ ತಾಯಿಯ ರೂಪದಲ್ಲಿ ನಮಗೆ ಸಿಕ್ಕಿದೆ. ಆದ್ದರಿಂದ ಇಲ್ಲಿರುವಂಥ ಎಲ್ಲ ತಾಯಂದಿರು ಬಹುಶಃ ನೀವು ನಿಮ್ಮ ಮಕ್ಕಳಿಗೆ ಶಾರದೆ ಆಗುವಂಥ ಒಂದು ಅನಿವಾರ್ಯತೆ ಇದೆ. ಬಹುಶಃ ಅದು ನೀವು ಮಾಡ್ತಾ ಇದ್ದೀರಿ. ಆದರೆ ನಮ್ಮಂಥ ಮಾತುಗಳಿಂದ ಬಹುಶಃ ನಿಮಗೆ ನಿಮ್ಮ ಕಾರ್ಯ ಇನ್ನೂ ಸ್ವಲ್ಪ ಎಚ್ಚರಿಕೆಯ ರೀತಿಯಲ್ಲಿ ಇರಬಹುದು ಅಂತ ಹೇಳ್ತಾ, ಇವತ್ತು ಶಿಕ್ಷಣ ಭಾಳ ಮುಖ್ಯ ಆಗ್ತದೆ. ನನ್ನ ಬದುಕನ್ನೇ ನೀವು ನೋಡಿದರೆ, ಒಂದು ವೇಳೆ ನಮ್ಮ ಪಪ್ಪ ಅಮ್ಮ ನಮಗೆ ಶಿಕ್ಷಣ ಕೊಡುವುದನ್ನು ನಾವು ಫೇಲ್ ಆಗ್ತಿದ್ರೆ, ನಮ್ಮ ತಂದೆ ತಾಯಿ ಮಣ್ಣಿನಲ್ಲಿ ಕೆಲಸ ಮಾಡುವವರು, ಇವತ್ತು ನಮ್ಮ ಬದುಕು ಹೀಗಿರ್ತಿರ್ಲಿಲ್ಲ. ಹಾಗಾದರೆ ನಮ್ಮ ಬದುಕನ್ನು ರೂಪಿಸಿದ ಶಾರದೆ ದೇವತೆಗಳು ಯಾರು ಅಂತೇಳಿದರೆ ನಮ್ಮ ಹೆತ್ತವರು. ಭಾಳ ಖುಷಿಯಾಗೋದೇನು ಅಂತ ಹೇಳಿದರೆ, ನೀವು ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಯಾರತ್ರ ಮಾಡಿಸಿದ್ರಿ ಅಂತ ಕೇಳಿದರೆ, ಒಬ್ಬ ಕಿತ್ತಳೆ ಮಾರ್ತಾ ಇದ್ದಂಥ ಒಬ್ಬ ಮನುಷ್ಯ, ಯಾವುದೇ ಶಿಕ್ಷಣದ ಪರಿಜ್ಞಾನ ಇಲ್ಲದಂಥ ಮನುಷ್ಯ, ನನ್ನ ನಂತರದ ಒಂದು ಸಮುದಾಯ ಶಿಕ್ಷಣದಿಂದ ವಂಚಿತರಾಗಬಾರ್ದು, ನಾನೊಂದು ಸಣ್ಣ ಶಾಲೆಯನ್ನು ಮಾಡಬೇಕು ಅಂತ ಕಿತ್ತಳೆ ಮಾರಿದ ಹಣದಿಂದ ಸ್ವಲ್ಪವನ್ನು ಉಳಿಸಿ ಒಂದು ಶಾಲೆ ಮಾಡ್ತಾನಂತಾದರೆ ಬಹುಶಃ ಅದೊಂದು ಭಾಳ ದೊಡ್ಡ ನಿದರ್ಶನ ಆಗ್ತದೆ ನಮಗೆ, ಅದೊಂದು ಭಾಳ ದೊಡ್ಡ ಆದರ್ಶ ಆಗುತ್ತೆ. ನಾವೆಲ್ಲ ಇವತ್ತು ಹಣ ಇಲ್ಲ, ಕಷ್ಟ, ಒತ್ತಡ ಅಂತ ಇರುವವರಿಗೆ ಬಹುಶಃ ಪದ್ಮಶ್ರೀ ಹರೇಕಳ ಹಾಜಬ್ಬ ಒಂದು ದೊಡ್ಡ ನಿದರ್ಶನವಾಗಿ ನಿಮ್ಮ ಎದುರಿಗೆ ನಿಲ್ತಾರೆ. ಅಂಥವರಿಂದ ಇಂಥ ಉದ್ಘಾಟನೆ ನೀವು ಮಾಡಿದ್ದೀರಿ. 6 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಅಂತ ಕೇಳಿದ್ದೇನೆ. ನನಗೆ ಹೇಳಲಿಕ್ಕಿರುವುದಿಷ್ಟೇ, ಇಲ್ಲಿಯ ಪೇರೆಂಟ್ಸಿಗೆ, ಇಲ್ಲಿಯ ಹೆತ್ತವರಿಗೆ, ಮತ್ತು ಇಲ್ಲಿಯ 9ನೇ ತರಗತಿಗಿಂತ ಮೇಲೆ ಕರೆಯುವಂಥ ಕಾಲೇಜು ವಿದ್ಯಾರ್ಥಿಗಳಿಗೆ ನನಗೆ ಹೇಳಲಿಕ್ಕಿರುವಂಥ ಮಾತುಗಳನ್ನು ಒಂದು 5-10 ನಿಮಿಷದಲ್ಲಿ ನಾನು ಹೇಳ್ತೇನೆ. ಶಾಲೆಗೆ ಹೋಗುವಾಗ ನಮಗೆಲ್ಲ ಆ ಕಾಲಘಟ್ಟ ಬೇರೆ ಇತ್ತು, ಈಗಿನ ಕಾಲಘಟ್ಟ ಬೇರೆ ಇದೆ. ಈಗಿನ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ನಮಗೆ ಮಕ್ಕಳಿಗೆ ಭಾಳ ಸುಖ ಉಂಟು, ಈಗ ನಮ್ಮ ಕಾಲದಲ್ಲಿ ಸುಖ ಇರಲಿಲ್ಲ, ಭಾಳ ಕಷ್ಟ ಅಂತ. ಆದರೆ ಒಂದು ನೆನಪಿಡಬೇಕು, ನಮ್ಮ ಕಾಲದಲ್ಲಿದ್ದ ಸುಖ ಈಗಿನ ಮಕ್ಕಳಿಗಿಲ್ಲ. ಈಗಿನ ಮಕ್ಕಳಿಗೆ ಭಾಳ ಒತ್ತಡ ಇದೆ. ನಮ್ಮ ಕಾಲದಲ್ಲಿ ನಾವು ಕಲಿಯುವಾಗ ಯಾಕೆ ಕಲಿತೇವೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. PUC ಯಾಕೆ ಮಾಡ್ತೀಯಪ್ಪ ಅಂತ ಕೇಳಿದರೆ SLC ಆಗಿದೆ ಅದಕ್ಕೆ PUC ಮಾಡೋದು. ಡಿಗ್ರಿಗೆ ಯಾಕೆ ಹೋಗ್ತೀಯಾ ಅಂತ ಹೇಳಿದರೆ ಅದು PUC ಆಗಿದೆ ಅದಕ್ಕೆ ಡಿಗ್ರಿಗೆ ಹೋಗೋದು. ಏನಾಗಬೇಕು ಅನ್ನುವ ಗೊತ್ತು ಗುರಿ ನಮಗೆ ಇರಲೇ ಇಲ್ಲ. ಹೊಳೆಯಲ್ಲಿ ಆಡ್ತಿದ್ದೆವು, ರಾತ್ರಿ ಹಗಲು ಖುಷಿಯಲ್ಲಿರ್ತಿದ್ದೆವು. ಯಾರೂ ನಮಗೆ BP ಶುಗರ್ ಅನ್ನೋದನ್ನು ಹೇಳಿ ಹೆದರಿಸ್ತಿರ್ಲಿಲ್ಲ. ಕಾಯಿಲೆ ಬಗ್ಗೆ ನಮಗೆ ಅನ್ನಿಸಿದ್ದೇ ಇಲ್ಲ ಯಾವತ್ತೂ ಕೂಡ.
ಒಂದು ಕಾಯಿಲೆಗಳು ಇವೆ ಅಂತ ನಮಗೆ ಸಣ್ಣ ಏಜಿನಲ್ಲಿ ಯಾರೂ ಹೇಳಲಿಲ್ಲ, ಅದರಿಂದ ನಾವು ಸುಖವಾಗಿದ್ದೆವು. ಈಗಿನ ಮಕ್ಕಳಿಗೆ ನೀನು ಅದು ಆಗು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಮ್ಮ ಕಾಲೇಜಿನ ಅಡ್ವರ್ಟೈಸ್ಮೆಂಟ್ ಅಲ್ಲ, ಈ ವರ್ಷ ನಮ್ಮ ಜ್ಞಾನಸುಧಾದಲ್ಲಿ 622 ಮಂದಿ ವಿದ್ಯಾರ್ಥಿಗಳು ನಾನು ಡಾಕ್ಟರ್ ಆಗಬೇಕು ಅಂತ ಪರೀಕ್ಷೆ ಬರೆದ್ರು. ಅದರಲ್ಲಿ 212 ಮಂದಿಗೆ MBBS ಸೀಟ್ ಸಿಕ್ಕಿದೆ. ಈಗ 212 ಮಂದಿಗೆ MBBS ಸೀಟ್ ಸಿಕ್ಕಿದೆ. ನಾನು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಆ ಸಿಗದವರ ಮನಸ್ಥಿತಿ ಏನು ಅಂತ. ಸಿಗದವರು ಭಾಳ ಒತ್ತಡದಲ್ಲಿದ್ದಾರೆ, ಅವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಅವರು ಕೂಡ ರಾತ್ರಿ ಹಗಲು ಒದ್ದಾಡಿದ್ದಾರೆ. ಅವರಿಗೆ ಒಂದು ದಿವಸದ ಬರ್ತ್ಡೇ ಇಲ್ಲ, ಫಂಕ್ಷನ್ ಇಲ್ಲ, ಏನೂ ಇಲ್ಲ, ರಾತ್ರಿ ಹಗಲು ಒದ್ದಾಡಿ ಕೂಡ ಕೆಲವೊಮ್ಮೆ ಸಿಗುವುದಿಲ್ಲ. ಆಗ ಆ ಒಂದು ಸಮಸ್ಯೆ ನಮ್ಮ ವಿದ್ಯಾರ್ಥಿಗಳಿಗೆ ಇರಲಿಲ್ಲ ನಮ್ಮ ಕಾಲದಲ್ಲಿ. ಆದ್ದರಿಂದ ಈಗಿನ ಏನು ಪುಣ್ಯಾತ್ಮರು ಇದ್ದೀರಿ ನೀವೆಲ್ಲ ಹೇಳೋದು ಬೇಡ, ನಮಗೆ ಹಣ ಇರಲಿಲ್ಲ, ನಮಗೆ ಸುಖ ಇರಲಿಲ್ಲ ಅಂತ. ನಿಮ್ಮಷ್ಟು ಸುಖಿಗಳು ಯಾರೂ ಇರಲಿಲ್ಲ. ವಾರದ ದಿನದಲ್ಲಿ ಮೀನು ಸಾರು ಅಥವಾ ಒಂದು ತಂಬಿಲ ಅಥವಾ ಒಂದು ಒಳ್ಳೊಳ್ಳೆಯ ಜನರೊಟ್ಟಿಗೆ ಬೆರೆಯುವುದು, ಸಂಜೆ ಹೊತ್ತಿಗೆ ಸುಖ ಕಷ್ಟ ಮಾತಾಡೋದು. ಈಗಿನವರು ಮಾತಾಡೋದಿಲ್ಲ, ಯಾಕಂದರೆ ಸುಖವೇ ಇಲ್ಲ, ಮತ್ತು ಸುಖ ಕಷ್ಟ ಮಾತಾಡೋದು ಯಾವಾಗ ಹೇಳಿ? ಅವರಿಗೆ ಕಾಣುವುದೇ ಕಷ್ಟ ಮಾತ್ರ, ಮತ್ತು ಸುಖ ಕಷ್ಟ ಮಾತಾಡಲಿಕ್ಕೆ ಯಾವಾಗ ಟೈಮ್ ಇದೆ? ಈಗ ಒತ್ತಡದಲ್ಲಿ ಬದುಕುವ ಕಾಲಘಟ್ಟದಲ್ಲಿ ಡಾಕ್ಟ್ರು ಹೇಳ್ತಾರೆ, ಮೆಡಿಸಿನ್ಗಿಂತಲೂ ಮನುಷ್ಯನಿಗೆ ಯಾವುದು ಮುಖ್ಯ ಅಂತೇಳಿದರೆ ಕೂತ್ಕೊಂಡು ಮಾತಾಡಬೇಕು, ಟಾಕ್ ಥೆರಪಿ ಅಂತ. ನಮಗೆ ಭಾಳ ಆಪ್ತರಾದವರ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ. ಆದ್ದರಿಂದ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ. ನಾನು ತಂದೆ ತಾಯಿಯರ ಹತ್ರ ಹೇಳೋದು ಏನಂತೇಳಿದರೆ, ಈ ಶಾರದಾ ಪೂಜೆ ಒಂದು ನೆವನ ಅಷ್ಟೇ. ಆ ದೇವತೆ ನಮ್ಮೊಟ್ಟಿಗೆ ಇರ್ತಾಳೆ. ನಾವು ಮಕ್ಕಳಿಗೆ ಗದರ್ತೇವೆ ತಾಯಿಯಾಗಿ ತಪ್ಪು ಮಾಡಿದಾಗ, ಅದು ದುರ್ಗೆ. ನಾವು ಮಕ್ಕಳಿಗೆ ಕೂತು ಪ್ರೀತಿಯಿಂದ ಕೊಡ್ತೇವೆ, ಅದು ತಾಯಿಯ ಜಾಗದಲ್ಲಿರುವ ಇನ್ನೊಂದು ಶಕ್ತಿಯ ಪ್ರತಿರೂಪ. ನಾವು ಓದಿಸ್ತೇವೆ ಮಗುವನ್ನು, ಅದು ಶಾರದೆ. ಆದ್ದರಿಂದ ಯಾವ ತಂದೆ ತಾಯಿ ತ್ಯಾಗ ಮಾಡ್ತಾರ, ಯಾವ ತಂದೆ ತಾಯಿ ತನ್ನ ಮಗುವಿನ ಎದುರಿಗೆ ತಮ್ಮ ಕಷ್ಟವನ್ನು ಬಿಚ್ಚಿಟ್ಟು ಮಗು ತನ್ನನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಬೆಳೆಸ್ತಾರ, ಆ ಮಕ್ಕಳು ಯಾವತ್ತೂ ಸಕ್ಸಸ್ ಆಗ್ತಾರೆ, ಆ ಮಕ್ಕಳು ಯಾವತ್ತೂ ಯಶಸ್ಸಿನ ಕಡೆಗೆ ಹೋಗ್ತಾರೆ. ಒಂದು ವೇಳೆ ನನ್ನ ತಂದೆ ಕುಡುಕನಾಗಿದ್ದರೆ, ಒಂದು ವೇಳೆ ನನ್ನ ತಾಯಿ ವಾಟ್ಸಪ್ನಲ್ಲೋ ಎಲ್ಲೋ ಆ ಕಾಲದಲ್ಲಿ ಇರಲಿಲ್ಲ, ಇಡೀ ದಿನ ಮೊಬೈಲ್ನಲ್ಲೇ ಬಿದ್ದುಕೊಂಡು ತಿರ್ತಿದ್ರೆ ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯತೆ ಆಗಿರಲಿಲ್ಲ. ಶಿಕ್ಷಣ ಇಲ್ಲದ ತಂದೆ ತಾಯಿಗಳು ನನ್ನನ್ನು ಬೆಳೆಸಿ ಒಂದು ಶಿಕ್ಷಣ ಸಂಸ್ಥೆ ಅವರ ಹೆಸರಿನಲ್ಲೇ ಮಾಡಿಸಿಕೊಂಡು 2500 ವಿದ್ಯಾರ್ಥಿಗಳು, ಒಂದು 316 ಉದ್ಯೋಗಿಗಳು ಇದನ್ನೆಲ್ಲ ಮಾಡಿಸ್ತಾರಂತಾದರೆ ಅದರ ಹಿಂದೆ ಇರುವುದು ಶಾರದೆಯ ಶಕ್ತಿ, ನಮ್ಮ ತಂದೆ ತಾಯಿ ಮಾತ್ರ. ಅದನ್ನು ಅರ್ಥ ಮಾಡಿಕೊಳ್ಳಿ. ನಾನು ಯಾವಾಗಲೂ ಹೇಳೋದುಂಟು, ಶಾಲೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದರೆ ಮನೆಯಿಂದ ಪ್ರಾರಂಭ ಆಗುತ್ತೆ. ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ಯಾರು ತಾಯಿಯಿಂದ ಪಾಠ ಕಲಿತಾರೋ ಅವರು ಧನ್ಯರು ಅಂತ ಆವಾಗಲೇ ನಾವು ಶಾಲೆಗೆ ಹೋಗುವಾಗ ಹೇಳ್ತಿದ್ರು. ವಿದ್ಯೆಯ ಮಹತ್ವವನ್ನೆಲ್ಲ ಭಾಳ ಸುಂದರವಾಗಿ ಹೇಳ್ತಿದ್ರು. ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂತ ಹೇಳಿದರೆ, ನನ್ನ ಟೀಚರ್ ಒಬ್ರು ಹೇಳ್ತಾ ಇದ್ರು, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ. ಯಾರಿಗೆ ವಿದ್ಯೆ ಉಂಟು ಅವರ ಮುಖಕ್ಕೆ ಒಂದು ಮುತ್ತು ಕೊಡುವ ಅಂತ ಅನ್ನಿಸ್ತದಂತೆ. ಯಾರಿಗೆ ವಿದ್ಯೆ ಇರುವುದಿಲ್ವ ಅವರ ಮುಖ ಹಾಳೂರ ಹದ್ದಿನಂತಿಕ್ಕು ಅಂತ. ಹೆಣ ತಿಂತದಲ್ವ, ಹದ್ದಿನ ಹಾಗೆ ಅಂತ. ಯಾರು ತಪ್ಪು ತಿಳ್ಕೊಳ್ಬೇಡಿ, ವಿದ್ಯೆ ಅಂತ ಹೇಳಿದರೆ ಬರೀ ಶಿಕ್ಷಣ ಅಲ್ಲ. ಈಗ ಹರೇಕಳ ಹಾಜಬ್ಬ ಅವರ ಹತ್ರವೂ ಶಿಕ್ಷಣ ಇದೆ. ಶಿಕ್ಷಣ ಅಂತ ಹೇಳಿದರೆ ಸರ್ಟಿಫಿಕೇಟ್ ಅಲ್ಲ, ವ್ಯತ್ಯಾಸ ಗೊತ್ತಿರಲಿ ನಿಮಗೆ. ಈಗ ನನಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಅನ್ನೋದು ಅದು ಶಿಕ್ಷಣ ಅಲ್ಲ. ವಿದ್ಯಾ ದದಾತಿ ವಿನಯಂ, ವಿದ್ಯೆಯಿಂದ ವಿನಯ ಬಂದಿದ್ದರೆ ಮಾತ್ರ ಶಿಕ್ಷಣ ಬಂದಿದೆ ಅಂತ ಅರ್ಥ. ಆವಾಗಲೂ ಟೀಚರ್ ಹೇಳ್ತಾ ಇದ್ರು, ಏನು ಹೇಳ್ತಾ ಇದ್ರು? ಏರುವನು ರವಿ ಏರುವನು, ಬಾನಲಿ ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಾಗಿರಬೇಕೆಂಬ ಸತ್ಯವ ಲೋಕಕ್ಕೆ ಸಾರುವನು. ಸರಿ ಕೇಳ್ಕೊಳ್ಳಿ ಇನ್ನೊಮ್ಮೆ. ನಮಗೆ ಟೀಚರ್ ಹೇಳ್ತಾ ಇದ್ರು, ಏರುವನು ರವಿ ಏರುವನು. ಈ ಸೂರ್ಯ ಮೇಲೆ 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 ಹೋದ ಮೇಲೆ ಸಣ್ಣದಾಗಿ ಕಾಣ್ತಾನಂತೆ. ಯಾಕಂತೇಳಿದರೆ ಒಬ್ಬ ವ್ಯಕ್ತಿ ಎತ್ತರಕ್ಕೆ ಹೋದ ಮೇಲೆ ಸಣ್ಣವನಾಗಬೇಕು, ಏರಿದವನು ಚಿಕ್ಕವನಾಗಿರಬೇಕು, ಏರಿದವನು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನು ಆಗಲೇ ಟೀಚರ್ಸ್ ನಮಗೆ ಹೇಳಿಕೊಡ್ತಾ ಇದ್ರು. ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಕ್ಕೂ ಆಗಲೇ ಹೇಳ್ತಾ ಇದ್ರು. ಆಗ ನಮ್ಗೆ ಅನ್ನಿಸ್ತಿತ್ತು, ನಾನು ಕಪ್ಪಿದ್ದೇನೆ, ಇನ್ನು ವಿದ್ಯೆ ಕಲಿಯದಿದ್ದರೆ ನಾನು ಕಂಪ್ಲೀಟಾಗಿ ಬಿದ್ದು ಹೋಗ್ತೇನೆ, ನನ್ನ ಮುಖ ಮುದ್ದು ಆಗೋದಿಲ್ಲ. ಆದ್ದರಿಂದ ಆ ಟೀಚರ್ ಹೇಳಿದ್ದನ್ನು ಕೇಳಿಕೊಂಡು ನಾವು ವಿದ್ಯೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಆದ್ದರಿಂದ ಈಗಿನ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ನೀವು ಬೆಳಿತೀರಿ, 9ನೇ 10ನೇ 11ನೇ 12ನೇಗೆ ಬರುವಾಗ ವಿದ್ಯಾರ್ಥಿಗಳೇ ವಯೋಸಹಜವಾದ ಆಶೆ ಆಕಾಂಕ್ಷೆಗಳು ನಿಮ್ಮಲ್ಲಿ ಬರ್ತವೆ. ಆಗ ನಿಮಗೆ ಅಪ್ಪ ಅಮ್ಮನ ಶ್ರಮ ಗೊತ್ತಾಗೋದಿಲ್ಲ, ಅಪ್ಪ ಅಮ್ಮನ ತ್ಯಾಗ ಗೊತ್ತಾಗೋದಿಲ್ಲ, ಅಪ್ಪ ಅಮ್ಮನ ಎದೆ ಹಾಲು ನೆನಪಾಗುವುದಿಲ್ಲ. ನಿಮಗೆ ಒಂದೇ ಒಂದು ವಯೋಸಹಜವಾದ ಆಶೆ ಆಕಾಂಕ್ಷೆಗಳು ನೆನಪಾಗುತ್ತೆ, ಎಲ್ರಿಗೆ ಅಂತ ಹೇಳೋದಿಲ್ಲ. ಆದ್ದರಿಂದ ನಾನು ನಿಮ್ಮ ಹತ್ರ ಕೇಳಿಕೊಳ್ಳೋದು ಇಷ್ಟೇ ಮಕ್ಕಳೇ, ಎಲ್ಲವೂ ಬೇಕು ಜೀವನದಲ್ಲಿ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ
ಮೊದಲು ಟೂತ್ ಬ್ರಷ್, ಆಮೇಲೆ ಬ್ರೇಕ್ಫಾಸ್ಟ್ ಆಗಲಿ ಜೀವನದಲ್ಲಿ. ಮೊದಲು ಬ್ರೇಕ್ಫಾಸ್ಟ್, ಆಮೇಲೆ ಟೂತ್ ಬ್ರಷ್ ಆಗದೇ ಇರಲಿ. ಕಾಲೇಜು, ಲವ್, ಅಫೇರ್, ಲೈಫ್ ಪಾರ್ಟ್ನರ್ ಅದು ಮೊದಲಲ್ಲ. ಮೊದಲು ಶಿಕ್ಷಣ, ಆಮೇಲೆ ಜಾಬ್, ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳೋದು, ಒಂದು ಸುಂದರವಾದ ಆಲೋಚನೆಯನ್ನು ಮಾಡಿಕೊಳ್ಳೋದು. ನಾನು ಶಿಕ್ಷಣವನ್ನು ಪಡ್ಕೊಂಡ ಮೇಲೆ, ನನ್ನ ಕಾಲಿನಲ್ಲಿ ನಾನು ನಿಂತ ಮೇಲೆ ಅಪ್ಪ ಅಮ್ಮನಿಗೆ ಯಾವ ಜಾಗ ಕೊಡಬೇಕು, ನನ್ನ ಲೈಫ್ ಪಾರ್ಟ್ನರಿಗೆ ಯಾವ ಜಾಗ ಕೊಡಬೇಕು, ನಾನು ಸಮಾಜದಲ್ಲಿ ಹೇಗೆ ಕೊಡಬೇಕು. ಯಾಕಂತೇಳಿದರೆ ನಾನು ಅನ್ನೋದು ನಾನು ಮಾತ್ರ ಅಲ್ಲ, ನಾನು ಅನ್ನೋದು ನಿರ್ಮಾಣ ಆದದ್ದು ನನ್ನ ತಂದೆ ತಾಯಿಯಿಂದ, ನಂತರ ಸಮಾಜದಿಂದ, ನಂತರ ಗುರುಗಳಿಂದ. ಆದ್ದರಿಂದ ಇವರಿಗೆಲ್ಲ ನಾನು ಏನನ್ನು ಕೊಟ್ಟುಕೊಂಡು, ಕೊಡೆ ಪಕ್ಷ ಏನು ಕೊಡಲಿಕ್ಕಾಗದಿದ್ರು ಅವರ ಹೆಸರು ಹಾಳಾಗುವ ಹಾಗೆ ನಾವು ಇಲ್ಲದೇ ಇದ್ದರೆ ಸಾಕು. ಅಪ್ಪ ಅಮ್ಮನ ಹೆಸರು ಹಾಳಾಗದ ಹಾಗೆ, ಅಪ್ಪ ಅಮ್ಮನಿಗೆ ನೋವಾಗದ ಹಾಗೆ, ಅಪ್ಪ ಅಮ್ಮನ ಕಣ್ಣಿನಲ್ಲಿ ಯಾವತ್ತೂ ಒಂದಿನಿತೂ ಆನಂದ ಬಾಷ್ಪ ಅಲ್ಲದೆ ಬೇರೆ ಕಣ್ಣೀರು ಬರದ ಹಾಗೆ ನಾವು ನಮ್ಮ ಜೀವನದಲ್ಲಿ ಇರ್ತೇವೆ ಅಂತಾದರೆ ಮಕ್ಕಳೇ, ಅದಕ್ಕಿಂತ ದೊಡ್ಡದು ಏನಿಲ್ಲ. ಆದ್ದರಿಂದ ಕಾಲೇಜು ಮಕ್ಕಳಿಗೆ ನನ್ನ ಸಂದೇಶ ಇಷ್ಟೇ, ನೀವು ತೆಕೊಳ್ಳಿರಿ, ನಿಮಗೆ ಬೇಕಾದರೆ ತೆಕೊಳ್ಳಿ. ಕೆಲವೊಮ್ಮೆ ಈ ಏಜ್ನಲ್ಲಿ ನಮ್ಮ ಇಂಥ ಮಾತುಗಳು ನಿಮಗೆ ಅರ್ಥ ಆಗೋದಿಲ್ಲ, ಇಷ್ಟವೂ ಆಗೋದಿಲ್ಲ. ಯಾಕಂದರೆ ನಮ್ಮ ತಲೆ ಬೋಳಾಗಿದೆ, ಏನೋ ಅಜ್ಜ ಮಾತಾಡ್ತಾನೆ ಅಂತ ಇರ್ತದೆ ನಿಮಗೆ. ಮತ್ತು ನಿಮಗೆ ಯಾವಾಗ ಗೊತ್ತಾಗೋದು ಅಂತ ಹೇಳಿದರೆ ನಮ್ಮ ಏಜ್ಗೆ ಬರುವಾಗ ಆರೊಂಜಿ ಪನೊಂದಿತ್ತೀರು ಮಾರ್ರೆ, ಯಾರು ಸುಧಾಕರ್ ಶೆಟ್ರುಂದೂರಿ ಬತ್ತಿತ್ತೀರು, ಕರೆಕ್ಟ್ ಬಂತೀರ ಅಪ್ಪಾಗ. ಗೊತ್ತಾಗೋದು 15 ವರ್ಷದ ನಂತರ. ಆಗ ಯಾವುದು ನಮ್ಮಲ್ಲಿ ಇರುವುದಿಲ್ಲ, ನಮ್ಮಲ್ಲಿ ಶಿಕ್ಷಣವೂ ಇರುವುದಿಲ್ಲ, ಇನ್ನೊಂದು ಇರುವುದಿಲ್ಲ, ಮತ್ತೊಂದು ಇರುವುದಿಲ್ಲ. ಆದ್ದರಿಂದ ಮಂಜುನಾಥ ಪೂಜಾರಿ ಅವರು ನನ್ನನ್ನು ಯಾಕೆ ಕರೆದಿದ್ದಾರೆ ಅಂತ ನನಗೆ ಸ್ಪಷ್ಟ ಇದೆ. ನನಗೆ ಏನು ಯಾರು ಹೊಗಳಬೇಕಾಗಿಲ್ಲ, ಅಥವಾ ನನ್ನ ಭಾಷಣ ಒಳ್ಳೆಯದಾಗಿದೆ ಅಂತ ಯಾರು ಹೇಳಬೇಕಾಗಿಲ್ಲ. ಅವ್ರು ಯಾಕೆ ಕರೆದಿದ್ದಾರೆ ಅಂತ ಹೇಳಿದರೆ, ಒಂದು ವೇಳೆ 36 ವರ್ಷದ ನನ್ನ ಅನುಭವದಲ್ಲಿ ನನ್ನ ಮಾತುಗಳು ಒಂದಷ್ಟು ಮಕ್ಕಳಿಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಡುವುದಾದರೆ ಅದಕ್ಕೋಸ್ಕರ ಅವರು ಕರೆದಿದ್ದಾರೆ. ಈಗ ಶೇಖರ್ ಮಡಿವಾಳ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಹೆಚ್ಚು ಸಮಯ ತೆಗೊಳ್ಳೋದಿಲ್ಲ, ಕೊಟ್ಟ 20 ನಿಮಿಷದ ಒಳಗೆ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ಇದರ ನಡುವೆ ನನಗೆ ಮರೆತು ಹೋಗ್ಬೋದು, ನನ್ನನ್ನು ಸ್ವಲ್ಪ ಬೇಗ ಬಿಡಬೇಕು ಮಂಜುನಾಥ್ ಪೂಜಾರಿ ಅಂತ ಭಾಳ ದೈನ್ಯತೆಯಿಂದ ಬೇಳಿಕೊಡ್ತಾ ಇದ್ದೇನೆ ನಾನು. ಯಾಕಂದ್ರೆ ನನಗೆ ಆರೋಗ್ಯ ಮತ್ತು ಬೇರೆ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸಿಕೆ ಇರುವುದರಿಂದ ದಯವಿಟ್ಟು ಯಾರೂ ಅನ್ಯತಾ ಭಾವಿಸದೆ ನನ್ನನ್ನು ಬೀಳ್ಕೊಡ್ಬೇಕು ಅನ್ನೋದನ್ನು ಕೇಳಿಕೊಂಡು, ಕೊನೆಯದಾಗಿ ಕಾಲೇಜಿಗೆ ಹೋಗುವಂಥ ಮಕ್ಕಳಿಗೆ, ಸ್ಕೂಲ್ನಲ್ಲಿ ಕಲಿಯುವಂಥ ಮಕ್ಕಳಿಗೆ ಒಂದು ಬದ್ಧತೆ ಇರಬೇಕು. ಏನು ಅಂತ ಹೇಳಿದರೆ, ನಾನು ನನ್ನ ಅಪ್ಪ ಅಮ್ಮನಿಗೆ ಏನು ಉಡುಗೊರೆ ಕೊಡಬೇಕು ಅನ್ನೋದೊಂದು ಯಾವತ್ತೂ ಆಲೋಚನೆ ಮಾಡಬೇಕು ಮಕ್ಕಳೇ. ಅದು ಋಣ ಕೂಡ. ಏನು ಋಣ? 1-1.5 ವರ್ಷದ ಆ ಅವಧಿಯ ಕಾಲಘಟ್ಟದಲ್ಲಿ ನೋಡಿದರೆ, ನೀವು ಹುಟ್ಟಿದಾಗ ಹೇಗೆ ಹುಟ್ಟಿರ್ತೀರಿ ಅದು ನಿಮ್ಗೆ ಗೊತ್ತಿರುವುದಿಲ್ಲ. ಹುಟ್ಟಿದ ಮೇಲೆ ಏನೇನೆಲ್ಲ ಮಾಡ್ತೀರಿ ಅದು ನಿಮ್ಗೆ ಗೊತ್ತಿರುವುದಿಲ್ಲ. ಪ್ರಕೃತಿ, ನೀವು ಚಡ್ಡಿಯಲ್ಲಿ 1-2 ಮಾಡ್ಕೊಳ್ತೀರಿ, ಆಗ ಅಪ್ಪ ಅಮ್ಮನಿಗೆ ಅದು ಯಾವತ್ತೂ ಹೇಸಿಗೆ ಆಗೋದಿಲ್ಲ. ನಿಮಗೆ ಜ್ವರ ಬಂದರೆ ನಿಮಗೇನು ಗೊತ್ತಾಗೋದಿಲ್ಲ, ಮಾನಸಿಕವಾಗಿ ನೀವು ಏನು ಆಗೋದಿಲ್ಲ ಮಕ್ಕಳೇ. ಅಪ್ಪ ಅಮ್ಮ ಸಿಕ್ಕಿದ ದೇವರಿಗೆ ಹರಕೆ ಹೇಳ್ತಾರೆ, ನನ್ನ ಮಗುವಿಗೆ ಜ್ವರ ಬಂದಿದೆ, ದೇವರೇ ಉಳಿಸಿಕೊಡು ಅಂತ. ಒಂದಷ್ಟು ಒತ್ತಡಕ್ಕೊಳಗಾಗ್ತಾರೆ. ತಂದೆ ತಾಯಿ ಪಡುವ ಕಷ್ಟ ಅಷ್ಟಿಷ್ಟಲ್ಲ, ಅದನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಕೊಂಡಿರಿ ಅಂತ ಆದರೆ ನೀವು ಯಾವತ್ತೂ ದಾರಿ ತಪ್ಪುವುದಿಲ್ಲ. ನನಗೆ ಯಾವತ್ತೂ ದಾರಿ ತಪ್ಪುವ ಸಂದರ್ಭದಲ್ಲಿ ನನ್ನ ಅಪ್ಪ ಅಮ್ಮನ ಕಷ್ಟ ನೆನಪಾಗ್ತಿತ್ತು. ಇವತ್ತು ಜ್ಞಾನಸುಧ ಆಗಿದೆ ಅಂತ ಹೇಳಿದರೆ ಅದು ನನ್ನ ಶ್ರಮದಿಂದ ಆಗಿದೆ, ನನ್ನ ಬುದ್ಧಿವಂತಿಕೆಯಿಂದ ಆಗಿದೆ ಅಂತ ಹೇಳಿದರೆ ಅದರಷ್ಟು ಮೂರ್ಖತನ ಬೇರೆ ಏನಿಲ್ಲ. ಅದು ಹೇಗೆ ಆಗಿದೆ ಅಂತ ಹೇಳಿದರೆ, ಯಾವತ್ತೂ ಮಣ್ಣಿನಲ್ಲಿ ಕೆಲಸ ಮಾಡುವ ನನ್ನ ಅಪ್ಪ ಅಮ್ಮನಿಗೆ ನಾನು ದ್ರೋಹ ಮಾಡಬಾರ್ದು ಅನ್ನುವಂಥ ಒಂದು ಆಲೋಚನೆಗಳು ಬಂದಾಗ ಯಾವತ್ತೂ ತಪ್ಪು ದಾರಿಗೆ ನನ್ನನ್ನು ಹೋಗದ ಹಾಗೆ ತಡೆದದ್ದು ಯಾವುದು ಅಂತ ಹೇಳಿದರೆ ಅಪ್ಪ ಅಮ್ಮನ ತ್ಯಾಗ, ಶಾರದಾ ಮಾತೆಯ ತ್ಯಾಗ, ಶಾರದಾ ಮಾತೆಯ ಆಶೀರ್ವಾದ. ಇದನ್ನು ಮಕ್ಕಳೇ ನೀವು ನೆನಪಿಟ್ಟುಕೊಳ್ಳಿ. ಎದೆ ಹಾಲು ಕೊಟ್ಟು ಸಾಕಿದಂಥ ತಂದೆ ತಾಯಿಗೆ ಏನು ಉಡುಗೊರೆ ಕೊಡಬೇಕು, ಏನು ಉಡುಗೊರೆ ಕೊಡಬೇಕು ನೀವು ಆಲೋಚನೆ ಮಾಡಿ. ನಾನು ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಳ್ತೇನೆ, ಸಣ್ಣದು, ಅದು ನನ್ನ ಬಗ್ಗೆ ಅಂತ ಹೇಳೋದಲ್ಲ. ನಾನು ಉಡುಗೊರೆ ಹೇಗೆ ಕೊಡ್ಬೋದು ಅಂತ ನಾನು ಆಲೋಚನೆ ಮಾಡೋದು. ಉಡುಗೊರೆ 2 ನಿಮ್ಮಲ್ಲಿ ಕೊಡ್ಬೋದು. ಲವ್ ಅಫೇರ್ ಮಾಡಿ ಮರುದಿವಸ ಮನೆಯ ಅಲ್ಲಿ ನೋಡುವಾಗ ಇಬ್ಬರು ಒಟ್ಟಾಗಿ ಎಲ್ಲ ಓಡಿ ಹೋಗೋದು, ಅದು ಒಂದು ಉಡುಗೊರೆ. ಇನ್ನೊಂದು ಉಡುಗೊರೆ, ಚೆನ್ನಾಗಿ ಕಲಿತು 4 ಮಂದಿ ಒಳ್ಳೆಯದು ಅಂತ ಹೇಳಿಕೊಂಡು 4 ಮಂದಿ ಒಳ್ಳೆಯ ಮನುಷ್ಯನಾಗಿ ಬಾಳುವಾಗ ಅವು ಇಂಚಿನಾರ್ನ ಮಗಲ್ ಅಂತ ಹೇಳುವಾಗ ಆಗುವಂಥ ಖುಷಿ. ನಾನು ಬೆಳೀತೇನೆ, ನನ್ನ ಅಪ್ಪ ಅಮ್ಮನಿಗೆ ಭಾಳ ಆಸೆ ಇತ್ತು ಮಗ ವಿದ್ಯಾವಂತ ಆಗಬೇಕು ಅಂತ. ನನಗೆ ಮಾತ್ರ ಅಲ್ಲ, ಎಲ್ಲ ಅಪ್ಪ ಅಮ್ಮನಿಗೆ ಇರುವಂಥ ಆಸೆ, ಮಗ ವಿದ್ಯಾವಂತ ಆಗಬೇಕು, ಬುದ್ಧಿವಂತ ಆಗಬೇಕು, ಹಣವಂತ ಆಗಬೇಕು, ಸಮಾಜದಲ್ಲಿ ಯಾವುದೇ ಕೆಟ್ಟ ಕೆಲಸ ಮಾಡಬಾರ್ದು. ಇದೆಲ್ಲ ಎಲ್ಲ ತಂದೆ ತಾಯಿಗಳಿಗೆ ಇರುವಂಥ ಕನಸು ಮಕ್ಕಳೇ. ನನ್ನ ಅಪ್ಪ ಅಮ್ಮನಿಗೂ ಆ ಕನಸಿತ್ತು. ನಾನು ಕಲಿತೆ, ಕಷ್ಟಪಟ್ಟು ಕಲಿತೆ, ಬ್ಯಾಂಕ್ ಲೋನ್ ಮಾಡಿಕೊಂಡು ಕಲಿತೆ. ಒಂದು ದಿವಸ NITK ಅಂತ ಸಂಸ್ಥೆಯಲ್ಲಿ ಗಣಿತಶಾಸ್ತ್ರದಲ್ಲಿ PhD ಆಗಿ, ನಾನು ಇದನ್ನು ಯಾವಾಗಲೂ ಹೇಳ್ತೇನೆ, ಡಾಕ್ಟರೇಟ್ ಪದವಿ ಸಿಕ್ಕಿದಾಗ ನಮ್ಮ ಫೋಟೋ ಉದಯವಾಣಿಯಲ್ಲಿ ಬಂದಾಗ ನನ್ನ ಅಪ್ಪ ಆ ಉದಯವಾಣಿ ಪೇಪರನ್ನು ಹಿಡ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಆ ಉದಯವಾಣಿಯಲ್ಲಿರುವಂಥ ಪೇಪರ್ನ ಫೋಟೋವನ್ನು ನನ್ನ ಅಮ್ಮನಿಗೆ ತೋರಿಸ್ತಾರೆ. ಒಂದು ಕಣ್ಣಿನಲ್ಲಿ ನನ್ನ ಅಮ್ಮ ಆ ಫೋಟೋವನ್ನು ನೋಡ್ತಾರೆ. ಒಂದು ಮಾತು ಹೇಳ್ತಾರೆ ನನ್ನ ಅಪ್ಪ,
ನನಗೆ ಇವತ್ತೇ ಸಾವು ಬಂದರೆ ತೊಂದರೆ ಇಲ್ಲ, ನನ್ನ ಮಗ ನನಗೆ ಬೇಕಾದ್ದನ್ನು ಕೊಟ್ಟ ಇವತ್ತು ಅಂತ. ಅಂಥ ಒಂದು ದಿನ, ಅಂಥ ಒಂದು ಸಾಧನೆಯನ್ನು ನೀವು ವಿದ್ಯಾರ್ಥಿಗಳು ಮಾಡಿದರೆ ಅಪ್ಪ ಅಮ್ಮನಿಗೆ ಅದಕ್ಕಿಂತ ದೊಡ್ಡದು ಏನಿದೆ ಹೇಳಿ? ಇವತ್ತು ನನ್ನ ಅಪ್ಪ ನನ್ನ ಅಮ್ಮ ನನ್ನ ಜೊತೆ ಇಲ್ಲ, ಅವರ ಹೆಸರು ಮಾತ್ರ ನಮ್ಮ ಜೊತೆ ಇದೆ. ಅವರ ಉಸಿರನ್ನು ನಮ್ಮ ಉಸಿರಿಗೆ ಜೋಡಿಸಿ ನಮ್ಮ ಉಸಿರನ್ನು ಹಸಿರು ಮಾಡಿ ನಮ್ಮ ಬದುಕನ್ನು ಹಸಿರು ಮಾಡಿ ಹೊರಟೋಗಿದ್ದಾರೆ. ಆದ್ದರಿಂದ ದಾರಿ ತಪ್ಪುವಂಥ ವಿದ್ಯಾರ್ಥಿಗಳು ದಯವಿಟ್ಟು ನನ್ನ ಮಾತನ್ನು ಕೇಳಿ. ಒಂದು ದಿವಸ ನೀವು ಆ ರೀತಿ ಅಪ್ಪ ಅಮ್ಮವನ್ನು ಪೂಜಿಸ್ತೀರಿ ಅಂತಾದರೆ ಯಾವ ದೇವರ ಮೂರ್ತಿಗೂ ನೀವು ಕೈ ಮುಗಿಬೇಕಾಗಿಲ್ಲ, ಯಾವ ದೇವಸ್ಥಾನಕ್ಕೂ ನೀವು ಹೋಗಬೇಕಾಗಿಲ್ಲ. ಇದು ನಾನು ಅನುಭವಿಸಿ ಇವತ್ತು ಈ ಎತ್ತರಕ್ಕೆ ಬೆಳೆದ ಮೇಲೆ ಹೇಳುವಂಥ ಮಾತು ಮಕ್ಕಳೇ. ದಯವಿಟ್ಟು ಇದನ್ನು ಕೇಳಿ. ಬಹುಶಃ ಇದನ್ನೇ ನನ್ನಿಂದ ಮಂಜುನಾಥ್ ಪೂಜಾರವರು ನಿರೀಕ್ಷೆ ಮಾಡಿ ಇಲ್ಲಿಗೆ ಕರೆದಿದ್ದಾರೆ. ನಾನು ಮತ್ತೆ ಮುದ್ರಾಡಿಯನ್ನು ಅಭಿನಂದಿಸ್ತೇನೆ. ಕಳೆದ ಹಲವಾರು ವರ್ಷದಿಂದ ನಾನು ಮಂಜುನಾಥ್ ಪೂಜಾರಿ ಅವರನ್ನು ನೋಡ್ತಾ ಇದ್ದೇನೆ. ನಮ್ಮ ಸಿದ್ಧಾಂತಗಳು ಬೇರೆ ಇರ್ಬೋದು, ನಾನೆಲ್ಲ KS ಹೆಗ್ಡೆ ಅವರ ಜೊತೆ ಬೆಳೆದವ, ವಿನಯ್ ಹೆಗ್ಡೆ ಅವರ ಜೊತೆ ಬೆಳೆದವ. ಆದರೆ ಒಂದು ಸಿದ್ಧಾಂತಕ್ಕೆ ಗಟ್ಟಿಯಾಗಿ ನಿಂತುಕೊಂಡು ಒಂದು ಕೆಲಸ ಮಾಡಿದಾಗ ಏನು ಗೌರವ ಸಿಗುತ್ತೆ, ಬಹುಶಃ ಶೇಖರ್ ಮಡಿವಾಳ ಅವರು ಕೂಡ ಇದನ್ನು ಉಲ್ಲೇಖ ಮಾಡ್ತಾರೆ ಮತ್ತೆ ಅಂತ ನಾನು ತಿಳ್ಕೊಳ್ತೇನೆ. ಒಬ್ಬ ನಿಷ್ಠಾವಂತ ವ್ಯಕ್ತಿಗೆ ಇಡೀ ರಾಜ್ಯದ ನಾರಾಯಣ ಗುರು ಅಭಿವೃದ್ಧಿ, ನಾರಾಯಣ ಗುರು ನೀವು ಕೇಳಿರ್ಬೋದು, ಒಬ್ಬರೇ ದೇವರು ಅಂತ ಪ್ರತಿಪಾದನೆ ಮಾಡಿದಂಥ ಶ್ರೇಷ್ಠ ಸಂತ, ಅವರಿಗಿಂತ ದೊಡ್ಡ ಸಂತ ಇಲ್ಲ. ಅಂಥ ನಿಗಮದ ಅಭಿವೃದ್ಧಿ ಮಾಡುವ ನಿಗಮದ ರಾಜ್ಯದ ಅಧ್ಯಕ್ಷರ ಸ್ಥಾನ ಮುದ್ರಾಡಿಗೆ ಬಂದಿದೆ ಅಂತ ಹೇಳಿದರೆ ನೀವೆಲ್ಲ ಇವತ್ತು ಭಾಳ ಹೆಮ್ಮೆಯಿಂದ ಚಪ್ಪಾಳೆ ತಟ್ಟಬೇಕಾಗುತ್ತೆ ಅಂತ ಹೇಳಿಕೊಂಡು ಮಾತು ಮುಗಿಸುವ ಮುನ್ನ ನನಗೆ ಡಾಕ್ಟರೇಟ್ ಸರ್ಟಿಫಿಕೇಟ್ ಸಿಗ್ತದೆ ಸುರತ್ಕಲ್ನಲ್ಲಿ, ಅದನ್ನು ಹಿಡ್ಕೊಂಡು ಬರ್ತೇನೆ. ಅದನ್ನು ಹಿಡ್ಕೊಂಡು ಬಂದುಬಿಟ್ಟು ಅಪ್ಪ ಅಮ್ಮನನ್ನು ಒಂದು ಬೆಂಚಿನಲ್ಲಿ ಕೂತ್ಕೊಳಿಸ್ಬಿಟ್ಟು, ಕುರ್ಚಿ ಇರಲಿಲ್ಲ ಮನೆಯಲ್ಲಿ, ಅವರ ಪಾದದಲ್ಲಿ ಆ ಸರ್ಟಿಫಿಕೇಟನ್ನು ಇಡ್ತೇನೆ. ಯಾವ ಸರ್ಟಿಫಿಕೇಟ್? ಯಾವ ಸುಧಾಕರ್ ಶೆಟ್ಟಿಯನ್ನು ಡಾಕ್ಟರ್ ಸುಧಾಕರ್ ಶೆಟ್ಟಿ ಮಾಡಿತ ಆ ಸರ್ಟಿಫಿಕೇಟನ್ನು ಅಪ್ಪ ಅಮ್ಮನ ಪಾದದಲ್ಲಿ ಇಟ್ಟು ಅದನ್ನು ಎತ್ತಿಕೊಳ್ತೇನೆ. ಅದರ ಫಲಶ್ರುತಿ ಕಾರ್ಕಳ ಮತ್ತು ಎಲ್ಲ ಜ್ಞಾನಸುಧಾ ಸಂಸ್ಥೆಗಳು, ಗಣಿತ ನಗರ ಅಂತ ಭಾಳ ಹೆಮ್ಮೆಯಿಂದ ಇವತ್ತು ಹೇಳಲಿಕ್ಕೆ ನನಗೆ ಇಷ್ಟ ಇದೆ. ಇದನ್ನು ಹೇಳುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಕೂಡ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟದಲ್ಲೇ ಇರಲಿ, ಅಕ್ಷರ ಸಂತ ಅರೇಕಳ ಹಾಜಬ್ಬ ಅವರು ನಿಮಗೆ ಆದರ್ಶ ಆಗ್ಬೋದು, ನನ್ನಂಥವರು ಕೂಡ ಸಣ್ಣ ಮಟ್ಟಕ್ಕೆ ನಿಮಗೆ ಆದರ್ಶ ಆಗ್ಬೋದು, ಅಥವಾ ಇಲ್ಲಿ ನಾಗರಾಜ್ ರವರಿದ್ದಾರೆ ಅಂಥವರು ಕೂಡ ನಿಮಗೆ ಆದರ್ಶ ಆಗ್ಬೋದು, ವೇದಿಕೆ ಮೇಲಿರುವಂಥ ಗಣ್ಯರು ನಿಮಗೆ ಆದರ್ಶ ಆಗ್ಬೋದು. ಯಾರೆಲ್ಲ ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರಲ್ಲ, ಭಾಳ ಕಷ್ಟದಿಂದ ಹುಟ್ಟಿದವರು. ಇನ್ನೂ ಮುಂದುವರೆದು ಹೇಳ್ತೇನೆ ಮಕ್ಕಳೇ, MSc ಮಾಡುವಾಗ 10-15 ಸಾವಿರ ಬ್ಯಾಂಕ್ ಲೋನ್ ಮಾಡಿದಂಥ ವ್ಯಕ್ತಿಯೊಬ್ಬ ಬೆಳೆದು, ನನ್ನ ಅಮ್ಮ ಒಂದೇ ಕಣ್ಣಿನಲ್ಲಿ ಈ ಸಮಾಜವನ್ನು ನೋಡ್ತಿದ್ರು. ಆದ್ದರಿಂದ ಅಮ್ಮನ ಹೆಸರಿನಲ್ಲಿ ಜನರು ಕಣ್ಣಿನ ಶುಶ್ರೂಷೆ ಪಡಿಬೇಕು ಅಂತ ಹೇಳಿ ಕಳೆದ ವರ್ಷ ನಮ್ಮ ಸಂಸ್ಥೆಯಿಂದ ಒಂದು 20 ಲಕ್ಷದ ಅನುದಾನವನ್ನು ನಾವು ರೋಟರಿ ಹಾಸ್ಪಿಟಲ್ನ ಕಣ್ಣಿನ ಆಸ್ಪತ್ರೆಗೆ ಕೊಟ್ಟಿದ್ದೇವೆ. ಅಹಂಕಾರಕ್ಕೆಲ್ಲ ನಾನು ಹೇಳೋದು, ಸಮಾಜದ ಹಣ ನನ್ನ ಹಣ ಅಲ್ಲ. ಅದರ ಉದ್ದೇಶ ಏನು ಅಂತ ಹೇಳಿದರೆ, ನನ್ನ ಅಮ್ಮನಿಗೆ ಕಣ್ಣಿಲ್ಲದಿದ್ದರೂ ಇವತ್ತು ನನಗೆ ದೇವರು ಸಾಮರ್ಥ್ಯ ಕೊಟ್ಟಿದ್ದಾನೆ, ನನ್ನ ಅಮ್ಮನ ಕಣ್ಣನ್ನು ಬೇರೆಯವರ ಕಣ್ಣಿನೊಟ್ಟಿಗೆ ನೋಡುವಂತಹ ಬಹಳ ದೊಡ್ಡ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದನ್ನೆಲ್ಲ ಮಾಡೋದು ಏನು ಅಂತ ಹೇಳಿದರೆ ಶಿಕ್ಷಣ ಮಕ್ಕಳೇ. ಯಾವಾಗ ನೀವು ಸರಿಯಾದ ಶಿಕ್ಷಣವನ್ನು ಪಡ್ಕೊಳ್ತೀರಾ ಆಗ ನಿಮಗೆ ಪಕ್ಷ ಇರುವುದಿಲ್ಲ, ಜಾತಿ ಇರುವುದಿಲ್ಲ, ಧರ್ಮ ಇರುವುದಿಲ್ಲ. ಆದರೆ ನಾನು ಮತ್ತೆ ಹೇಳ್ತೇನೆ, ಈ ಪಕ್ಷಗಳು, ಈ ಸ್ಪರ್ಧೆಗಳು ಇದೆಲ್ಲ ಶಾಲೆಯಲ್ಲಿರುವ 100 ಮೀಟರ್ ರೇಸ್ನ ಹಾಗೆ ಇರಬೇಕು. ಅದು ಒಮ್ಮೆ 100 ಮೀಟರ್ ರೇಸ್ಗೆ ಓಡುವಾಗ ನಾನು ವಿನ್ ಆಗಬೇಕಂತ ನಾನು ಓಡಬೇಕು, ಮಂಜುನಾಥ್ ಪೂಜಾರ್ ಓಡಬೇಕು, ಶೇಖರ್ ಮಡಿವಾಳ್ರು ಓಡಬೇಕು. ನಮ್ಮದು ಓಡಿ ಮುಗಿದ ಮೇಲೆ ಯಾರು ಫಸ್ಟ್ ಬರ್ತಾರೆ ಅವರಿಗೆ ಸೆಕೆಂಡ್ ಕೊಡಬೇಕು. ಆನಂತರ ದೇಶಗಳು ಇರಬಾರ್ದು. ಆನಂತರ ನಾವು ಶಾಲೆಯ ವಿದ್ಯಾರ್ಥಿಗಳಾಗಿ ಒಟ್ಟಿಗೆ ಇರುವ ಹಾಗೆ ಇರಬೇಕು. ಇಲ್ಲಿ ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವುದೇ ಇರಲಿ, RSS ಇರಲಿ. ನಾನು ಹೇಳೋದು ಏನಂತ ಹೇಳಿದ್ರೆ, ಇದು ನಮ್ಮ ದೇಶ. ನಾಳೆ ದೇಶ ಇಲ್ಲದಿದ್ದರೆ ಏನೂ ಇಲ್ಲ. ನನ್ನ ಕಾರ್ ಇಲ್ಲ, ನನ್ನ ಜ್ಞಾನಸುಧಾ ಇಲ್ಲ, ನನ್ನ ಮನೆ ಇಲ್ಲ. ದೇಶ ಉಳಿದ್ರೆ ಎಲ್ಲ ಉಳಿತದೆ. ದೇಶ ಉಳಿಬೇಕಾದ್ರೆ ಇಂಥ ಸಂಸ್ಕೃತಿ ಉಳಿಬೇಕು, ಒಳ್ಳೆಯ ಶಿಕ್ಷಣ ಇರಬೇಕು. ಬಹುಶಃ ನನ್ನ ಮಾತನ್ನು ವಿದ್ಯಾರ್ಥಿಗಳು ಕೇಳಿದ್ದಾರೆ. ಅಪ್ಪ ಅಮ್ಮನಿಗೆ ಕೊನೆಯ ಮಾತನ್ನು ನಾನು ಹೇಳಿಬಿಟ್ಟು, ನೀವೆಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡಿ. ಮಗು ಸರಿ ಇಲ್ಲ, ಓದುವುದಿಲ್ಲ, ಅದಿಲ್ಲ, ಇದಿಲ್ಲ, ಎಲ್ಲ ಭಗವಂತ ಸರಿಯಾಗಿ ಮಾಡ್ತಾನೆ. ನೀವೊಂದು ಸ್ವಲ್ಪ ಸಮಯ ಕೊಡಿ. ನಿಮ್ಮ ಕಷ್ಟ ಅವರಿಗೆ ಗೊತ್ತಾದರೆ ಅದಕ್ಕಿಂತ ದೊಡ್ಡ ಸುಖ ನಿಮಗಿಲ್ಲ. ಯಾವ ತಂದೆ ತಾಯಿ ಸುಖಿಗಳು ಅಂತ ಹೇಳಿದರೆ, ಯಾರ ಮಕ್ಕಳು ಅವರ ಅಪ್ಪ ಅಮ್ಮನನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸಹಕರಿಸ್ತಾರ ಅಂಥ ಮಕ್ಕಳು ನಿಮಗಿದ್ರೆ ನಿಮಗಿಂತ ಸುಖಿಗಳು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮಕ್ಕಳು ಇರಬೇಕು ನಮಗೆ, ಅಷ್ಟೇ. ಆದ್ದರಿಂದ ಆ ಅರ್ಥ ಮಾಡಿಕೊಳ್ಳುವಂಥ ಮಕ್ಕಳು ಇಲ್ಲಿರುವಂಥ ಮಕ್ಕಳು ಆಗಲಿ. ಆ ಶಾರದಾ ದೇವಿ ನಿಮ್ಮನ್ನೆಲ್ಲ ಹರಸಲಿ ಅಂತ ಹೇಳಿಕೊಂಡು ಮಾತು ಮುಗಿಸುವ ಮುನ್ನ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು 3 ಸಾಲನ್ನು ಹೇಳಿ ಮಾತು ಮುಗಿಸ್ತೇನೆ. ನನಗೆ ಭಾಳ ಇಷ್ಟವಾದ ಸಾಲು. ಬಹುಶಃ ಅದು ತಂದೆ ತಾಯಿಗೂ ಅನ್ವಯಿಸ್ತದೆ, ಮಕ್ಕಳಿಗೂ ಅನ್ವಯಿಸ್ತದೆ,
ಇಲ್ಲಿ ಕಾರ್ಯಕ್ರಮ ಮಾಡಿದವರಿಗೂ ಅನ್ವಯಿಸ್ತದೆ ಮತ್ತು ಧಾರ್ಮಿಕವಾಗಿಯೂ ಭಾಳ ದೊಡ್ಡ ಚಿಂತನೆ. ಭಾಳ ಸರಳ ವ್ಯಕ್ತಿತ್ವದ ಸಿದ್ದೇಶ್ವರ ಸ್ವಾಮೀಜಿಯವರ ಮಾತಿದು. ಹಚ್ಚಿದ ದೀಪ ಆರ್ತದೆ. ಇಲ್ಲಿ ದೀಪ ಹಚ್ಚಿದ್ದಾರೆ, ಇದು ಎಷ್ಟೊತ್ತಿರ್ತದೆ? ಅದು ಆರಿಯೇ ಆರ್ತದೆ ಅಲ್ವಾ? ಕಟ್ಟಿದ ಮನೆ ಮಠ ಬೀಳ್ತದೆ. ಎಷ್ಟು ಚೆನ್ನಾಗಿ ಮನೆ ಕಟ್ಟಿ ಒಂದು 500 ವರ್ಷ ಆಗುವಾಗಾದರೂ ಅದು ಬೀಳ್ತದೆ. ಅದು ಅರಳಿದ ಹೂ ಬಾಡ್ತದೆ. ಹೂ ಅರಳಿದ ಮೇಲೆ ಅದು ಏನು ಇಡೀ ವಾರ ಇರುವುದಿಲ್ಲ, ಅದು ಅರಳ್ತದೆ, ಬಾಡ್ತದೆ. ಹಸಿರೆಲೆ ಹಣ್ಣೆಲೆ ಆಗ್ತದೆ. ಈ ಕಪ್ಪು ಎಲೆ ಎಲ್ಲ ಉಂಟಲ್ಲೋ, ಒಂದು ದಿವಸ ಹಣ್ಣೆಲೆ ಆಗ್ತದೆ. ಇದು ಪ್ರಕೃತಿಯ ನಿಯಮ, ಯಾರು ಇದರಿಂದ ಬಚಾವಾಗಲಿಕ್ಕೆ ಆಗುವುದಿಲ್ಲ. ಆದರೆ ಹಚ್ಚಿದ ದೀಪ ಆರುವ ಮೊದಲು ಎಷ್ಟು ಮಂದಿಗೆ ಬೆಳಕು ಕೊಟ್ಟಿದೆ ಅನ್ನೋದು ಭಾಳ ದೊಡ್ಡ ವಿಷಯ. ಆದ್ದರಿಂದ ದೀಪದ ಕೆಲಸ ಏನಂತ ಹೇಳಿದರೆ ಬೆಳಕು ಕೊಡುವುದು. ಬಹುಶಃ ಮಂಜುನಾಥ ಪೂಜಾರಿ ಅಂತವರು ಅಂಥ ಒಂದು ಬೆಳಕಾಗಿದ್ದಾರೆ ಸಮಾಜಕ್ಕೆ ಅಂತ ನಾನು ತಿಳ್ಕೊಳ್ಳೋದು. ನನಗೆ ಅದು ಸಂತೋಷ ಕೊಡ್ತದೆ ಅದನ್ನು ಆಲೋಚನೆ ಮಾಡುವಾಗ. ನಾವೆಲ್ಲ ಅಂಥ ಬೆಳಕಾಗಬೇಕು. ಯಾಕೆ? ಒಂದಿಷ್ಟು ದಿವಸ ನಾವು ಆರ್ತೇವೆ, ಅರಳಿದ ಹೂ ಬಾಡ್ತದೆ. ಹೂ ಅರಳಿ ಬಾಡುವ ಮೊದಲು ಎಷ್ಟು ಮಂದಿಗೆ ಸುವಾಸನೆಯನ್ನು ಕೊಡ್ತದೆ, ಯಾವ ದೇವರ ತಲೆಯಲ್ಲಿ ಕೂತ್ಕೊಳ್ತೇವೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅದು ಮಾತ್ರ ನಮಗೆ ಬೇಕಾಗುವುದು. ಅಂದರೆ ನಾವೆಲ್ಲ ಇವತ್ತು ಅರಳಿದ್ದೇವೆ, ಒಂದು ದಿವಸ ಬಿದ್ದು ಹೋಗ್ತೇವೆ, ನಡುವೆ ಸಮಾಜಕ್ಕೆ ಎಷ್ಟು ಪರಿಮಳವನ್ನು ಕೊಡ್ತೇವೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಕಪ್ಪೆಲೆ ಹಣ್ಣೆಲೆ ಆಗುವ ಮೊದಲು ಪ್ರತಿ ಎಲೆಯು ಮತ್ತು ಕಪ್ಪೆಲೆ ಆದದ್ದು ಹಣ್ಣೆಲೆ ಆಗಿ ಮತ್ತು ತರಗಲೆ ಆಗಿ ಗೊಬ್ಬರ ಆದರೂ ಸಂತೋಷ ಮತ್ತು ಉಪಕಾರ ಆಗ್ತದೆ. ಅದು ಕಪ್ಪೆಲೆ ಮತ್ತು ಹಣ್ಣೆಲೆ ಆಗುವ ನಡುವೆ ಆ ಎಲೆ ಈ ಸಮಾಜಕ್ಕೆ ಒಂದಷ್ಟು ಆಮ್ಲಜನಕವನ್ನು ಕೊಡ್ತದೆ, ಒಂದಷ್ಟು ಗಾಳಿಯನ್ನು ಕೊಡ್ತದೆ. ನಾವೆಲ್ಲ ಉಸಿರಾಡುವುದು ಅದರಿಂದ. ಆ ಎಲೆ ಎಷ್ಟು ಆಮ್ಲಜನಕ ಕೊಟ್ಟಿದೆ ಅನ್ನೋದು ಮಾತ್ರ ಗಣನೆಗೆ ಬರ್ತದೆ. ಅದೇ ರೀತಿ ಕಟ್ಟಿದ ಮನೆ ಬೀಳುವ ಮೊದಲು ಎಷ್ಟು ಮಂದಿಗೆ ಸುಖ ಸಂತೋಷ ಕೊಟ್ಟಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆದ್ದರಿಂದ ನೀವೆಲ್ಲ ವಿದ್ಯಾರ್ಥಿಗಳು, ನೀವೆಲ್ಲ ತಂದೆ ತಾಯಿಗಳು ಹಚ್ಚಿದ ದೀಪವಾಗಿ, ಅರಳಿದ ಹೂಗಳಾಗಿ, ಕಟ್ಟಿದ ಮನೆ ಮಠ ಆಗಿ, ಕಪ್ಪೆಲೆ ಆಗಿ ನಾವೆಲ್ಲ ಒಂದು ದಿವಸ ಹಣ್ಣೆಲೆ ಆಗ್ತೇವೆ, ಹಚ್ಚಿದ ದೀಪ ಆರ್ತದೆ. ಈ ಕ್ಷಣಿಕ ಬದುಕಿನ ನಡುವೆ ನಾವು ಆದಷ್ಟು ಸಮಾಜಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಬದುಕೋಣ ಅಂತ ಹೇಳಿಕೊಂಡು ಈ ಸುಂದರ ಸಮಾರಂಭದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಭಾಳ ಒಳ್ಳೆಯ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಿಕೊಂಡು, ನಿಮ್ಮ ಬದುಕೆಲ್ಲ ಚೆನ್ನಾಗಿರಲಿ. ಎಲ್ಲಿಯಾದರೂ ನನ್ನ ಮಾತು ನಿಮಗೆ ಇಷ್ಟ ಆಗಿದ್ದರೆ ಅದನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ. ಯಾವತ್ತೂ ಒತ್ತಡದಿಂದ ಬದುಕಬೇಡಿ. ಏನಿದೆ ಹೇಳಿ, ಕವಿಯೊಬ್ಬ ಹೇಳ್ತಾನೆ, ಸಾವಿನ ಬಗ್ಗೆ ಹೆದರಬೇಕಾಗಿಲ್ಲ ನಾವು. ಯಾಕೆ? ದಾರಾ ಬೇಂದ್ರೆ ಹೇಳ್ತಾರೆ, ಸಾವಿಗೆ ನೀವು ಹೆದರಬೇಡಿ, ಯಾಕಂತೇಳಿದರೆ ಅದು ಬಂದಾಗ ನಾವು ಇರುವುದಿಲ್ಲ, ನಾವು ಇರುವಾಗ ಅದು ಬರುವುದಿಲ್ಲ ಅಂತ. ಸಾವು ಬಂದಾಗ ನಾವು ಇರುವುದಿಲ್ಲ, ಗೊತ್ತಾಯಿತು? ಅದನ್ನೊಂದು ಕೇಳಿಕೊಳ್ಳಿ. ಮತ್ತು ಈ ಬದುಕಿನಲ್ಲಿ ಒತ್ತಡ ಇಲ್ಲದ ಜೀವನವೇ ಇಲ್ಲ. ಯಾರಿಗೆ ಒತ್ತಡ ಇಲ್ಲ ಅಂತ ಹೇಳಿದ್ರೆ ಕುಡಿದು ದಾರಿಯ ಬದಿಯಲ್ಲಿ ಬೀಳ್ತಾರೆ ನೋಡಿ, ಅವರಿಗೆ ಒತ್ತಡ ಇಲ್ಲ. ಬೇರೆ ಜವಾಬ್ದಾರಿ ಇರುವ ಪ್ರತಿ ಮನುಷ್ಯನಿಗೂ ಒತ್ತಡ ಇದೆ. ಒತ್ತಡಗಳು ಫೈನಾನ್ಷಿಯಲ್ ಮತ್ತು ಹೆಸರು ಮತ್ತು ಆರೋಗ್ಯ, ಈ 3 ವಿಷಯದಿಂದ ಒತ್ತಡ ಬರ್ತದೆ. ಆರೋಗ್ಯ ನೀವು ತಲೆಬಿಸಿ ಮಾಡೋದು ಬೇಡ, ಹೆಚ್ಚಾಗಿ ಅದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿದರೆ ಪ್ರಯೋಜನ ಇಲ್ಲ. ಓಕೆ, ಹಣ ಅದು ಕಿಸೆಯಲ್ಲಿರುವ ಜಾಗ ತಲೆಗೆ ಬರುವುದು ಬೇಡ. ನನಗೊಬ್ಬರು ಹೇಳಿದರು, ಹಣ ಕಿಸೆಯಲ್ಲಿರಬೇಕು, ತಲೆಗೆ ಬರಬಾರ್ದು ಅಂತ. ಅಂದರೆ ಹಣ ಆದರೂ ತಲೆಗೆ ಬರಬಾರ್ದು, ಹಣ ಇಲ್ಲದಿದ್ದರೂ ಸೂಸೈಡ್ ಮಾಡಿಕೊಳ್ಳುವಂಥ ತಲೆಗೆ ಬರಬಾರ್ದು. ಮತ್ತು ಇಷ್ಟು ಮಾತಾಡುವ ಅವಕಾಶ ನನಗೆ ಸಿಕ್ಕಿದೆ. ಈ ವಿದ್ಯಾರ್ಥಿಗಳೆಲ್ಲ ನನ್ನ ಮಾತುಗಳನ್ನು ಕೇಳ್ತಾರೆ, ಅವರ ಜೀವನವನ್ನು ಭಾಳ ಸುಂದರವಾಗಿ ರೂಪಿಸ್ಕೊಳ್ತಾರೆ ಅಂತ ತಿಳ್ಕೊಳ್ತೇನೆ. ಮುದ್ರಾಡಿಯ ಈ ಶಾರದೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟು ಶ್ರೀದೇವರ ಗಂಧಪ್ರಸಾದವನ್ನು ನನಗೆ ದಯಪಾಲಿಸಿದಂಥ ಮಂಜುನಾಥ್ ಪೂಜಾರಿ ಮತ್ತು ಟೀಮನ್ನು ನಾನು ಭಾಳ ಪ್ರೀತಿಯಿಂದ ಧನ್ಯವಾದ ಹೇಳಿಕೊಂಡು, ಪತ್ರಕರ್ತ ಮಿತ್ರರಿಗೆ ಮತ್ತು ಎಲ್ಲ ನನ್ನ ಮಾತುಗಳನ್ನು ಕೇಳಿದಂಥ ಎಲ್ಲರಿಗೂ ಕೈ ಮುಗಿದುಕೊಂಡು, ನನ್ನ ಮಾತುಗಳು ಎಲ್ಲಿಯಾದರೂ ವ್ಯತ್ಯಾಸ ಇದ್ದರೆ ಆ ಎಲ್ಲ ಬೇಡವಾದ ಮಾತುಗಳನ್ನು ಹೋಗುವಾಗ ಡಸ್ಟ್ಬಿನ್ನಲ್ಲಿ ಹಾಕಿ ಹೋಗಿ. ನೀವು ಅಂಗಡಿಗೆ ಹೋದ್ಮೇಲೆ ಎಲ್ಲ ವಸ್ತು ನೋಡಬೇಕು, ಮತ್ತು ಬೇಕಾದ್ದು ಮಾತ್ರ ತಗೊಳ್ಬೇಕು. ಹಾಗೆ ನನ್ನ ಎಲ್ಲ ಸೆಂಟೆನ್ಸನ್ನು, ಎಲ್ಲ ವಾಕ್ಯಗಳನ್ನು ಕೇಳಿದ್ದೀರಿ. ನಿಮಗೆ ಯಾವುದು ಬೇಕು ಅದನ್ನು ಇಟ್ಕೊಳ್ಳಿ, ಬೇಡವಾದ್ದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ. ನಾಳೆ ಸುಧಾಕರ್ ಶೆಟ್ಟರು ಹಾಗೆ ಮಾತಾಡಬಾರ್ದಿತ್ತು ಹಾಗೆ ಹೇಳೋದು ಬೇಡ, ಅದು ಬಿಟ್ಬಿಡಿ, ಅದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ ಅಂತ ಹೇಳ್ಕೊಂಡು ಎಲ್ರಿಗೂ ನಮಸ್ತೆ ಹೇಳಿಕೊಂಡು ನನ್ನನ್ನೊಂದು ಇಲ್ಲಿಂದ ನಿರ್ಗಮಿಸಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸರ್, ತಮ್ಮ ಸ್ಫೂರ್ತಿದಾಯಕ ನುಡಿ ಹನಿಗಳಿಂದ ನಮ್ಮ ಮಕ್ಕಳ ಭವಿಷ್ಯ ಮೊಳಕೆಯೊಡೆದು ಚಿಗುರಿ ಹೊಸ ಚೇತನವನ್ನ, ಹೊಸ ಭವಿಷ್ಯವನ್ನ ಕರುಣಿಸಲಿ ಅನ್ನುವ ಸದಾಶಯ ನಮ್ಮದು. ತಮ್ಮ ಅದ್ಭುತ ಮಾತುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಸರ್. ಪ್ರತಿ ವರ್ಷವೂ ಮುದ್ರಾಡಿ ಶಾರದೋತ್ಸವದ ಸದವಸರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ, ವಿವಿಧ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿರುವ ಹಿರಿಯರನ್ನು, ಪ್ರತಿಭಾನ್ವಿತರನ್ನ ಗೌರವಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಳ್ತೇವೆ. ಹಾಗೆಯೇ ಒಂದು ವಿಶೇಷ ಸಂಘ ಸಂಸ್ಥೆಗೆ ಕೂಡ
ಮುದ್ರಾಡಿ ಶಾರದೋತ್ಸವ ಪುರಸ್ಕಾರ 2025 ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತದೆ. ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕಾಗಿ ಪ್ರಕಾಶ್ ಪೂಜಾರಿ ಮುದ್ರಾಡಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ 27 ವರ್ಷಗಳ ಸುದೀರ್ಘ ಕಾಲ ಅಧ್ಯಾಪಕರಾಗಿ ಮುಖ್ಯೋಪಾಧ್ಯಾಯಿನಿಯಾಗಿ ಮುದ್ರಾಡಿಯ ಮಕ್ಕಳಿಗೆ ವಿದ್ಯಾದಾನ ಮಾಡಿದಂಥ ಶಿಕ್ಷಕಿ ಶ್ರೀಮತಿ ಇಂದಿರಾಬಾಯಿಯರವರು ನಿವೃತ್ತರಾಗಿರುತ್ತಾರೆ. ಅವರನ್ನು ಗೌರವಿಸಲಿಕ್ಕೆ ಅತ್ಯಂತ ಪ್ರೀತಿಯಿಂದ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಪರಿಚಯ ಇದೀಗ ವಿಡಿಯೋ ಸುರುಳಿಯ ಮೂಲಕ ಬಿತ್ತರಗೊಳ್ಳಲಿಕ್ಕಿದೆ. ಶ್ರೀಮತಿ ಇಂದಿರಾಬಾಯಿ ಕಪ್ಪಿನಾಲೆ ಇವರು ಉಜಿರೆ ಶ್ರೀ ಸದಾಶಿವ ಬಟಕಿಲ್ಲಾಯ ಮತ್ತು ಶ್ರೀಮತಿ ಲಲಿತಾ ದಂಪತಿಗಳ ಪುತ್ರಿಯಾಗಿ ಜನಿಸಿರುತ್ತಾರೆ. ಪ್ರಾಥಮಿಕದಿಂದ ಪದವಿವರೆಗಿನ ಶಿಕ್ಷಣವನ್ನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲಾ ಕಾಲೇಜು ಉಜಿರೆಯಲ್ಲಿ ಪೂರೈಸಿ ಎಂಎಸ್ಸಿ ಗಣಿತವನ್ನು ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ, ಬಿಎಡ್ ಪದವಿಯನ್ನು ಸರ್ಕಾರಿ ಶಿಕ್ಷಕ ಶಿಕ್ಷಣ ವಿದ್ಯಾಲಯ ಮಂಗಳೂರಿನಲ್ಲಿ ಪಡೆದಿರುತ್ತಾರೆ. 10/6/1998 ಎಂಎನ್ಡಿಎಸ್ಎಂ ಅನುದಾನಿತ ಪ್ರೌಢಶಾಲೆ ಮುದ್ರಾಡಿ ಇಲ್ಲಿ ವೃತ್ತಿ ಜೀವನವನ್ನ ಆರಂಭಿಸಿರುವ ಇವರು 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ 26/5/2006ರಿಂದ ಮುಖ್ಯ ಶಿಕ್ಷಕಿಯಾಗಿ 19 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 31/5/2025ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ವೃತ್ತಿ ಜೀವನದ 27 ವರ್ಷಗಳ ಸುದೀರ್ಘ ಸೇವೆಯನ್ನು ನೀಡಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ತಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಒಬ್ಬ ಆದರ್ಶ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪತಿ ಶ್ರೀ ವಾಸುದೇವ ಬಾಯಾರಿ ಮತ್ತು ಈರ್ವರು ಪುತ್ರರು, ಸುಸೆಯಂದಿರು ಹಾಗೂ ಮೊಮ್ಮಗುವಿನೊಂದಿಗೆ ಸಾರ್ಥಕ ಜೀವನ ನಡೆಸುತ್ತಿರುವ ಇವರ ಭವಿಷ್ಯ ಜೀವನ ಸುಖ ಶಾಂತಿ ಸಂಪನ್ನಯವಾಗಲಿ ಎಂದು ಹಾರೈಸುತ್ತಾ ಇದು ತಮಗೆ ಗೌರವದ ಸನ್ಮಾನ. ಧ್ವನಿ ನೀಡಿರುವ ಚೈತ್ರ ಕಬ್ಬಿನಾಲೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಸುಮಾರು 39 ವರ್ಷಗಳ ಸುದೀರ್ಘ ಕಾಲ ಪಶುವೈದ್ಯಕೀಯ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿರುವ ಗೌರವಾನ್ವಿತ ನಾಗೇಶ್ ಪೈ ದಯಮಾಡಿ ವೇದಿಕೆ ಬರಬೇಕು ಸರ್. ಶ್ರೀ ನಾಗೇಶ್ ಪೈ ಮುನಿಯಾಲು ನಿವೃತ್ತ ಪಶುವೈದ್ಯಾಧಿಕಾರಿ. ಶ್ರೀಯುತರು ದಿನಾಂಕ 21 ಮೇ 1965ರಲ್ಲಿ ದಿವಂಗತ ಕೆ ಗೋವರ್ಧನ ಪೈ ಮತ್ತು ದಿವಂಗತ ಕೆ ವಿಜಯ ಪೈ ಇವರ ಮಗನಾಗಿ ಮುನಿಯಾಲಿನಲ್ಲಿ ಜನಿಸಿದರು. ದ್ವಿತೀಯ ಪಿಯುಸಿಯ ನಂತರ ಪಶುವೈದ್ಯಕೀಯ ಪರೀಕ್ಷಕರಾಗಿ ತರಬೇತಿಯನ್ನ ಪಡೆದು ಕಾಪು ಮತ್ತು ಮುಣ್ಕೂರ್ವಿನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಪಶುವೈದ್ಯಕೀಯ ಪರೀಕ್ಷಕರಾಗಿ ಪದೋನ್ನತಿ ಹೊಂದಿ ಶಿವಪುರ ಮತ್ತು ಕಬ್ಬಿನಾಲೆಯಲ್ಲಿ ಸೇವೆ ಸಲ್ಲಿಸಿ ಮುದ್ರಾಡಿಗೆ ವರ್ಗಾವಣೆಗೊಂಡು ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪಶುವೈದ್ಯಕೀಯ ಮೇಲ್ವಿಚಾರಕರಾಗಿ ಮತ್ತು ಜಾನುವಾರು ಅಭಿವೃದ್ಧಿ ಅಧಿಕಾರಿಯಾಗಿ ಪದೋನ್ನತಿ ಹೊಂದಿ ಉಡುಪಿ, ಮುನಿಯಾಲು ಮತ್ತು ಮುದ್ರಾಡಿಯಲ್ಲಿಯೂ ಸೇವೆ ಸಲ್ಲಿಸಿರುವ ಹೆಗ್ಗಳಿಕೆ ಇವರದು. ಮೇ 2025ರಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿಗೊಂಡಿರುವ ಇವರು 26 ವರ್ಷ ಮುದ್ರಾಡಿ ಗ್ರಾಮದಲ್ಲಿ ಸೇವೆ ಸಲ್ಲಿಸಿದರೆ ಬರೋಬ್ಬರಿ 38 ವರ್ಷ ಸರ್ಕಾರಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಧರ್ಮಪತ್ನಿ ವೀಣಾ ಕಾಮತ್ ಮತ್ತು ಮಗಳೊಂದಿಗೆ ಸುಖಿ ಜೀವನವನ್ನ ನಡೆಸುತ್ತಿರುವ ಇವರು ಪಶುವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಗಣನೀಯ ಸೇವೆಯನ್ನ ಸ್ಮರಿಸಿಕೊಳ್ಳುತ್ತಾ ತಮ್ಮನ್ನ ಮುದ್ರಾಡಿ ಶಾರದೋತ್ಸವ ಸಮಿತಿಯು ಹೆಮ್ಮೆಯಿಂದ ಗೌರವಿಸುತ್ತಿದೆ. ದೀಪಿಕಾ ಶೆಟ್ಟಿ ಧ್ವನಿ ನೀಡಿರುವರು, ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಖ್ಯೋಪಾಧ್ಯಾಯಿನಿಯಾಗಿ ಎಂಎನ್ಡಿಎಸ್ಎಂ ಅನುದಾನಿತ ಪ್ರೌಢಶಾಲೆ ಮುದ್ರಾಡಿಯ ಶ್ರೇಷ್ಠತೆಯನ್ನ ಈ ಭಾಗಕ್ಕೆಲ್ಲ ಪಸರಿಸಿದವರು, ಅತ್ಯುತ್ತಮ ಫಲಿತಾಂಶವನ್ನು ದಾಖಲು ಮಾಡುವಂತೆ ಮಾಡಿದವರು, ವಿದ್ಯಾರ್ಥಿಗಳ ಅತ್ಯಂತ ಪ್ರೀತಿಯ ಶಿಕ್ಷಕಿ, ಅಕ್ಷರ ಸೇವೆಯಲ್ಲಿ ಸಾರ್ಥಕ್ಯವನ್ನ ಕಂಡವರು ಶ್ರೀಮತಿ ಇಂದಿರಾಬಾಯಿ ಕಬ್ಬಿನಾಲೆ. ಗೌರವಾನ್ವಿತ ನಾಗೇಶ್ ಪೈ ಅವರು ಅತ್ಯಂತ ಶಿಸ್ತುಬದ್ಧ ವ್ಯಕ್ತಿತ್ವ. ಪ್ರತಿನಿತ್ಯ ಕಚೇರಿಗೆ ಬಂದು, ಅದು ಆದಿತ್ಯವಾರವೂ ಕಚೇರಿಗೆ ಬರ್ತಾ ಇದ್ರು. ತನ್ನ ಏನು ನಿಗದಿತ ಸಮಯ ಉಂಟು ಆ ಸಮಯವನ್ನ ಕಚೇರಿಯಲ್ಲಿ ಕಳೀತಾ ಇದ್ರು. ನಡೆದುಕೊಂಡೇ ಹಳ್ಳಿಗಳಿಗೆ ಹೋಗಿ ಪಶುಗಳಿಗೆ ಚಿಕಿತ್ಸೆಯನ್ನು ಒದಗಿಸಿಕೊಡ್ತಾ ಇದ್ರು. ಯಾವುದೇ ಸಂದರ್ಭಗಳಲ್ಲಿ ಕರೆ ಬಂದರೂ ಆ ಕರೆಗಳಿಗೆ ಸ್ಪಂದಿಸಿಕೊಂಡು ಉತ್ತಮವಾದ ಸೇವೆಯನ್ನು ನೀಡ್ತಾ ಇದ್ರು. ಮುದ್ರಾಡಿಯಲ್ಲಿ ಅನೇಕ ವರ್ಷಗಳ ಕಾಲ ಪಶುವೈದ್ಯಕೀಯ ಪರಿವೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದವರು. ಅವರ ಸೇವೆಯನ್ನು ಶ್ಲಾಘಿಸ್ತಾ ಅವರನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಸನ್ಮಾನ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಇನ್ನು 5 ಜನ ಈ ಭಾಗದ ಶ್ರೇಷ್ಠ ಸಾಧಕರು, ಈರುವರು ನಿವೃತ್ತರನ್ನು ನಾವು ಗೌರವಿಸಿದ್ದೇವೆ. 5 ಜನ ಸಮಾಜ ಸೇವೆ ಮಾಡಿದವರು, ಸಾಧನೆ ಮಾಡಿದವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಅವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳಲಿಕ್ಕಿದ್ದೇವೆ. ಶ್ರೀ ಭೋಜ ಪೂಜಾರಿ ಬಲ್ಲಾಡಿ
ದೈವಾರಾಧನೆ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದವರು ಭೋಜ ಪೂಜಾರಿ ಬಲ್ಲಾಡಿ, ದಯಮಾಡಿ ವೇದಿಕೆ ಬನ್ನಿ. ಶ್ರೀ ಚಂದು ಪೂಜಾರಿ ಮತ್ತು ಶ್ರೀಮತಿ ಅಚ್ಚಮ್ಮ ಪೂಜಾರಿಯವರ ಮಗನಾಗಿ ದಿನಾಂಕ 15/7/1951 ಜನಿಸಿರುತ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುದ್ರಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಡೆದಿರುತ್ತಾರೆ. ಮುಂದೆ ವ್ಯವಸಾಯ, ಮೂರ್ತಿಗಾರಿಕೆ, ಮರದ ಕೆಲಸವನ್ನು ಕಸುಬನ್ನಾಗಿ ಮಾಡಿಕೊಂಡು ಜೀವನ ಸಾಗಿಸಿರುತ್ತಾರೆ. 21ನೆಯ ವಯಸ್ಸಿನಲ್ಲಿ ಹೆಬ್ರಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನ ಬ್ರಹ್ಮಬೈದರ್ಕಳ ಗರಡಿಯ ಶಿವರಾಯ ದೈವದ ದರ್ಶನ ಪಾತ್ರೆಯಾಗಿ ಸೇವೆಯನ್ನ ಸಲ್ಲಿಸಿಕೊಂಡಿರುತ್ತಾರೆ. 1974ರಲ್ಲಿ ಮುಲ್ಕಿ ಕೊಳಕಾಡಿ ಶ್ರೀ ಪಿಣಿಜ ಪೂಜಾರಿ ಮತ್ತು ಶ್ರೀಮತಿ ಸುಂದರಿ ಪೂಜಾರಿಯವರ ಮಗಳಾದ ಜಯಂತಿ ಪೂಜಾರಿಯವರನ್ನು ವಿವಾಹವಾಗಿ 1 ಗಂಡು ಮತ್ತು 4 ಹೆಣ್ಣು ಮಕ್ಕಳೊಂದಿಗೆ ಸುಖಿ ಜೀವನ ನಡೆಸುತ್ತಿರುತ್ತಾರೆ. ದೈವಾರಾಧನೆಯ ಕ್ಷೇತ್ರದಲ್ಲಿ ಇವರು ಇನ್ನಷ್ಟು ಸಾಧನೆಯನ್ನ ಮಾಡುವಂತಾಗಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಅವರನ್ನು ಸಭೆಗೆ ಪರಿಚಯಿಸಲು ಹರ್ಷಿಸುತ್ತಿದ್ದೇವೆ. ಥ್ಯಾಂಕ್ ಯು ಗಗನ್ ಶೆಟ್ಟಿ. ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಾಟಕ ರಂಗದಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಿದವರು ಶ್ರೀಮತಿ ಸುಗಂಧಿ ಉಮೇಶ್ ಕಲ್ಮಾಡಿ. ನಾಟಕ ದೂರಿನ ಹೆಸರನ್ನ ದೇಶ ವಿದೇಶಗಳಿಗೆ ಪಸರಿಸಿದವರು ಶ್ರೀಮತಿ ಸುಗಂಧಿ ಉಮೇಶ್ ಕಲ್ಮಾಡಿ ಅವರನ್ನ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ದಯಮಾಡಿ ವೇದಿಕೆಗೆ ಬನ್ನಿ. ಕಲ್ಮಾಡಿ ರಂಗಭೂಮಿ ಕ್ಷೇತ್ರ ಮುದ್ರಾಡಿ ಶ್ರೀ ಆದಿಶಕ್ತಿ ದೇವಸ್ಥಾನದ ಧರ್ಮದರ್ಶಿ ಶ್ರೀ ಮೋಹನ್ ಪಾತ್ರಿ ಮತ್ತು ಶ್ರೀಮತಿ ಕಮಲಾ ದಂಪತಿ ಪುತ್ರಿ. ಬಾಲ್ಯದಲ್ಲಿಯೇ ನೃತ್ಯ, ಸಂಗೀತ, ನಾಟಕ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಇವರು ತಮ್ಮ ದೇವಸ್ಥಾನದ ನಾಟಕ ತಂಡ ನಮ್ಮ ತುಳುವೇರ್ ಕಲಾ ಸಂಘಟನೆಯ ಮೂಲಕ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಸಿರಿಸಂಪಿಗೆ ನಾಟಕದ ಮೂಲಕ ರಂಗ ಪ್ರವೇಶ ಮಾಡಿ ದಂಗೆಯ ಮುಂಚಿನ ದಿನಗಳು, ಪಿಲಿಬತ್ತಿ ಗಡಸ್, ಆರ್ಬರ್ಪೇರ್, ಹುಲಿಯ ನೆರಳು, ಅಶುದ್ಧ ಕಾಳಾಪುರ ಕಿಲೇಶಿ, ಧರ್ಮೆತ್ತಿ ಮಾಯೆ, ದೊಂಬರ ಚಿನ್ನಿ, ಮೀಡಿಯಾ ಬದುಕರ ಆಪುಜಿ, ಹೂವು, ಕಿಟ್ಟಪ್ಪನ ಕಿತಾಪತಿ, ಪೀಠಾರೋಹಣ, ಪಂಪನಿಗೆ ಬಿದ್ದ ಕನಸು. ಅತ್ಯುತ್ತಮ ಬ್ಯಾಂಕಿಂಗ್ ಸೇವೆಯನ್ನ ನೀಡ್ತಾ ಇರುವಂತಹ ಶ್ರೀಮತಿ ಆಶಲತಾ ಕುಚ್ಚೂರು ತಮ್ಮನ್ನ ಕೂಡ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸುಗಂಧಿ ಉಮೇಶ್ ಕಲ್ಮಾಡಿ ಅವರು ಮತ್ತೆ ಕಾರ್ಯಕ್ರಮಕ್ಕೆ ಬರಬಹುದನ್ನುವ ನಿರೀಕ್ಷೆಯಲ್ಲಿ ಆಶಲತಾರವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬ್ಯಾಂಕಿಂಗ್ ಸೇವೆ. ಇವರು ಅಧಿಕಾರು ಮಾರ್ಕೆಟ್ ರೋಡ್ ಅಶೋಕ ನಿವಾಸ ಶ್ರೀ ವಿಠಲ ನಾಯ್ಕ ಮತ್ತು ಶ್ರೀಮತಿ ಯಶೋಧರವರ ಮಗಳಾಗಿ ದಿನಾಂಕ 20/7/1979ರಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಧಿಕಾರಿನಲ್ಲಿ, ಪ್ರೌಢ ಶಿಕ್ಷಣವನ್ನ ಎಸ್ವಿಟಿ ಕಾರ್ಕಳದಲ್ಲಿ ಪಡೆದಿರುತ್ತಾರೆ. ದಿನಾಂಕ 23/12/2003ರಲ್ಲಿ ಅಧಿಕಾರು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಅಟೆಂಡರ್ ಆಗಿ ಸೇವೆ ಪ್ರಾರಂಭಿಸಿ 2008ರಲ್ಲಿ ವರ್ಗಾವಣೆಯಾಗಿ ಮುದ್ರಾಡಿ ಕಾರ್ಪೊರೇಷನ್ ಬ್ಯಾಂಕಿಗೆ ಸೇರ್ಪಡೆಗೊಂಡು 2022ರಲ್ಲಿ ಕ್ಲರ್ಕ್ ಆಗಿ 2023ರಲ್ಲಿ ಹೆಡ್ ಕ್ಯಾಶಿಯರ್ ಆಗಿ ಪದೋನ್ನತಿ ಹೊಂದಿ ಪ್ರಸ್ತುತ ಮುದ್ರಾಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ನಲ್ಲಿ ಸೇವೆ ನಿರ್ವಹಿಸುತ್ತಿದ್ದಾರೆ. ಮುದ್ರಾಡಿ ಗ್ರಾಮದ ಜನತೆಯೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದು ನಗುಮೊಗದ ಸೇವೆಯಿಂದ ಜನರ ಮನ ಗೆದ್ದಿದ್ದಾರೆ. 2002ರಲ್ಲಿ ಶ್ರೀ ಜಗನ್ನಾಥ್ ನಾಯ್ಕರನ್ನ ವಿವಾಹವಾಗಿ ಅಜಯ್ ಮತ್ತು ಅಭಯ್ ಎಂಬಿರುವರು ಮಕ್ಕಳೊಂದಿಗೆ ಸುಖ ಸಂಸಾರದ ಜೀವನವನ್ನ ಸಾಗಿಸುತ್ತಿರುವ ಇವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀಡಿದ ಸೇವೆಯನ್ನ ಗುರುತಿಸಿ ಇಂದು ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸಮೀಕ್ಷಾ ಶಿರ್ಲಾಳು. ಮುದ್ರಾಡಿಯಿಂದ ಬಂಟ್ವಾಳಕ್ಕೆ ಹೋಗಿ ಬಂಟ್ವಾಳದ ಶಿಕ್ಷಕರಿಗೆ ಸಮರ್ಥ ನಾಯಕತ್ವವನ್ನು ನೀಡ್ತಾ ಇರುವವರು ಜಯರಾಮ ಉಜೂರ್ ಶಿಕ್ಷಕರು. ದಯಮಾಡಿ ತಾವು ವೇದಿಕೆಗೆ ಬರಬೇಕು. ಸಂಘಟನಾ ಕ್ಷೇತ್ರದ ತಮ್ಮ ಸಾಧನೆಗಾಗಿ ತಮ್ಮನ್ನ ಗೌರವಿಸ್ತಾ ಇದ್ದೇವೆ. ಶ್ರೀ ಜಯರಾಮ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಂಟ್ವಾಳ. ಇವರು ಶ್ರೀಮತಿ ಅಪ್ಪಿ ಮತ್ತು ಶ್ರೀ ರಾಜು ಇವರ ಮಗನಾಗಿ 27/3/1976ರಲ್ಲಿ ಮುದ್ರಾಡಿಯ ಉಜೂರಿನಲ್ಲಿ ಜನಿಸಿರುತ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿಯಲ್ಲಿ, ಪ್ರೌಢ ಮತ್ತು ಪಿಯುಸಿ ಶಿಕ್ಷಣವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬ್ರಿಯಲ್ಲಿ ಪಡೆದು ದೈಹಿಕ ಶಿಕ್ಷಣ ಶಿಕ್ಷಕ ತರಬೇತಿಯನ್ನ ಎಂಕೆ ಅನಂತರಾಜ್ ಮಹಾವಿದ್ಯಾಲಯ ಮೂಡುಬಿದ್ರೆ ಇಲ್ಲಿ ಪಡೆದಿರುತ್ತಾರೆ. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ, ತಾಲೂಕು ಮತ್ತು ಜಿಲ್ಲಾ ಶಿಕ್ಷಕರ ದಿನಾಚರಣೆ ಸಮಿತಿಯ ತಾಲೂಕು ಮತ್ತು ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪತ್ನಿ ಶ್ರೀಮತಿ ಅನಿತಾಜಿ ಮತ್ತು ಮಕ್ಕಳಾದ ಮಿಥಿಲ್ ಮತ್ತು ಮನ್ನಿತ್ರೊಂದಿಗೆ ಸುಖಿ ಜೀವನ ನಡೆಸುತ್ತಿರುವ ತಾವು ಸಂಘಟನಾ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಶುಭ ಹಾರೈಸಿ ನಿಮ್ಮನ್ನ ಇಂದು ಗೌರವಿಸುತ್ತಿದ್ದೇವೆ.
ಥ್ಯಾಂಕ್ ಯು. ನಮ್ಮೂರಿನ ಪ್ರತಿಭೆ ರಚಿತಾ ಕುಲಾಲ್ ಕಬ್ಬಿನಾಲೆ ವೇದಿಕೆಗೆ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಭಜನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರು ಶ್ರೀ ರಾಘವೇಂದ್ರ ನೆಲ್ಲಿಕಟ್ಟೆ ಮುದ್ರಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2 ಜಿಲ್ಲೆಗಳ ಭಜನೆಯ ವ್ಯವಸ್ಥಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವವರು ದಯಮಾಡಿ ವೇದಿಕೆಗೆ ಬನ್ನಿ. ಶ್ರೀ ರಾಘವೇಂದ್ರ ನೆಲ್ಲಿಕಟ್ಟೆ ಮುದ್ರಾಡಿ ಭಜನಾ ಕ್ಷೇತ್ರ ಹೆಬ್ರಿ ತಾಲೂಕು ಮುದ್ರಾಡಿ ಗ್ರಾಮದ ನೆಲ್ಲಿಕಟ್ಟೆ ಶ್ರೀ ಚೆನ್ನಯ್ಯ ಪೂಜಾರಿ ಮತ್ತು ಶ್ರೀಮತಿ ಸುಶೀಲಾ ದಂಪತಿಗಳ 3 ಗಂಡು ಮತ್ತು 2 ಹೆಣ್ಣು ಮಕ್ಕಳಲ್ಲಿ ಕಿರಿಯ ಪುತ್ರನಾಗಿ ದಿನಾಂಕ 1/6/1982ರಲ್ಲಿ ಜನಿಸಿರುತ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ನೆಲ್ಲಿಕಟ್ಟೆಯಲ್ಲಿ, ಪ್ರೌಢ ಶಿಕ್ಷಣವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬ್ರಿಯಲ್ಲಿ ಹಾಗೂ ಪದವಿ ಶಿಕ್ಷಣವನ್ನ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿಯಲ್ಲಿ ಪೂರೈಸಿರುತ್ತಾರೆ. 2003ನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮುದ್ರಾಡಿಯ ಪ್ರಗತಿ ಬಂಧು ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿ ಮುದ್ರಾಡಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಾಗಿ ಬಚ್ಚಪ್ಪು ಶ್ರೀ ದುರ್ಗಾ ಪರಮೇಶ್ವರಿ ಗದ್ದುಗೆ ಭಜನಾ ಮಂಡಳಿಯ ಗೌರವಾಧ್ಯಕ್ಷರಾಗಿ ನಂತರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಕಮ್ಮಟದಲ್ಲಿ ಭಜನಾ ತರಬೇತಿ ಪಡೆದು ಸ್ಥಳೀಯ ಗ್ರಾಮದಲ್ಲಿ 10 ರಿಂದ 12 ಮಕ್ಕಳ ಭಜನಾ ಮಂಡಳಿಗಳನ್ನು ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಕೇವಲ ತಮ್ಮ ಗ್ರಾಮದಲ್ಲಿಯೇ ಅಲ್ಲದೆ ರಾಜ್ಯದ ಬೇರೆ ಬೇರೆ ಕಡೆ ಸುಮಾರು 1500ಕ್ಕಿಂತಲೂ ಹೆಚ್ಚಿನ ಭಜನಾ ಸದಸ್ಯರಿಗೆ ಭಜನಾ ತರಬೇತಿ ನೀಡಿರುತ್ತಾರೆ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೃಷಿ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದರೊಂದಿಗೆ ಭಜನಾ ಕ್ಷೇತ್ರದಲ್ಲಿ ಮಾರ್ಗದರ್ಶಕರಾಗಿ ಹಾಗೂ ಸಂಘಟಕರಾಗಿಯೂ ಶಾಲಾ ಮಕ್ಕಳಿಗೆ ಭಜನಾ ತರಬೇತಿ ನೀಡುತ್ತಿರುವ ಇವರು ಪತ್ನಿ ಶ್ರೀಮತಿ ಸುಗುಣ ಹಾಗೂ ಮಕ್ಕಳಾದ ಹಾದ್ವಿಕ್ ಮತ್ತು ಸೌಜನ್ಯರೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಇವರು ಭಜನಾ ಕ್ಷೇತ್ರದಲ್ಲಿ ನೀಡಿದ ಸೇವೆಯನ್ನ ಗುರುತಿಸಿ ಇಂದು ಗೌರವಿಸುತ್ತಿದ್ದೇವೆ. ಥ್ಯಾಂಕ್ ಯು. ನಿತಿನ್ ಪೂಜಾರಿ ಶಿರ್ಲಾಲು ಕಾರಣಿಕದ ದೈವ ಶಿವರಾಯವನ್ನು ಒಲಿಸಿಕೊಂಡವರು. ತನ್ನ ಜೀವಮಾನದ ಸುದೀರ್ಘ ಅವಧಿಯನ್ನ ದೈವಾರಾಧನೆಯಲ್ಲ ತೊಡಗಿಸಿಕೊಂಡಂತ ಗೌರವಾನ್ವಿತ ಭೋಜ ಪೂಜಾರಿಯವರನ್ನ ಗೌರವಿಸ್ತಾ ಇದ್ದೇವೆ. ಇದೇ ಮುದ್ರಾಡಿಯ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ದುಂಡಿರಾಜರು ಒಂದು ಕವಿತೆ ಬರೆದಿದ್ರು. ಕ್ಯಾಶ್ ಕೌಂಟರ್ನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಕ್ಯಾಶ್ ಕೌಂಟರ್ನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಅದಕ್ಕೆ ಇರಬೇಕು ಹಾಕಿದ್ದಾರೆ ಬೋರ್ಡು ನಗದು. ಆದರೆ ಮುದ್ರಾಡಿಯ ಕ್ಯಾಶ್ ಕೌಂಟರ್ಗೆ ಹೋದರೆ ನಿಮಗೆ ಯಾವಾಗಲೂ ಸಿಗೋದು ನಗು. ಅದು ಆಶಾಲತಾ ಮೇಡಮ್ನವರದ್ದು ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಇರುವವರು. ಅವರನ್ನು ಅಭಿನಂದಿಸ್ತಾ ಜಯರಾಮ ಉಜೂರು ನಮ್ಮ ಹೆಮ್ಮೆ ಅವರು ಬಂಟ್ವಾಳ ತಾಲೂಕಿನ ಇಡೀ ಶಿಕ್ಷಕ ಸಮುದಾಯಕ್ಕೆ ನಾಯಕತ್ವವನ್ನು ನೀಡಿದವರು. ಅವರಿಗೆ ಅಸೌಖ್ಯ ಆಯಿತು. ಆವಾಗ ಇಡೀ ಆ ತಾಲೂಕು, ಆ ದಕ್ಷಿಣ ಕನ್ನಡ ಜಿಲ್ಲೆ ಅವರ ಜೊತೆ ಸ್ಪಂದಿಸಿತು. ಮಾತ್ರ ಅಲ್ಲ, ಅವರಿಗೆ ಅಸೌಖ್ಯ ಇದ್ದಾಗ ಅವರಿಗೆ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವಾಗ ಅವರು ಗುಣಮುಖರಾದ್ರು, ಇಡೀ ಶಿಕ್ಷಕ ಸಮುದಾಯ ಏನು ಹೇಳಿತ್ತಂದ್ರೆ ಅಲ್ಲಿದ್ದು ನೀವೇ ಮತ್ತೆ ನಾಯಕರಾಗಿ ಈ ನಮ್ಮ ಸಂಘಟನೆಯನ್ನು ಮುಂದುವರಿಸಬೇಕು ಅಂತ ಅವರನ್ನು ಅಭಿನಂದಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ರಾಘವೇಂದ್ರ ನೆಲ್ಲಿಕಟ್ಟೆ ಮುದ್ರಾಡಿ ನಮ್ಮ ಭಜನಾ ಸಮಿತಿಯ ಮುಖ್ಯಸ್ಥರು ಕೂಡ ಹೌದು, ಸಂಚಾಲಕರು ಹೌದು. ನಮ್ಮ ಶಾರದೋತ್ಸವಕ್ಕೆ ಅವರ ಕೊಡುಗೆ ಬಹಳ ದೊಡ್ಡದು. ಒಬ್ಬರು ಪ್ರಗತಿಪರ ಕೃಷಿಕರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವಾನಿರತರಾಗಿ, ಮೇಲ್ವಿಚಾರಕರಾಗಿ, ಯೋಜನಾಧಿಕಾರಿಯಾಗಿ ಬಹಳಷ್ಟು ಸೇವೆಯನ್ನ ಸಲ್ಲಿಸಿದವರು. ಭಜನಾ ಕ್ಷೇತ್ರದಲ್ಲಿ ಅವರು ಇನ್ನಷ್ಟು ಮಿನುಗಬೇಕು, ಅತ್ಯುತ್ತಮ ರೀತಿಯಲ್ಲಿ ಈ ಭಾಗದಲ್ಲಿ ಭಜನಾ ಕ್ಷೇತ್ರವನ್ನು ಸಂಘಟಿಸಬೇಕೆನ್ನುವ ಆಶಯದೊಂದಿಗೆ ಇವರನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಮುಂದೆ ಶ್ರೇಷ್ಠ ಸಂಘ ಸಂಸ್ಥೆಗಳಿಗೆ ನೀಡಲಾಗುವಂತಹ ಮುದ್ರಾಡಿ ಶಾರದೋತ್ಸವ ಪುರಸ್ಕಾರ 25 ಇದನ್ನು ನೀಡಲಾಗ್ತಾ ಇರುವುದು ಈಶ್ವರನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘಟನೆ ಬಲ್ಲಾಡಿ. ಕಳೆದ ಬಾರಿ ಮದಗ ಫ್ರೆಂಡ್ಸ್ ಮುದ್ರಾಡಿಯವರು ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಈ ಭಾಗದಲ್ಲಿ ಶ್ರೇಷ್ಠ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಈಶ್ವರನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘಟನೆ ಬಲ್ಲಾಡಿ, ಅದರ ಅಧ್ಯಕ್ಷರು ವೇದಿಕೆಗೆ ಬರಬೇಕು. ಅವರನ್ನು ಹಿಂಬಾಲಿಸಿಕೊಂಡು ಸದಸ್ಯರು ಬರಬೇಕು. ಅಧ್ಯಕ್ಷರಿಗೆ ಸನ್ಮಾನ ಮಾಡ್ತೇವೆ, ಆನಂತರ ಸದಸ್ಯರ ಜೊತೆ ಒಂದು ಫೋಟೋ ಶೂಟ್ ಇರುತ್ತೆ. ಹಿರಿಯರ ಸಲಹೆ ಮಾರ್ಗದರ್ಶನದೊಂದಿಗೆ ಈ ಸಂಘಟನೆಯು 2015 ಜನವರಿಯಲ್ಲಿ ಪ್ರಾರಂಭಗೊಂಡಿತ್ತು. ಈ ಸಂಘಟನೆಯು ಕೇವಲ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೀಮಿತವಾಗಿರದೆ ಗ್ರಾಮದ ಧಾರ್ಮಿಕ, ಶೈಕ್ಷಣಿಕ, ಸಾಹಿತ್ಯಿಕ, ಸಾಮಾಜಿಕ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹವನ್ನ ನೀಡುವ ಮೂಲಕ 10 ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡು ಬಂದಿರುತ್ತದೆ. ಈ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾಗಿ ಶ್ರೀ ಮನೋಹರ್ ಹೆಗ್ಡೆ ಬಲ್ಲಾಡಿ, ಕಾರ್ಯದರ್ಶಿಯಾಗಿ ಶ್ರೀ ಅವಿನಾಶ್ ಹಾಗೂ 20ಕ್ಕೂ ಹೆಚ್ಚು ಜನರು ಸದಸ್ಯರುಗಳಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ.
ಪ್ರಸ್ತುತ ಈ ಸಂಘಟನೆಯ ಅಧ್ಯಕ್ಷರಾಗಿ ಶ್ರೀ ಸಂತೋಷ್ ಕುಲಾಲ್, ಕಾರ್ಯದರ್ಶಿಯಾಗಿ ಶ್ರೀ ಮನೋಜ್, ಉಪಾಧ್ಯಕ್ಷರಾಗಿ ಶ್ರೀ ಪ್ರವೀಣ್ ಪೂಜಾರಿ, ಕೋಶಾಧಿಕಾರಿಯಾಗಿ ಶ್ರೀ ಸತೀಶ್ ಪೂಜಾರಿ ಹಾಗೂ 30ಕ್ಕೂ ಹೆಚ್ಚು ಸದಸ್ಯರುಗಳು ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಘಟನೆಯ ಶಕ್ತಿ ಎನ್ನುವ ತತ್ವದಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಸಂಘಟನೆಯ ಗೌರವಾಧ್ಯಕ್ಷರಾಗಿ ಶ್ರೀ ಪ್ರಕಾಶ್ ಶೆಟ್ಟಿಗಾರ್ ಹಾಗೂ ಗೌರವ ಸಲಹೆಗಾರರಾಗಿ ಬಳ್ಳಾರಿ ಶ್ರೀ ಚಂದ್ರಶೇಖರ್ ಭಟ್ ಅವರು ಸಹಕರಿಸುತ್ತಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಈ ಸಂಘಟನೆಯ ಮೂಲಕ ಕೈಗೊಂಡ ಕಾರ್ಯ ಚಟುವಟಿಕೆಗಳು ಮುದ್ರಾಡಿ ಗ್ರಾಮದ ಜನರ ಮನಸ್ಸನ್ನ ಗೆದ್ದಿದೆ. ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡುವ ಸಲುವಾಗಿ ಪ್ರತಿ ವರ್ಷ ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜಿಸಿಕೊಂಡು ಬಂದಿದೆ. ಅಲ್ಲದೆ 2017ರಲ್ಲಿ ಕಾರ್ಕಳ ತಾಲೂಕು ಮಟ್ಟದ ಮುಕ್ತ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟವನ್ನ ನಡೆಸಲಾಗಿದೆ. 2018ರಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. 2019ರಲ್ಲಿ ಆಟಿಡುಂಜಿ ಕೆಸರ್ದ ಕೂಟ ಕಾರ್ಯಕ್ರಮವನ್ನ ಬಳ್ಳಾರಿ ತೋಟದ ಮನೆ ಗದ್ದೆಯಲ್ಲಿ ಆಯೋಜಿಸಲಾಗಿದ್ದು, ತನ್ಮೂಲಕ ವಿವಿಧ ಮನೋರಂಜನಾ ಚಟುವಟಿಕೆಗಳನ್ನ ನಡೆಸಿ ಬಹುಮಾನವನ್ನ ವಿತರಿಸಿದ್ದಾರೆ. 2020ರಲ್ಲಿ ಜಗತ್ತನ್ನ ತಲ್ಲಣಗೊಳಿಸಿದ ಕೋವಿಡ್ ಅವಧಿಯಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಅಂದಾಜು 80,000 ರೂಪಾಯಿ ಮೌಲ್ಯದ ಆಹಾರದ ಕಿಟ್ಗಳನ್ನು ವಿತರಿಸಿ ನೆರವನ್ನ ನೀಡಿರುತ್ತಾರೆ. ಬಡ ಜನರಿಗೆ, ಅಶಕ್ತರಿಗೆ, ಅನಾರೋಗ್ಯ ಪೀಡಿತರಿಗೆ, ಆಘಾತಕ್ಕೊಳಗಾದವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಸೇರಿ ಅನೇಕ ಮಂದಿಗೆ ಸಹಾಯ ಹಸ್ತವನ್ನ ನೀಡುತ್ತಾ ಬಂದಿದ್ದು, ಇದುವರೆಗೆ ಅಂದಾಜು 5 ಲಕ್ಷಕ್ಕೂ ಅಧಿಕ ಮೊತ್ತದ ಆರ್ಥಿಕ ನೆರವನ್ನ ನೀಡಿರುತ್ತಾರೆ. ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರಕ್ಕೆ, ಗ್ರಾಮದ ಶಾಲೆಗಳ ಅಭಿವೃದ್ಧಿಗೆ ಆರ್ಥಿಕ ಸಹಕಾರ. ಧನ್ಯವಾದಗಳು. ಇದೀಗ ಪ್ರತಿ ವರ್ಷವೂ SSLC ಮತ್ತು PUCಯಲ್ಲಿ 95% ಮತ್ತು 90% ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಕಾರ್ಯಕ್ರಮ. ಇದರ ನಿರ್ವಹಣೆಯನ್ನು ಸಮಿತಿಯ ಜತೆ ಕಾರ್ಯದರ್ಶಿಗಳು ಹಾಗೂ ಶಿಕ್ಷಕರು ಆಗಿರುವಂತಹ ಶ್ರೀ ಅಣ್ಣಪ್ಪ ಮುದ್ರಾಡಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. SSLCಯಲ್ಲಿ 95% ಹೆಚ್ಚು ಅಂಕ ಗಳಿಸಿದಂಥ ಮುದ್ರಾಡಿಯ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ. ಮೊದಲಿಗೆ SSLC ವಿಭಾಗದಲ್ಲಿ 95% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನದ ಆಸನದ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಮೊದಲಿಗೆ ಅಭಿಕ್ಷಾ ಹರೀಶ್ ಶೆಟ್ಟಿಕರ್ ಜಯಶ್ರೀ ದಂಪತಿಗಳ ಸುಪುತ್ರಿಯಾಗಿರುವಂತಹ ಅಭಿಕ್ಷಾ ಇವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಮುಂದೆ ರವಿ ಪೂಜಾರಿ ಮತ್ತು ವಸಂತಿ ದಂಪತಿಗಳ ಸುಪುತ್ರಿಯಾಗಿರುವಂಥ ಸಮ್ಯಶ್ರೀ ಇವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ನಂತರ ರಾಘವೇಂದ್ರ TN ಶಾಲಿನಿ ಆಚಾರ್ಯ ದಂಪತಿಗಳ ಸುಪುತ್ರಿಯಾಗಿರುವ ಅಕ್ಷರ ಇವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ಏಂಜಲ್ ಅಲ್ಫೋನ್ಸಾ ಜೇಮ್ಸ್ ಇವರನ್ನು ಸಹ ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕನ್ನಡ ಮಾಧ್ಯಮದಲ್ಲಿ ಅತ್ಯಧಿಕ ಹೆಚ್ಚು ಅಂಕ ಗಳಿಸಿದಂತಹ ಹರ್ಷಿತ್ N ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ಸುಪ್ರಸನ್ನ ಭಟ್ ಕಬ್ಬಿನಲೆ ಇವರನ್ನು ಸಹ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ PUCಯಲ್ಲಿ 95% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಬರುವಂತೆ ಕೇಳಿಕೊಳ್ತೇನೆ. ರಘುರಾಮ ಪೂಜಾರಿ ಶಾಲಿನಿ ದಂಪತಿಗಳ ಸುಪುತ್ರಿಯಾಗಿರುವಂತಹ ರಕ್ಷಾ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಮುಂದೆ ಅಭಿಜ್ಞಾ N ಇವರನ್ನು ಸಹ ವೇದಿಕೆಗೆ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ಅಭಿಜ್ಞಾ N. ಅಭಿಕ್ಷಾ ಶ್ರೀಹರಿ ಮದಗ ಮುದ್ರಾಡಿ ಹರೀಶ್ ಶೆಟ್ಟಿಗರ್ ಜಯಶ್ರೀ ದಂಪತಿಗಳ ಸುಪುತ್ರಿಯಾಗಿರುವಂಥ ಅಭಿಕ್ಷಾ KPS ಮುನಿಯಲ್ನಲ್ಲಿ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 98.72% ಅಂಕವನ್ನು ಗಳಿಸಿ ಪ್ರಸ್ತುತ ಪಾಂಡುರಂಗ ರಮಣ ನಾಯಕ್ ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜು ಇಲ್ಲಿ
ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಸಮ್ಯಶ್ರೀ ನೆಲೆಯ ಉಪ್ಪಾಳ ಮುದ್ರಾಡಿಯ ರವಿ ಪೂಜಾರಿ ವಸಂತಿ ದಂಪತಿಗಳ ಸುಪುತ್ರಿಯಾಗಿರುವಂಥ ಸಮ್ಯಶ್ರೀ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬ್ರಿಯಲ್ಲಿ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 97.6% ಅಂಕವನ್ನು ಗಳಿಸಿ ಪ್ರಸ್ತುತ ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜು ಹೆಬ್ರಿ ಇಲ್ಲಿ PCMB ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಉಪ್ಪಳ ಮುದ್ರಾಡಿಯ ರಾಘವೇಂದ್ರ TN ಶಾಲಿನಿ ಆಚಾರ್ಯ ದಂಪತಿಗಳ ಸುಪುತ್ರಿಯಾಗಿರುವಂಥ ಅಕ್ಷರ ಅಮೃತ ಭಾರತಿ ವಿದ್ಯಾಲಯ ಹೆಬ್ರಿ ಇಲ್ಲಿ SSLC CBS ಪಬ್ಲಿಕ್ ಪರೀಕ್ಷೆಯಲ್ಲಿ 96.6% ಅಂಕವನ್ನು ಗಳಿಸಿ ಪ್ರಸ್ತುತ ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜ್ ಹೆಬ್ರಿಯಲ್ಲಿ PUC ವಿಜ್ಞಾನ ವಿಭಾಗದಲ್ಲಿ PCMB ವಿದ್ಯಾಭ್ಯಾಸವನ್ನ ಪಡೆಯುತ್ತಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಅತ್ಯಧಿಕ ಅಂಕವನ್ನ ಗಳಿಸಿದಂತ ಹರ್ಷಿತ್ N ಕಾಪೋಳಿ ಕಬ್ಬಿನಾಲಯ ನಾಗೇಂದ್ರ ಪ್ರತಿಮಾ ದಂಪತಿಗಳ ಸುಪುತ್ರನಾಗಿರುವಂತಹ ಹರ್ಷಿತ್ N MNDSM ಅನುದಾನಿತ ಪ್ರೌಢಶಾಲೆ ಮುದ್ರಾಡಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತ್ಯಧಿಕ ಅಂಕವನ್ನು ಪಡೆದು ಪ್ರಸ್ತುತ KPS ಮುನಿಯಲ್ನಲ್ಲಿ PUC PCMC ವಿಭಾಗದಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಏಂಜಲ್ ಅಲ್ಫಾನ್ಸ್ ಜೇಮ್ಸ್ ಜಾಕೋ ಮತ್ತು ಮೇರಿ ಬೀನಾ ಸುಪುತ್ರಿಯಾಗಿರುವಂತಹ ಏಂಜಲ್ ಅಲ್ಫಾನ್ಸ್ ಜೇಮ್ಸ್ ಅಮೃತ ಭಾರತಿ ವಿದ್ಯಾಲಯದಲ್ಲಿ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 96.1% ಅಂಕವನ್ನು ಗಳಿಸಿ ಪ್ರಸ್ತುತ ಕಾರ್ಕಳದ ಕ್ರೈಸ್ಟ್ ಪದವಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ರಘುರಾಮ್ ಪೂಜಾರಿ ಮತ್ತು ಶಾಲಿನ್ ದಂಪತಿಗಳ ಸುಪುತ್ರಿಯಾಗಿರುವಂತಹ ಪಾಂಡುರಂಗ ಅಮೃತ ಭಾರತಿ ವಿದ್ಯಾಲಯದಲ್ಲಿ 96.6% ಅಂಕವನ್ನು ಗಳಿಸಿ MGM ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಅಭಿಜ್ಞಾ N ನರೇಂದ್ರ ಕುಮಾರ್ ರೇಣುಕಾ N ಇವರ ದಂಪತಿಗಳ ಸುಪುತ್ರರಾಗಿರುವ ಅನಗ SR ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ 98.5% ಅಂಕವನ್ನು ಗಳಿಸಿ ಸಾಧನೆಯನ್ನ ಮಾಡಿದ್ದಾರೆ. ಸುಪ್ರಸನ್ನ ಭಟ್ ಕಬ್ಬಿನಾಲ ಮೇಲ್ಮಠ ರಾಮಚಂದ್ರ ಭಟ್ ಮತ್ತು ಶ್ರೀಮತಿ ಸರಸ್ವತಿ ದಂಪತಿಗಳ ಪುತ್ರರಾಗಿರುವ ಪಲಿಮಾರು ಮೂಲಮಠ ಪಲಿಮಾರಿನ ಯೋಗ ದೀಪಿಕಾ ಗುರುಕುಲದ ತಂತ್ರಾಗಮ ವಿದ್ಯಾರ್ಥಿಯಾಗಿ ರಾಜ್ಯ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮದಾಯ ದತ್ತಿಗಳ ಇಲಾಖೆ ಕರ್ನಾಟಕ ರಾಜ್ಯ ಆಗಮ ಶಿಕ್ಷಣ ಮತ್ತು ಪರೀಕ್ಷಾ ಸಮಿತಿಯ ವತಿಯಿಂದ ಬೆಂಗಳೂರು ಬಸವನಗುಡಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಶ್ರೀ ಶೃಂಗೇರಿ ಶಾರದಾ ಕಲ್ಯಾಣ ಮಂಟಪದಲ್ಲಿ ನಡೆದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ವಿದ್ಯಾರ್ಥಿ ಇವರೆಲ್ಲರಿಗೆ ಶಾರದ ಮಾತೆ ಮುಂದಿನ ಅವರ ಶೈಕ್ಷಣಿಕ ಜೀವನ ಉನ್ನತ ಮಟ್ಟದಲ್ಲಿ ಅವರಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಲಿ ಅನ್ನುವಂತಹ ಹಾರೈಕೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ತುರ್ತು ಕೆಲಸದ ನಿಮಿತ್ತ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ಸರ್, ನಮ್ಮ ಶಾರದೋತ್ಸವ ಸಮಿತಿಯ ಪರವಾಗಿ ನೆನಪಿನ ದ್ಯೋತಕವಾಗಿ ಒಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಅಧ್ಯಕ್ಷರು ಅವರಿಗೆ ಗೌರವದ ಪ್ರತೀಕವಾಗಿ ಶಾಲನ್ನು ತೊಡಿಸುವ ಮುಖೇನ ಗೌರವಿಸ್ತಾ ಇದ್ದಾರೆ. ನೆನಪಿನ ಕಾಣಿಕೆಯಾಗಿ ಶಾರದೋತ್ಸವ ಸಮಿತಿಯ ಪರವಾಗಿ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ತಮ್ಮ ಅಮೂಲ್ಯ ಸಮಯವನ್ನ ನೀಡಿದ್ದಕ್ಕೆ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಸರ್. ತಮ್ಮ ಜ್ಞಾನದಿಂದ, ತಮ್ಮ ಜ್ಞಾನಸುಧಾ ವಿದ್ಯಾ ಕೇಂದ್ರದಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಬೆಳಗಲಿ ಅನ್ನುವ ಆಶಯ ನಮ್ಮದು. ಧನ್ಯವಾದಗಳು ಸರ್. ಇದೀಗ 90% ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಕಾರ್ಯಕ್ರಮ. PUC ವಿಭಾಗದಲ್ಲಿ 90%ಕ್ಕಿಂತ ಹೆಚ್ಚು ಅಧಿಕ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸುತ್ತಿದ್ದಾನೆ. ರಾಘವೇಂದ್ರ ಶೆಟ್ಟಿ, ಹಿಂಡುಗುಡ್ಡೆ ಮುದ್ರಾಡಿ, ಸುಚಿತ್ ಶೆಟ್ಟಿ, ರೇಖಾ ಶೆಟ್ಟಿ ದಂಪತಿಗಳ ಪುತ್ರರಾಗಿರುವ ರಾಘವೇಂದ್ರ ಶೆಟ್ಟಿ ಅವರು ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜು ಹೆಬ್ರಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 92% ಅಂಕವನ್ನು ಗಳಿಸಿ ಪ್ರಸ್ತುತ ಮೂಡಬಿದಿರೆಯ ಮೈಟ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ರಾಘವೇಂದ್ರ ಶೆಟ್ಟಿ ಇವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ಕೇಳಿಕೊಳ್ತಿದ್ದೇನೆ. ಮುಂದಿನ ಸಾಧಕ ವಿದ್ಯಾರ್ಥಿ ತನುಷ್ ಎಸ್, ನೀರ್ತೋಡು ಕಬ್ಬಿನಾಲೆಯ ಶಿವಪ್ರಸಾದ್ KV ಮತ್ತು ಪ್ರತಿಭಾ ದಂಪತಿಗಳ ಪುತ್ರರಾಗಿರುವ ತನುಷ್ ಎಸ್ SR ಪದವಿ ಪೂರ್ವ ಕಾಲೇಜ್ ಇಲ್ಲಿ ವಿಜ್ಞಾನ ವಿಭಾಗದಲ್ಲಿ 93.5% ಅಂಕವನ್ನು ಪಡೆದು ಪ್ರಸ್ತುತ ಮೈಸೂರಿನ
ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಸನ್ಮಾನಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ ಸಿಂಚನ ಎಸ್ ಪೂಜಾರಿ, ಹೆಮ್ಮಣ್ಣು ನೆಲೆಕಟ್ಟೆ ಮುದ್ರಾಡಿಯ ಸಂತೋಷ್ ಪೂಜಾರಿ ಜಯಶ್ರೀ ದಂಪತಿಗಳ ಪುತ್ರಿಯಾಗಿರುವ ಸಿಂಚನ ಎಸ್ ಪೂಜಾರಿ ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ಕೇಳ್ಕೊಳ್ತಿದ್ದೇನೆ ಈ ವಿದ್ಯಾರ್ಥಿಗಳನ್ನು. ಸಿಂಚನ ಎಸ್ ಪೂಜಾರಿ ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಶೇಕಡ 92.16 ಅಂಕವನ್ನು ಗಳಿಸಿ ಪ್ರಸ್ತುತ ಶ್ರೀ ಮಧ್ವ ವಾಜರಾಜ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ಪೋಷಕರು ಬರುವಂತೆ ಕೇಳಿಕೊಳ್ತಾ ಇದ್ದಾನೆ. ಮುಂದೆ ತನುಷ್ ಎಸ್ ಪರವಾಗಿ ಅವರ ಪೋಷಕರು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ಕೇಳಿಕೊಳ್ತಿದ್ದೇನೆ. ಮುಂದಿನ ಸನ್ಮಾನಕ್ಕಾಗಿ ಅದ್ವಿತ್ ಹೆಬ್ಬಾರ್, ಶ್ರೀ ಲಕ್ಷ್ಮೀ ನರಸಿಂಹ ಕೃಪಾ ಕಾಪೋಳಿಯ ಸತೀಶ್ ಹೆಬ್ಬಾರ್ ಸಾವಿತ್ರಿ ದಂಪತಿಗಳ ಪುತ್ರರಾಗಿರುವ ಅದ್ವಿತ್ ಹೆಬ್ಬಾರ್ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜು ಸುಣ್ಣಾರಿ ಹುಣಸಮಕ್ಕೆ ಕುಂದಾಪುರ ಇಲ್ಲಿ ವಿಜ್ಞಾನ ವಿಭಾಗದಲ್ಲಿ ಶೇಕಡ 92 ಅಂಕವನ್ನು ಗಳಿಸಿ ಪ್ರಸ್ತುತ MS ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆತ್ಮಿಕ ಗಣೇಶ ನಿಲಯ ಬಲ್ಲಾಡಿಯ ಮುದ್ದು ಪೂಜಾರಿ ಪ್ರಮೀಳ ದಂಪತಿಗಳ ಸುಪುತ್ರಿಯಾಗಿರುವ ಆತ್ಮಿಕ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಿದ್ದಾನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು KPS ಮುನಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಶೇಕಡ 92.33 ಅಂಕವನ್ನು ಗಳಿಸಿ ಪ್ರಸ್ತುತ ಆಳ್ವಾಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆತ್ಮಿಕ ಪರವಾಗಿ ಅವರ ಪೋಷಕರು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ಕೇಳಿಕೊಳ್ತಾ ಇದ್ದಾನೆ. ಮುಂದಿನ ಅಭಿನಂದನೆಗಾಗಿ ಮೀನಾಕ್ಷಿ, ಕೆಳಕಿಲ ಭೀಮನಗರ ಮುದ್ರಾಡಿಯ M ಚಂದ್ರ ಸಾವಿತ್ರಿ ದಂಪತಿಗಳ ಪುತ್ರಿಯಾಗಿರುವ ಮೀನಾಕ್ಷಿ KPS ಹಿರಿಯಡ್ಕದಲ್ಲಿ ದ್ವಿತೀಯ PUCಯಲ್ಲಿ ಶೇಕಡ 93% ಅಂಕವನ್ನು ಗಳಿಸಿ ಪ್ರಸ್ತುತ ಉಡುಪಿಯ ವೈಕುಂಠ ಬಾಳಿಗ ಲಾ ಕಾಲೇಜಿನಲ್ಲಿ ಪ್ರಥಮ ವರ್ಷದ LLB ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಅಭಿನಂದನೆಗಾಗಿ ಶ್ಲೋಕ ಎಸ್ ಶೆಟ್ಟಿ, ಅನುಗ್ರಹ ಸುಬ್ಬನಗಟ್ಟೆ ಮುದ್ರಾಡಿಯ ಸಂತೋಷ್ ಕುಮಾರ್ ಶೆಟ್ಟಿ ಯಶೋಧ ಶೆಟ್ಟಿ ದಂಪತಿಗಳ ಪುತ್ರಿಯಾಗಿರುವ ಶ್ಲೋಕ ಎಸ್ ಶೆಟ್ಟಿ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಹಿರ್ಗಾನ ಕಾರ್ಕಳದಲ್ಲಿ PUC ವಿಜ್ಞಾನ ವಿಭಾಗದಲ್ಲಿ ಶೇಕಡ 93.66 ಅಂಕವನ್ನು ಗಳಿಸಿ ಪ್ರಸ್ತುತ ದಯಾನಂದ ಸಾಗರ್ ಯೂನಿವರ್ಸಿಟಿ ಬೆಂಗಳೂರು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಶ್ಲೋಕ ಎಸ್ ಪರವಾಗಿ ಅವರ ಪೋಷಕರು ಅಭಿನಂದನೆಯನ್ನು ಪಡಿತಾ ಇದ್ದಾರೆ. ಮಂದಾರ ಅವರನ್ನು ವೇದಿಕೆ ಬರಮಾಡಿಕೊಳ್ತಿದ್ದಾನೆ. ಬಲ್ಲಾಡಿ ಗೋಪಾಲಕೃಷ್ಣ ಮಠ ಆಚೆಗುಡ್ಡೆ ಮುದ್ರಾಡಿಯ ಶ್ರೀ ಲಕ್ಷ್ಮೀನಾರಾಯಣ ಭಾಗವತ್ ಸುಮತಿ ಭಾಗವತ್ ದಂಪತಿಗಳ ಪುತ್ರಿಯಾಗಿರುವ ಮಂದಾರ್ ಅವರು ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ PUCಯಲ್ಲಿ ಶೇಕಡ 92 ಅಂಕವನ್ನು ಪಡೆದು ಮೈಸೂರಿನ JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ರಿಸರ್ಚ್ ಕಾಲೇಜಿನಲ್ಲಿ BSc ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಅಭಿನಂದನೆಗಾಗಿ ವೇದಿಕೆಯ ಮೇಲೆ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ದೀಕ್ಷಾ ವೈ ಹೆಬ್ಬಾರ್, ಪರಡ ಬಾಕ್ಯರ್ ಗುತ್ತಿನ ಮನೆ ಕಬ್ಬಿನಾಲೆ ಯೋಗೀಂದ್ರ ಹೆಬ್ಬಾರ್ ನಯನ್ ಹೆಬ್ಬಾರ್ ದಂಪತಿಗಳ ಸುಪುತ್ರಿಯಾಗಿರುವ ದೀಕ್ಷಾ ಹೆಬ್ಬಾರ್ ಪಾಂಡುರಂಗ ರಮಣ ನಾಯಕ್ ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜು ಹೆಬ್ರಿ ಇಲ್ಲಿ ಶೇಕಡ 92 ಅಂಕವನ್ನು ಗಳಿಸಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ CS ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಅಭಿನಂದನೆಗಾಗಿ ನಿಧಿ ಭೋಜನಾಯಕ್ ಇವರನ್ನು ವೇದಿಕೆಗೆ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ಈಶ್ವರನಗರ ಬಲ್ಲಾಡಿ ಮುದ್ರಾಡಿಯ ಭೋಜನಾಯಕ್ ಗೀತಾ ದಂಪತಿಗಳ ಸುಪುತ್ರಿಯಾಗಿರುವ ನಿಧಿ ಭೋಜನಾಯಕ್ SR ಪದವಿ ಪೂರ್ವ ಕಾಲೇಜಿನಲ್ಲಿ PUCಯಲ್ಲಿ ಶೇಕಡ 94 ಅಂಕವನ್ನು ಪಡೆದು ಪ್ರಸ್ತುತ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ನಿಧಿಯ ಪರವಾಗಿ ಇವರ ತಾಯಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ನಿರ್ವಹಿಸಿರುವಂತಹ ಅಣ್ಣಪ್ಪ ಮುದ್ರಾಡಿ ಅವರಿಗೆ ಧನ್ಯವಾದಗಳು. ಇದೀಗ NMSS ಪರೀಕ್ಷೆಯಲ್ಲಿ ವಿಶೇಷ ಸ್ಥಾನವನ್ನು ಗೈದಂತಹ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕುಮಾರಿ ಅಶ್ವಿನಿ ಮತ್ತು ಕುಮಾರ್ ಶೋಭಿತ್ ಅವರು ವೇದಿಕೆಯ ಮೇಲೆ ಆಗಮಿಸಿ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. NMMS ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕವನ್ನು ಗಳಿಸಿ ಸ್ಕಾಲರ್ಶಿಪ್ಗೆ ಅರ್ಹತೆಯನ್ನು ಪಡೆದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಕುಮಾರಿ ಅಶ್ವಿನಿ KPS ಮುನಿಯಾಲು ಶಾಲೆಯ ವಿದ್ಯಾರ್ಥಿನಿ, ಹಾಗೆಯೇ ಕುಮಾರ್ ಶೋಭಿತ್ ಉಮೇಶ್ ಪೂಜಾರಿ ಅವರ ಮಗ MNDSM ಅನುದಾನಿತ ಪ್ರೌಢಶಾಲೆಯ ವಿದ್ಯಾರ್ಥಿ. ಕುಮಾರಿ ಅಶ್ವಿನಿ ಅವರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಜೋರಾದ ಚಪ್ಪಾಳಿಯ ಮೂಲಕ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕು. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್, ರಾಷ್ಟ್ರೀಯ ಸಾಧನೆ ಸಹ ಆರ್ಥಿಕ ಸಹಾಯ ಶಿಷ್ಯ ವೇತನ ಯೋಜನೆ ಅನ್ನುವಂಥ ಪರಿಕಲ್ಪನೆಯಲ್ಲಿ ಮಿನಿ IAS ಅಂತಾನೆ ಕರೀಬಹುದು. ಅಂತಹ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡ ಇಬ್ಬರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು. ಇದು ನಮ್ಮ ಮುದ್ರಾಡಿ
ಊರಿಗೆ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮುದ್ರಾಡಿ ಶಾರದೋತ್ಸವ ಸಮಿತಿಯ ಪರವಾಗಿ ಇದೀಗ ಅವರಿಗೆ ಗೌರವದ ಸನ್ಮಾನ. ಈ ಸನ್ಮಾನದ ಮುಖೇನ ತಾವು ಈ ಭವಿಷ್ಯದ ಜ್ಯೋತಿಗಳಾಗಿ ಬೆಳಗಿ ಅನ್ನುವಂಥ ಆಶಯ ನಮ್ಮದು. ಮುಂದೊಂದು ದಿನ ಈ ಕಾರ್ಯಕ್ರಮಕ್ಕೆ ತಾವು ಶ್ರೇಷ್ಠ ಮಟ್ಟದಲ್ಲಿ ಬೆಳೆದು ಅತಿಥಿಗಳಾಗಿ ಬನ್ನಿ ಅನ್ನುವಂತಹ ಆಶಯದೊಂದಿಗೆ ತಮಗೆ ಗೌರವದ ಸನ್ಮಾನ. ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಸನ್ಮಾನಿತರ ಮಾತುಗಳನ್ನ ಆಡಬೇಕಾಗಿ ನಮ್ಮ ಊರಿನಲ್ಲಿ ಎಲ್ಲರ ಜನರ ಮೆಚ್ಚುಗೆಗೆ ಪಾತ್ರರಾದವರು, ಅತ್ಯುತ್ತಮ ಸೇವೆಯನ್ನು ನೀಡಿದವರು ವಿಲೇಜ್ ಗ್ರಾಮ ಆಡಳಿತಾಧಿಕಾರಿ ಗೌರವಾನ್ವಿತ ನವೀನ್ರವರು ವೇದಿಕೆ ಆಗಮಿಸಬೇಕು. ಜೊತೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿಯೂ ಕೂಡ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದಂತಹ ಅಮೃತ ಮೇಡಮ್ ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ನಮ್ಮ ಅತಿಥಿ ಗೌರವಾನ್ವಿತ ತಹಶೀಲ್ದಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಪ್ರೀತಿಯಿಂದ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅಮೃತ ಕುಲಾಲ್ ಮೇಡಮ್ ರವರು ದಯಮಾಡಿ ವೇದಿಕೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ನವೀನ್ ರವರು ಬಹಳ ಅತ್ಯುತ್ತಮವಾದ ಸೇವೆಯನ್ನು ಗ್ರಾಮ ಆಡಳಿತಾಧಿಕಾರಿಯಾಗಿ ಕೊಟ್ಟವರು. ಯಾರೇ ಕಚೇರಿಗೆ ಬರಲಿ ಅವರಿಗೊಂದು ಸಮಾಧಾನದ ಮಾತುಗಳು, ಅವರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತನ್ನಿಂದಾದ ಪ್ರಯತ್ನವನ್ನು ಮಾಡ್ತಾ ಇದ್ದವರು. ಬೆಳಗುಂಡಿಯ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿಯೂ ಕೂಡ ಅವರು ಸರ್ಕಾರದಿಂದ ನಿಯೋಜನೆಗೊಂಡು ಕರ್ತವ್ಯವನ್ನು ನಿರ್ವಹಿಸಿದವರು. ಜೊತೆಗೆ ಅವರು ವೈಯಕ್ತಿಕವಾಗಿ ಕೂಡ ಓರ್ವ ರಾಷ್ಟ್ರಮಟ್ಟದ ಕ್ರೀಡಾ ತಾರೆ. ನಮ್ಮ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಓಟದ ಸ್ಪರ್ಧೆಯಲ್ಲಿ ಯಾವಾಗಲೂ ಉಡುಪಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟವನ್ನು ಮುಟ್ಟಿದವರು. ಪ್ರತಿ ವರ್ಷವೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂಥ ಕ್ರೀಡಾಕೂಟದಲ್ಲಿ ಅವರೇ ಪ್ರಥಮ ಸ್ಥಾನಕ್ಕೆ ಭಾಜನರಾಗಿರುವವರು. ಅತ್ಯಂತ ಎಳೆಯ ಪ್ರಾಯ ಆದರೆ ಅತ್ಯಂತ ಪ್ರಬುದ್ಧ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವವರು ಮತ್ತು ಎಲ್ಲರ ಪ್ರೀತಿಗೆ ಪಾತ್ರರಾದವರು. ಇನ್ನಷ್ಟು ಸೇವೆಯನ್ನು ಇದೇ ರೀತಿಯ ಜನಮೆಚ್ಚುಗೆಯನ್ನು ಅವರು ಎಲ್ಲ ಸೇವೆಯನ್ನು ಸಲ್ಲಿಸಿದ ಊರುಗಳಲ್ಲಿ ಪಡೆದುಕೊಳ್ಳಬೇಕು. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಅತ್ಯುನ್ನತ ಹುದ್ದೆ ಕಂದಾಯ ಇಲಾಖೆಯಲ್ಲಿ ಬಡ್ತಿಗೆ ತುಂಬಷ್ಟು ಅವಕಾಶಗಳಿದ್ದು ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಬೇಕು. ಜನರಿಗೆ ಒಂದು ಉತ್ತಮ ಸೇವೆ ಅವರಿಂದ ದೊರಕಬೇಕು. ಯೋಗ ಅಂದರೆ ಅವರ ಒಬ್ಬ ಅಧೀನ ಅಧಿಕಾರಿಯನ್ನು ಸನ್ಮಾನ ಮಾಡುವಾಗ ಅವರ ಮುಖ್ಯ ಅಧಿಕಾರಿ ಅವರು ಗೌರವಾನ್ವಿತ ತಹಶೀಲ್ದಾರ್ ಅವರು ಆ ಸಮಯಕ್ಕೆ ಸರಿಯಾಗಿ ಈಗ ಆಗಮಿಸಿದ್ದಾರೆ. ಅವರ ಸಮ್ಮುಖದಲ್ಲಿ ಈ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ನವೀನ್ ರವರಿಗೆ ಶ್ರೇಯಸ್ಸನ್ನು ನಾವು ನಂಬಿರುವಂತಹ ಎಲ್ಲ ದೈವ ದೇವರುಗಳು ಅವರಿಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದೀಗ ಸನ್ಮಾನಿತರ ಪರವಾಗಿ ತಮ್ಮ ನುಡಿಮುತ್ತುಗಳನ್ನು ಆಡಬೇಕಾಗಿ ಶ್ರೀಮತಿ ಇಂದಿರಾ ಬಾಯಾರಿ ಕಬ್ಬಿನಾಲೆ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು. ಈ ಸುಂದರ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಯುತ ಮಂಜುನಾಥ್ ಪೂಜಾರಿಯವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹೃದಯ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಕ್ಕಳೇ, ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾಗೂ ಶ್ರೀ ಶಾರದಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ದಸರಾ ಹಬ್ಬ ಅಂದರೆ ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ, ಖುಷಿಯ ಹಬ್ಬ. ನವರಾತ್ರಿಯ ಈ 9 ದಿನಗಳಲ್ಲಿ ಪ್ರತಿದಿನ ಒಂದೊಂದು ಅವತಾರದ ಶಕ್ತಿಯಾಗಿ ಜಗನ್ಮಾತೆ ದುರ್ಗಾದೇವಿ ಅವತರಿಸಿ ಮಹಿಷಾಸುರನನ್ನು ಸಂಹರಿಸಿ ಲೋಕಕ್ಕೆ ಮಂಗಳವನ್ನುಂಟು ಮಾಡಿದಂತಹ ಸುದಿನ ಈ 9 ದಿನಗಳು. ಹಾಗಾಗಿ ನವರಾತ್ರಿಯ 9 ದಿನಗಳು ಕೂಡ ಪರಮ ಮಂಗಳಕರವಾದಂತಹ ದಿನಗಳು. ಇವತ್ತು 8ನೇ ದಿನ ಜಗನ್ಮಾತೆಯ ಮಹಾಗೌರಿಯ ಶಕ್ತಿಯ ಅವತಾರ. ಈ ಒಂದು ಶ್ರೇಷ್ಠ ದಿನದಂದು ನಮ್ಮ ಮುದ್ರಾಡಿಯ ಈ ನೆಲದಲ್ಲಿ ಶಾರದಾ ಮಹೋತ್ಸವ ಅತ್ಯಂತ ಸುಂದರವಾಗಿ
ಶ್ರೀಯುತ ಮಂಜುನಾಥ್ ಪೂಜಾರಿಯವರ ಒಂದು ಅಧ್ಯಕ್ಷತೆಯಲ್ಲಿ, ಅವರ ನೇತೃತ್ವದಲ್ಲಿ ಸಂಪನ್ನಗೊಂಡಿದೆ. ಅದರ ಜೊತೆಗೆ ನಮ್ಮ ಮುದ್ರಾಡಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಗೈದಂಥವರನ್ನು ಸನ್ಮಾನಿಸಿರುವಂಥದ್ದು, ವಿದ್ಯಾರ್ಥಿಗಳನ್ನು ಅಭಿನಂದಿಸಿರುವಂಥದ್ದು, ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ಬಹಳ ವಿಶೇಷ. ಯಾಕಂದರೆ ಇದೆಲ್ಲವೂ ಕೂಡ ಅವರು ಹಮ್ಮಿಕೊಂಡಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಸ್ಪರ್ಧೆಗಳಿರ್ಬೋದು, ಎಲ್ಲವೂ ವಿದ್ಯಾರ್ಥಿಗಳ ಶೈಕ್ಷಣಿಕಕ್ಕೆ ಪೂರಕವಾದಂತಹವುಗಳು. ಹಾಗೆ ಇದು 6ನೇ ವರ್ಷದ ಶಾರದಾ ಮಹೋತ್ಸವ. ಈ ಒಂದು ಮಹೋತ್ಸವ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕರೆದು, ಯಾಕಂದರೆ ಮಂಜುನಾಥ್ ಪೂಜಾರಿರು ಕಳೆದ ವರ್ಷ ಕೂಡ ಹೇಳಿದರು, ಮುಂದಿನ ವರ್ಷ ನಾನು ನಿವೃತ್ತಿ ಅಂತ ಹೇಳಿದಾಗ ಶಾರದಾ ಪೂಜೆಯಲ್ಲಿ ನಿಮ್ಮನ್ನು ನಾವು ಗೌರವಿಸ್ತೇವೆ, ಬರಬೇಕು ಅಂತ. ಈ ಡೇಟ್ ಫಿಕ್ಸ್ ಆದಾಗ ನನಗೆ ಫೋನ್ ಮಾಡಿ ಹೇಳಿದರು ಅವರು, ಮೇಡಮ್ ಇಂಥ ಡೇಟ್ ಶಾರದಾ ಪೂಜೆ ಇದೆ, ಬರಬೇಕು ಅಂತ. ಹಾಗೆ ಆಮಂತ್ರಣ ಪತ್ರಿಕೆಯನ್ನು ಕೊಡಲಿಕ್ಕೆ ಮನೆಗೆ ಬಂದರೂ ಕೂಡ ನಾವು ಮನೆಯಲ್ಲಿ ಇರಲಿಲ್ಲ. ಆವಾಗ ನಾನು ಮತ್ತೆ ಫೋನ್ ಮಾಡಿ ಹೇಳಿದರು, ನಾವು ಬಂದಿದ್ವಿ, ನೀವು ಇರಲಿಲ್ಲ, ಬರಬೇಕು ಅಂತ ಹೇಳಿಕೊಂಡು. ಅವರ ಒಂದು ಪ್ರೀತಿಯ ಒಂದು ಆಮಂತ್ರಣ ಕರೆಯುವಿಕೆ ಉಂಟಲ್ಲ, ಅದನ್ನು ನಾವು ಗಮನಿಸಬೇಕು. ಹಾಗೆ ಇವತ್ತು ನಾನು ಮೊದಲಾಗಿ ನಮ್ಮನ್ನೆಲ್ಲ ಕರೆದು ಸನ್ಮಾನಿಸಿದಂತಹ, ಅಭಿನಂದಿಸಿದಂತಹ ಶ್ರೀ ಶಾರದಾ ಮಹೋತ್ಸವದ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಹಾಗೆಯೇ ಶ್ರೀ ಗುರುರಕ್ಷಾ ಚಾರಿಟೇಬಲ್ ಟ್ರಸ್ಟ್ನ ಸರ್ವ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಈ ಒಂದು ಅಭಿನಂದನಾ ಕಾರ್ಯಕ್ರಮ ನಮ್ಮ ಮುಂದಿನ ಜೀವನದಲ್ಲಿ ಚಿರಸ್ಮರಣೀಯವಾಗಿ ಉಳಿಯಲಿದೆ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ವೇದಿಕೆಯಲ್ಲಿ ನಾವು ಗಮನಿಸಿದರೆ ವಿವಿಧ ಕ್ಷೇತ್ರಗಳಲ್ಲಿ ಜ್ಞಾನ ಸಂಪನ್ನರನ್ನು ಕರೆದು ಇವತ್ತು ಈ ಕಾರ್ಯಕ್ರಮವನ್ನು ನಡುವೆ ಸಭಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಂಜುನಾಥ್ ಪೂಜಾರಿಯವರು. ನಮ್ಮೂರಿನ ಮಕ್ಕಳಿಗೂ ಕೂಡ ಅವರ ಜ್ಞಾನದ ಹಂಚಿಕೆಯಾಗಲಿ, ನಮ್ಮೂರಿನ ಮಕ್ಕಳು ಕೂಡ ಮುಂದೆ ಬೆಳೆದು ಒಳ್ಳೆಯ ಒಂದು ಜ್ಞಾನವನ್ನು ಪಡಿಬೇಕು ಅನ್ನುವ ಒಂದು ಕಾರ್ಯಕ್ರಮಕ್ಕೆ ಊರಿನವರನ್ನು ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಪನ್ನರು, ಅವರಲ್ಲಿರುವಂತಹ ಜ್ಞಾನ ನಮ್ಮೂರಿನ ಮಕ್ಕಳಿಗೂ ಸಿಗಬೇಕು ಅನ್ನುವಂತಹ ಒಂದು ಮನಸ್ಸು ಅವರದು. ಹಾಗೆ ವಿಶೇಷವಾದ ಕಾರ್ಯಕ್ರಮ ಇದರಲ್ಲಿ ಅಂದರೆ ರಸಪ್ರಶ್ನೆ. ನಾನು ಪ್ರತಿ ವರ್ಷ ಕೂಡ ಅದನ್ನು ನೋಡ್ತಾ ಇದ್ದೆ, ಆದರೆ ಈ ವರ್ಷ ನನಗೆ ಅದರಲ್ಲಿ ಬರಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಆ ರಸಪ್ರಶ್ನೆ ಕಾರ್ಯಕ್ರಮ ನಮ್ಮ ಮಕ್ಕಳ ಒಂದು ಸಾಮರ್ಥ್ಯಕ್ಕನುಗುಣವಾಗಿ ಪ್ರಶ್ನೆಗಳನ್ನು ಆಯ್ದು ಅದನ್ನು ಮಾಡುವಂತಹ ರೀತಿ ಬಹಳ ಚೆನ್ನಾಗಿದೆ. ಅದು ಆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳು ಮಾತ್ರ ಅಲ್ಲ, ಅದನ್ನು ನೋಡ್ತಾ ಇರುವಂತಹ ಮಕ್ಕಳು ದೊಡ್ಡವರಿಗೂ ಕೂಡ ಯಾವುದಾದ್ರೂ ವಿಷಯ ಪೇಪರ್ ಸಿಕ್ಕಿದರೆ ಅದನ್ನು ಇನ್ನಷ್ಟು ಓದೋಣ, ಅವು ಏನಿದೆ ಅದರಲ್ಲಿ ಅದು ಓದಿನ ಹುಚ್ಚನ್ನು ಬೆಳೆಸುವಂತಹ ಒಂದು ಸ್ಪರ್ಧೆ ಅಂದರೆ ಅದು ರಸಪ್ರಶ್ನೆ ಕಾರ್ಯಕ್ರಮ. ಹಾಗೆ ಮುಂದಿನ ವರ್ಷ ಶಾರದಾ ಮಹೋತ್ಸವ ಹತ್ರ ಬಂತು ಅಂದಾಗ ಮಕ್ಕಳಿಗೆ ಇವತ್ತು ಏನು ಪ್ರಶ್ನೆ ಕೇಳ್ತಾರೋ ಏನೋ ಅದರಲ್ಲಿ ಅದನ್ನು ಇದನ್ನು ಓದೋಣ ಅಂತ ಓದುವ ಒಂದು ಕುತೂಹಲ ಮೂಡ್ತದೆ. ಹಾಗೆ ಇಲ್ಲಿ ನಡೆದಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಅತ್ಯಂತ ಸುಂದರವಾಗಿ ಮೂಡಿ ಬಂದಿವೆ. ನಾನು ಮುದ್ರಾಡಿ ಪ್ರೌಢಶಾಲೆಗೆ 1998ರಲ್ಲಿ ಜೂನಲ್ಲಿ ಸೇರಿಕೊಂಡೆ. 2006ರಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ 2025 ಮೇ 31ರವರೆಗೆ ನನ್ನ ಸೇವಾವಧಿಯಲ್ಲಿ 19 ವರ್ಷಗಳ ಕಾಲ ಮುಖ್ಯ ಶಿಕ್ಷಕಿಯಾಗಿ, ಒಟ್ಟು ಆ ಶಾಲೆಯಲ್ಲಿ 27 ವರ್ಷಗಳ ಕಾಲ ನಾನು ಸೇವೆಯನ್ನು ನನಗಾದ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದೇನೆ. ಆದರೆ ಇದಕ್ಕೆಲ್ಲ ಕಾರಣ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು, ಪೋಷಕರು, ಊರಿನವರು, ಊರಿನ ಎಲ್ಲ ಸಂಘ ಸಂಸ್ಥೆಗಳು ನನಗೆ ಸದಾ ಪ್ರೋತ್ಸಾಹ, ಬೆಂಬಲ ಮತ್ತು ಸಹಕಾರವನ್ನು ಕೊಟ್ಟಿದ್ದಾರೆ. ಆಡಳಿತ ಮಂಡಳಿಯವರ ಸಂಪೂರ್ಣ ಬೆಂಬಲ, ಪ್ರೋತ್ಸಾಹವೂ ಕೂಡ ಇಲ್ಲಿ ಇತ್ತು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು ಶಾಲೆಯ ಶಿಸ್ತನ್ನು ಅಳವಡಿಸಿಕೊಂಡು ಕಲಿಸಿಕೊಟ್ಟಂತಹ ಪಾಠವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅವರು ತಮ್ಮನ್ನು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡಿರುವಂತಹ ಕಾರಣದಿಂದ ನಾನು ನನ್ನ ಸೇವೆಯನ್ನು ಚೆನ್ನಾಗಿ ಸಮರ್ಥವಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇವತ್ತಿನ ನನ್ನ ಈ ಅಭಿನಂದನೆ ಅಥವಾ ಸನ್ಮಾನವನ್ನು ನನ್ನ ಅವಧಿಯಲ್ಲಿ ಶಾಲೆಯಲ್ಲಿ ಓದಿದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮಂಜುನಾಥ್ ಪೂಜಾರಿಯವರ ಬಗ್ಗೆ ಹೇಳಬೇಕು ಅಂದರೆ, ಯಾಕಂದ್ರೆ ನಾನೊಂದೆರಡು ಮಾತು ಹೇಳಲೇಬೇಕು. ಇಲ್ಲಿ ಕಾರ್ಕಳದಲ್ಲಿ
ನನಗೆ ಮೀಟಿಂಗ್ ನಿಮಿತ್ತ ಅಥವಾ ಬಿ ಆಫೀಸಿಗೆ ಕಾರ್ಯನಿಮಿತ್ತ ಹಲವಾರು ಸಲ ಹೋಗ್ಲಿಕ್ಕಿರ್ತದೆ. ಕಳೆದ ವರ್ಷ ನಾನು ಹೋದಾಗ ಕಾರ್ಕಳದ ಬಿ ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಬಂಡಿಮಠದ ಹತ್ರ ಬರ್ತಾ ಇದ್ದೆ. ನಾನು ನೇರವಾಗಿ ಬಸ್ಸಿಗೆ ಬಂಡಿಮಠದ ಹತ್ರ ಬರ್ತಾ ಇದ್ದರೆ ಮೇಡಮ್ ಮೇಡಮ್ ಅಂತ ಕರೆಯೋದು ಕೇಳಿತು. ಸ್ವಲ್ಪ ಆಚೀಚೆ ನೋಡಿದೆ ಏನೂ ಗೊತ್ತಾಗಲಿಲ್ಲ, ಯಾರೂ ಕಾಣಲಿಲ್ಲ. ನಾನು ಸೀದಾ ಬರ್ತಾ ಇದ್ದರೆ ಅವರು ಕಾರನ್ನು ಸೈಡಿಗೆ ನಿಲ್ಲಿಸಿ ಸೀದಾ ಬರ್ತಾ ಇದ್ದಾರೆ. ಮೇಡಮ್ ಮೇಡಮ್ ಎಲ್ಲಿ ಹೋಗಿದ್ರಿ, ಹೇಗಿದ್ದೀರಿ, ಏನು ಅಂತ ಹೇಳ್ಕೊಂಡು. ಅಷ್ಟೊಂದು ಸರಳತೆ ಅವರಲ್ಲಿದೆ. ಮತ್ತು ಎಲ್ಲೇ ಹೋಗ್ತಾ ಇದ್ರೂ ಕೂಡ ನಾನು ಅವರನ್ನು ಕಂಡ ಹಾಗೆ ನಾವೆಲ್ಲಿ ಬಸ್ಸಿಗೆ ನಿಲ್ಲಿ ಅಥವಾ ಎಲ್ಲರೂ ಸಿಗಲಿ ಅವರು ಕಾರ್ ನಿಲ್ಲಿಸಿ ಮೇಡಮ್ ನಮಸ್ಕಾರ ಹೇಗಿದ್ದೀರಿ ಅಂತ ಕೇಳದೆ ಹೋಗೋದಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಇರುವಾಗ ಅವರ ಒಂದು ಸಂಘಟನಾ ಚಾತುರ್ಯ, ನಾಯಕತ್ವದ ಒಂದು ಗುಣ, ಶಾಲೆಗೆ ನಾನು ಏನು ಕೇಳಿದ್ರು ಏನಾದರೂ ಬೇಕು ಅಂತ ಕೇಳಿದಾಗ ಅದನ್ನು ಕೇಳಿದ್ದನ್ನು ಕೊಡದೆ ಇದ್ದದ್ದೇ ಇಲ್ಲ. ಆದರೆ ನಾನು ಹೇಳೋದೇನೆಂದರೆ ಕೇಳದೇ ಇದ್ದರೂ ಕೂಡ ಕೆಲವೊಮ್ಮೆ ಅವರೇ ಮೇಡಮ್ ನಿಮ್ಮ ಶಾಲೆಗೆ ಇಂಥದ್ದು ಕೊಡ್ತೇವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನು ನಾನು ಕೇಳಿದಾಗ ಎಲ್ಲರೂ ಕೊಡ್ತಾರೆ, ಆದರೆ ಕೇಳದೇ ಇದ್ದಾಗ ಕೊಡ್ತಾರಲ್ಲ, ಅದನ್ನು ನಾನು ಇಲ್ಲಿ ನೆನಪಿಸ್ಕೊಳ್ಬೇಕು. ಅಂತಹ ಒಂದು ಒಳ್ಳೆಯ ಮನಸ್ಸು ಅವ್ರದ್ದು. ನಮ್ಮೂರಿನ ಶಾಲೆಗಳು ಅಭಿವೃದ್ಧಿ ಆಗಬೇಕು, ನಮ್ಮೂರಿನ ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂಥದ್ದು. ಅದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಆ ಶಾರದಾ ಪೂಜೆಯನ್ನು ಪ್ರಾರಂಭ ಮಾಡಿದರು. ಈ ನಮ್ಮೂರಿನ ಎಲ್ಲ ಮಕ್ಕಳು ಇದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ನೋಡಿದರೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆಯೇ ಸುಧಾಕರ್ ಶೆಟ್ಟರವರು ಹೇಳಿದರು ನೋಡಿ, ಅವರ ಮಾತಿನ ಮೂಲಕ ಅವರ ಒಂದು ದಿಕ್ಸೂಚಿ ಭಾಷಣ ಅಂದರೆ ಅದು ಭಾಷಣವೇ. ಪ್ರತಿಯೊಬ್ಬರು ಅವರು ಹೇಳಿರ್ಬೋದು ನನಗೆ ನಿಮ್ಗೆ ಬೇಡ ಅಂತಿದ್ದನ್ನು ಡಸ್ಟ್ಬಿನಿಗೆ ಹಾಕಿ ಅಂತ ಹೇಳಿರ್ಬೋದು, ಆದರೆ ಅವ್ರು ಹೇಳಿದ್ರೆ ಬೇಡದ ಒಂದೇ ಒಂದು ಮಾತು ಇರಲಿಲ್ಲ. ಎಲ್ಲವೂ ಕೂಡ ಇಂದಿನ ಒಂದು ವಿದ್ಯಾರ್ಥಿಗಳು ಸ್ವೀಕರಿಸಬೇಕಾದಂತಹ ಮಾತುಗಳೇ. ಮತ್ತು ಶಿಕ್ಷಣಕ್ಕೆ ಅದು ಜನಸೇವೆ ಮಾಡಬೇಕು ಅಂತಾದರೆ ದುಡ್ಡೇ ಬೇಕಾಗಿಲ್ಲ, ಶ್ರೀಮಂತಿಕೆ ಇರಬೇಕು ಅಂತ ಇಲ್ಲ ಅನ್ನೋದಕ್ಕೆ ನಮ್ಮೆದುರು ಇರುವಂತಹ ಹರೇಕಳ ಹಾಜಬ್ಬರವರಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅದು ಏನೂ ಇಲ್ಲದಿದ್ದರೂ ಕೂಡ ಅವರು ಹೇಗೆ ಒಂದು ಶಾಲೆಯನ್ನು ಕಟ್ಟಿ ಬೆಳೆಸಿದರು, ಹೇಗೆ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅಂತ. ಹಾಗಾಗಿ ನಾವು ಕೂಡ ನೀವು ಕೂಡ ಇದನ್ನೆಲ್ಲ ನಮಗೆ ಇವರು ಮಾದರಿ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಈ ಒಂದು ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಿಗೊಂದು ಕಿವಿ ಮಾತನ್ನು, ಯಾಕಂದ್ರೆ ನಂಗೆ ಕೊಟ್ಟಿದ್ದು 3 ನಿಮಿಷ ನಾನು ಕೇಳಿದ್ದೇನೆ, ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ವಿದ್ಯಾರ್ಥಿಗಳಿಗೊಂದು ಕಿವಿ ಮಾತು. ಒಂದು ಕಲ್ಲು ಸುಂದರವಾದ ಮೂರ್ತಿ ಆಗಬೇಕು ಅಂತಾದರೆ ಶಿಲ್ಪಿಯ ಕೈಯಿಂದ ಸಾವಿರಾರು ಉಳಿಪೆಟ್ಟುಗಳನ್ನು ತಿಂತದೆ. ಆ ಸಾವಿರಾರು ಉಳಿಪೆಟ್ಟುಗಳನ್ನು ತಿಂದು ಸುಂದರವಾದ ಮೂರ್ತಿಯಾದಂತಹ ಮೂರ್ತಿ ಅದು ಪೂಜೆಗೆ ಅರ್ಹ. ದೇವಸ್ಥಾನದಲ್ಲಿದೆ ಅಂತಾದರೆ ಅದನ್ನು ದೇವರ ಮೂರ್ತಿಯಾದರೆ ದೇವಸ್ಥಾನದಲ್ಲಿ ಪೂಜೆಗೆ ಇಡ್ತೇವೆ, ಅಥವಾ ಇಲ್ಲಾಂದರೆ ಬೇರೆ ಮೂರ್ತಿಗಳಾದರೆ ಚಂದ ಇದ್ದರೆ ಶೋಕೇಸಲ್ಲಿ ಇಡ್ತೇವೆ. ಅದೇ ಕೆಲವು ಉಳಿಪೆಟ್ಟುಗಳನ್ನು ತಿಂದಂತಹ ಕಲ್ಲು ಮೆಟ್ಟಿಲುಗಳಾಗ್ತದೆ. ಮೆಟ್ಟಿಲುಗಳನ್ನು ಮಾಡಬೇಕು ಅಂತಾದರೆ ಅಷ್ಟು ಉಳಿಪೆಟ್ಟುಗಳನ್ನು ಹಾಕಬೇಕಾಗಿಲ್ಲ ಮಕ್ಕಳೇ. ಹಾಗಾಗಿ ನೀವು ಬೆಳೆದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು. ಶಿಕ್ಷಣದಲ್ಲಿ ಒಂದು ಸಾಧನೆಯನ್ನು ಮಾಡಿ ಒಂದು ಜೀವನದಲ್ಲಿ ನಿಮ್ಮ ಒಂದು ಗುರಿ ಏನಿದೆ ಅದನ್ನು ತಲುಪಬೇಕು ಅಂತಾದರೆ ಕಷ್ಟಪಡಬೇಕು ಮಕ್ಕಳೇ, ಕಷ್ಟಪಟ್ಟು ಓದಬೇಕು. ವಿದ್ಯಾರ್ಥಿ ಜೀವನದ ಪ್ರತಿಯೊಂದು ನಿಮಿಷ ಕೂಡ ತುಂಬ ತುಂಬ ಇಂಪಾರ್ಟೆಂಟ್. ಅದು ಅಲ್ಲಿ ನೀವು ಯಾವುದೇ ಯಾಕಂದರೆ ಈಗ ಎಲ್ಲ ಮಾಧ್ಯಮಗಳು ಅದು ಇದು ಸಮೂಹ, ನಿಮ್ಮ ಮೊಬೈಲ್ ಇದೆ, ಟಿ ವಿ ಇದೆ, ಬೇಕಾದಷ್ಟಿದೆ. ನಿಮ್ಮನ್ನು ಆಚೆ ಈಚೆ ಸೆಳೆಯುವಂತಹ ಅಂಶಗಳು ಹಲವಾರು ಇವೆ. ಓದಿನಲ್ಲಿ ಕಾನ್ಸಂಟ್ರೇಷನ್ ಇಡಬೇಕು ಅಂದರೆ ಕಷ್ಟ ಆಗ್ತದೆ ಕೆಲವರಿಗೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀವು ಮುಂದೆ ಬರಬೇಕು, ಉತ್ತಮವಾದ ಗುರಿಯನ್ನಿಟ್ಟುಕೊಂಡು ಅದನ್ನು ಸಾಧಿಸಬೇಕು ಅಂತಾದರೆ ನೀವು ಕಷ್ಟಪಟ್ಟು ಓದಬೇಕಾಗ್ತದೆ. ಶಾಲೆಯಲ್ಲಿ ಗುರುಗಳು ಹೇಳಿದ ಮಾತನ್ನು ಕೇಳಬೇಕು. ಮನೆಯಲ್ಲಿ ಹೆತ್ತವರು ಹಿರಿಯರು ಏನು ಹೇಳ್ತಾರೋ ಅದನ್ನು ಪಾಲಿಸಬೇಕು. ಯಾಕಂದರೆ ನಿಮ್ಮ ತಂದೆ ತಾಯಿಗಳು ಓದಿಲ್ಲದೆ ಇರ್ಬೋದು, ಓದಿ ಪಡ್ಕೊಂಡಂತಹ ಸರ್ಟಿಫಿಕೇಟ್ ಮಾತ್ರ ಅದಕ್ಕೆ ಮಾತ್ರ ಬೆಲೆ ಅಲ್ಲ. ನಿಮ್ಮ ಸರ್ಟಿಫಿಕೇಟ್ನ ಜೊತೆಗೆ ನಮ್ಮ ಸುಧಾಕರ್ ಶೆಟ್ಟಿಯವರು ಹೇಳಿದಂತಹ ಆ ಜೀವನ ಮೌಲ್ಯಗಳಿದೆ ಅಲ್ಲ, ಅದು ಇದ್ದರೆ ಮಾತ್ರ ನಮಗೆ ವಿದ್ಯಾವಂತ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲದಿದ್ದರೆ ಎಷ್ಟೇ ಒಳ್ಳೆಯ ಮೌಲ್ಯಗಳು ನಮ್ಮಲ್ಲಿ ಇಲ್ಲ ಅಂತಾದರೆ ಎಷ್ಟೇ ಸರ್ಟಿಫಿಕೇಟ್ಗಳನ್ನು ತಗೊಳ್ಳಿ ಅದೊಂದು ಪೇಪರ್ನ ತುಂಡಷ್ಟೇ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಶಿಕ್ಷಣದಲ್ಲಿ ಗುರಿಯನ್ನು ಇಟ್ಟುಕೊಳ್ಳಿ. ಅದನ್ನು ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಕಷ್ಟಪಟ್ಟಾದರೂ ಸಾಧನೆಯನ್ನು ಮಾಡಿ
ಅದರ ಜೊತೆಗೆ ಒಳ್ಳೆಯ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಹೆತ್ತವರು ಹೇಳಿದಂತಹ ಮಾತುಗಳನ್ನು ಕೇಳಬೇಕು. ಯಾಕೆಂದರೆ ಅವರಿಗೆ ಜೀವನಾನುಭವ ಇದೆ, ಅವರಲ್ಲಿ ಜೀವನದ ಮೌಲ್ಯಗಳು ಇದೆ, ಹೇಗೆ ಬದುಕಬೇಕು ಅಂತ ಗೊತ್ತಿದೆ, ಸಮಾಜದಲ್ಲಿ ಎಲ್ಲರನ್ನೂ ಸೇರಿಕೊಂಡು ಹೇಗೆ ಬದುಕಬೇಕು ಅನ್ನೋಂಥದ್ದಿದೆ. ಹಾಗಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಯೋಜನೆಯನ್ನು ಇಟ್ಟುಕೊಂಡು ಗುರಿಯನ್ನು ಇಟ್ಟುಕೊಂಡು ಗುರಿ ಮುಟ್ಟುವ ತನಕ ನೀವು ನಿಲ್ಲಬೇಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ನಮ್ಮ ಶ್ರೀಯುತ ಮಂಜುನಾಥ್ ಪೂಜಾರಿಯವರ ಒಂದು ಸಂಘಟನೆ, ದಕ್ಷತೆ, ಪ್ರಾಮಾಣಿಕ ಸೇವೆಗೆ ಅವರಿಗೆ ಸಂದಂತಹ ಒಂದು ಗೌರವ ನಮ್ಮ ಮುದ್ರಾಡಿಗೆ ಶ್ರೀ ನಾರಾಯಣ ಗುರು ಸೇವಾ ಅಭಿವೃದ್ಧಿಯ ಒಂದು ರಾಜ್ಯಾಧ್ಯಕ್ಷರು. ಬಹಳ ಖುಷಿ ನಮಗೆ, ಅದು ನಾವು ಸಂತೋಷ ಪಡಬೇಕು. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನದ ನೆರಳನ್ನು ನೀಡಿದವರು ತಾವು. ತಮ್ಮ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ಇದೀಗ ಖ್ಯಾತ ವಾಗ್ಮಿಗಳು ಹಾಗೆ ನ್ಯಾಯವಾದಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಶೇಖರ್ ಮಡಿವಾಳ ಇವರು ಒಂದೆರಡು ಚುಟುಕಾಗಿ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುದ್ರಾಡಿಯ ಈ ಒಂದು ಅದ್ದೂರಿ ಶಾರದಾ ಉತ್ಸವದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯರು, ನನ್ನ ಸಹಪಾಠಿಗಳು, ನಾವಿಬ್ಬರು ಒಂದೇ ತರಗತಿಯಲ್ಲಿ ಓದಿದವರು, ನಾನು ಮತ್ತು ಮಂಜುನಾಥ ಪೂಜಾರಿ ಅವರು. ಹಾಗೆ ಇನ್ನೊಬ್ಬರು ಸನ್ಮಾನ್ಯ ಬಾಯಿರಿ ಅವರಿದ್ದಾರೆ. ನಾವು 3 ಜನ ಒಂದೇ ತರಗತಿಯಲ್ಲಿ ಓದಿದವರು ಇವತ್ತು ವೇದಿಕೆಯಲ್ಲಿ ಇದ್ದೇವೆ. ಇದು ಸುಮಾರು 70ರ ದಶಕದ ಮಾತು. ಇದು ಭಾಳ ಸಂತೋಷ ಆಗ್ತದೆ. ಇವತ್ತು ಈ ವೇದಿಕೆಯಲ್ಲಿ ಪ್ರಪ್ರಥಮವಾಗಿ ನಾನು ಗುರುತಿಸುವುದಕ್ಕೆ ಬಯಸುವುದು, ಈ ದೇಶದಲ್ಲಿ ಒಬ್ಬ ಅಕ್ಷರ ಸಂತ ಅಂತ ಗುರುತಿಸಲ್ಪಟ್ಟು ದೇಶದ ಒಂದು ಅತ್ಯುನ್ನತ ಪದವಿಗಳಲ್ಲಿ ಒಂದಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಹರೇಕಳ ಆಜಬ್ ಅವರೇ, ಇನ್ನು ಈ ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಯೋಗೀಶ್ ಭಟ್ರೆ, ಮುದ್ರಾಡಿ ಪಂಚಾಯತ್ನ ಅಧ್ಯಕ್ಷರೇ, ನನ್ನ ಆತ್ಮೀಯರಾದಂಥ ಗಣಪತಿ ಅಮ್ಮವರೇ, ಸನ್ಮಾನ್ಯ ಲಕ್ಷ್ಮಣಾಚಾರ್ಯ, ಮುದ್ರಾಡಿ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಮಂಜುನಾಥ್ ಹೆಗಡೆ ಅವರೇ, ಕಾರಕಿಬ್ರಿಯ ತಹಶೀಲ್ದಾರರೇ, ಸನ್ಮಾನ್ಯ ಟಿ ಮಂಜುನಾಥ್ ಅವರೇ ಉದ್ಯಮಿಗಳು, ಹಾಗೆ ನನ್ನ ಆತ್ಮೀಯರಾದ ಗೋಪಿನಾಥ್ ಭಟ್ ಅವರೇ, ಹಾಗೆ ಚಂದ್ರಶೇಖರ್ ಬಾಯಿರಿ ಅವರೇ, ಇನ್ನೂ ಒಬ್ಬರು ಅಧ್ಯಾಪಕರು, ದಯವಿಟ್ಟು ನನಗೆ ಹೆಸರು ನೆನಪಾಗ್ತಾ ಇಲ್ಲ. ವೇದಿಕೆ ಮುಂಭಾಗದಲ್ಲಿ ಭಾಳಷ್ಟು ಗಣ್ಯರಿದ್ದಾರೆ. ಸನ್ಮಾನ್ಯ ಎಲ್ಲ ಗಣ್ಯರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಗೌರವ ಅರ್ಪಿಸಿಕೊಂಡು ನಾನು ಹೆಚ್ಚು ಮಾತಾಡೋದಿಲ್ಲ. ಯಾಕೆಂತೇಳಿದರೆ ಈಗಾಗಲೇ ಭಾಳಷ್ಟು ಜನ ಈ ವೇದಿಕೆಯಲ್ಲಿ ಮಾತನಾಡಿದ್ದಾರೆ ಮತ್ತು ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳ ನಿರೀಕ್ಷೆಯಲ್ಲಿ ತಾವೆಲ್ಲ ಇದ್ದೀರಿ. ಆದರೆ ಈ ವೇದಿಕೆಯಲ್ಲಿ ಅತಿಥಿಯಾದ ಒಂದು ಸಂದರ್ಭದಲ್ಲಿ ಔಪಚಾರಿಕವಾಗಿ 2 ಮಾತಾಡ್ತೇನೆ. ಏನಂತೇಳಿದರೆ, ಒಂದು ಪ್ರಥಮವಾಗಿ ಇವತ್ತು ಮಂಜುನಾಥ ಪೂಜಾರಿ ಬಗ್ಗೆ 2 ಮಾತಾಡಬೇಕಾಗ್ತೇನೆ ನಾನು. ಏನಂತೇಳಿದರೆ, ಮಂಜುನಾಥ ಪೂಜಾರಿಯವರು ಒಬ್ಬ ಅಸಾಮಾನ್ಯ ಸಂಘಟಕ. ಅವರು ಜನರನ್ನು ಒಟ್ಟಿಗೆ ಕರೆದುಕೊಂಡು ಹೋಗತಕ್ಕಂಥ ಶಕ್ತಿ ಅವರಿಗಿದೆ. ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿ ಯಾವುದೇ ಕಾರ್ಯಕ್ರಮದಿಂದ ಒಂದು ಯಶಸ್ವಿಯಾಗಿ ಕೊನೆ ಮುಟ್ಟಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅವರಿಗಿದೆ. ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ ಅಥವಾ ಅವರು ನೆಚ್ಚಿಕೊಂಡು ಬಂದಂಥ ರಾಜಕೀಯ ಪಕ್ಷದ ರಾಜಕೀಯ ಚಟುವಟಿಕೆಗಳಿರಲಿ, ಯಾವುದರಲ್ಲಿ ಆದರೂ ಕೂಡ ಅವರ ಒಂದು ಸಂಘಟನಾ ಸಾಮರ್ಥ್ಯವನ್ನು ಗುರುತಿಸ್ತಕ್ಕಂಥ ರೀತಿಯಲ್ಲಿ ಅವರು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಇವತ್ತು ಈ ವೇದಿಕೆಯಲ್ಲಿ ನಾನು ನೋಡಿದೆ, ಇದು ಬರೀ ಒಂದು ದಸರಾ, ನಾವೆಲ್ಲ ದಸರಾ ಅಂದ ತಕ್ಷಣ ಮೊದಲು ನೆನಪಾಗ್ತಿದ್ದದ್ದು ಮೈಸೂರಿನ ದಸರಾ. ಆ ನಂತರ ನಮಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಮಂಗಳೂರಿನಲ್ಲಿ ಜನಾರ್ದನ ಪೂಜಾರಿ ಅವರು ಪ್ರಾರಂಭ ಮಾಡಿದ ಮಂಗಳೂರಿನ ದಸರಾ ಭಾಳ ಆಪ್ತವಾಗಿತ್ತು, ಭಾಳ ಒಂದು ವಿಜೃಂಭಣೆ ದಸರಾವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ನಂತರ ಇವತ್ತು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಭಾಳಷ್ಟು ಊರುಗಳಲ್ಲಿ ದಸರಾ ಆಚರಣೆಯ ಮೂಲಕ ಈ ಭಾಗದ ಎಲ್ಲ ಗ್ರಾಮೀಣ ಪ್ರದೇಶದ ಜನರು ಕೂಡ ಇವತ್ತು ಶಾರದಾ ಮಾತೆಯ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಇವತ್ತು ಅಲ್ಲರಿರ್ತಕ್ಕಂಥ ಸ್ವಯಂ ಸೇವಾ ಸಂಘಟನೆಗಳು, ಯುವಕರು, ಎಲ್ಲ ದಾನಿಗಳು ಇವತ್ತು ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಆ ನಿಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದರೆ ಈ ಒಂದು 6 ವರ್ಷಗಳಿಂದ ಈ ಭಾಗದಲ್ಲಿ ನಡೆತಕ್ಕಂಥ ದಸರಾದಲ್ಲಿ ನಾನು ವಸ್ತುಶಃ ಇವತ್ತು ದಸರಾ ಅಂದ ತಕ್ಷಣ ಅದೊಂದು ಶಾರದಾ ಮಾತೆ, ಆ ದೇವಿ ಸ್ವರೂಪದ ಶಾರದಾ ಮಾತೆಯ ಒಂದು ಉತ್ಸವವೂ ಹೌದು, ಇನ್ನೊಂದು ರೀತಿಯಲ್ಲಿ ಇದೊಂದು ಅಕ್ಷರದ ಮಹೋತ್ಸವವೂ ಹೌದು ಎನ್ನತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಬಹಳಷ್ಟು ಜನ ವಿದ್ಯಾವಂತರನ್ನು, ಬಹಳಷ್ಟು ವಿದ್ಯಾರಂಗದಲ್ಲಿ ಸಾಧನೆಗಳನ್ನು ಮಾಡಿದವರನ್ನು, ಬೇರೆ ಬೇರೆ ಕ್ಷೇತ್ರದಲ್ಲಿ ಜನರಿಗೆ ಸೇವೆ ಸಲ್ಲಿಸಿದವರನ್ನು ಕರೆದು ಈ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ತಾವೇನು ಮಾಡಿದ್ದೀರಿ, ಇದು ನಿಜವಾಗಿಯೂ ಈ ಒಂದು ಭಾಗದ ಎಲ್ಲ ಈ ಸಂಘಟಕರಿಗೆ ಒಂದು ಹೆಮ್ಮೆ ತರತಕ್ಕಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ಇನ್ನೊಂದು ಇದೇ ಈ ದಸರಾದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ದೊಡ್ಡ ಒಂದು ಕೊಡುಗೆಯನ್ನು ಈ ಭಾಗದ ಜನರಿಗೆ ನೀಡಿದೆ. ಇದು ನಮ್ಮೆಲ್ಲರಿಗೆ ಹೆಮ್ಮೆ ತರತಕ್ಕಂಥ ವಿಚಾರ. ನಮ್ಮೆಲ್ಲರ ಆತ್ಮೀಯರಾದಂಥ ಮಂಜುನಾಥ ಪೂಜಾರಿ ಅವರನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆಯಾದಂಥ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಇವತ್ತು ಕರ್ನಾಟಕ ಸರ್ಕಾರ ನೇಮಕ ಮಾಡಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಒಳ್ಳೆಯ ಒಂದು ಸೂಕ್ತ ಹುದ್ದೆಗೆ ಒಂದು ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿದ ಹಾಗೆ ಆಗಿದೆ. ಯಾಕೆಂತೇಳಿದ್ರೆ ಅವರು ಒಂದು ಜನಪರ ಹೋರಾಟದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಬಹಳಷ್ಟು ಹೋರಾಟಗಳನ್ನು ಸಾಮಾಜಿಕ ನೆಲೆಯಲ್ಲಿ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸಬೇಕೆನ್ನತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ಅದು ಬಾಲಕರಿಂದ ವೃದ್ಧರವರೆಗೆ ಎಲ್ಲರನ್ನೂ ಭಾಳ ಆತ್ಮೀಯತೆಯಿಂದ ಎಲ್ರಿಗೂ ಗೌರವ ಕೊಟ್ಟು ಅವರನ್ನು ನಡೆಸಿಕೊಂಡು ಬಂದವರು. ಅವರ ಒಂದು ಆ ವ್ಯಕ್ತಿತ್ವಕ್ಕೆ, ಆ ಒಂದು ಪ್ರಾಮಾಣಿಕತೆಗೆ ಮತ್ತು ಪಕ್ಷನಿಷ್ಠೆಗೆ ಮತ್ತು ಸಮಾಜದಲ್ಲಿ ಬಂದು ಬಡವರ ಬಗ್ಗೆ ಇದ್ದಂಥ ಏನು ಕಾಳಜಿಗೆ ಮತ್ತು ಜನ ಸಮೂಹದಲ್ಲಿ ಏನು ಸಾರ್ವಜನಿಕ ಕಾಮಗಾರಿಗಳನ್ನು ನಡೆಸ್ತಕ್ಕಂಥ ಒಂದು ಬದ್ಧತೆಗೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಅವರನ್ನು ಗುರುತಿಸಿ ಈ ಒಂದು ಹುದ್ದೆಯನ್ನು ಅವರಿಗೆ ನೀಡಿದೆ. ಆ ಹುದ್ದೆ ಅವರನ್ನು ಇನ್ನಷ್ಟು ಮೇಲಿನ ಸ್ಥಾನಕ್ಕೆ ತಂದು ಇವತ್ತು ನಿಲ್ಲಿಸಿದೆ. ಇವತ್ತು ರಾಜ್ಯ ಮಟ್ಟದಲ್ಲಿ 35 ಏನು ನಿಗಮಗಳಲ್ಲಿ ಒಬ್ಬರಾಗಿ ಇವತ್ತು ಮಂಜುನಾಥ ಪೂಜಾರಿ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿದರೆ ನಾವಿವತ್ತು ನೆನಪಿಸಿಕೊಳ್ಬೇಕು ಯಾವ ರೀತಿಯ ಒಂದು ಸಾಧನೆ ಇದು ಅಂತ. ಅಂಥ ಒಂದು ಶಕ್ತಿಯನ್ನು ಇವತ್ತು ಮಂಜುನಾಥ ಪೂಜಾರಿ ಅವರು ಬಳಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರ ಸೇವೆ ಮಾಡತಕ್ಕಂಥ ಒಂದು ಅವಕಾಶ ಅವರಿಗೆ ಒದಗಿ ಬರ್ತದೆ ಮತ್ತು ಆ ಅವಕಾಶವನ್ನು ಅವರು ಖಂಡಿತ ಸದುಪಯೋಗ ಪಡಿಸಿಕೊಳ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಇನ್ನು ಬಹಳಷ್ಟು ಈ ಒಂದು ಸಂಘಟನೆಯ ಬಗ್ಗೆ ನಾನು ಹೇಳಬೇಕಾಗ್ತದೆ. ಏನಂತ ಹೇಳಿದ್ರೆ ಇಲ್ಲಿ ನಾನು ಕೇಳಿದೆ, ಒಂದು ಸುಮಾರು 25ಕ್ಕೂ ಹೆಚ್ಚು ಶಿಕ್ಷಕ ವರ್ಗದವರು ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ಅಂತೇಳಿ. ಭಾಳ ಒಳ್ಳೆಯ ಕಾರ್ಯಕ್ರಮ. ನಾನಾಗ ಕೂತು ನೋಡ್ತಾ ಇದ್ದೆ. ಪ್ರಕಾಶ್ ಮಾಸ್ಟ್ರು ಏನು ಕ್ವಿಜ್ ಏನು ರಸಪ್ರಶ್ನೆಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ರು. ಭಾಳಷ್ಟು ಕ್ಲಿಷ್ಟಕರವಾದಂಥ ಪ್ರಶ್ನೆಗಳು ಇದ್ದು, ಆದರೆ ವಿದ್ಯಾರ್ಥಿಗಳು ಎಷ್ಟು ಅವರ ಜ್ಞಾನ ಸಂಪತ್ತು ಇದೆ ಅನ್ನತಕ್ಕಂಥ ನನಗೆ ಆಶ್ಚರ್ಯವಾಗ್ತಕ್ಕಂಥ ರೀತಿಯಲ್ಲಿ ಪಡ್ಡನೆ ಉತ್ತರ ಹೇಳ್ತಾ ಇದ್ರು. ಅಷ್ಟು ಸರಳವಾಗಿ ಅಷ್ಟು ಸಲೀಸಾಗಿ ಉತ್ತರಗಳನ್ನು ಕೊಡ್ತಾ ಇದ್ರು ಮತ್ತು ಅವರು ಬಹುಮಾನಗಳನ್ನು ಗೆಲ್ತಾ ಇದ್ರು. ನನಗೆ ಭಾಳ ಸಂತೋಷವಾಯಿತು. ಯಾಕೆಂತ ಹೇಳಿದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕೂಡ ಇಂಥ ಒಂದು ಪ್ರತಿಭೆ ಇದೆ, ಇಂಥ ಒಂದು ಚಾಕಚಕ್ಯತೆ ಇದೆ ಮತ್ತು ಆ ಒಂದು ದಿನನಿತ್ಯ ನಡೆತಕ್ಕಂಥ ಏನು ಆಗು ಹೋಗುಗಳಿಗೆ ಸ್ಪಂದಿಸ್ತಕ್ಕಂಥ ಅಪ್ಡೇಟ್ ಆಗತಕ್ಕಂಥ ರೀತಿಯಲ್ಲಿ ಅವರು ಇದ್ದಾರೆ ಅನ್ನತಕ್ಕಂಥದ್ದು ಭಾಳಷ್ಟು ಸಂತೋಷ ಕೊಡ್ತಕ್ಕಂಥ ವಿಚಾರ. ಇವತ್ತು ಶಿಕ್ಷಣದ ಮಹತ್ವದ ಬಗ್ಗೆ ಇವತ್ತು ಶಾರದಾ ಮಾತೆಯನ್ನು ಪೂಜಿಸ್ತಕ್ಕಂಥದ್ದು ನಾನಾಗಲೇ ಹೇಳಿದೆ. ಅವರನ್ನು ದೇವಿ ಸ್ವರೂಪದಲ್ಲಿ ಪೂಜಿಸ್ತೇವೆ. ಇನ್ನೊಂದು ಅಕ್ಷರಾಭ್ಯಾಸದ ದೃಷ್ಟಿಯಿಂದ ನಾವು ಕೂಡ ಶಾರದಾ ಮಾತೆಯನ್ನು ನೆನಪಿಸಿಕೊಳ್ತೇವೆ. ಇವತ್ತು ಜ್ಞಾನಸುಧಾದ ಸುಧಾಕರ್ ಶೆಟ್ಟರು ಈ ವೇದಿಕೆಯಲ್ಲಿ ಮಾತನಾಡಿದರು. ಅವರು ವಸ್ತುಶಃ ಇವತ್ತು ಈ ರಾಜ್ಯದಲ್ಲಿ ಜ್ಞಾನದ ಸುಧೆಯನ್ನು ಹರಿಸ್ತಾ ಇದ್ದಾರೆ ಎನ್ನತಕ್ಕಂಥರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅರೇಕಳ ಹಾಜಬ್ಬ ಅವರು ಕಿತ್ತಳೆ ಮಾರಿ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿ ಈಗ ಸಮಾಜಕ್ಕೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಆ ಶಿಕ್ಷಣದ ಬಗೆಗಿನ ತುಡಿತ. ಇವತ್ತು ನಾನು ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಸಿಗಲಿಲ್ಲ, ಆದರೆ ನನ್ನ ಮುಂದಿನ ಜನಾಂಗ ಶಿಕ್ಷಣವನ್ನು ಪಡಿಬೇಕು, ಅವರು ಒಳ್ಳೆಯ ನಾಗರಿಕರಾಗಿ ಈ ಸಮಾಜದಲ್ಲಿ ಬೆಳಿಬೇಕಂತಕ್ಕಂಥ ಒಂದು ಪ್ರಾಮಾಣಿಕ ಕಳಕಳಿ ಏನಿದೆ, ಅದು ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿರ್ತಕ್ಕಂಥ ಕಳಕಳಿ ಅದು ನಿಜವಾಗಿಯೂ ಭಾಳಷ್ಟು ಶ್ರೇಷ್ಠವಾದದ್ದು ಮತ್ತು ಎಲ್ಲರೂ ಆಶ್ಚರ್ಯ ಪಡ್ತಕ್ಕಂಥ ರೀತಿಯಲ್ಲಿ ಅವರು ಆ ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಸರ್ಕಾರ ಅವರನ್ನು ಗೌರವಿಸಿದೆ. ಅದೇ ರೀತಿ ಇನ್ನೊಂದು ಸಾಧನೆ ಇವತ್ತು ಸುಧಾಕರ್ ಶೆಟ್ಟರು ಗಣಿತ ನಗರದಲ್ಲಿ ಮಾಡಿದ್ರು. ಬಹುಶಃ ಕೆಲವು ಜನರಿಗೆ ಗಣಿತ ಶಿಕ್ಷಣದಲ್ಲಿ ತರಬೇತಿ ಟ್ಯೂಷನ್ ಕೊಡ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದ್ದಂಥ ಸುಧಾಕರ್ ಶೆಟ್ಟರು ಇವತ್ತು 0ಯಿಂದ ಒಂದು ದೊಡ್ಡ ಸಾಮ್ರಾಜ್ಯ ನಿರ್ಮಿಸಿದ ರೀತಿಯಲ್ಲಿ ಇವತ್ತು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳನ್ನು ಕಾರ್ಕಳದಲ್ಲಿ ಸ್ಥಾಪನೆ ಮಾಡಿ ಇವತ್ತು ಗಣಿತ ಅಂತ ಹೇಳಿದರೆ ಅದು ಜ್ಞಾನಸುಧಾ ಸಂಸ್ಥೆ ಅನ್ನತಕ್ಕಂಥ ರೀತಿಯಲ್ಲಿ ಅವರು ಶಿಕ್ಷಣವನ್ನು ಇವತ್ತು ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು ಅಸಂಖ್ಯಾತ ಇವತ್ತು ಅದೇ ರೀತಿ ಇರ್ಬೋದು, ಈ ಭಾಗದಲ್ಲಿ ಇರ್ಬೋದು. ಶಿಕ್ಷಣದ ರೂಪದಲ್ಲಿ ನಾಗರಾಜ್ ಶೆಟ್ಟರು ಆಗಿ ಇಲ್ಲಿ ಹಾಜರಿದ್ದರು. SR ಶಿಕ್ಷಣ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆಯಾಗಿ ಅದು ಕೂಡ ಒಂದು 0ಯಿಂದ ಹೊರಟ ಏನು ಪ್ರಯಾಣ ನಾಗರಾಜ್ ಶೆಟ್ಟರು ಇವತ್ತು ದೊಡ್ಡ ಒಂದು ಸಾಧನೆ. ಅದೇ ರೀತಿ ಇವತ್ತು ಅಮೃತ ಭಾರತಿ ಶಿಕ್ಷಣ ಸಂಸ್ಥೆ ಹೆಬ್ರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಮೃತ ಭಾರತಿ ಶಿಕ್ಷಣ ಸಂಸ್ಥೆ ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ನಾನು ಹೇಳಿದಾಗೆ ಇಡೀ ಹೆಬ್ರಿ ತಾಲೂಕಿನಲ್ಲಿ ಇಂಥ ಶಿಕ್ಷಣ ಸಂಸ್ಥೆಗಳು ಇವತ್ತು ವಸ್ತುಶಃ ಶಾರದಾ ಮಾತೆಯ ಪೂಜೆಯ ರೀತಿಯಲ್ಲಿ ಶಾರದಾ ಮಾತೆಗೆ ತನ್ನನ್ನು ಅರ್ಪಿಸಿಕೊಂಡ ರೀತಿಯಲ್ಲಿ ಇವತ್ತು ನಮ್ಮ ಯುವಕರಿಗೆ ವಿಪುಲವಾದಂಥ ಅವಕಾಶಗಳನ್ನು, ಉದ್ಯೋಗಾವಕಾಶಗಳನ್ನು, ಇಂಜಿನಿಯರ್ಗಳು ಡಾಕ್ಟರ್ಗಳಾಗತಕ್ಕಂಥ ಅವಕಾಶಗಳನ್ನು, ಇವತ್ತು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಸಂಪಾದನೆ ಮಾಡತಕ್ಕಂಥ ಅವಕಾಶಗಳನ್ನು, ಅವರ ಹಿರಿಯರಿಗೆ ಮನೆಯವರಿಗೆ ಎಲ್ಲ ಗೌರವ ಕೊಡ್ತಕ್ಕಂಥ ಕೆಲಸವನ್ನು, ಈ ಸಮಾಜಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಈ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇವೆ. ಇದೊಂದು ಅಕ್ಷರದ ಪೂಜೆ. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಯಾಕೆಂತ ಹೇಳಿದ್ರೆ ಶಾರದಾ ಮಾತೆಯ ಪೂಜೆ ಅಂದರೆ ಇದೆಲ್ಲ ಸೇರ್ತದೆ.
ಆ ನಿಟ್ಟಿನಲ್ಲಿ ಇವತ್ತು ಇವರೆಲ್ಲರನ್ನು ನಾನು ಅಭಿನಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಸಹಕಾರ ನೀಡಿದ ಈ ಭಾಗದ ಎಲ್ಲರನ್ನ ಮತ್ತು ವಿಶೇಷವಾಗಿ ಹರೇಕಳ ಹಾಜಬ್ಬ ಅವರು ಬಹಳ ದೂರದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಬಹುಶಃ ಅದು ಗಂಟೆಗಟ್ಟಲೆ ಮಾತಾಡತಕ್ಕಂಥ ಒಂದು ವಿಚಾರಗಳು ಇವೆ. ಯಾಕಂದರೆ ಅವರೊಂದು ಸಮಾಜದಲ್ಲಿ ಇರ್ತಕ್ಕಂಥ ಏನು ಬಡತನದಲ್ಲಿ ಇರ್ತಕ್ಕಂಥವರಿಗೊಂದು ಸ್ಫೂರ್ತಿ, ಇವತ್ತು ವಿದ್ಯಾಭ್ಯಾಸ ಕಲಿಯದೇ ಇರತಕ್ಕಂಥವರಿಗೊಂದು ಸ್ಫೂರ್ತಿ, ಈ ಸಮಾಜದಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕೆನ್ನತಕ್ಕಂಥವರಿಗೆ ಒಂದು ಸ್ಫೂರ್ತಿ, ನಾನು ಈ ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು ಬೆಳಕನ್ನು ಕೊಡಬೇಕೆನ್ನತಕ್ಕಂಥವರಿಗೆ ಸ್ಫೂರ್ತಿ, ಆ ರೀತಿಯ ಒಂದು ಸ್ಫೂರ್ತಿದಾಯಕವಾದಂಥ ವ್ಯಕ್ತಿತ್ವ ಹರೇಕಳ ಹಾಜಪ್ಪ ಅವರು. ಒಂದು ಮಾತು ಹೇಳ್ತಾನೆ, ಅರಿಸ್ಟಾಟ್ಲ್ ಎನ್ನುವ ತತ್ವಜ್ಞಾನಿ ಒಂದು ಮಾತನ್ನು ಹೇಳಿದ, ಏನಂತ ಹೇಳಿದ್ರೆ ಮ್ಯಾನ್ ಈಸ್ ಫಂಡಮೆಂಟಲಿ ಎ ಸೋಷಿಯಲ್ ಎನಿಮಲ್ ಅಂತ. ಮನುಷ್ಯ ಮೂಲಭೂತವಾಗಿ ಸಮಾಜ ಜೀವಿ. ಮನುಷ್ಯನ ಹುಟ್ಟು, ಮನುಷ್ಯನ ಅಭಿವೃದ್ಧಿ, ಮನುಷ್ಯ ದೊಡ್ಡ ಹುದ್ದೆಗೆ ಹೋಗುವುದು, ದೊಡ್ಡ ಮಟ್ಟದಲ್ಲಿ ಹಣ ಸಂಪಾದನೆ ಮಾಡುವುದು, ದೊಡ್ಡ ಉದ್ಯಮಿ ಆಗುವುದು, ಕೊನೆಗೆ ಆತನ ಸಾವು, ಎಲ್ಲದರಲ್ಲೂ ಕೂಡ ಈ ಸಮಾಜ ಭಾಗವಹಿಸ್ತದೆ. ಆದ್ದರಿಂದ ಇದ್ದಷ್ಟು ದಿನ ಈ ಸಮಾಜಕ್ಕೆ ನಾನು ಏನನ್ನ ಪಡೆದದಕ್ಕಿಂತ ಸ್ವಲ್ಪ ಆದರೂ ಹಿಂದಕ್ಕೆ ಕೊಡ್ತೇನೆ ಅಂತಕ್ಕಂಥ ಕೆಲಸ ಮಾಡ್ತಾನೆ, ಅವನಷ್ಟು ದೊಡ್ಡ ಶ್ರೇಷ್ಠರು ಯಾರೂ ಅಲ್ಲ. ಅಂತಹ ಕೆಲಸ ಮಾಡತಕ್ಕಂಥ ಅವಕಾಶವನ್ನು ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ನಾವಿರತಕ್ಕಂಥ ಕ್ಷೇತ್ರದಲ್ಲಿ ನಾವು ಜನರಿಗೆ ನಿಷ್ಠಾವಂತ ರೀತಿಯಲ್ಲಿ ಕೆಲಸ ಮಾಡಿದರೆ ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಸನ್ಮಾನ್ಯ ಮಂಜುನಾಥ ಪೂಜಾರಿ ಅವರು ಇರ್ಬೋದು, ಅವರಿಗೆ ಸಹಕಾರ ನೀಡಿದಂಥ ಅವರ ದೊಡ್ಡ ಟೀಮ್ ಏನಿದೆ ಇಲ್ಲಿ ಅವರು ಇರ್ಬೋದು, ಅಥವಾ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಬೆಂಬಲ ಕೊಟ್ಟಂಥ ಈ ಊರಿನ ಪರವೂರಿನ ದಾನಿಗಳಿರ್ಬೋದು, ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರನ್ನು ಇವತ್ತು ಹಿರಿಯರನ್ನು ಸನ್ಮಾನ ಮಾಡಿದ್ದೀರಿ. ಆ ಸನ್ಮಾನಿತರಿಗೆ ಶುಭಾಶಯಗಳನ್ನು ಹೇಳ್ತೇನೆ. ಅದೇ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದ ಸರ್ವತೋಮುಖ ಏಳಿಗೆಗೆ ಶ್ರಮಿಸಿ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ನನಗೆ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟ ಮಂಜುನಾಥ ಪೂಜಾರಿಗೆ ವಿಶೇಷವಾಗಿ, ಇವತ್ತು ಯೋಗೀಶ್ ಭಟ್ರ ಭಾಷಣ ಕೇಳಬೇಕಿತ್ತು, ನನಗೆ ಆಗಲಿಲ್ಲ. ಮಂಜುನಾಥ ಪೂಜಾರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ತಮ್ಮ ಅರ್ಥಪೂರ್ಣವಾದ ಹಿತವಾದ ಮಾತುಗಳಿಗೆ ಧನ್ಯವಾದಗಳು ಸರ್. ಇದೀಗ ಹೆಬ್ರಿ ತಾಲೂಕಿನ ತಹಶೀಲ್ದಾರರಾಗಿರುವಂತಹ ಪ್ರಸಾದ್ ಸರ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಮುದ್ರಾಡಿ ವತಿಯಿಂದ ಆಯೋಜಿಸಿರುವ ಈ 6ನೇ ವರ್ಷದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವ ಮಂಜುನಾಥ ಪೂಜಾರಿ ಅವರೇ ಹಾಗೂ ಇತರ ಎಲ್ಲ ಗಣ್ಯರೇ, ಅದರ ಜೊತೆಗೆ ಪದ್ಮಶ್ರೀ ವಿಜೇತರಾದ ಶ್ರೀ ಹರೇಕಾಳ್ ಹಾಜಪ್ಪರವರೇ ಮತ್ತೆಲ್ಲ ಗಣ್ಯ ವ್ಯಕ್ತಿಗಳೇ, ಇದು ಹೆಚ್ಚು ಮಾತಾಡೋ ಸಮಯ ಅಲ್ಲ. ಆದರೆ ಶಾರದೆ ಎಲ್ಲಿಗೂ ಒಲಿಲಿ, ಎಲ್ಲರಲ್ಲೂ ಶಾರದೆಯ ಒಂದು ಅಂಶ ಇರುತ್ತೆ. ಆ ಅಂಶದ ಪ್ರಕಾರ ನಮ್ಮಗಳ ಏಳಿಗೆ ಉದ್ಧಾರ ಎಲ್ಲ ಆಗುತ್ತೆ. ಆ ನಿಟ್ಟಿನಲ್ಲಿ ಶಾರದಾ ಮಾತೆಯ ಒಂದು ಆಶೀರ್ವಾದವನ್ನು ಸರ್ವರೂ ಸಹ ಪಡೆದು ಆರೋಗ್ಯಪೂರ್ಣವಾಗಿ ಮತ್ತು ಒಳ್ಳೆಯ ವಿದ್ಯಾವಂತರಾಗಿರಲಿ ಅಂತ ಆಶಿಸ್ತಾ ಒಂದು ಸಣ್ಣ ವಿಚಾರ ಹೇಳ್ತಾನೆ. ಈ ಸಂದರ್ಭದಲ್ಲಿ ಎಲ್ಲ ಸೇರಿದ್ರಿ ಅಂತ ಹೇಳ್ತಾ ಇದ್ದೇನೆ. ಈಗ ಮನೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ನಡೀತಾ ಇದೆ. ನಮ್ಮೆಲ್ಲ ಗಣಿತದಾರರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ರೇಷನ್ ಕಾರ್ಡು, ಎಪಿಕ್ ಕಾರ್ಡು, ಆಧಾರ್ ಕಾರ್ಡು, ಇವು 3 ದಾಖಲೆ ಬೇಕಾಗಿರೋದು. ರೇಷನ್ ಕಾರ್ಡು, ಎಪಿಕ್ ಕಾರ್ಡು, ಆಧಾರ್ ಕಾರ್ಡು, ಈ ದಾಖಲೆಗಳನ್ನು ನಮ್ಮ ಗಣಿತದಾರರಿಗೆ ನೀಡಿ ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೋರ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ತಮ್ಮಿಂದ ಇನ್ನಷ್ಟು ಸೇವೆ ಈ ಸಮಾಜಕ್ಕೆ ಆಗಲಿ ಅನ್ನುವಂಥ ಆಶಯ ನಮ್ಮದು. ಇದೀಗ ಮುದ್ದು ಶಾರದೆ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಸಮಯ. ಮುದ್ರಾಡಿಯ ಸಾರ್ವಜನಿಕ ಶಾರದೋತ್ಸವ ಸಮಿತಿಯ ಕಲ್ಪನೆಯಲ್ಲಿ ಹಚ್ಚಿಕೊಂಡಂತಹ ಈ ಕಾರ್ಯಕ್ರಮ ಇದೀಗ ಶಾರದೋತ್ಸವದ ಮಡಿಲಿನಲ್ಲಿ ಇದೀಗ ಶ್ರೀಮತಿ ನಂದಿನಿ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಪ್ರಥಮವಾಗಿ ಎಲ್ಲರಿಗೂ ವಂದಿಸುತ್ತಾ 6ನೇ ವರ್ಷದ ಶಾರದೋತ್ಸವ ಇದರ ಪ್ರಯುಕ್ತ ಆಯೋಜಿಸಿರುವಂಥ ಮುದ್ದು ಶಾರದೆ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರ ಹೆಸರು ಈ ರೀತಿ ಇದೆ. ಮೊದಲಿಗೆ ಸಮಾಧಾನಕರ ಬಹುಮಾನ ಮಾನ್ವಿ ಪಿ ಪೂಜಾರಿ ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪ್ರಸನ್ನ ಪೂಜಾರಿ ಹಾಗೂ ಸುಪ್ರೀತಾ ಇವರ ಪುತ್ರಿ.
ಐಶಾನಿ ಎಂ ಪೂಜಾರಿ, ಮಹೇಶ್ ಹಾಗೂ ಪ್ರಮೀಳಾ ಕನ್ನಾರ್ಬೆಟ್ಟು ಬಲ್ಲಾಡಿ ಇವರ ಪುತ್ರಿ ಐಶಾನಿ. ಕೃತಿ ಶೆಟ್ಟಿ, ಉದಯ್ ಶೆಟ್ಟಿ ಹಾಗೂ ರೇಖಾ ಶೆಟ್ಟಿ ಹೆಮ್ಮಣ್ಣು ನೆಲ್ಲಿಕಟ್ಟೆ ಇವರ ಪುತ್ರಿ. ನವೀನ್ ಶೆಟ್ಟಿ ಹಾಗೂ ಸುಷ್ಮಾ ಶೆಟ್ಟಿ ಕೆಳಕಿಲ ಇವರ ಪುತ್ರಿಯಾದ ಸಂಜನಾ ಶೆಟ್ಟಿ. ತೃತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡವರು ತನ್ಮಯಿ ಟಿ ರಾವ್, ತ್ರಿವಿಕ್ರಮ್ ಹರಿಕೃಷ್ಣನ್ ಮತ್ತು ರಾಧಿಕಾ ದಂಪತಿಗಳ ಪುತ್ರಿ. ದ್ವಿತೀಯ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಜಾನ್ವಿ ಎಸ್ ಪೂಜಾರಿ. ದ್ವಿತೀಯ ಬಹುಮಾನ ಜಾನ್ವಿ ಎಸ್ ಪೂಜಾರಿ, ಶಿಶುಪಾಲ್ ಪೂಜಾರಿ ಮತ್ತು ಕೀರ್ತಿಕಾ ಇವರ ಪುತ್ರಿ. ಹಾಗೂ ಪ್ರಕಾಶ್ ಪೂಜಾರಿ, ನಂದಿನಿ ಎಸ್ ಕುಮಾರಿ ಇವರ ಸುಪುತ್ರಿಯಾಗಿರುವಂತಹ ಚಾರ್ವಿ ಸುವರ್ಣ ಇವರು ಕೂಡ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಮುದ್ದು ಶಾರದೆಯ ಗರಿಯನ್ನ ತನ್ನದಾಗಿಸಿಕೊಂಡು ಪ್ರಥಮ ಬಹುಮಾನವನ್ನು ಪಡೆದವರು ಸ್ನಿಗ್ಧಾ ಎಸ್ ಶೆಟ್ಟಿ, ಶಶಿಧರ್ ಶೆಟ್ಟಿ ಹಾಗೂ ಉಷಾ ಎಸ್ ಶೆಟ್ಟಿ ಇವರ ಪುತ್ರಿ. ಸ್ನಿಗ್ಧಾ ಪ್ರಥಮ ಬಹುಮಾನ ಸ್ನಿಗ್ಧಾ ಎಸ್ ಶೆಟ್ಟಿ. ಬಹುಮಾನವನ್ನು ಪಡೆದ ಹಾಗೂ ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಂದಿನಿ ನೆಲ್ಲಿಕಟ್ಟೆ ಮೇಡಮ್ ತಮಗೆ ಧನ್ಯವಾದಗಳು. ಇದೀಗ ಶಾರದೋತ್ಸವ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿರುವಂಥದ್ದು ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿರಿಯ ಕಿರಿಯ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ನಡೆಸುತ್ತಿರುವಂತಹ ರಸಪ್ರಶ್ನೆ ಕಾರ್ಯಕ್ರಮ. ಇದನ್ನು ಬಹಳ ಅಚ್ಚುಕಟ್ಟಾಗಿ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇರುವವರು ಉತ್ತಮ ತರಬೇತುದಾರರು, ವಾಗ್ಮಿಗಳು ಆಗಿರುವಂತಹ ಪ್ರಕಾಶ್ ಪೂಜಾರಿಯವರು. ಅವರು ಇದೀಗ ಅಭಿನಂದನೆಗಳನ್ನು ಸಲ್ಲಿಸುವ ಮುಖೇನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದನ್ನು ನಡೆಸಿಕೊಡಬೇಕಾಗಿ ಅಮೃತ ಮುದ್ರಾಡಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸುತ್ತಾ ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ಈಗ ನಾವು ಬಹು ನಿರೀಕ್ಷಿತವಾದ ರಸಪ್ರಶ್ನೆಯ ವಿಜೇತರ ಪಟ್ಟಿಯನ್ನು ನಿಮ್ಮ ಮುಂದಿಡಲಿದ್ದೇನೆ. ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡವರು ಗಮನ್ ಅಮೃತ ಭಾರತಿ ವಿದ್ಯಾಕೇಂದ್ರ, ರಿತಿಕಾ ದಾರಿಬೆಟ್ಟು ಅಮೃತ ಭಾರತಿ ವಿದ್ಯಾಕೇಂದ್ರ, ಆನ್ಯ ಚೇತನ್ ದಾರಿಬೆಟ್ಟು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ ಮುದ್ರಾಡಿ, ಆಶೀಶ್ ದಾರಿಬೆಟ್ಟು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ ಮುದ್ರಾಡಿ. ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರು ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಗಮನ್, ರಿತಿಕಾ ದಾರಿಬೆಟ್ಟು, ಆನ್ಯ ಚೇತನ್ ದಾರಿಬೆಟ್ಟು, ಆಶೀಶ್ ದಾರಿಬೆಟ್ಟು. ದ್ವಿತೀಯ ಸ್ಥಾನ ಪಡೆದುಕೊಂಡವರು ವಿಶ್ವ, ಪ್ರಾಪ್ತಿ, ಹಿತಾರ್ಥ್, ಅಂಶಿಕಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳ. ತೃತೀಯ ಸ್ಥಾನ ಕೌಶಿಕ್, ತ್ರಿಶಾನ್, ಹೃತ್ವಿಕ್, ಸುಮುಖ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಕಣಾರಬೆಟ್ಟು. ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರು ಶ್ರೇಯಸ್, ಸಾತ್ವಿಕ್, ವೇದಾನ್, ಸಮರ್ಥ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿ. ದ್ವಿತೀಯ ಸ್ಥಾನ ಪಡೆದವರು ಮಾನಸ, ವಿಮರ್ಶ, ಪ್ರಜ್ವಲ್, ನವನೀತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳ. ತೃತೀಯ ಸ್ಥಾನ ಪಡೆದುಕೊಂಡವರು ಶಾಶ್ವತ್, ಆದಿತ್ಯ, ಜೀತನ್, ನಿಧಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳ. ಪ್ರೌಢಶಾಲಾ ವಿಭಾಗದಲ್ಲಿ ಎಲ್ಲ ಸುತ್ತುಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ತೋರಿ ಪ್ರಥಮ ಸ್ಥಾನ ಪಡೆದುಕೊಂಡವರು MNDSM ಅನುದಾನಿತ ಪ್ರೌಢಶಾಲೆ ಮುದ್ರಾಡಿಯ ಮಕ್ಕಳು ಪ್ರತೀಕ್ಷಾ, ಸಮೀಕ್ಷಾ, ಅಂಜಲಿ, ಸಿಂಚನ.
ಕೆಲವೇ ಅಂಕಗಳ ವ್ಯತ್ಯಾಸದಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡವರು ಅಶ್ವಿನಿ ಕೆಪಿಎಸ್ ಮುನಿಯಾಲ್, ಭೂಮಿಕಾ ಕೆಪಿಎಸ್ ಮುನಿಯಾಲ್, ಅನುಷಾ ಅಮೃತ ಭಾರತಿ, ದಿಯಾ ಶೆಟ್ಟಿ ಅಮೃತ ಭಾರತಿ. ತೃತೀಯ ಸ್ಥಾನವನ್ನು ಪಡೆದುಕೊಂಡವರು ರೀತು ಕೆಪಿಎಸ್ ಮುನಿಯಾಲ್, ಸಾನವಿ ಕೆಪಿಎಸ್ ಮುನಿಯಾಲ್, ಸಾನ್ವಿ ಜಿಪಿಯುಸಿ ಹೆಬ್ರಿ, ವರ್ಷಿಣಿ ಜಿಪಿಯುಸಿ ಹೆಬ್ರಿ. ಕಾಲೇಜು ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡವರು ಸುಕನ್ಯಾಶ್ರೀ, ಸಾಕ್ಷಿ ಪೂಜಾರಿ, ತ್ರಿಷಾ ಪೂಜಾರಿ, ಚಿನ್ಮಯಿ, PRN ಅಮೃತ ಭಾರತಿ ಕಾಲೇಜ್ ಹೆಬ್ರಿ. ದ್ವಿತೀಯ ಸ್ಥಾನ ಪಡೆದುಕೊಂಡವರು ಪೂಜಾ ನ್ಯೂ ಸಿಟಿ ಕಾಲೇಜ್ ಉಡುಪಿ, ಅಮೃತ ನ್ಯೂ ಸಿಟಿ ಕಾಲೇಜ್ ಉಡುಪಿ, ರಕ್ಷಾ MGM ಕಾಲೇಜ್ ಉಡುಪಿ, ಸೌಜನ್ಯ SMVITM ಉಡುಪಿ. ತೃತೀಯ ಸ್ಥಾನ ಪಡೆದುಕೊಂಡವರು ಅನುಜ್ಞಾ GPUC ಹೆಬ್ರಿ, ಅನುಶ್ರೀ KPS ಮುನಿಯಾಲ್, ದೀಕ್ಷಾ GPUC ಹೆಬ್ರಿ, ಮಾನ್ಯ KPS ಮುನಿಯಾಲು. ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾರ್ದಿಕ ಅಭಿನಂದನೆಗಳು. ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ಅವಕಾಶಗಳಲ್ಲಿ ಕೂಡ ನಿಮ್ಮ ಸಹಭಾಗಿತ್ವವನ್ನು ನಿರೀಕ್ಷಿಸುತ್ತಿದ್ದೇವೆ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ಅಮೃತ ದಾರೆಬೆಟ್ಟು ಅವರಿಗೆ ಧನ್ಯವಾದಗಳು. ಇದೀಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾ ಜವಳಿ ವರ್ತಕರ ಸಂಘದ ಅಧ್ಯಕ್ಷರು ಉದ್ಯಮಿಗಳು ಆಗಿರುವಂತಹ ಶ್ರೀಯುತ ಯೋಗೀಶ್ ಭಟ್ ಅವರು ಒಂದೆರಡು ಮಾತುಗಳಲ್ಲಿ ತಮ್ಮ ಹಿತನುಡಿಗಳನ್ನು ಆಡುವಿರೆ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಹೊಟ್ಟೆ ತಾಳ ಹಾಕ್ತಾ ಇದೆ, ತಲೆ ಖಾಲಿ ಆಗ್ತಾ ಇದೆ. ಕೊಟ್ಟಂಥ ಅವಧಿ 1 ನಿಮಿಷದೊಳಗೆ ಮಾತಾಡಬೇಕು ಅಂತ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸತತವಾಗಿ ಏನು 6 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಈ ಸಮಿತಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಅವರಿಗೊಂದು ದೊಡ್ಡ ನಮಸ್ಕಾರ ಹೇಳ್ತೇನೆ, ಅಭಿನಂದನೆ ಹೇಳ್ತೇನೆ. ವೇದಿಕೆಯ ಭಾರವನ್ನು ಹೆಚ್ಚಿಸಿದಂತಹ 1974ರ ನೆರೆಯಿಂದ ಮೇಲೆದ್ದು ಬಂದು ತನ್ನ ಬದುಕನ್ನು ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಬದುಕನ್ನು ಕಟ್ಟಿಕೊಟ್ಟ ಹರೇಕಳ ಹಾಜಪ್ಪನವರಿಗೆ ನಮೋ ನಮೋ ಹೇಳುತ್ತೇನೆ. ಈಗಾಗಲೇ ಮುಕ್ತವಾಗಿ ಭಾಷಣ ಮಾಡಿ ತೆರಳಿದಂಥ ಪ್ರಮುಖ ಭಾಷಣಕಾರರಾಗಿ ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ನಾನು ಏನೆಲ್ಲ ಮಾಡಿದ್ದೇನೆ ಎನ್ನತಕ್ಕಂಥ ಮಾತುಗಳಿಗೆ ಆಧ್ಯಾತ್ಮಿಕ ಸ್ಪರ್ಶ ಕೊಡುತ್ತಾ, ಮಕ್ಕಳು ತಾಯಂದಿರೊಂದಿಗೆ ತಂದೆಯರೊಂದಿಗೆ ಕುಟುಂಬದೊಂದಿಗೆ ಯಾವ ರೀತಿಯ ಸಂಬಂಧದ ಬಂಧವನ್ನು ಇಟ್ಕೋಬೇಕು ಎನ್ನುವುದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂತಹ ಜ್ಞಾನಸುಧಾದ ಶೆಟ್ಟರನ್ನ ನಮಿಸ್ತೇನೆ. ಭಾಷಣ ಮಾಡಲಿಕ್ಕಂತೂ ಖಂಡಿತ ಹೋಗೋದಿಲ್ಲ, 1 ನಿಮಿಷ ಸಾಕಾಗೋದಿಲ್ಲ. ಮಾತ್ರ ಅಲ್ಲ, ಯಾರು ಭಾಷಣ ಬೇಗ ಮುಗಿಸ್ತಾರೆ ಅವರಿಗೆ ಜಾಸ್ತಿ ಚಪ್ಪಾಳಿ ಸಿಗುತ್ತೆ ಅಂತ ಹೇಳ್ತಕ್ಕಂಥ ಸತ್ಯವನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಳ್ತಾ, ಖಂಡಿತವಾಗಿ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಕೃಷಿ ಮಾಡಿದವನಿಗೆ ಉತ್ಪತ್ತಿ ಸಿಗುತ್ತೆ. ಅದೇ ರೀತಿಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಿರಂತರವಾಗಿ ಈ ಮುದ್ರಾಡಿ ಭಾಗದಲ್ಲಿ ಕೇವಲ ರಾಜಕೀಯ ಮಾತ್ರ ಅಲ್ಲ, ಸಂಬಂಧದ ಬಂಧವನ್ನು ಇಟ್ಟುಕೊಂಡು ಇಲ್ಲಿಯ ಜನರೊಟ್ಟಿಗೆ ಸಮರಸವಾಗಿ ಬೆಳೆದು ಮೇಲೆದ್ದು ನಿಂತ ಮಂಜುನಾಥ ಪೂಜಾರಿಯವರಿಗೆ ಇವತ್ತು ನೇನು ನಿಗಮದ ಸ್ಥಾನ ಸಿಕ್ಕಿದೆ. ಕರ್ನಾಟಕ ಮಟ್ಟದಲ್ಲಿ ನಿಗಮದ ಅಧ್ಯಕ್ಷ ಸ್ಥಾನ ಏನು ಸಿಕ್ಕಿದೆ, ಅದಕ್ಕೋಸ್ಕರ ಎಲ್ಲ ಮುದ್ರಾಡಿ ಹೆಬ್ರಿಯ ಪರವಾಗಿ ಅವರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ, ಸಂತೋಷ ಪಡ್ತೇನೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ವೇದಿಕೆಯಲ್ಲಿದ್ದವರು ಖಂಡಿತವಾಗಿ ಅವರವರ ಕ್ಷೇತ್ರದಲ್ಲಿ ಏನು ಗಟ್ಟಿತನ ತೋರಿದ್ದಾರೆ, ಯಾವ ರೀತಿ ಮೇಲೆದ್ದು ಬಂದು ನಿಂತಿದ್ದಾರೆ ಎನ್ನುವುದನ್ನು ನೀವು ಬಹುಶಃ ಅವರ ವ್ಯಕ್ತಿತ್ವಗಳನ್ನು ಅವಲೋಕನ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಏನು ದುಷ್ಟಶಕ್ತಿಯ ಸಂಹಾರ ಈ ಸಾಂಕೇತಿಕವಾಗಿ ಶಾರದಾ ಮಾತೆಯ ದುರ್ಗಾ ಮಾತೆಯ ಮುಖಾಂತರ ಆಗುತ್ತೆ, ಅದನ್ನು ನಾವು ನಮ್ಮ ಒಳಗಿನ ಶಕ್ತಿಗಳೇನಿದೆ, ನಮ್ಮ ಒಳಗಿನ ದುಷ್ಟತೆ ಏನಿದೆ
ಅದನ್ನು ಮೆಟ್ಟಿ ಹಾಕ್ತಕ್ಕಂಥ ಒಂದು ಸಂಕಲ್ಪ ಈ ಸಂದರ್ಭದಲ್ಲಿ ಮಾಡಬಹುದು ಅಂತೇಳಿ ನನಗೆ ಕಾಣುತ್ತೆ. ಏನು ನಮ್ಮ ಮನಸ್ಸಿನಲ್ಲಿ ಕಾಮ, ಕ್ರೋಧ, ವೇದ, ಮತ್ಸರ, ಸ್ವಾರ್ಥ ಏನೆಲ್ಲ ಇದೆ, ಅದನ್ನು ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥ ಅಗತ್ಯ ಮತ್ತು ಅನಿವಾರ್ಯತೆ ಇವತ್ತಿನ ಕಾಲದಲ್ಲಿದೆ. ಈ ಕಾಲಘಟ್ಟವನ್ನು ನಾವು ನಮ್ಮನ್ನು ಅವಲೋಕನ ಮಾಡ್ತಾ ಇರುವ ಮಧ್ಯೆ ಅದನ್ನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅದು ನಮ್ಮ ಬುದ್ಧಿಗೆ ಗೊತ್ತು, ಬುದ್ಧಿದ ಹಿಂದೆ ಇರತಕ್ಕಂಥ ಚಿತ್ತಕ್ಕೆ ಗೊತ್ತು. ಆ ಗೊತ್ತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮತ್ತು ಸಂಕಲ್ಪ ಈ ಶಾರದೋತ್ಸವದ ಸಂಗತಿಯಿಂದ ಆಗಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಮತ್ತೊಂದು ವಿಶೇಷವಾದ ಸಂಗತಿಯನ್ನು ಈ ಸಂದರ್ಭದಲ್ಲಿ ನನಗೆ ಉದ್ಧರಣೆ ಮಾಡಲೇಬೇಕು. ಯಾಕೆ ಅಂತೇಳಿ ಹೇಳಿದರೆ, ಇಲ್ಲಿಯ ಈ ಕಾರ್ಯಕ್ರಮ ಏನಿದೆ, ಮಂಜುನಾಥ ಪೂಜಾರಿ ಅವರ ಕಾನ್ಸೆಪ್ಟ್ ಏನಿದೆ, ಇದರಲ್ಲಿ ಯಾವುದೇ ರೀತಿಯ ಜಾತಿ, ಮತ, ಭೇದ, ಊರು ಯಾವುದೇ ಒಂದು ರೀತಿ ಸಂಗತ್ಯ ಇಲ್ಲ. ಯಾವ ರೀತಿ ಗಾಳಿಗೆ ಜಾತಿ ಇಲ್ಲ, ಯಾವ ರೀತಿ ಬೆಂಕಿ ಯಾರು ಕೈ ಹಾಕಿದರೂ ಎಲ್ಲರ ಕೈಯನ್ನು ಸುಡುತ್ತದೆ, ಅದೇ ರೀತಿ ಸೂರ್ಯ ಯಾವ ರೀತಿ ಎಲ್ರಿಗೂ ಬೆಳಕು ಕೊಡುತ್ತೆ, ಅಲ್ಲಿ ಭೇದ ಇಲ್ಲ. ಭೇದ ಇರುವಂಥದ್ದು, ಭೇದ ಮಾಡಿಕೊಳ್ಳುವಂಥದ್ದು ನಾವು ಮನುಷ್ಯರು. ನಮ್ಮಗಳ ಮಧ್ಯೆ ಅವರು ಈ ಜಾತಿ, ಅವರು ಭಟ್ರು, ಇವರು ಶೆಟ್ರು, ಇವರು ಪೂಜಾರರು, ಇವರು ಇದು ನಮ್ಮ ಅವನತಿಗೆ ನಾವು ಕಾರಣ ಅಂತೇಳಿ ನಾನು ಭಾವಿಸ್ತೇನೆ. ಯಾವ ವ್ಯಕ್ತಿಯಲ್ಲಿ ಮನುಷ್ಯತ್ವ ಇದೆ, ಯಾವ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಇದೆ, ಅದಕ್ಕೆ ಶರಣಾಗುವಂಥದ್ದೇ ನಮ್ಮ ದೊಡ್ಡತನ ಅಂತೇಳಿ ನಾನು ಭಾವಿಸ್ತೇನೆ. ಈ ವೇದಿಕೆಯ ಮುಖಾಂತರ ನಾನು ಹೇಳುವಂಥದ್ದಿಷ್ಟೇ. ಈ ಕಾರ್ಯಕ್ರಮಗಳಿಂದ ಏನಾಗಬಹುದು ಅಂತೇಳಿ ನಾವು ಆಲೋಚನೆ ಮಾಡಿದರೆ, ಬಹುಶಃ ಇದರ ದೊಡ್ಡ ಪ್ರಯೋಜನ ಏನು ಅಂತೇಳಿ ಹೇಳಿದರೆ, ಇಡೀ ಊರನ್ನು ಸಂಘಟಿತವಾಗಿ ಮಾಡುವಂಥದ್ದು, ಎಲ್ಲ ಜನರನ್ನು ಒಗ್ಗೂಡಿಸಿ ಕ್ರೋಢೀಕರಿಸಿ ಎಲ್ಲರ ಒಗ್ಗಟ್ಟನ್ನು ಯಾವಾಗ ನಾವು ಪ್ರದರ್ಶನ ಮಾಡ್ತೇವೋ ಆವಾಗ ಆ ಊರಿನಲ್ಲಿರುವಂಥ ಶಕ್ತಿಯ ಬಗ್ಗೆ ನಾವು ಮಾತಾಡಬೇಕಾಗಿಯೇ ಇಲ್ಲ. ಆ ನಿಟ್ಟಿನಲ್ಲಿ ಈ ಮುದ್ರಾಡಿಯ ಈ ಶಾರದೋತ್ಸವದ ಸಭೆಯ ಕೊಡೆಯ ಅಡಿಯಲ್ಲಿ ನಾವೆಲ್ಲ ಏನು ಒಟ್ಟಾಗಿದ್ದೇವೆ, ಇದು ನಮ್ಮ ಒಗ್ಗಟ್ಟು, ನಮ್ಮ ಅಭ್ಯುದಯಕ್ಕೆ ಒಂದು ಹಾದಿ ಆಗಬೇಕು ಎನ್ನುವಂಥ ಹರಕೆ ಮತ್ತು ಹಾರೈಕೆಯನ್ನು ಇಟ್ಕೊಳ್ತಾ ನನ್ನ ಮಾತಿಗೆ ಮುಕ್ತಾಯ ಹೇಳ್ತೇನೆ. ನಮಸ್ಕಾರ. ಸರ್, ತಮ್ಮ ಚಿಕ್ಕ ಚೊಕ್ಕ ಸೊಗಸಾದ ಮಾತುಗಳಿಗೆ ಧನ್ಯವಾದಗಳು ಸರ್. ಇದೀಗ ಶ್ರೀ ಮಂಜುನಾಥ ಜನಪ್ರಿಯ ರೈಸ್ ಮಿಲ್ನ ಮಾಲಕರು ಒಂದೆರಡು ಮಾತುಗಳನ್ನಾಡುವಿರೆ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಮಂಜುನಾಥ ಪೂಜಾರಿಯವರ ಅಭಿಮಾನಿಗಳೇ ಹಾಗೂ ಶಾರದೆಯ ಭಕ್ತರೇ, ಇವತ್ತು ಇಲ್ಲಿ 6ನೇ ವರ್ಷದ ಶಾರದಾ ಪೂಜೆ ನಡೀತಾ ಉಂಟು. ಮಂಜುನಾಥ ಪೂಜಾರಿಯವರು ಅಲ್ಲಿ ಶಾರದೆಯನ್ನು ಕೂರಿಸಿದ್ದಾರೆ. ಇಲ್ಲಿ ಶಾರದೆಯನ್ನು ತುಂಬುವವರನ್ನು ಸ್ಟೇಜಿಗೆ ಕರೆದಿದ್ದಾರೆ. ಹಾಜಬ್ಬನವರಿದ್ದಾರೆ. ಕೋಟಿಗಟ್ಟಲೆ ಹಣ ಇದ್ದವರು ರೂಪಾಯಿ ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುವ ಜನಗಳು ಸಹ ಇದ್ದಾರೆ ಇವತ್ತು ಸಮಾಜದಲ್ಲಿ. ಆದರೆ ಅವರು ವಿದ್ಯೆ ಕಲಿಯಲಿಲ್ಲ, ಮನೆಯಲ್ಲಿ ಒಂದು ವ್ಯವಸ್ಥೆ ಇಲ್ಲ. ನಾನೆಲ್ಲ ವಿಡಿಯೋಗಳನ್ನು ನೋಡಿದ್ದೇನೆ ಅವರ ಮನೆಯದು. ಕೂತ್ಕೊಳ್ಳಲಿಕ್ಕೆ ಚೇರಿಲ್ಲ. ಆದರೆ ಅವರ ದುಡ್ಡು ಹಣವನ್ನು ಕಿತ್ತಳೆ ಮಾಡಿದ್ದು ನನ್ನ ಊರಿನ ಮಕ್ಕಳು ನನ್ನಾಗೆ ಆಗಬಾರ್ದು ಅಂತ ಹೇಳಿ ವಿದ್ಯೆಯನ್ನು ಕಲೀಲಿಕ್ಕೆ ಶಾಲೆ ಕಟ್ಟಿಕೊಟ್ರು. ಅಂಥ ಗುಣಗಳು ನಮ್ಮೆಲ್ಲರಲ್ಲಿ ಬರಬೇಕು. ಆದರೆ ಇಲ್ಲಿ ಮಂಜುನಾಥ ಪೂಜಾರಿಯವರು ಕೊರೋನಾ ಟೈಮಲ್ಲಿ ನಮ್ಮ ಹತ್ರ ಅಕ್ಕಿ ತಗೊಂಡ್ರು. ಏನೊಂಜಿ ಅರಿಕೊರ್ರೆ ಉಂಡು ಊರುಡು ಅಂಥೇಳಿ. ನಾನು ಹೇಳಿದೆ, ಎಂಚ ಪಕ್ಷದಕ್ಕಲೇ ಮಾತ್ರ ಕೊರ್ಪನಾದ ಇಜ್ಜಿ ಏನಡ ಪಕ್ಷದಲ್ಲ ಇಜ್ಜಿ ಏನು ಮಾತೆರೆಗ್ಲ ಕೊರ್ಪೆ ಅಂತ ಹೇಳಿದರು. ಮತ್ತು ನಾನು ಕೇಳಿದೆ, 2-3 ನಮ್ಮನೆದ ಅರಿ ಉಂಡು, ಓ ಬೋಡಿರೆಗೆ ಕಮ್ಮಿದಲ್ಲ ಉಂಡು ಎಡ್ಡೆದಲ್ಲ ಉಂಡು, ಇಜ್ಜಿ ಎಂಗೆ ಕಮ್ಮಿದ ಬಡ್ತಿ ಎಡ್ಡೆ ರೇಟದ ಅರಿ ಕೊರ್ಲೆ ಅಂತ ಹೇಳಿದರು. ಅಂಥ ಗುಣವುಳ್ಳವರು ಮಂಜುನಾಥ ಪೂಜಾರರು. ನಾನು ಮೊನ್ನೆ ನಾರಾಯಣಗುರು ನಿಗಮದ ರಾಜ್ಯಾಧ್ಯಕ್ಷರಾದರು. ನಾನು ರಾತ್ರಿ ಒಂದು ಮೆಸೇಜ್ ಬರೆದಿದ್ದೆ. ನಾನು ಮುನಿಯಾಲ್ ಬಿಲ್ವ ಸಂಘದ ಅಧ್ಯಕ್ಷ. ನಮ್ಮ ಗ್ರೂಪಲ್ಲಿ ಹಾಕಿದೆ, ನಾನು ಸರಳ ಸಜ್ಜನಿ ಹೃದಯ ಶ್ರೀಮಂತಿಕೆ ನೆನಪು ನನಗೆ ಯಾಕೆ ಬಂತು ಅಂದರೆ, ಕೊರೋನಾ ದಿವಸ ಅವರು ಅಕ್ಕಿ ತಂದು ಕೊಟ್ಟರು, ತುಂಬ ಅಕ್ಕಿ ಕೊಟ್ಟಿದ್ದಾರೆ. ಹಾಗೆ ನಾನು ಆ ಒಂದು ಸೆಂಟೆನ್ಸನ್ನು ಹಾಕಿದೆ. ಅದರಲ್ಲಿ ನಮ್ಮ ಗ್ರೂಪಲ್ಲಿ ತುಳುನಾಡು ವಾರ್ತೆಯವರಿದ್ದಾರೆ, ಅವರು ಅದನ್ನು ಹೆಕ್ಕಿ ತೆಗೆದು ಅವರು ಸಹ ಹೃದಯ ಶ್ರೀಮಂತಿಕೆ ಮಾಡಿದರು. ಮತ್ತೀಗ ಹೆಚ್ಚಿನ ಇದರಲ್ಲಿ ಹೃದಯ ಶ್ರೀಮಂತಿಕೆ ಅಂತೇಳಿ ಬಂತು. ನಿಜವಾಗ್ಲೂ ಅವರು ಈ ಭಾಗದ ಹೃದಯ ಶ್ರೀಮಂತಿಕೆ ಉಳ್ಳ ಮಂಜುನಾಥ ಪೂಜಾರಿಯವರು ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಹಾಗೆ ಇಲ್ಲಿ ನೋಡಿ ಎಲ್ಲರೂ ಸೇರಿದ್ದಾರೆ.
ಪಕ್ಷ ಇಲ್ಲ, ಜಾತಿ ಇಲ್ಲ, ಯಾರಿಲ್ಲ. ಅದು ಎಲ್ಲರನ್ನೂ ಒಟ್ಟು ಮಾಡುವ ಶಕ್ತಿ ಎಲ್ರಿಗೂ ಬರೋದಿಲ್ಲ. ಅದು ನಮ್ಮ ಮಂಜುನಾಥ್ ಪೂಜಾರಿ ಅವರಿಗಿದೆ. ಹಾಗೆ ಇವತ್ತು ಈ ಊರಿನ ಒಂದು ಗಣ್ಯ ವ್ಯಕ್ತಿಯಾಗಿ ಇಡೀ ರಾಜ್ಯದಲ್ಲಿದ್ದಾರೆ. ಅದು ನಾರಾಯಣಗುರು ಅಭಿವೃದ್ಧಿ ನಿಗಮ ರಾಜ್ಯಾಧ್ಯಕ್ಷರಂತ ಹೇಳಿದರೆ ಅಲ್ಲಿ ತುಂಬ ಜನ ಇರ್ತಾರೆ, ಪೈಪೋಟಿ ಮಾಡುವವರು, ಭಾರಿ ದೊಡ್ಡ ದೊಡ್ಡವರಿದ್ದಾರೆ ಇಡೀ ರಾಜ್ಯದ್ದು. ಆದರೆ ಅವ್ರನ್ನೆಲ್ಲ ತಪ್ಪಿ ಅದು ಪ್ರಥಮ ಅಧ್ಯಕ್ಷ ಸ್ಥಾನ ನಮ್ಮೂರಿನ ಮಂಜುನಾಥ್ ಪೂಜಾರಿ ಬಂದಿದೆ ಅಂತ ಹೇಳಿದರೆ ನಮಗೆ ತುಂಬ ಹೆಮ್ಮೆ ವಿಷಯ. ಹಾಗೆ ನಿನ್ನ ಹೆಚ್ಚೇನು ಹೇಳಲಿಕ್ಕಿಲ್ಲ. ಎಲ್ಲರೂ ಒಳ್ಳೊಳ್ಳೆ ಮಾತನಾಡಿದರು. ಅವರ ಮಾತನ್ನೆಲ್ಲ ನಾವು ಕೇಳಿದ್ದೇವೆ. ಸುಧಾಕರ್ ಶೆಟ್ಟರ್ ಸಹ ಮಾತಾಡಿದರು. ನನ್ನ ಮಗ ಸಹ ಸುಧಾಕರ್ ಶೆಟ್ಟರದ್ದು ಶಿಷ್ಯ. ಅವರು ಕಾಲೇಜ್ ಮಾಡುವಾಗ ಅವರ ಮಗ ಗಗನ್ ಅಂತ ಇದ್ದಾನೆ, ಅವನು ನನ್ನ ಮಗ ಒಂದೇ ಕ್ಲಾಸ್. ಹಾಗೆ ಅಲ್ಲಿಗೆ ಶಾಲೆಗೆ ಹೋದರು. ಅವರು ಇಲ್ಲಿ ಭುವನೇಂದ್ರದಲ್ಲಿದ್ದು ಬಿಟ್ಟು ಹೋದರು. ನನ್ನ ಹೆಂಡತಿ ಒಬ್ಬರ ಹತ್ರ ಮಾತಾಡ್ತಿದ್ದಾರೆ, ಅಲ್ಲಿ ಹೋಗ್ತಾನಂತೆ, ಅವನು ಭಾರಿ ಸ್ಟ್ರಿಕ್ಟ್ ಅಂತೆ ಅವ್ರದ್ದು ಕಾಲೇಜು. ಹಾಗೆ ನಂಗೆ ಮನಸ್ಸಿಲ್ಲ ಅಂತೇಳಿ ಮತ್ತೆ ನಾನು ಅವಳ ಕೈಯನ್ನು ಹೀಗೆ ಚಿವುಟಿದೆ. ಅದು ಮಾತಾಡ್ತಿದ್ದೆ ಅವ್ರ ಹೆಂಡತಿ ಹತ್ರ. ಇದು ಇವಳಿಗೆ ಗೊತ್ತೇ ಇಲ್ಲ ಸುಧಾಕರ್ ಶೆಟ್ಟರದ ಹೆಂಡತಿ ಅಂತೇಳಿ. ನಾನು ಹೇಳಿದೆ, ಮಾರತಿ ಅವ್ರ ಹೆಂಡತಿ ಅದು, ಸುಮ್ಮನೆ ಇರಂತೇಳಿ. ಹಾಗೆ ಮಕ್ಕಳಾಟಿಗೆ ಸ್ವಲ್ಪ ನನ್ನ ಮಗ ಸಹ ಸ್ವಲ್ಪ ಮಕ್ಕಳಾಟಿಗೆ ಇತ್ತು. ಅಲ್ಲಿ ಹೋಗಿ ಒಂದು 6 ತಿಂಗಳಲ್ಲಿ ಅವನು ಎಷ್ಟು ಚೇಂಜ್ ಆದ ಅಂತ ಹೇಳಿದರೆ ಭಾರಿ ಒಂದು ಖುಷಿ ಆಯ್ತು ನನಗೆ. ಅವರು ಹೇಗೆ ಅಂತ ಹೇಳಿದ ಒಂದು ತಂದೆ ತಾಯಿಗೆ ಗೌರವ ಕೊಡೋದು ಹೇಗೆ, ಮಕ್ಕಳು ಹೇಗೆ ಕಲಿಬೇಕು, ಹೇಗೆ ಓದಬೇಕು, ಹೇಗೆ ಶಿಸ್ತಲ್ಲಿರಬೇಕು, ಟೈಮ್ ಹೇಗೆ ಪಿಕಪ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿಕೊಟ್ರು. ಹಾಗೆ ಅವನೀಗ CA ಕಲೀಲಿಕ್ಕೆ ಹೋಗಿದ್ದಾನೆ. CA ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ 207 ಮಾರ್ಕ್ಸ್ ತಗೊಂಡ. ಇವನಿಗೆ ಭಾರಿ ತಲೆಬಿಸಿ, 225 ತಗೊಳ್ಬೇಕಿತ್ತು ಅಂತೇಳಿ. ಇವ್ರ ಹತ್ರ ಸರ್ ಏನು ಕೊಂಚ ನಂಬರ್ ಕಮ್ಮಿ ಅಂತ ಏತು 207. ಹೌದಾ, ನೀನು 199 ತಗೊಂಡವನು ಯಾಕೆ ನೋಡೋದಿಲ್ಲ, ಅವನೆಂತ ಮಾಡಬೇಕು, 200 ತಗೊಂಡ್ರೆ ಪಾಸು, 199 ತಗೊಂಡಿದ್ದಾನೆ ಅಂತೇಳಿ. ಹಾಗೆ ಸಮಾಧಾನ ಹೇಳುವಂಥ ಗುಣ ಇರೋದು ನಮ್ಮ ಸುಧಾಕರ್ ಶೆಟ್ಟರಲ್ಲಿ. ಹಾಗೆ ಅದನ್ನೆಲ್ಲ ಸ್ಮರಿಸ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜನಪ್ರಿಯ ಮಂಜುನಾಥ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀಮತಿ ಸುಗಂಧಿ ಉಮೇಶ್ ಕಲ್ಮಾಡಿ ಮತ್ತು ಅಮೃತ ಕುಲಾಲ್ ರವರು. ದಯಮಾಡಿ ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅಮೃತ ಕುಲಾಲ್ ರವರು ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ದಕ್ಷ ಸೇವೆಯನ್ನು ಸಲ್ಲಿಸಿದವರು, ಸರ್ಕಾರದ ಅನೇಕ ಹಣವನ್ನು ಉಳಿಸಿದವರು. ಯಾಕಂದ್ರೆ ಅವರು ಕಾರ್ಯದರ್ಶಿ ಹುದ್ದೆಯಲ್ಲಿದ್ದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಅವರು ಮಾಡುವ ಕೆಲಸಕ್ಕಿಂತ ಹೆಚ್ಚಿನ ಕೆಲಸವನ್ನು ಮುದ್ರಾಡಿಯ ಜನರಿಗೆ ಮಾಡಿ ಒಂದು ಅತ್ಯಂತ ಸ್ತುತ್ಯರ್ಹ ಸೇವೆಯನ್ನು ನೀಡಿದವರು. ಅವರನ್ನು ಈ ಶಾರದೋತ್ಸವ ಸಮಿತಿಯ ವತಿಯಿಂದ ಸನ್ಮಾನಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಗೌರವಾನ್ವಿತ ಸುಗಂಧಿ ಉಮೇಶ್ ಕಲ್ಮಾಡಿ ಅವರು ಆದಿಶಕ್ತಿ ದೇವಸ್ಥಾನದ ಧರ್ಮದರ್ಶಿಗಳಾದ ಧರ್ಮಯೋಗಿ ಮೋಹನ್ ಸ್ವಾಮೀಜಿ ಮತ್ತು ಕಮಲಾ ದಂಪತಿಗಳ ಪುತ್ರಿ, ನಮತುಲ್ವೇರ್ ಕಲಾ ಸಂಘಟನೆಯ ಪ್ರಮುಖ ಕಲಾವಿದೆಯಾಗಿ 30 ವರ್ಷಗಳಿಂದ ಪಾತ್ರಗಳಿಗೆ ಜೀವ ತುಂಬುವವರು. ರಾಜ್ಯದ ಶ್ರೇಷ್ಠ ರಂಗನಟಿಯಾಗಿ ನಮ್ಮೂರಿನ ಹಿರಿಮೆ ಗರಿಮೆಯನ್ನು ಬಾನೆತ್ತರಕ್ಕೆ ಹಾರಿಸಿದವರು. ಬಾಲ್ಯದಿಂದಲೇ ನೃತ್ಯ, ಸಂಗೀತ, ಏಕಪಾತ್ರಾಭಿನಯದಲ್ಲಿ ವಿಶೇಷ ಒಲವನ್ನು ಹೊಂದಿ ಪ್ರಾಥಮಿಕ ಶಾಲೆಯಲ್ಲಿ ತನ್ನ ಗುರು ಅಂಬಾತನೆಯ ಮುದ್ರಾಡಿಯವರು ನಿರ್ದೇಶಿಸಿದ ಶ್ರೀರಾಮ ಪಟ್ಟಾಭಿಷೇಕ ಎಂಬ ನಾಟಕದ ಮೂಲಕ ರಂಗಪ್ರವೇಶ ಮಾಡಿ ಅನಂತರ ತಿರುಗಿ ನೋಡಿದ್ದೇ ಇಲ್ಲ. ಅವರು 60ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗರಿಗಳನ್ನು ತಮ್ಮ ತುರಾಯಿಗೆ ಪೋಣಿಸಿದವರು. ಪಿಲಿಪತಿ ಕಡಸ್ ನಾಟಕದ ಅಬ್ಬಕ್ಕನ ಪಾತ್ರ 500ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡಿರುವುದು ಮಾತ್ರವಲ್ಲದೆ ಅಪಾರ ಜನಮನ್ನಣೆಯನ್ನು ನೀಡಿರ್ತದೆ. 3 ಹೆಜ್ಜೆ 3 ಲೋಕ, ಹಳಿಯ ಮೇಲಿನ ಸದ್ದು, ಅಸುದ್ದೋ, ದಶಾನನ, ಸ್ವಪ್ನಸಿದ್ಧಿ ನಾಟಕಗಳು ಅವರನ್ನು ಬಹಳ ಪ್ರಖ್ಯಾತರನ್ನಾಗಿಸಿದೆ. ಮಾತ್ರವಲ್ಲ, ಸುವರ್ಣ ವಾಹಿನಿಯ ಪ್ರೀತಿಯಿಂದ ಧಾರಾವಾಹಿಯ ಲಚ್ಚಿಯಾಗಿಯೂ ಕೂಡ ಕಿರುತೆರೆಯ ತಾರೆಯಾಗಿ ರಾಜ್ಯಕ್ಕೆ ಚಿರಪರಿಚಿತರಾಗಿರುವವರು. ನಾಟಕ ರಂಗದ ಸೌಗಂಧವನ್ನು ನಾಡಿನುದ್ದಲಕ್ಕೆ ಪಸರಿಸುವ ಅಭಿನಯ ವಿಶಾರದೆ ಶ್ರೀಮತಿ ಸುಗಂಧಿ ಉಮೇಶ್ ಕಲ್ಮಾಡಿ ಇವರನ್ನು ಗೌರವಿಸಲಿಕ್ಕೆ, ಜೊತೆಗೆ ಅತ್ಯುತ್ತಮ ಆಡಳಿತ ಸೇವೆಯನ್ನು ನೀಡಿರುವಂತಹ ಅಮೃತ ಕುಲಾಲ್ ತಾವು ತಮ್ಮ ವೃತ್ತಿಯಲ್ಲಿ ಇನ್ನಷ್ಟು ಬಡ್ತಿಯನ್ನು ಪಡೆದುಕೊಂಡು ಉನ್ನತ ಹುದ್ದೆಯನ್ನು ಅಲಂಕರಿಸಿ ಮುಂದೆ ತಾಲೂಕಿನ ಅಧಿಕಾರಿಯಾಗಿ, ಜಿಲ್ಲೆಯ ಅಧಿಕಾರಿಯಾಗಿ ಅತ್ಯುತ್ತಮ ಸೇವೆಯನ್ನು ನೀಡುವ ಮೂಲಕ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆಯಾಗಬೇಕೆನ್ನುವ ಆಶಯದೊಂದಿಗೆ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ವಂದನೆಗಳು. ಮುಂದೆ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀ ಹರೇಕಳ ಹಾಜಬ್ಬ ಮತ್ತು ನಮ್ಮ ಗೌರವಾನ್ವಿತ ತಹಶೀಲ್ದಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿರುವಂತಹ ಗೌರವಾನ್ವಿತ ಪ್ರತಿಭಾ ಕುಳಾಯಿ ಅವರು ಹಿಂದಿನ ವರ್ಷ ನಮ್ಮ ಶಾರದೋತ್ಸವ ಕಾರ್ಯಕ್ರಮದ ಉದ್ಘಾಟಕರು ಕೂಡ ಹೌದು. ನಮ್ಮ ಗುರುರಕ್ಷಾ ಚಾರಿಟೇಬಲ್ ಟ್ರಸ್ಟ್ಗೆ ಬಹಳ ದೊಡ್ಡ ಸಹಕಾರವನ್ನು ನೀಡಿರುವವರು. ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಮೇಡಮ್, ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗೌರವಾನ್ವಿತ ತಹಶೀಲ್ದಾರ್ ಮತ್ತು ಹರೇಕಳ ಹಾಜಬ್ಬ, ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬರವರು ಗೌರವವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಮ್ಮ ತುಳುವೇರು ಕಲಾ ಸಂಘಟನೆ ಮಾತ್ರವಲ್ಲದೆ ಆದಿಶಕ್ತಿ ದೇಗುಲದ ಧರ್ಮದರ್ಶಿಗಳಾಗಿರುವಂತಹ ವಿಜಯ ಕೀರ್ತಿ ಸುಕುಮಾರ ಮೋಹನ್ ರವರು. ಅವರ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇನೆ.
ಹರೇಕಳ ಹಾಜಬ್ಬ ಸರ್ ತಕೊಳ್ಳಿ. ಅವರು ಬರಿಗಾಲ ಸಂತ, ಕಾಲಲ್ಲಿ ಮೆಟ್ಟಲು ಹಾಕೋದಿಲ್ಲ, ಚಪ್ಪಲಿ ಹಾಕೋದಿಲ್ಲ. ಅಲ್ಲಿ ರಾಷ್ಟ್ರಪತಿ ಭವನದಲ್ಲಿ ರಾಮನಾಥ ಕೋವಿಂದರಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದವರು. ಅತ್ಯಂತ ಸರಳ ಜೀವಿ. ಜೊತೆಗೆ ನಮ್ಮ ಗೌರವಾನ್ವಿತ ತಹಶೀಲ್ದಾರ್ ಅವರು ಯಾವಾಗಲೂ ಜಿಲ್ಲಾ ಮಟ್ಟದಲ್ಲಿ ಹೆಬ್ರಿ ತಾಲೂಕು ಅತ್ಯಂತ ಮುಂಚೂಣಿಯಲ್ಲಿರುವುದಕ್ಕೆ ಕಾರಣೀಕರ್ತರಾಗಿರುವವರು. ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಪದ್ಮಶ್ರೀ, ಅದು ಈ ರಾಷ್ಟ್ರದ 4ನೇ ಅತ್ಯುಚ್ಚ ಪರಮೋನ್ನತವಾದಂತಹ ಪ್ರಶಸ್ತಿ. ಅದಕ್ಕೆ ಭಾಜನರಾಗಿರುವವರು. ಅವರನ್ನ ಕಿತ್ತಳೆಯ ಬುಟ್ಟಿಯಲ್ಲಿ ಅರಳಿದ ಶಾಲೆ, ಒಂದು ಶಾಲೆಯನ್ನ ಕಟ್ಟಿದವರು. 150 ರೂಪಾಯಿ ದುಡಿಮೆ ಮಾಡುವಂತಹ ವ್ಯಕ್ತಿ ಇವತ್ತು ಸಾವಿರಾರು ಜನ ಕಲಿಯುವಂತಹ ಒಂದು ವಿದ್ಯಾಸಂಸ್ಥೆಯನ್ನ ಕಟ್ಟಿದ್ದಾರೆ ಅಂದ್ರೆ ಅದು ಹರೇಕಾಳ ಹಜ್ಜಬ್ಬನವರ ಶ್ರೇಷ್ಠತೆ. ಜೊತೆಗೆ ಇಡೀ ತಾಲೂಕಿನ, ದೇಶಕ್ಕೆ ರಾಷ್ಟ್ರಪತಿ ಆಗಿದ್ದಾರೋ ಹಾಗೆ ತಾಲೂಕಿನ ತಹಶೀಲ್ದಾರರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇನ್ನು ಕಾರ್ಯಕ್ರಮದ ನಂತರ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒಂದು ಸುಂದರವಾದ ಹಾಡಿನ ಮೂಲಕ ಉದ್ಘಾಟನೆ ಕೂಡ ಮಾಡಲಿಕ್ಕಿದ್ದಾರೆ. ಅವರನ್ನ ಕೂಡ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಕೇವಲ ತಾಲೂಕು ದಂಡಾಧಿಕಾರಿ ಮಾತ್ರವಲ್ಲ, ಇಡೀ ಹೆಬ್ರಿ ತಾಲೂಕಿನ ಸರ್ಕಾರಿ ನೌಕರರಿಗೆ ನಾಯಕತ್ವವನ್ನು ನೀಡ್ತಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಕೂಡ ಹೆಬ್ರಿಯ ತಾಲೂಕಿನ ಸರ್ಕಾರಿ ನೌಕರರು ಅತ್ಯಂತ ದಕ್ಷತೆಯಿಂದ ಕೆಲಸವನ್ನು ನಿರ್ವಹಿಸುವುದಕ್ಕೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡ್ತಾ ಇರುವವರು ಗೌರವಾನ್ವಿತ ತಹಶೀಲ್ದಾರರು. ಅವರಿಗೆ ಅತ್ಯಂತ ಪ್ರೀತಿಯಿಂದ ಗೌರವಗಳನ್ನು ಸಾರ್ವಜನಿಕ ಶಾರದೋತ್ಸವ ಸಮಿತಿ ಮುದ್ರಾಡಿಯ ಸರ್ವ ಪದಾಧಿಕಾರಿಗಳ ವತಿಯಿಂದ ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಸರ್. ಮುಂದೆ ಸನ್ಮಾನ ಪೀಠವನ್ನು ಅಲಂಕರಿಸುವ ವಿನಂತಿಸಿಕೊಳ್ತಾ ಇದ್ದೇನೆ. ಇದು ಗುರುರಕ್ಷಾ, ಈ ಆವರಣ ಗುರುರಕ್ಷಾ ಸೌಹಾರ್ದ ಸಹಕಾರಿ ಸಂಘ ಇದೆ. ಗೌರವಾನ್ವಿತ ಮಂಜುನಾಥ ಪೂಜಾರಿಯವರು 35 ವರ್ಷಗಳ ಹಿಂದೆ ಸ್ಥಾಪಿಸಿದಂತಹ ಒಂದು ಅಂಗಡಿ ಕೂಡ ಅದು ಗುರುರಕ್ಷಾ. ಆ ಗುರು ಮತ್ತಾರು ಅಲ್ಲ, ನಾರಾಯಣ ಗುರು ಮತ್ತೆ ಗುರು ರಾಘವೇಂದ್ರ. ಆ ನಾರಾಯಣ ಗುರು ಅವರ ಬೆನ್ನು ಬಿಡಲೇ ಇಲ್ಲ. ಅವರ ಕೃಪೆಯಿಂದಾಗಿ ಇವತ್ತು 35 ವರ್ಷಗಳಿಂದ ಆರಾಧಿಸ್ತಾ ಬರ್ತಾ ಇದ್ದಾರೆ. ಇವತ್ತು ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಗೌರವಿಸಬೇಕನ್ನುವುದು ನಮ್ಮ ಸಮಿತಿಯ ಆಶಯ. ಆದರೆ ಸನ್ಮಾನಕ್ಕೆ ಅವರು ಇಚ್ಛೆ ಪಡ್ತಾ ಇಲ್ಲ. ಅವರ ಮಾತೃಶ್ರೀ ಕಮಲಾ ಚಂದು ಪೂಜಾರಿ ಅವರು ವೇದಿಕೆ ಆಗಮಿಸಬೇಕು. ಜೊತೆಗೆ ಅವರ ಮಿತ್ರೆ, ಜೊತೆಗೆ ಮಂಜುನಾಥ ಪೂಜಾರಿಯವರ ಗುರುಗಳ ಪತ್ನಿ ಅಂಬಾತನಯ ಮುದ್ರಾಡಿಯವರ ಪತ್ನಿ ಅಕ್ಕಮ್ಮ ಶೆಟ್ಟಿಗಾರ್ ತಾವು ಕೂಡ ವೇದಿಕೆ ಆಗಮಿಸಬೇಕು. ಈ ಗೌರವವನ್ನು ಸ್ವೀಕಾರ ಮಾಡಬೇಕು. ಮಂಜುನಾಥ ಪೂಜಾರಿ ಅವರು ನಾನು ಗೌರವವನ್ನು ಸ್ವೀಕಾರ ಮಾಡುವುದಿಲ್ಲ, ಮಾತೃ ಸಮಾನರಾಗಿರುವವರು ಈರುವರಿದ್ದಾರೆ. ಕಮಲಾ ಚಂದು ಪೂಜಾರಿ ಮತ್ತು ಅಕ್ಕಮ್ಮ ಶೆಟ್ಟಿಗಾರ್ತ್ರವರು ಅವರು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಅವರನ್ನು ದಯಮಾಡಿ ವೇದಿಕೆಯತ್ತ ಕರೆತರುವರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಮಲಾ ಚಂದು ಪೂಜಾರಿಯವರು ಮತ್ತು ಅಕ್ಕಮ್ಮ ಶೆಟ್ಟಿಗಾರ್ತಿಯವರು ಇಬ್ರು ಸಹಪಾಠಿಗಳು ಶಾಲೆಯ ದಿನಗಳಲ್ಲಿ. ಆ ಮಿತ್ರತ್ವ ಇವತ್ತು ಕೂಡ ಅದೇ ರೀತಿ ಉಳ್ಕೊಂಡು ಬಂದಿದೆ. ಜೊತೆಗೆ ಅವರ ಪ್ರೀತಿ ಕೂಡ. ಈರುವರು ಕೂಡ ಮನೆಗೆ ಯಾರೇ ಬರಲಿ ಅವರು ಒಂದು ಚೂರಾದ್ರೂ ಬಾಯನ್ನು ಅಲ್ಲಾಡಿಸಿ ಹೋಗ್ಬೇಕು. ಅಂದ್ರೆ ಏನಾದ್ರೂ ಅವರಿಗೆ ಕೊಡದೆ ಅವರನ್ನ ಕಳಿಸುವಂತ ಪ್ರವೃತ್ತಿಯೇ ಇಲ್ಲ. ಮಕ್ಕಳನ್ನ ಕೂಡ ಅತ್ಯಂತ ಪ್ರೀತಿಯಿಂದ, ಅವರ ಮಕ್ಕಳು ಕೂಡ ಅತ್ಯಂತ ಶ್ರೇಷ್ಠ ಸ್ಥಾನವನ್ನ, ಈರುವರ ಮಕ್ಕಳು ಕೂಡ ಶ್ರೇಷ್ಠ ಸ್ಥಾನವನ್ನ ಪಡೆದಿದ್ದಾರೆ. ಅದಕ್ಕೆ ಈ ಮಾತ್ರ ದೇವತೆಗಳೇ ಕಾರಣ. ಅವರನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಗೌರವಾನ್ವಿತ ಮಂಜುನಾಥ ಪೂಜಾರಿಯವರು ನಿಗಮದ ಪ್ರಥಮ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಗೌರವ ಸಲ್ಲಿಸಬೇಕೆನ್ನುವುದು ಸಮಿತಿಯ ಆಶಯ. ಆದರೆ ಅವರ ಅಂಬೋಣ ಏನಂದ್ರೆ, ತಾನೇ ಅಧ್ಯಕ್ಷನಾಗಿರುವಂತಹ ಶಾರದೋತ್ಸವ ಸಮಿತಿಯಲ್ಲಿ ನಾನು ಸನ್ಮಾನವನ್ನ ಸ್ವೀಕಾರ ಮಾಡುವುದಿಲ್ಲ ಅಂತ ಅದಕ್ಕೆ ಕಡೆಗೆ ಒಂದು ಮಧ್ಯಮ ಮಾರ್ಗವನ್ನ ಕಂಡುಕೊಂಡದ್ದು. ಅವರ ಮಾತೃಶ್ರೀಯವರನ್ನ, ಜೊತೆಗೆ ಮಾತೃಶ್ರೀ ಸ್ವರೂಪರಾಗಿರುವಂತಹ ಅಕ್ಕಮ್ಮ ಶೆಟ್ಟಿಗಾರ್ತಿಯವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಈ ಶಾರದೋತ್ಸವ ಆರಂಭ ಆಗುವಾಗಲೂ ಕೂಡ ಅಂಬಾತನಯ ಮುದ್ರಾಡಿಯವರ ಮಾರ್ಗದರ್ಶನ, ಶಾರದೋತ್ಸವದ ಎಲ್ಲ ಸಮಿತಿಯ ಪದಾಧಿಕಾರಿಗಳ ಮೇಲೆ ಮತ್ತು ಕಾರ್ಯಕ್ರಮದ ಮೇಲೆ ಅವರು ಪಿತೃಲೋಕದಲ್ಲಿ ಕೂತ್ಕೊಂಡು ನಮ್ಮನ್ನು ಹಾರೈಸ್ತಾ ಇದ್ದಾರೆ ಅಂತ ನಾವು ಭಾವಿಸಿಕೊಳ್ತಾ ಇದ್ದೇವೆ. ಈ ಗೌರವವನ್ನ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ನೆರವೇರಿಸಬೇಕು ಅಂತ ಭಾವಿಸಿಕೊಳ್ತಾ ಇದ್ದೇನೆ. ತನ್ಮೂಲಕ ಶಾರದೋತ್ಸವ ಸಮಿತಿ ಮತ್ತು ಸಾರ್ವಜನಿಕರ ಆಶಯ ಏನಿತ್ತು, ನಾವು ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನ ಗೌರವಿಸಬೇಕೆನ್ನುವುದು ಅದು ಈಡೇರಿತು ಅಂತ ಭಾವಿಸಿಕೊಳ್ತಾ, ಈರುವರು ಮಾತೆಯರನ್ನ ಗೌರವಿಸ್ತಾ ಇದ್ದೇವೆ. ದೇವರು ತಮಗೆ ಆರೋಗ್ಯವನ್ನ ಕರುಣಿಸಲಿ, ಮಾನಸಿಕ ನೆಮ್ಮದಿಯನ್ನ ಕರುಣಿಸಲಿ, ಖುಷಿ ಖುಷಿಯಾಗಿ ತಾವು ಇರಬೇಕು ಅನ್ನೋದು ನಮ್ಮ ಆಶಯ. ಒಂದೇ ಅನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದವರಂತೆ ಅವರಿಬ್ಬರು ಕೂಡ. ಶಾಲೆಯ ದಿನಗಳಲ್ಲಿ ಮಿತ್ರರು,
ಎಲ್ಲಿಯಾದರೂ ಒಬ್ಬರ ಮನೆಗೆ ಒಬ್ಬರು ಹೋದರೆ ಒಬ್ಬರು ಅಸೌಖ್ಯದಿಂದ ಮಲಗಿದ್ರೂ ಕೂಡ ತಕ್ಷಣ ಬೆನ್ನನ್ನು ನೇರ ಮಾಡಿಕೊಂಡು ಎದ್ದು ಬಂದು ಇನ್ನೊಬ್ಬರನ್ನ ಸ್ವಾಗತಿಸ್ತಾರೆ. ಅದು ಅವರ ಹೃದಯದಲ್ಲಿರುವಂತಹ ಒಂದು ವಿಶೇಷವಾದ ಆತ್ಮೀಯತೆ. ಈ ಆತ್ಮೀಯತೆ ಚಿರಾಯುವಾಗಿರಲಿ. ಇದೇ ರೀತಿ ಈ ಮಿತ್ರತ್ವ ಅನ್ನುವುದು ಉಳಿದ ಮನುಷ್ಯರ ಮನಸ್ಸಿನಲ್ಲೂ ಇದೇ ರೀತಿ ಪ್ರಜ್ವಲಮಾನವಾಗಿ ಇರಲಿ ಎನ್ನುವ ಆಶಯದೊಂದಿಗೆ ಈರುವರು ಹಿರಿಯ ಜೀವಗಳನ್ನು ಸನ್ಮಾನಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶಿವಪುರ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಸುರೇಶ್ ಶೆಟ್ಟಿ ಅವರು. ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಸಾರ್ವಜನಿಕ ಶಾರದೋತ್ಸವ ಸಮಿತಿ ಹೆಬ್ರಿಯ ಪೂರ್ವಾಧ್ಯಕ್ಷರಾಗಿರುವಂತಹ ಶ್ರೀ ಹರೀಶ್ ಪೂಜಾರಿ ಅವರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಯೋಜನಾಧಿಕಾರಿಯಾಗಿರುವಂತಹ ಶ್ರೀಮತಿ ಲೀಲಾವತಿ ಅವರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಮುದ್ರಾಡಿಯ ಗೌರವಾನ್ವಿತ ಗ್ರಾಮ ಆಡಳಿತಾಧಿಕಾರಿಯವರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಹೆಬ್ರಿ ತಾಲೂಕಿನ ಕಾರ್ಯದರ್ಶಿಯಾಗಿರುವಂತಹ ಗೌರವಾನ್ವಿತ ಗಣೇಶ್ವರವರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಹಿರಿಯ ಪತ್ರಕರ್ತರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ನೀಡುತ್ತಾ ಇರುವವರು ಪೇತ್ರಿ ಭಾಸ್ಕರ್ ರಾವ್ ಅವರಿದ್ದಾರೆ. ದಂಪತಿಗಳು, ಪೇತ್ರಿ ಭಾಸ್ಕರ್ ರಾವ್ ದಂಪತಿಗಳು ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ತಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೊಂದು ಗೌರವವನ್ನು ಸಲ್ಲಿಸಬೇಕು. ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅವರಿಗೊಂದು ಗೌರವ, ಅವರು ಸನ್ಮಾನ ಅಂತ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಿಲ್ಲ. ಹಾಗಾಗಿ ಅವರು ಇದ್ದಲ್ಲಿಯೇ ತಾವೊಂದು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಗೌರವಾನ್ವಿತ ಲೀಲಾವತಿ ಮತ್ತು ಅವರ ತಂಡದವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾರಿಗೂ ಬೇಜಾರಾಗಬಹುದು, ಇದು ನಮ್ಮ ಸಿದ್ಧಾಂತ. ಹಾಗಾಗಿ ಕುರ್ಚಿ ಇಲ್ಲ, ನಿಂತ್ಕೊಂಡಲ್ಲೇ ಅವರನ್ನು ಗೌರವಿಸಬೇಕು. ಅದರಲ್ಲಿ ವಿಶೇಷವಾಗಿ ಪದ್ಮಶ್ರೀ ಹರೇಕಾಳ ಹಾಜಬ್ಬ ನಮಗೆ ಒಂದು ಸಣ್ಣ ಮಗುವನ್ನು ನೋಡಿದ ಅನುಭವ ಆಗುವುದು. ಆ ಮಗುವಿನ ಪ್ರೀತಿ ಅವರ ಹೃದಯದಲ್ಲಿದೆ. ಗೌರವಾನ್ವಿತ ಮಂಜುನಾಥ ಪೂಜಾರಿ ಅವರನ್ನ ಗೌರವಿಸಲಿಕ್ಕೆ ಅವರು ಆಶಯ ಪಡ್ತಾ ಇದ್ದಾರೆ. ದೇಶದ ಪದ್ಮಶ್ರೀ ಗೌರವಿಸ್ತಾ ಇದ್ದಾರೆ. ಇಡೀ ನಮ್ಮ ವೇದಿಕೆ ಅದು ಎಲ್ಲ ಶಿಕ್ಷಣ ತಜ್ಞರು, ಶಿಕ್ಷಣ ಸಾಧಕರು ಇರುವಂತಹ ವೇದಿಕೆ. ವಿಶೇಷವಾಗಿ ನಾವು ಗಮನಿಸಬೇಕು, ಗೋಪಿನಾಥ ಭಟ್ರು ಸಮಯದ ಮಿತಿಯನ್ನು ಅರಿತು ನಾನು ಮಾತನಾಡುವುದಿಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಫ್ಯಾಕ್ಟರಿ ಮಾಲೀಕರು, ಗೇರು ಬೀಜ ಕಾರ್ಖಾನೆಯ ಮಾಲೀಕರು, ಆದರೆ ಅವರ ಮಕ್ಕಳು ಓದುವುದು ಎಲ್ಲಿ ಕೇಳಿದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಾಲಿನ ಸರಕಾರಿ ಶಾಲೆಯಲ್ಲಿ. ತಾನೇನು ಖಾಸಗಿ ಶಾಲೆಗೆ ಸಲ್ಲಿಸಬಹುದಾದ ಶುಲ್ಕ ಉಂಟು ಅದೆಲ್ಲವನ್ನ ಸರ್ಕಾರಿ ಶಾಲೆಗೆ ಅವರು ವಿನಿಯೋಗ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಬಹಳಷ್ಟು ಹಣವನ್ನ ಆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿನಿಯೋಗಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಮುಖ್ಯೋಪಾಧ್ಯಾಯಿನಿಯವರು ಕೂಡ ಒಂದು ಗೌರವದ ಶಾಲನ್ನು ಹೊದಿಸಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಿರಾಬಾಯಿ ಅವರು. ಗೌರವಾನ್ವಿತ ಮಂಜುನಾಥ ಪೂಜಾರಿ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಮಧ್ಯವರ್ಜನ ಸಮಿತಿಯ ಅಧ್ಯಕ್ಷರಾಗಿದ್ದವರು ಮಂಜುನಾಥ ಪೂಜಾರಿ ಅವರು. ಅದರ ಪ್ರಭಾವ ಏನಾಯಿತು ಅಂದ್ರೆ ಹೇಳಿದ್ರೆ, ಒಂದು ಶೇಂದಿ ಅಂಗಡಿಯ ಮಾಲೀಕರಾಗಿದ್ದರವರು, ಆ ನಂತರ ಆ ಶೇಂದಿ ಅಂಗಡಿಯನ್ನೇ ಮುಚ್ಚಿಬಿಟ್ರು. ಆ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷರಾಗಿದ್ದುಕೊಂಡು ಮದ್ಯ ಸೇವನೆ ಮಾಡಬೇಡಿ ಅಂತ ಹೇಳಿದ ಮೇಲೆ ಆ ವೃತ್ತಿಯನ್ನು ಕೂಡ ಮುಂದುವರಿಸಬಾರದು ಅನ್ನುವ ಉದ್ದೇಶದಿಂದ ಅದನ್ನ ನಿಲ್ಲಿಸಿ ಗ್ರಾಮಾಭಿವೃದ್ಧಿ ಯೋಜನೆಗೆ ಸದಾ ಸಹಕಾರವನ್ನು ನೀಡ್ತಾ ಇರುವವರು, ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಧ್ಯಕ್ಷೀಯ ನುಡಿಗಳಿಗಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಗೌರವಾನ್ವಿತ ಮಂಜುನಾಥ ಪೂಜಾರಿ ಅವರಲ್ಲಿ. ನವದುರ್ಗೆಯರ ಎಲ್ಲ ಅಂಶಗಳನ್ನು ಹೊಂದಿದವರು ಪ್ರತಿಭಾ ಕುಳಾಯಿಯವರು. ಎಲ್ಲೇ ಅನ್ಯಾಯ ಆಗಲಿ ತಕ್ಷಣ ಒಂದು ಧೀಮಂತ ಧ್ವನಿ, ಯಾರಿಗೂ ಬೆದರುವುದಿಲ್ಲ. ಪ್ರತಿಭಾ ಕುಳಾಯಿಯವರ ಮಾತುಗಳಿಗಾಗಿ ವಿನಂತಿ. ವೇದಿಕೆಡಿತನ ಮಾತಾ ಗಣ್ಯರೇ ಸೇರ್ದಿನಂಚಿಂತ ಮಾತಾ ಅಭಿಮಾನಿಲೆ ಸುರುಕಾದ ಮಾತರಿಗಳ ನವರಾತ್ರಿ ಹಬ್ಬದ ಶುಭಾಶಯನ್ನು ಪನ್ನೊಂದುಲ್ಲೆ. ಇತ್ತೆ ಪಂಡೇರು ಪ್ರತಿಭಾ ಕುಳಾಯಿಗೆ ನವದುರ್ಗೆನ ಮಾತು ಅಂಶಲುಂಡೊಂದು. ಪ್ರತಿಭಾ ಕುಳಾಯಿಗತ್ತು ಪ್ರತಿ ಒಂಜಿ ಪೊಣ್ಣು ಮಗಲಿಗೆ ಆ ನವದುರ್ಗೆನ ಅಂಶಲು ಪ್ರತಿ ಒಂಜಿ ಪೊಣ್ಣುಲೆಗುಂಡು. ಅವಳ ಈ ತುಳುನಾಡು ಎಂಚ ಪಣ್ಣಂಡ ಪೊಣ್ಣುಲೆಗೆ ಏತ ಆದ್ಯತೆ ಕೊರ್ಪೇರು ಪಣ್ಣಂಡ. ಯಾನ್ ಯಾಪಲ ಪನಿಯರುಂಡು ಗೋವಾಡು, ಬ್ಯಾಂಗ್ಳೂರು, ಡೆಲ್ಲಿಡು ಪೂರ ಇತ್ತ ನೈಟ್ ಲೈಫ್ ಸ್ಟಾರ್ಟ್ ಆತೀನಿ ಹಿಂದೆ. ಎಂಕಲ್ಲ ಅಜ್ಜಿ ಪಿಜ್ಜಿನ ಕಾಲುಡೆ ನೈಟ್ ಲೈಫ್ ಇತ್ತಂಡು.
ಆ ಕಾಲಡೆ ಕೋಲ ನೇಮ ಆಟ ಪಂಪಿನ ಈ ಸಾಂಪ್ರದಾಯದಾದ ಉಂಡು ಅವು ನಮ್ಮ ತುಳುನಾಡಿತ್ತಂಡು. ತುಳುನಾಡು ಪೊಣ್ಣುಲೆಗ ಆತ ಗೌರವ ಆತ ರಕ್ಷಣೆ ಇತ್ತಂಡು. ಅಂಚಾಯನೆಡ್ ಅದರ ನಡು ರಾತ್ರಿಡ್ಲ ಒಂಜಿ ಪೊಣ್ಣು ಈ ತುಳುನಾಡಿನ ನಡಪೆರೆ ಪೋಡಿಯೊಂದಿತ್ತು ಜಾಲ ಲೆಕ್ಕ ಮಾತ ನಮ್ಮ ದುರ್ಗೆಲೆ ಕಾರಣ. ಈ 9 ದಿನ ನಮ್ಮ ಪೊರ್ಲ ಆವಂದೆ ಮಾತ ದಿನ ನಮ್ಮ ಜೀವನ ಪೊರ್ಲ ದುಪ್ಪಡು ಪಂಡದು ಯಾನು ಆಶಿಸೊಂದುಲ್ಲೆ ಬೊಕ ಮೂಲ ಈ ವೇದಿಕೆಡು ಉಂತದು ಇನಿ ದಾದನ ಒಂಜಿ ಕಾಕತಾಳಿ ಯಾನು ಈ ಕಾರ್ಯಕ್ರಮಕ್ಕೂ ಮಂಜುನಾಥಣ್ಣನ ಇನ್ವೈಟ್ ಮಂತದಿತ್ತೇರು ಆಣ ಇಂಕ ಬರೆಯರ ಆದಿತ್ತಜಿ ಆಣಂದುವೇ ಮಾರ್ಗೋಡು ಇನಿ ಪೋಪಿನ ಒಂಜಿ ಅನಿವಾರ್ಯತೆ ಇತ್ತುಂಡು ಅವು ಈ ದೇವರೇ ನನ್ನ ಮಿಡೆ ಕನಪಾಯರು ಐಕಾದು ಯಾನ್ ದೇವರಿಗೆ ನಮಸ್ಕರಿಸುವೆ. ಇನಿ ಮಂಜುನಾಥಣ್ಣಗ ಒಂಜಿ ಉದ್ದೆ ತಿಕ್ಕದಂಡು ಎಂಕ್ ಸಂತೋಷ ಆದಿನಾತ್ ಮಾತೆರೆಗ್ಲ ಸಂತೋಷ ಆತಂಡು ಅಣ್ಣ ಎಂಕೊಂತ ಇಚ್ಛೆನೆ ಸಂತೋಷ ಆತಂಡು ತಾಯಿ ಪಂಡ ಎಂಕಲ ಇನಿ ಸರಕಾರ ಎಂಕಲ ಪಕ್ಷಗು ಆರು ಮಸ್ತ್ ಬೆಂತೇರು ಊರಿಗೂ ಮಸ್ತ್ ಬೆಂತೇರು ಸಮಾಜಗೂ ಅವಲ ಬಿಲ್ಲವ ಸಮಾಜಗೂ ಮಸ್ತ್ ಬೆಂತೇರು ಒಂಜಿ ಅರ್ಥಪೂರ್ಣವಾಯಿನ ಒಂಜಿ ಕರೆಕ್ಟ್ ಒಂಜಿ ಜನನ ಆ ಸ್ಥಾನಗೂ ಕಂತದ್ದು ಉಂತಾದೇರು. ಇನಿ ಮಂಜುನಾಥಣ್ಣಿ ಅವಳು ಅಧ್ಯಕ್ಷರಾದಿತ್ತಂಡಲ್ಲ ಎಂಕ್ ಯಾನೇ ಒಂಜಿ ಅಧ್ಯಕ್ಷೆ ಆಯ್ನ ಒಂಜಿ ಖುಷಿ ಸಂತೋಷ ಉಂಡು ಬಕ ಈ 3 ವರ್ಷದ ಅವಧಿಡ್ ಆರು ಖಂಡಿತವಾದ ನಮ್ಮ ಸಮಾಜಗೂ ನಮ್ಮ ಸಮಾಜ ಪಂಡ ಹಿಂದುಳಿದಲ ಬರ್ಪುಂಡು ಐಟು ನಾರಾಯಣ ಗುರು ಒಂಜಿ ಪಾತೆರ ಪಂತೆರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರೊಂದು ಈ ಸಭೆಟ್ಲ ಮಾತಾ ಜಾತಿ ಧರ್ಮದ ಕೊಲ್ಲ ಉಲ್ಲೇರು ದಾಯ ಪಂಡ ಆರು ಅಂಚ ಮಾತೆರೆಲ್ಲ ದೀವೊಂದೇರು ಈ 3 ವರ್ಷದ ಅವಧಿ ಅರೆಗೆ ದಾದ ದೇವರು ಕೊರ್ತೇರು ಆರು ಸಮಾಜಗೂ ಬೋಡಾದು ಮಾತೆರೆಗ್ಲ ಒಟ್ಟು ಸೇರ್ಪೊಂದು ಮಾತಾ ಹಿಂದುಳಿದ ವರ್ಗದಕ್ಲೆಗ ಎಡ್ಡೆ ಬೇಲೆ ಮನ್ಪಡು ಯಾನ್ಲ ಅವೇ ಇಲಾಖೆ ಇತ್ತಿನೇಟಾತ್ರ ಯಾನ್ಲ ಸಂಪೂರ್ಣವಾದ ಅರೆಗೆ ಸಹಕಾರ ಮನ್ಪೆ ಈ ಊರು ನನಾತ್ ಅಭಿವೃದ್ಧಿ ಮನ್ಪರೆ ನಮ್ಮ ಮಾತೆಲ್ಲ ಎಡ್ಡೆ ಬೇಲೆ ಮನ್ಪುಗ ಪಂಡ ದೇವರ ಪ್ರಾರ್ಥಿಸೊಂದು ಈ ಸುಂದರ ವೇದಿಕೆ ಎಂಕೊಂಜಿ ಅವಕಾಶ ಮಂತ ಕೊರ್ನೆಕ್ ದೇವರೆಗ್ಲ ಅರೆಗ್ಲ ನಿಕ್ಲೆಗ್ ಮಾತೆರೆಗ್ಲ ನಮಸ್ಕಾರ ಪನ್ಪೆ. ಮುದ್ರಡಿ ಶಾರದೋತ್ಸವದ ಈ ಒಂಜಿ ಶುಭ ಸಂದರ್ಭಡ್ ವೇದಿಕೆಡ್ ಶಾರದ ಮಾತಿನ ಸುಪುತ್ರೆ ಹರಕಳ ಹಾಜಪ್ಪ ಒಳ್ಳೆಯದು ಅಯ್ಯೋ ದೇವರ ಯಾನೊಲ್ಲ ಪೋயிருந்தேன் ಹರಕಳ ಹಾಜಪ್ಪ ಯಾವ ಒಳ್ಳೆ ಇರ್ತವನ್ನ ಮೇರಿಜ್ಜೇರು ಮೇಲ್ ಬಂದಿಟ್ಟು ಕುಳಿದಾರೆ ಆರು ಯಾಪಲ ಇಂಜ ಬಂಡ ಆರೆಗೆ ರಾಜ್ಯೋತ್ಸವ ಪ್ರಶಸ್ತಿ ಅಂಚನೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕದಂಡೆ ಒಲ್ಲಾಂಡೆ ಎಂಗೆಲ್ಲ ಸಿಕ್ಕರೆ ಎಂಗ್ಲು ಹೋಲ್ಕೊಳ್ಳುದು ಅವೊಂದು ಆಲೋಚನೆ ಮಲ್ಪಡ ನಮ್ಮ ಪೂರ ಜನ ಆಂಡ ಇನಿ ಸಮಾಜದ ಕಟ್ಟ ಕಡೆತ ಜನಗಳಿಗೆ ಕನ್ನಡ ಶಾಲೆಡು ಸರ್ಕಾರಿ ಶಾಲೆಡು ಏನು ಶಿಕ್ಷಣ ಕೊರ್ಪುನ ಅಂಚನ ತಾನು ಮಲ್ಪುನ ಉದ್ಯೋಗಡು ಕಿತ್ತಳೆ ಮಾರ್ದು ತಾನು ಶಾಲೆಯನ್ನು ಬುಳೆಪದೇರು ಪಂಡ ಎಂಕ್ಲು ಮಾತೇರ್ಲ ಆರಡ ಕಲ್ಪನ ಉಂಡು ನನಾತ್ ಕಲ್ಪನ ಉಂಡು. ಒಂಜಿ ದಿನ ಶಿವಮೊಗ್ಗಗೆ ಪೋಂದಿತ್ತೇರು ಎಂಗಲ ಪ್ರಕಾಶ್ ಮಾಸ್ಟರ್ ಬಂಡೇರು ಇನಿ ಪದ್ಮಶ್ರೀ ಪುರಸ್ಕೃತ ಮೇರು ಪೋಂದುಳ್ಳೇರು ಎಂಚ ಉಂತಾಕ ನಂದು ಅಂಜನ ಬರಡು ಎಂಗಲ ಎಂಕ್ಲ ಆರನ್ನು ತೂವಡು ಎಂಚ ವಾ ಟೈಪ್ ಉಳ್ಳೇರು ತೂಕ ಅಂದ್ರು ಆಂಡ ಆರು ತೂನಗ ಬ್ಯಾತೇರಾತ್ರ ಒಂಜಿ ಸ್ಪೆಷಲ್ ಇತ್ತುದೇರು ಆಂಡ ಮೇರು ಒಂದು ಏನು ಒಂದು ಈ ಜನ ನಕೇಂಡೆ ಕೂಡ ಪ್ರಕಾಶ್ ಮಾಸ್ಟರ್ ಅಂದು ಮೇರೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಪಂಡೇರು ಕೂಡಲೇ ಬ್ಯಾಂಕಿಂಗ್ ಮತ್ತೆ ಸನ್ಮಾನ ಮಲ್ಪೆ ಬಕ ಉಣಸ್ ಎಂಕು ತುಂಬಪ್ಪ ಬಂಡೇರು ಯಾ ಮಂಡೆ ಉಣಸದ ಪೊರ್ತದ ಟೈಮು ಅದಾಗ ಅಯ್ಯ ಆಜಿ ಜನ ಉಳ್ಳ ಅಂದರು ಆಜಿ ಜನ ಪಡಿ ಏತ ಜನ ಪಡಿ ಉಣಸ್ ಮಲ್ತದೆ ಬೋಡು ಬಂಡೆ ಆಂಡ ಇನಿ ಮುಸ್ಲಿಂ ಸಮಾಜದ ಒಂದು ವ್ಯಕ್ತಿ ಇನಿ ಈ ಕಾರ್ಯಕ್ರಮ ಉದ್ಘಾಟನೆ ಮಲ್ತೇರು ಆರು ಶುದ್ಧ ಸಸ್ಯಾಹಾರಿ ಪಂಡದು ಹೆಂಗೆ ಕಾಣಿದಿನ ಗೊತ್ತಾಂಡ ಐಕ್ ಈ ಶಾರದೋತ್ಸವದ ಕಾರ್ಯಕ್ರಮ ಒಂದು ಅಪ್ಪೆನ ಕಾರ್ಯಕ್ರಮ ಇನಿ ಯಾನು ಸುಮಾರು ಮುಲು ಶಾರದ ಮಾತಾಡಿನಾಗಲೂ ಪೂರ ಉಳ್ಳೇರು ಅಂಚನೆ ಎನ್ನ 2 ಜನ ಅಪ್ಪೆನಗಲಿಗಳ ಈ ವೇದಿಕೆಡು ಸನ್ಮಾನ ಆತನು ಶಾರದ ಮಾತೆಗೆ ಸನ್ಮಾನ ಆತನು ಅಂಚನೆ ಯಾನು ಹೆಚ್ಚು ಬಾತಾರವಾಜಿ ಮಂಜುನಾಥ್ ಪೂಜಾರಿ ಏರು ಇಂಚಿನ ಪೂರೆಲ್ಲ ಗೊತ್ತುಂಡು ಆಂಡ ಎಂಗಿನಿ ಈ ಮುದ್ರಾಡಿದ ಮಣ್ಣು ಪುಟ್ಟಿನೈಕ್ ಇನಿ ಯಾನು ಗ್ರಾಮ ಪಂಚಾಯತ್ ಸದಸ್ಯರಾದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಪಂಚಾಯತ್ ಅಧ್ಯಕ್ಷರಾದ ತಾಲೂಕು ಪಂಚಾಯತ್ ಸದಸ್ಯರಾದ ಅಂಚನೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯಾನು ಈ ಭಾಗಡ್ ಕೆಲಸ ಮಲ್ತಿದ್ದೆ ಅಂಚನೆ ನಮ್ಮ ಸಮಾಜದ
ಒಂಜಿ ನಾರಾಯಣಗುರು ಸಂಘ ಸ್ಥಾಪನದ ಸಂದರ್ಭದ್ದು ಪತ್ತಿನ ಸುಮಾರು 20 ವರ್ಷ ಅಧ್ಯಕ್ಷರಾದ 17 ವರ್ಷ ಗೌರವ ಅಧ್ಯಕ್ಷರಾದ ಕೆಲಸ ಮಲ್ತೆ ಅಂಚನೆ ಎನ್ನ ಪೂರ ಪಂಡೇರು ಎನ್ನ ಒಂಜಿ ಕಲ್ಪನೆ ಬಂಡ ಯಾನ್ ಎಜುಕೇಶನ್ ಬಾರಿ ಎನ್ನ ಪಪ್ಪ ಎನ್ನ ಮಗೆ ಮಸ್ತ್ ಕಲ್ಪೋಡು ನಿಂತಂಡಾರಿಗೆ ಅಂಡ ಯಾನ್ ಆರು ನಿರೀಕ್ಷೆ ಮಲ್ತನ ಆತ ಕಲ್ಪರಾಗ ಆತಿಜಿ ಅಂಡ ಯಾನ್ ಸಾಮಾಜಿಕ ಚಟುವಟಿಕೆ ಅನುಭವದ ಆಧಾರ ಇನಿ ಒಂಜಿ ಈ ವ್ಯವಸ್ಥೆ ಉಳ್ಳೆ ಕಲ್ತೆ ಒಂತ ಅಂಚನೆ ಎನ್ನ ಗುರುಕುಲಾಯಿನ ಅಂಬಾತನೇರು ಭಾಳಷ್ಟು ಮಾರ್ಗದರ್ಶನ ಕೊರ್ನ್ಯಾರು ಅಂಚನೆ ಎನ್ನ ಅಪ್ಪಮ್ಮನೆಲ್ಲ ಮಾರ್ಗದರ್ಶನಡು ಇನಿ ಈ ಎನ್ನ ಫ್ಯಾಮಿಲಿದಂಗೆಲ್ಲ ಒಂಜಿ ಬೆಂಬಲಡು ಎನ್ನ ಊರ್ದಾಗೆಲ್ಲ ಬೆಂಬಲಡು ಎನ್ನ ಪೂರ ಯಾನು ಈತ ಬುಳೆವರ ಮೂಲು ಪೂರ ಸಮಾಜದಾಗೆಲ್ಲ ಉಳ್ಳೇರು ಅವು ಯಾನು ಇನಿ ನಾರಾಯಣಗುರು ಇಂಜಿನ ನಿಗಮದ ಅಧ್ಯಕ್ಷರಾತೆ ಆಂಡ ನಾರಾಯಣಗುರುಗಳು ಪಂಟಿನ ಇಂಜಿನ ಪಂಡ ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇವರು ಅಂಚನೆ ಶಿಕ್ಷಣದಿಂದ ಬಲಯುತರಾಗಿ ಶಿಕ್ಷಣದಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಪಂಪನ ಒಂಜಿ ಪಾತ್ರ ಆಂಡ ಅವೇ ಆರ್ನ ಇಂಚಿನ ಗುರುಕುಲನ ಮಾರ್ಗದರ್ಶನಡು ಯಾನು ಪೂರ ಜನಲ್ಲ ಒಂಜೇ ಜಾತಿ ಒಂಜೇ ಧರ್ಮ ಏರೆಲ್ಲ ಭೇದ ಮಲ್ಪಂದ ಏನ ಇದು ಇನಿಮುಟ ನಡೀತದೆ ಅವೇನು ನನಾತು ಮುಂದುವರಿಸಿನಂಚಿನ ರಾಜ್ಯ ಮಟ್ಟದ ಒಂಜಿ ಹುದ್ದೆ ಮುದ್ರಾಡಿದ ಜನಗಳಿಗೆ ತಿಕ್ಕದಿನ ಪಂಪನ ಏನು ಪಾತ್ರ ಪಡೊಂದು ಈ ಒಂಜಿ ಕಾರ್ಯಕ್ರಮ ಆಯೋಜನೆ ಮಲ್ಪರ ಒಂದು ಮುದ್ರಾಡಿದ ಹೆಬ್ರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿದ ಪೂರ ಜನಕ್ಕಲ್ಲ ಒಂಜಿ ಶಕ್ತಿದ ಒಂಜಿ ಮೂಲಕ ಇನ್ನು ಶಾರದಾ ಮಾತಿನ ಒಂಜಿ ಕಿನ್ಯ ಯಾನ ಕೊರೋನಾ ಸಂದರ್ಭಡ್ ಜೋಕ್ಲೆಗ್ ಬಕ್ಕ ಇಂಚೆನೆ ಒಂಜಿ ಆಗಲೇ ಕಷ್ಟಡಿಪುನ ಪೊರ್ತು ದಾದಾಂಡ ಸಾಯದಾನ ಮಲ್ಪಕ ಪಂಪನ ಒಂಜಿ ಅಭಿಪ್ರಾಯಡ್ ಶಾರದಾ ಮಾತಿನ ಪೂಜೆ ಮಲ್ತದ ಕೊರ್ಕ ಪಂಪನ ಒಂಜಿ ಅಭಿಪ್ರಾಯಡ್ ಇಂಚ ಮಲ್ತ ಆಂಡ ಕೊರ್ನಾಗ ವೆಯ್ಕ್ ಸರಿಯಾಯಿನ ಒಂಜಿ ಕಾಂಪಿಟೇಷನ್ ಮಲ್ತದ ಸ್ಪರ್ಧಾತ್ಮಕ ಕೊರಡು ಒಂದು ಮಾಸ್ಟರ್ನಗಲಡ ಕೇಣ್ಗಿನ ಪೆಟ್ಟಿಗೆ ಮಾನ್ಯ ಚಂದ್ರಶೇಖರ್ ಭಟ್ರು ಅಂಚನೆ ನಮ್ಮ ಪ್ರಕಾಶ್ ಮಾಸ್ಟ್ರು ಕ್ವಿಜ್ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮ GTV ಬರ್ಪಡತ್ತೆ ಆ ಟೈಪ್ಡು ಒಂಜಿ ಮಲ್ಪೋಡು ಎನ್ನ ಒಂಜಿ ಒಂದು ಕನಸು ಪಂಪನ ಒಂಜಿ ಪಾತೆರಂದು ಬಹುಶಃ ಇನಿ ಭಾರಿ ಶೋಕದ ಈ ರಸಪ್ರಶ್ನೆ ಕಾರ್ಯಕ್ರಮ ಅಂಚನೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂರ ನಡಪರುಳ್ಳ ಬೈಯಾಗ ಮೆರವಣಿಗೆ ಉಂಡು ಬಕ್ಕ ಅನ್ನ ಸಂತರ್ಪಣೆ ಆವೊಂದುಂಡು ದೇವರನ್ನ ಪ್ರಸಾದ ಪೂರ ಜನ ದೆತ್ತೊಂಡು ವೇದಿಕೆ ಪುನಃ ಮಾತಾ ಗಣ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಹುಶಃ ಹಿಂದುಳಿದ ವರ್ಗದ ರಾಜ್ಯ ಮಟ್ಟದ ಇಲ್ಲಿ ಸಮೀಕ್ಷಾ ಹೊಂದಿತ್ತಂಡ ಐತ ಈ ಭಾಗದ 5 ಜಿಲ್ಲೆದ ಉಸ್ತುವಾರಿ ಸನ್ಮಾನ್ಯ ಪ್ರತಿಭಾ ಕುಳಾಯಿ ಆರು ಈ ಒಂಜಿ 2-3 ವರ್ಷ ಪಿರ ಆರು ಒಂದೇ ವೇದಿಕೆ ಬಾರಿ ಪೊರ್ಲುದ ಭಾಷಣ ಮಲ್ತಾರೆ ಅಂಚನೆ ಗುರುರಕ್ಷಾ ಚಾರಿಟೇಬಲ್ ಟ್ರಸ್ಟ್ಗೆ ತನ್ನ ಮಲ್ಲ ಕೊಡುಗೆ ಎಲ್ಲ ಕೊಡ್ತಾರೆ ಅಂಚನೆ ಒಂಜಿ ದಿನ DKC ನೋಟು ಪಾನಾಗಲ್ಲ ಮಂಜುನಾಥ್ ಅಣ್ಣಗೆ ದಾದಾಂಡ ಒಂಜಿ ಕೊರ್ಲೆ ಪಂಪುನ ಒಂಜಿ ಶಿಫಾರಸನ್ನು ಸಹ ಇಂಚನೆ ಪಾತೇರಿ ಸುಮಾರು 2-3 ವರ್ಷ ಪಿರ ಅಂಚನೆ ಒಂದು ದಯ ಪಂಪುನ ಪಂಡ ಎನ್ನ ಪಕ್ಷ ಎನ್ನ ನಿಷ್ಠೆ ಐಟ್ ಬದಲಿಜಿ ಅವು ಕಾಂಗ್ರೆಸ್ BJP ಅತ್ರ ಒವೇ ಪಾರ್ಟಿ ಪಡ್ ಆಣ ಏನು ಚುನಾವಣೆ ಸಂದರ್ಭ ಮಾತ್ರ ಅಂಚ ತೂಪೆ ಬಕ್ಕ ಏರ್ ಬತ್ತನಲ್ಲ ಸಹಾಯ ಮಲ್ಪಡು ಸನ್ಮಾನ್ಯ ವೀರಪ್ಪ ಮೊಯ್ಲೇರು ಒಂಜಿ ಪಾತೆರ ಪಂಡೇರು ಮುರಾಣಿ ಯಾನೇ ನಿಗಮದ ಆಗ ಹತ್ರ ಒಯ್ಕಲ ಅರ್ಜಿ ಕೊಡ್ತೀವಿ ಯಾನು ಈತ ಮಲ್ಲ ವೇದಿಕೆ ಪಂಪೆ ಒವೇ ಲಾಬಿ ಮಲ್ಜಿ ಅಂಡ ಮೇರು ನಮ್ಮ ಎನ್ನೆಚ್ಚಿನ ನಾಯಕರ ನಮ್ಮ ವೀರಪ್ಪ ಮೊಯ್ಲೇರು ಈರು ಪಕ್ಷಡಿ ಕೆಲಸ ಮಲ್ತಾರೆ ಈರಾಗಿ ಜನಸೇವೆ ಮಲ್ಪಾರ ಇತ್ತಂಡ ಈರು ನಾರಾಯಣಗುರು ನಿಗಮದ ಒಂದೊಂದು ದೆತ್ತೋಳು ನೇಮಂಡೇರು ಆಣ ಯಾನು ಒಂಜಿ ಜಾತಿಗೆ ಸೀಮಿತ ಆಪೇನ ಅಂದೆ ಐಕ್ ಏನನ್ನು ಮೂಲ ಪೂರ ಜನಲ್ಲ ಬುಳೆಪಾದರು ಒಂಜಿ ಜಾತಿಗೆ ಸೀಮಿತ ಆಪುನ ಹಾಕ್ಯಂಡ ಆಂಡ ಅಂಚತ್ ಈರು ಒಂದೇನು ಈನ ಸಮಾಜದ ಸಪೋರ್ಟ್ ಮಲ್ಪಲೆ ಆಂಡ ಸ್ಕೀಮ್ ಕೊರ್ನಾಗ ಸಪೋರ್ಟ್ ಮಲ್ಲೆ ದೇವರನ್ನ ಕೆಲಸ ಮಲ್ಪಲೆ ಆಂಡ ಈನ ಪ್ರಭಾವ ಬ್ಯಾತೆ ಸಮಾಜದಗಳಿಗೆ ಸಹಾಯ ಮಲ್ಪಲೆ ಪಣ್ಪುನ ಪಾತೆರನ್ನು ಸನ್ಮಾನ್ಯ ಎಂಕಲ ನೆಚ್ಚಿನ ನಾಯಕಿ ವೀರಪ್ಪ ಮೊಯ್ಲೇರು ಬಕ್ಕ ಯಾನು ಈ ಸಂದರ್ಭ ಏನನ್ನು ಈತ್
ನಿರಂತರ ಪ್ರೋತ್ಸಾಹ ಮಲ್ತಿನ ಅಂಚಿತ್ತಿನ ಎಂಕಲ್ನ ಮಾನ್ಯ ದಿವಂಗತ ಗೋಪಾಲ್ ಭಂಡಾರಿನೆಲ್ಲ ಯಾನು ಈ ಸ್ಮರಣೆ ಮಲ್ತೊಂದು ಈ ಕಾರ್ಯಕ್ರಮ ಎನ್ನೊಟ್ಟಿಗೂ ನಿಗಮಡ್ ಎನ್ನೊಟ್ಟಿಗೂ ಬಹುಶಃ ಪಕ್ಷಡ್ ಮಸ್ತ್ ದುಡಿಯ ಬೆಂದಿನಂಚಿನ ನಮ್ಮ ಗಪೂರ್ ಸಾಹೇಬರು ಆರ್ಲ ಉಳ್ಳೇರು ಆರೋಗ್ಯ ದಾಯ ಬಂಡ ಬ್ಯಾತ ಹೋಗೋಣ ಜಾತಿ ಹತ್ರ ಈತು ಬರ್ತು ಪೂಜಾರಿ ಸೆಟ್ರ್ ಹತ್ರ ಬ್ರಾಹ್ಮಣರ ಹತ್ರ ಈತು ಬರ್ತು MLA ಆತ್ವೇರು ಅದು ಪಕ್ಷಡ್ 10 ವರ್ಷ ಐತಾರೆ ಇನಿ ಬಹುಶಃ ಈ ಸಂದರ್ಭ ಎಂಗೆಲ್ಲ ಇರುವೆರೆಗಲ ಒಂಜೆ ಕಾರ್ಯಕರ್ತರ ಅದು ಕರ್ನಾಟಕ ಸರ್ಕಾರ ಗುರುತಿಸಿದ್ರೆ ಒಂದು ಎಂಕ ಗುರುತಿಸೈನ ಎನ್ನ ಮುದ್ರಾಡಿದ ಒಂಜಿ ಜನಕಲಗೆ ಅರ್ಪಣೆ ಮಲ್ಪ ಪಣಪನ ಪಾತ್ರರನ್ನು ಪಣೊಂದು ಅಂಚನೆ ಸನ್ಮಾನ್ಯ ಅಬ್ದುಲ್ ಗಪೂರ್ ಯಾನ ಮೊನ್ನೆ ಪಕ್ಷದ ರಾಜ್ಯ ಬ್ಲಾಕ್ ಅಧ್ಯಕ್ಷ ರಾಜೀನಾಮೆ ಕೊರಕಿದ್ರೆ 2 ಗಂಟೆ ರಾತ್ರಿ ಬತ್ತು ಲಕ್ಕಾದಾರೆ ಯಾನು ಒಲ್ಲ ಪಕ್ಷ ಬಿಡ್ಪೇನೆ ಅಂಚ ಪಕ್ಷ ಬಿಡ್ಬುಜಿ ಅಂಡ ಇರ್ ಬೈದಾರೆ ಅವು ಇರ್ನ ಪಕ್ಷದ ಒಂದು ನಿಷ್ಠೆ ಬಹುಶಃ ಇರ್ನ ಒಟ್ಟೊಟ್ಟಿಗೆ ನಮಕ್ ಇರುವರೆಗ್ಲ ಒಂದು ನಿಗಮದ ಅಧ್ಯಕ್ಷ ಉಂಡು ಯಾನು ಇರಡ ಬೇಡಿಕೆ ದೀಪನ ಮಂಡೆ ಇರು ನನಾತಿ ಎನ್ನಡ್ದಲ ಅನುಭವ ಎನ್ನಡ್ದಲ ದುಮ್ಮು ಜಿಲ್ಲಾ ಪಂಚಾಯತ್ ಸದಸ್ಯರೇನು ಐಕಿ ಕರಾವಳಿ ಪ್ರಾಧಿಕಾರ ಭಾರಿ ಜನತಾ ಡಿಮಾಂಡ್ ಇತ್ತನೆ ಅಣ್ಣ ಈರೆಗ್ ತಿಕ್ಕದಿನ ಅಣ್ಣ ಎಂಕ್ ಮಸ್ತ್ ಇಡೀ ಕರ್ನಾಟಕ ರಾಜ್ಯ ಪೂರ ಜಿಲ್ಲೆಗಳ ಸುತ್ತನ ಒಂಜಿ ವ್ಯವಸ್ಥೆ ಆತನೆ ಅಂಡ ಬೇಗ ಎನ್ನೊಟ್ಟಿಗೂ ಇಲ್ಲ ನಿಗಮಕ್ಕೆ ಬೋರ್ಡ ಇನ್ನ ಸಹಕಾರ ಕೊರಡು ಅಂಚೆನೆ ಕರಾವಳಿ ಪ್ರಾಧಿಕಾರ ಈ ಬದಿಕು ಅಂತ ಸಹಾಯ ಮಲ್ಪುಲೆ ಪಣಪನ ಪಾತ್ರೆಯನ್ನು ಪಣ್ಣೊಂದು ಈರು ಎಂಕಲಿನ ಒಂಜಿ ಈರು ಗೌರವ ಅರ್ಪಣೆ ದೆತ್ತೊಂದು ಈ ಕಾರ್ಯಕ್ರಮ ಮುಗಿಪು ಬಾ ಅಂಡ್ ಇರು ಬೈದಾರೆ ಇರೆಗೆ ಈರ್ನ ಒಂದು ಸಮಾಜದ ಹರಕಳ ಆಜಪ್ಪ ಆದ ಮೂಲಕ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಮುರಾಣಿ ಕುದ್ರೋಳಿ ಒಟ್ಟು ಗೀತ ಅಂಚ ಈ ಕಾರ್ಯಕ್ರಮ ಇರು ಮನಸ್ಸಿಡೆ ಶುಭ ಹಾರೈಸ್ರೆ ಹೆಚ್ಚಾತ್ರ ಈತ ಆಗಲು ಪೂರ ನಾಟಕ ಕಾರ್ಯಕ್ರಮ ಕಾತೊಂದುಳ್ಳೇರು ಅಂಚಾರ್ಬೋದು ಈ ಕಾರ್ಯಕ್ರಮ ಭಾಗವಹಿಸಿನ ಪೂರ ಜನಕ್ಕೆ ಯಾನು ಒಂಜೇ ಪಾತ್ರೆ ಕೃತಜ್ಞತೆ ಅರ್ಪಿಸೋಣ ಈ ಶಾರದಾ ಯಾನ ಉದ್ದೇಶ ಇಂಜಿನ ಮಂಡ ಶಿಕ್ಷಣಗೆ ಹೆಚ್ಚಿನ ಪ್ರೋತ್ಸಾಹ ಕೊದ್ದು ಖಾಲಿ ದೇವಿನ ಆರಾಧನೆ ಮಲ್ತನ ಯಾಬಜಿ ಅವೇನು ಸ್ಪರ್ಧಾತ್ಮಕವಾದ ದಿಗ್ಲಗೆ ಸಪೋರ್ಟ್ ಮಲ್ಪೋಡು ಪಂಪನ ಉದ್ದೇಶ ಈ ಕಾರ್ಯಕ್ರಮ ಆಯೋಜನೆ ಅಂಡ್ ಇನ್ನೇ ಸುಮಾರು ದಿನ ಇಂಚಿ ಭಾರಿ ಬರ್ಸೈತನ ಅಂಡ್ ದೇವರನ್ನ ದಯಟ್ ಈತ ಭಾರಿ ಪೊರ್ಲುದ ಬೊಳ್ಕಿ ರಾತ್ರಿ ಈ ಕಾರ್ಯಕ್ರಮ ಬಯ್ಯಮುಟ ನಡಪುಂಡು ಮೆರವಣಿಗೆ ಉಂಡು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಅಂಚನೆ ಪರೋಕ್ಷ ವಿಶೇಷವಾದಿ ಅನ್ನು ಮಾರ್ಚ್ ನಕಲ್ನ 25 ಜನ ಸರ್ಕಾರಿ ಶಾಲೆದ ಅತ್ತಡ ಬೇತೆ ಶಾಲೆದ ಮಾರ್ಚ್ ನಗಲು ಈ ಕಾರ್ಯಕ್ರಮದ ಮುಂದಕ್ಕೆ ಬ್ಯಾಲೆ ಮಲ್ತೇರು ಸುಮಾರು 1.5 ತಿಂಗಳು ಉಡ್ದಿಂಚೆ ಆಗಲಿಗೆ ಮಾತೆಯನ್ನು ಈ ಕಾರ್ಯಕ್ರಮದ ಮೂಲಕ ಧನ್ಯವಾದ ಮಲ್ತೊಂದು ಮೂಲು ಕಾಂಗ್ರೆಸ್ BJP ಅತ್ತಡ ಒವೇ ಐಜಿ BJPದವರು ಆ ಬದಿಟ್ಟು ಕುಳಿದಾರೆ ಅಂಜನೆ ಕಾಂಗ್ರೆಸ್ದಾಗಲ್ಲ ಉಳ್ಳೇರು ಪಾರ್ಟಿ ಪೂರ ಜನಕ್ಕಳ ಯಾನು ಒಂಜೆ ಪಾತ್ರ ಪಕ್ಷ ಭೇದದಂತೆ ಜಾತಿ ಭೇದದಂತೆ ನಮ್ಮ ಒಟ್ಟಾದ ಕೆಲಸ ಮಲ್ಪುಗ ಮಾನವೀಯತೆ ನಮ್ಮ ಬದುಕುಗ ಪಣಪನ ಪಾತ್ರೆಯನ್ನು ಪರನೊಂದು ಎಂಗೆ ಈ ಅವಕಾಶ ಕೊನ್ಯ ಮಾತೆರೆಗಳ ಯಾನು ವಂದಿಸ ಮಲ್ತೊಂದು ನಮ್ಮ ಆದಿಶಕ್ತಿ ದೇವಸ್ಥಾನದ ಸುಕುಮಾರ ಸ್ವಾಮೀಜಿಲ ಉಳ್ಳೇರು ಅಂಚನೆ ಅವಳು 6ನ ಮೆಗ್ದಿಗಳ ಸನ್ಮಾನ ಆತನ ಅಂಚನೆ ಮಸ್ತ್ ಬರ್ತಾಂಡು ಎಂಗೆ ಸುಮಾರು ಪಾತ್ರೆ ಜಾಸ್ತಿ ಆಗ್ಬಿಡು ಅಂಚೆ ಬರ್ಬೋದು ಯಾನು ಈ ಕಾರ್ಯಕ್ರಮ ಬಯ್ಯಮುಟ ಕುಳ್ಳಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸಲೆ ಒಂದು ಪಣೊಂದು ಎನ್ನರಡು ಪಾತ್ರೆ ಮುಗಿಪುವೆ ಜೈ ಹಿಂದ್ ಜೈ ಕರ್ನಾಟಕ. ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಎಂ.ಎ. ಗಪೂರ್ ಅವರು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹೆಬ್ರಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ನವೀನ್ ಅಡ್ಡಿ ಅಂತ ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಧನ್ಯವಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತದೆ. ಒಂದು ಹಾಡಿನ ಮುಖೇನ ನಮ್ಮ ಗೌರವಾನ್ವಿತ ತಹಶೀಲ್ದಾರ್ ಅವರು ಹಾಡನ್ನು ಹಾಡುವುದರ ಮುಖೇನ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಕ್ಕಿರುವಂಥ ತಂಡಗಳು ಸಿದ್ಧರಾಗಿ ಮುಂಭಾಗದಲ್ಲಿ ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಬೇಕಂತ ವಿನಂತಿಸಿಕೊಳ್ತಾ ಇದೀಗ ಧನ್ಯವಾದ ಸಮರ್ಪಣೆಗಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಚಂದ್ರಶೇಖರ್ ಬಾಯರಿ, ಉಪಾಧ್ಯಕ್ಷರು, ಸಾರ್ವಜನಿಕ ಶಾರದೋತ್ಸವ ಸಮಿತಿ. ಎಲ್ರಿಗೂ ನಮಸ್ಕಾರ. ಬಹಳ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಸಭಾ ಕಾರ್ಯಕ್ರಮ ತುಂಬ ತಡವಾಗಿದೆ. ನಾವು ಚುಟುಕಾಗಿ ನಾನು ಧನ್ಯವಾದ ಕಾರ್ಯಕ್ರಮವನ್ನು ಪೂರೈಸ್ತಾ ಇದ್ದೇನೆ.
6ನೇ ವರ್ಷದ ಶಾರದೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಮಂಜುನಾಥ್ ಪೂಜಾರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರಿಗೂ ಸಹ ಒಂದೇ ಮಾತಿಲ್ಲ ನಾನು ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಈಗಾಗಲೇ ಉದ್ಘಾಟನೆ ಮಾಡಿ ನಮ್ಮಿಂದ ದಿಕ್ಸೂಚಿ ಭಾಷಣ ಮಾಡಿದಂಥ ಸುಧಾಕರ್ ಶೆಟ್ಟರ್ ಅವರಿಗೂ ಸಹ ಧನ್ಯವಾದವನ್ನು ಹೇಳ್ತಿದ್ದೇನೆ. ಹರಿಕಾಳ ಹಾಜಪ್ಪನವರಿಗೂ ಸಹ ಧನ್ಯವಾದ ಹೇಳ್ತಿದ್ದೇನೆ. ವೇದಿಕೆ ಮುಂಭಾಗದಲ್ಲಿರುವಂಥ ಶಾರದಾ ಭಕ್ತರಿಗೂ ಎಲ್ಲರಿಗೂ ಸಹ ಅನಂತ ಧನ್ಯವಾದಗಳು. ಮಾಧ್ಯಮದ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮ ಯಶಸ್ವಿಯಲ್ಲಿ ಅಧ್ಯಾಪಕರೊಂದದ ವಿಶೇಷ ಪ್ರಯತ್ನ ಇದೆ, ಅವರಿಗೂ ಸಹ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸುತ್ತಾ ನಾನು ಚುಟುಕಾದ ನನ್ನ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತೇನೆ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಎಲ್ಲರಿಗೂ ಶುಭವಾಗಲಿ. ಸಮಿತಿಯ ಉಪಾಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಊಟವನ್ನು ಸೇವನೆ ಮಾಡದೇ ಇರುವವರು ದಯಮಾಡಿ ಊಟವನ್ನು ಸೇವನೆ ಮಾಡಿ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಗೌರವಾನ್ವಿತ ತಹಶೀಲ್ದಾರ್ ಅವರು ಒಂದು ಹಾಡನ್ನು ಹಾಡುವುದರ ಮುಖೇನ ಉದ್ಘಾಟನೆಯನ್ನು ಮಾಡ್ತಾರೆ. ಮುಂದೆ ಕಾರ್ಯಕ್ರಮದ ನಿರ್ವಹಣೆಯನ್ನು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವಂಥ ಸಂತೋಷ್ ಪೂಜಾರಿ ಅವರು ನೆರವೇರಿಸಲಿಕ್ಕಿದ್ದಾರೆ. ಜೊತೆಗೆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೆ ಪ್ರಶಂಸಾ ಪತ್ರವನ್ನು ನೀಡಲಾಗ್ತದೆ. ಇಲ್ಲಿ ನನ್ನ ಬಲಬದಿಯ ಕೌಂಟರ್ನಲ್ಲಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿಜೇತರು ಮಾತ್ರ ಅಲ್ಲ, ಎಲ್ಲರೂ ತಮ್ಮ ಸರ್ಟಿಫಿಕೇಟನ್ನು ಪಡೆದುಕೊಂಡು ಹೋಗಬೇಕು. ಅಂದರೆ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಉಪಸ್ಥಿತರಿರಬೇಕಂತ ವಿನಂತಿಸಿಕೊಳ್ತಾ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಹಾಗೆ ವಿದ್ಯಾರ್ಥಿಗಳು ತಕ್ಷಣ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಗೌರವಾನ್ವಿತ ತಹಶೀಲ್ದಾರ್ ಪ್ರಸಾದ್ AS ರವರು ಉಡುಪಿ ಜಿಲ್ಲೆಯಲ್ಲಿ ಹೆಬ್ರಿ ತಾಲೂಕು ಕಂದಾಯ ಆಡಳಿತ ಸೇವೆ ಎಲ್ಲ ಸೇವೆಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರಲಿಕ್ಕೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇರುವರು. ಒಬ್ಬ ಅದ್ಭುತ ಗಾಯಕ, ನಾಯಕನೂ ಹೌದು, ಗಾಯಕನೂ ಹೌದು. ಅವರ ಹಾಡಿನೊಂದಿಗೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಮೊದಲ ತಂಡ ಯಾವುದು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಗೌರವಾನ್ವಿತ ಸಂತೋಷ್ ಅವರು ಅನೌನ್ಸ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ನಾವು ಅವಾಗವಾಗ ಹಾಡುಗಳನ್ನು ಹೇಳೋ ಒಂದು ಪ್ರಯತ್ನ ಮಾಡ್ತಿರ್ತೇವೆ. ಬಟ್ಟು ಪ್ರೊಫೆಷನ್ ಸಿಂಗರ್ಸ್ ಏನಲ್ಲ, ಪ್ರಯತ್ನ ಪಡ್ತೇನೆ. ನಮ್ಮ ಮಂಜುನಾಥ್ ಪೂಜಾರಿ ಅವರು ಹಾಗೂ ಅವರ ಎಲ್ಲ ತಂಡರು ಒಂದು ಹಾಡು ಹೇಳಲೇಬೇಕು ಅಂತ ನಮಗೆ ಒಂದೆರಡು ಕೇಳ್ಕೊಂಡು ಹೋಗಿ ಸಣ್ಣದೊಂದು ಎರಡು ಹೇಳ್ತೇನೆ. ಆಗಲಿ ಸರ್. ಇವತ್ತು ಶಾರದಾ ಮಹೋತ್ಸವ ಇರೋದ್ರಿಂದ ಶಾರದಾಂಬೆಯ ಬಗ್ಗೆ ಬಹಳ ಒಂದು ಹಳೆಯ ಹಾಡು, ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಅದೇ ಹಾಡನ್ನು ನಿಮ್ಮ ಸಮ್ಮುಖದಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತೇನೆ. ಅನ್ಯತೆ ಏನು ತಿಳ್ಕೊಬೇಡಿ, ನಾನು ಪ್ರಯತ್ನ ಪಡ್ತೇನೆ. ಓಕೆ, ಥ್ಯಾಂಕ್ ಯು. ಸ್ಟ್ಯಾಂಡೇನಿಲ್ಲ ಹಿಂಗೇನಾ? ವಾಲ್ಯೂಮ್ ನೋಡಿ. ಸ್ಟಾರ್ಟ್ ಆಗಿದೆ, ಸ್ವಲ್ಪ ವಾಲ್ಯೂಮ್. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹಾಡು. ಎಂತ ಚಂದ ಎಂತ ಅಂದ ಶಾರದಂಬ ಆ ಹಾಡು. ಎಂತ ಚಂದ ಎಂತ ಅಂದ ಶಾರದಮ್ಮ ನಿನ್ನ, ಎಂತ ಚಂದ ಎಂತ ಅಂದ ಶಾರದಮ್ಮ ನಿನ್ನ, ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ. ಸ್ವಲ್ಪ ಆಡಿಯನ್ನು ಬರ್ಬೇಕನ್ಸುತ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೇನ್ರಿ? ಹಂಗೆ 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 ಇನ್ನೊಂದ್ಸರಿ ಹೇಳ್ತಾನೆ ಹಂಗಾರೆ.
ಈಗ ಸ್ಟಾರ್ಟ್ ಆಗಿದೆ. ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ, ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ, ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ, ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಓಕೆನಾ? ನೀವು ಸ್ವಲ್ಪ ಹೇಳ್ತಾ ಇದ್ರೆ ನಮ್ಗೊಂಚೂರು ಹೇಳಕ್ಕೆ ಸ್ಫೂರ್ತಿ ಬರುತ್ತೆ. ಕೇಳ್ತಾ ಇದೆಯಾ? ಎಲ್ಲ ನಮ್ಮ ಹುಡುಗರಲ್ಲಿ ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಹಂಗ್ ಬರ್ಬೇಕು. ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ, ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನ ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೀಡಿ ಜೀವ ಕುಣಿಯಿತಮ್ಮ ನಿನ್ನ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಎಂತ ಚಂದ ಎಂತ ಅಂದ ಶಾರದಮ್ಮ ನಿನ್ನ, ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಸರಿ ಬರ್ತಾಯ್ತಾ? ಕ್ಲಾಸ್ ಹೊಡಿಬೇಕಲ್ಲ, ಸುಮ್ಮನೆ ಕುಂತಿರಲ್ಲ. ಸರಿಯಾಗಿ ಕೇಳಿಸಿದ್ರೆ ಸರಿಯಾಗಿ ಹೊಡಿಬೇಕಪ್ಪ. ಎಲ್ಲಿ ಹಿಂದಿಲ್ಲೇನು? ಎಂತ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ ನಿನ್ನ, ನೋಡಿ ಆಡು ಆಸೆ ಬಂದಿತಲ್ಲಿ ತಮ್ಮ. ಎಂತ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ ನಿನ್ನ, ನೋಡಿ ಆಸೆ ಬಂದಿತಮ್ಮ ಶಾರದಮ್ಮ. ರತ್ನದಂತ ಮಾತುಗಳನ್ನೇ ಆಡಿಸಮ್ಮ, ಒಳ್ಳೆ ರತ್ನದಂತೆ ಮಾತುಗಳನ್ನು ಆಡಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ಬಾಂಬೆ ಆಡಿಸಮ್ಮ. ಎಂತ ಚಂದ ಎಂತ ತಂದ ಆರದಮ್ಮ. ಇದ್ಯಾಕ ಫಾಸ್ಟ್ ಹೋಗ್ತೈತಪ್ಪ ಟ್ರ್ಯಾಕ್. ಕಣ್ಣೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನಮಗೆ. ಟ್ರ್ಯಾಕ್ ಸ್ವಲ್ಪ ಹಿಂದೆ ಮುಂದೆ ಓಡ್ತೈತೆ, ಅದ್ರ ಪಡೆಗೆ ಅದು ಓಡ್ತೈತೆ. ಇದ್ದಕ್ಕೆ ತಿರುಗಿವ್ರಿಗೆ ಅತ್ಲಾಗ ಓಡ್ತೈತೆ ಅದು. ಏನ್ ಅನ್ಕೋಬೇಡ್ರಿ, ಹಾಡ್ ಸರಿ ಬರ್ತೈತಾ? ಬರೀ ಫಸ್ಟ್ ಲೈನ್ ಅಷ್ಟೇ ಕೇಳಿಸೋದು, ಆ ಕಡೆ ಹಿಂದ್ಗಡೆ ಏನು ಕೇಳಿಸಲ್ಲ. ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ. ಎಂತ ಏನು ಬೇಕು ಕೇಳೆ ನಮ್ಮ ನಿನ್ನ, ಬೇರೆ ಏನು ಬೇಕು ಎಂದು ಕೇಳೆ ನಮ್ಮ. ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂತ ಚಂದ ಎಂತ ತಂದ ಶಾರದಮ್ಮ ನೀನು, ಎಂತ ಚಂದ ಎಂತ ಅಂದ ಶಾರದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು. ಬಹಳ ಸುಲಲಿತವಾಗಿ ಸಮೃದ್ಧಿಯಾಗಿ ಈ ಒಂದು ಶಾರದಾ ಕಾರ್ಯಕ್ರಮ ನಡೀಲಿ ಅಂತ ಆಶಿಸ್ತಾ ನಾನು ಇನ್ನು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಶಾರದಾ ಮಾತೆಯ ಭಕ್ತಿಯ ಭಾವದಿಂದ ಹಾಡನ್ನು ಹಾಡುವುದರ ಮೂಲಕ ಉದ್ಘಾಟನೆ ಮಾಡಿರುವಂಥ ತಹಸೀಲ್ದಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, 6ನೇ ವರ್ಷದ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿಯ ಮುಂಜಾನೆಯಿಂದ ನಡೆದ ವಿವಿಧ ಕಾರ್ಯಕ್ರಮಗಳ ನಂತರ ಈಗ ನಾವು ನಿಮ್ಮೆಲ್ಲರ ನಿರೀಕ್ಷೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದತ್ತ ಹೆಜ್ಜೆ ಇಡ್ತಾ ಇದ್ದೇವೆ. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಈಗಾಗಲೇ 1:15ಗೆ ಆರಂಭ ಆಗಬೇಕಾಗಿತ್ತು, ಸಮಯ 2:15 ಕಳೆದಿದೆ. ದಯವಿಟ್ಟು ಹೆಸರನ್ನು ನೋಂದಾಯಿಸಿದ ಮಕ್ಕಳ ಪೋಷಕರು ಹಾಗೂ ಶಾಲೆಯ ಅಧ್ಯಾಪಕರಿಂದ ನಮ್ಮೊಂದಿಗೆ ಸಹಕಾರವನ್ನು ನೀಡಿತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ಆದಷ್ಟು ಬೇಗನೆ ನಡೆಸಿಕೊಡಲು ತಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುನ್ನಡೆಸಲಿಕ್ಕಿದ್ದಾರೆ ಶ್ವೇತಾ ಭಂಡಾರಿ ಹಾಗೂ ಅಮೃತ ಆರ್ ಹಾಗೂ ರಾಘವೇಂದ್ರ ನಾಯ್ಕ ಗುಬ್ಬಳ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ವೇದಿಕೆಯ ಮೇಲೆ.
ವಿವಿಧತೆಯಲ್ಲಿ ಏಕತೆ, ಅದು ನಮ್ಮ ದೇಶದ ಅಸ್ಮಿತೆ. ನಮ್ಮ ಸಂಸ್ಕೃತಿಯ ಸಿರಿವಂತಿಕೆಯನ್ನು ಪ್ರದರ್ಶಿಸುವ ಕಲೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ. ಇಂದು 6ನೇ ವರ್ಷದ ಮುದ್ರಾಡಿ ಶಾರದೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಪ್ರತಿಯೊಂದು ಹಸ್ತಮುದ್ರೆಯು ಕತೆ ಹೇಳುತ್ತದೆ, ಪ್ರತಿ ಭಾವನೆಯು ಹೃದಯದ ಭಾವವನ್ನು ವ್ಯಕ್ತಪಡಿಸುತ್ತದೆ. ಶಿಸ್ತು ಮತ್ತು ಆಧ್ಯಾತ್ಮಿಕತೆಯನ್ನು ಸೆರೆ ಹಿಡಿದ ಅದ್ಭುತ ಕಲೆ ಭರತನಾಟ್ಯದೊಂದಿಗೆ ನಿಮ್ಮ ಮುಂದೆ ಬರಲಿದ್ದಾರೆ ಸುರಕ್ಷಾ ವಿನೋದ್ ಪೂಜಾರಿ ಮುದ್ರಾಡಿ. Sani
ಮಗ ಮಗ ಸ ಮಗನ ವಿನೋದಿ शांगवदनी मारजननी मेघ रंजनी मेघ रंजनी सामगन विनोदिनी शशांगवदनी मारजननी मेघ रंजनी मेघ रंजनी ni sa sa ni ni mama ni ni ma ni mama ni ni mama ga ga ni ni sa sa ni ni mama ni ni ma ni mama ni ni mama ga ga ni sa ni da ma ga ri ga ma ni da ma ga ri sa ni ga ma ga ri sa ni da ni sa ri ga sa ni da sa ri ga ma da sa ni da ni da ma ga sa pa ma ra janapalini shulini ಧನ್ಯವಾದಗಳು ಸುರಕ್ಷಾ ವಿನೋದ್ ಪೂಜಾರಿ ಅವರಿಗೆ. ಸುರಕ್ಷಾ ವಿನೋದ್ ಪೂಜಾರಿ ಅವರು ವೇದಿಕೆಗೆ ಬಂದು ನಮ್ಮ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಮೇಡಮ್. ಮುಂದೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕುತ್ತಾ ತಿಂಗಾಳು ಮುಳುಗಿದವು ರಂಗೋಲಿ ಬೆಳಗಿದವು ಎಂದು ಕುಣಿಯುತ್ತಾ ಬರುತ್ತಿದ್ದಾರೆ ಬಲ್ಲಾಡಿ ಅಂಗನವಾಡಿಯ ಪುಟಾಣಿಗಳಾದ ಕಾರುಣ್ಯ, ಪ್ರಥಮ್, ಪ್ರಣೀತ್, ಶಮಿತ್, ಸುಹಾನ್, ಶ್ರೇಯಾನ್, ಅದ್ವಿಕ್ ಮತ್ತು ಆಂಶಿಕಾ.
ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೊಡವನ ಪೂಜೆಗೆಂದು ಬಾಳೆವಾಗಿದವೋ ನಮ್ಮ ತಾಯಿ ಚೊಡವನ ಪೂಜೆಗೆಂದು ಬಾಳೆವಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೊಡವನ ಪೂಜೆಗೆಂದು ಬಾಳೆವಾಗಿದವೋ ನಮ್ಮ ತಾಯಿ ಚೊಡವನ ಪೂಜೆಗೆಂದು ಬಾಳೆವಾಗಿದವೋ ಮಾಯ್ಕಾತಿ ಚೌಡವ್ವ ಮಂಡಲ್ಲಿ ಒದರಿರೆ ಮಾಯ್ಕಾತಿ ಚೌಡವ್ವ ಮಂಡಲ್ಲಿ ಒದರಿರೆ ಮದ್ದೂರಿಂದ ಆಚೆ ಬಾಳವಳ್ಳೆ ಬಾಳೆವಾಗಿದವೋ ಮದ್ದೂರಿಂದ ಆಚೆ ಬಾಳವಳ್ಳೆ ಬಾಳೆವಾಗಿದವೋ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲೇ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲೇ ಗಂಡು ಮಂಡೆ ಅಲೆ ಬರುವರು ಬಾಳೆವಾಗಿದವೋ ಗಂಡು ಮಂಡೆ ಅಲೆ ಬರುವರು ಬಾಳೆವಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೊಡವನ ಪೂಜೆಗೆಂದು ಬಾಳೆವಾಗಿದವೋ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡೆನುಡಿಯ ಮ್ಯಾಲೆ ಬರುವವಳೆ ಬಾಳೆವಾಗಿದವೋ ನಡೆನುಡಿಯ ಮ್ಯಾಲೆ ಬರುವವಳೆ ಬಾಳೆವಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೊಡವನ ಪೂಜೆಗೆಂದು ಬಾಳೆವಾಗಿದವೋ ನಮ್ಮ ಬಲ್ಲಾಡಿ ಅಂಗನವಾಡಿಯ ಪುಟಾಣಿ ಮಕ್ಕಳು ತಮ್ಮ ಶಾಂತಚಿತ್ತ ನಗೆ ಮೂಲಕ ಚಂದ್ರನನ್ನು ಕೂಡ ನೃತ್ಯ ಮಾಡಿಸಿ ನಿದ್ರಿಸಿ ಬಿಡುವಷ್ಟು ಮಿಂಚಿದ್ದಾರೆ. ಈ ಪುಟ್ಟ ಪುಟ್ಟ ಹೆಜ್ಜೆಗಳು ಭವಿಷ್ಯದ ನೃತ್ಯ ವೇದಿಕೆಗಳ ದೊಡ್ಡ ಚಿರುಮೆಗಳಾಗಿ ಎಂದು ಹೇಳುತ್ತಾ ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೆ ಹಾರ್ದಿಕ ಧನ್ಯವಾದಗಳು. ಲೇ 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 ಲೇಗ ಎಂಬ ಹಾಡಿನ ಮೂಲಕ ದಶಾವತಾರದ ಮಹಿಮೆಯನ್ನು ತೋರಿಸಲು ಬರುತ್ತಿದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆಯ ವಿದ್ಯಾರ್ಥಿಗಳಾದ ಆನ್ಯ, ಯದ್ವಿ, ಸಮನ್ವಿ, ಅನ್ವಿ, ಆರಾಧ್ಯ, ಆತಿಕಾ, ತನೀಶ್, ಆಶೀಶ್, ಧ್ರುವೀನ್ ಮತ್ತು ಅನ್ವಿತ್. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಮಕ್ಕಳಿಗೆ ಪ್ರಶಸ್ತಿ ಪತ್ರ ನೀಡಲಾಗುವುದು. ದಯವಿಟ್ಟು ತಮ್ಮ ಡ್ಯಾನ್ಸಿನ ನಂತರ ವೇದಿಕೆಯಲ್ಲಿ ನಿಂತು ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. Oh
ಇವರ ಹೆಜ್ಜೆಗಳು ನಿಂತರೂ ಕೂಡ ನಮ್ಮ ಹೃದಯ ಇನ್ನೂ ಕುಣಿಯುತ್ತಲಿದೆ. ದಶಾವತಾರಗಳ ಕೆಲವೊಂದು ತುಣುಕುಗಳನ್ನು ತುಂಬಾ ಶ್ರಮ ಮತ್ತು ಶ್ರದ್ಧೆಯಿಂದ ಪ್ರದರ್ಶಿಸಿದ ಮುದ್ದು ಮಕ್ಕಳಿಗೆ ಮನಪೂರ್ವಕ ಧನ್ಯವಾದಗಳು. ವಿದ್ಯಾರ್ಥಿಗಳು ಪ್ರಶಸ್ತಿ ಪತ್ರವನ್ನು ತೆಗೆದುಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದೆ ಚಂದಮಾಮ ಬಾ ಲಾಲಿ ಮಾಮ ಬಾ ಎಂದು ಚಂದಮಾಮನನ್ನು ಕರೆಯಲು ಬರುತ್ತಿದ್ದಾರೆ ಈಶ್ವರನಗರ ಬಲ್ಲಾಡಿ ಅಂಗನವಾಡಿಯ ಪುಟಾಣಿಗಳಾದ ಸೌರಭ್, ದೇವಿತ್, ಶಿವ್ಯ,
ಗ್ರಂಥ್ಯ, ಶ್ರೀಹಾನ್, ರೇಯಾನ್ಸ್, ತುಷಿತ್ ಮತ್ತು ಧೃತಿ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರಶಸ್ತಿ ಪತ್ರವನ್ನು ತೆಗೆದುಕೊಂಡು ನಂತರ ಸ್ಟೇಜ್ನಿಂದ ಕೆಳಗೆ ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. కంటారే లారీలకి వచ్చేతారే నువ్వంటే చచ్చిపోతారే నన్నే చూస్తే కోరికలన్నీ అవుతాయి గుర్రాలు డియో డియో డిసక
నేను వోడ్కా బాటిల్ టాప్ యాంగిల్ నేను రెనాల్డ్ రిఫిల్ లో యాంగిల్ లో లోడ్ చేసిన రైఫిల్ రైట్ యాంగిల్ లో చిల్లే పిల్ల నూరూరించే టైపు ఈ లెఫ్ట్ యాంగిల్ లో లాగా అల్లాడించే టైపు నా కట్టౌట్కి కన్నే కొట్టాలా ಈ ಮಕ್ಕಳಿಗೆ ಸಮೃದ್ಧಿ ಸುನಿಲ್ ಅವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಮುದ್ದು ಮಕ್ಕಳು ಕಲೆಯ ಮೊದಲ ಹೆಜ್ಜೆಯಲ್ಲಿ ನಿಂತಿದ್ದಾರೆ. ಆದರೆ ಅವರೊಳಗಿನ ಉತ್ಸಾಹ ಮಾತ್ರ ಪರ್ವತದಷ್ಟು ದೊಡ್ಡದಾಗಿತ್ತು. ಮಕ್ಕಳ ಪ್ರತಿಯೊಂದು ಹೆಜ್ಜೆ ಹಿಂದೆ ಇದ್ದದ್ದು ಶಿಕ್ಷಕರ ಮಾರ್ಗದರ್ಶನ ಮತ್ತು ಪೋಷಕರ ಪ್ರೋತ್ಸಾಹ. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ಮನಪೂರ್ವಕ ಧನ್ಯವಾದಗಳು. ಹೇಗಿದ್ದ ಚಿನ್ನಾರಿ ಮುತ್ತ ಹೇಗಾದ ಎಂಬ ಸ್ಫೂರ್ತಿಯ ಕಥೆಯ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳದ ವಿದ್ಯಾರ್ಥಿಗಳಾದ ನವನೀತ್, ಶಾಶ್ವತ್, ಪ್ರಜ್ವಲ್, ವಿಶ್ವ, ಆದಿತ್ಯ, ಚೇತನ್ ಮತ್ತು ಕೃತಿನ್. ಕದ್ದೋನು ಕದ್ದೋಡುತ್ತಿದ್ದೋನು ಮನಮನ ಕದ್ದನು ನಾಡನ್ನೇ ಗೆದ್ದನು ಮೆಟ್ಟಿದ್ದ ಕದ್ದನು ಕದ್ದೋಡುತ್ತಿದ್ದನು ಮನಮನ ಕದ್ದನು ನಾಡನ್ನೇ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ತಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ
ಬೀದಿಲಿ ಸಿಕ್ಕೋನು ಏಕಾಂಗಿ ಬಿಕ್ಕೋನು ನಮಗಿನ್ನು ಸಿಕ್ಕನು ಬಾನಲ್ಲಿ ನಕ್ಕನು ಬೀದಿಲಿ ಸಿಕ್ಕೋನು ಏಕಾಂಗಿ ಬಿಕ್ಕೋನು ನಮಗಿನ್ನು ಸಿಕ್ಕನು ಬಾನಲ್ಲಿ ನಕ್ಕನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ಲಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ ಇಲ್ಲಿಗೆ ಹಾಡೋಣ ಹಾಡಿಕೊಂಡಾಡೋಣ ಚಂದಿರ ರಾಮನ ಚಂದಾವ ನೋಡೋಣ ಇಲ್ಲಿಗೆ ಹಾಡೋಣ ಹಾಡಿಕೊಂಡಾಡೋಣ ಚಂದಿರ ರಾಮನ ಚಂದಾವ ನೋಡೋಣ ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ಲಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ 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 ಮುತ್ತ. ಈ ಪುಟಾಣಿಗಳಿಗೆ ಯೋಗೀಶ್ ಮುದ್ರಾಡಿ ಅವರು ಪ್ರಶಸ್ತಿ ಪತ್ರವನ್ನು ನೀಡಿ ಅಭಿನಂದಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಉಪ್ಪಳ ಶಾಲೆಯ ಮಕ್ಕಳು ಚಿನ್ನದಂತೆ ಪ್ರತಿ ಮುತ್ತಿನ ಮೌಲ್ಯವನ್ನು ತಮ್ಮ ಹೃದಯದಿಂದ ಶ್ರದ್ಧೆಯಿಂದ ಈ ನೃತ್ಯವನ್ನು ಪ್ರದರ್ಶಿಸಿ ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ಮನಸ್ಸಿಗೆ ತಟ್ಟುವಂತೆ ತಲುಪಿಸಿದ್ದಾರೆ. ನಮ್ಮ ಮಕ್ಕಳ ಕಲೆಯ ಬೆಳಕು ಹೀಗೆ ಬೆಳಗುತ್ತಲೇ ಇರಲಿ ಎಂದು ಹೇಳುತ್ತಾ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು. ಮುಂದೆ ರಂಗಿಲ್ಲ ಮಾರೋ ಡೋಲ್ನ ಎಂಬ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಸಾಂಶಿ, ಪಾವನಿ, ಆದ್ಯ ಹಾಗೂ ಪಂಚಮಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿದ್ಯಾರ್ಥಿಗಳನ್ನು. ढोलना
प्यार के गीत जरा सुन ले, ओ प्यार के गीत जरा सुन ले, मैं आया रे। हमारे आंगना तुम्हारे ऐसा मोहक रूप सजा रे, नीले पीले लाल गुलाबी हो गए नैन कजरा रे। अरे गारे 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 कोई गाँव आया हमारे, ढोली छक्के ढोल बजा रे, ढोली छक्के ढोल बजा रे। रंगीला हमारा ढोल देना, ढोल देना रे। आरा रा रा आयो रे मारो ढोलना, आयो रे आयो रे मारो ढोलना। ಈ ಪುಟಾಣಿಗಳಿಗೆ ಸುರೇಶ್ ಮದಗ ಇವರು ಪ್ರಶಸ್ತಿ ಪತ್ರವನ್ನು ನೀಡಿ ಅಭಿನಂದಿಸಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಪುಟಾಣಿ ಮಕ್ಕಳು ವೇದಿಕೆಯಲ್ಲಿ ಹೆಜ್ಜೆ ಹಾಕಿದ್ದು ನೃತ್ಯಕ್ಕೆ ಮಾತ್ರ ಅಲ್ಲ, ನಮ್ಮೆಲ್ಲರ ಹೃದಯಕ್ಕೆ ಕೂಡ. ನಿಮ್ಮ ಉತ್ಸಾಹಕ್ಕೆ ಧನ್ಯವಾದಗಳು ಮಕ್ಕಳೇ. ಮುಂದೆ ಕನ್ನಡ ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಜ್ಯೇಷ್ಠ, ಜಿನೀಶ್ ಮತ್ತು ತ್ರಿಶಾಂತ್. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪುಟಾಣಿಗಳನ್ನ. ಮುಂದಿನ ತಯಾರಿ ಋಷಿಕಾ ಮತ್ತು ತಂಡ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ. ಊರೇನೆ ಅಂದರು ನೀ ನನ್ನ ದೇವರು, ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ನೋವಿಗೂ ಕಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. Congratulations Janu, ಈ ರಾಜನ್ನಿನೇ ಕೊಯ್ನು, ಮುದ್ದಾಡಲೇ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲ
ముంజరే మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే కచ్చ కడితే నిద్రపోదు నిండు రాత్రి ಕುರ್ಚಿನಿ ಮಾಡ್ತಾ कर दिया वो तेरे लिए दुनिया का बाउंस कर दिया ಈ ಪುಟಾಣಿಗಳಿಗೆ ಮಹೇಶ್ ಕಾನ್ಗುಂಡಿ ಅವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಪುಟ್ಟ ಪುಟ್ಟ ಕೈ, ಪುಟ್ಟ ಪುಟ್ಟ ಕಾಲು, ಪ್ರಾಯದಲ್ಲಿ ಪುಟ್ಟದಾದರೂ ನೃತ್ಯ ಪ್ರದರ್ಶನದಲ್ಲಿ ದೊಡ್ಡ ಪ್ರಭಾವವನ್ನು ಬೀರಿದ್ದಾರೆ. ನಿಮಗೆ ಹಾರ್ದಿಕ ಧನ್ಯವಾದಗಳು ಮಕ್ಕಳೇ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತ ಎಂಬ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯ ವಿದ್ಯಾರ್ಥಿಗಳಾದ ರಿಷಿಕಾ, ಅನ್ವಿತಾ, ಋತ್ವಿಕಾ ಮತ್ತು ಸ್ಪರ್ಶ. ಮುಂದಿನ ತಯಾರಿ ಚಾರ್ವಿ ಮತ್ತು ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿ. ईश्वरनाट्य पूजितम् नमामि नमामि ईश्वरनाट्य पूजितम् नमामि नमामि शङ्करपादा वन्दितम् हेज्जेगळनाद तोंतनं पादಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಧನ್ಯವಾದಗಳು. ಪುಟಾಣಿಗಳಿಗೆ ಬಾಲಚಂದ್ರ ಮುರದರೆಡ್ಡಿ ಅವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಬಲ್ಲಾಡಿ ಶಾಲೆಯ ಮಕ್ಕಳು ತಮ್ಮ ಅಭ್ಯಾಸದಿಂದ ಈ ಪವಿತ್ರ ನೃತ್ಯವನ್ನು ಅತ್ಯಂತ ಮನಮೋಹಕವಾಗಿ ಪ್ರದರ್ಶಿಸಿದ್ದಾರೆ. ತಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಮುಂದೆ
ಚುಟ್ಟಮಲ್ಲೆ ಚುಟ್ಟೆಸ್ತಾನೆ ಎಂಬ ತೆಲುಗು ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿಯ ವಿದ್ಯಾರ್ಥಿನಿಯರಾದ ಚಾರ್ವಿ, ಪ್ರತೀಕ್ಷಾ ಮತ್ತು ತನ್ವಿ. ಮುಂದಿನ ತಯಾರಿ ಅನನ್ಯ ಮತ್ತು ತಂಡ. చుట్టమల్లే చుట్టేస్తాంది తుంటరి చూపు, ఊరికే ఉండదు కాసేపు, అస్తమానం నీలోకమే నామై మరపు, చితనైతే నువ్వే నా నెత్తర కులాసా నీ కలలకి చేసా, నీకోసం వయసు వాకిలి కాసా, అసలు పోగేశా నీ గుండెకు అచ్చేసా, నీ రకకు రంగం సిద్ధం చేశా. ఎందుకు పుట్టిందో పుట్టింది ఏమో నువ్వంటే ముచ్చట పుట్టింది, పుడతాని నీ పిచ్చి పట్టింది, నీ పేరు పెట్టింది వయ్యారం ఓడి కట్టింది, గోరింట పెట్టింది సామికి ముక్కులు కట్టింది, చుట్టేస్తాంది చుట్టేస్తాంది చుట్టమల్లే చుట్టేస్తాంది చుట్టమల్లే చుట్టేస్తాంది తుంటరి చూపు, ఊరికే ఉండదు కాసేపు. నచ్చట్లే నీ కౌగిలితో నన్ను సింగారించూరా, ఏ వెన్నెల జోలాలి నన్ను నెత్తర పుచ్చట్లే, నా తిప్పలో కొంచెం ఆలోచించు. ఎందుకు పుట్టిందో పుట్టింది ఏమో నువ్వంటే ముచ్చట పుట్టింది, పుడతాని నీ పిచ్చి పట్టింది, నీ పేరు పెట్టింది వయ్యారం ఓడి కట్టింది, గోరింట పెట్టింది సామికి ముక్కులు కట్టింది, చుట్టమల్లే చుట్టేస్తాంది చుట్టేస్తాంది చుట్టమల్లే చుట్టేస్తాంది చుట్టమల్లే చుట్టేస్తాంది తుంటరి చూపు, ఊరికే ఉండదు కాసేపు. ವಿದ್ಯಾರ್ಥಿಗಳು ಪ್ರಶಸ್ತಿ ಪತ್ರವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದನ್ನು ಸಂತೋಷ್ ಪೂಜಾರಿ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಅದ್ಭುತವಾಗಿ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಪ್ರೇಕ್ಷಕರೇ, ದಯವಿಟ್ಟು ತಮ್ಮ ಸುಂದರ ಕರತಾಳಗಳ ಮೂಲಕ ನಮ್ಮ ಪುಟ್ಟ ಮಕ್ಕಳನ್ನು ಪ್ರೋತ್ಸಾಹ ಮಾಡುತ್ತಿರಬೇಕಾಗಿ ಕೇಳಿಕೊಳ್ತೇನೆ. ಮುಂದೆ ಜಿಯ ಜಲೆ ಜಾಂಜಲೆ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಅನನ್ಯ, ಅಮೂಲ್ಯ, ಆಯುಷ್ಯ, ಸೌಜನ್ಯ ಮತ್ತು ಮಾನ್ಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿದ್ಯಾರ್ಥಿಗಳನ್ನ. ಮುಂದಿನ ತಯಾರಿ ತ್ರಿಷಾ ಮದಗ. जिया जले जा जले, जिया जले जा जले, నేను తలే ధువా చలే പുഞ്ചിരി തഞ്ചിക്കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചളി വർണ്ണ ചുന്ദരി വാവേ തങ്കുന്നക്ക തകതിമിയാടും തങ്കനിലാവേ. പുഞ്ചിരി തഞ്ചിക്കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചളി വർണ്ണ ചുന്ദരി വാവേ തങ്കുന്നക്ക തകതിമിയാടും തങ്കനിലാവേ.
ಗಿಡ ತಗ ಚಣು ತದಿ ಗಿಡ ತಗ ಚಣು ತರಿ ಗಿಡ ತದನಿಗ ತದಿ ದೀಪ ಆನಂದಂ తలపుగ ఎదలను కలుపగ మొదలిక మొదలిక మల్లిగీత గోవిందం. ಧನ್ಯವಾದಗಳು. ದಯವಿಟ್ಟು ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. TJ ಆಚಾರ್ಯ ದಂಪತಿಗಳು. ನಮ್ಮೆಲ್ಲರ ಮನಸ್ಸು ಮರುಳಾಗುವಂತೆ ಸುಂದರವಾಗಿ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಆತ್ಮೀಯ ಧನ್ಯವಾದಗಳು. ಭಾರತದ ಹಲವಾರು ನೃತ್ಯ ಪ್ರಕಾರಗಳಲ್ಲಿ ಒಂದಾದ ಅರೆ ಶಾಸ್ತ್ರೀಯ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ತ್ರಿಷಾ ಮದಗ ಇವರು. ಮುಂದಿನ ತಯಾರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ ವಿದ್ಯಾರ್ಥಿಗಳು. ದಯವಿಟ್ಟು ಯಾರು ಕೂಡ ಹೆಸರನ್ನು ನೋಂದಾಯಿಸಿ ಯಾವ ಹಾಡಿಗೆ ನೃತ್ಯ ಮಾಡ್ತೀರಂತೇಳಿ ಮೊದಲೇ ನಿಶ್ಚಯ ಮಾಡಿರ್ತೀರ. ಯಾವುದೂ ಕೂಡ ಮಧ್ಯದಲ್ಲಿ ಬದಲಾವಣೆ ಮಾಡಲಾಗುವುದಿಲ್ಲ. ದಯವಿಟ್ಟು ಅಂಥ ಗೊಂದಲಕ್ಕೆ ಅವಕಾಶ ಬೇಡ. ಮುಂದೆ ಅದೇ ನೀವು ಕೊಟ್ಟ ಹಾಡಿನ ನೃತ್ಯಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा जतुलतो ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಸುಂದರತರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಗಂಗಾಧರ ಗಜಾಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಸ್ವರವೆಲ್ಲ ನಲಿದಿವೆ ಕೇಳು ಯಾರೇ
ಧನ್ಯವಾದಗಳು. ದಯವಿಟ್ಟು ತ್ರಿಷಾ ಅವರು ಚಂದ್ರಶೇಖರ್ ಭಟ್ ಇವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ತಮ್ಮ ಹಾವ ಭಾವ ಭಕ್ತಿ ಶ್ರದ್ಧೆಯ ಮೂಲಕ ನೃತ್ಯ ಪ್ರದರ್ಶಿಸಿ ನಮ್ಮೆಲ್ಲರ ಮನಸೆಳೆದ ತ್ರಿಷಾರವರಿಗೆ ಧನ್ಯವಾದಗಳು. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿ ಇಲ್ಲದ ರೈಲು ಮಹಾದೇವ ಎಂಬ ಖ್ಯಾತ ಗಾಯಕ ಗುರುಕಿರಣ್ ಅವರ ಧ್ವನಿಯ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆಯ ವಿದ್ಯಾರ್ಥಿಗಳಾದ ತನೀಶ್, ಆತಿಕ್, ಸ್ನೇಹಿತ್, ಹೇಮಂತ್, ಧೀಮಹಿ, ಧ್ರುವಿನ್, ಆಶೀಶ್, ಮನ್ವಿತ್, ಅನ್ವಿತ್ ಮತ್ತು ಸನ್ವಿತ್. ಮುಂದಿನ ತಯಾರಿ ಅಕ್ಷತಾ ಮತ್ತು ತಂಡ ಮುದ್ರಾಡಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ. What? Really? ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಎಮ್ಮೆದಿ ಕಾಕವನು ಹೋಗಿದ್ನಂತೆ, ಅಲ್ಲಿ ಎಮ್ಮೆನು ಹಾತೈತಂತೆ. ಒಟ್ನಲ್ಲವನೊಬ್ಬ ಸುಳ್ಳಿನ ಕಂತೆ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಹೇಳುವುದು ಸಿಂಗಪೂರು, ಹೋಗುವುದು ಕುಂದಾಪುರ. ಹೇಳುವುದು ಸಿಂಗಾಪುರ, ಹೋಗುವುದು ಕುಂದಾಪುರ. ಕುಡಿಯೋದು ಸರಾಬು ಸೆಂಡಿ ಮಾದೇವ, ಆದ್ರೆ ಹೇಳೋದು ವಿಸ್ಕಿ ಬ್ರಾಂದಿ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. Come on, everybody. Can you all join your hands with me? 1, 2, 1, 2, 3, 4. ಬರೀ ಬಂಡಲ್ ಕಣ್ಣು, ಬರೀ ಕಿಂಡಲ್ ಕಣ್ಣು. ಬರೀ ಗೋಳು ಕಣ್ಣು, ಬರೀ ಗೋಳು ಕಣ್ಣು. ಮಲಗೋದು ಬಸ್ ಸ್ಟ್ಯಾಂಡು, ಹೇಳುವುದು ವೆಸ್ಟ್ ಎಂಡು. ಮಲಗೋದು ಬಸ್ ಸ್ಟ್ಯಾಂಡು, ಹೇಳುವುದು ವೆಸ್ಟ್ ಎಂಡು. ಹೇಳುವುದು ಚೇರ್ಮನ್ ಮಾದೇವ, ಆದ್ರೆ ಆಗಿರೋದು ವಾಚ್ಮ್ಯಾನು. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ತಿನ್ನೋದು ಬಟ್ಟಾಣಿ, ಹೇಳುವುದು ಬಿರಿಯಾನಿ. ತಿನ್ನುವುದು ಬಟ್ಟಾಣಿ, ಹೇಳುವುದು ಬಿರಿಯಾನಿ. ಹೇಳುವುದು ಏರೋಪ್ಲೇನು ಮಾದೇವ, ಆದ್ರೆ ಏರೋದು ತೊಟ್ಟಿ ವ್ಯಾನು. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಎಮ್ಮೆದಿ ಕಾಕವನು ಹೋಗಿದ್ನಂತೆ, ಅಲ್ಲಿ ಎಮ್ಮೆನು ಹಾತೈತಂತೆ. ಒಟ್ನಲ್ಲವನೊಬ್ಬ ಸುಳ್ಳಿನ ಕಂತೆ. ಈ ಪುಟಾಣಿಗಳಿಗೆ ಪ್ರೀತಮ್ ಶೆಟ್ಟಿ ಅವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.
ಬಂಡಲ್ ಬಡಾಯಿ ಮಹಾದೇವ ಹಾಡಿನ ನೃತ್ಯ ಹಾಸ್ಯವಾಗಿರಬಹುದು, ಆದರೆ ಅದು ನಮ್ಮನ್ನು ನಗಿಸಿ ಜಾಗೃತಗೊಳಿಸುವ ನೃತ್ಯ. ಈ ನೃತ್ಯವನ್ನು ನೋಡಿ ನೀವು ನಕ್ಕಿದ್ದರೂ ಸರಿ, ಆಲೋಚನೆ ಮಾಡಿದ್ದರೂ ಸರಿ, ಆದರೆ ಖಂಡಿತವಾಗಿಯೂ ಇದರ ಅರ್ಥ ನಮ್ಮೆಲ್ಲರ ಹೃದಯವನ್ನು ತಟ್ಟಿದೆ ಎಂದು ಹೇಳುತ್ತಾ ಭಾಗವಹಿಸಿದ ಎಲ್ಲ ನೆಲ್ಲಿಕಟ್ಟೆ ಶಾಲೆಯ ವಿದ್ಯಾರ್ಥಿಗಳಿಗೆ ಮನಪೂರ್ವಕ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಮುನಿಯಾಲು ಉದಯ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಜನಪ್ರಿಯ ನಾಯಕರು ಗೌರವಾನ್ವಿತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ನಿಮಗೆ ರಸಭಂಗ ಮಾಡುವುದಕ್ಕೆ ಕ್ಷಮೆ ಇರಲಿ. ಒಂದೇ ನಿಮಿಷ ನಾವು ನಮ್ಮ ಗೌರವಾನ್ವಿತ ಅತಿಥಿಗಳನ್ನು ಗೌರವಿಸಬೇಕಾಗಿದೆ. ಸಾಮಾಜಿಕ ರಂಗದಲ್ಲಿ ತನ್ನನ್ನು ಅತ್ಯಂತ ಯಶಸ್ವಿಯಾಗಿ ತೊಡಗಿಸಿಕೊಂಡವರು, ಅದೆಷ್ಟೋ ಅಶಕ್ತ ಸಮುದಾಯಗಳಿಗೆ, ಸಮಾಜಕ್ಕೆ, ವ್ಯಕ್ತಿಗಳಿಗೆ ತನ್ನ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಮುಖೇನ ಸಹಾಯ ಹಸ್ತದ ನೆರವನ್ನು ನೀಡ್ತಾ ಇರುವವರು. ಅವರ ಮುಂದಿನ ಜೀವನ ರಾಜಕೀಯ ಯಶಸ್ಸು ಅವರಿಗೆ ಲಭಿಸಲಿ ಎನ್ನುವ ಹಾರೈಕೆಯೊಂದಿಗೆ ಸಾಮಾಜಿಕ ಜೀವನ ಕೂಡ ಉನ್ನತಿಯನ್ನು ಕಾಣಲಿ. ಅವರ ಗುರುಗಳಿದ್ದಾರೆ ಸ್ನೇಹಲತಾ ಮೇಡಮ್ ರವರು, ಜೊತೆಗೆ TG ಆಚಾರ್ಯರು ನಮ್ಮ ಸಮಾಜ ಸೇವಕರಿದ್ದಾರೆ. ಇವರ ಉಪಸ್ಥಿತಿಯಲ್ಲಿ ಗೌರವಾನ್ವಿತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರನ್ನು ಬಹಳ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಜೊತೆಗೆ ಈ ಶಾರದೋತ್ಸವದ ಶುಭ ಸಂದರ್ಭದಲ್ಲಿ ಅತಿ ಹೆಚ್ಚು ಹಿಂದಿನ ದಿನಗಳಲ್ಲಿ ಈ ಭಾಗದ ವಿದ್ಯಾರ್ಥಿಗಳು ಒಂದೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬ್ರಿಗೆ ಹೋಗಬೇಕು, ಇಲ್ಲದಿದ್ದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುನಿಯಾಲಿಗೆ ಹೋಗಬೇಕು. ಆ ಮುನಿಯಾಲಿನಲ್ಲಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ದವರು ಗಣಿತವನ್ನು ಅತ್ಯಂತ ಸುಲಲಿತವಾಗಿ, ಅದು ಕಬ್ಬಿಣದ ಕಡಲೆ ಅಲ್ಲ, ಅದು ಸುಲಿದ ಬಾಳೆಹಣ್ಣು ಎನ್ನುವ ರೀತಿಯಲ್ಲಿ ಕಲಿಸಿಕೊಡ್ತಾ ಇದ್ದವರು. ನಮ್ಮ ಗೌರವಾನ್ವಿತ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರ ಮಡದಿ ಕೂಡ ಅವರ ಶಿಷ್ಯೆ, ಅವರ ಪುತ್ರಿ ಕೂಡ ಮೇಡಮ್ನ ಶಿಷ್ಯೆ. ಜೊತೆಗೆ ನಮ್ಮ ಎಲ್ಲ ಮಾರ್ಗದರ್ಶಕರು TG ಆಚಾರ್ಯರು ಅವರನ್ನು ಕೂಡ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಗೌರವಾನ್ವಿತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರ ಉಪಸ್ಥಿತಿ ನಮಗೆ ಅತ್ಯಂತ ಖುಷಿ ಕೊಟ್ಟಿದೆ. ತಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತಾ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಲಿಕ್ಕಿದೆ. ಗೌರವವನ್ನು ಸ್ವೀಕರಿಸಿದ ಗಣ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ನಮ್ಮ ಇಪ್ಪುನ ಪುಣ್ಯಭೂಮಿ ಈ ತುಳುನಾಡದ ತುಳುನಾಡನ್ನು, ತುಳು ಭಾಷೆಯನ್ನು, ತುಳು ಸಂಸ್ಕೃತಿನ ಪುಗರೊಂದು ಬರೊಂದುಲ್ಲೇರು ಮುದ್ರಾಡಿ MNDSM ಶಾಲೆದ ಜೋಕುಲಾಯಿನ ಅಕ್ಷತಾ, ಧನ್ವಿ, ತ್ರಿಷಾ, ಲಾವಣ್ಯ ಬೊಕ್ಕ ಸಮೀಕ್ಷಾ. ಮುಂದಿನ ತಯಾರಿ ನಮಿಷಾ ಮತ್ತು ತಂಡ. ಬಲ್ಲಾಡಿ ಶಾಲೆಯ ಅಂಗನವಾಡಿ ವಿದ್ಯಾರ್ಥಿ ವರ್ಷಿತ್ ಕುಲಾಲ್ ಅವರ ಹೆತ್ತವರು ಅವ್ರನ್ನ ಕಾಯ್ತಾ ಇದ್ದಾರೆ. ದಯವಿಟ್ಟು ಎಲ್ಲಿದ್ದರೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಮುಂಭಾಗಕ್ಕೆ ಬಂದು ವರ್ಷಿತ್ ಕುಲಾಲ್.
तुवप्पे बर्पिन पुर्लुनु तूले डेन्ना डेन्ना ना डेन्ना ना डेन्ना ये तुंजी पुर्लु ये नमन भाषे डेन्ना डेन्ना ना डेन्ना ना डेन्ना तुवप्पे बर्पिन पुर्लुनु तूले डेन्ना डेन्ना ना डेन्ना ना डेन्ना ये तुंजी पुर्लु ये नमन भाषे डेन्ना डेन्ना ना डेन्ना ना डेन्ना ಅಭಿನಂದನೆಗಳು. ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ರಮ್ಯಾಕಾಂತಿ ಮೇಡಮ್ ಅವರು ಉಪಸ್ಥಿತಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತೇವೆ. ದಯವಿಟ್ಟು ಅವರು ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಮುದ್ರಾಡಿ ಪ್ರೌಢಶಾಲೆಯ ಮಕ್ಕಳ ಮನೋಹರ ಅಭಿನಯವು ನಮ್ಮ ಸಾಂಸ್ಕೃತಿಕ ಪರಂಪರೆ, ಭೂಮಿಯ ಮಹತ್ವ ಮತ್ತು ಹಸಿರು ಬದುಕಿನ ಪ್ರೀತಿ ಪ್ರೇಕ್ಷಕರ ಹೃದಯವನ್ನು ತಲುಪಿದೆ ಎಂದು ಭಾವಿಸ್ತೇನೆ. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮಿಷಾ, ಭೂಮಿಕಾ, ತೃಪ್ತಿ, ತನ್ಸಿಕಾ ಮತ್ತು ಸಾನಿಕಾ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿದ್ಯಾರ್ಥಿಗಳನ್ನ. ಮುಂದಿನ ತಯಾರಿ ತಸವ್ಯಾನ್ ಟೀಮ್. पतंग जुड़ी जुड़ी जाए गई रात मन भूलो बदीवार प्रेमनिया मौसम छे अब आओ मेरे पास रह जाओ मेरे साथ प्रेमनिया मौसम छे मिल जाए मुझको अगर साथ तेरा तो भूलूं मैं सारा चबीला तारा रंगीला तारा रंग बेर जुए तारी बात सोनी
राधे 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 तेरे बिना कृष्णा तो लगे आधे आधे राधे 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 ओ राधे 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 तेरे बिना कृष्णा तो लगे आधे आधे ಅಭಿನಂದನೆಗಳು. ಈ ಪುಟಾಣಿಗಳಿಗೆ ನೆಲಿಕಟ್ಟೆ ಶಾಲೆಯ ಅಂಗನವಾಡಿ ಶಿಕ್ಷಕಿ ವಿದ್ಯಾ ಟೀಚರ್ ಅವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇವರ ಅದ್ಭುತವಾದ ನೃತ್ಯ ನಮ್ಮೆಲ್ಲರೊಳಗಿನ ಉತ್ಸಾಹ ಮತ್ತು ನೃತ್ಯದ ಹಬ್ಬವನ್ನು ಹೆಚ್ಚಿಸಿದೆ ಎಂದು ಭಾವಿಸ್ತೇನೆ. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೊಂದು ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ಮನ್ವಿತ್, ವಿವಾನ್, ತಸ್ಸವ್, ಶ್ರೀವತ್ಸ, ಚಾರ್ವಿ ಮತ್ತು ಧೃತಿ. ಮುಂದಿನ ತಯಾರಿ ಅಂಜಲಿ ಮತ್ತು ತಂಡ MNDSM ಅನುದಾಂತ ಪ್ರೌಢಶಾಲೆ ಮುದ್ರಾಡಿ. देखो देखो क्या वो पेड़ है चादर ओढ़े या खड़ा कोई देखो देखो क्या वो पेड़ है चादर ओढ़े या खड़ा कोई बारिश है या आसमान ने छोड़ दिए हैं नल खुले कहीं हो हम जैसे देखे ये जहां है वैसा ही जैसी नजर अपनी खुल के सोचे आओ पंख जरा फैलाओ रंग नए बिखराओ चलो 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 नए ख्वाब बुन ले ಕಂಗ್ರಾಚುಲೇಷನ್ಸ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ಕಂಗ್ರಾಚುಲೇಷನ್ಸ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ದೇವರೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಇವಳು ಇಂದಿರನ ಊರಿನವಳೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಕೊಡುತ್ತೆ
ఫోన్ చేశారు. ఆపు ఆపు, ఎయిర్ప్లేన్ మోడ్. ఉంటుంది ఉంటుంది నాచెంగే అప్ని ఉఠా కర్కే లూంగి ఈ రోజు వేడుకగా ఉంటుంది ఉంటుంది నాచెంగే అప్ని ఉఠా కర్కే లూంగి ఈ రోజు వేడుకగా ఉంటుంది ఉంటుంది నాచెంగే అప్ని ఉఠా కర్కే లూంగి. అది వేరే అయిపోయింది. ಈ ಪುಟಾಣಿಗಳಿಗೆ ಸತೀಶ್ ಶೇರಿ garu ಮಾಲಿಂಗೇಶ್ವರ ದೇವಸ್ಥಾನ ಬೆಳ್ಳಗುಂಡಿ ಇದರ ಅಧ್ಯಕ್ಷರಾಗಿರುವಂತಹ ಸತೀಶ್ ಶೇರಿ garu ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅವನೊಬ್ಬನು ಹೆಜ್ಜೆ ತಪ್ಪಿದರೆ ಅವಳು ನಗುತ್ತಲೇ ಮುನ್ನಡೆದಳು. ಅದೇ ಈ ತಂಡದ ಸೌಂದರ್ಯವಲ್ಲವೇ? ಇವರ ಈ ಉತ್ಸಾಹ ನಮ್ಮ ಈ ಕಾರ್ಯಕ್ರಮಕ್ಕೆ ಸೊಬಗನ್ನು ತಂದುಕೊಟ್ಟಿದೆ ಎಂದು ಹೇಳುತ್ತಾ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಮುದ್ರಾಡಿಯ ಮದಿಮೆದೆ ಇಲ್ಲದ ಕಲಾವಿದರಿಂದ ನುಪ್ಪು ಎಂಬ ಸಾಕ್ಷ್ಯಚಿತ್ರ ಕೂಡ ಈ ವೇದಿಕೆಯಲ್ಲೇ ಬಿಡುಗಡೆಯಾಗಲಿದೆ. ನಿಮ್ಮೆಲ್ಲರ ನಿರೀಕ್ಷೆಯ ಮುದ್ರಾಡಿ ಕಲಾವಿದರ ನುಪ್ಪು ಸಾಕ್ಷ್ಯಚಿತ್ರ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಬಿಡುಗಡೆ ಇದೆ. ದಯವಿಟ್ಟು ಎಲ್ಲರೂ ಮುದ್ರಾಡಿಯ ಕಲಾವಿದರನ್ನು ಪ್ರೋತ್ಸಾಹಿಸುವ ಮೂಲಕ ಸಾಕ್ಷ್ಯಚಿತ್ರಕ್ಕೆ ಬೆಂಬಲಿಸಬೇಕಾಗಿ ವಿನಂತಿ ಮಾಡ್ತಾ ಮತ್ತೆ ಪುಟಾಣಿ ಮಕ್ಕಳ ನೃತ್ಯದೆಡೆಗೆ ಸಾಗ್ತಾ ಇದ್ದೇವೆ. ಪ್ರಣವಾಲಯ ಶ್ರೀದೇವಿ ಎಂಬ ಸಾಕ್ಷಾತ್ ದೇವಿಯನ್ನು ನೃತ್ಯದ ಮೂಲಕ ಸ್ಮರಿಸುತ್ತಾ ಬರುತ್ತಿದ್ದಾರೆ MNDSM ಅನುದಾನಿತ ಪ್ರೌಢಶಾಲೆ ಮುದ್ರಾಡಿಯ ವಿದ್ಯಾರ್ಥಿನಿಯರಾದ ಅಂಜಲಿ, ಸಿಂಚನ, ವೈಷ್ಣವಿ ಮತ್ತು ರೇಷ್ಮಾ. ಮುಂದಿನ ತಯಾರಿ ಪ್ರಾಪ್ತಿ. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा जतुल జీవముతో భావముతో
ಜನನಿ ನಾದ ವಿನೋದಿನಿ ಭುವನ ಪಾಲಿನಿ ವೇ ಅನಾಥ ರಕ್ಷಣ ನೀರಿಧಿ ಕಾದಟೆ ಮೊರವಿನಿ ಚೇರವಟೆ ಈ ಪುಟಾಣಿಗಳಿಗೆ ಸನತ್ ಕುಮಾರ್ ಅವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅದ್ಭುತವಾಗಿ ನೃತ್ಯವನ್ನು ಪ್ರದರ್ಶಿಸಿದ ಮುದ್ರಾಡಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಧನ್ಯವಾದಗಳು. ಇದುವರೆಗೆ ಹಲವಾರು ವಿದ್ಯಾರ್ಥಿಗಳು ತಮ್ಮ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಿದರೆ, ಇವರು ತಮ್ಮ ಇಂಪಾದ ಕಂಠದಿಂದ ಹಾಡುವ ಮೂಲಕ ನಮ್ಮನ್ನ ರಂಜಿಸಲು ಬರುತ್ತಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಪ್ತಿ ಮುದ್ರಾಡಿ ಇವರನ್ನು. Hello, test, hello. Hello, hello.
ಪ್ರಾಪ್ತಿಯವರೇ, ನಿಮ್ಮ ಮಧುರ ಧ್ವನಿಯು ನಮ್ಮ ಮನಸ್ಸನ್ನು ಸ್ಪರ್ಶಿಸಿ ಪದ್ಯದ ಅರ್ಥವನ್ನು ಜೀವಂತವಾಗಿಸಿ ಪ್ರತಿ ಶಬ್ದದೊಂದಿಗೆ ನಮ್ಮ ಹೃದಯವನ್ನು ಮುಟ್ಟಿದೆ. ನಿಮ್ಮ ಕಲೆಯನ್ನು ಮೆಚ್ಚಿ ಪ್ರತಿ ವರ್ಷವೂ ನಿಮಗೆ ಈ ವೇದಿಕೆಯಲ್ಲಿ ಹಾಡಲು ಅವಕಾಶ ನೀಡುತ್ತಿರುವ ಸಮಿತಿಯ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿಯವರಿಗೆ ಆತ್ಮೀಯ ಧನ್ಯವಾದಗಳು. ನಿಮ್ಮ ಪ್ರತಿಭೆ ಸದಾ ಬೆಳೆಯಲಿ, ಎಲ್ಲರ ಮನಸ್ಸನ್ನು ಮೆರುಗು ಮಾಡಲಿ ಎಂದು ನಮ್ಮ ಹಾರೈಕೆ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ, ವೀರರಿಗೆ ಮರಣವಿಲ್ಲ, ಅವರು ಇತಿಹಾಸವಾಗುತ್ತಾರೆ ಎಂಬ ನುಡಿಯಂತೆ ತನ್ನ ರಕ್ತದ ಹನಿಯು ಹಾರುವ ಧ್ವಜಕ್ಕೆ ಬಣ್ಣವಾಗಲಿ ಎಂದು ಗುಡುಗಿದ ಕನ್ನಡಿಗ ಕೆಚ್ಚೆದೆಯ ವೀರ ಸಂಗೊಳ್ಳಿ ರಾಯಣ್ಣ. ಈ ದೇಶಪ್ರೇಮಿಯ ಸ್ಫೂರ್ತಿಯ ಕಥೆಯೊಂದಿಗೆ ಇದೀಗ ನಿಮ್ಮ ಮುಂದೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಂಡುಗುಡ್ಡೆಯ ವಿದ್ಯಾರ್ಥಿಗಳಾದ ತನೀಶ್, ಅಭಿಲಾಷ್, ಆವಿಷ್ಕಾ, ಆಯುಷ್, ಋತಿಕಾ, ಸಾನ್ವಿ, ರಿಷಿಕಾ, ರೋಷನ್, ಸಮರ್ಥ್, ಧೃತಿ ಮತ್ತು ಯತೀಶ್. ಮುಂದಿನ ತಯಾರಿ ಸಾನ್ವಿ ಮತ್ತು ತಂಡ. ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ. ಕರುನಾಡಿನ ಜನರ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲವ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶ ಶಕ್ತಿ ಎಂದು ಸಾರಿ ಹೇಳುವ ನಾಡ ಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲವ ತೋರುವ ಕರುನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ ಈ ಭೂಮಿ ಈ ಸೀಮೆ ಎಂದೆಂದು ನಮ್ಮದೇ. ಕರುನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ ಈ ಭೂಮಿ ಈ ಸೀಮೆ ಎಂದೆಂದು ನಮ್ಮದೇ.
ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನೀವು ಮನ್ರು ಒಪ್ಪಂದದ ಪರುಕಾರ ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ, ತಾತ, ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ನೀವು ಹಿಮದಂದಿಗೆ ಜಲಾಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ, ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಡೈತಿ. ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ, ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಬದುಕು ಆಸಿ ನಿಮ್ಗಿದ್ದಂಗಿಲ್ಲ. ನಿಮ್ಮನ್ನು ಉಳಿಸೋ ಆಸಿ. You are under arrest. ಹೇಳಿ, ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ ಫಿರಂಗಿ ನಾಯಿ? ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಗಂಡು ಮಾಡದ ದಂಡು ಬಂಡಾಯ ಬೆತ್ತಿದೆ ನುಂಡು. ಗಂಡು ಮಾಡದ ದಂಡು ಬಂಡಾಯ ಬೆತ್ತಿದೆ ನುಂಡು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಫಿರಂಗಿ ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು.
ಛಲಕಾರ ನಿನ್ನನ್ನು ಕೊಲೆಗಾರ, ಸುಲಿಗೆಖೋರ, ಬಂಡುಖೋರ, ರಾಜದ್ರೋಹಿ ಎಂದು ಆಪಾದಿಸಿದೆ. ರೀ ಜಡ್ ಸಾಹೇಬ್ರ, ನಾ ಸುಲಿಗೆಕೋರ ಅಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ತ ದೋಚೋ ನನ್ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ ನಮ್ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳು ಅಂತ ಕರಿತೀರಿ. ಕುಂಪಣಿ ಸರ್ಕಾರಿ ಚಚಿತ್ಕಾರ. ರಾಯಣ್ಣನ ಉಳಿದ ಸಹಾಯಕರಾದ ಬಾಳನಾಯಕ, ಬಸವಲಿಂಗಪ್ಪ, ಕರಿಬಚ್ಚಪ್ಪ, ಭೀಮಪ್ಪ, ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಖೋರ, ಅಪರಾಧಿ ಎಂದು ಪರಿಗಣಿಸಿ 26/1/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ, ಮತ, ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ, ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಮಕ್ಕಳ ಅದ್ಭುತ ದೇಶಪ್ರೇಮದ ಸಂಗೊಳ್ಳಿ ರಾಯಣ್ಣನ ರೂಪಕಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೋತ್ಸಾಹ ಇರಲಿ ಅಂತೇಳಿ ಹೇಳ್ತಾ, ಈ ಪುಟಾಣಿ ಮಕ್ಕಳಿಗೆ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಪೂಜಾರಿಯವರು ದಯವಿಟ್ಟು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕು. ಹಾಗೆ ತುಂಡುಗುಡ್ಡೆ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರುವ ಶ್ರೀಮತಿ ಚೈತ್ರ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಪ್ರಶಸ್ತಿ ಪತ್ರವನ್ನು ಮಕ್ಕಳೊಂದಿಗೆ ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತೇನೆ. ಕಲೆ ಒಂದು ಪುಷ್ಪವಾಗಿದ್ದರೆ ಅದನ್ನು ಅರಳಿಸಿದವರು ಶಿಕ್ಷಕರು, ಆದರೆ ಬೆಳೆಯಲು ಮಣ್ಣು ನೀಡಿದವರು ಪೋಷಕರು. ತುಂಡುಗುಡ್ಡೆ ಶಾಲೆಯ ಮಕ್ಕಳು ತಮ್ಮ ಭಾವಪೂರ್ಣ ಅಭಿನಯದಿಂದ ಮಹಾನ್ ಕ್ರಾಂತಿಕಾರಿಯ ಸ್ಫೂರ್ತಿಯನ್ನು ನಮ್ಮೆಲ್ಲರ ಹೃದಯಗಳಲ್ಲಿ ಹರಡಿಸಿದರು. ಈ ನೃತ್ಯ ರೂಪಕ ನಮ್ಮ ದೇಶಭಕ್ತಿಯ ಸಂಕೇತವಾಗಿ ಸದಾ ಉಳಿಯಲಿ ಎಂದು ಹಾರೈಸುತ್ತಾ ಮುದ್ದು ಮಕ್ಕಳ ಹಾಗೂ ಶಿಕ್ಷಕರ ಶ್ರಮಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ರಿಮಿಕ್ಸ್ ಹಾಡುಗಳಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಸಾನ್ವಿ, ರಕ್ಷಾ, ರೀತು ಮತ್ತು ರಿಯಾ. ಮುಂದಿನ ತಯಾರಿ ಚೈತ್ರಾ ಸುಬ್ಬನ್ಕಟ್ಟೆ. ಇಡಲು ಓಡೋಡಿ ನಾ ಬಂದನ, ನನ್ನ ವರದಾನ, ನನ್ನ ಬಹುಮಾನ
ನನ್ನ ಖುಷಿಗೆಲ್ಲ ನೀ ಕಾರಣ ಬಲಗಾಲಿಟ್ಟು ಬಾರಮ್ಮ ನನ್ನ ಎದೆಯೊಳಗೆ ನೀ ಬಲಗಾಲಿಟ್ಟು ಬಾರಮ್ಮ ಬಲಗಾಲಿಟ್ಟು ಬಾರಮ್ಮ ನನ್ನ ಎದೆಯೊಳಗೆ ನೀ ಬಲಗಾಲಿಟ್ಟು ಬಾರಮ್ಮ ಬಾರಮ್ಮ ಚೂರೇ ಚೂರು ಪ್ರೀತಿಯ ಸಾಲ ನೀಡು ಚೂರೇ ಚೂರು ಚೂರೇ ಚೂರು ಪ್ರೀತಿಯ ಸಾಲ ನೀಡು ಚೂರೇ ಚೂರು To the no pink earring, I like this bling bling. I like the blush on your lipstick, pink pink. Hey my jigar, hey jane jigar, hey chammak chhallo mein tujha king 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 king. Dame un grr. जादू मंतर हाँ मंतर तुझा स्वॅग ओजी ओजी हाय तुझे कंबर एक नंबर तुला 100 पैकी एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते घे ते घे ते घे वरे चंदिराला कोणे भागडे देवरे इंदिराला उरीना वडे ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ साया जब से मिला तेरा साया भाया मुझे हर बार तू भाया लाया सपने हजार तू लाया ऐसे ऐसे हाँ ऐसे 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 जैसे आया Why so shy 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 Hey सुंदरी सुंदरी तुझं नाव काय आहे तुझं गाव काय आहे ग अरे सुंदरी सुंदरी तुझं नाव काय आहे तुझं गाव काय आहे ग காமாட்சி மாமா சைடடிக்க உன்னை பிடிக்க காதலிக்க தாவணி போட்ட பைனா என்ன மயக்கிறிய நீ போயினா ಊದ್ರಾದೆ ತಾವು ಕೊಟ್ಟ ಪದ್ಯ ತಮ್ಮನ್ನೇ ಗೊಂದಲಕ್ಕೀಡು ಮಾಡಿದರೂ ಕೊನೆಯಲ್ಲಿ ಉತ್ತಮವಾಗಿ ನೃತ್ಯ ಪ್ರದರ್ಶಿಸಿದ ತಮಗೆ ಧನ್ಯವಾದಗಳು. ನೃತ್ಯ ಪ್ರದರ್ಶನವನ್ನು ನೀಡಿದ ವಿದ್ಯಾರ್ಥಿಗಳು ತಮ್ಮ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದನ್ನು ಸುಧನ್ವಾ ಮುದ್ರಾಡಿ ಇವರಿಗೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ವೇದಿಕೆಯ ಮಧ್ಯಭಾಗಕ್ಕೆ ಬಂದು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಕೈಲಾಸನಾಥ ಶಿವನನ್ನು ಸ್ಮರಿಸುತ್ತಾ ಶಿವ ತಾಂಡವ ನೃತ್ಯ ಮಾಡಲು ಬರುತ್ತಿದ್ದಾರೆ ಚೈತ್ರ ಸುಬ್ಬನ್ಕಟ್ಟೆ ಇವರು. ಮುಂದಿನ ತಯಾರಿ ಪ್ರಾಪ್ತಿ ಮತ್ತು ತಂಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ
कर विराग धर धर सुंदर कर विराग धर धर गंगाधर गज चर्मांबर गंगाधर गज चर्मांबर चंद्रचूड शिवशंकर पार्वती रमणा निगे नमो नमो शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रणय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रणय भयंकर दिगिरारा ओम परमेश्वरा पर ओम निखिलेश्वरा हर ओम जीवेश्वरेश्वर कनरारा ओम मंत्रेश्वरा स्वर ओम यंत्रेश्वर स्थिर ओम तंत्रेश्वर वरदामेरा शिव शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रणय भयंकर दिगिरारा ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಓ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ನಮ್ಮ ಸಂಸ್ಕೃತಿಯ ಅಮೂಲ್ಯ ರತ್ನವಾದ ಶಿವನ ಆರಾಧನೆ ಇಂತಹ ಕಲಾತ್ಮಕ ಪ್ರಾತಿನಿಧ್ಯದಿಂದ ಸದಾ ಜೀವಂತವಾಗಿರಲಿ ಎಂದು ಹಾರೈಸುತ್ತಾ ಅದ್ಭುತವಾಗಿ ನೃತ್ಯ ಪ್ರದರ್ಶಿಸಿದ ಚೈತ್ರ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇವರಿಗೆ ಶೇಖರ್ ಸುಬ್ಬನ್ಕಟ್ಟೆ ಇವರು ಅಭಿನಂದನಾ ಪತ್ರ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಾವೆಲ್ಲ ಭಾರತೀಯರು ಭಾರತಾಂಬೆಯ ಮಕ್ಕಳು ಎಂದು ಹೆಮ್ಮೆಯಿಂದ ಹೇಳುತ್ತಾ ನೃತ್ಯದ ಮೂಲಕ ದೇಶಾಭಿಮಾನವನ್ನ ತೋರಿಸಲು ಬರುತ್ತಿದ್ದಾರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳದ ವಿದ್ಯಾರ್ಥಿನಿಯರಾದ ಪ್ರಾಪ್ತಿ, ವಿಮರ್ಶಾ, ಮಾನಸ, ಅಂಶಿಕಾ, ನಿಧಿ ಮತ್ತು ತನ್ವಿ. ಮುಂದಿನ ತಯಾರಿ ಅಮಯ್ ಆ್ಯಂಡ್ ಟೀಮ್. इतिहास का मैं आईना हूं, तहजीब का रंग सुनहरा, गंगा जमुना मेरी आंखें, मैं नए भारत का चेहरा। मैं कल भी था, मैं आज भी हूं, मैं नवयुग का अंदाज भी हूं। सारी दुनिया का घर मुझ में, इस मिट्टी का आदर मुझ में, मैं देशभक्त भी कर रहा हूं, मैं नए भारत का चेहरा, मैं नए
चेहरा हूं, मैं नए भारत का चेहरा हूं, मैं नए भारत का चेहरा हूं। रग रग में जोश की बूंदे, बूंदों में जीत ही गूंजे, इस गूंज से गिर जाएगा आसमान भी कदमों में। रोको ना सपनों के तूफानों को, रोको ना जज्बों की उड़ानों को, रोको ना आंखों के निशानों को। आग जैसे बरसा दे ये इरादे, जिगरा है जिगरा है जिगरा है जिगरा है, जिगरे से निकलेंगी चिंगारियां। जिगरा है जिगरा है जिगरा है जिगरा है, जिगरे से निकलेंगी चिंगारियां। की सुरन भटकी है रोशनी, है छटपटा रही रोशनी। गगन कहे बिजली भवा, जरा मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। ಧನ್ಯವಾದಗಳು ಪುಟಾಣಿಗಳಿಗೆ. ಈ ಪುಟಾಣಿಗಳಿಗೆ ಪ್ರದೀಪ್ ಸುಬ್ಬನಕಟ್ಟೆಯವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಮುಂದಿನ ಡ್ಯಾನ್ಸ್ನ ನಂತರ ಸೂಪ್ರಾಮ್ಸೋ ಮತ್ತು ಕಾಂತಾರ ಚಲನಚಿತ್ರ ಖ್ಯಾತಿಯ ತುಳುನಾಡ ಕಲಾ ಬಿರ್ಸೆ ದೀಪಕ್ ರೈ ಪಣಾಜಿ ಇವರ ನೇತೃತ್ವದ ಮಸ್ಕಿರಿ ಕುಡ್ಲ ತಂಡದಿಂದ ತೆಲಿಕೆ ಬಂಜಿ ನಿಲಿಕೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ನಡುವೆ ಉಳಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮುಂದುವರಿಯಲಿದೆ. ಅದರೊಟ್ಟಿಗೆ ಮುದ್ರಾಡಿಯ ಮದಿಮೆದೆ ಇಲ್ಲದ ಕಲಾವಿದರಿಂದ ಸಾಕ್ಷ್ಯಚಿತ್ರ ಕೂಡ ಈ ವೇದಿಕೆಯಲ್ಲಿ ಪ್ರಸಾರ ಆಗಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಕೊನೆಯ ತನಕ ವೀಕ್ಷಿಸಿ ಶಾರದೆಯ ಮೆರವಣಿಗೆಯಲ್ಲಿಯೂ ಪಾಲ್ಗೊಂಡು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸುತ್ತಾ ಮುಂದಿನ दिखा दूं तुझे मेरा वाला डांस, यह मेरा वाला डांस, तो नाचू। यह मेरा वाला डांस, तो नाचू। मेरा वाला डांस। बंदरो
ಧನ್ಯವಾದಗಳು ಪುಟಾಣಿಗಳಿಗೆ. ದಯವಿಟ್ಟು ಪ್ರಶಾಂತ್ ಶೆಟ್ಟಿ ಅವರು ಅವರಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತೇವೆ. ಇವರ ರಿಮಿಕ್ಸ್ ನೃತ್ಯದ ಜೋಶ್ ಹಾಗೂ ಮಜಾ ತುಂಬಿದ ಚಲನೆಗಳು ನಮ್ಮೆಲ್ಲರ ಮುಖದಲ್ಲಿ ಮುದ್ದಾದ ನಗುವನ್ನು ತಂದಿದೆ. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಬೆಸರಿನ ಮತ ತುಂಡುಲೇ ಟಕ ಟಕ ಬಲಿ ಪುಂಡು ಟೈಮಿಂಗ್ ತೂ ಒಂದು ನೆನೆಪೊಡಣ್ಣ ನೆನೆಪೊಡಕ್ಕ ತುಳುವ ನಾಡನ್ನು ನೆನೆಪೊಡು ತುಳು ಪೊರ್ಲ ಪಾಡಿ ಇಡೆ ದಾಂತಿನ ಗರೋಡಿ ತುಳು ನಾಡು ಪುಟ್ಟು ದಿನ ನಮ ತುಳುವೆರು ಪಂಪಿನ ನೆನೆಪೊಡು ತುಳು ನಾಡದ ಆಚಾರ ವಿಚಾರಲೇನು ಪನರ ಬರಂದುಲ್ಲಿರು ತುಳು ಅಪ್ಪೆನ ಜೋಕುಲಾಯ್ನ ಸೃಷ್ಟಿ ತನಿಷಾ ಸಂಚಿತ ದಿವ್ಯ ಸಾನ್ವಿ ಬೊಕ್ಕ ಶರಣ್ಯ. ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವ ಬೇಚಕ್ಕೆಲುಡು ಕೊಕ್ಕು ನಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಪರಶುರಾಮ ದೇವರು ಉಂಡು ಮಲ್ತಿನ ಕಲೆ ಕಾರ್ಣಿಕ ತಿಂಜಿನ ಪುಣ್ಯ ಮಣ್ಣುಗೆ ಕೋಟಿ ಚೆನ್ನಯೇ ಅದೊಳಿ ಮಂಜಣೆ ಕಾಂತಬಾರೆ ಬುಧಬಾರೆ ಪುಟ್ಟಿ ಮಣ್ಣುಗೆ ಮೂಡಾಯಿ ಬಾನುಡು ಸೂರ್ಯನ ರಂಗು ಡೆನ್ನ 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 ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ 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 ಮೆಲ್ಲನೆ ಬಿಜುನ ಗಾಳಿದ ರಾಗ ಡೆನ್ನ 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 ಸುದೆದ್ದ ಬರಿಟ್ ಗಾಳ ಪಾಠಗ ಡೆನ್ನ 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 ಪಚ್ಚೆ ಪಚ್ಚೆದ ತುತ್ತೈ ತೊಡು ಏ ತೈಸಿರ ತುಜು ಬಲು ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದಿವತ್ತು ಬರುವಲು ಮೂಲ ಇಲೆತ್ತಿದ ಮಟ್ಟೆಲು ದಿಂಜಗ ನಮ್ಮ ತುಳುವ ಪೇಟು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನು ತೂಲೆ ಡೆನ್ನ 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 ಈ ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ 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 ತುಳುವಪ್ಪೆ ಬರ್ತಿನ ಪೊರ್ಲುನು ತೂಲೆ ಡೆನ್ನ 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 ಈ ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ 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 ಸುದ್ದಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಸುಗ್ಗಿ ಕೊಯ್ಯರ ಕೋಯಿ ಸೇರುಂಗೆ ಪರಬೈಲು ಕಂಡೋದ ಕೈ ಕೊಯ್ಯರ ಕೋಯಿ ಕತ್ತಿ ಮುಟ್ಟಾಳೆ ಬತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಕತ್ತಿ ಮುಟ್ಟಾಲೆ ಬತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಸುದ್ದಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಗುಡಿ ಸೇರುನ ಗುಡ್ಡಿ ನಮ್ಮ ಕಂಡ ನೈಲ ಸಂಜೆ ದಿಕ್ಕಿದು ಲೇ 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 ಲೇ
ಮೀನು ಬಂದು ಹತ್ತು ಕಂಡಿತು ಲೇ ಕೈವಾಡಿ ಹೊಳೆಯಲ್ಲಿ ದೋಣಿ ಕಂತಿತು ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿತು ಬೆಟ್ಟದ ಅಂಚಿನಲ್ಲಿ ಹುಲಿ ಹೊಂಚಿದೆ ಕಟ್ಟಿ ನೋಡೋದಾ ಮೆಟ್ಟಿ ಬಿಡೋದಾ ಗಾಯಗೊಂಡ ರಜಾ ಹುಲಿ ಗುಟ್ಟರು ಹಾಕಿದೆ ಗೂಟಕ್ಕೆ ಕೆಟ್ಟೋದಾ ಬೇಟೆ ಆಡೋದಾ ಇಲ್ಲ ಆಗ ಊರೆ ಕಾಣುವುದಿಲ್ಲ ಕಾಡು ಹುಲಿ ಅಲ್ಲ ಮರ ಕಾಡು ಬೇಕಿದು ಕಳ್ಳ ಹೆಚ್ಚೆ ನೋಡು ನೀ ಹುಡುಗೋದರ ಜಾಡು ಕತ್ತಲಲ್ಲಿ ಕಣ್ಣು ಕಾಡವ ನೋಡು ಧನ್ಯವಾದಗಳು ಪುಟಾಣಿಗಳಿಗೆ. ಈ ಪುಟಾಣಿಗಳಿಗೆ ಶಾಂತಾ ದಿನೇಶ್ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಹಂತದಲ್ಲಿ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಆದರೆ ನಿಮ್ಮೆಲ್ಲರ ನಿರೀಕ್ಷೆಯ ಮಸ್ಕಿರಿ ಕುಡ್ಲ ತೆಲಿಕೆ ಬಂಜಿ ನಿಲಿಕೆ ತಂಡದಿಂದ ಹಾಸ್ಯ ನಾಟಕ ತುಳುನಾಡ ಕಲಾ ಬಿರ್ಸೆ ದೀಪಕ್ ರೈ ಪಣಾಜಿಯವರ ನೇತೃತ್ವದ ಕಲಾ ತಂಡದಿಂದ ಕಾಮಿಡಿ ಕಿಲಾಡಿ ಖ್ಯಾತಿಯ ಪಿಂಕಿ ರಾಣಿ ಕುಡ್ಲ, ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಇವರ ಹಾಸ್ಯವನ್ನು ನೀವೆಲ್ಲರೂ ನೋಡ್ಲಿಕ್ಕೆ ಕಾಯ್ತಾ ಇದ್ದೀರಂತೇಳಿ ನಾವು ನಿರೀಕ್ಷೆ ಮಾಡ್ತಿದ್ದೇವೆ. ಇವರಿಗೆ ಸಂಗೀತ ಸಹಕಾರ ಕೊಡ್ಲಿಕ್ಕಿದ್ದಾರೆ ರವಿ ಸುಂಕದಕಟ್ಟೆ ಅವರು. ತೆಲಿಕೆ ಬಂಜಿ ನಿಲಿಕೆ ಈ ಕಾರ್ಯಕ್ರಮಕ್ಕೆ ನಾವು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಅದರ ನಡುವೆ ಉಳಿದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮುದ್ರಾಡಿಯ ಕಲಾವಿದರಿಂದ ಸಾಕ್ಷ್ಯಚಿತ್ರ ಕೂಡ ಅದರ ನಡುವೆ ಪ್ರದರ್ಶನಗೊಳ್ಳಲಿದೆ. ದಯವಿಟ್ಟು ಎಲ್ಲರೂ ಕೂಡ ಆಸನದಲ್ಲಿ ಆಸೀನರಾಗಿ ಕಾರ್ಯಕ್ರಮದ ಕೊನೆಯವರೆಗೆ ನಮ್ಮೊಂದಿಗಿದ್ದು ಸಹಕರಿಸಬೇಕಾಗಿ ವಿನಂತಿಸುತ್ತಾ ತೆಲಿಕೆ ಬಂಜಿ ನಿಲಿಕೆ ತಂಡಕ್ಕೆ ನಾವು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಬಲಿಪುಂಡು ಟೈಮಿಂಗ್ ಒಂದು ಕೊಲ್ಲುಂಡನೆ ಮಸ್ಕಿರಿ 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 ದಿನ ದಿನ ತರ ತರ ಜಂಜಾಟದ ನರಮಾನಿ ಕರಿಪುವೆ ಸಮಯೋನು ಫ್ಯಾಮಿಲಿ ದೊಡ್ಡಗು ಎಂಜಾಯ್ ಮೂಲು ತೆಲಿಕೆದ ಕಸರತ್ತು ಒಂದು ಪೊರ್ಲು ಆಪುಜಿ ತುಂಡ ಟೈಮ್ ವೇಸ್ಟ್ ಉಂಡ ಬಿಟ್ಟು ದಾದನ ವಾಟೇಸ್ಟ್ ಕುಸಲದ ಕಮ್ಮೆನಯೇ ತೂಪಿನ ಜನಕುಲೆ ಗಿರ್ಮೆನಯೇ ಕುಸಲದ ಕಮ್ಮೆನಯೇ ತೂಪಿನ ಜನಕುಲೆ ಗಿರ್ಮೆನಯೇ ರೆಡಿಯಾಲೆ ಬೆಸರಿನ ಮತ ತುಂಡುಲೇ ಟಕ ಟಕ ಬಲಿಪುಂಡು ಟೈಮಿಂಗ್ ತೂ ಒಂದು ಕೊಲ್ಲುಂಡನೆ ಮಸ್ಕಿರಿ 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 ಕಟ ಕಟ ತೆಲಿಪೆರೆ ರೆಡಿಯಾಲೆ ಬೆಸರಿನ ಮತ ತುಂಡುಲೇ ಟಕ ಟಕ ಬಲಿಪುಂಡು ಟೈಮಿಂಗ್ ತೂ ಒಂದು ಕೊಲ್ಲುಂಡನೆ ಮಸ್ಕಿರಿ 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 ಟಕ ಟಕ ಬಲಿಪುಂಡು ಟೈಮಿಂಗ್ ತೂ ಒಂದು ಕೊಲ್ಲುಂಡನೆ ಮಸ್ಕಿರಿ 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 ದಿನ ದಿನ ತರ ತರ ಜಂಜಾಟದ ನರಮಾನಿ ಕರಿಪುವೆ ಸಮಯೋನು ಫ್ಯಾಮಿಲಿ ದೊಡ್ಡಗು ಎಂಜಾಯ್ ಮೂಲು ತೆಲಿಕೆದ ಕಸರತ್ತು ಒಂದು ಪೊರ್ಲು ಆಪುಜಿ ತುಂಡ ಟೈಮ್ ವೇಸ್ಟ್ ಉಂಡ ಬಿಟ್ಟು ದಾದನ ವಾಟೇಸ್ಟ್ ಕುಸಲದ ಕಮ್ಮೆನಯೇ ತುಪ್ಪಿನ ಜನಕುಲೆ ಗಿರ್ಮೆನಯೇ ಕುಸಲದ ಬಂಧುಗಳೇ, ಬೆಳಗುಂಡಿ ಮಹಾಲಿಂಗೇಶ್ವರ ದೇಗುಲದ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ನಮ್ಮ ಶಾರದೋತ್ಸವ ಸಮಿತಿಯ ಉಪಾಧ್ಯಕ್ಷರು
ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀ ಸತೀಶ್ ಸೇರಿಗಾರ್, ನಮ್ಮ ಸಮಿತಿಯ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ದೇವಾಲಯಗಳು ಮತ್ತು ವಿದ್ಯಾಲಯಗಳು ಸಮಾಜ ಪುರುಷನ ಎರಡು ಕಣ್ಣುಗಳಿದ್ದಂತೆ ಆ ದೇವಾಲಯದ ಅಭಿವೃದ್ಧಿಯಲ್ಲಿ ತಮ್ಮನ್ನು ಯಶಸ್ವಿಯಾಗಿ ತೊಡಗಿಸಿಕೊಂಡು ಊರಿನ ಜನರಿಗೆ ದೇವಾಲಯದ ನಿಟ್ಟಿನಲ್ಲಿ ಒಂದು ಸಮರ್ಥ ನಾಯಕತ್ವವನ್ನು ನೀಡಬೇಕು ತಾವು ಅಂತ ಆಶಿಸ್ತಾ, ತಮಗೆ ಶ್ರೀದೇವರು ಹೆಚ್ಚಿನ ಶಕ್ತಿಯನ್ನು ನೀಡಲಿ, ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಅವಕಾಶಗಳು ದೊರೆಯಲಿ ಅಂತ ಆಶಿಸ್ತಾ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಇದೀಗ ಹಾಸ್ಯ ಕಾರ್ಯಕ್ರಮ ತೆಲಿಕೆ ಬಂಜಿ ನಿಲಿಕೆ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಿಕ್ಕಿದೆ. ಅದರ ಮಧ್ಯದಲ್ಲಿ ಒಂದು ನೃತ್ಯ ಕಾರ್ಯಕ್ರಮ ಕೂಡ ಇರ್ತದೆ. ತಾವೆಲ್ಲರೂ ನಮ್ಮ ಜೊತೆ ಕಾರ್ಯಕ್ರಮದ ಕೊನೆಯ ತನಕ ಮುಂದೆ ನಡೆಯುವ ಮೆರವಣಿಗೆಯಲ್ಲಿ ಕೂಡ ನಮ್ಮ ಜೊತೆ ಇರ್ತೀರಿ ಎನ್ನುವ ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀವಿ. ಮಸ್ಕಿರಿ 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 ಹಲೋ ಸರ್, ಬತ್ತ ಸರ್, ಬತ್ತ ಸರ್ ಸರ್ ಅಂದ ದಯಪಂಡ ಕೇನುಜ ಕೇನುಂಡದೆ. ಹಲೋ 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 ಕೇಂಡ ಕಡೆ ಮುಟ್ಟ ಕೇನುಂಡ ನಿಜ. ಹಲೋ 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 ಕೇಂದ್ರತೆ ಸರ್ ಬತ್ತ ಪಂಡ ನನ್ನ ಬರ್ಪಿವಾರ ನಮಕ್ ಪಾಡ್ರೆ ಆದರ್ಶ ದಂಪತಿ ಎಪಿಸೋಡ್ ಇಜ್ಜತೆ ಅಂಚೆ ಒಂದು ಇಲ್ಲಡೆ ಬೈದ ರಾಮಣ್ಣೆ ಬೊಕ್ಕ ಪದ್ಮಾವತಿ ದಂಪತಿ ಯಾರನ್ನ ಇಲ್ಲಡೆ ಬೈದ ಸರ್ ಬತ್ತ ಸರ್. ಓಕೆ 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 ಸರ್, ಓಕೆ ಓಕೆ ಓಕೆ. ಅಯ್ಯೋ ದೇವರೇ, ಚಾನಲ್ದ MD ನೀಡ್ದು ಎಂಕ್ ನೆರಟೆಕಿ ಇನ್ನೊಂದು ಕ್ಯಾಮರಾದಾರ್ ಮಣಿಪ್ಪಂದೆ ಚಾರಡು ಕುಲ್ದಾರ್ ಅಣ್ಣ ಒಂಜಿ ರೆಡಿಮನ್ ಪ್ಲಾನ್ ಅವೇ ರಾಮಣ್ಣ, ಓ ರಾಮಣ್ಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಯಾನ್ ನಿನಗೆ ಫೋನ್ ಮಾಡಿ ತಂದಿತ್ತೀನಿ ಎಂಕ ಅಂದು ಅವಳ ಪೆಟ್ಟಿಗೆ ಹಿಡಿದೀತೆ ಅಂಚಿನ ಏನಡೆಲ್ಲ ಉಂಡವು ಪೆಟ್ಟಿಗೆ ಹಿಡಿದೀತೆ ಅವು ವರ್ಷ ಬತ್ತನ ಚಂಡಿ ಹಣ್ಣ ಬೊಕ್ಕ ಎಲ್ಲ ಬಾತೆರಡತ್ತ ಅವು ಬೊಕ್ಕ ಕುಳು ಕುಳು ಅನ್ಪುಂಡು ಗಡಿ ಗಡಿ ಹಿಂಗೆ ರಗಲ್ಲ ಅಪ್ನು ಬೊಕ್ಕ ರಾಮಣ್ಣ ಇಂಚೊಲ್ಲರಿ ತೊಂದರೆ ಹುಷಾರಿಲ್ಲ ಮರಣಿಂಚೂರು ಹುಷಾರಿದ್ದಾನೆ, ಜ್ವರ ಬತ್ತಿತ್ತನು ಅಂದು ಡೆಂಗಿ ಡೋಂಗಿ ಎತ್ತು ಸತ್ಯ ಈಟು ಡೋಂಗಿ ಬಂದು ಯಾಂದದಿಗೆ ಧರ್ಮ ಜೆಪ್ಪುನು ಅತ್ತ ಡೋಂಗಿ ಎತ್ತು ಡೆಂಗ್ಯೂ ಮಲೇರಿಯಾ ಎಂಚಿನ ಜ್ವರ ಬರ್ಪಣದೆ ಹೌದಾದ ಎಂಚಿನ ಜಾತ ಕೊಡು ಬುದರ್ದಿತ್ತಾರೆ ಏರು ಗೊತ್ತು ಮನದನಿ ಹುಷಾರತ್ತೆ ಅದೇ ಅಂಚ ಅಂದು ಎಡ್ಡೆ ಜ್ವರ ಎಡ್ಡೆ ಜ್ವರ ಎಂಚೊಲ್ಲ ಅಂತ ಒಂದು ಬೇರೆ ಬತ್ತಿ ನಾವು ಅಂಚತ್ತಿ ಕಮ್ಮಿ ಅಂಟತಿ. ಓಕೆ ಓಕೆ ರಾಮಣ್ಣ ಯಾನ್ ಒಂದು ಲಾಸ್ಟ್ ವೀಕ್ ಬರೋಡಿತ್ತುಂಡು ಪ್ಲಾಸ್ಟಿಕ್ ನೋಡುತ್ತೆ ಪ್ಲಾಸ್ಟಿಕ್ ಅತ್ತಿ ಲಾಸ್ಟ್ ವೀಕ್ ಬರೋಡಿತ್ತುಂಡು ಅಂಚಕೊಂಡೆ ಕರ್ನವರ ಕರಿವರ ಬರ್ಬೆ ಬಂದಿತ್ತಾರ ಅಂದಂದು ಪಂಡ ಬರ್ರಾಯ್ಚಿ ಪಂಡ ಶೂಟಿಂಗ್ ದ ಫುಲ್ ಬಿಸಿ ಅಂಚ ಬೊಕ ಬರ್ರಾಯ್ಚಿ ಬೊಕ ಬನ್ನಗ ಇನ್ನೊಂಚೂರು ತಡ ಹಾಂಡು ಅವೇ ದಾನೆ ತಡ ಆಯ್ನಿ ಅವು ಬೈಕ್ ಆಕ್ಸಿಡೆಂಟ್ ಆಂಡು ಅಂದ ಬಾರಿ ಖುಷಿ ಆಂಡಪ್ಪ ಎಡ್ಡೆ ದಿನ ಅಂಜಿ ನೆನಪು ಕಾಂಡು ಏತು ಕೊರಿಯಾರ ಬೈಕ್ ಎಲ್ಲ ಜಾಯ್ದೆ ಬಜೆ ಬೈಕಿಗೆ ತೊನ್ನೆತ್ತ ಬೈಕ್ ಎತ್ತೊನ್ನತ್ತು ಆಕ್ಸಿಡೆಂಟ್ ಆಂಡು ಬೈಕ್ ಇಡ್ದು ಬೂರ್ ನೀನು ಬೈಕ್ ಇಡು ಬೂರ್ಲ ಅಲ್ಲ ಅಂದು ದಾಲ ಆತುಜ ಹೌದಾನೆ ಅತ್ತಿ ಇತ್ತದ ರೋಡ್ ತುನ್ನದ ಅದನ್ನ ಆವಡಿತ್ತು ನೆಂತದ ಅಲ್ಲ ಆತು ಜಾತ ದೇವರಲ್ಲೇ ಬೊಕ ರಾಮಣ್ಣ ಎಂಕುಲ ಕಾರ್ಯಕ್ರಮದ ಆದಂದು ಗೊತ್ತಾನದೆ ಅಂದು ಅವು ಎದಾದ ಬಂಡಿ ನೀರು ಈ ವಾರ ಬರೋಡೆ ಹಣ್ಣು ಬಂಡ ಅಂದಂದು ದಾಯ ಬಂಡ ಈ ವಾರ ಬತ್ತಿನಿ ದಾಯ ಬಂಡ ಇಂದು ಬರ್ಪಿ ವಾರ ಪಾಡಿರ ಎಂಕುಲ ಎಪಿಸೋಡ್ ಇಚ್ ಓ ಎಪಿಸೋಡ್ ಇಚ್ ಛೇ ನೀರಾವ ಚಪ್ಪೆ ಸೋಡ ಮುಲ್ಲ ಇಜ್ಜಿ ನಾನು ಅಂಗಡಿ ಬೋದು ಕನ್ನಡತ್ತೆ ನೀರಣ್ಣ ಉಂಡು ಅತ್ತು ಚಪ್ಪೆ ಸೋಡತ್ತು ಎಪಿಸೋಡ್ ಎಪಿಸೋಡ್ ಅಂಚೆ ಬಂಡ ಅಂದು ಸಂಚಿಕೆ ಸಜ್ಜಿಗೆನಾ ಸಜ್ಜಿಗೆ ಅಲ್ಲಿ ಮಲ್ದಲ್ಲ ತೋಜು ಅವತ್ತು ಸಜ್ಜಿಗೆ ಸಂಚಿಕೆ ಅಂಚೆ ಬಂಡ ಇಂದು ಕಂತು 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 ಸೀರೆದ ಸೀರೆ ಎತ್ತಿ ವಾರ ವಾರ ಬರ್ಪುನ ಟಿವಿಡು ಬರ್ಪುನ ಟಿವಿಡು ವಾರ 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 ಟಿವಿಡು ಬರ್ಪುನ ಸೊಸೈಟಿ ತಿಂಗಳು ಬರ್ಪುನು ಅವತ್ತು ಬಂಡ ಎಂಕ್ಲು ಫುಲ್ ಬಿಸಿ ಅಂಚದು ಇಂಚ ಬತ್ತೀನಿ ಬೊಕ್ಕ ರಾಮಣ್ಣ ಒಂದು ಎಂಕ್ಲ ಎಪಿಸ್ ಒಂದು ಕಾರ್ಯಕ್ರಮದ ಪುದರ್ದಾದ ಗೊತ್ತು ನಾನೇ ಗೊತ್ತಿದ್ದೆ ಒಂದು ವಾರ ಆಯ್ನದ ಬಂಡದ ಹೌದಾದ ದರ್ಶನದ ಪಾತ್ರಿ ಅತ್ತ ದರ್ಶನದ ಪಾತ್ರ ಆದರ್ಶ ದಂಪತಿ
ಆದರ್ಶ ದಂಪತಿ ಪಂಡದ ಒಂಜಿ ವಾರ ಅಣ್ಣ ಬೊಕ ಎಂಕ್ಲಿ ಕಾರ್ಯಕ್ರಮದ ಆಯ್ ಮಲ್ತೊಂದಲ್ಲ ಅಂದು ಗೊತ್ತುಂಡೆ ನಿಗ್ಲಿದಲ್ಲ ಬೇಲೆಜ್ಜಿ ಅತ್ತಂದು ನಿಗ್ಲು ಗಡಿ ಗಡಿ ಆ ಜಾಹೀರಾತು ಬಾಡ್ರತ್ತ ವಾಷಿಂಗ್ ಪೌಡರ್ ನಿರ್ಮಾ ದೆಕ್ಲೆ ನಿಕ್ಲಿನ ಕರ್ಮ ಅವತ್ತು ಪಂಡ ಎಂದು ಎಂಕ್ಲೆಗೆ ಸಂಚಿಕೆ ಬರ್ಪಣತಿ ವಾರ ವಾರ ಅಪ್ಪಕ ಎಂಕ್ಲೆಗೆ ಒಂಜಿ ಸಾತ್ ಕೊರ್ಪೇರು ಟಿವಿ ದಕ್ಲು ಒಂಜಿ ಸಾಟ್ ಕೊರ್ಪೇರು ಈತ ಬಂಗಾರ ಬಿನ್ನ ಪಾಪ ಸಾಟ್ ತಿನ್ಪುನ ಸಾಟ್ ಅತ್ತು ನಕ್ಲು ಬೆಂಬಲ ಕೊರ್ಪೇರು ಇಂದು ಬೆಂಬಲ ಅಂಚ ಆಂಡಲ್ಲ ಎಂಗ್ಲಿನೊಂಜಿ ಐಟ ಅರ್ಧ ನಿಮಿಷ ತೋಜವ್ರು ಆ ಸೋಪ್ ಹೊಡೆದು ಮೀಪುನಲ್ಲಿ 3 ನಿಮಿಷ ತೋಜವ್ರು ಎಂಗ್ಲು ಉಮ್ಮಿಲ್ ತುಚ್ಚಿನಿಂದ ಬಗ್ಗೆ ಅದನ್ನು ನಾವು ಪೋದುಲ ಅಣ್ಣ ಬೊಕ್ಕೆ ಅಪ್ಪ ಬರ್ಪನ ಆಂಡಲ್ಲ ದಾದ ಅಲ್ಲೆಡ್ ಒಂಚೂರು ಬೇಗ ಮೀಯರ ಬಲ್ಲೆ ಅಲ್ಲಿ ಒರ್ಚಿ ಮೀನಾಗ ಎಂಗ್ಲು ಕುಟುಂಬದಾಗ್ಲು ಮೀದಾಪುಂಡು ಅವಳು ಟಿ ವಿ ಅನ್ ತೂತೆ ನಾಲ್ನ ಸಾಬೂನು ಮುಳ್ತೀಡೆ ಬಣ್ಣಾಗ 4 ಗಂಟೆ ಆಪುಂಡು ಹೌದಾನೆ ನಿಗ್ಲ ಸಾಬೂನು ಜಾರುಜಾ ನಿಮ್ಮ ಸೋಪು ಸ್ಲೋನ ನಿಕ್ಲು ಮೆಲ್ಲ ಜಾರ ಅವನು ನನ್ನ ಮೇಯ್ಕು ಮುಟ್ಟಾಯಿ ಕೂಡಲೇ ನುರೆ ಬರ್ಪುಂಡು ಕುರೆ ಬೈಜಿನ್ಲ ಒಲ್ತು ಬರ್ಪುಂಡು ಅವೇನು ನಂಬುದು ನಮ್ಮ ಮೀ ಅಣ್ಣ ಗತಿ ಬಕ್ಕ ದಾದ ಗೊತ್ತುಂಡು ರಮಣ್ಣ ಎಂಕ್ಲಿ ಕಾರ್ಯಕ್ರಮ ಮಲ್ಪನ ಎಡ್ಡೆ ಉದ್ದೇಶ ಉಂಟು ಪಂಡ ಒಂಜಿ ಆದರ್ಶ ದಂಪತಿ ಪಂಡ ಪೊರ್ಲುಡೆ ಜೀವನ ಮಲ್ಪನ ಆದರ್ಶವಾದ ಜೀವನ ಮಲ್ಪನ ಕಂಡನಿ ಬಡಿದಿ ನಕ್ಲ ಆ ಅನುಭವನು ಎಂಕ್ಲಿಗೆ ಟಿವಿದ ಮುಖಾಂತರ ಕೊರದು ಜನಕ್ಲೆಗ್ಲ ತೂವಡ್ ಎಡ್ಡೆ ವಿಷಯ ಆಯ್ ಪಂಡಿತ ಏ ಪುನತ್ ಇತ್ತೆ ತುಲೆ ಮದ್ಮೆ ಅದಕ್ಕೆ ಒಂಜಿ ತಿಂಗಳು ಆಪುಣಿತ ಉಲಾಯಿಡ್ ಡಿವೋರ್ಸ್ ಆಪುಣಿ ಯಪ್ಪ ಎಂಚಿನ ಮಾತಕ್ಕೆ ಏನೋಡಪ್ಪ ಅವೊಂಜಿ ಬರ್ತದೆ 2 ವರ್ಷ ನಮ್ಮ ಕಂಗಲಾತ ಕೂಡ ಇಂಚಿಂದುಲ ಬತ್ತು ನನ್ನ 8 ವರ್ಷ ಚೇ ಅಂಚ ಬಂಡದಾದ ಒಂದು ಬೇತೆ ಬೇತೆ ಆಪುಣಿ ಕಂಡನಿ ಬಡಿದಿ ಬೇತೆ ಬೇತೆ ಆಪುಣ ಐಕ ಅಂಚ ಬಂದಿನ ಯಾನಲ್ಲ ಕೊರೋನಾದಲ್ಲ ಕೂಡ ಸಿಕ್ಕುವ ನಾನು ಕಣ್ಣ ಮುಡಿದು ಬೇತೆ ಬೇತೆ ಆಪಿನ ತಿಂಗೋಲು ಕರಿನಾಗ ಆತದಾದೇವನ್ ಪೆರೀರೋಲು ತಿರು ಬನ್ನಗ ತೂಜಾರ ತಿರುಗದ ಮಿತ್ತು ಬರ್ತನ ಕೊಂಚ ಓಡ್ದ ಇಲ್ಲಿ ತೆಗಿಜ ತಿರುಗದ ಮಿತ್ತು ಬರ್ತನ ಕೊಂಚ ಓಡ್ದ ಇಲ್ಲಿ ನಿಂಗೆ ಬೈಕ್ ಇಡು ಬೂರಿಯಾರ ತೌಲೆ ಬೂರಿಯಾರ ಜನ ತೋಜದ್ದು ಅವಳು ಇಲ್ಲದ ಜಾಲದ ಕೊಟ್ಟು ಒಂದು ನೀಲಿದ ಡ್ರಮ್ ದಿದಿತ್ತೆ ತೂಜಾರ ಎಂಗ್ಲು ಡ್ರಮ್ಮನೆ ತೂತಿಜ ಇಲ್ಲಂದು ತೂಪನೆ ಇಲ್ಲ ತೂತಿಜಾರ ಬಕ ಡ್ರಮ್ ಹಿಡ್ದು ಇಲ್ಲಿ ಅತ್ತ ನೀರು ಬೈಕ್ ಇಡು ಬೂರ್ನ ತಪ್ಪಾಣಿ ಜನ ತೋಜದ್ದು ಅಂದು ಡ್ರಮ್ಮದ ಬರೀಡ್ ಒಂದು ಕಪ್ಪದ ಬೊಗ್ಗಿ ಜೊತೆ ನಾವು ಕೊರೆಯುತ್ತೀಜ ಅತಿ ಎಂಗ್ಲು ಇಲ್ಲನೆ ತೂತಿಜ ಬಕ್ಕ ಡ್ರಮ್ ಬೊಗ್ಗಿ ಬರುವಂತ ಅತಿ ಇಲ್ಲಿಗಳ ಡ್ರಮ್ಗಳ ಜೀವಜ್ಜಿ ಬೊಗ್ಗಿಗೆ ಜೀವ ಉಂಡ ತಾವು ಕೊರೆಯುತ್ತೀಜ ಅವಲ್ಲ ಚಲಿಕ ಅಂಚಿಗೆ ಮಂಡೆ ಬಾಡ್ಜಿ ದಿನ ದಾದನ ಇದು ದಾದ ಏತ ಪಂಡಲ್ಲ ಅಂದಜ ಒಂದಿಜ್ಜಿ ಒಂದು ಕೆಲಸ ಅಲ್ಪ ಗಾಡಿ ಪೋದು ಬರಕ ಅಲ್ಪದ ವಿಷಯ ಬಂದ ಅಂದ ಅವು ಎನ್ನ ದೋಸ್ತಿನೇ ಇಲ್ಲ ಅವು ಮುರಾನಿ ಮದುವೆ ಮದುವೆ ಪಯರೇಜ್ ಹೆಂಗೆ ಬೇತೆ ಕೆಲಸ ಐತೇನೆ ಅಂಚ ಕೋಡೆ ತಿಕ್ಕಿ ಮುರಾನಿ ಮದುವೆ ಕೋಡೆ ತಿಕ್ಕನ ಕೇಂಡೆ ಅನ್ ಕಣ್ಣ ಬಿಡುದು ಮತ್ತೆ ಇಂಚೊಲ್ಲರ ಒಡೆ ಮತ್ತೆ ತಿರುಗೇರ ಪಯರ ಅಂದು ಅವು ಕೇಂಡಿನ ಬಣ್ಣೆ ಹಂಗ ಅವಾಗ್ಲು ಮದುವೆ போத்து ஜீந்து கேண்டினே அத்தை நான் என்ன அதிக பிரசங்க பண்ண அக்ல ஓடி போறனே எங்க தானே என்ன ಖರ್ಚಿಡು ಹೋಬಿನ ಯಾ ಮದುವೆಗೆ போத்து ಜೀಗೆ ಅಪ್ಪ ಆಯ ಬಂಡೆ ಅವಿತೆ ಕೋಟುಡುಂಡು ಮುರಾನಿ ಮದುವೆ ಆತಿನಿ ಕೋಡೆ ಕೋಟು ಹೋತನಿ ಓಕೆ ಯಾನ ಪಂಡಿಜ ಇತ್ತೆ ಓಡೆ ಮಟ್ಟ ಪಡ ಕಂಡನಿ ಬಡಿದಿಗೆ ಬಾಲ್ವೆನೇಜ್ ಕಂಡನಿ ಬಿಡದಿ ಬೇತೆ ಬೇತೆ ಅನ್ನ ಬಾಲೆ ಅಲ್ಬಾರ್ದು ಮುರಾನಿ ಮದುವೆ ಆತಿನಿ ಕೋಡೆ ಬೇತೆ ಬೇತೆ ಆತಿನ ಬಣ್ಣ ರಾತ್ರಿ ಡಿ ಗಲಾಟೆ ಎಂದ ಆಯ್ತಾ ಬಾಲೆತ್ತು ಬಾಲ್ವೆ ಅಲ್ಲೇ ಕೊಂಚ ಬಾಳೆ ಉಂಡು ಅವತ್ತು ಅಡಿಯತ್ತುಂಡು ಅಂಚ ಒಂದು ಬಕರಮಣ್ಣ ಮಿಕ್ಸರ್ ಲೆಪ್ಪರ ಮಿಕ್ಸರ್ ಬೋಡ ಬುಡದಿನ ಲೆಪ್ಪರ ಬುಡೇದಿಯಾ ಬಾ ಬುಡದಿಗೆ ಇಂಚಿನ ಬುದರ್ ಮಾತಾಡ ಅವು ಪುಲ್ಯ ಕಂಡ 5 ಗಂಟೆ ಕನ್ನಡದ ಎದುರು ಕುಲ್ದಲ್ಲ ಟಿವಿ ತಕ್ಕಲು ಬರ್ಪೇರು ಬಂದು ಇನ್ನವರ ಫ್ಯಾನ್ಸಿ ತೋಡ್ದು ಕಂದಿನೇನು ಮಾತ ಮೆತ್ತದ ಮುಗಿಪೋಲ್ಲ ಅಂದ್ ಎಲ್ಲೆಡ್ದು ಹೊಸತ್ತು ಬ್ರಹ್ಮಲಸದ ಖರ್ಚಾಪುಂಡು ಅಂದಾಪುನಿ ಪೌಡ್ರ್ ಸಮೇತ ಕನ್ನತ್ತ ಅವಡಾತಿ ಅವರಲ್ಲಿ ಏಡಿ ಸಂಚನಿ ಅತ್ತಿ ಎನ್ನ ಬುಡದಿನ ಬಂದ್ಬಿನಿ ಅಂದ ಪೊಂಜನಕ್ಲು ಕೆಲವೇ ಅಂಚನೆ ಇಂದ ಮೇಕಪ್ ಮಲ್ತು ಪೊಂಜನಕ್ಲು ಅಂಚನೆ ಅಪ್ಪ ಒಂದು ನಿಮಿಷ ಒಂದು ಚಕ್ಕರಣ್ಣ ಈ ಲೈಟ್ ಉಂಡತಿ ಒಂಜಿ ಮೂಲ ಬಾಡ್ಲೆ ಬೊಕ್ಕೊಂಜಿ ಆ ಮೂಲೆಗೆ ಬಾಡ್ಲೆ ಬೊಕ್ಕೊಂಜಿ ಮೂಜಿ ಮೂಲ ಇಂಚಿ ಬರೋಣ ಈಡೆ ಮೂಲ ಕಟ್ಲೆ ಅವೇ ಅಣ್ಣ ಈರ ಲೈಟ್ ನ ಅವಲವಲವಲವಲ್ ದಿ వచ్చి ಬರ್ಸವತ್ತನ ಕಷ್ಟ ಉಲ ಇದಿಲ್ಲ ಫೋನ್ ಹಾಕೋನಲ್ಲಿ ಒಂದು ಲೆಪ್ಲೆ ಬಡದಿ ಲೆಪ್ಲೆ ನೋ ಪದ್ಮಾವತಿ ಓ ಪದ್ಮಾವತಿ ಅಲ್ಲಿಗೆ ಅಮ್ಮ ಸರ್ ಎಕಡೆ ದೊಕ್ಕ ಮೆತ್ತ ಒಂದಿತ್ತಲ್ಲ ತ ಹೊರ ಟಿ ವಿಡು ಹೊರಡು ಆತಲ್ಲ ಅಮ್ಮ ಸರ ಲೆಪ್ಪು ನಟ್ರಲ್ಲ ರಾಮಣ್ಣ ರಾಮಣ್ಣ ಓ ಮುಂದೆ ಈರ್ನ ಬಡಿದ್ಯಾ ಈರ್ನ ತಾತ ಅತ್ತೆ ಈರ್ನ ಬಡಿದ್ಯಾ ಅಂದು ಅತ್ತೆ ಅನ್ನತ್ತೆ 1 ಗಂಟೆಗೆ ಬರಿದಿಲ್ಲದೇನು ಬತ್ತವತ್ತೀನಿ ಪೋದು ಬಾಡಿಗೆ ಅವ್ರ ಕಾಂದು ಹೆಂಚಿನೆ ಉಲಾಡಿದ್ಯ ಅಲ್ಲ ಇದೆ ಅಂದ್ರೆ ಎನ್ನ ಬಿಡಿದೀನಿ ಈರ್ನ ಬಿಡಿದ್ಯೋ ಅಂತ ಅಂಚತ್ತು ಈತ ತೋರದ ಈತ ಬರಲ್ದ ಫಸ್ಟ್ ಟೈಮ್ ಅಂತ ಅವು ತೋರದ ಬೋರ್ಡ್ ಒಂದಿಗೆ ಒಂದು ನಾವು ಒಂಚೂರು ಬಾಲ್ತಾರ ಬರಪಣ್ಣು ಒಂದು ಸಪ್ಪತಾರಿನ ಪುರ ಈ ತೆಡ್ಲಿಗೆ ಪುರ ಪೋಪಾವು
ಅಂತ ತೋರದು ಒಂದೊಂದು 100 ವರ್ಷ ಬಂತೇರೋ ಗ್ಯಾರಂಟಿ ಉಂಡು ಆಯ್ದಿಂದ ಪಿರ ಕೊರ್ಲೆ ಬಂತೇರಮ್ಮ ಬಗ್ಗೆ ಇಂಚಿನೆ ತೋರದ ಅಂಚ ಬುರುಂಡೆ ಅಂತ ಈ ಗುಸಾಲ್ಗೆ ಬನ್ನಿ ಇಂದು ರಾಮಣ್ಣ ಈರು ಬಡದಿನ ಬುದರಿಂಚ ಬನ್ನಿ ಪದ್ಮಾವತಿ ಈ ರೀತಿ ದಾದನ ಬೇತಲಿತ್ತ ಇಲ್ಲಡ್ಲೆಪ್ಪನು ಓ ಪದ್ದು ಒಂದು ಅವರ ತೋಟ ಡಿಪ್ಪಲ್ಲ ಲೇಕೇನುಚ್ಚಿ ಇತ್ತಲೆತ್ತಿ ನಾವು ದಾದ ನಿಜ ಮೋಕೆಡಿ ಅಂಚಿನಲ್ಲ ಲೆಪ್ಪು ಅದೇ ಎಂಚ ಓ ಬೊಡ್ಡಿ ಕೂಸು ಮಾಡಿ ಪುರ ಓಕೆ ರಾಮಣ್ಣ ಕುಲ್ಲೆ ಕುಲ್ಲೆ ನಮ್ಮ ಎಲ್ಲ ಗೊತ್ತು ಯಾನ್ ಬನ್ನೋಡತ್ತೆ ನೀರು ಬನ್ನ ಅವಳದಿಲ್ಲ ಐನ್ ಸೈಡ್ ಇದಿಲ್ಲ ಅತ್ತ ಬಚ್ಚ ಅವು ಟಿವಿ ಬೇಕಂದ್ವೇ ಬರ್ಪಣೆ ನಮ್ಮ ಸುಂಟು ದೋಜಿ ಸೊರ ಅಮರಾಗ ಕೆಮರೆ ಅವಿ ಕೆಮರಿ ಅವ್ವ ನಾನೆಲ್ಲ ತಂಬ ಇದ್ದಾರ ನೀನು ಕರೆಕ್ಟ್ ಕೇನಡ ಐತೆ ಕರೆಕ್ಟ್ ಕೇಂದ್ರತೆ ಇಂಚ ಪತನೋಡ ಗಡಿ ಗಡಿ ಪೂರ್ವ ಪತನ ಅಂಚ ಪೂರ್ಣ ಜಕ್ಕೆಲಿಗೆ ಪೂರ ಅಟೊಂದು ಮುಲ್ಲೆ ಇಂಚಿನ ಸುಮಾರು ಉಂಡ ಕೆಲವುಂಡು ಪೆಟ್ಟಿಗೆ ಕೊಂಚ ರಟ್ಟು ಕೊರ್ಪರ ಅಂತ ಅವು ಪೆತ್ತವರ ಬರ್ಪುಜಿ ಅನ್ನೊಂದೆಟ್ಟು ಅವರೆಲ್ಲ ಎತ್ತು ಬಂಡ ಬರುವ ಅಂತ ಅವು ಈರ್ನ ಎಟ್ಟಲೆತ್ತಾರ ಈರ್ನ ಪೆತ್ತ ಇಡೀ ಊರ್ದ ಪೆತ್ತವರಿಗೆ ಅಬ್ಬಾ ಅವು ಬಲ್ಲಿಯಪ್ಪ ಹೆಂಗೆ ಬರಿಯಾರ ಬಂಗ ಅವು ಪೂರ ಅವತ್ತನ್ನ ಬೇರಿಗೆ ಪೂರ ಡಿಪ್ಪೋ ಒಂದು ಎಣ್ಣೆ ಇಲ್ಲಾಗಿ ಬರುವೆ ಶೇಖರಣ್ಣ ಈರು ಹೆಂಗ್ ಕೊಂಚ ವೈಡ್ ಕೊರ್ಲೆ ಬೇರೆಗೆ ಒಂಜಿ ಝೂಮು ಆರೆಗೆ ಒಂಜಿ ಝೂಮ್ ಓಕೆ ಅವೇ ಪ್ಲೇಟ್ ಕಣ್ಣ ಪ್ಲೇಟ್ ಕಣ್ಣ ಪ್ಲೇಟ್ ಆಡ ಬಂಡಾರ ಹಿಂಗೆ ಕೊಂಚ ಜಾಮು ಕೊರ್ಲಿ ಅಕ್ಲೆ ಒಂಜಿ ವಡೆ ಕೊರ್ಲಿ ನಮ್ಮ ತಿಂದದೆ ಶುರು ಮಾಡಿದ್ರೆ ನಮ್ಮ ಬಕ್ಕ ಲಕ್ಕೊಡು ನಿಜಾತ ಕೈದೆ ಕೊಲ್ಲಿ ಇರು ಬೈಕ್ ಇಟ್ಟು ಪುರಿಯಾರತ್ತ ಯಾನ್ ತಿನ್ಪುನ ಜಾಮ್ ಹೊಡೆ ತೋಯ್ಸೇವನ್ನತ್ತೆ ಅವು ಕೆಮರಾ ಭಾಷೆ ಕೆಮರಾದ ಭಾಷೆ ಅವು ಬಂಡ ಏನನ್ನು ಕೈತಳು ತೋಜ ಬೇರೆ ಈರೇನಂಚೂರು ದೂರೋಡ್ ತೋಜ ಬೇರೆ ಇಂಚ ಪೂರ ಒಪ್ಪುಂಡು ಝೂಮ್ ವೈಡ್ ಕೈತಲ್ ತೋಜನ್ನ ಒಡ್ಡೆ ಪೂರ ಈತ್ ಮಲ್ಲ ತೋಜ ಕುಟುಂಬದಾಗ್ಲೇ ಯಾವ ಬಕರಾಮಣ್ಣ ಇರು ಕೆಮರಾ ಫಸ್ಟ್ ಅತೆ ತೂಪಿನಿ ಕೆಮರಾ ಪಾತೆರ್ಲಿ ಬರೋ ಫಸ್ಟ್ ಅತೆ ಇರು ಕೆಮರಾ ತೂದೇ ಪಾತೆರಡು ಕೆಮರಾ ತೂದೇ ಪಾತೆರ್ಲೆ ಅಡೆಗೆ ತೂಡ ಅಡೆ ತೂಲೆ ಬೇತೆ ಹೊಡ್ಲ ತೂಬ್ರೆ ಅಂಡತ್ತ ನಾನು ಕಡೆ ತೂ ಒಂದು ಬೈದ್ವೆ ನಾನು ಆ ಪೆತ್ತಲ್ಲ ಬೈದನ್ನ ಇದ್ದೆ ಗೊತ್ತಜ್ಜಿ ನಾಯಿನ ಕಟ್ಬಾರ್ದತ್ತ ಇಂಚಿ ಬತ್ತಲ್ಲಿ ನಾಯಿನ ಗಿಡ ಪುಲಕ್ಕೆ ಇಜ್ಜಿ ಪುಚ್ಚೆ ಪುಚ್ಚೆ ಪೇರು ಮೈತತ್ತ ನಾಯಿಗೆ ಪೇರು ಪುಚ್ಚೆಗೆ ಈ ನಾಯಿಗೆ ಪೇರು ಪುಚ್ಚೆನ ಕಟ್ಬಾರ್ದಿನಿ ಮಲ್ ಎಂಚಿನೇ ಕಟ್ಟಿ ಬಿಡಿದಲ್ಲಿಯ ಪುಚ್ಚೆ ಪುಚ್ಚೆ ಮುಗಿನ್ ನಾನು ಪುಚ್ಚೆದ ಇನ್ನಿಗೂ ಅಕ್ಕಿರಿದಿನ ಆ ನಾಯಿ ಪೇರು ಬರ್ಬಿ నేను ತೂದು ತೂದು ಎಕ್ಕಲ್ದೇನೆ ಕೆಕ್ಕಲ್ ಕಾಯಿ ಸಾಯ್ಪು ನಾನು ಒಂದೊಂದು ಮಲ್ಪಲ್ಲ ಅಡೆ ಈ ಜಾಸ್ತಿ ತೂಚಾರ ನೀನೇ ತೊಗೊಂದುಲ್ಲೆ ಏನಂತಲ್ಲ ಈ ಗಡಿ ಹೊರವರ ತುಂಡೆ ಅವು ರಮಣ್ಣ ಅಲ್ಲೊಂದು ಕಣ್ಣು ಮುಚ್ಚಿದ್ದು ತೂಪು ನೀವು ಅವು ಕೆಮರಾ ಅಂಚನೆ ತೂಪಿನಿ ದೇವರಿಗೆ ಅವ್ರ ನಾತು ಬರಲದ ಕಣ್ಣು ಇಪ್ಪನ ಒಂಜಿ ಕಣ್ಣು ಮುಚ್ಚಿದ್ದ ಐದು ಓಡಿ ಅಂಚನೆ ಕೆಮರಾದ ಅಂಚನೆ ತೂಪಿ ನಿಕ್ಲಿನ ಚಾನ್ಸಿಯ ಓಲ್ಡತ್ತು ಅಲ್ಲಿ ಅತ್ತೆ ರಾಮಣ್ಣ ಇದು ಬಡಗಿ ಬಂಗಾರ ಫುಲ್ ಪಾಡೊಂದು ಹೊತ್ತಿಲಿಕ್ಕೆ ಉಂಟದೆ ಅಂದೆ ನಾನು ಮಲ್ತು ಪಾಡದಿಲ್ಲ ಪಾಡ್ರಾನೆ ಮುಖ ಇಲ್ಲಡ್ದು ಇದು ಬರಂಗ ಒಂದದೆ ನಮ್ಮ ಸಾಲ ಮಲ್ಲ ಮಲ್ತು ಬಂಗಾರ ಮಲ್ಪ ನವನಾಗಲು ಪೆಟ್ಟಿಗೆ ಹಿಡಿದೀಪು ಏರಿಗೆ ತೋಜಾರ ಎಲಿಕುದಿಯರ್ನ ಅಂಚ ಇಂದು ಕೈತ ಕಾಜಿ ಬಾರಿ ಶೋಕುಂಡು ಕರಿ ವರ್ಷ ಬಜ್ಜೆ ಇದ್ದ ಬಜ್ಜೆ ಇಡು ಮಲ್ತಿನ ಬಜ್ಜೆ ಇಡು ಓಡೆ ತೆಪ್ಪುಡು ಮಲ್ಪುನು ಬಜ್ಜೆ ಮಾರ್ದು ಮಲ್ಪದಿ ನಾನು ಬಜ್ಜೆ ಮಾರ್ದಿನ ಕಾಸು ಹೊಡೆದು ಗಡಿ ಗಡಿ ಇಂಚ ಕೈ ನೀರು ಅಲ್ಲಪ್ಪ ಕೈಗೆ ತೋಜಾಡದು ಕೈಕೆ ಮಲ್ಪದಿ ಇಂಗ್ಲಿಷ್ ಡಂಪ್ಲಿಕೇಟ್ ಅವ ಅಪರೂಪ ಟಿವಿ ಬರೋಣ ಇಂಗ್ಲಿಷ್ ವಾತೇರ್ನಿ ಅವು ಡಂಬ್ಲಿಕೇಟ್ ಅತ್ತವು ಡುಂಬ್ಲಿಕೇಟ್ ಪಾತೆರ ಆರೆಗಳ ಇಂಗ್ಲಿಷ್ ಗೊತ್ತಿಪ್ಪು ಅಂತಂತೆ ರಾಮಣ್ಣ ಡಂಬ್ಲಿಕೇಟ್ಲತ್ತು ಡುಂಬ್ಲಿಕೇಟ್ಲತ್ತು ಡುಪ್ಲಿಕೇಟ್ ಉಂಡ ತಲೆನೊಟ್ಟಿಗೆ ಎಣ್ಣ ಮರ್ಯಾದಿಲ್ಲ ಫೋನ್ ಇಂತ ಓಡಿತ್ತಂಡ ಅಂದು ಕಿಕ್ಕಲ್ದ ಕಾಸು ಸರ ಬಾರಿ ಶೋಕುಂಡು ಅವು ಎಡ್ಡೆ ಮುಂಚಿದ ಎಡ್ಡೆ ಮುಂಚಿಗೆ ಕಲರ್ ಬಾರ್ತೀನಿ ಎಡ್ಡೆ ಮುಂಚಿ ಕಲರ್ ಬಾರ್ದು ಏಪ ಕಷಾಯ ಮಲ್ದು ನಿಂಗುದು ಅಲ್ಲ ಕೊರೋನಾಡು ಅಗ್ಗಿ ಅಗ್ಗಿದು ನಿಂಗುದು ಅಲ್ಲ ಅವತ್ತ ಎಡ್ಡೆ ಮುಂಚೆ ಮಾರ್ದು ಮಲ್ಪದಿ ನಮ್ಮ ಕೃಷಿಕರತ್ತ ಆ ಕೃಷಿ ನಾತು ಬಂಗೊಂಡು ನಮ್ಮ ತಾಂಕ್ ಹೋಗಿ ಅವೇನು ಮಾರ್ದಿನ ಒಂದೊಂದು ವಸ್ತುಡ್ಲ ನಮ್ಮ ಒಂದೊಂದು ದಾದಲ್ಲ ತೆತ್ತಿದಿ ಬಿಡ ಅವತ್ತ ನೆನಪು ಅವಾಗ ತೆತ್ತಿ ನಾವು ಅದಾತ ಪರೀಕ್ಷೆ ತೂಪೇರ ಅಂದು ಕೆಬಿತ್ತ ಕೆಬಿತ್ತ ಬಾರದಾಯ್ದ ಬಾರಿದಕ ಅಂದು ಪರಂದು ಪರಂದಿಡು ಪರಂದಿಡು ಓಡಿ ಪರಂದಿಟ್ಟು ರಸಾಯನ
ಬರದಕಾಯಿ ಮಾರ್ದಿನ ಮಾರ್ದ ಮಲ್ಪ ದಿನ ಅವಳ ಒಂದು ಬರದಕಾಯಿ ನೇಲೊಂದು ಇಪ್ಪು ನತ್ತ ಮುಲ್ಲ ನೇಲ ಅಡದ್ ನೇಲ ದಿನ ఉండులా వజ్రినలత్తు ఉండులా డూప్లికేట్ ఒరిజినల్ ఉందటడు పెటిగడు ఉండు బరిత్తా ఉండు ఉండు వజ్రినల్ డూప్లికేట్ ಜಿ 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 ದೇನ್ ಪೆಟ್ಟಿಗೆಟ್ ದಿನ ಟೊಮೆಟೊ ದಿಲ್ಲೇಕಾವು ಟೊಮೆಟೊ ಎಲ್ಲ ಪುರಿಂಚಿ ದಿಲ್ಲೇಕಾವು ಇಟಮಿಟ ಕಲ್ವೇರ ಪೊಕ್ಕದಿಚ್ಚ ನನ್ನ ಪೊಕ್ಕವೇರು ಮಾತ ಪೆಟ್ಟಿಗೆಟ್ ಉಂಡು ಪೆಟ್ಟಿಗೆಟ್ ತುಂಬೊಂದು ಪೊಂಡ ಮುಗಿನ ಕತೆ ಅದು ಕೊಂಚ ಬೇಲೆ ಅಲ್ಪಗನ ನಮ್ಮ ಪೆಟ್ಟಿಗೆಟ್ ಪುನ ವಜ್ರಿನಲ್ ಪೂರ ಪಾರ್ದು ಈ ಡೂಪ್ಲಿಕೇಟ್ ಅನ್ನು ಪೆಟ್ಟಿಗೆಟ್ ದಿಕ್ಕನ ಬಚ್ಚಿ ಆ ಕಲ್ವೆ ಆ ಪೆಟ್ಟಿಗೆ ತುಂಬು ಸೈ ಅಡಂಚಿ ನಾನು ಈ ಪೆಟ್ಟಿಗೆ ತುಂಬುನ ಬಚ್ಚಿ ಚಿಕ್ಕದಿನೇ ಕಿಂಟು ಅಲ್ದ ಒಂಜಿ ಅವು ಏಪ ವರ್ಷ ಬರಪುನ ಏಪ ತುಂಬುಕಾಯಿ ಇನ್ನೊಂದು ಗೊತ್ತಾಪಚ್ಚಿ ಕುಸಾಲ್ ಕಾಣಲ ತುಂಬಿ ಎಂಡ ಪೋಯಿಜ ಅಯ್ಯ ಮನದಲ್ಲಿ ಕೊಂದು ಕೊರಪೆ ನಾಕೆ ಅನ್ಕೋಡೆ ಕುಸಾಲ್ ಕೊಂಡೇನಿಂದ ಅಯ್ಯ ಕಲ್ವೆ ಎತ್ತೆ ಓಕೆ ಓಕೆ ರಮಣ ಕುಸಲ್ ಬನ್ನಿ ರಮಣ ಎದುರುತು ಒಂದು ಪಾತಿರ್ಲೆ ಓಕೆ ನಮ್ಮ ಕಾರ್ಯಕ್ರಮ ಶುರು ಮನ್ಪುಗ ರಮಣ ಸುರುಟೊಂಜಿ ನಮಸ್ಕಾರ ಕೊರ್ರೆ ಸ್ವಾಮಿ ಇತ್ತೆತ ಬೊಕ್ಕ ಮಾಡ್ರಿ ತೊಂದರೆ ದೈವ ದೇವರಿಗೆ ಹಿರಿಯಕ್ಲಿಗೆ ಏಪಲ ಕೈ ಮುಗಿ ಓಕೆ ಓಕೆ ಮೋಕೆದ ವೀಕ್ಷಕರೇ ಪ್ರತಿ ವಾರ ಬರ್ಪನಂಚಿನ ಆದರ್ಶ ದಂಪತಿ ಪಂಪಿನ ಕಾರ್ಯಕ್ರಮಕ್ಕೆ ಈ ವಾರ ನಿಕ್ಲಿನ ಮೋಕೆಡೆ ಸ್ವಾಗತ ಮಲ್ತೊಂದುಲ್ಲ ಇನ್ನಿತ ಸಂಚಿಕೆಡು ನಮ್ಮೊಟ್ಟುಗೊಪ್ಪುನಂಚಿನ ಆದರ್ಶ ದಂಪತಿ ರಾಮಣ್ಣೆ ಬೊಕ್ಕ ಪದ್ಮಾವತಿ ದಂಪತಿ ಮಿಕ್ಲಿನ ರಡ್ಜನಕ್ಲ ನಮ್ಮ ಮೋಕೆದ ಸ್ವಾಗತ ಮಲ್ತೊಂಡು ರಮಣ್ಣ ಇನ್ನ ಸುರುತ ಪ್ರಶ್ನೆ ನಿಕ್ಲಿನ ಲವ್ ಮ್ಯಾರೇಜಾ ಅತ್ ಅರೇಂಜ್ ಮ್ಯಾರೇಜ್ ಎಂಗ್ಲು ಅರೇಂಜ್ ಇದೆ ಮೇರೆನ ಪೊಪ್ಪಡ ಬದ್ದದು ವಾನಮ್ನ ಅರೇಂಜ್ ಇದೀನಿ ಎನ್ನ ಅಮ್ಮ ಎಲ್ಲ ಬಿಡ್ತಿದ್ದೀರಾ ಎನ್ನ ಮಾಮ ಬಜ್ಜಿ ಚೊರೆಪ್ಪಟ್ಟು ಸರಿಟಿಗೆ ಎನ್ನ ಕೊರ್ಜಿ ಇರ್ಬೇಕು ಅರೇಂಜ್ ಅರೇಂಜ್ ಅವತ್ತು ಬನ್ನಿ ನಿಕ್ಲ ಅರೇಂಜ್ ಮ್ಯಾರೇಜ್ ಪಂಡ ಈರೇ ನೇರವಾದ ಪೊಣ್ಣು ತಿನ್ನ ಅತ್ತ ಇಲ್ಲದಕ್ಲು ತೂದು ಇರ್ ಮತ್ತೆ ತಿನ್ನ ಅಂಚ ಅವು ಇಲ್ಲದಾಗ್ಲೇ ತುಯಿನಿ ಎಂಗ್ಲಿಗೆ ಎಂಚ ಮೋಕೆ ಮಲ್ಪಡೋದು ಗೊತ್ತು ಜಾತ ನಮ್ಮ ಮೋಕೆ ಮಲ್ದಲ್ಲ ತಡಬಡಪಿನ ಬಚ್ಚಿಂದು ಇಲ್ಲದಾಗ್ಲೇ ತುಯಿನಿ ಯಾನ್ ತುಯಿನಿ ಅಲ್ಲ ಅಪ್ಪೆನ್ ಅಂಚತ್ ಇಲ್ಲ ಪೋನಾಗ ಮೋಲಿಜ್ಜಂಡು ಮೋಲೋಡ ತೋಟ ಓದಿತ್ತಲ್ಲ ಬೀಡಿ ಬ್ರೆಂಚಿಗೆ ಅಪ್ಪಗನೆ ಯಾನ್ ತುಯರ ಬಣ್ಣಗನೇ ಬೀಡಿದಾಗ ಅರ್ಜೆಂಟ್ ಆತೀನಿ ಅಂಚ ಬೊಕ ಅಮ್ಮಡ ಪಾತೆರಂದು ಬರ್ತೀನಿ ಮೊಲ್ಲ ಅಪ್ಪೆಡ ಪಾತೆರಂದು ಬರ್ತೀನಿ ಬೊಕ ಹಿರಿಯಾಕ್ಲೊಂಜಿ ಬಣ್ಣಿನ ಪಾತೆರ ನೆನಪಾದಿತ್ತೀನಿ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಅಂಚ ಅಪ್ಪೆ ಬೊರ್ಲಿತ್ತಲ್ಲ ಮಗಳ ಬೊರ್ಲಿ ಪಲ್ಲನ್ನು ಒತ್ತೊಂಬತ್ತೀನಿ ದಾದನ ಬೊರ್ಲಿತ್ತಲ್ಲಪ್ಪ ಯಾವ ಮಂಟ ಪಡ ತೂತೀನಿ ಹೊಲ ಮೊಲ್ಲ ಪೊಪ್ಪನ ಮುಸುಂಡು ವರಪು ನಾನು ಗುಜರಿಗೆ ಅರ್ಧ ರೇಟಿಗೆ ಮಾರೋಡಿತೀನಿ ಅವನ್ ಮೂಲೆಡ್ ಅಜ್ಬಪ್ಪ ನಿಂಗೆ ದಿಂಚು ರಮಣ್ಣ ಪೊಣ್ಣು ತೀಯರತ್ ಪೋನಗ ಈರು ಸುರು ದಾದ ತೂದು ಬೂರ್ನಿ ಅವು ಬುರಕೇನವರ ಅವು ಎಡ್ಡೆ ಅವು ಬಚ್ಚಿ ಬೇರೆ ಬೇತೆಗೆ ಈರು ಎನ್ನ ಮರ್ಯಾದೆ ಜಂಕೆಲ್ಲ ಪೇಟೆಗೆ ಬೋರ್ಡ್ ಹೆಂಕ್ ಈರು ಪೊಣ್ಣು ತೀಯರ ಪೋನಗ ಸುರು ದಾದ ತೂದು ಬೂರ್ನಿ ಮೇರೆ ಎಂಚಿನ ಎಲ್ಲ ಮುದ್ರಾಡಿ ಪೇಟೆ ಬಾಯರ ಜಾನ್ಯ ಅವ್ ಬಣ್ಣ ಹೆಂಗ್ ಬುರ ಬುಡ್ಸು ಬುರ ಪಾಡುವಾರ ನಮ್ಮ ಬುರ ಕೃಷಿ ಇಡಾತ ನಮ್ಮ ಅಂಚಿನ ಬುರ ಪಾಡ್ದು ಅಭ್ಯಾಸ ಇಜ್ಜಿ ಬಕ ಮಾತ ದೋಸ್ತಿನಾಗ್ಲು ಬಂಡೇರಿ ಪೊಣ್ಣು ತೀಯರ ಪೋಪಿನತ್ತ ನಿನ್ನ ಮುಸುಂಟೆ ಎಡ್ಡೆಜಲ್ನ ತಿರ್ತಾನ್ಲ ಎಡ್ಡೆ ಪಾಡು ರಡ್ಡು ಪಾಡೋಣ ರಡ್ಡು ಪಾಡಂಡೆ ಅವ್ ಹೆಂಗ್ ನಡಪೆರ ಮತ್ತ ಬಂಗಾಂಡ ಅವು ಬೇತೆಕ್ಲ ಪಾಂಡ ನಡಪೆರ ಅನ್ನಂದು ಬೇತೆಕ್ಲ ನತ್ತಿ ಯಾನ್ ಹೆಂಚಿನ ಗುಜರಿ ಗುಜ್ಬುನ ಇನ್ನು ಹೆಂಕೆ ದೇಯ್ತೀನಿ ಪಾಡ್ನು ಸುರು ಒಂದು ಹೆಂಗ್ ನಡಪೆರ ಬಂಗಾಣ ಮುಖ ಮುಕ್ಲ ಇಲ್ಲದ ಜಾಲ್ದ ಕೊಟ್ಟು ಒಂಜಿ ತಾರದ ಗುಂಡಿತ್ತೀನಿ ಐಕ್ಯ ಬುರ್ನಿ ತಾದ ನಾಚಿಗೆ ಆದ್ ಹೋತೀನಿ ಹೆಂಗ್ ಅಂಚತ್ತು ಬನ್ನಿ ದಾದ ತೂದು ಪೂರ್ನಿ ತೂದು ಎಂಡ ಪೂರ್ತುವೆ ತೂ ಅಂದೇ ಪೂರ್ನಿ ತೂಂಡ ಹೆಂಗ್ ಗೊತ್ತು ಜವಲ್ ಗುಂಡಿ ಉಂಡು ಈರೆಗೆ ಅಂದಾಜಾಯ್ ಜಾನ್ ಇತ್ತೊಂಜಿ ಪೊಣ್ಣು ತೀರ ಪೋನಗ ಒಂಜಿ ಪೊಣ್ಣನ ಗುಣ ನಡತೆ ಅಕ್ಲನ ಕುಟುಂಬದ ಹಿನ್ನೆಲೆ ಎನ್ನ ಮರ್ಯಾದೆ ನನಗೆ ತೊಂದಲ್ಲ ನಾನು ಅವಂದು ವನಸ್ಗೆ ಅನ್ನಲ್ಲ ತಾರದ ಗುಂಡಿಡೇವಲ್ಲೆ ಒರಿ ಮಗೆ ಎನ್ನೊಟ್ಟಿ ಬರ್ ಬತ್ತಿನ ಎಲ್ಲ ಕಾಯಜಿ ಅವಳು ತಾರದೊಂದು ಬೇರೆ ದಿಕ್ಕಿನಿಂದ ಮಿತ್ತ ಬೈತೀನಿ ಇದು ನನ್ನ ಮದಿಮೆಯನ್ನು ಬಯ್ಯ ಮಠ ನಾಡೋಡಿತಾನೆ ಸ್ವರ ಪದವನ್ ಪಾಲು ಸಿಂಗರ್ ಅತ್ತಪ್ಪ ಪದವನ್ ಪಾಲು ಪದ್ಯ ಬಂದ್ಬಿಡಕ್ಲಿ ಸಿಂಗರ್ ಬಂದ್ಬಿಡಿ ಇಂಜಿನವರು ಉದಾಹರಣೆ ಪದವನ್ ಪರದೆ ಓಕೆ ವೀಕ್ಷಕರೇ ನಮ್ಮ ಈ ಒಂದು ಆದರ್ಶ ದಂಪತಿ ಕಾರ್ಯಕ್ರಮ ಪದ್ಮಾವತಿ ಅಕ್ಕ ಒಂಜಿ ಪೊರ್ಲುದ ಪದ ಬನ್ಪೀರಿ ಎಲ್ಲ ಕುಟುಂಬದ ಮಾತ್ರ ಟಿವಿ ಎದುರುಕೊಳ್ಳಿ ಇನ್ನ ಸೊರಕೇನ್ ಬೇರೆ ಬನ್ನಿ ಅದು ಯಾಂಬ ಅದು ಯಾಪಲ ಪನ್ಪಿನ ಪನ್ನೊಚ್ಚಿ ಬೇತೆ ಬನ್ನ ಕೇಂದು ಸಾಕಾತಾನೆ ಮುರನೆನ್ನ ಕುಂಟಾರ್ದನಗ ಬಂಡತ ಅವೇನು ಪನ್ನೊಚ್ಚಿ ಇಂದು ಅವೇನು ಪನ್ನೊಚ್ಚಿ ಬೇತೆ ಬನ್ನೆ ಎನ್ನ ಕಂಬಾಯಿ ಚಿಪ್ಪಡಿ ಚೀರಾತನು ಮಲ್ಲ ಪದೊಟ್ಟು ಬೇತೆ ಬನ್ನ ಯಾಪಲ ಕನ್ನಡ ಇನ್ನು ಹಿಂದಿ ಅವತಾ ಹೂ ಅಂಡದಾನೆ ನಮಗ ಅರ್ಥ ಅಂಡತ್ತ
ಬಾ ಇದು ಬೇತೇನೆ ನಿಜ ಊಟಕ್ಕೆ ಏನಂದಿ ನಂಚ ಖುಷಿ ಅವು ಈ ಪದವನ್ ಬನ್ನಗ್ಲಿ ದಾದ ಗೊತ್ತೇರು ಪದಬಲ್ಲೆ ಬನ್ಪರತ ಪದಬನ್ ಬನ್ನಗ್ಲಿಗೆ ಅವು ಸುರುಕು ದಾದನ ತಿಕ್ಕುಜಿಗೆ ಅವು ಸುರು ತಿಕ್ಕುಚಿ ಅವೇ ಸುರು ತಿಕ್ಕುಜಿ ಬೊಕ್ಕ ತಿಕ್ಕೊಂಡು ಶ್ರುತಿ ಅಲ್ಲ ಅಪ್ಪೆ ಕಮಲನವರ ಬರ್ಪಲ್ಲ ಇನಿ ಬಣ್ಣ ಇದು ಹೊರವಣೆ ಪಂಡ್ರವಲ್ಯ ಒಂತ ಪುರುಸತ್ತು ಕೊರಡು ಅಂಚಂಡ ಅವಕ ಯಾಪಲ್ಲ ಕನ್ನಡ ಅತ್ತೆ ನೀ ಹೊರವಣೆ ಹಿಂದಿ ಬಂಡಲ್ಲ ತಾ ಅಂಚ ಅಂಚಾಯ್ನ ಅಲ್ಲ ಯಾಪಲ್ಲ ಒಂಜಿ ಪದ ಪನ್ಪಿನ ಉಂಡಲ್ಲ ಅವು ಎಡ್ಡೆಂದಿನ ಒಂಜಿ ಅವು ಕೊಡತ್ತ ನಾನು ಬನ್ನೊಂಜಿ ಮೋಲಿಂಚ ಪದ ಪನ್ಪಲ್ಲೊಂದು ಯಾಕೆ ರಮೇಶ್ ಮೇಸ್ತ್ರಿಗೆ ಬನ್ನೋಚ ರಮೇಶ್ ಮೇಸ್ತ್ರಿ ಅವ್ರು ರೈಲ್ವೆ ಸ್ಟೇಷನ್ ಒಂಜಿ ಪದ ಬಂದಿತ್ತು ನಪ್ಪೆಲ್ಲೇ ತೊಂಬತ್ತು ಬಾರಿ ಮಲ್ಲ ಪದ ಬನ್ಪಲೆ ಕಮಲ್ ತೆರಿಗೆ ಅಂತ ಎಡ್ಬೇಕು ಕೂಡ ರೈಲ್ವೆ ಸ್ಟೇಷನ್ಗೆ ಬೈದೇರ ಅವ್ರು ರಮೇಶ್ ಮೇಸ್ತ್ರಿ ಇಮೇಶ್ ರೇಷ್ಮಿಯಾ ರಮೇಶ್ ಮೇಸ್ತ್ರಿಯಾ ಇಮೇಶ್ ರೇಷ್ಮಿಯಾ ಬಕಾಯಿ ಸುರೇಶ್ ಮೇಸ್ತ್ರಿ ಅಂಡೆ ರಮೇಶ್ ಮೇಸ್ತ್ರಿ ಆಗ್ಲ ಗೊತ್ತು ಆತೆ ಇಲ್ಲ ರಮಣ್ಣ ನಿಕ್ಲು ಮದಿಮೆ ಆದೆ ಸುರು ಹನಿಮೂನ್ಗು ಒಂಚಿ ಪೋಯರ್ ಅವಳು ಹನಿಮೂನ್ಗು ಸುರು ನಿಕ್ಲು ಒಂಚಿ ಪೋಯರ್ ಎಂಗ್ಳು ಅಣ್ಣನ ನಡೆ ಬೋದಿತ್ತ ಮನಸ್ಸುಗಳೇ ಇದೆ ತಮ್ಮನ ಅಣ್ಣ ಮುಂದೆ ಎಂಗ್ಳು ಬೊಕ್ಕ ಮೈಸೂರು ಪೋಯ ಕೊಲ್ಲೂರು ಪೋಯ ದೇವಸ್ಥಾನ ಪೋಯ ದೇವಸ್ಥಾನಕ್ಕೂ ಇಡಪುರ ಪೋಯರ್ ಕಣ್ಣನೆ ಬಡ ನಿಕ್ಲು ಪೋಯರ್ ಅವು ಹನಿಮುನೆ ಅಂದ ಸುರು ನಿಕ್ಲು ಓಟೆ ಪೋಯರ್ ಅವು ಹನಿಮುನೆ ಮದುವೆ ಆದ ಸುರು ಓಡೆ ಬಂಡಲ್ಲ ಹನಿಮುನೆ ಬರಿದೆ ಇಲ್ಲ ಬಂಡ ಅವು ತಮ್ಮನ ಆಕೆ ಹೆಣ್ಣು ಬರಿಲ್ಲ ಕಂಡವು ಅಪ್ಪಗೆ ಹೆಂಗ ಇಂಚು ಕೊಲ್ಲೂರು ಬೋಡೋದು ಮನಸ್ಸಿತ್ತೀನಿ ದೇವಸ್ಥಾನವು ಆಡ ಬರ್ರ ಮೂಲ ತಯಾರಿದ್ದ ಅವ ಕಡಲ ಬರಡೆ ಬೋಡತ್ತೆ ಅನ್ ಕಡಲ್ಡು ಮುರುಕುವೆ ಅಂದು ಮುರುಕುಂಡ ತಿಮಿಂಗಿಲ ಮುರುಕುಲೇಕ ಅವು ಕಪ್ಪೆ ಒಳ್ಳೆ ಬೊಕ್ಕಂದು ಕಪ್ಪೆ ಒಳ್ಳೆ ಪುರ ಸಮುದ್ರೋಡ ಈ ಜನ ತೋಡುಡ್ದು ಮಿತ್ತುವ ಇದ್ಜ ಅಂದು ಮೊಲೆಗೆ ಮೈಸೂರು ಬೋರ್ಡ್ ಆಸೆ ಸಂತೆ ಮುದ್ರಾಡಿದ್ದ ಸಂತೆ ಅರಮನೆ ತುಯಾರ ಮೈಸೂರು ಅರಮನೆ ಆತಂಡ ಎಂಚಿನೆ ಇದನ್ನ ಸರ್ಕಾರದ ಡೇರೆ ತೂದ ಅರಮನೆ ನಿನ್ನ ಅಂದ್ರೆ ಅರಮನೆ ತೀರ ಎಂಕಲ ಆಸೆ ಇರ್ತೀನಿ ಎಂಕ ಪಕ್ಕ ಈ ಚಳಿತ ಬರ್ತೊಂಡು ಮದುವೆ ಆತೀನಿ ಎಂಕ ಚಳಿ ಮತ ತಡೆಯಾರ ಚಳಿ ಮತ ತಡೆಯಾರ ಅಂದು ಉಬ್ಬೆಸ ಇಜ್ಜಿ ಮಾರೆ ಚಳಿ ಮಾತ್ರ ತಡೆಯಾರ ಆಪುಜಿ ಎಂಚಿನ ನಿನ್ನ ಕೇಂಡರ ಉಂಡ ಅಂದು ಚಳಿ ಮಾತ್ರ ತಡೆಯಾರ ಆಪುಜಿ ಅಂಚ ಯಾನ್ ಬಣ್ಣಿ ನಾಡೆ ಹಾಲ್ ತಯಾರಿಜಲ್ಲ ಹಾಲ್ ಬಣ್ಣಿ ನಾಡೆ ಯಾನ್ ತಯಾರಿಜಿ ಎಂಗ್ಲ ಸುರುಕೆ ಬಾರಿ ಗಲಾಟೆ ಆಪ ನಡೀತಾನೆ ಭಿನ್ನಾಭಿಪ್ರಾಯ ಭಿನ್ನೇರ್ 4 ದಿನ ತುಂಬ ಇದ್ದೀರಿ ಭಿನ್ನಾಭಿಪ್ರಾಯ ಅಂತೆ ಪುರ ಗಲಾಟೆ ಆಪ ನಡೀತೆ ಬೊಕ್ಕದಾದ ಅವನು ಕಂಡ ಬಿಡದೆ ಬಣ್ಣ ಒಂಜೆಗೆ ವೆಚ್ಚ ಹಣ ಕೂಡ ಒಂದು ತವಳಿ ಹೊಡಿಜಿ ನನ್ನ ಮನದಲ್ಲಿ ಕೇಳಿದು ಬತ್ತೊಚ್ಚ ಅಂಚ ನಿತ್ಯರ್ಥ ಬತ್ತು ಬಾರಿ ಬರಲು ಹಣ್ಣಿಮುಣ್ಣಿ ಆಡೆ ಬೋದು ಬತ್ತ ಇತ್ತೆ ನಿಖಿಲ್ ರಜ್ಜನಲ್ಲ ಹನಿಮೂನ್ಗು ಪೋಯರ್ ಇಂದು ಈರೆಗೆ ಇಷ್ಟ ಕೊಲ್ಲೂರು ಆರೆಗೆ ಮೈಸೂರು ಕಡೆಕ್ ನಿಖಿಲ್ ಓಟೆ ಪೋಯರ್ ಓಪಿನ ಬಣ್ಣ ಕಂಡ ಬಿಡಿದೆ ಮನದನ್ನು ಮೊನೆ ತೂವನೊಚ್ಚ ಅಂದ ನಿತ್ಯರ್ಥ ಮನಸ್ಸುದು ಯಾನ್ ಎಣ್ಣತೆಗೆ ಕೊಲ್ಲೂರು ಪೋಯ ಅಲ್ಲತೆಗೆ ಮೈಸೂರು ಪೋಯ ಯಾನಬೋದು ಮನದನಿಯವ ಇದೆ ಬೇಗ ಅಪ್ಪನ ದರ್ಶನ ಆತನ ಮೊಲ್ ಬನ್ನ ಒಂಜಿ ವಾರ ಆತನ ಅಲ್ಲಿಗ ಅವಳು ಮೈಸೂರು ಅರಮನೆ ದ್ವಾರ ಓಲೆ ಬೊಗ್ಗುನೇನು ಅಂದಾಜೆ ಸುತ್ತೀನಿ ಅಲ್ಲ ಒಂಜಿ ವಾರ ರಾಮಣ್ಣ ನಿಕ್ಲು ಮದಿಮೆ ಅದು 8 ವರ್ಷ 10 ವರ್ಷ ಏನ್ ನಡೆದ್ರೆ 2 ವರ್ಷ ತುಂಬೆ ಆತನ ಹೋಲಿತ್ತೈ ಎಂಚಿನೇ ಕರಿ ವರ್ಷ ಏನು ಕುದುರೆಲ್ಲೇ ತಗೋತೀನಿ ವರ್ಮನೆ ದಿನ ವರ್ಮ ವರ್ಷದ ನೆನಪು ಕೊಡೋದ್ಲೆ ತಗೋತೀನಿ ನವರಾತ್ರಿ ನವಮಿ ದಾಂಡಿ ಪದ್ರಾಡಿನ ಚಾಪನಿ ದಶಮಿಯ ಪದ್ರಾಡಿನ ಸಾವು ಓಕೆ ಅಪ್ಪಗಂಡ 10 ವರ್ಷ ಅಂಡ್ ಕಂಗ್ರಾಚುಲೇಷನ್ ಕರಡದೇಶಲು ಬಿಲಿತೇಶಲು ಪೂರ ಇತ್ತು ಅವತ್ತವನಿ ಕಂಗ್ರಾಚುಲೇಷನ್ ಬಂದ ಶುಭಾಶಯ ಅಂದ್ ಅಂಚ ಮದಿಮೆ ಇದ್ದಾರಂದೆ ಅಲ್ಲ ಬೇಜಾರು ಅಲ್ಪ ಎಂಕ ಮದಿಮೆದಾಗ ಆಗಾಜಿ ಗೊರ್ರ ನೆನಪಾಯ್ದಿದೆ ಇಂಚಿನೆ 10 ವರ್ಷ ತುಂಬ ದಿವಸ ಮಲ್ಲೆಜಿ ರಮಣ್ಣ ಯಾನ್ ನನದ ಪ್ರಶ್ನೆ ಪೊಂದಲೆ ಈ ಅನ್ಯೋನ್ಯತೆ ಪಂಡ ದಾದ ಅನ್ಯೋನ್ಯತೆ ಪಂಡ ದಾದ ಅವ ಅನ್ಯೋನ್ಯ
ಅಂಚವ ಅನ್ಯೋನ್ಯತೆ ಪಂಡ ದಾದ ಅವು ಹೌದಲ್ಲ ಜವ ಅವು ಅಂಚದಲ್ಲ ಜವ ಅವಂತ ಅನ್ಯೋನ್ಯ ಐನರು ಉಂತವರ ದೈ ದೈ ಆತ ಬಂಗದ ಪ್ರಶ್ನೆಯನ್ನು ಮಾತಕ್ಕೆ ಏನೊಚ್ಚು ಅವು ಜೋಕುಲು ಮಣ್ಣಿ ಆಗಿಲ್ಲ ಕಾಪುಂಡು ಅಂಚ ಬರ್ಚಿ ಈ ಆದರ್ಶ ದಂಪತಿ ಕೆಂದರತೆ ಆದರ್ಶ ದಂಪತಿ ಪಂಡ ದಾದ ಆದರ್ಶ ದಂಪತಿ ಎಂಚೊಪ್ಪುಡು ಎಂಚೆప్పుడు ಬಂಡ ಎಂಗ್ಲಕ್ಕೆ ಇತ್ತಿನಾಂಡು ಅರೆಗಲನ ಮರಿಗಲನ ಇಲ್ಲದ ದಿಕ್ಕೆಲ್ಡೇದು ಉಪ್ಪತ್ತೊಂದಿತ್ತಿನಾಂಡು ಹೋಟೆಲ್ದು ಪಾರ್ಸಲ್ ಕನಪಿಲೆಗ ಆಯ್ಜಿನ ಅಂಡಾತೆ ಅಂಚ ಅದ ಆದರ್ಶ ದಂಪತಿ ಪಂಡಣ್ಣ ಎನ್ನ ಪ್ರಕಾರ ಯಾನ್ ಬರ್ತೀನಿ ಪಲ್ಲೆ ಪಲ್ಲೆ ಆದರ್ಶ ದಂಪತಿ ಪಂಡ ಬರೆಯಲ್ಲ ಒಬ್ಬ ಬರ ಯಾನ್ ಪನ್ ಇರ್ ಪನ್ಲೆ ಯಾನ ಟೈಪ್ ಅಂತ ಒಂದು ಆದರ್ಶ ದಂಪತಿಂದು ಪಂಡ ಆದರ್ಶ ದಂಪತಿ ಪಂಡ ದಾದೆ ಅಂಚಂಡ ಬುಕ್ಕ ನಿಂಗೆ ದಾದ ಫರಕೆ ವಾಕಿತ್ತಂಡ ಇದು ಎಲ್ಲೇ ಫೋನ್ ಮಾಡ್ತು ಪಂಡ ಪಂಡ ಎನ್ನ ಬಡಿದಿ ಭಯಂಕರ ಜೋರು ಅಲ್ಲ ಪೆಟ್ಟು ಆಡುವಳು ಬರ್ಚಿ ಒಳೊಂತಿಯರ್ನವಳು ಎಲ್ಲ ಇಂದು ರಾಮಣ್ಣ ನನ್ನದ ಪ್ರಶ್ನೆ ಯಾನು ಪದ್ಮಾವತಿ ಅಕ್ಕಡಕ್ಕೇನು ಪದ್ಮಾವತಿ ಅಕ್ಕಡಕ್ಕೇನು ನೀರು ಬರ್ರಿ ಇನ್ನಡದ ಕೆಲಸ ಬಂಡ್ಯಾರ ಅದಕ್ಕೆ ಪೂಡಿಗೆ ಅಪ್ಪನಿಯ ಕೈಕಾರ್ ನಡ್ಕೊಂಡು ದಾದ ಬೋಡಿಗೆ ಅಪ್ಪನಿಯ ಕೇನಿನ ಉತ್ತರ ಕೊರ್ನಾಂಡು ಇದು ಯಾನ್ ಪಂಡಿಜ ಇಂಗು ಪೂಡಿಗೆ ಅಪ್ಪನಿ ಇರ್ನದ ಧೈರ್ಯ ಎನ್ನಾತ ಧೈರ್ಯ ಪರ ಅವೆಂದಾನೆ ಅನ್ ಕೋಟೆ ರಾತ್ರಿ ಜಪ್ಪುನಾಗ ಅವನ್ ಒಟ್ಟುದು ಇದು ಜೈದಿನ ಕಾಣೆ ಬಿಟ್ಟದು ಒಂದು ಕೊಲ್ಲೆ ಧೈರ್ಯ ಅರ್ಪಣೊಂದು ಆತ ಬೋಡಿಗೆ ಅಪ್ಪನ ದಯ್ಯೋ ಗೊಂಜಿ ಪೂವೆನ್ನು ಬೋಡಿಗೆ ಅಪ್ಪನಿಗೆ ದಯ್ಯೋ ಗೊಂಜಿ ಪೂವೆನ್ನು ನಡದು ನಾನು ಬಾರಿ ಬಂಗಡುಲ್ಲೆ ಎನ್ನು ಆತ ತೂ ಒಂದೇನು ಪೂ ಎಣ್ಣೆನ ನಮ್ಮ ದಾಸವಾಳ ಸುಮಾರು ಉಂಡು ಅವೇ ಪೂ ಎಣ್ಣೆ ಅಲ್ವ ಮಗ ರಾಮ ಪಾತೆರ ಬೋಡಿಗೆ ದಯ್ಯೋಗ ಬಂಗಾರದ ಪೂ ಪರಕ್ಕೆ ಮಲ್ಲಜ್ಜಿ ಅದು ಹಿರೇ ಮಲ್ಲೆಜ್ಜಿ ಇತ್ತದ ರೇಟಿಗೆ 2 ವರ್ಷ ಬೇ ನೋಡೆ ದಾಸವಾಳ ಬಿಡ್ದಾಯ್ತ ತೊಟ್ಟುಗೆ ಇಂಕ ಕಾಸಿಜ್ಜಿ ಓಡೆ ದಾಸವಾಳ ಈ ಇಂಚಿನ ಪೊಂಜನಾಗಲು ಸಾದಿ ನಡಪನ ಕಲ್ಲು ದಂಟಿಂಡ್ಲ ಪರಕೇನೆ ಅನಿಪಿನಿಯ ಅದನೋ ದೋಸೊಡೆ ದಂಟಿನಿ ಇಜ್ಜಿ ನಾನು ಇನ್ನಿ ದಂಟುದು ಅಂದಂದು ಅವಳು ಕಲ್ಲಿದ್ದದೇ ದಂಟಿನಿಂದ ಕಲ್ಲನ್ನು ಬರಿಕಿದ ಕುನಕ್ಲು ಇರಲೇ ರಮಣ್ಣ ಏನ ನನ್ನದ ಪ್ರಶ್ನೆ ಪದ್ಮತಿ ಅಕ್ಕ ಇರಡಕ್ಕೆ ಏನಂದ್ರೆ ಕಂಡನಿ ಬೊಡೆದಿನಿ ಎಂಚ ತೂಡು ಕಂಡನಿ ಬೊಡೆದಿನಿ ಎಂಚ ತೂಡು ಕಂಡನಿ ಬೊಡೆದಿನಿ ಎಂಚ ತೂಡು ಏನ ಪ್ರಶ್ನೆ ಅರ್ಥ ಆಯ್ತಾ ಅಂತ ಸಮ ಅರ್ಥ ಅಂಡ್ರೆ 2 ಸರ್ತಿ ತುಯಾಲ ಇರುದು ತುಜಾರ ಎಂಚ ಯಾನ್ ಎಂದತ್ತಿಗೆ ನೀ ವಾ ಭಾವನೆ ಎಡುತ್ತು ಓಡು ಒಂದು ಭಾವ ನೆದುಲೆ ನಮಂಜಿ ಇಲ್ಲಡುಲ್ಲ ಒಂಜಿ ಕೂಡು ಕುಟುಂಬಡುಲ್ಲ ಪಪ್ಪ ಅಮ್ಮ ಮಾಮು ಮಾಮಿ ಪಕ್ಕ ಅಣ್ಣ ಮೆಗ್ಗೆನಕಲು ಪೂರ ನಮ್ಮ ಒಟ್ಟಿಗೆಲ್ಲ ಅಪ್ಪ ನಮ್ಮ ಏಪಲ ನಮ್ಮ ಖಂಡನಿನ ನಮ್ಮ ಅಣ್ಣ ಮೆಗ್ಗೆಲಕನೆ ತೂಡು ಅಣ್ಣ ಮೆಗ್ಗೆಲಕ ತೂಯಿನಿ ನಡ ದಾಳ ತಂದರೆ ಬಾಕು ಅಂಚ ತೂದು ತೂದು ಹೆಂಗ ಒಂಜಿ ಬಾಲೆಲ್ಲ ಇಜ್ಜಿ ಮಲ್ ಭಾವನೆಯನ್ನು ಬದಲ್ ಮಲ್ದಲ್ಲ ದೇವರು ಕೊರುವೇರು ಬಕ ರಾಮಣ್ಣ ಇತ್ತ ನಮ್ಮ ಓಡೆಮಠ ಪಂಡ ನಮ್ಮ ಜನರೇಷನ್ ಚೇಂಜ್ ಆಗ್ತದೆ ಅಂದಪ್ಪ ತುಂಬುದೇ ಗುಬುರು ಇಂಚಿನ ಏರಲ್ಲ ಒಂಜಿ ಕಾರ್ಯಕ್ರಮದಲ್ಪ ಬಿನ್ನೇರು ಬತ್ತೇರು ದೂರದಾಗ್ಲ ಪಾತೆರ್ಕ ಪಂಡ ಈ ಶಬ್ದಕ್ಕೆ ಆಪುಂಡ ಇತ್ತೆ ಹೋಲ್ದಿತ್ತ ಅಂದ್ರೆ ನಮ್ಮನೆ ನಾಡೋಡು ಆಪುಂಡು ಇತ್ತ ಬಗ್ಗೆ ಬತ್ತೇರು ನೀನು ಜನರೇಟರ್ ಹತ್ತ ಜನರೇಷನ್ ಪಂಡ ಪೀಳಿಗೆ ಐಕ ಡೀಸಿಲ್ వచ్చದ ಪೀಳಿಗೆ ಪಂಡ ಇತ್ತ ಓಡೆಮಠ ಪಂಡ ಕಂಡನ ಪುದರ್ನ ಬುಡೆದಿ ಲೆತ್ತುದು ಲೆಪ್ಪನಾಡೆ ಮಟ್ಟ ಆತನೆ ಯಾನುಂಜಿಕೆ ಏನಂದ್ರೆ ಪದ್ಮಾವತಿ ಅಕ್ಕ ಕಂಡನ್ನ ಪುದರ್ನ ಬುಡೆದಿ ಲೆಪ್ಪೊಲಿಯಾ ಲೆಂಬೆರವಲ್ಲಿ ನೇ ಅಣ್ಣ ಯಾನ್ ಪನ್ಪೆಗೆಲ್ಲಿ ಕಂಡನಿ ಬಂಡ ಏರು ಕಂಡನಿ ಬಂಡ ದೇವೇರು ಗರ್ಭಗುಡಿ ಹಿಡಿದು ಬೊಕ್ಕ ನಮ್ಮನೆ ಕಾಯಿ ಹಾಕು ಜೇರಂದು ಬಚಾವತ್ತಾಯಿ ಜನ ಮಂಡೆ ಬಿಡೋದು ಯಾಪ ನಲ ಸಂತಾನ ಅದು ಹೊತ್ತು ಅಂಚದು ಪುನಗ ನಮ್ಮ ಕಂಡನ್ನ ಪುದರ್ ಬಂದು ಲೆಪ್ಪುನ ಬಾರಿ ಮಲ್ಲ ತಪ್ಪು ಮೇಡಗೆಲ್ಲಿ 10 ವರ್ಷ ಅಣ್ಣ ಮತ್ನಾದು ಇನ್ನಿ ಮುಟ್ಟ ಯಾನ ಮೇರ್ನ ಪುದರ್ ಬಂದಲೇ ಇದೇನಾ ಇದ್ದೇ ಮುಟ್ಟ ಇಡೆ ಮುಟ್ಟಲ್ಲಿ ಬಂತಿದೆ ಬುಳುಕ್ಕು 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 ಬಿಲ್ಕುಲ್ ಅವೇ ಇಡೆ ಮುಟ್ಟ ಕಂಡನ ಪುದರ್ ಲೆತ್ತಿಜಾರು ಛ ಲಕ್ಕಿ ಎನ್ನ ಮುಗಿಂದ ಲಕ್ಕಿ ಬಂಡಾರ ಲಕ್ಕಿ ಇರ್ ಅದೃಷ್ಟವಂತೆ ಎಂದು ಅವೈಟಿ ಅವು ಕನ್ನಡೋಡು ಹಾ ಯಾನ್ ಇಂಗ್ಲಿಷ್ ಪನ್ನಿ ಲಕ್ಕಿ ಯಾನ್ ತುಳುಟು ಲಕ್ಕಿನಿ ಅಪ್ಪ ಗಂಡ ಇರು ಪುದರ್ ಬಂತ ಲೆತ್ತನ್ನೇ ಇಜ್ಜಾರು ಪದ್ಮತೆಕ್ಕ ಯಾರು ಪನ್ಪೆ ಇತ್ತ ಏರಾಂಡಲ ಬತ್ತದು ರಾಮಣ್ಣನ ಕೇನ್ವೀರ್ ಓಲ್ಲೇರಿಂದ ಅಪ್ಪಗ ಇರ್ ದಾದ ಪನ್ಪರು ಅನ್ನ ಪುದರ್ ಅನ್ಪಿಚಿ ದೇವೀರ್ನ ಪುದರ್ ಎಂದು ಬಂದೆ ಎಂಚಿನೇ ಕೋಟಿ ದೇವತೆಲು ಉಳ್ಳೇರು ನಮಕ್ ಐಟ್ ಇರ್ ಬೇರೇನೆಂದು ಪನ್ಪರು ಅಯೋಧ್ಯದ ದೇವೇರು ಅಂದು ಕೃಷ್ಣೆ ಕೃಷ್ಣ ಅಯೋಧ್ಯದಾನ
ಇಂದು ಸುಬ್ರಹ್ಮಣ್ಯ ಎಂಚಿನೆ ಸುಬ್ರಹ್ಮಣ್ಯ ಹೋಗ್ತೀನಿ ಈರು ವರ್ಷಗೊರಲ್ಲ ದೇವಸ್ಥಾನ ಬೋಡವೆ ಇಂದು ದುರ್ಗಾ ಪ್ರವೇಶ ರಾಮೇ ಅಲ್ಲಿ ಬಂದಿರು ಅವ ಎಂತದ್ದು ರಾಮೇಂದ್ರ ಪಂಡಿನಿ ನಾನು ಏ ಪಗಲ ಯಾನಿರ ಪುದರ್ ರಾಮೇಂದ್ರ ಪನಾಯ ಸೈನೇಟ ಪನಾಯ ಅಲ್ಲಿ ಕುಟ ಬಂದಿರು ಯಾನಿತ್ತನೆ ದೇವರಿಗೆ ಬಜ್ಜಿ 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 ಈ ದಿನೊಟ್ಟು ನೂತೇನ್ಮ ಸರ್ತಿ ರಾಮ ರಾಮ ಬನ್ನಿಗೆ ಪುಣ್ಯತಿಕ್ಕು ಗಡಿ ಗಡಿ ದೈವನನ್ನೇ ಚೆನ್ನ ಜೀವಮಾನ ಹಿಡಿದ ಅಯೋಗ್ಯವೇ ನೋಡವು ರಾಮಣ್ಣ అయితే రామన్నద ఈరు ఒర్రోండల ఈరు కోపం అల్తిజారా ಮದ್ನಾದಿ ಈತ ವರ್ಷ కోపం అల్తిజారు ಛ ఈరు లక్కీ ಗೊತ್ತಾನ ಅವೇನೇ ನಂಬುಚಿ ದಾಯಪಂಡ ಇನಿಮಿಟ್ಟ ಕೋಪಂ ಅಲ್ತಿಜಾರ ಮನ್ಪಾರು ಇತ್ತೆ ಓಲಾಂಡಲ ರಾಮಣ್ಣೆ ಇಲ್ಲಡೆ ಪನ್ನಗ ತಡಾಪುಂಡು ಅಪ್ಪಗಲ ಈರಕೇನು ಜಾರು ತಡಾಪುಜಿ 6-4 ಹೌದೇ 7 ಗಂಟೆ ಹಿಡ್ದು ಒಕ್ಕ ಬೋಡಿಗೆ ಹಾಕೊಂಡು ದಾದ ಗೊತ್ತು ಅಭ್ಯಾಸ ಆತಿ ನಾವು 7 ಗಂಟೆ ಹಿಡ್ದು ಕಾಪಿ ಏನು ಸೂರ್ಯಾಸ್ತ ಹೊರಲ್ಲ ತೋತಿದ್ವಿ ಹೊರ ಕಂಡಿಡಿ ಇಣುಕು ತೂತೆ ಅವು ಮೊಲ್ಲ ಇತ್ತಲ್ಲ ಅವು ಸೂರ್ಯನೇ ಮುರುಕಿದ್ದಿ ನಾ ತೀರ ಟಾರ್ಚ್ ಮಾಡಿದ್ದೀನಿ ನನ್ಗೆ ಗೊತ್ತಿದ್ದಿ ತೂತೆ ಇತ್ತೆ ರಾಮಣ್ಣ ಪದ್ಮಾತ್ಯಕ್ಕ ಇತ್ತೆ ರಾಮಣ್ಣ ಲೇಟ್ ಆದ್ ಬರ್ಪೇರು ಈರು ಆರಿನ ದಾಯೆ ಲೇಟ್ ಆದ್ ಬತ್ತಾರ ಒಂಜಿ ಆಕ್ಟಿಂಗ್ ಹಿಡಿಯ ಎಂಕೊರ ತೋಚ ಬಡೀರು ಒಂಜಿ ಕೋಪಡು ಇರುಕೆ ಕೋಪ ಬಚ್ಚು ಕುಸಲ್ ಒಂದು ಇರುಬೋಪರ್ ಇಲ್ಲಡು ಪುಣ್ಯಾನತ್ತ ಒಂಜಿ ಈ ಆರು ಬನ್ನಗ ಈರುಕೆ ನೋಡು ಕೋಪಡು ದಾಯೇ ಬನ್ನಗ ಲೇಟ್ ಅಥವಾ ಬೊಚ್ಚ ಅಂದೆ ಉಪ್ಪಡು ಉಪ್ಪಡ ಈರಿ ನಿಂತುವರ ಒಂಜಿ ಕೋರಿಗೆ ಇರ್ಪೆ ಬರ್ಚಿ ಒಂಜಿ ವರ್ರ ದಾನೆಯೇ ಬನ್ನಗ ಲೇಟ್ ಕೆಲ್ಲಿ ಆಕ್ಟಿಂಗ್ ನೋಡಿ ಈ ದಾನಿ ಬಣ್ಣಗ ಲೇಟ್ ಅವ ಆಪುಜ ಅಲ್ಲಿಗೆ ಆಪುಜಿ ಬೇತೆಗೆಲ್ಲ ಬೇತೆ ಎಂಚಿನ ಆಕ್ಟಿಂಗ್ ಗೊತ್ತಿಜ ಇತ್ತೆ ಈರ್ ಬಿಡ್ಲೆ ಯಾನ್ ಏತ್ ಮಲ್ಲ ಆಕ್ಟರ್ ಗೊತ್ತುಂಡ ಎಂಕಿ ಏತ್ ಪಾಟೆ ಚೆಂಬುಪುರ ತಿಕ್ಕುದುಂಡು ಅಂದ ಅಂಗನಾಡಿದ ಅತ್ತೆ ಎಂದು ಸ್ಟೇಜ್ ವರಿಯ ಮಂತದು ಸ್ಟೇಜ್ ವರಿಯ ಮಲ್ತನಿ ಸ್ಟೇಜ್ ವರಿಯ ಒಂದು ಮಲ್ಪುನಾಗ ಚೆಂಬು ಬತ್ತಂದ ಸೈಬುಣ್ಣ ಆಕ್ಟಿಂಗ್ ಒಟ್ಟಿಗೆ ಜನ ಎತ್ತಾರೆ ಯಾನ್ ವರಿಯೆ ಒಕ್ಕ ಕಾಣತನ ಚೆಂಬು ಲೋಟ ನೀರಿಗೆ ಒರ್ಬಿನ್ ಒರ್ಜಿನ ಬುಲಿಪೇರು ವರ್ರ ಮನ್ಪ್ಲೆ ವರ್ರ ಈಚನೆ ಯಾನ್ ತೋಜ ಬೆಂದೆ ಎಂಚ ಗೊತ್ತನ ಆಕ್ಟಿಂಗ್ ಉಲ್ಲಾ ಹಿಡ್ದು ಬರೋಡು ಇಂದ ಇಂಚಂದೆ ದಾನೆಯೇ ಬನ್ನಗ ಲೇಟ್ तेरे देव मातमेंट महिषासुरेना आड्यारनेवर बर ಆಕ್ಟಿಂಗ್ ಬೋರ್ಡ್ ಗೊತ್ತಾ ಅಲೆಗ ಆತ ಬಲ್ಲಿ ಅಲೆಗ ಕೊಂಬಿಜ್ಜತ ಈ ಬೀಲೋಡ ಕೊಡತಿ ರಾಮಣ್ಣ ಕಾರ್ಯಕ್ರಮದ ಕಡೇತ ಪ್ರಶ್ನೆಗಿತ್ತೆ ಬರೋದಿಲ್ಲ ಕಡೇತ ಪ್ರಶ್ನೆಗಿತ್ತೆ ಇತ್ತ ನಮ್ಮ ತಿಗಳೆ ಬೇಡ ಪುಡ ಅತ್ತ ಕರ್ಣವಾರ ಇಂಚನೆ ಅನ್ನ ಪ್ರಶ್ನೆಗೆ ಅನ್ನಗ ಒಂಜರ ಹಾರ್ಟ್ ಅಟ್ಯಾಕ್ ಆತ ನಿಂಗೆ ಅಂಚದಲ್ಲಿಚ್ಚಿ ನೀರು ಬೋಡ ನೀರು ಬಚ್ಚಿ ಪನ್ಲೆ ದಾದ 500 ಉಂತವರ ಅಂದೆ ಅಣ್ಣವರ ಉಂತಲ್ಲ ಪಿಜಿನೆ ಎಲ್ಲಿಯ ಮಲ್ಲೆ ಅಂದಿಜ್ಜ ಒಂಜೆಲೆ ಕಾಯ್ಬು ನಾವು ಅಣ್ಣ ಪಿಜಿನ್ ತುಚ್ಚಿ ನಾವು ಟಿವಿ ಬರ್ರು ಇಜ್ಜಿ ಜಂಕ್ಲ ಎಡಿಟ್ ಮಲ್ಪ ಅವು ಎಡಿಟ್ ಮಲ್ಪ ಅಂತ ಅವು ಎಡಿಟ್ ತುಚ್ಚಿ ನಾವು ಇನ್ನೊಂದು ಎಡಿಟ್ ಬಾಡ್ಲೆ ಅವಳ ಅತ್ತಿಯ ಮೂಲಿಯ ಮುಖ ಓಲೋಲ್ ಗಿರ್ಮೇನೆ ಹೆಂಗ ಸಮಾಧಾನ ಅವಡೆ ನಂಗೆ ಎಡಿಟ್ ಬಾಡ್ಲೆ ರಾಮಣ್ಣ ಕಾರ್ಯಕ್ರಮದ ಕಡೆಯತ ಪ್ರಶ್ನೆ ಕಂಡನಿ ಬೊಡೆದಿ ಇತೆ ಪಂಡೆ ಕಡೆ ಅಕ್ಕಲು ಕೋರ್ಟ್ಗೂ ಅಕ್ಕಲ ವಿಷಯ ಪೋವಂದಿಲಿಕ್ಕ ನಮ್ಮ ದಾದ ಮಲ್ಪೋಡು ಕಣ್ಣನಿ ಮುಡಿದಿನ ವಿಷಯ ಕೋರ್ಟ್ಗೂ ಪೋವಂದಿಲಿಕ್ಕ ದಾದ ಮಲ್ಪೋಡು ಕೋರ್ಟ್ಗೂ ಇರಿ ಗೊತ್ತಿತ್ತು ನೀನು ಪಲ್ಲೆತೆ ಆಯ್ತಾ ಮಜಿ ಮಾಯಿನಕ್ಲೇ ಬನ್ನೆ ನಾನು ಆಪಿನಕ್ಲೇ ಗಂಡ ಬಣ್ಣಲ್ಲ ಇತ್ತೆ ಪೊಣ್ಣು ಅಣ್ಣನ ಪ್ರೀತಿ ಮಾಡ್ಬೇಡ ಅಣ್ಣ ಪೊಣ್ಣ ಪ್ರೀತಿ ಮಾಡ್ಬೇಡ ಮದುವೆ ವಿಷಯ ಮಾತ ಮಾತಾಡ ಮದುವೆ ಅಡಮಟ್ಟ ಬತ್ತುಂಡಲ್ಲ ಮದುವೆ ಇರಬಲ್ಲಿ ಮದುವೆ ಆಯ್ತು ನಾಲ್ಕು ಅರ್ಜನ ಗಂಡ ಬಿಡದ ಲೆಕ್ಕನೇ ಒಪ್ಪೋಡು ಒಂದು ವೇಳೆ ವೈಮನಸ್ಸು ಭಿನ್ನಾಭಿಪ್ರಾಯ ಬತ್ತುಂಡಲ್ಲ ಕೇಸ್ ಕೋರ್ಟ್ಗೆ ಬೋಡು ನಿಜ್ಜತ ಪೊಣ್ಣನೆಲ್ಲ ಪೊಣ್ಣ ಬೋಲಿ ಅಣ್ಣನೆಲ್ಲ ಅಣ್ಣ ಬೋಲಿ ವಕೀಲರೇ ಬರ್ಪಿನ ಕೇಸಲ್ಲ ಅವೇ ಕಣ್ಣ ಬಿಡದಿ ಬೇತೆ ಬೇತೆ ಆತಿನವಿ ಅಗ್ಲ ಮುಗ್ಲ ಬೈಲ್ ನಾಡ್ನಾಗನೇ ವರ್ಷ ಒಂಜಿ ಆಪುಂಡು ಆ ಒಂಜಿ ವರ್ಷ ಇಲ್ಲಡ ಮೋಕೆಡಿತ್ತೇರ್ನ ಕಣ್ಣ ಬಿಡದ ಒಂಜಿ ಬಾಲೆ ಆಪುಜ ಓಕೆ ಮೋಕ್ಯದ ವೀಕ್ಷಕರೇ ಇನಿ ನಮ್ಮ ಆದರ್ಶ ದಂಪತಿ ಪಂಪಿನ ಕಾರ್ಯಕ್ರಮ ರಾಮಣ್ಣೆ ಪದ್ಮಾವತಿಯ ಕೆತ್ತಿರಿ ನಿಕ್ಲೆ ರಡ್ಜನ ದಂಪತಿ ಲೆಗಿಲ ಎಂಕ್ಲನ ವೀಕ್ಷಕರನ ಪರವಾದ ಸುಲ್ಮೆ
ಪ್ರೇಕ್ಷಕರೇ ಬರ್ಪಿಬಾರ ಕುಡೊಂಜಿ ಆದರ್ಶ ದಂಪತಿಲೊಟ್ಟಿಗೂ ತಿಕ್ಕಿಗ ಆಡೆ ಮಟ್ಟ ನಮಸ್ಕಾರ. దాదా పిడినుండా లక్కింది ಹತ್ತು ಮುಗಿಂಡಿ ముగిందా ఇంకంత జై ಉಗ್ಗಿಯಲ್ಲಿ ಕೊಡ್ತೀರಿ ಇಂಚಿಗೆ ಕಣಕದ ಘಟನ. ಸರ್ ಬತ್ತ ಬಿದಾಡೆ ಏರ್ ಬತ್ತ ಮತ್ತೆ ಎಂಕ್ಲೆ ಬೇತಂಜಿ ಶೂಟಿಂಗ್ ಪೋಂದು ಟೂವಲ್ ಉಂಡು ಒಂದು ಅಲ್ತ ಚಾನಲ್ ಉಂಡು ಬರ್ಪ ಸರ್ పోపిల ఎంచిన సీదా పోపిని ఏజనులారు ఎంక్లు ముజ్జను ముజ్జామల్పు చామల్పు అత్తదే చాబుర్చి చాబర్లే చాబర్దు పోలే ఇకడాదారండు దాయే చాబుర్చి తొందర చెప్ప ಒಂಜಿ ರಡ್ಡು ಪ್ರಶ್ನೆ ಜಾಸ್ತಿ ಎಂಡೆ ಒಂಜಿ ಗಂಟೆ ಪಾತಿರಿ ಇರುವಣ್ಣ పేరు ఖాళీ అత్తరు అయ్యో ఇత్తనే పేరు ఖాళీ అవడ కన్న చామల్పు కన్న చామల్పు కన్న చామల్పు కాదే సర్బత్ వచ్చి కన్న చామల్పు అక్కడ నిద్ర చేరిన తొందర ఇచ్చావు కన్న చాయ్ ఇచ్చా పోండి చాబర్లే దాదా ఇదనే ఇది నువ్వు ಎಂಚಿನ ಕಣ್ಣ ಚಾ ಮಲ್ಪದಿ ಮಲ್ತದೇನ ನಿಕ್ಕೆ ದಾದ ಮರ್ಯಾದೆ ಬೆಳೆಸ್ತೇನ ಯಾನ್ ಬರಿದ ಕಣ್ಣ ಮನ್ನೆ ಇಜ್ಜತ ಬಿರಿಯಾನಿ ಮಲ್ತ ಕಣ್ಣಲ್ಲ ಇಜ್ಜತ ಓ ಈ ಮಲ್ತದಿಲ್ಲ ಈ ನಮ್ಮ ಮುಂಟ್ಲೆ ಉಂಟೆ ಚಾಬರ್ಲೆ ಉಂಟ್ಲೆ ನಿಕ್ಕೆ ಮುಂಟ್ಲೆ ಚಾಬರ್ಲೆ ಚಾಬರನ್ನು ಬಂಡ ಕೆರುವೆ ಬಾನ್ ಮಲ್ತದಿಲ್ಲ ಮಲ್ಪರ ಆಗಿ ನೆನಪೋ ನೀನು ಅಮ್ಮ ಇಲ್ಲ ಪೋ ಚಾಮಲ್ ಬರ ಆಗಿ ಪೋ ನೀನು ಅಮ್ಮ ಇಲ್ಲ ಪೋ ಬಂಗಾರ ಬತ್ತೆ ಬರಗಾಜಿ ಇರಮಟ ತಾಂಕಿನಿ ಓಡೆ ಚಾಪರನ್ನೇ ಫೋನ್ ನಡಿ ಮುಳೆ ಕಂಪೆ ಇರಮಟ ತಾಂಕಿನಿ ಯಾ ನಿನ್ನ ಅಮ್ಮೆತ್ತು ದಾದಾ ಅಲ್ವಾ ಮುಂತಲೆ ಒಂದು ನಮೂನೆ ಆದರ್ಶ ದಂಪತಿ ಮಾರೇರೆ ದಿನ ತರ ಜಂಜಾಟದ ನರಮಾನಿ ಫ್ಯಾಮಿಲಿ ದೊಡ್ಡಗು ಎಂಜಾಯ್ ಮೂಲು ತೆಲಿಕದ ಕಸರತ್ತು ದಿನ ತರ ಜಂಜಾಟದ ನರಮಾನಿ ಕರಿಗುವೆ ಸಮಯೋನು ಫ್ಯಾಮಿಲಿ ದೊಡ್ಡಗು ಎಂಜಾಯ್ ಮೂಲು ತೆಲಿಕದ ಕಸರತ್ತು ಒಂದು ಪೊರ್ಲು ಆಪುಜಿ ತುಂಡ ಟೈಮ್ ವೇಸ್ಟ್ ಕಟ ತೆಲಿಪೆರೆ ರೆಡಿಯಾಲೆ ಬೆಸರಿನ ಮದ್ದತೊಂಡುಲೇ ಟಕ ಬಲಿ ಪುಂಡು ಟೈಮಿಂಗ್ ಒಂಜಿ ಡ್ಯಾನ್ಸ್ ಮಸ್ಕಿರಿ ತೇಲಿಕೆ ಬಂಜಿ ನಿಲಿಕೆ ಕಾರ್ಯಕ್ರಮ ಬೊಕ್ಕ ಕೂಡ ಮುಂದುವರಿಯೊಂದುಂಡು ಐತ ನಡುಟು ಎಕಡೆ ಒರಿದಿನಂಚಿನ ಒಂಜಿ ಡ್ಯಾನ್ಸ್ ಕೂಡ ಮಲ್ಪವಣೊಂದುಲ್ಲ ದಯದೀದು ಡ್ಯಾನ್ಸ್ಗೆ ಪುದರ್ ಗೊತ್ತಿನ ಜೋಕುಲು ದಯದೀದು ವೇದಿಕೆದ ಕೈತಲ್ಲಿ ಬರ್ತದೆ ಎಂಕಲ್ ನಟುಡು ಬೇಗನೆ ಸಹಕಾರ ಕೊಡು. ಪ್ರೇಕ್ಷಾ ಸಾನ್ವಿ ತನ್ವಿ ಶ್ರುತಿ ಮೊಕಲ್ನೊಂಜಿ ರಿಮಿಕ್ಸ್ ಪದ್ಯಗ್ ಡ್ಯಾನ್ಸ್ ಅವರೆಂಡು ಒಂದು ಈ ಸತ್ತ ಶಾರದೋತ್ಸವದ ಅಕ್ಕೇರಿದ ಡ್ಯಾನ್ಸ್ ಅಂಚನೆ ಮುದ್ರಾಡಿದ ಕಲಾವಿದರ್ನ ಮದಿಮೆದ ಇಲ್ಲಡು ಕಲಾವಿದರ್ನ ಒಂಜಿ ಸಾಕ್ಷ್ಯಚಿತ್ರಲ ಈ ವೇದಿಕೆಡು ತೋಜವರೆಂಡು ದಯದಿದ್ದು ಮಾತೆರ್ಲ ಸಾಕಾರ ಕೊರಡು ಬಂದು ಕೇಳೊಂದುಲ್ಲ.
राणी मुखर्जी नटी त्या नटीनं मारली मिठी मला त्या नटीनं मारली मिठी त्या नटीनं मारली मिठी मला त्या नटीनं मारली मिठी चमका चमका मेरिया में चम चम करके चमका लावा ठंडू बाम जो नच दे बैजन थमका में तेरे अनाउंस कर दिया और तेरे लिए दुनियों का बाउंस कर दिया काले लगे भरली रिटेल की चली मैं तो पार चली रिटेल की चली मैं तो पार चली पार वाले पर लेकिन नार चली पीछे मेरे आशिकों की पूरी पूरी कंट्री मैंने मारी एंट्री यार दिल में बजी घंटी यार इसमें पत्थर क्यों लोग देखते हैं मुझको तो दिखता है इसमें कोई सनम अंगारों का अंबर सा लगता है मेरा सामने मेरी राहों में फूलों का रास्ता है मेरा सामने I like your beauty, I like your fashion. तुझ्यावर थांबून माझी नजर एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते घे एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते घे ఎన్ని మాయలో కథలెన్నో చెప్పారు కవితల్ని రాశారు కాలాలు దాటారు యుద్ధాలు చేశారు ప్రేమలో తప్పు లేదు ప్రేమలో కథలెన్నో చెప్పారు కవితల్ని రాశారు కాలాలు దాటారు యుద్ధాలు చేశారు ప్రేమలో తప్పు లేదు ప్రేమలో रोम रोम भाइयों सिस्टम ಧನ್ಯವಾದಗಳು. ಈ ಪುಟಾಣಿಗಳಿಗೆ ಕರುಣಾಕರ್ ಸಿಟಿ ಸಿಂಚನ ಇವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ತೆಲಿಕೆ ಬಂಜಿ ನಿಲಿಕೆ ಮತ್ತೆ ಮುಂದುವರಿಯಲಿದೆ. ಇದರ ನಡುವೆ ಮುದ್ರಾಡಿಯ ಕಲಾವಿದರಿಂದ ತಯಾರಾಗಿರುವಂತಹ ತುಳು ಪದ್ಯದ ಸಾಕ್ಷ್ಯಚಿತ್ರ ಕೂಡ ಬಿಡುಗಡೆ ನಡೀಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂಡ ಕಾರ್ಯಕ್ರಮದ ಕೊನೆಯವರೆಗೆ ನಿಂತು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕಾರ ಮಾಡಿರುವಂತಹ ಶ್ವೇತಾ ಭಂಡಾರಿ, ಅಮೃತ ಆರ್, ರಾಘವೇಂದ್ರ ನಾಯ್ಕ್ ಉಪ್ಪಳ, ಸುರೇಶ್ ಮದಗ ಹಾಗೂ ನಮ್ಮೊಂದಿಗೆ ಸಹಕರಿಸಿರುವಂತಹ ಪ್ರಶಾಂತ್ ಪೈ ಹಾಗೂ ನಮ್ಮೊಂದಿಗೆ ಸಹಕರಿಸಿರುವ ಎಲ್ಲ ಸಾಂಸ್ಕೃತಿಕ ತಂಡದ ಸದಸ್ಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಹಾಗೆ ನಮ್ಮೊಂದಿಗೆ ವಿಶೇಷವಾಗಿ ಸಹಕರಿಸಿದ ನಂದಿನಿ ಟೀಚರ್ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಮತ್ತೆ ನಾವು ತೆಲಿಕೆ ಬಂಜಿ ನಿಲಿಕೆ ಕಾರ್ಯಕ್ರಮದತ್ತ ಮುನ್ನಡೆತಾ ಇದ್ದೇವೆ. ರೆಡಿಯಾಲೆ ಬೆಸರಿನ ಮತ ತುಂಡುಲೇ ಟಕ ಟಕ ಬಲಿಪುಂಡು ಟೈಮಿಂಗ್ ತೂ ಒಂದು ಕೊಲ್ಲುಂಡನೆ ಮಸ್ಕಿರಿ 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 ಬೆಸರಿನ ಮತ ತುಂಡುಲೇ ಟಕ ಟಕ ಬಲಿಪುಂಡು ಟೈಮಿಂಗ್ ತೂ ಒಂದು ಕೊಲ್ಲುಂಡನೆ ಮಸ್ಕಿರಿ 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 ಒಂಜಿ ಊರದ ಅವಸ್ಥೆ ಓಟೆ ಮುಟ್ಟ ಎತ್ತಿನ ಬಂದ ನಮ್ಮ ಕನ್ನಡ ಶಾಲೆ ಸರ್ಕಾರಿ ಶಾಲೆ ಬಂದಾವೊಂದುಂಡು ಅಲ್ಪ ಇಂಗ್ಲಿಷ್ ಮೀಡಿಯಂ ಶಾಲೆ ತರೆದಿರ್ತೊಂದುಂಡು ಆತನ ನಮ್ಮ ಊರ್ದಾಕಲು ಪೂರ ಸೇರಿಯರು ನಮ್ಮ ಅಷ್ಟೇ ನಮ್ಮ ಕನ್ನಡದ ಜೋಕ್ಲೆ ಬಡದು ಒಂಜಿ ಟ್ಯೂಷನ್ ಸೆಂಟರ್ ಅಲ್ಲ ಶುರು ಮಲ್ಪಲೇನು ಅಂಚ ಊರ್ದಾಕಲ ಒತ್ತಾಯಡ ಒಂಜಿ ಟ್ಯೂಷನ್ ಸೆಂಟರ್ ಶುರು ಮಲ್ತಂಡು
ಶುರು ಮಲ್ಪುನಾಗ ಟ್ಯೂಷನ್ ಸೆಂಟರ್ ಅಡು ಒಂಜಿ 40-42 ಜೋಕುಳಿತ್ತ ಎನ್ನ ಸ್ಟ್ರಿಕ್ಟ್ ಪಾಠ ಕೇನ್ನೆ ಒರಿದಿತ್ತೆ ಕಾಲಿ ರಡ್ಡು ಒರಿದ ಆ ಒರಿನಾಂಡಲ ಸರಿ ಕಟ್ಟು ಕ್ಲಾಸ್ಗೆ ಬರ್ಪುಟ ಗಂಟೆ 10 ಅಂಡ್ ಒರಿಯಂಡಲ ಬೈದು ಒರಿ ಬೈದು ಬೇಜಾರಿಜ್ಜನ್ ದುಕ ಇನಿ ಏರ್ ಬರ್ಪೇರುದು ಓಡು ನೀನು ಕ್ಲಾಸಿಗೆ ಬರುವ ಟೈಮ್ ಇದುವಾ ಕ್ಲಾಸಿಗೆ ಬರುವ ಟೈಮ್ ಇದುವಾ ಬೇಗ ಆಯ್ತಾ ಆಮೇಲೆ ಬರ್ತೇನೆ ಗಂಟೆ 10 ಆಯ್ತು ಪುಣ್ಯಾತ್ಮ ಸ್ವಲ್ಪ ಬೇಗ ಬರ್ಬೇಕು ಅಂತ ಹೇಳಿದ್ದು ಅಮ್ಮಡ ಬಂಡೆ ಬೇಗ ಬಂಡವಳು ಮಾಸು ಮಾತ್ರ ಇಪ್ಪು ಗೊಬ್ಬರ ಇಲ್ಲ ಇದು ಮುಚ್ಚಳ ತೆಗೆದು ಕುಡಿ ಅಂತೆ ಮುಚ್ಚಳ ತೆಗೆದು ಕುಡಿ ನೀವು ಬಹಳ ಹುಷಾರಿದ್ದೀರಿ ಮುಚ್ಚಳ ತೆಗೆದು ಕುಡಿದ್ರೆ ನೀರು ಖಾಲಿ ಆಗುದಿಲ್ವಾ ಒಲ್ತು ಬರ್ಪೇಂಬಿ ಈಗ ಮಾರೆ ನಿನ್ನ ಯಾವಾಗಲೂ ನಿನ್ನೊಟ್ಟಿಗೆ ಬರ್ತಾಳಲ್ಲ ಅವಳು ಅದೆಲ್ಲಿ ಉಂಟ ಅದು ನಾನು ಮನೆಯಿಂದ ಬರುವಾಗ ಗೇಟ್ ವರೆಗೆ ಬಂತು ಮತ್ತೊಂದು ಕಲ್ಲು ಬಿಸಾಕಿದೆ ಹೋಯ್ತು ನೀನು ಯಾವ್ದ್ರ ಬಗ್ಗೆ ಮಾತಾಡುದು ನಮ್ಮ ಮನೆ ಬಗ್ಗೆ ನಾನೀಗ ಬೊಗ್ಗಿಯನ್ನು ಕೇಳಿದ್ನಾ ಬೊಗ್ಗಿಯನ್ನು ಕೇಳಿದ್ರು ಕೊಡುದಿಲ್ಲ ಇರುದೇ ಒಂದೇ ಬೊಗಳಿಕ್ಕೆ ಮತ್ತೆ ನೀವು ಮನೆಗೆ ಬರ್ತೀರಾ ಆಗಲ್ಲ ಮರೆ ನಿನ್ನೊಟ್ಟಿಗೆ ಅವಳು ಪಿಂಕಿ ಬರ್ತಾಳಲ್ಲ ಒಬ್ಳು ಪಿಂಕಿ ಅವಳು ಆ ಬೊಗ್ಗಿ ಮಗ್ಗಿ ಬರಲಿಲ್ಲಂತೆ ಮತ್ತೆ ಅವಳು ಶಾಲೆಯಲ್ಲಿ ಕೂತ್ಕೊಳ್ಳುವಾಗ ಅವಳು ಬೆಂಚಲ್ಲಿ ಒಂದು ಆಣಿ ಇತ್ತು ಆಣಿ ಅವಳ ಲಂಗಕ್ಕೆ ಇಲ್ಲಿ ಕಂತಿದೆ ಹೌದಾ ಲಂಗ ಹರಿದಿದೆ ಅದಕ್ಕೆ ಬೇರೆ ಲಂಗ ಹಾಕೊಂಡ್ ಬರ್ಲಿಕ್ಕೆ ಹೋಗಿದ್ದಾಳೆ ಎಲ್ಲಿಗೆ ಲಂಗ ಇಲ್ಲಿ ಹರಿದಿದ್ದು ಎಲ್ಲಿ ಅಲ್ಲಿ ಹರಿದದ್ದು ಅಲ್ಲಿಗೆ ಕಂತಿದೆ ಅಂತ ನಿಂಗೆ ಗೊತ್ತಾದ ಹೇಗೆ ನಾನು ನೋಡಿದೆ ಯಾಕೆಲ್ಲ ನೋಡ್ಬಹುದಾ ನಿಮಗೆ ಮತ್ತೆ ಅವಳು ಅಷ್ಟು ಜೋರಾಗಿ ಆಡ್ತಾ ಇದ್ಲು ಅದಕ್ಕೆ ನೋಡಿದ್ ನಾನು ನೀವೇ ಪಾಠದಲ್ಲಿ ಹೇಳಿದಿರಲ್ಲ ಬೇರೆಯವರ ನೋವಿಗೆ ನೀವು ಸ್ಪಂದನೆ ಕೊಡಬೇಕು ಮಕ್ಕಳೇ ಅಂತ ಅದು ನೋವಾಗಿದ್ದಲ್ಲ ಅದಕ್ಕೆ ನಾನು ಸ್ಪಂದನೆ ಕೊಟ್ಟಿದ್ದು ಯಾನ ಮುರಣೆ ಆಮೆ ಇಟ್ಟು ಜಾರ್ದು ಬರುದು ಎಂಕು ಸ್ಪಂದನೆ ಕೊರ್ಪು ನಕ್ಲು ಮುಳಿಗೇರು ಲೆಜ್ಜಾಂಡು ಇದೇ ಬಣ್ಣಗಿರಿನಲ್ಲಿ ಎತ್ತಂಬರ ಸಣ್ಣ ಗಡಿ ಜಾರು ಅವರಿಗೆ ಅಂತದ್ದೇನು ನಾಚಿಕೆ ಇರೋದಿಲ್ಲ ಅಪರೂಪಕ್ಕೆ ಮಾತ್ರ ಈಗ ಆಣಿ ತೆಗ್ದದ್ದು ನಾನೇ ಓ ದೇವರೇ ಈಗ ಮಾರೆ ಹಾಗೆಲ್ಲ ಹೋಗ್ಬಾರ್ದು ಹುಡುಗಿಯರ ಹತ್ರ ಎಲ್ಲ ಹಾಗೆ ಹೋಗ್ಬಾರ್ದು ಗೊತ್ತಾಯ್ತಲ್ಲ ನಾನು ಯಾವಾಗ್ಲೂ ಹೋಗ್ತೇನೆ ಅವಳಿಗೆ ಆಣಿಗೆ ಅಂತಿದ್ದಕ್ಕೆ ಹೋದಪ್ಪ ತಾಯಿಂಚ ಮಲ್ಪಿ ಮರ್ಯಾದೆ ಎಪ್ಪು ಏನಂತ ಸಾಲೆದ ಆಣಿಡ ನೋಡಿ ಎಂಡ ಬಂಡ ಈಗ ನೀನಾದ್ರೂ ಒಂದು 10ವರೆಗೆ ಮುಟ್ಟಿದ್ಯಲ್ಲ ಇನ್ನು ಅವಳು ಒಂದು 11:30 ಆಗ್ತದ ಅಂತ ಮುಟ್ಟುವಾಗ ನೋಡು ಅವಳು ಎಷ್ಟು ಗಂಟೆಗೆ ಬರ್ತಾಳೆ ನೋಡ್ಬೇಕೀಗ ಅವ ಓದ್ನ ಅಂತ ಮನೆಗೆ ಲಂಗ ಬೇರೆ ನೀನ್ ಇಲ್ಲಿ ಬಾ ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿ ನಿಲ್ಲು ಏನೊಂದು ಪತ್ರ ಇದು ನೀನು ಯಾಕೆ ಕ್ಲಾಸಿಗೆ ಬರುವಾಗ ಲೇಟ್ ಯಾಕೆ ಮಾರಾಯ್ತಿ ನೀನು ಅದು ನಾನು ಬೇಗ ಬಂದೆ ಮಾಸ್ಟ್ರೆ ಅದು ನನ್ನ ಗಾಡಿ ಭಯಂಕರ ಸ್ಲೋ ಮಾಸ್ಟ್ರೆ ನಿನ್ನ ಗಾಡಿ ಸ್ಲೋ ಅಲ್ಲ ಆಮ್ಲೆಟ್ ಗಾಡಿಯಲ್ಲಿ ಬಂದದ ನೀನು ಯಾವ ಗಾಡಿಯಲ್ಲಿ ಬಂದದ್ದು ಅದು ಇದು ಮಾಸ್ಟ್ರೆ ಲೋಡ್ ಲೋಲರ್ ಯಾವುದು ಲೋಡ್ ಲೋಲರ್ ನಾಲೈ ಮಾ ಗುರುಜಿ ಓಟೆ ಮಾ ಗುರುಡಿ ಆ ಲೇಸ್ ಕುರುಕುರೆ ಬರ ತಿಂಡ್ರೆ ಅನ್ಕ ಓಟಿ ಅವಳು ಹೇಳಿದ್ದು ಕೇಳಿದ್ಯಾ ಈಗ ಒಂದು ಹಾಗೆಲ್ಲ ಹೇಳುದು ಈಗ ದೀಪು ಅದಕ್ಕಂತ ನಾಲಗೆ ಮಗಚಲಿಕ್ಕೆ ಒಂದು ಬಜ್ಜೆ ಅಂತ ಸಿಗ್ತದೆ ಒಂದು ಬಜ್ಜೆ ಅಂತ ಗೋಳಿ ಬಜ್ಜೆ ಅಲ್ಲ ಇಷ್ಟುದ್ದದೊಂದು ಬಜ್ಜೆ ಅಷ್ಟು ಉದ್ದದ್ದಲ್ಲ ಇಷ್ಟು ಉರುಂಟುದು ಅದು ಹೋಟೆಲ್ನ ಬಜ್ಜೆ ಇದು ನಮ್ಮ ತುಳುನಾಡಿನ ಬಜ್ಜೆ ಒಂದು ಬೇರಿನಾಗೆ ಅದನ್ನು ನಾಲಗೆ ಗೀಗಿಗೆ ತಾಗಿಸ್ಬೇಕು ಆವಾಗ ನಮ್ಮ ನಾಲಗೆ ಇಲ್ಲ ನೀವು ಹೋಟ್ಲದ್ದು ಬಿಸಿ ಗೋಳಿ ಬಜ್ಜೆಯನ್ನು ಬಾಯಿಗೆ ಹಾಕೊಳ್ಳಿ ಅಂತೆ ನಾಳೆಗೆ ಹೇಗೆ ಬೇಕಾದ್ರೂ ಮಡಿಸ್ತದೆ ಹಾಗೆಲ್ಲ ಈ ಬಜೆಯನ್ನು ತಾಗಿಸಿದ್ರೆ ಈಗ ನೋಡು ನಂಗೆ ತಂದೆ ತಾಯಿ ಬಜೆ ತಾಗಿಸಿದ್ದಾರೆ ಹಾಗಾಗಿ ನನ್ನ ತಂದೆ ತಾಯಿನು ಗೋಳಿ ಬಜೆ ತಾಗಿಸಿದ್ದಾರೆ ನೀನು ಗೋಳಿ ಬಜೆಯನ್ನು ಬಿಟ್ಟು ಒಮ್ಮೆ ಅದುಂಟಲ್ಲ ಇವಳೆ ಬಜ್ಜೆ ಅಂತ ಸಿಗ್ತದೆ ಅದನ್ನು ನಾಲಗೆಗೆ ತಾಗಿಸಿದ್ರೆ ನಾಲಗೆ ಒಳ್ಳೆ ಮಡಚುತ್ತದೆ ಗೊತ್ತಾಯ್ತಾ ಅವಳಿಗೆ ಬಜ್ಜೆಯ ಇಷ್ಟು ದೊಡ್ಡದು ಬೇಕಾಗಿತ್ತು ನಾಲಗೆಗೆ ತಾಗಿಸ್ಲಿಕ್ಕೆ ಹೇಗೆ ಹೇಳಿದ್ದು ನೀನದು ಲೋಡ್ ಲೋಲರ್ ಹಾಗಲ್ಲ ನಾನು ಹೇಳುದು ನೋಡು ನನ್ನ ನಾಳೆಗೆ ಒಳ್ಳೆ ಹೊರಳಾಡ್ತದೆ ಆ ವಾಹನಕ್ಕೆ ಹೆಸರು ಲೋಡ್ ಲೋಳಲ್ ನಕ್ಕೆ ಅಂತ ಗುಜಿರಿ ಹೊಡಿಯಿರಿ ಲೋಡ್ ಲೋಳಲ್ ನೀವಿಬ್ರು ಬಾಯ್ಪಾಠ ಮಾಡ್ಕೊಂಡು ನಾಳೆ ಬನ್ನಿ ಹೋಗಿ ಬನ್ನಾಗ ಸರಿ ಬಣ್ಣದಿತ್ತೆ ಮುಕ್ಳಿಗೆ ಪಂಡು ದೊಡ್ಡ ಅಣ್ಣ ನಾಲ ಇಲ್ಲ ಕೆಟ್ಟು ಸನ್ನಿ ಮೇಲೆ ನಕ್ಳು ನೀನು ಇಷ್ಟು ಬಜ್ಜೆ ಸಿಗ್ತದೆ ಮಾತಾಡ್ಬೇಡ ನೀನು
ನೀನು ಕರೆಕ್ಟ್ ಶಾಲೆಗೆ ಬರ್ಬೇಕು, ಬೇಗ ಬರ್ಬೇಕು ಆಯ್ತಾ? ನಾನು ಬೇಗ ಬಂದೆ ಮಾಸ್ಟ್ರೆ, ಶಾಲೆ ಗೇಟಿನವರೆಗೆ ಬೇಗ ಬಂದೆ. ಮತ್ತೆ ಯಾಕೆ ಸ್ಲೋ ಆದ್ದು? ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಮಾಸ್ಟ್ರೆ, ಏನಂತ? ಶಾಲಾ ವಠಾರ ನಿಧಾನವಾಗಿ ಚಲಿಸಿ. ಹೆಂಚಿನ ಓಟೆ ಮಟ್ಟ ಅವಸ್ಥೆ. ಅದು ನಮಗೆ ಬೋರ್ಡ್ ಹಾಕುದಲ್ಲ, ನನಗಲ್ಲ, ಅದು ನಮ್ಮಂತವರಿಗಲ್ಲ. ಅದು ಕೆಲವು ಕಾರು ಬಸ್ಸಿನವರು ಮುಂಕು ಮುಸುಂಟು ಇಲ್ಲದೆ ಸೈಂಕ ಸುಯಿಂಕ ಅಂತ ಹೋಗ್ತಾರೆ, ಅದಕ್ಕೋಸ್ಕರ ಬೋರ್ಡ್ ಹಾಕು. ಇಲ್ಲ ಇಲ್ಲ ಸುಳ್ಳು. ಮತ್ತೆ ದೊಡ್ಡ ದೊಡ್ಡ ಹೆಣ್ಮಕ್ಳಿರೋ ಕಾಲೇಜಿನ ಹತ್ರ ಬೋರ್ಡೇ ಇಲ್ಲ. ಅದು ಕರೆಕ್ಟ್, ಅದು ಕರೆಕ್ಟ್. ಯಾಕೆಂದ್ರೆ ಹೆಣ್ಮಕ್ಕಳ ಕಾಲೇಜ್ ಹತ್ರ ಬೋರ್ಡ್ ಹಾಕುವ ಪ್ರಶ್ನೆ ಬರುವುದಿಲ್ಲ. ಅಲ್ಲಿಗೆ ಮುಟ್ಟುವಾಗ ಕೆಲವು ಗಾಡಿಗಳು ತನ್ನಷ್ಟಕ್ಕೆ ಸ್ಲೋ ಆಗ್ತದೆ, ಇನ್ನು ಕೆಲವು ಗಾಡಿಗಳು ತನ್ನಷ್ಟಕ್ಕೆ ಬಂದು ಬೀಳ್ತದೆ. ಹಾಗಾದ್ರೆ ನಿಮ್ಮ ಬೈಕು ಬಂದು ಬಿದ್ದಿದೆ? ನಾನು ದೊಡ್ಡವನಾಗುವಾಗ ನನ್ನ ಬೈಕು ಬಂದು ಬಿದ್ದಿತ್ತಲ್ಲ? ಬಿದ್ದಿತ್ತು, ನಿನಗೆ ಸೇರಡು ಬಿದ್ದಿತ್ತು. ನೀನು ಮರಳುಗಟ್ಟದಲ್ಲ, ನೀನು ನಿನ್ನೆ ಯಾಕೆ ಕ್ಲಾಸಿಗೆ ಬರಲಿಲ್ಲ? ನಿನ್ನೆ ಬಂದಿದ್ಯಾ ನೀನು? ನಿನ್ನೆ ಅಲ್ವಾ ಅದು? ನಿನ್ನೆ ಇವಳು ಒಬ್ಬಳಿದ್ದದ್ದು, ಇವಳಿಗೆ ಮಾತ್ರ ನಾನು ಪಾಠ ಮಾಡಿ, ನೀನ್ ಯಾಕೆ ಕ್ಲಾಸಿಗೆ ಬರಲಿಲ್ಲ? ನಿನ್ನೆ ನನ್ನ ಅಕ್ಕ ಮರಿ ಹಾಕಿದ್ದು. ಎಂತ ಮರೆ ಅಕ್ಕ ಮರಿ ಹಾಕ್ಲಿಕ್ಕೆ? ಅಕ್ಕ ಏನು ಬೆಕ್ಕ? ಸಣ್ಣ ಮರಿ ಹಾಕಿದ್ದು. ಆಗಲ್ಲ, ಮರಿ ಹಾಕಿದ್ದು ಅಂತ ಹೇಳ್ಬಾರ್ದು, ಅಕ್ಕ ಹೆತ್ತದ್ದು. ಇನ್ನಾಗೆ ಆಗ್ಬಾರ್ದು. ಆಯ್ತು, ಭಾವನ ಹತ್ರ ಹೇಳ್ತೇನೆ. ಶಾಲೆಗೆ ರಜೆ ಮಾಡ್ಬಾರ್ದು ಅಂತ ಹೇಳಿದ್ದ. ಶಾಲೆಗೆ ಇನ್ನು ಬರೋ ವರ್ಷವೇ ಗಡಿ ಗಡಿ ಹೆಂಚಿನ ಕಂಜಿ ಬಾಜಾವು ಅಕ್ಕ ಹುಚ್ಚನ ಹೆಂಚಿನ ಅನ್ಪಿ. ಈಗ ನಾನು ಇನ್ನು ನಾನು ಭಯಂಕರ ಸ್ಟ್ರಿಕ್ಟ್, ನಾನು ಗೊತ್ತಾಯ್ತಲ್ಲ. ಪರಂಪರ ಅಲ್ಲ ಮರೆ, ಪಾಠದಲ್ಲಿ ನಾನು ಸ್ಟ್ರಿಕ್ಟ್. ಈಗ ನಾನು ನಿಮಗೆ ಒಂದು ಚರ್ಮುರಿ ಮಾಡಿ ಕೊಡ್ತೇನೆ. ಈಗ ಚರ್ಮುರಿಯಾ? ನನಗೆ ಖಾರಗಮ್ಮಿ, ನನಗೆ ಮೊಟ್ಟೆ ಹಾಕಿ. ನಾನೆಂತ ಶಾರದೋತ್ಸವದಲ್ಲಿ ನಾನು ಚರ್ಮುರಿ ಅಂಗಡಿ ಇಟ್ಟಿದ್ದೇನ? ಯಾರಿಗೊತ್ತು? ಹಾಗೆಲ್ಲ ಹೇಳಿದ್ದು. ಅವ್ರು ಇವತ್ತು ಮೊಟ್ಟೆ ಇಟ್ಟಿಲ್ಲ ಅವರು. ಹೌದಾ? ಹಾಗೆಲ್ಲ ಹೇಳಿದ್ದು. ವಿಷಯ ಅಂತ ಹೇಳಿದ್ರೆ ನಮ್ಮ ಕ್ಲಾಸ್ ಅಲ್ಲಿ ಕನ್ನಡ, ಇಂಗ್ಲಿಷ್, ಲೆಕ್ಕ, ಗಣಿತ ಮತ್ತೆ ಗಣಿತ ಅದೆಲ್ಲ ಉಂಟು. ನಿಮಗೆ ಬೇರೆ ಬೇರೆ ಹೇಳಿಕೊಟ್ರೆ ನಿಮ್ಮ ಮಂಡೆಗೆ ಹೋಗುದಿಲ್ಲಲ್ಲ. ಬೇರೆ ಬೇರೆ ಹೇಳಿಕೊಡ್ಲಿಕ್ಕೆ ನಿಮಗೂ ಗೊತ್ತಿಲ್ಲ, ನಂಗೆ ಗೊತ್ತುಂಟು. ಚರ್ಮುರಿ ತರ ಹೇಳಿಕೊಡ್ತೀನಿ. ನಾಳೆ ಪರೀಕ್ಷೆ ಬರುವಾಗ ನಾನು ನಿನ್ನೆ ಓದಿದ್ದು ಸಮಾಜ, ಇವತ್ತು ಬಂದದ್ದು ವಿಜ್ಞಾನ ಅಂತ ಗೆಬ್ಬಟ್ಟುದು. ನಿಮ್ಗೆ ಒಂದು ಮಿಕ್ಸ್ ಮಾಡಿ ಕೊಡುದು. ಈಗ ಮೊದಲಿಗೆ ನಾನು ನಿನ್ನಲ್ಲಿ ಕೇಳುದು, ಲೆಕ್ಕ ಉಂಟು, ಲೆಕ್ಕ. ಈಗ 2 + 2 4, 4 4 8, 8 8 16. ಹಾಗಾದರೆ 3475 + 7930 ಎಷ್ಟು? ಮುದ್ರಾಡಿ ಹಿಡಿದು ಹಂದಾಡಿ ಬೈರಿ ನೀವು ಡೋಂಗಿ. ನೀವು ಸುಲಭದಕ್ಕೆಲ್ಲ ನೀವೇ ಉತ್ತರ ಕೊಟ್ಟು ಕಷ್ಟದನ್ನೆಲ್ಲ ನಮಗೆ ಕೇಳುದಾ? ನೀವು ಬರುವಾಗ ಕಲ್ತು ಬರ್ಬೇಕು. ಅವ ನಮ್ಮನ್ನು ನಂಬಿ ಬರುದು, ಅವ್ರು ಗೊತ್ತಿಲ್ಲ. ಅವ್ರಿಗೆ ನಂಗೆ ಗೊತ್ತುಂಟು. ಮತ್ತೆ ಗೊತ್ತಿದ್ರೆ ಹೇಳ್ಬೋದಲ್ಲ. ನಿಂಗೆ ಗೊತ್ತುಂಟ, ನಾನು ಕಷ್ಟ ಮಾಡುದಲ್ವಾ? ನಾವೀಗ ಶುರು ಮಾಡುದಲ್ಲ, ಸುಲಭ ನಮಗೆ ಕೊಡ್ಬೇಕು. ಆಯ್ತು, ಅದು ಬಿಡು. ಈಗ 2 ರಿಂದ 2 ತೆಗೆದರೆ ಎಷ್ಟು? 2 ರಿಂದ ಅಂತದೆಲ್ಲ ಕೇಳ್ಬೇಕಪ್ಪ. 2 ರಿಂದ 2 ತೆಗಿಯೋದು. 2 ರಿಂದ 2 ತೆಗಿಯೋದಾದ್ರೆ ಮತ್ತೆ ಅಲ್ಲಿ ಇಡುದು ಯಾಕೆ? ಅಲ್ಲ, ಜಾಸ್ತಿ ಇದ್ರೆ ತೆಗೀರಪ್ಪ. ಇರುದೇ 2 ಅಂತೆ, ಮತ್ತೆ ಅದನ್ನ ತೆಗಿಯುದಂತೆ. ನಿಮಗೆ ಬೇರೆ ಕೆಲಸ ಇಲ್ವಾ? ಪಾಠ ಮಾರಾಯ. ಪಾಠ ಆದ್ರೆ ಏನು, ಲೆಕ್ಕದ ಯಾಕೆ 2 ಇಡುದು? ಈಗ ನಿನ್ನಲ್ಲಿ ನಾನು ಕೇಳುದು, ಈಗ ನನ್ನ ಕೈಯಲ್ಲಿ ಒಂದು ಪ್ಲೇಟ್ ಉಂಟು. ಎಲ್ಲಿ ಉಂಟು? ಪ್ಲೇಟ್ ಉಂಟು ಅಂತ ನೆನೆಸ್ಬೇಕು. ಆ ಪ್ಲೇಟ್ ಅಲ್ಲಿ 2 ಇಡ್ಲಿ ಉಂಟು. ಇಡ್ಲಿ ಉಂಟು ಅಂತ ನೆನೆಸ್ಬೇಕು. ಇಡ್ಲಿ ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ? ಆಯ್ತು, ನೆನೆಸಿ ನನಗೆ ಬೇಡ. ಈಗ ನಾನು ಆ 2 ಇಡ್ಲಿಯನ್ನು ತಿಂತೇನೆ. ತಿಂದಿದ್ದು ಬಾತೆ. ಹಾಗಾದರೆ ಪ್ಲೇಟ್ ಅಲ್ಲಿ ಏನು ಉಳಿಯಿತು? ಚಟ್ನಿ ಉಳಿಯಿತು. ನಿಂಗೆ ಚಟ್ನಿಯಲ್ಲಿಂದ ಬಂದದ್ದು? ಚಟ್ನಿ ಉಂಟು ಅಂತ ನೆನೆಸಬೇಕು. ನಾವು ಅಷ್ಟು ಗಟ್ಟಿಯ ಪ್ಲೇಟ್ ಅನ್ನು ನೆನೆಸಿದ್ದೇವೆ ಅಂತ ನಿಮ್ಗೊಂದು ಅರ್ಧ ಗಡಿ ತಾರೈತ ಚಟ್ನಿ ನೆನೆಸ್ಲಿಕ್ಕೆ ಆಗುದಿಲ್ಲ. ಬೇಕಾದ್ರೆ ನೆನೆಸಿ ನಮ್ಗಿಂತ. ಮೂಲು ಯಾನು ಮಾಸ್ಟ ತಾಯೇ ಮಾಸ್ಟ ಹಿಂಗ್ ಕೊಂಜಿಲ್ಲ ಅಂದಾಜ. ಈಗ ಮಾರೆ ನೀನು ಕರೆಕ್ಟ್ ಕಲಿಬೇಕು. ನೀನು ಗೊತ್ತಾಯ್ತಲ್ಲ, ನೀನ್ ಎಂತ ಈಗ ಮಂಗನಾಗೆ ಮಾಡುದು. ನಾನು ಕರೆಕ್ಟ್ ಕಲಿತಾ ಇದ್ದೇನೆ ಅಂತ ನಾನು ನೆನೆಸ್ತೇನೆ. ಈಗ ನಿನ್ನಲ್ಲಿ ನಾನು ನಿನ್ನೆ ಒಂದು ಪದ್ಯ ಹೇಳಲಿಕ್ಕೆ ಇದು ಕಲ್ತುಕೊಂಡು ಬರ್ಲಿಕ್ಕೆ ಹೇಳಿದೆ. ನೋಡ, ಕಲ್ತುಕೊಂಡು ಬಂದಿದ್ಯಾ? ಹೇಳು. ನಾಯಿ ಮರಿ ತಿಂಡಿ ಬೇಕೆ. ಸಬಾಸ್. ನಾಯಿ ಮರಿ ತಿಂಡಿ ಬೇಕೆ. ನೋಡ ಅವಳನ್ನು ನೋಡಿ ಕಲಿ. ಅವಳನ್ನು ನೋಡಿ ಕಲಿತೆ. ಕಳೆದ ವರ್ಷ ಬಯಲಾಗಿದ್ದು ಅಲ್ಲೇನು ತೂಪನ ಜಂಬರ್ನ ಹಾಗೆ ನೋಡ್ಲಿಕ್ಕೆ ಹೇಳಿದಲ್ಲ, ಅವಳ ಪ್ರತಿಭೆಯನ್ನು ನೋಡು. ಒಂದು ಕಲೆ, ನಿನ್ನಲ್ಲಿ ಒಂದು ಕಲೆ ಉಂಟಾ? ಕಲೆ ಉಂಟು. ಯಾವುದು? ಆ ಕಲೆ ಎಲ್ಲ ಮಾರಾಯ, ಪ್ರತಿಭೆ. ನೀನು ಹೇಳಮ್ಮ, ನೀನು ಹೇಳು. ನಾಯಿ ಮರಿ ತಿಂಡಿ ಬೇಕೆ. ನಿನ್ನ ನಾಯಿ ಮರಿ ಮುಂದೆ ಹೋಗುದಿಲ್ವಾ? ನಾಯಿ ಮರಿ ತಿಂಡಿ ಬೇಕು ಅಂತ
ಹೊಡಿತೇನೀಗ ನಾನು ನಾಯಿ ಮರಿಯಲ್ಲ ನಾನು ನಾಯಿ ಮರಿ ಅಂತ ನೆನೆಸ್ಬೇಕು. ನೆನೆಸಿದ ಕೂಡಲೇ ಅನ್ಬೇಕು ಅಂತ ಉಂಟಾ? ಯಾನ್ ರಾಜಿದೀದು ಒಡೆಗಾಂಡಲ ಪೋಟ ಅಂತ ಸುಮ್ಮನಿಲ್ಲ. ನಿನ್ನಲ್ಲಿ ನಾನು ಕೇಳುದು. ನಿನ್ನಲ್ಲಿ ನೀನೊಂದು ದನದ ಬಗ್ಗೆ ಒಂದು 4 ಪ್ರಬಂಧ ಬರ್ಕೊಂಡು ಹೇಳಿದ್ದೇನೆ. ಅದೀಗ ನೀನು ದನದ್ದು ಹೇಳು. ನೀನು ಅದಲ್ಲ, ನೀನು ದನದ್ದು ಹೇಳುದಿಲ್ಲ ನೀನು. ಆಯ್ತು, ನಿನ್ನಲ್ಲಿ ಆಡಿನ ಬಗ್ಗೆ ಹೇಳು. ಆಡಿನ ಬಗ್ಗೆ ಕಾನೂನುಂಟು. ಈ ಗವರ್ಮೆಂಟ್ ದಾಖಲೆ ಕಾನೂನು ಮಲ್ತು ಜೋಕ್ಲೆಗೆ ಹಾಕದ್ಲಕ್ಕ ಮಲ್ತು ಮಾಡಿ ಬಂಗೋಡ್ಗೆ ಕೂಡ ಹಾಕೋನಿಗೆ ನೀನ್ ಹೇಳು. ಇಲ್ಲತ್ರ ಬೀಳ್ತದೆ. ಇವತ್ತು ಸರಿ ಕೊಡುದು. ನನಗೆ ಸಹ ಕಾನೂನು ಉಂಟು. ನಿಂಗೆಂತ ಕಾನೂನು? ಅದು ಕಾನೂನು. ಬೇಗ ಹೇಳು, ಬೇಗ. ಆಡು ಆಡು ಒಂದು ಸಾಕು ಪ್ರಾಣಿ. ಆಡು ನಮಗೆ ಹಾಲು ಕೊಡುತ್ತದೆ. ಆಡಿನ ಅಪ್ಪೆ ನಮಗೆ ಹಾಲು ಕೊಡುತ್ತದೆ. ಆಡಿನ ಅಜ್ಜಿ ನಮಗೆ ಹಾಲು ಕೊಡುತ್ತದೆ. ಅಜ್ಜಿ ಹತ್ರ ಇದ್ರೆ ಕೊಡ್ತದೆ. ಆಡಿನ ಅಪ್ಪ ನಮಗೆ ಹಾಲು ಕೊಡುತ್ತದೆ. ಆಡಿನ ಅಪ್ಪ ಎಲ್ಲಿಂದಲ್ಲ ಹಾಲು ಕೊಡುದು? ಆಡಿನ ಅಪ್ಪ ಮೂತ್ರ ಕೊಡುದ? ಆಡಿನ ಅಪ್ಪನ ಹತ್ರ ಹೋಗುವಾಗ ದೊಡ್ಡ ಕೊಡಪಣ್ಣೆ ಇಟ್ಕೊಂಡು ಹೋಗು, ತುಂಬಾ ಸಿಗ್ತದೆ, ಸ್ನಾನಕ್ಕೂ ಆಗ್ತದೆ ಅದು. ಆಡಿನ ಅಪ್ಪ ನಮಗೆ ಮೂತ್ರ ಕೊಡುತ್ತದೆ. ಪಣ್ಣೊಂದು ಸೀದಾ ಬೋಪುಣ್ಣ ಕಡಿಜಿನ. ಈಗ ನೀನು ದನದ ಬಗ್ಗೆ ಹೇಳಂತೆ. ದನದ ಬಗ್ಗೆ ಹೇಳು. ದನ ಒಂದು ಸಾಕು ಪ್ರಾಣಿ. ಅದು ನಮಗೆ ಹಾಲು ಕೊಡ್ತದೆ. ಬೇಕಾದ್ರೆ ಬನ್ನಿ. ಅದು ಎಲ್ಲರಿಗೂ ಗೊತ್ತುಂಟು ಮಾರ. ಮತ್ತೆ ನಮ್ಮ ದನ ಕಪ್ಪಾದ್ರೆ ಅದು ಬಿಳಿ ಹಾಲು ಕೊಡ್ತದೆ. ಹೌದಾ? ಬೇಕಾದ್ರೆ ಬನ್ನಿ. ಅದು ಎಲ್ಲ ದನ ಬಿಳಿ ಹಾಲೆ ಕೊಡುದು. ಅದು ಗೊತ್ತಿಲ್ಲ ನಮ್ಗೆ. ಬಿಳಿ ಹಾಲು ಕೊಡ್ತದೆ. ಮತ್ತೆ ನಮ್ಮ ಜನಕ್ಕೆ 4 ಕಾಲಿದೆ, 2 ಕೊಂಬಿದೆ, ಇನ್ನೊಂದು ಬಾಲ ಇದೆ. ಬಾಲದಿಂದ ಪತ ಅಂಬಿ ಆಗ್ತದೆ. ಹೌದು, ನಮ್ಮ ಪೆತ್ತ ಅಂಬಿ ಆಗ್ತದೆ. ನಾನು ಅಂಬಿಯನ್ನು ಕೇಳಿದ್ನ? ನೀವು ಅಂಬಿಯನ್ನು ಕೇಳದಿದ್ರೆ ಅದೇನು ದಮ್ಮಗಟ್ಟಿ ನಿಲ್ಲುವುದಿಲ್ಲ, ಅದು ಅಂಬಿ ಆಗ್ತದೆ. ನೀನು ನಮ್ಮ ಮನೆಯ ಬಗ್ಗೆ ಹೇಳು. ನಿಮ್ಮ ಮನೆಗೆ ಒಮ್ಮೆ ಆದ್ರೂ ಕರೆದಿದ್ದೀರಾ? ನಿಮ್ಮ ಮನೆಗೆ ನಾನು ಬಂದಿದ್ದೇನಾ? ನಾನು ನಿಮ್ಮ ಮನೆ ಕಟ್ಟಿದ ಮೇಸ್ತ್ರಿಯಾ? ನನ್ನ ಮನೆ ಅಲ್ಲ, ನಿನ್ನ ಮನೆ. ನನ್ನ ಮನೆ. ನಿನ್ನ ಮನೆ ಬಗ್ಗೆ. ನನ್ನ ಮನೆ ಒಂದು ಸುಂದರವಾದ ಮನೆ. ಸುಂದರಣ್ಣನ ಮನೆ ಅಲ್ಲವ ನಿನ್ನ ಮನೆ? ಬಡ್ಡಿ ಸುಂದರವನ್ನಲ್ಲ, ಸುಂದರ. ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂಚದಲ್ಲ ಪೊರ್ಲುಂಡು. ಸುಂದರವಾದ ಮನೆ. ಮತ್ತೆ ನಮ್ಮ ಮನೆ ಎದುರುಗಡೆ ಒಂದು ಬಾಗಿಲಿದೆ. ಹೌದು, ನಾವು ಅದರಲ್ಲೇ ಒಳಗೋಗುದು. ಅಲ್ಲ, ನಾವು ಹಂಚು ತೆಗ್ದಲ್ಲ ಹೋಗುದು. ಮೇರ್ನ ಕಳ್ಳುವ ಬುದ್ಧಿಯ ಮಾತು ಕಳ್ವಿ. ಮಧ್ಯದಲ್ಲಿ ಬಾಗಿಲಿರುವಾಗ ಯಾಕೆ ಹಂಚು ತೆಗೆದು ಆರುದು? ನೀನೊಮ್ಮೆ ಹೇಳೊಮ್ಮೆ. ಮತ್ತೆ ಬಾಗಿಲಿನ ಆ ಕಡೆ ಈ ಕಡೆ ನಾವು ಕಿಟಕಿಗಳಿದೆ. ಅದು ಮತ್ತೆ ಕಳ್ಳರೆಲ್ಲ ಬರ್ತಾರಲ್ಲ, ಅಲ್ಲ ಕಳ್ಳರೆಲ್ಲ ಬರ್ತಾರಲ್ಲ, ಕಳ್ಳರೆಲ್ಲ ಬರೋ ನೋಡುವಾಗಲ್ಲ. ಮತ್ತೆ ನಮ್ಮ ಮನೆಯ ಹಿಂದೆ ಒಂದು ಹಟ್ಟಿ ಇದೆ. ಆ ಹಟ್ಟಿಯಲ್ಲಿ ನಮ್ಮ ದನ ಇದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ 4 ಕಾಲಿದೆ, ಹಿಂದೆ ಒಂದು ಬಾಲ ಇದೆ, ಬಾಲದಿಂದ ಪದ ಅಂಬಿ ಆಗ್ತದೆ. ನೀನೊಮ್ಮೆ ಕರೆಂಟ್ ಕಂಬದ ಬಗ್ಗೆ ಹೇಳಂತೆ. ಕರೆಂಟ್ ಕಂಬದ ಬಗ್ಗೆ ಹೇಳು. ಕರೆಂಟ್ ಕಂಬ ಒಂದು ಉದ್ದವಾದ ಕಂಬ. ಅದಕ್ಕೆ ಆ ಕಡೆ ಈ ಕಡೆ ವೈರ್ಗಳಿರ್ತದೆ. ಆ ವೈರ್ನಲ್ಲಿ ಸ್ವಿಂಕ ಕರೆಂಟ್ ಪಾಸ್ ಆಗ್ತದೆ. ಮತ್ತೆ ಕರೆಂಟ್ ಪಾಸ್ ಆಗ್ತದೆ. ಕರೆಂಟ್ ಬೋಂಡು ಬರಡೆ ನೀನು ಬೇಗ ಮುಗಿಸೊಮ್ಮೆ. ಕರೆಂಟ್ ಪಾಸ್ ಆಗ್ತದೆ. ಮತ್ತೆ ನಾವು ಆ ಕರೆಂಟ್ ಕಂಬದ ಬುಡಕ್ಕೆ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ 4 ಕಾಲಿದೆ, ಇನ್ನೊಂದು ಬಾಲ ಇದೆ, ಬಾಲದಿಂದ ಪತ ಅಂಬಿ ಆಗ್ತದೆ. ಸನ್ನಿ ಮೀರ್ನಾಗ ಪೆತ್ತ ತಿಕ್ಕೇರಲ್ಲಿ ತೂಕ. ಇಲ್ಲಿಪ್ಪ ನೀನು ವಿಮಾನದ ಬಗ್ಗೆ ಹೇಳು. ತೂಕ ಪೆತ್ತ ತಿಕ್ಕುನು ಅಂತ. ವಿಮಾನದ ಬಗ್ಗೆ ಹೇಳು. ವಿಮಾನ ಒಂದು ದೊಡ್ಡವಾದ ವಾಹನ. ಅದು ನಮ್ಮ ಮನೆಯ ಮೇಲಿಂದ ಹಾರಾಡ್ತದೆ. ನಾವು ಮತ್ತೆ ಅಂಗಳದಲ್ಲಿ ನಿಂತು ನಾವು ಹೀಗೆ ನೋಡುವಾಗ ಅದರಲ್ಲೆಲ್ಲ ತುಂಬಾ ಲೈಟ್ ಎಲ್ಲ ಉರಿತದೆ. ಮತ್ತೆ ನಾವು ವಿಮಾನದಲ್ಲಿ ಕೂತು ನಾವು ಹೀಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ನಿಂತಿರ್ತದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ 4 ಕಾಲಿದೆ, ಇನ್ನೊಂದು ಬಾಲ ಇದೆ, ಬಾಲದಿಂದ ಪದ ಅಂಬಿ ಹೋಗ್ತದೆ. ನಿಂಗೆ ದನವನ್ನು ಬಿಡ್ಲಿಕ್ಕೆ ಆಗುದಿಲ್ವಾ ಮಾರಾಯ? ದನವನ್ನು ಬಿಡ್ಲಿಕ್ಕೆ ಆಗುದಿಲ್ವಾ? ದನವನ್ನು ಬಿಡಬಾರದು. ದನ ಅಂದ್ರೆ ನಮ್ಮ ಅಮ್ಮನಿಗೆ ಸಮಾನ. ನಾವು ಸಣ್ಣ ಮಗುವಾಗಿದ್ದಾಗ ಅಮ್ಮನ ಎದೆ ಹಾಲು ಕೊಡೋದು ಬದುಕ್ತೇವೆ. ಆದ್ರೆ ದೊಡ್ಡವರಾಗಬೇಕಾದ್ರೆ ಅದು ಸಾಧ್ಯ ಆಗ್ತದ?
ಆ ನಮ್ಮ ಅಮ್ಮನ ಸ್ಥಾನದಲ್ಲಿ ನಮ್ಮ ದನ ನಿಲ್ಲೋದಿಲ್ವಾ? ಅದು ಹಾಲು ಕೊಡೋದಿಲ್ವ? ಅಮ್ಮನ ಸ್ಥಾನದಲ್ಲಿ ನಿಂತು ಹಾಗಾದರೆ ಅಮ್ಮ ಮತ್ತು ದನ ಒಂದೇ ಅಲ್ವಾ? ದನವನ್ನು ಬಿಡಬಾರ್ದು, ಬಿಡುವವರು ಸಾಕಬಾರ್ದು. ಏನಪ್ಪ ತೋಟದ ಬೇರೆ ಬರ್ಬಿನಾರೆ ಸಾವು ಅನ್ಬಿನ ತೊಟ್ಟೆಯಲ್ಲೆಲ್ಲ ಹುಲ್ಲೆಲ್ಲ ತಗೊಂಬಂದು ಸಾಕಬೇಕು, ಬಿಡಬಾರ್ದು. ನೀನು ಅದು ಟೆಂಪೋದಲ್ಲೆಲ್ಲ ಹಾಕಿ ತಗೊಂಡು ಹೋಗ್ತಾರೆ. ಆಯ್ತಾಯ್ತಾಯ್ತು, ಒಳ್ಳೆ ಒಳ್ಳೆ ವಿಷಯ. ಒಮ್ಮೊಮ್ಮೆ ಕರೆಕ್ಟ್ ಎಲ್ಲ ಗೊತ್ತುಂಟ ಅವನಿಗೆ, ಇಲ್ಲ ಒಮ್ಮೊಮ್ಮೆ ಮಂಗನಾಗೆ ಮಾಡುದ. ಈಗ ನಿನ್ನಲ್ಲಿ ನಾನೊಂದು ಚಿತ್ರ ಮಾಡಿ ತರಲಿಕ್ಕೆ ಹೇಳಿದ್ದೇನೆ. ಚಿತ್ರ? ಯಾವ ಚಿತ್ರ? ನಾಯಿ ಮಾಂಸವನ್ನು ತಿನ್ನುವ ಚಿತ್ರ ಮಾಡಿದ್ಯಾ? ಅಯ್ಯೋ, ನಿನ್ನೆ ಅಕ್ಕ ಮರಿ ಹಾಕಿದಲ್ಲ, ಮನೆಯಲ್ಲಿ ಉಂಟು. ಅಲ್ಲ, ಅಕ್ಕ ಎತ್ತದಲ್ಲ, ಮನೆಯಲ್ಲಿ ಉಂಟು. ನಿನ್ನಲ್ಲಿ ಮನೆಯಲ್ಲಿ ಇಡ್ಲಿಕ್ಕೆ ನಾನು ನಾಳೆ ತರ್ತೇನೆ. ಬೇಡ, ಈಗ ಒಂದು ಚಿತ್ರ ಮಾಡು. ಈಗ ಯಾಕೆ ಬೇಕು? ಈಗ ನಾಯಿ ಮಾಂಸ ತಿನ್ನುದಾದ್ರೆ ಈಗ ಬಿಡಿಸಿದ್ರೆ ಮತ್ತೆ ಮಾಂಸ ಜಾಸ್ತಿ ಬೇಕಾಗ್ತದೆ. ಬೇಡ, ನಾನು ತರ್ತೇನೆ ಈಗ. ಎರಡೆರಡು ನಾಯಿ ಸಾಕಬೇಕಲ್ಲ. ಬೇಡ, ನೀನೀಗ ನಾಯಿ ಮಾಂಸವನ್ನು ತಿನ್ನುವ ಚಿತ್ರ ಬೇಗ ಮಾಡು. ಅಷ್ಟರೊಳಗೆ ಇವಳಿಗೆ ಒಂದು ಪ್ರಶ್ನೆ ಕೇಳ್ತೇನೆ, ಬೇಗ ರಪ ಮಾಡ್ಬೇಕು. ಈಗ ನಿನ್ನಲ್ಲಿ ನೀರಿನಲ್ಲಿ ಜೀವಿಸುವ 5 ಜೀವಿಗಳ ಹೆಸರೇನು? ಕಪ್ಪೆ, ಕರೆಕ್ಟ್. ಕಪ್ಪೆ ಅಪ್ಪೆ, ಕಪ್ಪೆ ಸಿದ್ಯಪ್ಪೆ, ಕಪ್ಪೆ ನೀಲಿಯಪ್ಪೆ, ಕಪ್ಪೆ ಚಿಕ್ಕಪ್ಪೆ. ಕಪ್ಪೆದ ಮಾಮಿ ಮಿನೇರಾಟಿದೆ. ಎಂತ ನೀನು ಕಪ್ಪೆ ಇಡೀ ಕುಟುಂಬವನ್ನು ತರ್ತೀಯ ನೀನು? ಕರೆಕ್ಟ್ ಹೇಳ್ಬೇಕು, ಗೊತ್ತಾಯ್ತಲ್ಲ? ನೀನು ಯಾಕೆ ಮಾರಾಯ್ತಿ ಇಷ್ಟು ದೊಡ್ಡ ಸರ್ರವನ್ನು ಇಟ್ಟುಕೊಂಡು ಬರ್ತೀಯಲ್ಲ? ಮಂಡೆಯಲ್ಲಿ ಏನಾದ್ರೂ ಸ್ವಲ್ಪ ಬೇಕು. ನೀವು ಇಷ್ಟು ಸಾಪಿರ ಸರ್ರವನ್ನು ಇಟ್ಕೊಂಡು ಬರ್ತೀರಲ್ಲ, ನಿಮ್ಮ ಮಂಡೆಯಲ್ಲಿ ಎಂತ ಉಂಟು? ಒಂಜಿ ಮಾಸ್ಟರ್ ಸ್ಟೂಡೆಂಟ್ಗೆ ಎನ್ನ ಪ್ರಶ್ನೆ. ನಿಮ್ಮ ಮಂಡೆಯಲ್ಲಿ ಎಂತಾದ್ರೂ ಇದ್ರೆ ನಾವು ಪಾಸ್ ಆಗ್ತಿದ್ದೇವಲ್ಲ. ಅದೇ ಕ್ಲಾಸಲ್ಲಿ 4 ವರ್ಷ ಇರ್ತಿರ್ಲಿಲ್ಲ. ನಿಂಗೆ ಬೀಳ್ತದೆ ಇನ್ನು, ಗೊತ್ತ? ನೀನೆಲ್ಲಿದ್ಯಾ? ಚಿತ್ರ ಮಾಡಿದ್ಯಾ? ಚಿತ್ರ ಆಯ್ತು, ಮನೆಯಲ್ಲಿ ನೋಡಿ. ಈಗ ಪಾಠ ಮಾಡಿ. ಬೇಡ, ನಂಗೆ ಇವತ್ತು ನೋಡ್ಬೇಕು. ಈಗ ಪಾಠ ಮಾಡಿ. ಬೇಡ. ನಾಯಿ ಮಾಂಸವನ್ನು ತಿನ್ನುವ ಚಿತ್ರ. ನಾಯಿ ಮಾಂಸ ಎಲ್ಲಿಂಟು? ನಾಯಿ ಮಾಂಸವನ್ನು ತಿನ್ನುವ ಚಿತ್ರ. ಇದರಲ್ಲಿ ಮಾಂಸ ಎಲ್ಲಿ ಉಂಟಾ? ಮಾಂಸವನ್ನು ನಾಯಿ ತಿಂದಿದೆ. ನಾಯಿಯಲ್ಲಿ ಉಂಟಾ? ಮಾಂಸ ತಿಂದ ಮೇಲೆ ನಾಯಿಯಲ್ಲಿ ನಿಲ್ತದ? ಅದು ಪಕ್ಕದ ಮನೆಗೆ ಹೋಗಿದೆ. ಅದು ನಾನು ಮನೆಯಲ್ಲಿ ದೊಡ್ಡ ನಾಯಿ ಬಿಡಿಸಿದ್ದೇನೆ. ಅವರು ಇಷ್ಟು ಸಣ್ಣ ಪೇಪರಲ್ಲಿ ಅದರಲ್ಲಿ ಬಾಲವೇ ಹಿಡಿಯುವುದಿಲ್ಲ, ನಾಯಿಯಲ್ಲಿ ಹಿಡಿತದೆ. ನೀನು ಯಾಕೆ ಮಾರೆ ಈ ರೀತಿ ಮಾಡ್ತಿ? ಎನ್ನ ನಾಯಿಗೆ ನಾನೇ ಸ್ವಯಜ್ಜ. ಹಾಗೆಲ್ಲ ಈಗ ಮಾರೆ ಒಂದು ಜೀವನದಲ್ಲಿ ಒಂದು ಉದ್ಧಾರ ಹಾಕ್ಬೇಕು ಮಾರೆ, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಈಗ ಎಷ್ಟು ಜನ ಒಂದು ಸಾಧನೆ ಮಾಡಿ ಎಷ್ಟೊಂದು ಹೆಸರು ತಗೊಂಡಿದ್ದಾರೆ. ಹೌದು, ಅವರೆಲ್ಲ ದೊಡ್ಡ ದೊಡ್ಡ ಹೆಸರು ತಗೊಂಡಿದ್ದಾರೆ. ಅವರಿಗೆ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿದ್ದಾರೆ. ನಮ್ಮ ಕರ್ಮ ನೀವು ಸಿಕ್ಕಿದ್ದು. ಕಲ್ಪಂದ್ರೆ ಅಕಲ ತಪ್ಪು ಅನ್ಬಿಟ್ಟಿರು. ನಮ್ದು ಪಂಡದವರನ್ನ ಮಾಸ್ಟರ್ಗೆ ಮಾಡೋದಿಲ್ಲ. ನಿಂಗೆ ಬರೋ ದಾಯ ಶಾಲೆಗೆ ನಿಂಗೆ ಶಾಲೆಗೆ ಯಾಕೆ ಬರುದು ಮಾರೆ? ನಿಂಗೆ ಎಲ್ಲಿಯಾದ್ರೂ ಒಂದು ಅಲ್ಲಿ ಮೈದಾನದಲ್ಲಿ ಭಜಂಟ್ ಎಕ್ಲಿಕ್ಕೆ ಏನು ನಿಂಗೆ? ಭಜಂಟ್ರಿ ನಾವು ಬೆತ್ತವನ್ನು ಹೊರಗಡೆ ಬಿಡುದಿಲ್ಲ. ಮತ್ತೆ ಭಜಂಟ್ ಯಾರ್ದು? ನಿಮ್ಮ ಮಾಸ್ಟರ್ಗೆ ನೇರ್ಪುಣಿ ಬಂಡ. ಈಗ ಮಾರೆ ಹಾಗಲ್ಲ. ಈಗ ನೋಡು, ಒಂದು ಸಾಧನೆ ಮಾಡಿದವರಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೆಲ್ಲ ಕಲ್ತದ್ದು ಹೇಗೆ ಗೊತ್ತಾ? ಅವರು ನಿಮ್ಮಾಗಿ ಈಗಿನ ಒಂದು ಸೌಲಭ್ಯದಲ್ಲಿ ಕಲ್ತವರಲ್ಲ. ಲೈಟ್ ಕಂಬದ ಕೆಳಗೆ ಕೂತ್ಕೊಂಡು ಲೈಟ್ ಕಂಬದ ಬೆಳಕಿನಲ್ಲಿ ಅವರು ಕಲ್ತು ದೊಡ್ಡ ಸಾಧನೆ ಮಾಡಿದವರು. ಲೈಟ್ ಕಂಬದ ಬೆಳಕಿನಲ್ಲಿ ಸಾಧನೆ ಮಾಡಿದವರು ಕಲ್ತು. ಅದು ಎಂತ ಸಾಧನೆ ಅದು? ಮತ್ತೆ ಎಂತ? ನಾನು ಇದ್ದಿದ್ದೆ ಅವ್ರಿಗೆ ಹೇಳ್ತಿದ್ದೆ. ನಾನು ಏನಂತ ಹೇಳ್ತಿದ್ದೆ? ಎಂತ ಯಾಕೆ ಲೈಟ್ ಕಂಬದಲ್ಲೆಲ್ಲ ಅಲ್ಲೆಲ್ಲ ಓದಬೇಕು? ಮತ್ತೆ ನೋಡಿ ಮಾಸ್ಟರ್, ನಾವು ಈಗ 4 ಗಂಟೆಗೆ ನಮಗೆ ಶಾಲೆ ಬಿಡ್ತದೆ. 4 ಗಂಟೆಗೆ ಶಾಲೆ 4 ಗಂಟೆ 4:15ಗೆ ಮನೆಗೆ ಸೇರಿದ್ರೆ ಒಂದು 6 ಗಂಟೆ ಮೊದಲೇ ನಮಗೆ ಓದಿ ಮುಗಿಸಬಹುದಲ್ಲ? ನೀವು ಅಲ್ಲಿ ಕತ್ತಲಾಗುವ ತನಕ ಅದು ಆ ಲೈಟ್ ಕಂಬದ ಅಡಿಯಲ್ಲಿ ಹೋಗಿ ಓದಬೇಕಾ? ಒಟ್ಟಾರೆ ಮಾತೇರ್ನಾಗ ಇಲ್ಲಿ ಬಾ ನಿನ್ನಲ್ಲಿ ನಾನು ಕೇಳುದು ಅದಕ್ಕೆ ಕರೆಕ್ಟ್ ಉತ್ತರ ಕೊಡದಿರ ಬೀಳ್ತದೆ ನಿಂಗೆ ಇವತ್ತು. ಆಯ್ತಾ? ಬೀಳ್ತದೆ. ಮಹಾತ್ಮ ಗಾಂಧಿ ಅಂದ್ರೆ ಯಾರು? ಮಹಾತ್ಮ ಗಾಂಧಿ ಮುದ್ರಾಡಿ. ನೀನು ಮುದ್ರಾಡಿಗೆ ಎಲ್ಲಿ ಗೊತ್ತು? ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಯಾರು? ಸುಭಾಷ್ ನನ್ನ ಕ್ಲಾಸಲ್ಲಿ ಇರ್ಲಿಲ್ಲ, ಸುರೇಶ್ ಆಯ್ತಾ. ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ ಸುಮಿತ್ರನಮ್ಮ. ಸುಮಿತ್ರನ ವಿಷಯ ಮಾತಾಡ್ಬಾರ್ದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂದ್ರೆ ಯಾರು? ಡ್ಯಾನ್ಸ್ ರಾಣಿ ಲಕ್ಷ್ಮೀ. ಝಾನ್ಸಿ ರಾಣಿ. ಮತ್ತೆ ನೀವೆಲ್ಲ ಯಾಕೆ ಮಾರೆಯ ಶಾಲೆಗೆ ಬರುದು? ಅದು ಬರೋ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ. ಮತ್ತೆ ಯಾಕೆ ನೀವು ಕ್ಲಾಸಿಗೆ ಬರುದು? ನೀವು ಸೋಮವಾರ ಎಲ್ಲ ಹತ್ರ. ಹಾಗಾದ್ರೆ ನಮ್ಮ ಮಂಜುನಾಥ್ ಪೂಜಾರಿ ಯಾರು? ಮಂಜುನಾಥ್ ಪೂಜಾರಿ ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ. ಆದರ್ಶ ಯಾರು? ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ. ನವನೀತಿ ಯಾರು? ಗೊತ್ತಿಲ್ಲ. ಸುಖೇಶ್ ಯಾರು? ಗೊತ್ತಿಲ್ಲ. ನನ್ನ ದೋಷಗಳದ್ದು ನಿಮ್ಗೆ ಗೊತ್ತಿಲ್ಲ, ಮತ್ತೆ ನಿಮ್ಮ ದೋಷಗಳೆಲ್ಲ ನನಗೆ ಗೊತ್ತಿರ್ತದ? ಈ ಮಹಾತ್ಮ ಗಾಂಧಿಪುರ ಎನ್ನ ಫ್ರೆಂಡ್ ಏನು ಗೊತ್ತು? ಅಗೆಲು ಒಬ್ಬ ನೀರತ್ತ. ಈಗ ಮಾರೆ, ಇದು ಎಲ್ಲರಿಗೂ ಗೊತ್ತಿರುವಂತ ಪ್ರಶ್ನೆ. ಇದಕ್ಕೆ ನೀನು ಉತ್ತರ ಹೇಳಲೇಬೇಕು. ನಮ್ಮ ರಾಷ್ಟ್ರ ಪಕ್ಷಿ ಯಾವ್ದಾ? ನಮ್ಮ ರಾಷ್ಟ್ರ ಪಕ್ಷಿ ಕಾಗೆ.
ರಾಜ್ಯಪಕ್ಷಿ ಅಲ್ಲ, ರಾಜ್ಯಪಕ್ಷಿ ಅಲ್ಲ, ಜಿಲ್ಲಾ ಪಕ್ಷಿ, ಜಿಲ್ಲಾ ಪಕ್ಷಿ ಅಲ್ಲ. ಕಕ್ಕಿನ ಕಿರೋಡಿ ಯಾವ್ದು ಇವತ್ತಿನ ಅವು ಅಲ್ಲ, ಪಂಚಾಯತ್ ಪಕ್ಷಿ, ಪಂಚಾಯತ್ ಪಕ್ಷಿ, ಪಂಚಾಯತ್ ಪಕ್ಷಿ. ಅಬ್ಬ ಅಮಾಸೆಗೊರ ಬರ್ಕೊಂಡವು ಕಾಗೆ ನಮ್ಮ ಪಂಚಾಯತ್ ಪಕ್ಷಿ ಗೊತ್ತಾಯ್ತಲ್ಲ. ಹಾಗಾದ್ರೆ ನಮ್ಮ ರಾಷ್ಟ್ರ ಮೃಗ ಯಾವುದು? ಮಂಗ. ಯಾವುದು? ಮಂಗ. ಮಂಗ ನನ್ನ ತೋರಿಸಿದ ಮಂಗ ಒಂದು ಮಂಗಿದೆ ಮಂಗ ಸಿಮ್ ಸಿಮ್ ಸಿಮ್. ಯಾವ ಸಿಮ್ಮು? ಯಾವ ಸಿಮ್ಮು? ಸಿಂಹ ಮಾರಾಯ. ಸಿಂಹ. ಮತ್ತೆ ನೀನು ಸಿಮ್ಮು ಸಿಮ್ಮು ಅಂತ ಹೇಳಿದ್ರೆ ಆಗ್ತದ? ಸುಮ್ಮನೆ ಇಲ್ಲದ್ರೆ ನೀವು ಈಗ ಮಾರ ನೀನು ಹಾಗೆಲ್ಲ ಆಗ್ಬಾರ್ದು. ಒಂದು ಒಳ್ಳೆ ವಿದ್ಯಾರ್ಥಿ ಆಗ್ಬೇಕು. ಒಂದು ಸಂಶಯ ಹಾಗೆ ಅನ್ನೋದು ಇದ್ರೆ ಕೇಳಿ ತಿಳ್ಕೊಳ್ಬೇಕು. ಸಂಶಯ ಉಂಟು, ಸಂಶಯ ಉಂಟು ನೋಡು ಅಂತ ಅಂತ ಹಾಗೆ ಆಗ್ಬೇಕು. ಏನು ಸಂಶಯ ನಿಂದು? ಏನು ಸಂಶಯ? ಮಾಸ್ಟರ್ ಯಾರಂದೇ ಸಂಶಯ ಅಲ್ಲ, ನನಗೆ ಸಂಶಯ ಉಂಟು. ನನಗೊಂದು ಅಕ್ಷರ ಬರೀಲಿಕ್ಕೆ ಆಗುದು, ವಾಕ್ಯ ಬರೀಲಿಕ್ಕೆ ಆಗುದಿಲ್ಲ. ಒಬ್ಬ ರೈತನು ತನ್ನ ಹೊಲದಲ್ಲಿ ಎತ್ತುಗಳನ್ನು ಉಳುತ್ತಿದ್ದನು. ಆಗ ಎತ್ತುಗಳಲ್ಲಿ ಈ ರೀತಿ ಹೇಳುತ್ತಿದ್ದನು. ಲಾಸ್ಟ್ ಇಂದ ಹೇಳಂತೆ. ಲಾಸ್ಟ್ ಅದು ಈ ರೀತಿ ಹೇಳುತ್ತಿದ್ದಾನು. ಈ ರೀತಿ ಹೇಳು ಅದೆಲ್ಲ ಬರಲಿಕ್ಕೆ ಆಗುದಿಲ್ಲ. ಸಾಯಿ ಮುಗಿಲ್ಲ. ನನ್ನ ಹತ್ರ ಉಂಟು, ನನ್ನ ಪೆನ್ನಲ್ಲಿ ಸಾಯಿ ಉಂಟು. ಬಡಿತಾರೆ ನಿಂಗೆ ಈಗ ಮಂಡ ಸಮ ಇಲ್ಲದವಣೆ. ಅದನ್ನೆಲ್ಲ ಬರೀಲಿಕ್ಕೆ ಆಗ್ತದನ? ಮತ್ತೆ ಹೇಳಿಕ್ಕೆ ಆಗ್ತದೆ ಅಂತ ಬರೀಲಿಕ್ಕೆ ಆಗುದಿಲ್ಲ. ಈಗನೇ ದೀಪು ಅದು ಕೆಲವು ಅಕ್ಷರವನ್ನುಂಟಲ್ಲ, ಕೆಲವು ಪದಗಳನ್ನೆಲ್ಲ ಹೇಳಲಿಕ್ಕೆ ಮಾತ್ರ, ಅದನ್ನು ಬರೀಲಿಕ್ಕಿಲ್ಲ. ಆಯ್ತು, ಅದನ್ನು ತಿಳ್ಕೊಳ್ಬೇಕು. ಬೇರೆ ಏನಾದ್ರೂ ಡೌಟ್ ಸಂಶಯಗಳಿಂದ ಸಂಶಯ ಉಂಟು. ಇನ್ನೊಂದು ಸಂಶಯದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ಅದು ಒಳ್ಳೆದಾಯ್ತು. ಯಾಕೆಂದ್ರೆ ಅಧ್ಯಾಪಕರ ಭವಿಷ್ಯದ ಬಗ್ಗೆ ಆಲೋಚಿಸುವಂತ ವಿದ್ಯಾರ್ಥಿ ನೀನೊಬ್ಬನ ಇದ್ರೆ ಸಮಾಜ ಸುಧಾರಣೆ ಆಗ್ತದೆ. ಹೇಳು ಹೇಳು. ಬೇರೆ ಎಂತ ಇಲ್ಲ. ಅದು ಮತ್ತೆ ಅದು ನಿಮ್ಮ ಸಣ್ಣ ಮಗಳ ಫೋನ್ ನಂಬರ್ ಕೊನೆಗೆ 678 789. ನಾನು 678 ಮಾಡುದು, ಅದು ಅವಳು ಸಿಗುದೇ ಇಲ್ಲ. ಈಗ ಸಿಗ್ತಾಳೆ. ಓ ಭಾಷೆ ತೆಲಿಕೆ ಬಂದಿಲಿಕ್ಕೆ ಮತ್ತೆ ಮುಂದುವರಿಯಲಿದೆ. ಅದರ ನಡುವೆ ನಮ್ಮ ಮುದ್ರಾಡಿಯ ಕಲಾವಿದರ ಸಾಕ್ಷ್ಯಚಿತ್ರ ಪ್ರದರ್ಶನಗೊಳ್ಳಲಿದೆ. ಇದರ ಬಗ್ಗೆ ಕಿರು ವಿವರಣೆ ನೀಡಲಿಕ್ಕಿದ್ದಾರೆ ರಚಿತಾ ಕುಲಾಲ್ ಕಬ್ಬಿನಾಲೆ. ಅದರ ನಡುವೆ ಒಂದು ಸಣ್ಣ ಪ್ರಕಟಣೆ ಇದೆ. ಸದ್ಭಕ್ತರಲ್ಲಿ ವಿನಂತಿ. ಶಾರದಾ ದೇವಿಗೆ ಒಪ್ಪಿಸಿದ 2 ಸೀರೆ ವೇದಿಕೆಯಲ್ಲಿ ಏಲಂ ಹಾಕಲಾಗುವುದು. ಶಾರದಾ ದೇವಿಗೆ ಇಂದು ಒಪ್ಪಿಸಿದ 2 ಸೀರೆಗಳನ್ನು ಏಲಂ ಹಾಕಲಾಗುವುದು. ಅದನ್ನು ಪಡೆಯಲಿಚ್ಛಿಸುವವರು ದಯವಿಟ್ಟು ರೂಪಾಯಿ 3,000 ಆರಂಭಿಕ ಮೊತ್ತದೊಂದಿಗೆ ಸಮಿತಿಯ ಸದಸ್ಯರಲ್ಲಿ ತಿಳಿಸಿ ಅದನ್ನು ಪಡೆಯಬಹುದು. ಒಂದು ಸೀರೆ ಶಾರದಾ ಮಾತೆಗೆ ಉಡಿಸಿದ ಸೀರೆ, ಇದರ ಮೌಲ್ಯ 3,100 ರು. ಇನ್ನೊಂದು ಸೀರೆ ದೇವಿಯ ಪೂಜೆಗೆ ಇರಿಸಿದ ಸೀರೆ, ಇದರ ಮೌಲ್ಯ 2,500 ರು ಇಟ್ಟಿದ್ದೇವೆ. ಈ ಸೀರೆಯನ್ನು ಪಡೆದುಕೊಳ್ಳಲು ಮಹಿಳೆಯರಿಗೆ ಅವಕಾಶ ಇದೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ಶಾರದಾ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಸೀರೆಯನ್ನು ವಿಸರ್ಜನಾ ಪೂಜೆಯ ನಂತರ ದೇವಿಯ ಮುಂಭಾಗದಲ್ಲಿ ಪ್ರಸಾದ ರೂಪವಾಗಿ ತೆಗೆದುಕೊಂಡು ಶಾರದಾ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತೇವೆ. ಯಾರಾದರೂ ಸೀರೆಯನ್ನು ಪಡೆಯಲಿಚ್ಛಿಸುವವರು ಇಲ್ಲಿ ಹೆಸರನ್ನು ನೋಂದಾಯಿಸಬಹುದು. ರಚಿತಾ ಅವರು ಸಾಕ್ಷ್ಯಚಿತ್ರದ ಬಗ್ಗೆ ವಿವರಣೆ ನೀಡಲಿಕ್ಕಿದ್ದಾರೆ. ಮುಂದಿನ ಕಾರ್ಯಕ್ರಮ ನಿರೂಪಣೆ ರಚಿತಾ ಕುಲಾಲ್ ಕಬ್ಬಿನಾಲೆ. ಸುರುತ್ತಾದು ಎಂಕಲ ನೊಪ್ಪು ನಾಟಕಡು ಪಟ್ಟದಯಗಲ ನಟ್ಟುನ ಸ್ಥಿತಿ ಬರುಯ ಪನ್ಪಿನ ಪದ್ಯನು ಬರಿತಿನ ಅಂಚನೆ ನಟನೆ ಮಲ್ತಿನ ಮಂಗಲ್ಪಾಡಿ ಸೋಮನಾಥ ಶೆಟ್ಟಿ ಇನಿ ನಮ್ಮ ವೇದಿಕೆಡು ಉಲ್ಲೆರು ಮೆರಿಗ ಮಾತೇರ್ನ ಪರವಾದ ಕೃತಜ್ಞತೆ ಪನೊಂದುಲ್ಲೆ. ತುಳುನಾಡು ಒಂಜಿ ಗಾದೆ ಉಂಡು, ನರಮಾನಿಗ ಕಷ್ಟ ಬರಂದೆ ಬೊಕ್ಕ ಕಷ್ಟ ಮರಕ್ ಬರ್ಪುಂಡ ಪಂದ್.
ಓಮಯಲ ಬುಡದಿ ಕಮಲಲ ತೀರಿ ಬೊಕ್ಕ ಅಕ್ಲಿನ ಮಗೆ ವಿಶ್ವನಾಥೆಲ ಆಯನ ಮಗೆ ಕಣ್ಣು ತೋಜಂದಿನ ಸುಂದರೆಲ್ಲ ಜೀವನ ಮಲ್ಪರೆ ಆವಂದೆ ನಟ್ಟುನ ಸ್ಥಿತಿಗೆ ಬರ್ಪೆರು ಅಕುಲು ಇಲ್ಲರ್ದು ಕಾಂಡೆ ಲಕ್ಕದು ನಟ್ಟೆರೆ ಊರೂರು ತಿರ್ಗುವೆರು ಪೇಟೆ ಅಂಗಡಿ ಅಂಗಡಿ ಸುತ್ತುವೆರು ಒಂಜಿ ದಿನ ಆ ಊರುದ ಮಲ್ಲ ಆಸ್ತಿವಂತೆರಾಯಿನ ವಾಮನೆರ್ನ ಇಲ್ಲಡು ಬತ್ತದು ಬಡವು ತಡೆಯರೆ ಆವಂದೆ ಒಣಸಕ್ಕೆ ಎನ್ನುವೆರು ಅಲ್ಪ ಮೊಕಲಿಗೂ ವಾನ ಮುನಿದ ಒಣಸಿ ತಿಕ್ಕೊಂಡು ಬಂದು ನಿಕುಲೆ ಅಂದಾಜು ಮಲ್ಪುಲೆ ನುಪ್ಪುದಂತಿನ ವಾಮನೆರು ದಾನೇದು ಪೋಯರು ವಿಶ್ವನಾಥೆಲ ಸುಂದರೆಲ ದಾಯ ಇತ್ತೆಲ ನಟ್ಟೊಂದು ತಿರ್ಗುವೆರು ಪಂದು ಪರದಡು ತೂಯರ ಉಲ್ಲರು ಮುದ್ರಾಡಿ ಶಾಲೆದ ಹಳೆ ವಿದ್ಯಾರ್ಥಿ ಸಂಘದ ಮದ್ಮೆದ ಇಲ್ಲಿ ನಾಟಕ ಮಲ್ತಿನ ಕಲಾವಿದರ್ನ ತಂಡದ ಕುಲು ತೂಲೆ ನುಪ್ಪು ಪನ್ಪಿನ ಪುದರ್ದ ತುಳು ಆಲ್ಬಮ್ ಸಾಂಗ್ ದೃಶ್ಯನು ಪರದೆಡು. ಬಂಗಾರು ಸಿರಿ ಸತ್ವದ ಹುಲ್ಲುದ ಸ್ಥಾನವೊಂದು ದೈವ ಶಕ್ತಿ ನಂಬಿಕೆಡೆ ನಂಗೊಡು ಮರಿನಿರ ಪಟ್ಟದಯ ದಿನ ನಟ್ಟುನ ಸ್ಥಿತಿ ಬರು ನರಮಾನಿ ದೇವಿರಿ ಪಂಪಿನ ಒಂದೊಂದು ನಮ್ಮನುಯ ನರಮಾನಿ
ಗಿಲನ ಮತ್ತಾದಾಯ ಗಿಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ಬೇರೆ ಪಂಪಿನ ಒಂದೊಂದು ನಮ್ದು ನರಮಾನಿ ಪೊರ್ಲುದ ಒಂಜಿ ಸಾಕ್ಷ್ಯಚಿತ್ರ ಪ್ರದರ್ಶನ ಮಲ್ತಿನ ನಮ್ಮ ಮುದ್ರಾಡಿ ಶಾಲೆದ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಅಂಚನೆ ಮದಿಮೆದ ಇಲ್ಲಡು ನಾಟಕಡು ಅಭಿನಯ ಮಲ್ತಿನ ಮಾತ ಕಲಾವಿದರೆಗ್ಲ ಅಂಚನೆ ಉಂದೆತ್ತ ನಿರ್ಮಾಣ ಮಲ್ತಿನ ರಮ್ಯಾಕಾಂತಿ ಮೇಡಮ್ ಅಂಚನೆ ನಿರ್ದೇಶನ ಮಲ್ತಿನ ಬಾಲಚಂದ್ರ ಮುದ್ರಾಡಿ ಮೇರೆಗೆ ಮಸ್ತ್ ಮಸ್ತ್ ಉಡಲ್ ದಿಂಜಿನ ಅಭಿನಂದನೆಯನ್ನು ಪಣೊಂದು ದುಂಬುಗಳ ನಿಗಲ್ನ ಪ್ರಯತ್ನ ಇಂಚನೆ ಇಪ್ಪಡು ಬಂದು ಮಾತ ಈ ಸಾಕ್ಷ್ಯಚಿತ್ರಡು ಭಾಗವಹಿಸಿನ ಅಭಿನಯ ಮಲ್ತಿನ ಮಾತ ಸದಸ್ಯರು ವೇದಿಕೆಯ ಮಿತ್ತು ಬತ್ತದು ಒಂಜಿ ಗೌರವ ಸ್ಮರಣಿಕೆ ಗೆತನಡು ಪಂಡದು ವಿನಂತಿ ಮಲ್ತೊಂದುಲ್ಲ. ನುಪ್ಪು ಮುದ್ರಾಡಿ ಶಾಲೆಯ ಹಳೆ ವಿದ್ಯಾರ್ಥಿಗಳ ತಂಡ ಬಹಳ ಮನೋಜ್ಞವಾದ ಸಾಕ್ಷ್ಯಚಿತ್ರವನ್ನೊಂದನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಈ ಬಾರಿ ಅವರಿಂದ ಒಂದು ನಾಟಕ ಪ್ರದರ್ಶನಗೊಳ್ಳಬೇಕು ಅಂತ ಸಾರ್ವಜನಿಕ ಶಾರದೋತ್ಸವ ಸಮಿತಿಯ ಸದಸ್ಯರ ಅಭಿಲಾಷೆಯಾಗಿತ್ತು. ಆದರೆ ಎಲ್ಲರೂ ಅವರವರ ಕಾರ್ಯದಲ್ಲಿ ತುಂಬ ಕಾರ್ಯತತ್ಪರರಾಗಿರೋದರಿಂದ ಅವರಿಗೆ ಅದು ಸಾಧ್ಯ ಆಗದೆ ಹೋದರೂ ಒಂದು ಅತ್ಯುತ್ತಮವಾದ ಇದನ್ನ ರಚನೆ ಮಾಡಿರುವವರು ಗೌರವಾನ್ವಿತ ಸೋಮನಾಥ ಶೆಟ್ಟಿಯವರು. ಅವರ ಒಂದು ರಚನೆ, ಬಾಲಚಂದ್ರ ಅವರ ನಿರ್ದೇಶನ ನಮಗನಿಸ್ತದೆ ಬಲೆ ತೆಲಿಪುಗ ಇಂಥ ಕಂಟೆಸ್ಟ್ಗಳಲ್ಲಿ ಭಾಗವಹಿಸುವಂಥ ಪ್ರತಿಭಾನ್ವಿತ ಕಲಾವಿದರು ನಮ್ಮ ಮುದ್ರಾಡಿಯಲ್ಲಿ ಖಂಡಿತ ಇದ್ದಾರೆ. ಅವರೊಂದು ಕೋಆರ್ಡಿನೇಷನ್ ಮಾಡಿಕೊಂಡ್ರೆ ಒಂದು ಅತ್ಯುತ್ತಮವಾದ ತಂಡವನ್ನು ಕಟ್ಟಿಕೊಂಡು ಎಲ್ಲಿ ಬೇಕಾದರೂ ಪ್ರದರ್ಶನವನ್ನು ನೀಡಬಹುದು. ಯಾವ ನುರಿತ ಕಲಾವಿದರಿಗೂ ಕಮ್ಮಿ ಇಲ್ಲದ ರೀತಿಯಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿದ ನುಪ್ಪು ತಂಡದ ಎಲ್ಲ ಸದಸ್ಯರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಏತ್ ಕಾಕತಾಳಿಯ ಬಡ್ಡ ನಮ್ಮ ನೊಟ್ಟುಡಿನಿ ಆ ಪದ್ಯ ರಚನೆ ಮಲ್ತಿನ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಮೇರ್ಲ ಉಪಸ್ಥಿತರುಲ್ಲೇರು. ಮಾತರೆಗಳ ನಮಸ್ಕಾರ. ಒಂದು ಪಟ್ಟದಾಯಗಳ ನಟ್ಟುನ ಸ್ಥಿತಿ ಬರೆಯುವ ಪದ್ಯ ಒಂದು ಯಾನೆ ಬರೆದು ಯಾನೆ ಪಂತಿನಿ ಹೆಂಗ್ ಗೊತ್ತಿಜ್ಜಾಂಡು ಈ ಮುದ್ರಾಡಿದ ಈ ಶಾರದೋತ್ಸವಡು ಯಾನು ಪಂಡಿ ನಂಚಿನ ಪದನು ಅವಿನ ರೀಕ್ರಿಯೇಟ್ ಮಲ್ತದೆ ಎಡಿಟ್ ಮಲ್ತದೆ ಈತ ಜನತೆ ಎದುರು ಪ್ರದರ್ಶನ ಮಲ್ಪುವಿರಿಂದ ಆ ಪ್ರದರ್ಶನ ಮಲ್ತಿನ ಮಾತ ಕಲಾವಿದರಿಗೆಲ್ಲ ಯಾನು ಸೊಲ್ಮೆನು ಸಂದಾಯ್ತ ಮಲ್ತಂದುಲ್ಲೆ ಶಾರದೋತ್ಸವ ಸಮಿತಿದ ಮಾತೆರೆಗ್ಲ ಅಂಚನೆ ಅಭಿನಯ ಮಲ್ತಿನ ಎಡಿಟ್ ಮಲ್ತಿನ ಮಾತೆರೆಗ್ಲ ಮೇರೆ ಎನ್ನ ಊರ್ದಾರು ಮಂಗಲ್ಪಾಡಿದಾರು ಈಡೆ ಬನ್ನಾಗ ಈ ವಿಷಯ ಪಂಡಿರ್ ಮಸ್ತ್ ಖುಷಿ ಅಂಡು ಅಂಚದು ನನ್ನ ದುಂಬುಗಳ ನಿಕ್ಲು ಆಶೀರ್ವಾದ ಪ್ರೋತ್ಸಾಹ ಏಪಲ್ ಇಂಚನೆ ಇಪ್ಪಡು ಬಂದು ಪ್ರಾರ್ಥನೆ ಮಲ್ತಂದುಲ್ಲೆ. ಥ್ಯಾಂಕ್ ಯು. ಈ ಒಂದು ಸಾಕ್ಷ್ಯಚಿತ್ರವನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಿ ಎಲ್ಲರ ಜನಮೆಚ್ಚುಗೆಗೆ ಪಡೆದಂತಹ ಈ ಸಾಕ್ಷ್ಯಚಿತ್ರದ
ಏನು ನಿರ್ಮಾಪಕರು ಮತ್ತು ಕಲಾವಿದರಿಗೆ ಶಾರದೋತ್ಸವದ ಪರವಾಗಿ ನಾವು ಅತ್ಯಂತ ವಿನಯಪೂರ್ವಕವಾದಂಥ ಒಂದು ಅಭಿನಂದನೆ ಸಲ್ಲಿಸ್ತೇವೆ ಅಂತೇಳಿ ನಾನು. ಅದೇ ರೀತಿ ಇವತ್ತು ಹಾಸ್ಯ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ದೀಪಕ್ ರೈ ಪಾಣಾಜೆ ಮತ್ತು ಅವರ ತಂಡದವರನ್ನು, ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತಹ ಮಂಜುನಾಥ್ ಪೂಜಾರಿಯವರು ಮತ್ತು ಪದಾಧಿಕಾರಿಗಳು ಅವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ದೀಪಕ್ ರೈ ಪಾಣಾಜೆ ಅವರ ತಂಡದವರು ಮುದ್ರಾಡಿ ಶಾರದೋತ್ಸವ 2025ರ ಸದವಸರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಬಹಳ ಉತ್ತಮ ರೀತಿಯಲ್ಲಿ ಈ ಒಂದು ಹಾಸ್ಯ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿದ್ದಾರೆ. ಆಗಮಿಸಿದಂತಹ ಎಲ್ಲ ಸದ್ಭಕ್ತರ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ಸಮಾರಂಭದಲ್ಲಿ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ ಪೂಜಾರಿಯವರು ಅವರನ್ನು ಗೌರವಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಇನ್ನಷ್ಟು ಕಡೆಗಳಲ್ಲಿ ಇಂತಹ ಹಾಸ್ಯ ಕಾರ್ಯಕ್ರಮವನ್ನು ನಡೆಸಿಕೊಳ್ಳತಕ್ಕಂತಹ ಶಕ್ತಿಯನ್ನು ಶಾರದಾ ಮಾತೆಯು ಅನುಗ್ರಹಿಸಲಿ ಎಂಬುದಾಗಿ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವರ ತಂಡಕ್ಕೆ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಶಾರದಾ ಮಾತೆಯ ವಿಸರ್ಜನಾ ಪೂಜೆಯ ನಂತರ ಶಾರದಾ ಮಾತೆಗೆ ಒಪ್ಪಿಸಿದಂತಹ ಒಂದು ಸೀರೆ ಹಾಗೆ ಶಾರದಾ ಮಾತೆಗೆ ಉಡಿಸಿದ ಒಂದು ಸೀರೆ ಈಗಾಗಲೇ ನಾವು ಅದನ್ನು ತಿಳಿಸಿದ್ದೇವೆ. ಶಾರದಾ ಮಾತೆಗೆ ಉಡಿಸಿದ ಸೀರೆಯನ್ನು 3,100 ರೂಪಾಯಿಗೆ, ಹಾಗೆ ಶಾರದಾ ಮಾತೆಯ ಪೂಜೆಗೆ ಇರಿಸಿದ ಸೀರೆಯನ್ನು 2,500ಕ್ಕೆ ದೇವಿಯ ಪ್ರಸಾದ ರೂಪವಾಗಿ ನಾವು ನೀಡುತ್ತಾ ಇದ್ದೇವೆ. ಮಹಿಳೆಯರಿಗೆ ಯಾರು ಮೊದಲು ತಮ್ಮ ಅಕೌಂಟಲ್ಲಿ ತಮ್ಮ ಹೆಸರನ್ನು ಕೊಡ್ತೀರೋ ಅವರಿಗೆ ವಿಸರ್ಜನಾ ಪೂಜೆಯ ನಂತರ ಶಾರದಾ ಮಾತೆಯ ಮುಂಭಾಗದಲ್ಲಿ ದೇವಿಯ ಪ್ರಸಾದ ರೂಪವಾಗಿ ಈ ಸೀರೆಯನ್ನು ನಾವು ನೀಡ್ತಾ ಇದ್ದೇವೆ. ಸದ್ಭಕ್ತರು ಅದರಲ್ಲಿ ಪಾಲ್ಗೊಳ್ಳಬೇಕೆಂಬುದಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಅದೇ ರೀತಿ ಭಜನಾ ಮಂಡಳಿಯವರು ಪ್ರಸಾದ ಪಡೆದುಕೊಳ್ಳದೇ ಇರುವವರು ಶಾರದಾ ಮಾತೆಯ ಮುಂಭಾಗಕ್ಕೆ ಬರಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಅನಂತರ ಭಜನಾ ಮಂಡಳಿಯ ಉಸ್ತುವಾರಿಯನ್ನು ವಹಿಸತಕ್ಕಂತಹ ರಾಘವೇಂದ್ರ ನೆಲ್ಲಿಕಟ್ಟೆ ಅವರನ್ನು ಸಂಪರ್ಕಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಉಪಹಾರ ಆಗದಿರತಕ್ಕಂತಹ ಎಲ್ಲ ಭಜನಾ ಮಂಡಳಿಯವರು ಆದಷ್ಟು ಬೇಗ ಉಪಹಾರವನ್ನು ಸೇವಿಸಿ ಮುಂದೆ ನಡೆಯತಕ್ಕಂತಹ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ವೇದಿಕೆಯ ಮೇಲ್ಭಾಗದಲ್ಲಿ ಶ್ರೀವತ್ಸ ಒಂದು ಪಿಲಿ ಡ್ಯಾನ್ಸ್ ಅನ್ನು ಮಾಡಲಿಕ್ಕಿದ್ದಾನೆ. ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆ ಮೂಲಕ ಮರಿಹುಲಿಯನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡಿಕೊಳ್ಳುತ್ತಾ ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇನೆ. ಆ ಕಡೆಯಲ್ಲಿ ಶಾರದಾ ಮಾತೆಯ ವಿಸರ್ಜನಾ ಪೂಜೆ ಆಮೇಲೆ ನಡೆಯಲಿಕ್ಕಿದೆ, ಹಾಗೆಯೇ ಚಂಡೆ ಕುಣಿತವು ಕೂಡ ನಡೆಯಲಿಕ್ಕಿದೆ. ಧನ್ಯವಾದ.
ಮುದ್ರಾಡಿಯ ಮರಿಹುಲಿ ಶ್ರೀವತ್ಸನಿಗೆ ಗಟ್ಟಿ ಚಪ್ಪಾಳೆಯ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿ ಅಭಿಜ್ಞಾ ಕಲಾ ಸಮಿತಿ ಚೆಂಡೆ ಬಳಗ ಹೆಬ್ರಿ ಇವರು ಚೆಂಡೆ ಕುಣಿತಕ್ಕಾಗಿ ವೇದಿಕೆಗೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಅನಂತರ ವಿಸರ್ಜನಾ ಪೂಜೆ ಮೆರವಣಿಗೆ ನಡೀಲಿಕ್ಕಿದೆ. ಅದೇ ರೀತಿ ಶಾರದಾ ಮಾತೆಗೆ ಉಡಿಸಿದಂತಹ ಸೀರೆ ಪದ್ಮಾವತಿಯವರು 4,500 ರೂಪಾಯಿಗೆ ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ ಈಗಾಗಲೇ ತಿಳಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತೇವೆ. ದೇವಿಯ ಪ್ರಸಾದ ರೂಪವಾಗಿ ಮುಂದೆ ಅವರು ಪಡ್ಕೊಳ್ಳಿಕ್ಕಿದ್ದಾರೆ. ಇದೀಗ ಶ್ರೀ ಅಭಿಜ್ಞಾ ಕಲಾ ಸಮಿತಿ ಚೆಂಡೆ ಬಳಗ ಹೆಬ್ರಿ ಅವರಿಂದ ವೇದಿಕೆಯಲ್ಲಿ ಚೆಂಡೆ ಕುಣಿತ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ.
ಬಹಳ ಸುಶ್ರಾವ್ಯವಾಗಿ ಚಂಡೆಯ ನಿನಾದವನ್ನು ಮಾಡಿಕೊಟ್ಟಂತಹ, ಆ ಮೂಲಕ ಶಾರದೋತ್ಸವದ ಮೆರುಗನ್ನು ಹೆಚ್ಚಿಸಿದಂತಹ ಅವಿಘ್ನ ಕಲಾ ಸಮಿತಿ, ಚಂಡೆ ಬಳಗ, ಹೆಬ್ರಿ ಅವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಕೊಂಬು ವಾದನವನ್ನು ಬಹಳ ಚೆನ್ನಾಗಿ ನೆರವೇರಿಸಿಕೊಟ್ಟಂತಹ ತಿಮ್ಮಪ್ಪ ಸೇರಿಗಾರ್ ಕಬ್ಬಿನಾಲೆ ಇವರಿಗೂ ಕೂಡ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತೇನೆ. ಅದೇ ರೀತಿ ಇವತ್ತಿನ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಿದಂತಹ ಸಂತೋಷ್ ಪೂಜಾರಿ ನೆಕ್ಕಾರ್ಪಲ್ಕೆ, ಅವರ ತಂಡದೊಂದಿಗೆ ಸಹಕರಿಸಿದ ಶ್ವೇತಾ ಭಂಡಾರಿ ನೆಲ್ಲಿಕಟ್ಟೆ, ಅಮೃತ ದಾರೆಬೆಟ್ಟು, ರಚಿತಾ ಕುಲಾಲ್ ಕಬ್ಬಿನಾಲೆ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಹಳ ಚೆನ್ನಾಗಿ ನೆರವೇರಿಸಿಕೊಟ್ಟಂತಹ ಮುದ್ರಾಡಿ ಭಾಗದ ಎಲ್ಲ ಶಿಕ್ಷಣ ಸಂಸ್ಥೆಗಳ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆ, ಅಂಗನವಾಡಿ ಹಾಗೂ ಶಾಲಾ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತೇನೆ. ಆ ಒಂದು ಕಾರ್ಯಕ್ರಮ ನೆರವೇರಿಸುವಲ್ಲಿ ಸಹಕರಿಸಿದಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೂ SDMCವರಿಗೆ, ಆಡಳಿತ ಮಂಡಳಿಯವರಿಗೆ, ಪೋಷಕರಿಗೆ, ವಿಶೇಷವಾಗಿ ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಹ ವಿದ್ಯಾರ್ಥಿನಿಯರು ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮವನ್ನು ಇದೀಗ ವಿಸರ್ಜನಾ ಪೂಜೆ ಅನಂತರ ಭವ್ಯ ಶೋಭಾಯಾತ್ರೆ ಮೆರವಣಿಗೆಯೊಂದಿಗೆ ಶಾರದಾ ಮಾತೆಯ ಇವತ್ತಿನ ಶಾರದೋತ್ಸವ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ತನುಮನ ಧನಗಳಿಂದ ಸಹಕರಿಸಿದ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಹಾಗೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಮಿತಿಯ ಅಧ್ಯಕ್ಷರಾಗಿ ನೇತೃತ್ವವನ್ನು ವಹಿಸಿದಂತಹ ಮಂಜುನಾಥ ಪೂಜಾರಿಯವರಿಗೆ, ಸಮಿತಿಯ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳಿಗೆ, ವಿವಿಧ ಸಮಿತಿಗಳ ಸಂಚಾಲಕರುಗಳಿಗೆ, ಸರ್ವ ಸದಸ್ಯರುಗಳಿಗೆ, ಮುದ್ರಾಡಿ ಗ್ರಾಮದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೆ, ಮುದ್ರಾಡಿ ಗ್ರಾಮ ಪಂಚಾಯತ್ನವರಿಗೆ, ಸಿಬ್ಬಂದಿ ವರ್ಗದವರಿಗೆ ಮತ್ತು ಮುದ್ರಾಡಿ ಮತ್ತು ಕಬ್ಬಿನಾಲೆಯ ಸಮಸ್ತ ಗ್ರಾಮಸ್ಥರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಶಾರದಾ ಮಾತೆಯ ಅನುಗ್ರಹ ನಮ್ಮೆಲ್ಲರ ಪಾಲಿಗೆ ಇರಲಿ ಅನ್ನತಕ್ಕಂಥ ಸದಾಶಯವನ್ನು ವ್ಯಕ್ತಪಡಿಸಿಕೊಳ್ಳುತ್ತಾ, ಇದೀಗ ವಿಸರ್ಜನಾ ಪೂಜೆ ಅನಂತರ ಭವ್ಯ ಶೋಭಾಯಾತ್ರೆ ನಡೆಯಲಿದೆ. ವಿವಿಧ ಭಜನಾ ಮಂಡಳಿಯವರಿಂದ ಆಕರ್ಷಕ ಶೋಭಾಯಾತ್ರೆ ಮುದ್ರಾಡಿ ಪೇಟೆಯಲ್ಲಿ ನಡೆದು ಬರಲಿದೆ. ಎಲ್ಲ ಅನಂತರ ಜಲಸ್ತಂಭನ ಕಾರ್ಯಕ್ರಮ ಮದಗದಲ್ಲಿ ನಡೆಯಲಿದೆ. ಎಲ್ಲ ಕಾರ್ಯಕ್ರಮದ ಕೊನೆಯ ತನಕ ನಿಂತು ಸಹಕರಿಸುವರೆ ಸಮಿತಿಯ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಈ ಮುದ್ರಾಡಿ ಶಾರದೋತ್ಸವದ ಮೆರುಗನ್ನು ಹೆಚ್ಚಿಸಿದಂತಹ, ನೇರ ಪ್ರಸಾರ ಮಾಡುವಲ್ಲಿ ಸಹಕರಿಸಿದಂತಹ ತುಳುನಾಡ ವಾರ್ತೆಯ ಸುನಿಲ್ ಮತ್ತು ಬಳಗದವರಿಗೆ ಶಾರದೋತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ.
ಭಕ್ತಿ ವರ್ಷದ ಒಂದೇ ಉದಯಾದ ಬಲ್ಲೆ ಪಂಡಿತ ಕಾಂಡೇಡು ಪ್ರವಚನ ಆರಾಧನೆ ಪೂಜೆ ಮತ್ತು ಪೂಜೆಗೆ ಸಹಾಯ ಸಹಕಾರ ಪ್ರತ್ಯಕ್ಷ ಪರೋಕ್ಷವಾಗಿ ಯಾವುದು ಗ್ರಾಮಗಳ ಸುಭಿಕ್ಷ ಪ್ರಾಪ್ತಿಯಾವುದು ಅಂಚನೆ ಆ ದೇವಿ ಪೂರ್ಣಾನುಗ್ರಹ ಆದರಗಳು ಪರವರು ಪರಸ್ಪರ ಅವಳು ಹಗಲವರ ಮತ್ತಿನ ಸೇವೆ ಹಗಲು ಕೊರಿಂಚಿ ಸೇವೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ಪ್ರಾಪ್ತಿಯಾಗಿ ಆ ಶಾರದಾ ಮಾತೆಯಂತ ಅನುಗ್ರಹ ಮಾಡಿಕೊಡುವುದನ್ನು ದೇವಿನ ವಿಸರ್ಜನ ನಾಡು ದೇವರ ಮಂತ್ರ ಶಾರದಾದೇವಿ ಬಾಧಾರವಿಂದಕ್ಕೆ ಗೋವಿಂದ ಎಲ್ಲ ಭಜನಾ ಮಂಡಳಿಯವರ ಗಮನಕ್ಕೆ ದೇವಿಯ ಮುಂಭಾಗದಲ್ಲಿ ನಿಮಗೆ ಪ್ರಸಾದವನ್ನು ನೀಡಲಾಗುವುದು. ಆ ಪ್ರಸಾದವನ್ನು ಪಡೆದುಕೊಂಡು ಭಜನಾ ಮಂಡಳಿ ಇರತಕ್ಕಂತಹ ರಾಘವೇಂದ್ರ ಪೂಜಾರಿ ನೆಲ್ಲಿಕಟ್ಟೆ ಅವರು ಹೇಳಿದಂತೆ ಮೆರವಣಿಗೆಯಲ್ಲಿ ಭವ್ಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಭಜನಾ ಮಂಡಳಿಯವರು ದೇವಿಯ